ಮಾನೀಯರ ಸಮ್ಮುಖದಲ್ಲಿ ಇವತ್ತು ಸೂರ್ಯಚಂದ್ರ ಜೋಡುಗೆರೆ ಕಂಬಳ ಮಹೋತ್ಸವದ ಕರೆಯ ಉದ್ಘಾಟನೆಯ ಈ ಚಾಲನೆ ಕಾರ್ಯಕ್ರಮ ಸ್ಥಳ ಸಾನ್ನಿಧ್ಯ ಶಕ್ತಿ ದೇವತೆಗಳಿಗೆ ನಮಿಸಿಕೊಂಡು ಪಡೆದುಕೊಂಡು ಹಾಗೆ ನಮ್ಮ ಕಂಬಳದ ಕರೆಯನ್ನು ಉದ್ಘಾಟಿಸಲಿದ್ದಾರೆ ಮಾನ್ಯ ಶ್ರೀನಿವಾಸ್ ಪೂಜಾರಿ ಹಾಗೂ ರಿಚರ್ಡ್ ರೆಬೆಲಾಂಗ್ ಏರ್ ಫಾರ್ಮರ್ ಅಂತ ಎಲ್ಲ ಪಾದರಕ್ಷೆಯನ್ನು ಬದಿಗಿಟ್ಟು ಕಂಬಳ ಅಂದ್ರೆ ಹಾಗೆ ಜೋಡುಗೆರೆ ಕಂಬಳ ಬಹುಶಃ ಸಂಪ್ರದಾಯಿಕವಾಗಿ ಬರುತ್ತಿರುವಂತಹ ಈ ಕಾಲಘಟ್ಟದಲ್ಲಿ ಅತ್ಯಾಧುನಿಕ ಸ್ಪರ್ಶಗಳನ್ನು ಹೆಚ್ಚಿಕೊಂಡು ಮಾನ್ಯ ರಿಚರ್ಡ್ ರೆಬೆಲಾಂಗ್ ಹಾಗೂ ನಮ್ಮ ಸಂಸದರಾಗಿರುವಂತಹ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದ ಶ್ರೀಯುತ ಕೋಟ ಶ್ರೀನಿವಾಸ ಪೂಜಾರಿ ಅವರ ಅಮೃತಾಸ್ತೊಂದಿಗೆ ಉದ್ಘಾಟನಾ ಕಾರ್ಯಕ್ರಮ ಗಟ್ಟಿಯಾದ ಚಪ್ಪಾಳೆಯನ್ನು ಮೊಳಗಿಸಿಕೊಂಡು ಇದುವೇ ಪುಣ್ಯಕಾಲ ಶುಭಗಳಿಗೆ ಸೂರ್ಯಚಂದ್ರ ಜೋಡುಗೆರೆ ಕಂಬಳ ಮಹೋತ್ಸವ. ದಿವಂಗತ ಸಸ್ಯತ್ವ ವೆಂಕಟ ಪೂಜಾರಿ ಅವರ ಅವಿಸ್ಮರಣೀಯ ಸವಿ ನೆನಪಿನೊಂದಿಗೆ ಮಂಜು ಪೂಜಾರಿ ಸಸ್ತಿತ್ವ ಇವರ ಘನ ಅಧ್ಯಕ್ಷತೆಯೊಂದಿಗೆ ದೀಪಕ್ ಕುಮಾರ್ ಶೆಟ್ಟಿ ಅವರ ಗೌರವ ಅಧ್ಯಕ್ಷತೆಯೊಂದಿಗೆ ಸುಧೀರ್ ದೇವಾಡಿಗೆ ಅವರ ಕಾರ್ಯದರ್ಶಿಯೊಂದಿಗೆ ಸರ್ವ ಪದಾಧಿಕಾರಿಗಳ ಸಮಕ್ಷಮದೊಂದಿಗೆ ಉದ್ಘಾಟನೆಗೊಂಡಿದೆ ಸೂರ್ಯಚಂದ್ರ ಜೋಡುಗೆರೆ ಕಂಬಳೋತ್ಸವ ಬೈಂದೂರು. ಎಲ್ಲ ಸಬ್ ಜೂನಿಯರ್ ವಿಭಾಗದ ಕೋಣವನ್ನು ಆದಷ್ಟು ಬೇಗ ಜತ್ತಿ ಸುತ್ತಿಗಾಗಿ ಅಣಿಗೊಳಿಸಬೇಕಾಗಿ ತಮ್ಮಲ್ಲಿ ಕಳಕಳಿಯ ವಿನಂತಿಯನ್ನು ಮಾಡಿಕೊಡ್ತಾ ಇದ್ದೇವೆ. ನಮ್ಮ ಕಂಬಳಕ್ಕೆ ಬಂದಂಥ ಎಲ್ಲ ಕೋಣದ ಮಾಲೀಕರಿಗೆ, ಕಂಬಳಾಭಿಮಾನಿಗಳಿಗೆ, ಕಟ್ಟಾಳುಗಳಿಗೆ, ಸವಾರಿಗರಿಗೆ ಉದ್ಘಾಟಿಸಿರುವಂತಹ ಮೊದಲು ಶುಭ ನುಡಿಯನ್ನು ಆಡುವಂತ ವಿನಂತಿಯನ್ನು ಸಲ್ಲಿಸಿಕೊಳ್ತಾ ಇದ್ದೇವೆ. ಅವರ ಪ್ರೀತಿಪೂರ್ವಕವಾಗಿ ವೇದಿಕೆ ಆಹ್ವಾನಿಸ್ತಾ ಇದ್ದಾರೆ. ನಿಮ್ಮೆಲ್ಲರ ಪ್ರೀತಿಯ ಚಪ್ಪಾಳೆ ಬಗ್ಗೆ ಹರೀಶುದ ರಿಚರ್ಡ್ ರೆಬೆಲಾಂಗ್ AR ಫಾರ್ಮರ್ ಕಳುವಾಡಿಯ ಪುಣ್ಯ ನೆಲದಲ್ಲಿ ಮೈಸೂರು ತಾಲೂಕು ಸಾಂಪ್ರದಾಯಿಕ ಸ್ವಾಗತವನ್ನು ಬಯಸಿಕೊಳ್ತಾ ಗೌರವದ ಶಲ್ಯವನ್ನು ಹೊರಿಸಿ ಆತ್ಮೀಯ ಸ್ವಾಗತವನ್ನು ಬಯಸುವುದೇ ವಿನ್ನಃ ನಿಮ್ಮೆಲ್ಲರ ಪ್ರೀತಿಯ ಚಪ್ಪಾಳೆಗಳೊಂದಿಗೆ. ಅದೇ ರೀತಿ ಕಾರ್ಯಕ್ರಮದ ರಂಗವೇದಿಕೆಯಲ್ಲಿರುವಂತಹ ಶ್ರೀಯುತ ದೀಪಕ್ ಕುಮಾರ್ ಶೆಟ್ಟಿ ಅವರಿಗೆ ಪ್ರೀತಿಯ ಸ್ವಾಗತವನ್ನು ಬಯಸಿಕೊಳ್ತಾ ಇದ್ದೇವೆ. ಅದೇ ರೀತಿ ಶ್ರೀಯುತ ಮಹೇಂದ್ರ ಪೂಜಾರಿ ಅವರಿಗೆ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಬಂದಿರುವಂತಹ ಎಲ್ಲ ಗಣ್ಯಮಾನ್ಯರನ್ನ ಅತ್ಯಂತ ಪ್ರೀತಿಪೂರ್ವಕವಾಗಿ
ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ತಾ ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸಿರುವಂತಹ ಶ್ರೀಯುತ ಕೋಟ ಶ್ರೀನಿವಾಸ ಪೂಜಾರಿ ಅವರ ನುಡಿಗಾಗಿ ಇದೀಗ ನುಡಿಪೀಠ. ರಿಚರ್ಡ್ ರೆಬಲ್ಲೋರ್ ಅವರಂಥ ಹಿರಿಯರು ಈ ಸೂರ್ಯಚಂದ್ರ ಜೋಡುಕರೆ ಕಂಬಳದ ಕಾರ್ಯಕ್ರಮಕ್ಕೆ ಅಧಿಕೃತವಾಗಿ ಚಾಲನೆ ಕೊಟ್ಟಾಗ ನಾವೆಲ್ಲ ಅದಕ್ಕೆ ಸಾಕ್ಷಿಯಾಗಿ ನಿಂತುಕೊಂಡು ಬೈಂದೂರಿನ ಇತಿಹಾಸದಲ್ಲೇ ವಿಶಿಷ್ಟವಾದಂಥ ಜೋಡುಕರೆ ಕಂಬಳದ ಸಂಭ್ರಮದ ವಾತಾವರಣಕ್ಕೆ ಸಾಕ್ಷಿಯಾಗಿದ್ದೇವೆ. ಈ ಸಂದರ್ಭದಲ್ಲಿ ನಾವೆಲ್ಲರೂ ನೆನಪಿಸಿಕೊಳ್ಬಹುದಂಥ ಹಿರಿಯ ಜೀವ ಯಾವುದು ಕೇಳಿದರೆ ದಿವಂಗತ ವೆಂಕಟ ಪೂಜಾರಿ ಅವರು. ಈಗಲೂ ಕೂಡ ಅವರು ಕಣ್ಣೆದ್ರು ಆ ಜೋಡನ್ನು ಹಿಡ್ಕೊಂಡು ಬಹಳ ಗತ್ತಿನಿಂದ ಹೆಜ್ಜೆ ಆಗ್ತಿರೋದನ್ನ ನಾವು ಬಹಳ ಪ್ರೀತಿಯಿಂದ ಕಂಡವರು, ಖುಷಿ ಕೊಟ್ಟವರು. ಹಾಗಾಗಿ ಈ ಸೂರ್ಯಚಂದ್ರ ಜೋಡುಕರೆ ಕಂಬಳದಲ್ಲಿ ನಮ್ಮೆಲ್ಲರ ನೆನಪಿನ ಪ್ರೀತಿಯ ಗೌರವದ ವೆಂಕಟ ಪೂಜಾರಿ ಅವರಿಗೆ ಅತ್ಯಂತ ಪ್ರೀತಿಯಿಂದ ನೆನಪು ಮಾಡಿಕೊಂಡು ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರನ್ನು ಗೌರವಿಸಿ ಸುಮಾರು ಈಗಾಗಲೇ 60 ಜೊತೆಗೂ ಹೆಚ್ಚು ಜೊತೆ ಕೋಣಗಳು ನಮ್ಮ ಜೊತೆ 60 ಜೊತೆಗೂ ಹೆಚ್ಚು ಕೋಣಗಳು ನಮ್ಮ ಜೊತೆ ಇವೆ. ಈಗಲಿಂದ ಜನ ಸೇರ್ಲಿಕ್ಕೆ ಪ್ರಾರಂಭವಾದ್ರೆ ಬೆಳಗಿನ ಜಾವ ಮೀರಿದ್ರು ಕೂಡ ಪೂರ್ಣ ಪ್ರಮಾಣದ ಒಂದು ಕಂಬಳದ ವಾತಾವರಣ ನಿರ್ಮಾಣ ಆಗಿ ಇಡೀ ಬೈಂದೂರಿಗೆ ಖುಷಿ ಕೊಡುವ, ಹೆಮ್ಮೆ ಪಡುವ, ಅಭಿಮಾನದಿಂದ ನೋಡುವಂತ ಒಂದು ಕಂಬಳ ಈ ಸೂರ್ಯಚಂದ್ರ ಕಂಬಳವಾಗಲಿ ಅನ್ನೋದು ನಮ್ಮೆಲ್ಲರ ಹಾರೈಕೆ. ಬೈಂದೂರು ತಾಲೂಕಿನ ಸಾಂಪ್ರದಾಯಿಕ ಮತ್ತು ಜೋಡುಕರೆ ಕಂಬಳ ಅತ್ಯಂತ ಯಶಸ್ವಿಯಾದಾಗ ಈ ಪ್ರದೇಶದ ಎಲ್ಲ ರೈತರಿಗೆ, ಕಂಬಳದ ಅಭಿಮಾನಿಗಳಿಗೆ ಮತ್ತು ಈ ಕಾರ್ಯಕ್ರಮಕ್ಕೆ ಮಾಡಲಿಕ್ಕೆ ಆಯೋಜನೆಗೆ ದುಡಿದಂಥ ಎಲ್ಲ ಬಂಧುಗಳಿಗೆ ಅತ್ಯಂತ ಪ್ರೀತಿಯ ಧನ್ಯವಾದಗಳ ಅಭಿನಂದನೆಗಳನ್ನು ಹೇಳಿ ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಲಿ. ಗ್ರಾಮೀಣ ನೆಲದ ಮಣ್ಣಿನ ಸೊಗಡಿನ ಸ್ವರೂಪವಾಗಿರುವಂಥ ಕಂಬಳ ಬಹಳ ಕಷ್ಟಪಟ್ಟು ಇಷ್ಟು ಎತ್ತರಕ್ಕೆ ಬೆಳೆದು ಬಿಟ್ಟಿದೆ. ನಮ್ಮಷ್ಟಕ್ಕೆ ನಾವು ಕಂಬಳ ಮಾಡ್ಕೊಂಡಿದ್ರೆ ಒಂದಷ್ಟು ಪೇಟದವರು, ಕೇಟದವರು ಇವೆಲ್ಲ ಕಾಟ ಕೊಟ್ಟು ಏನೇನೋ ಸಮಸ್ಯೆಗಳನ್ನು ತಂದು ಹಾಕಿದ್ರು ಕೂಡ ಅತ್ಯಂತ ಯಶಸ್ವಿಯಾಗಿ ಕಂಬಳ ಅಭಿಮಾನಿಗಳ ಮತ್ತು ಹಿತೈಷಿಗಳ ಹೋರಾಟದಿಂದ ಇವತ್ತು ಕಂಬಳ ಜನಸಾಮಾನ್ಯರ ಮಧ್ಯೆ ಒಂದು ಗಟ್ಟಿ ನೆಲೆಯಾಗಿ, ಗಟ್ಟಿ ಕ್ರೀಡೆಯಾಗಿ ನಿಂತು ಬಿಟ್ಟಿದೆ. ಬಹಳ ಪ್ರೀತಿಯಿಂದ ಈ ಕಾರ್ಯಕ್ರಮವನ್ನು ನೀವೆಲ್ಲ ಒಟ್ಟಾಗಿ ಆಯೋಜನೆ ಮಾಡಿದ್ದೀರಿ. ಆಯೋಜನೆ ಮಾಡಿದಂತೆ ಎಲ್ಲ ಗಣ್ಯರಿಗೆ ನಾನು ವಿಶೇಷವಾದ ಅಭಿನಂದನೆ ಸಲ್ಲಿಸಿ, ವೇದಿಕೆಯಲ್ಲಿರುವಂಥ ಎಲ್ಲ ಹಿರಿಯ ನಮನಗಳನ್ನು ಸಲ್ಲಿಸಿ, ಈ ಜೋಡುಕರೆ ಕಂಬಳವನ್ನು ಅಧಿಕೃತವಾಗಿ ಉದ್ಘಾಟನೆ ಮಾಡಿದಂಥ ರಿಚರ್ಡ್ ರೆಬೋಲರ್ ಅವರಿಗೆ ಅತ್ಯಂತ ಪ್ರೀತಿಯ ಧನ್ಯವಾದಗಳನ್ನು ಹೇಳಿ ಈ ಕಾರ್ಯಕ್ರಮಕ್ಕೆ ಶುಭ ಹಾರೈಸಿ, ಈ ಬೈಂದೂರಿನ ಸೂರ್ಯಚಂದ್ರ ಜೋಡುಕರೆ ಕಂಬಳ ಇಡೀ ಕಂಬಳಕ್ಕೆ ಮಾದರಿಯಾಗಲಿ, ಪ್ರತಿ ವರ್ಷವೂ ಕೂಡ ಅತ್ಯಂತ ಯಶಸ್ವಿಯಾಗಿ ನಡೀಲಿ, ಕಂಬಳ ಅಭಿಮಾನಿಗಳು ಕಣ್ತುಂಬಿಸಿಕೊಳ್ಳುವಂಥ ಅವಕಾಶಗಳು ಬರಲಿ, ಆ ಹೋರಾಟ ದುಡಿದ ಎಲ್ಲರಿಗೂ ಕೂಡ ಶ್ರಮಜೀವಿಗಳಿಗೆ ತಮ್ಮ ಶ್ರಮದ ಸಾರ್ಥಕತೆಯನ್ನು ಕಾಣುವಷ್ಟು ಕಂಬಳ ಯಶಸ್ವಿಯಾಗಲಿ ಅಂತೇಳಿ ಹಾರೈಸಿ ಈ ಕಾರ್ಯಕ್ರಮಕ್ಕೆ ಶುಭ ಕೋರ್ತೇನೆ. ನಮಸ್ಕಾರ, ಧನ್ಯವಾದ. ಶುಭ ಹಾರೈಸಿದಂತ ಶ್ರೀಯುತ ಸಂಸದರಿಗೆ ಅಭಿನಂದನೆಗಳು. ಈ ಹೊತ್ತಲ್ಲಿ ನಮ್ಮನ್ನು ಕೂಡಿಕೊಂಡವರಿದ್ದಾರೆ ಬಾರ್ಕೂರು ಶಿಬಿ ಶಾಂತರಾಮ ಶೆಟ್ಟಿ ಅವರು ಕೂಡ ವೇದಿಕೆಯನ್ನು ಹಂಚಿಕೊಳ್ಳುವಂತೆ ವಿನಮ್ರದ ವಿನಂತಿಸಿಕೊಂಡು ಕಾರ್ಯಕ್ರಮದ ರಂಗವೇದಿಕೆಯಲ್ಲಿರುವಂತಹ ಶ್ರೀ ರಿಚರ್ಡ್ ರೆಬೋಲ್ ಅವರನ್ನು ನೋಡಿ ಆಹ್ವಾನಿಸ್ತಾ ಇದ್ದೇವೆ ಸರ್, ತಮ್ಮ ಎರಡು ಹಿತ ನುಡಿಗಾಗಿ. ಹಾಗೆ ಬಾರ್ಕೂರು ಶಾಂತರಾಮ ಶೆಟ್ಟಿ ಅವರನ್ನ ಪ್ರೀತಿಪೂರ್ವಕವಾಗಿ ಮನೋಭೂಮಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. ಅದಷ್ಟು ಬೇಗ ವೇದಿಕೆ ಮೇಲ್ಭಾಗವನ್ನ ಕಂಡುಕೊಳ್ಬೇಕು. ನಿಮ್ಮೆಲ್ಲ ಪ್ರೀತಿಯ ಚಪ್ಪಾಳೆಗಳಿದೆ. ಇದೀಗ ನುಡಿಪಿಟ್ಟ ರಿಚರ್ಡ್ ರೆಬಲ್ಲೋ ಅವರಿಗೆ. ಸನ್ಮಾನ್ಯ ಮಂತ್ರಿಯವರಾದಂಥ ನಮ್ಮ ನೆಚ್ಚಿನ ಶ್ರೀನಿವಾಸ್ ಪೂಜಾರಿ ಅವರೇ, ನೆರೆದಿರುವಂಥ ಎಲ್ಲ ಕಂಬಳ ಅಭಿಮಾನಿಗಳೇ, ಮಹನೀಯರೇ, ಇವತ್ತು ಈ ರೀತಿಯ ಒಂದು ಉತ್ಸವ ಬೈಂದೂರಿನಲ್ಲಿ ನಡೀತದೆ ಅಂಥೇಳಿ ನಾನು ಸ್ವಪ್ನದಲ್ಲಿ, ಕನಸಿನಲ್ಲಿಯೂ ಎಣಿಸಲಿಲ್ಲ. ಬಹಳ ಅದ್ಧೂರಿಯಾದಂಥ ಕಾರ್ಯಕ್ರಮವನ್ನು ಇಲ್ಲಿನ ಸಂಘಟಕರು ಆಯೋಜಿಸಿದ್ದಾರೆ. ಬಹಳ ಸಂತೋಷ, ಹೆಮ್ಮೆಯ ವಿಷಯ.
ಬೈಂದೂರು ಈವಾಗಲೇ ಹೊಸ ತಾಲೂಕು. ಕುಂದಾಪುರ ಮತ್ತು ಬೈಂದೂರು ಬಹಳ ಸುವಿಸ್ತಾರವಾದಂಥ ಎರಡು ದೊಡ್ಡ ತಾಲೂಕುಗಳು. ಇಂಥ ದೊಡ್ಡ ಎರಡು ತಾಲೂಕುಗಳಲ್ಲಿ ಈವರೆಗೆ ಒಂದು ಜೋಡುಕರೆ ಕಂಬಳ ಆಯೋಜಿಸಿದ್ದು ಇಲ್ಲ. ಸಂಘಟಕರು ಬಹಳ ಪ್ರಯತ್ನಪಟ್ಟು ಮಂಜು ಪೂಜಾರಿ ಅಂತವರು ಅವರ ಮಾವನ ಸವಿನೆನಪಿಗಾಗಿ ಇವತ್ತು ಈ ಜೋಡುಕರೆ ಕಂಬಳವನ್ನು ಇಲ್ಲಿ ಆಯೋಜಿಸಿದ್ದಾರೆ. ಬಹಳ ಒಂದು ಹೆಮ್ಮೆಯ ವಿಷಯ. ಬೈಂದೂರು ತಾಲೂಕು ಕೃಷಿ ಪ್ರಧಾನವಾದಂಥ ತಾಲೂಕಾಗಿದೆ. ಇಲ್ಲಿ ಬೇಸಾಯ ಮಾಡುವವರು ಭಾಳಷ್ಟು ಮಂದಿ ಇದ್ದಾರೆ. ಅದರಲ್ಲಿಯೂ ಮುಖ್ಯವಾಗಿ ನಮ್ಮ ಜಾನುವಾರುಗಳನ್ನು ಭಾಳಷ್ಟು ಮಂದಿ ಸಾಕಿ ಒಳ್ಳೆಯ ರೀತಿಯ ಕೃಷಿ ಪ್ರಧಾನವಾದಂಥ ತಾಲೂಕಿದಾಗಿದೆ. ಈ ತಾಲೂಕಿನಲ್ಲಿ ಬಹಳಷ್ಟು ಜಾನುವಾರುಗಳಿದ್ದಾವೆ. ಕೋಣಗಳು, ಎತ್ತುಗಳು ಬಹಳಷ್ಟು ಸಂಖ್ಯೆಯಲ್ಲಿದ್ದಾವೆ. ಆದರೆ ಬಹಳ ವಿಷಾದದ ಸಂಗತಿ ಏನಂತೇಳಿದರೆ, ಮಂಗಳೂರು, ಕಾರ್ಕಳ, ಮೂಡುಬಿದ್ರೆ, ಉಡುಪಿಯಂತಹ ಸಣ್ಣ ತಾಲೂಕುಗಳಲ್ಲಿ ಇಷ್ಟರೊಳಗೆ 20-22 ಜೋಡುಕರೆ ಕಂಬಳಗಳು ಇದ್ದರೂ ಕೂಡ ಈ ನಮ್ಮ 2 ತಾಲೂಕುಗಳಲ್ಲಿ ಇವತ್ತಿನವರೆಗೆ ಒಂದು ಜೋಡುಕರೆ ಕಂಬಳ ಆಯೋಜಿಸಿದ್ದು ಇಲ್ಲ. ಇದು ಬಹಳ ಒಂದು ವಿಷಾದದ ಸಂಗತಿ ಆಗಿತ್ತು. ಇವತ್ತು ಈ ನ್ಯೂನತೆಯನ್ನು ನಮ್ಮ ಪರಮೇಶ್ವರ್ ಭಟ್ರು, ಅದೇ ರೀತಿಯಲ್ಲಿ ಮಂಜು ಪೂಜಾರಿಯವರು ಅವರ ಮಾವನ ಸವಿ ನೆನಪಿಗೋಸ್ಕರ ಈ ಜೋಡುಕರೆ ಕಂಬಳವನ್ನು ಆಯೋಜಿಸಿದ್ದಾರೆ. ಇದು ಬಹಳ ಸಂತೋಷದ ವಿಷಯ, ಬಹಳ ಹೆಮ್ಮೆಯ ಸಂಗತಿಯಾಗಿದೆ. ಇದು ಇದೇ ರೀತಿ ಮುಂದುವರಿಯಲಿ, ಎಲ್ಲರ ಸಹಕಾರ ಇದಕ್ಕೆ ಸಿಕ್ಕಲಿ, ಜೋಡುಕರೆ ಕಂಬಳ ಪ್ರತಿ ವರ್ಷ ನಡೆಯಲಿ ಅಂಥೇಳಿ ಆಶಿಸಿ ಹಾರೈಸಿ ನನ್ನ 2 ಮಾತನ್ನು ನಾನು ಇಲ್ಲಿಗೆ ಮುಗಿಸ್ತೇನೆ. ನಮಸ್ಕಾರ ಎಲ್ಲರಿಗೂ. ಧನ್ಯವಾದಗಳು. ಈ ಸಂದರ್ಭ ನಮ್ಮನ್ನು ಕೂಡಿಕೊಂಡವರು ಬಡಗು ಹಾಗೂ ತೆಂಕುಕೊಂಡ ಕೊಂಡಿ ಕರ್ನಾಟಕ ರಾಜ್ಯೋತ್ಸವವನ್ನು ಮೊಟ್ಟ ಮೊದಲ ಬಾರಿಗೆ ಕಂಬಳ ಕ್ಷೇತ್ರದಲ್ಲಿ ಪಡೆದವರು ಮಾನ್ಯ ಶ್ರೀಯುತ ಶಾಂತರಾಮ ಶೆಟ್ಟಿಯವರು. ಇವರಿಗೆ ಪ್ರೀತಿಯ ಸ್ವಾಗತ, ಗೌರವದ ಶಾಲನ್ನು ತೊಡಿಸಿ ಬೈಂದೂರು ಜೋಡುಕೆರೆ ಸಂಬಳದ ಬದಿಯವರಿಗೆ ನಲ್ಮೆಯ ಸ್ವಾಗತ. ಈ ಸಂದರ್ಭ ನಮ್ಮನ್ನು ಕೂಡಿಕೊಂಡವರು ಶ್ರೀಯುತ ರೈತ ಮುಖಂಡರು, ಜನನಾಯಕರಾಗಿರುವಂಥ ಶ್ರೀಯುತ ದೀಪಕ್ ಕುಮಾರ್ ಶೆಟ್ಟಿ ತಮ್ಮ ಶುಭಾಶಯದ ನುಡಿಗಾಗಿ ಆಹ್ವಾನಿಸಿಕೊಂಡಿದ್ದೇವೆ. ಬೈಂದೂರು ತಾಲೂಕು ಸಾಂಪ್ರದಾಯಿಕ ಕಂಬಳ ಮತ್ತು ಜೋಡುಕೆರೆ ಕಂಬಳದ ಈ ಒಂದು ಕಂಬಳವನ್ನು ಅಧಿಕೃತವಾಗಿ ಉದ್ಘಾಟನೆಯನ್ನು ಮಾಡಿರ್ತಕ್ಕಂಥ ನಮ್ಮೆಲ್ಲ ಹಿರಿಯರು ಆತ್ಮೀಯರಾಗಿರ್ತಕ್ಕಂಥ ಶ್ರೀಯುತ ರಿಚರ್ಡ್ ರೆಬೋಲ್ ಅವರೇ, ಅದೇ ರೀತಿಯಲ್ಲಿ ಈ ಕಂಬಳಗೆದ್ದೆ ಈ ಒಂದು ಪರಿಸರಕ್ಕೆ ಪ್ರಥಮವಾಗಿ ಆಗಮಿಸಿ ಈ ಭಾಗದ ಜನರಿಗೆ ನಮ್ಮ ಉಡುಪಿ ಮತ್ತು ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದ ನಮ್ಮೆಲ್ಲರ ನಾಯಕರು ಮತ್ತು ಸಂಸದರು ಆಗಿರ್ತಕ್ಕಂಥ ಶ್ರೀಯುತ ಕೋಟಾ ಶ್ರೀನಿವಾಸ ಪೂಜಾರಿಯವರು ರಿಚರ್ಡ್ ರೆಬೆಲ್ಲರೊಟ್ಟಿಗೆ ಈ ಒಂದು ಜೋಡು ಕೆರೆಯನ್ನು ಉದ್ಘಾಟನೆಯನ್ನು ಮಾಡೋದ್ರ ಮುಖಾಂತರ ಇವತ್ತು ನಮಗೆ ಒಂದು ಹಸಿರು ನಿಶಾನೆಯನ್ನು ಇವತ್ತು ತೋರಿಸಿದ್ದಾರೆ. ಇವತ್ತು ಅದಕ್ಕೆ ಪೂರಕವಾಗಿ ನಮ್ಮ ಹಿರಿಯರಾಗಿರ್ತಕ್ಕಂಥ ಶ್ರೀಯುತ ಶಾಂತರಾಮ್ ಶೆಟ್ಟಿ ಅವರು ಸಹ ಈ ಕಂಬಳಕ್ಕೆ ಬಂದು ಇಲ್ಲಿ ಕೂಡ್ಕೊಂಡಿದ್ದಾರೆ. ನಮ್ಮ ಮಿತ್ರರಾಗಿರ್ತಕ್ಕಂಥ ಮಹೇಂದ್ರ ಪೂಜಾರಿ ಅವರು, ನಮ್ಮ ಸದಾನಂದ ಉಪ್ಪಿನಕುದ್ರವರು, ಅದೇ ರೀತಿಯಲ್ಲಿ ನಮ್ಮ ಈ ಕಂಬಳ ಆಯೋಜನೆಯ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ಮಂಜು ಪೂಜಾರಿಯವರು, ಅದೇ ರೀತಿಯಲ್ಲಿ ನಮ್ಮ ಪರಮೇಶ್ವರ್ ಭಟ್ರು ಮತ್ತು ಎಲ್ಲ ನಮ್ಮ ತಂಡ ಭಾಳ ಅದ್ಭುತವಾಗಿರ್ತಕ್ಕಂಥ ಒಂದು ಕಂಬಳವನ್ನು ಇಲ್ಲಿ ಮಾಡಬೇಕು ಅಂತೇಳಿ ಒಂದು ತೀರ್ಮಾನವನ್ನು ಮಾಡಿಕೊಂಡಾಗ ಕಂಬಳ ಸಮಿತಿ ಭಾಳ ಒಂದು 15-20 ದಿವಸದಿಂದ ಭಾಳ ಅಚ್ಚುಕಟ್ಟಾಗಿ
ಚಂದದ ರೀತಿಯಲ್ಲಿ ಒಂದು ಈ ಕಂಬಳವನ್ನು ಆಯೋಜನೆ ಮಾಡಿದ್ದಕ್ಕೆ ನಾನು ಈ ಸಲ ರೈತರ ಪರವಾಗಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಇವತ್ತು ಇಚ್ಛೆ ಪಡ್ತಾ ಇದ್ದೇನೆ. ಬಂಧುಗಳೇ, ಈಗಾಗಲೇ ಕಳೆದ ವರ್ಷ ನಮ್ಮ ಮುಳ್ಳಿಕಟ್ಟೆಯಲ್ಲಿ ಇಡೀ ನಮ್ಮ ಉಡುಪಿ ಜಿಲ್ಲೆಯ ಒಂದು ಜೋಡು ಕರೆ ಕಂಬಳವನ್ನು ಮಾಡಿ ಕಳಿಸಲ ಇಡೀ ಒಂದು ಆ ಕಾರ್ಕಳ ಮೂಡುಬಿದ್ರೆ ಮತ್ತು ಯಾರಿಗೂ ನಾವು ಕಮ್ಮಿ ಇಲ್ಲ ಅನ್ನುವಂಥದ್ದನ್ನು ಕಳೆದ ವರ್ಷ ನಾವು ಮುಳ್ಳಿಕಟ್ಟೆಯ ಒಂದು ಜೋಡು ಕೆರೆ ಕಂಬಳ ಕೋಟಿ ಚೆನ್ನಯ್ಯವರ ಹೆಸರಿನಲ್ಲಿ ಒಂದು ಕಂಬಳವನ್ನು ಮಾಡಿ ತೋರಿಸುವಂಥ ಕೆಲಸವನ್ನು ಮಾಡಿದ್ದೇವೆ. ಈ ಸಲವೂ ಸಹ ಆ ಜೋಡು ಕೆರೆ ಕಂಬಳ ಅಂತಕ್ಕಂಥದ್ದು ಏಪ್ರಿಲ್ ಫಸ್ಟ್ ವಾರದಲ್ಲಿ ಆ ಜೋಡು ಕೆರೆ ಕಂಬಳ ಕೋಟಿ ಚೆನ್ನಯ್ಯವರ ಹೆಸರಿನಲ್ಲಿ ಆ ಕಂಬಳ ಈ ವರ್ಷವೂ ನಡೀತದೆ ಆದ್ದರಿಂದ ಈ ಒಂದು ಕಂಬಳ ಸಮಿತಿಯ ಮುಖಾಂತರ ಒಂದು ದೊಡ್ಡದಾಗಿರ್ತಕ್ಕಂಥ ಒಂದು ವ್ಯವಸ್ಥೆ ನಿಮಗೆಲ್ಲ ಗೊತ್ತಿದೆ. ಯಾಕೆಂದರೆ ಬೈಂದೂರಿನಲ್ಲಿ ಕಂಬಳ ಅಂದರೆ ಸಸಿತ್ಲ ವೆಂಕಟ ಪೂಜಾರಿ ಅವರು. ವೆಂಕಟ ಪೂಜಾರಿ ಅಂದರೆ ಒಂದು ಕಂಬಳ ಆ ರೀತಿಯಾದಂಥ ಒಂದು ವ್ಯವಸ್ಥೆ ಅಂದರೆ ಅದನ್ನು ಬೆನ್ನತ್ಕೊಂಡು ಹೋಗುವಂಥ ಒಂದು ವ್ಯವಸ್ಥೆ ಬೈಂದೂರಿನಲ್ಲಿ ಯಾರಿಲ್ಲ. ಆದರೆ ಸಸಿತ್ಲ ವೆಂಕಟ ಪೂಜಾರಿ ಅವರು ಇಲ್ಲಿಂದ ಹಿಡಿದು ಮಂಗಳೂರಿನವರೆಗೂ ಸಹ ಒಂದು ಅದಕ್ಕೆ ನಿಮ್ಗೆ ಗೊತ್ತಿದೆ. ಯಾಕೆಂದರೆ ಒಂದು ಕಂಬಳವನ್ನು ನಡೆಸ್ತಕ್ಕಂಥದ್ದು ಕಂಬಳವನ್ನು ಹೋರಿಯನ್ನು ಶಾಂತರಾಮ್ ಶೆಟ್ಟಿ ಗೊತ್ತಿರುತ್ತೆ. ಯಾಕೆಂದರೆ ಹೋರಿ ಸಾಕೋದು ಅದೆಷ್ಟು ಕಷ್ಟ ಅಂತೇಳಿ, ಮತ್ತು ಹೋರಿ ಸಾಕೋದು ಕಷ್ಟದಕ್ಕಿಂತ ಹೋಗ್ಬೇಕು. ಯಾಕೆಂದರೆ ಇಲ್ಲಿಂದ ಮಂಗಳೂರಿನವರೆಗೆ ಹೋಗ್ಬೇಕು. ಆ ಟೆಂಪೋ ಚಾರ್ಜು, ಜನರ ಖರ್ಚು, ಬೇರೆ ಬೇರೆ ವ್ಯವಸ್ಥೆಗಳು ಅಂದರೆ ಮೊನ್ನೆ ನಾನು ನಮ್ಮ ವಿಕ್ರಮ್ ಮತ್ತು ವೀರೇಂದ್ರ ಅಂತ ಕೇಳಿದವಾಗ ನಮ್ಗೆ ವರ್ಷಕ್ಕೆ 10 ಲಕ್ಷ ರೂಪಾಯಿ ಇದಕ್ಕೆ ಬೇಕಾಗ್ತದೆ ಅಂದರೆ ನಿಜವಾಗಿಯೂ ಸತ್ಯ. ಯಾಕೆಂದರೆ ಅಷ್ಟು ಖರ್ಚು ಒಂದು ಹೋರಿ ಸಾಕಿದವ್ರಿಗೆ ಬರ್ತದೆ ಇವತ್ತು ಅಂದರೆ ಆ ರೀತಿಯಾಗಿರ್ತಕ್ಕಂಥದ್ದು. ಆದ್ದರಿಂದ ಆ ವೆಂಕಟ ಪೂಜಾರಿ ಅವರ ನೆನಪನ್ನು ಉಳಿಸ್ತಕ್ಕಂಥ ಕೆಲಸವನ್ನು ಇವತ್ತು ನಮ್ಮ ಕಂಬಳ ಸಮಿತಿ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ಮಂಜು ಪೂಜಾರಿ ಮತ್ತು ನಾವೆಲ್ಲರ ಒಂದು ತಂಡ ಅವರು ಇವತ್ತು ಉಳಿಸಿಕೊಳ್ಳುವಂಥ ಕೆಲಸವನ್ನು ಅವರು ಮಾಡಿದ್ದಾರೆ. ಇವತ್ತು ಅವರಿಗೆ ವಿಶೇಷವಾದಂಥ ಅಭಿನಂದನೆ ಸಲ್ಲಿಸ್ತೇನೆ. ವೆಂಕಟ ಪೂಜಾರಿಯವರು ಇದ್ದಿದ್ರೆ ಖಂಡಿತವಾಗಿ ಇವತ್ತು ಬಹಳ ಸಂತೋಷ ಪಡುವಂಥ ಒಂದು ದಿನ ಅಂತ ಹೇಳಲಿಕ್ಕೆ ನಾನು ಖಂಡಿತವಾಗಿ ಸಂತೋಷ ಪಡ್ತೇನೆ. ವೆಂಕಟ ಪೂಜಾರಿಯವರು ಇಲ್ಲೇ ಇದ್ದರೂ ಸಹ ಅವರ ಆತ್ಮ ಈ ಕಂಬಳ ಗೆದ್ದೆ ಒಳಗೆ ಇದೆ ಅಂತಕ್ಕಂಥ ಮಾತನ್ನು ಸಹ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಆದ್ದರಿಂದ ಬಂದಿರತಕ್ಕಂಥ ಎಲ್ಲ ಕಂಬಳದ ಅಭಿಮಾನಿಗಳು, ಕಂಬಳ ಹೋರಿಯರು ಇವತ್ತು ರಾತ್ರಿ ನಡೆಯೋದ್ರಿಂದ ಯಾಕಂದರೆ ಇಲ್ಲಿ ಜಾಗ ಸ್ವಲ್ಪ ಕಂಜೆಸ್ಟ್ ಇದೆ ಪಾಪ, ನಾವೆಲ್ಲರೂ ಸುಧಾರಿಸ್ಕೊಳ್ಬೇಕು. ಹೇಳಿದ್ರೆ ಟ್ರಾಫಿಕ್ ಜಾಮ್ ಆಗೋದು, ತೊಂದರೆ ಆಗ್ಬೋದು. ಅದಕ್ಕೆಲ್ಲದಕ್ಕೂ ಸಹ ಸ್ವಲ್ಪ ಸುಧಾರಿಸ್ಕೊಂಡು ಕಂಬಳವನ್ನು ಬಹಳ ಯಶಸ್ವಿಯಾಗಿ ಮಾರಿಕಾಂಬೆಯ ಸನ್ನಿಧಿಯಲ್ಲಿ ಇವತ್ತು ಈ ಕಂಬಳ ಇವತ್ತು ಆಗ್ತಾ ಇದೆ. ಆದ್ದರಿಂದ ಮಾರಿಕಾಂಬೆಯ ಆಶೀರ್ವಾದವೂ ಸಹ ಈ ಕಂಬಳ ಸಮಿತಿ ಮೇಲಿದೆ. ಆದ್ದರಿಂದ ಬಹಳ ಯಶಸ್ವಿಯಾಗಿರ್ತಕ್ಕಂಥ ಕಂಬಳ ಇದಾಗಲಿ, ಮುಂದಿನ ದಿವಸಗಳಲ್ಲಿ ಈ ಕಂಬಳ ಸಮಿತಿಯಿಂದ ಆಗ್ತಕ್ಕಂಥ ಎಲ್ಲ ಕಾರ್ಯಕ್ರಮಗಳು ಒಳ್ಳೆಯದಾಗಲಿ ಅಂತಕ್ಕಂಥ ಮಾತನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್. ಕಾರ್ಯಕ್ರಮಕ್ಕೆ ಆಗಮಿಸಿ ಶುಭವನ್ನು ಹಾರೈಸಿರುವಂತಹ ರೈತ ಮುಖಂಡರಾಗಿರುವಂತಹ ದೀಪಕ್ ಕುಮಾರ್ ಶೆಟ್ಟಿ ಅವರಿಗೆ ಪ್ರೀತಿಯ ಅಭಿವಂದನೆಗಳನ್ನು ಸಲ್ಲಿಸಿಕೊಳ್ತಾ ಇದೀಗ ಕಾರ್ಯಕ್ರಮದ ನೆನಪಿನ ಸ್ಮರಣೆಯನ್ನು ಎಲ್ಲ ಗಣ್ಯಮಾನ್ಯ ಅತಿಥಿ ಗಣ್ಯರಿಗೆ ಹಸ್ತಾಂತರಿಸುವಂತೆ ಬೈಂದೂರು ತಾಲೂಕು ಕಂಬಳ ಸಮಿತಿ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ಮಂಜುನಾಥ್ ಪೂಜಾರಿ ಅವರಿಗೆ ಭಿನ್ನವನ್ನು ಸಲ್ಲಿಸಿಕೊಳ್ತಾ ಇದ್ದೇವೆ. ಎಲ್ಲ ಗಣ್ಯಮಾನ್ಯ ಅತಿಥಿ ಗಣ್ಯರಿಗೆ ಕಾರ್ಯಕ್ರಮದ ನೆನಪಿನ ದ್ಯೋತಕವಾದಂತಹ ಸ್ಮರಣಿಕೆಯನ್ನು ಹಸ್ತಾಂತರಿಸುವಂತಹ ಈ ಸಮಯ. ಆಗಮಿಸುವಂತಹ ಎಲ್ಲ ಗಣ್ಯಮಾನ್ಯ ಅತಿಥಿ ಗಣ್ಯರಿಗೆ ಪ್ರೀತಿಯ ನಲ್ಮೆಯ ಧನ್ಯವಾದವನ್ನು ಸಲ್ಲಿಸಿಕೊಳ್ತಾ ಕಾರ್ಯಕ್ರಮದಿಂದ ಬೀಳ್ಕೊಡ್ತಾ ಇದ್ದೇವೆ. ಕಳವಾಟಿಯ ಪರಿಸರದ ನಲ್ಮೆಯ ಚಪ್ಪಾಳೆಗಳನ್ನು ಸಲ್ಲಿಸಿಕೊಳ್ಳುವಂತೆ ಭಿನ್ನ ಇದೀಗ ಕಂಬಳ ಆರಂಭಗೊಳ್ಳಲಿಕ್ಕಿದೆ. ತದ ಬಳಿಕ ಮತ್ತೆ ಸಭಾ ಕಾರ್ಯಕ್ರಮಗಳು ಸಾಗಿ ಬರಬೇಕಾಗಿದೆ. ಬೈಂದೂರು ತಾಲೂಕು ಸಾಂಪ್ರದಾಯಿಕ ಮತ್ತು ಜೋಡಕೆರೆ ಕಂಬಳ ಸಮಿತಿ ಇಷ್ಟ ಪ್ರಸ್ತುತಿ ಸೂರ್ಯಚಂದ್ರ ಬೈಂದೂರು ಜೋಡಕೆರೆ ಕಂಬಳ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆರಂಭವನ್ನು ಕಂಡುಕೊಳ್ಳಲಿಕ್ಕಿದೆ. ಗಣ್ಯಮಾನ್ಯ ಎಲ್ಲ ಅತಿಥಿ ಗಣ್ಯರಿಗೆ ಪ್ರೀತಿಯ ನಲ್ಮೆಯ ಅಭಿವಂದನೆಯ ಧನ್ಯವಾದವನ್ನು ಸಲ್ಲಿಸಿಕೊಳ್ತಾ ಇದ್ದೇವೆ.
ಸಬ್ ಜೂನಿಯರ್ ವಿಭಾಗದ ಎಲ್ಲ ಕೋಣವನ್ನ ಪ್ರಧಾನ ವೇದಿಕೆಯ ಮುಂಭಾಗದಲ್ಲಿ ತಂದು ಕೆರೆಗಿಳಿಸುವಂತೆ ಮನವಿ ಮಾಡಿಕೊಳ್ತಾ ಇದ್ದೇವೆ. ಎಲ್ಲ ಪದಾಧಿಕಾರಿಗಳು ಕಂಬಳಗದ್ದೆಯ ಮುಂಭಾಗದಲ್ಲಿ ನಿಂತು ಕೋಟ್ಯಾಡಿ ನಾಗರಾಜ್ ಆ ಭಾಗದಲ್ಲಿ ಇರಬೇಕು. ಕೋಣಗಳ ಹೆಸರನ್ನ ಮಾಹಿತಿಯನ್ನ ಪಡ್ಕೊಳ್ಳುವಲ್ಲಿ ಹರೀಶ್ ಗಂಗನಾಡು ಸೇವೆಯನ್ನು ಸಲ್ಲಿಸ್ತಾರೆ. ವೀಳ್ಯ ಮರ್ಯಾದೆ ವಿಭಾಗದಲ್ಲಿ ಸಂಚಾಲಕರಾಗಿ ಗೌರವಾನ್ವಿತ ಬೋಳಂಬಳ್ಳಿ ಪರಮೇಶ್ವರ್ ಭಟ್ರು ಹಾಗೆ ಅವರ ತಂಡ ಸೇವೆಯನ್ನು ಸಲ್ಲಿಸುತ್ತದೆ. ವೀಕ್ಷಕ ವಿವರಣ ವಿಭಾಗದಲ್ಲಿ ಅಭಿಜಿತ್ ಪಾಂಡೇಶ್ವರ, ಗಣೇಶ್ ಕೊಠಾರಿ ಅವರು, ಅದೇ ರೀತಿ ವೇದಿಕೆಯ ಭಾಗದ ಕಾರ್ಯಕ್ರಮ ನಿರೂಪಣೆಯಲ್ಲಿ ನಮ್ಮೊಂದಿಗೆ ಸಹಕಾರಿಯಾಗಿದ್ದಾರೆ ಕಿರಣ್ ಪೂಜಾರಿ ಬಿಜೂರು. ಅದೇ ರೀತಿ ಸ್ಕೋರರ್ ವಿಭಾಗದಲ್ಲಿ ಪ್ರಸನ್ನ ಸಸಿಹಿತ್ಲು, ಹಾಗೆ ಎಲ್ಲ ಈ ಸೇವೆಯನ್ನು ಸಲ್ಲಿಸ್ತಿರುವಂಥ, ಅದೇ ರೀತಿ ನಮ್ಮೊಂದಿಗೆ ವಿಶೇಷವಾಗಿ ನೇರ ಪ್ರಸಾರದಲ್ಲಿ ತುಳುನಾಡ ವಾರ್ತೆ ಅವರು, ಸೆನ್ಸರ್ ವಿಭಾಗದವರು, ಎಲ್ಲರಿಗೂ ಸ್ವಾಗತವನ್ನು ಕೋರ್ಕೊಂಡಿದ್ದೇವೆ. ವಿಶೇಷವಾಗಿ ಬಹಳ ದೂರದಿಂದ ಆದಷ್ಟು ಬೇಗ ಬಂದು ಈ ಕಂಬಳಕೂಟದಲ್ಲಿ ಯಶಸ್ವಿಗೊಳಿಸಲಿಕ್ಕಾಗಿ ನಮ್ಮೊಂದಿಗೆ ಕೈ ಜೋಡಿಸುತ್ತಿರುವಂಥ ಗೌರವಾನ್ವಿತ ಎಲ್ಲ ಕೋಣಗಳ ಮಾಲಕರನ್ನ ಪ್ರೀತಿಯಿಂದ ಸ್ವಾಗತಿಸಿಕೊಂಡಿದ್ದೇವೆ. ವಿಭಾಗದ ಕೋಣವನ್ನು ಆದಷ್ಟು ಬೇಗ ಗದ್ದೆಗಿಳಿಸುವಂತೆ ಮನವಿ ಮಾಡಿಕೊಂಡಿದ್ದಾವೆ. ಜೊತೆ ಸುತ್ತಿಗಾಗಿ ಯಾವುದೇ ಸಮಯದ ಅವಕಾಶವಿಲ್ಲ. ದಯವಿಟ್ಟು ಆದಷ್ಟು ಬೇಗ ಎಲ್ಲ ಸಬ್ ಜೂನಿಯರ್ ವಿಭಾಗದ ಕೋಣವನ್ನು ವೇದಿಕೆಯ ಮುಂಭಾಗದಲ್ಲಿ ತಂದು ದಯವಿಟ್ಟು ನಮ್ಮೊಂದಿಗೆ ಎಲ್ಲ ಪದಾಧಿಕಾರಿಗಳು, ಅಧ್ಯಕ್ಷರು, ಕಾರ್ಯದರ್ಶಿಗಳು, ಉಪಾಧ್ಯಕ್ಷರು ಸೌಂಡ್ನವರು ಸ್ವಲ್ಪ ಸೆಟ್ ಮಾಡಬೇಕಲ್ಲಿ, ಸ್ವಲ್ಪ ಎಕೋ ಕೊಡಿ. ಸಾಧ್ಯ ಆದರೆ ವೇದಿಕೆ ಭಾಗಕ್ಕೆ ಕನೆಕ್ಷನ್ ಅನ್ನು ಮಾಡಿ, ಇಲ್ದಿದ್ರೆ ನಮಗೊಂದು ಸ್ವಲ್ಪ ಕಾರ್ಡ್ಲೆಸ್ ಅನ್ನು ಕೊಟ್ಟಿದ್ರೆ ಉತ್ತಮ. ಈ ಭಾಗಕ್ಕೆ ಒಂದು ಕಾರ್ಡ್ಲೆಸ್ ಕಳಿಸಿಕೊಡಿ. ಆ ಭಾಗದಲ್ಲಿ ಶಿವರಾಜ್ ಅವರು, ನಾವು ಈ ಭಾಗದಲ್ಲಿ ಸಬ್ ಜೂನಿಯರ್ ವಿಭಾಗದ ಜತ್ತಿ ಸುತ್ತಿಗೆ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದ್ದೇವೆ. ಕೋಣವು ಪ್ರಪ್ರಥಮವಾಗಿ ಇಳಿಯುವಂಥ ಸುತ್ತು, ತದನಂತರ ಅವರಿಗೆ ಚಾನ್ಸ್ ಇರ್ತದೆ. ಅತ್ಯಂತ ಕಡಿಮೆ ಅವಧಿಯಲ್ಲಿ ಈ ಭಾಗದಲ್ಲಿ ಜೋಡುಕೆರೆ ಕನಸನ್ನು ಹೊತ್ತಂತ ಈ ಭಾಗದ ಬೈಂದೂರು ತಾಲೂಕು ಸಾಂಪ್ರದಾಯಿಕ ಹಾಗೂ ಜೋಡುಕೆರೆ ಕಂಬಳ ಸಮಿತಿಯ ಅಧ್ಯಕ್ಷರು ಶ್ರೀಯುತ ಮಂಜು ಪೂಜಾರಿ ಅವರ ಅಧ್ಯಕ್ಷತೆಯಲ್ಲಿ ಸೂರ್ಯಚಂದ್ರ ಜೋಡುಕೆರೆ ಕಂಬಳೋತ್ಸವ ಸಾಗಿ ಬರ್ತಾ ಇದೆ. ನಮ್ಮ ಸಮಿತಿಯ ಸದಸ್ಯರು ದಯವಿಟ್ಟು ಆ ಭಾಗದಲ್ಲಿ ಕುರ್ಚಿಯ ವ್ಯವಸ್ಥೆಯನ್ನು ಸ್ವಲ್ಪ ಹಾಕ್ಲಿಕ್ಕೆ ವ್ಯವಸ್ಥೆ ಮಾಡಬೇಕು. ದಯವಿಟ್ಟು ನಮ್ಮ ಸಮಿತಿ ಎಲ್ಲ ಸದಸ್ಯರು ಒಂದು 10 ನಿಮಿಷ ಇಲ್ಲಿ ಕುರ್ಚಿಯ ವ್ಯವಸ್ಥೆಯನ್ನು ಮಾಡಿ ಹೋಗಬೇಕು. ಸಾಕಷ್ಟು ಜನ ಅಭಿಮಾನಿಗಳು ಆದಷ್ಟು ಬೇಗ ಬಂದಿದ್ದಾರೆ, ನಮ್ಮೊಂದಿಗೆ ಕೂಡ್ಕೊಂಡಿದ್ದಾರೆ. ಹಾಗೆ ನಮ್ಮ ಈ ಕಂಬಳಕ್ಕೆ ಬೆಳವಾಯಿ ಪೈರಿನ ಸಾಹೇಬರು ರಫೀಕ್ ಅವರು ಕೂಡ ಆಗಮಿಸಿದ್ದಾರೆ. ಅವರನ್ನು ಕೂಡ ಗುರುತಿಸಿದ್ದೇವೆ. ನಮಿ ಕಂಬಳಕೂಟದಲ್ಲಿ ಜೊತೆಯಾಗಿದ್ದಾರೆ ಎಲ್ಲ ದೈಹಿಕ ಶಿಕ್ಷಣ ಶಿಕ್ಷಕರು, ರತ್ತುಬಾಯಿ ಜನತಾ ಪ್ರೌಢಶಾಲೆ. ಇಲ್ಲಿ ಇಂದಿನ ಸಾಲಿನ ಎಲ್ಲ ವ್ಯವಸ್ಥೆಯನ್ನು ನಮಗೊಂದಿಗೆ ಸಹಕಾರವನ್ನು ನೀಡಲಿಕ್ಕಿದ್ದಾರೆ. ದೈಹಿಕ ಶಿಕ್ಷಣ ಶಿಕ್ಷಕರು ಗುರುರಾಜ್ ದಂಬೆ ಅವರನ್ನ ಪ್ರೀತಿಪೂರ್ವಕವಾಗಿ ಕಂಬಳಕೂಟಕ್ಕೆ ಸ್ವಾಗತಿಸಿಕೊಂಡಿದ್ದಾರೆ. ಹಾಗೆ ನಮ್ಮಿ ಕಂಬಳಕ್ಕೆ ಆಗಮಿಸಿದಂತೆ ಗಣೇಶ್ ಪೂಜಾರಿ ಶಿಕ್ಷಕರು, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಸಾಲಿಮಕ್ಕಿ, ಇವರನ್ನು ಕೂಡ ಗುರುತಿಸಿಕೊಂಡಿದ್ದೇವೆ.
ಬಾಡಿಗ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದ್ದೇವೆ. ಪದಾಧಿಕಾರಿ ಆಯೋಜಿಸಬೇಕು ಎನ್ನುವಂತ ಆಶಯ ಇಂದು ಸುಮುಹೂರ್ತವನ್ನು ಪಡ್ಕೊಳ್ತಾ ಇದೆ. ಈ ಭಾಗದವರಿಗೆ ಬೈಂದೂರು ಹೃದಯ ಭಾಗದಲ್ಲಿ ಕೂಡ ಒಂದು ಜೋಡ್ಕೆರೆ ಕಂಬಳ ಆಗಬೇಕು. ಈ ಭಾಗದ ಜನತೆಗೆ ಎರಡು ಕರೆಯಲ್ಲಿ ಒಂದೇ ಸಮಯದಲ್ಲಿ ಎರಡು ಕೋಣಗಳನ್ನು ಬಿಡುವಂತ ಸುಂದರ ಕ್ಷಣಗಳನ್ನ ಕಣ್ತುಂಬಿಕೊಳ್ಳಬೇಕು ಎನ್ನುವಂತ ಬಹುದಿನದ ಮಹದಾಸೆಗೆ ಇಂದು ಸಮಯ ಕೂಡಿ ಬಂದಿದೆ. ಬಂದಂತ ಎಲ್ಲ ಕೋಣಗಳ ಮಾಲಕರನ್ನ ಪ್ರೀತಿಯಿಂದ ಸ್ವಾಗತಿಸಿಕೊಂಡಿದ್ದೇವೆ. ಆರಂಭಿಕ ಉದ್ಘೋಷಕರಾಗಿ ಶ್ರೀಯುತ ಗಣೇಶ್ ಕೊಟ್ಟೇರಿ ಅವರು ಉಪಸ್ಥಿತಿಯನ್ನು ಕಂಡುಕೊಳ್ಬೇಕು. ಆರಂಭಿಕ ಉದ್ಘೋಷಕರ ಉಪಸ್ಥಿತಿ ಶ್ರೀಯುತ ಗಣೇಶ್ ಕೊಟ್ಟೆಯವರು ಎಲ್ಲಿದ್ರು ತಮ್ಮ ಉಪಸ್ಥಿತಿಯನ್ನು ಕಂಡುಕೊಳ್ಬೇಕು. ಸೂರ್ಯಚಂದ್ರ ಜೋಡುಕೆರೆ ಕಂಬಳ ಮಹೋತ್ಸವ ಈಗಾಗಲೇ ಹಿರಿಯರಾಗಿರು ಅನೇಕ ವರ್ಷಗಳಿಂದ ಕೋಣಗಳು ಕಟ್ಟಿದಂತೆ ಯಜಮಾನರು ಶ್ರೀಯುತ ರಿಚರ್ಡ್ ರೆಬೆಲ್ಲೋ, ಏರ್ಫಾರ್ಮ್ ಮರವಂತೆ ಹಾಗೂ ಮಾನ್ಯ ಸಂಸದರ ಅಮೃತದಾಸ್ತಿಯೊಂದಿಗೆ ಈಗಾಗಲೇ ಉದ್ಘಾಟಿಸಿಕೊಂಡಿದ್ದೇವೆ. ಸಬ್ ಜೂನಿಯರ್ ವಿಭಾಗದ ಕೋಣಗಳ ಯಜಮಾನರ ಗಮನಕ್ಕೆ ಸಿದ್ಧ ಮಾಡಿಕೊಳ್ಬೇಕು. ಸಮಯಕ್ಕೆ ಸರಿಯಾಗಿ ಬಂದಂತ ಎಲ್ಲ ಯಜಮಾನರುಗಳ ಗಮನಕ್ಕೆ ನಿಮ್ಮ ಕೂಡ ಗೌರವದ ಪುರಸ್ಕಾರ ಇದೆ. ಈ ವರ್ಷದ 25-26 ಸಾಲಲ್ಲಿ ಭಾಗವಹಿಸಿದ ಸಾಂಪ್ರದಾಯಿಕ ಕಂಬಳದಲ್ಲಿ ವಿಜೇತ ತಂಡಗಳಿಗೆ ಕೂಡ ಈ ಒಂದು ಮುಖ್ಯ ವೇದಿಕೆಯಲ್ಲಿ ಅಭಿನಂದಿಸುವ ಕಾರ್ಯಕ್ರಮವಿದೆ. ಹಲೋ ಹಲೋ, ಕೇಳ್ತದಾ? ಕೇಳ್ತದೆ. ಹಾ, ಸರಿ 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 ಸರಿ. ಬೈಂದೂರು ತಾಲೂಕು ಸಾಂಪ್ರದಾಯಿಕ ಹಾಗೂ ಜೋಡುಕರೆ ಕಂಬಳೋತ್ಸವ, ಸೂರ್ಯಚಂದ್ರ ಜೋಡುಕರೆ ಕಂಬಳೋತ್ಸವ ಸಾಗಿ ಬರ್ತಾ ಇದೆ. ಶ್ರೀ ಈಶ್ವರಿ ಮಾರಿಕಾಂಬ ದೇವಸ್ಥಾನ ಕಳವಾಡಿಯ ಪುಣ್ಯ ಭೂಮಿಯಲ್ಲಿ. ಕೇಳ್ತದೆ ಸರ್ ಅಲ್ಲಿ ಅಭಿಯವರೇ? ಹಲೋ ಹಲೋ, ಸೂರ್ಯಚಂದ್ರ ಜೋಡುಕೆರೆ ಕಂಬಳ ಮಹೋತ್ಸವ ಈ ವೇದಿಕೆಯಲ್ಲಿ ಇನ್ನೇನು ಗೌರವದ ಪುರಸ್ಕಾರ ಕಾರ್ಯಕ್ರಮ ಸಂಪನ್ನಗೊಳಿಸಿವೆ. ಕೋಣದ ಯಜಮಾನರು ಸಮಯ 5:45.
ನಮ್ಮ ಈ ಕಂಬಳಕೂಟಕ್ಕೆ ವಿಶೇಷವಾಗಿ ಸಹಕಾರವನ್ನು ಈ ಭಾಗದಲ್ಲಿ ನೀಡಿದವರು ಅಣ್ಣಪ್ಪಯ್ಯ ಆಚಾರ್ಯರು ಮತ್ತು ಸಹೋದರರು ಕಳವಾಡಿ, ಗಿರಿಜಾ ದೇವಾಡಿಗ ಪಾಣ್ತಿಗರ್ಡಿ, ಮಹಾಲಿಂಗ ದೇವಾಡಿಗ, ವಸಂತಿ ಕೇಶವ ನೀಲಕಣಿ ಕಳವಾಡಿ, ಕೃಷ್ಣಯ್ಯ ಶೇರಿಗಾರರು, ಆನಂದ ಟೀಚಾರರು, ಸುನಂದ ಪರಮೇಶ್ವರ್, ರಾಮ ಮೊಗವೀರರು, ನಾಗು ಕೊಠಾರಿಯವರು, ಮಾಲತಿ ಅರುಣ್ ಶೆಟ್ರು, ದುರ್ಗಾ ದೇವಾಡಿಗರು, ದೇವಕಿ ಗೋಪಾಲ್ ಮೊಗವೀರರು, ದೇವಮ್ಮ ಪೂಜಾರ್ತಿಯವರು, ಇಂದಿರಾ ಕೊಠಾರಿಯವರು, ಇವರೆಲ್ಲರನ್ನ ಸ್ಥಳದ ಬಾಬ್ತು ಸ್ಮರಿಸಿಕೊಂಡಿದ್ದೇವೆ. ನಿಮಗೆ ತುಂಬ ಹೃದಯದ ಅಭಿವಂದನೆಗಳನ್ನು ಸಲ್ಲಿಸಿಕೊಂಡಿದ್ದೇವೆ. ಈ ಭಾಗದಲ್ಲಿ ಕಂಬಳ ಮಾಡ್ತೇವೆ ಅಂತ ತಕ್ಷಣ ಮಾಡಿ ನಾವೆಲ್ಲ ಜೊತೆಯಾಗಿದ್ದೇವೆ, ನಮ್ಮ ಊರಿನಲ್ಲಿ ಒಂದು ಕಂಬಳ ಆಗಬೇಕು ಎನ್ನುವ ಬಯಕೆಯನ್ನು ಹೊತ್ತವರು ಈ ಭಾಗದ ಜನತೆ. ಮೊದಲಿಗೆ ಅವರಿಗೆ ವಿಶೇಷವಾದ ಅಭಿವಂದನೆಗಳನ್ನು ಸಲ್ಲಿಸಿಕೊಂಡಿದ್ದೇವೆ. ಅದೇ ರೀತಿ ನಮ್ಮ ದೇವಳದ ಅರ್ಚಕರಾದ ಹಿರಿಯರಾಗಿರ್ತಕ್ಕಂಥ ಗಣಪಯ್ಯ ಅರ್ಚಕರು ಕೂಡ ಈ ಕಂಬಳಕೂಟಕ್ಕೆ ಶುಭವನ್ನು ಹಾರೈಸಿದ್ದಾರೆ. ಅವರನ್ನ ಪ್ರೀತಿಯಿಂದ ಈ ಕಂಬಳಕ್ಕೆ ಬರಮಾಡಿಕೊಂಡಿದ್ದೇವೆ. ಅವರ ಶುಭ ಆಶೀರ್ವಾದಗಳನ್ನು ಬಯಸ್ತಾ ಇದ್ದೇವೆ. ಅದೇ ರೀತಿ ನಮ್ಮ ಕಂಬಳಕೂಟದಲ್ಲಿ ಬೈಂದೂರು ತಾಲೂಕು ಬಿಲ್ಲವ ಸಂಘದ ಅಧ್ಯಕ್ಷರಾದ ಗಣೇಶ್ ಪೂಜಾರಿಯವರು, ಎಡ್ತರೆ ಬಿಲ್ಲವ ಸಂಘದ ದೊಡ್ಡಯ್ಯ ಪೂಜಾರಿಯವರು ಎಲ್ಲ ಇವರನ್ನ ಗುರುತಿಸಿಕೊಂಡಿದ್ದೇವೆ. ಸಮಯಕ್ಕೆ ಸರಿ ಅತ್ಯಧಿಕ ಕೋಣಗಳ ಆಗಮನವಾಗಿದೆ. ಬಂದಂತ ಎಲ್ಲ ಕೋಣದ ಮಾಲೀಕರಿಗೆ ಹಾಗೂ ಕಂಬಳಾಭಿಮಾನಿಗಳಿಗೆ ಮತ್ತೊಮ್ಮೆ ತಾಲೂಕು ಸಂಪ್ರದಾಯ ಮತ್ತು ಜೋಡುಕೆರೆ ಕಂಬಳ ಸಮಿತಿಯ ಬಂಧುಗಳು, ಶ್ರೀಯುತ ಮಂಜು ಪೂಜಾರಿ ಮತ್ತು ತಂಡ ಇವರೆಲ್ಲರ ಸಹಕಾರದ ಮೇಲೆ, ಪದಾಧಿಕಾರಿಗಳ ಅವಿರತ ಪ್ರಯತ್ನದ ಮೇಲೆ ಒಂದು ಜೋಡುಕೆರೆಯ ಆಯೋಜನೆ ನಮ್ಮಿ ಉಡುಪಿ ಜಿಲ್ಲೆಯ ಬೈಂದೂರು ತಾಲೂಕಲ್ಲಿ ಈ ಬುಧವಾರ ಸಂಪನ್ನಗೊಳ್ಳಿವೆ. ಅತ್ಯಂತ ಕಡಿಮೆ ದಿನದಲ್ಲಿ ವ್ಯವಸ್ಥಿತವಾದಂತ ಕಂಬಳ ಅಂದ್ರೆ ನಮ್ಮ ಸೂರ್ಯಚಂದ್ರ ಜೋಡುಕೆರೆ. ಸಮಯ ಪಾಲನೆಗಾಗಿ ಎಸ್ವಿ ಡಿಜಿಟಲ್ ಸೆನ್ಸರ್ ವಿತ್ ಲೇಸರ್ ಫಿನಿಶರ್, ಎಸ್ವಿ ಡಿಜಿಟಲ್ ನಂದನವನ. ಸೂರ್ಯಚಂದ್ರ ಜೋಡುಕೆರೆ ಕಂಬಳೋತ್ಸವ ಸಾಕಷ್ಟು ವಿಜೃಂಭಣೆಯಿಂದ ಸಾಗಿ ಬರ್ತಾ ಇದೆ. ಈಶ್ವರ ಮಾರಿಕಾಂಬ ದೇವಸ್ಥಾನ ವಠಾರದಲ್ಲಿ ಸಬ್ ಜೂನಿಯರ್ ಕೋಣಗಳು ನಿಮ್ಮನ್ನೆಲ್ಲ ವಾದ್ಯ ಮೇಳದೊಂದಿಗೆ ಗೌರವಿಸಲಿಕ್ಕಿದ್ದೇವೆ. ನೇರ ಪ್ರಸಾರ ಇದೆ. ಈಗಾಗಲೇ ಒಂದು ಸಾಮಾಜಿಕ ಜಾಲತಾಣದಲ್ಲಿ ಲಿಂಕ್ ಹರಿಯಬಿಡಲಾಗಿದೆ, ಗಮನಿಸಿಕೊಳ್ಬೇಕು. ಯಾರು ಕೂಡ ಪಾದರಕ್ಷೆಯನ್ನು ಒಳಭಾಗದಲ್ಲಿ ಹಾಕುವಂತಿಲ್ಲ, ಗಮನಿಸಿಕೊಳ್ಬೇಕು. ಇದು ಪುಣ್ಯ ಭೂಮಿ. ಹಾಗೆ ಈ ಭಾಗದ ಕಂಬಳ ಕ್ಷೇತ್ರದಲ್ಲಿ ತಾಯಿ ಕಳವಾಡಿ ಅಮ್ಮ ಹಾಗೆ ಸೇನೇಶ್ವರ ದೈವದಕ್ಷಿಗಳಿಗೆ ನಮಿಸಿಕೊಂಡು ಬೈಂದೂರು ತಾಲೂಕು ಸಾಂಪ್ರದಾಯಿಕ ಮತ್ತು ಜೋಡುಕೆರೆ ಕಂಬಳ ಸಮಿತಿಯ ಪರವಾಗಿ ಸೂರ್ಯಚಂದ್ರ ಜೋಡುಕೆರೆ ಕಂಬಳ ಮಹೋತ್ಸವ ನಮ್ಮ ಕಂಬಳಕೂಟದಲ್ಲಿದ್ದಾರೆ ರತ್ನಾಕರ ಬಾಬು ಪೂಜಾರಿ ಅವರು ವಸ್ತ್ರೆ, ಅವರನ್ನ ಗುರುತಿಸಿಕೊಂಡಿದ್ದೇವೆ. ಅದೇ ರೀತಿ ಶಿರೂರು ಪುಷ್ಪರಾಜ್ ಶೆಟ್ಟಿ ಅವರನ್ನು ಕೂಡ ಗುರುತಿಸಿಕೊಂಡಿದ್ದೇವೆ. ಸಚಿವಾಚಾರ್ಯರು ರಾಮ ಮಗುವೇನು ಎಲ್ಲರನ್ನ ಈ ಭಾಗದಲ್ಲಿ ನೆನಪಿಸಿಕೊಂಡಾಗ ಸ್ವಾಗತವನ್ನು ಕೋರಿಕೊಂಡಿದೆ.
ಸಾಕಷ್ಟು ವಿಜೃಂಭಣೆಯ ವಾದ್ಯಘೋಷದೊಂದಿಗೆ ಹಲವಾರು ಜೊತೆ ಕೋಣಗಳ ಕೂಡುವಿಕೆಯೊಂದಿಗೆ ಅದ್ದೂರಿ ಕಂಬಳೋತ್ಸವ ಸಾಗಿ ಬರ್ತಾ ಇದೆ. ಸೂರ್ಯ ಚಂದ್ರ ಜೋಡುಕರೆ ಕಂಬಳೋತ್ಸವ ಬೈಂದೂರಿನಲ್ಲಿ ಮಂಜು ಪೂಜಾರಿಯವರ ಘನ ಅಧ್ಯಕ್ಷತೆಯಲ್ಲಿ ಮಾನ್ಯ ಶಾಂತರಾಮ ಶೆಟ್ಟಿ ಕೂಡ ಈ ಭಾಗವನ್ನು ಹಮ್ಮಿಕೊಳ್ಳಬೇಕು. ಕಂಬಳ ಬೈಂದೂರು ಸಮಿತಿಯ ಪರವಾಗಿ ವಿಜ್ಞಾಪನೆ ಮಾಡಿಸಿಕೊಂಡಿದ್ದಾರೆ ಶ್ರೀಯುತ ಶಾಂತರಾಮ ಶೆಟ್ಟಿ ಅವರು. ಹಾಗೆ ಈ ಭಾಗದ ಕ್ರೀಡಾರತ್ನ ಪ್ರಶಸ್ತಿ ಪುರಸ್ಕೃತ ಶ್ರೀಯುತ ಭಾಸ್ಕರ ದೇವಾಡಿಗ ಬಾಬಲೇಶ್ವರ ಬಡಮನೆ ಬೈಂದೂರು ಕಂಬಳ ಸಮಿತಿಯ ಸದಸ್ಯರು. ಈ ಭಾಗದ ದಿವಂಗತ ವೆಂಕಟ ಪೂಜಾರಿ ಅವರ ಅವಿಸ್ಮರಣೀಯ ಕವಿ ನೆನಪಿನೊಂದಿಗೆ ಸಾಗಿ ಬರ್ತಾ ಇದೆ ಸೂರ್ಯ ಚಂದ್ರ ಜೋಡುಕರೆ ಕಂಬಳೋತ್ಸವ. ನಿರೀಕ್ಷೆಗೂ ಮೀರಿ ಜನಸಾಗರವೇ ಹರಿದು ಬರ್ತಾ ಇದೆ. ಹಲವಾರು ಜೊತೆ ಕೋಣಗಳ ಕೂಡುವಿಕೆ ಆಗ್ತಾ ಇದೆ. ನಮ್ಮ ಈ ಕಂಬಳದಲ್ಲಿ ಸಬ್ ಜೂನಿಯರ್, ಜೂನಿಯರ್, ಸೀನಿಯರ್ ಹಾಗೂ ಹಳಗೆ ವಿಭಾಗದಲ್ಲಿ ಪ್ರಥಮ, ದ್ವಿತೀಯ, ತೃತೀಯ ಹಾಗೂ ಚತುರ್ಥ ಬಹುಮಾನ ಅದಲ್ಲದೆ ಶಾಶ್ವತ ಫಲಕವನ್ನು ನೀಡಲಾಗುವುದು. ವಿಶೇಷವಾಗಿ 2025 ಹಾಗೂ 26ನೇ ಸಾಲಿನ ಸಾಂಪ್ರದಾಯಿಕ ಕಂಬಳ ಗಣೇಶ್ ಕೊಟ್ಟವ್ರಿ ಅವರೇ, ಈಗಾಗಲೇ ಸೂರ್ಯಚಂದ್ರ ಚೋಡುಗೆರೆ ಕಂಬಳ ಮಹೋತ್ಸವ ಕರೆಗಿಳಿತಿರುವಂತ ಕೂಡ ನಡೂರು ಖಂಡಿಗೆ ಸ್ವಸ್ತಿಕ್ ಶ್ರೀ ಪರಿಸರ ಪೂಜಾರನ ಕೋಣಗಳು ನಡೂರು ಖಂಡಿಗೆ ಸೂರ್ಯಕೆರೆಯಲ್ಲಿ ಗದ್ದೆಗಿಳಿಸಿಕೊಂಡು ನಡೂರು ಖಂಡಿಗೆ ಸ್ವಸ್ತಿಕ್ ಶ್ರೀ ಪರಿಷತ್ ಪೂಜಾರನ ಸಬ್ ಜೂನಿಯರ್ ವಿಭಾಗದಲ್ಲಿ ನಡೂರು ಖಂಡಿಗೆ ಸ್ವಸ್ತಿಕ್ ಶ್ರೀ ಪೂಜಾರಿ ಕೋಣಗಳು ಈ ವರ್ಷದ ಎಲ್ಲ ಸಾಂಪ್ರದಾಯಿಕ ಕಂಬಳದಲ್ಲಿ ಭಾಗವಹಿಸಿದ ಯಜಮಾನರನ್ನು ಗಟ್ಟಿಯಾದ ಚಪ್ಪಾಳೆ ಕೊಡಬೇಕು ಬಂಧುಗಳೇ. ನಡೂರು ಖಂಡಿಗೆ ಸ್ವಸ್ತಿಕ್ ಶ್ರೀ ಪರಿಷತ್ ಪೂಜಾರನ ಕೋಣಗಳು ಶ್ರೀ ತುಳಸಿ ಅದನ್ನು ಅನುಸರಿಸಿಕೊಂಡು ಬರುತ್ತಿರುವಂತಹ ಯಜಮಾನರು ಸೂರ್ಯಚಂದ್ರ ಕರೆಯಲ್ಲಿ ಗೌರವದ ಪಾಲನ್ನು ಪಡ್ಕೊಳ್ಳುತ್ತಿದ್ದಾರೆ. ಶ್ರೀ ತುಳಸಿ ಭಂಡಾರು ಹೊಸಕ್ಲು ಮನೆಯವರ ಯಜಮಾನಿಕೆ ಕೋಣಗಳು ನಮ್ಮ ಈ ಕಂಬಳೋತ್ಸವದಲ್ಲಿದ್ದಾರೆ ಶ್ರೀಮತ ಡಾಕಟ್ಟಿಯ ಜಗನ್ನಾಥ್ ಶೆಟ್ಟಿ ಅವರಿಗೆ ಪ್ರೀತಿಯ ನಾಲ್ವೇ ಸ್ವಾಗತವನ್ನು ವಹಿಸಿಕೊಳ್ತಾ ಇದ್ದೇವೆ ಕಂಬಳ ಸಮಿತಿಯವರ ಪರವಾಗಿ. ನಡೂರು ಖಂಡಿಗೆ ಸ್ವಸ್ತಿಶ್ರೀ ಪೂಜಾರಿ ಅವರಿಗೆ ಗೌರವದ ಶಾಲು ನಮ್ಮ ಚೋಡುಕೆರೆ ಕಂಬಳ ವೆಂಕಟ ಪೂಜಾರಿ ಸವಿನೆನಪಿನೊಂದಿಗೆ ಅದ್ದೂರಿಯ ಈ ಕಂಬಳದ ಆಯೋಜನೆ ಬಂಧುಗಳೇ. ಅದೆಷ್ಟೋ ಸಹಸ್ರ ಸಂಖ್ಯೆಯಲ್ಲಿ ಬಂದಂತ ಕಂಬಳಾಭಿಮಾನಿಗಳು, ಕಂಬಳದ ಯಜಮಾನರು ನಿಮ್ಮನ್ನೆಲ್ಲ ಗೌರವಿಸಿಕೊಂಡಿದ್ದೇವೆ. ಹಾಗೆ ನಮ್ಮ ಕಂಬಳೋತ್ಸವಕ್ಕೆ ಇನ್ನೂರು ಅತಿಥಿಗಳಾಗಿ ಶ್ರೀ ನಾಗಕ್ಕೆ ಜಗದೀಶ್ ಅವರು ಆಗಮಿಸಿದ್ದಾರೆ. ಎಲ್ಲರಿಗೂ ಕೂಡ ಹೃತ್ಪೂರ್ವಕ ಸ್ವಾಗತವನ್ನು ಬಯಸಿಕೊಳ್ತೇನೆ. ಸೂರ್ಯಚಂದ್ರ ಜೋಡುಗೆರೆ ಕಂಬಳ ಕೂಟದಲ್ಲಿ ಗೌರವದ ಪಾಲನ್ನು ಪಡ್ಕೊಳ್ತಾ ಇದ್ದಾರೆ. ವಂಡಾರು ತುಳಸಿ ಹೊಸಕ್ಲ ಮನೆಯವರಿಗೆ ಗೌರವದ ಶಾಲು ಅದನ್ನು ಅನುಸರಿಸಿಕೊಂಡು ಬರುತ್ತಿರುವಂತಹ ಯಜಮಾನರು ದಿವಂಗತ ಶೀನ ಪೂಜಾರಿ ಕೋಟ ಮಣೂರು ಬಡುಕರೆ ಹಲವಾರು ವರ್ಷಗಳಿಂದ ತೆಂಕು ಹಾಗೂ ಬಡಗದಿಟ್ಟಿನಲ್ಲಿ ಕಂಬಳಗಳಲ್ಲಿ ಯಜಮಾನಿಗೆ ಪಾಲ್ಗೊಂಡುಕೊಂಡು ಸಾಕಷ್ಟು ಬಹುಮಾನಗಳನ್ನು ಬಾಚಿಕೊಂಡಿದ್ದ ಯಜಮಾನರು ಅಂದ್ರೆ ದಿವಂಗತ ಶೀನ ಪೂಜಾರಿ ಕೋಟ ಮಣೂರು ಬಡುಕೆರೆಯವರ ಯಜಮಾನಿಕೆಯ ಪಾಲನ ಗೌರವವನ್ನು ಪಡ್ಕೊಳ್ತಿದ್ದಾರೆ.
ಕೋಟ ಮಣೂರು ಪಡುಗೆರೆ ದಿವಂಗತ ಶೀನಪೂಜಾರಿ ಅವರ ಕೋಣಗಳು. ಸೂರ್ಯಚಂದ್ರ ಜೋಡುಕೆರೆ ಕಂಬಳದಲ್ಲಿ ಒಂದು ಗಟ್ಟಿಯಾದ ಚಪ್ಪಾಳೆ ಕೊಡಬೇಕು ಬಂಧುಗಳೇ. ನೀವೆಲ್ಲ ಕೊಡುತ್ತಿರುವಂತಹ ಒಂದು ಚಪ್ಪಾಳೆ ಈ ಯಜಮಾನರಿಗೆ ಒಂದು ಗೌರವವನ್ನು ಇರ್ತದೆ. ಬಂದಂತ ಎಲ್ಲ ಯಜಮಾನರುಗಳಿಗೆ ಚಪ್ಪಾಳೆ ಮೂಲಕ ಅಭಿನಂದಿಸಿಕೊಳ್ಳುವಂತೆ ಕೇಳಿಕೊಂಡಿದ್ದೇವೆ. ಈಗ ಗದ್ದೆಗಿಳುತ್ತಿರುವಂತ ಕೋಣ ಸಮೃದ್ಧಿ ಪ್ರಸಿದ್ಧಿ ದುರ್ಗಾ ಫ್ರೆಂಡ್ಸ್ ಕಂಚಿಗಾನ್ ಬೈಂದೂರು. ದುರ್ಗಾ ಫ್ರೆಂಡ್ಸ್ ಕಂಚಿಗಾನ್ ಬೈಂದೂರು. ಹಲ್ ಚೆಕ್ ದುರ್ಗಾ ಫ್ರೆಂಡ್ಸ್ ಕಂಚಿಗಾನ್ ಬೈಂದೂರು ಇವರ ಕೋಣಗಳು ಗೌರವವನ್ನು ಪಾಲ್ಗೊಳ್ಳುವಂದೇವೆ. ಇದೀಗ ಗದ್ದೆಗಿಳಿತಿರುವಂತ ಕೋಣ ಈ ಭಾಗದ ಬೈಂದೂರು ಪರಿಸರದ ಶೌರ್ಯ ದೇವಾಡಿಗ ಹೊಸಮನೆ ನಾಯಕನಕಟ್ಟೆ ಬೈಂದೂರು ಇವರ ಕೋಣಗಳು. ನಾಯಕನಕಟ್ಟೆ ಇವರ ಕೋಣಗಳು. ನಮ್ಮಿ ಜೋಡುಕೆರೆ ಕಂಬಳದಲ್ಲಿ ಶೌರ್ಯದೊಡೆಗ ನಾಯಕನಕಟ್ಟೆ ಬೈಂದೂರು ಇವರ ಕೋಣಗಳು. ಹೊಸಮನೆ ನಾಯಕನಕಟ್ಟೆ. ಇದೀಗ ಗದ್ದೆಗಿಳುತ್ತಿರುವಂತ ಕೋಣ ತಕ್ಕರ್ಸೆ ನೀಲಕಂಠವದ ಬೈಂದೂರು ಇವರ ಕೋಣಗಳು. ಒಂದು ಚಪ್ಪಾಳೆ ಕೊಡಬೇಕು. ಪ್ರತಿಯೊಂದು ಯಜಮಾನರಿಗೆ ನೀವು ಇವತ್ತು ದಾನ ರೂಪವಾಗಿ ಕೊಡಬೇಕಾಗಿದ್ದು ಚಪ್ಪಾಳೆ ಬಂಧುಗಳೇ. ತಕ್ಕರ್ಸೆ ಬೈಂದೂರು ಸೂರ್ಯಕರೆತ್ತ ತಕ್ಕರ್ಸೆ ಬೈಂದೂರು ನೀಲಕಂಠ ಉದಾರವರ ಕೋಣಗಳು ಗದ್ದೆಗಿಳಿಸಿಕೊಂಡು ಸೂರ್ಯಚಂದ್ರ ಜೋಡುಕೆರೆ ಕಂಬಳ ಕೊಟ್ಟರು ಗೌರವದ ಪಾಲನ್ನು ಪಡ್ಕೊಳ್ತಿದ್ದಾರೆ. ಹೊಳೆಕಡೆ ಮನೆ ರಿಶಾನ್ ರಿಷಿಕಾ ಪೂಜಾರಿ, ಹೊಳೆಕಡೆ ಮನೆ ಏಳುಜಿತ್ ಬೈಂದೂರು ಇವರ ಕೋಣಗಳು. ಕೋಟಿ ಕನ್ನೆಯ ಕೆರ್ಗಾಲು ಯಶ್ವಿನ್ ಮಂಜುನಾಥ ಪೂಜಾರಿ ಅವರ ಕೋಮಣ ಮನೆ ಬೈಂದೂರು ಇವರ ಕೋಣಗಳು ಗೌರವವನ್ನು ಪಾಲ್ಗೊಳ್ಕೊಳ್ತಿದ್ದೇವೆ. ಸಬ್ ಜೂನಿಯರ್ ಉಳ್ಳೂರು ಕಂದವರ ಆರ್ವಿಕಾ ಶ್ರೀಸ್ಕಂದ ಇವರ ಕೋಣಗಳು ಈ ವರ್ಷದ ಜೋಡುಕೆರೆ ಕಂಬಳದಲ್ಲಿ ಶ್ರೀಸ್ಕಂದ ಆರ್ವಿಕಾ ಉಳ್ಳೂರು ಕಂದಾವರ ಇವರ ಯಜಮಾನಿಕೆಯ ಕೋಣಗಳು ಸೂರ್ಯಚಂದ್ರ ಜೋಡುಕೆರೆ ಕಂಬಳದಲ್ಲಿ ಗೌರವದ ಪಾಲನ್ನು ಪಡ್ಕೊಂಡಿದ್ದೇನೆ. ನಿಮಗೆ ಅಭಿನಂದನೆಗಳು. ನಡೂರು ಖಂಡಿತ ಚಂದ್ರಕರ ನಡೂರು ಖಂಡಿಕೆ ಇದೀಗ ಗದ್ದೆಗಿಳಿತಿರುವಂತ ಕೋಣೆ ಯಜಮಾನರು ಬೇಡು ಪೂಜಾರಿ ಗುರಮಕ್ಕಿ ಬೈಂದೂರು ಗುರಮಕ್ಕಿ ಬೇಡು ಪೂಜಾರಿ ಇವರ ಕೋಣಗಳು
ಸೂರ್ಯಕೆರೆಯಲ್ಲಿ ಇಳಿದು ಗೌರವವನ್ನು ಪಡ್ಕೊಳ್ತಾ ಇದ್ದಾರೆ. ನಿಮಗೆ ನಲ್ಮೆಯ ಸ್ವಾಗತ, ಸುಸ್ವಾಗತ. ಆಸಿಕಾನ್ ಜೋಗನಮನೆ ಭಟ್ಕಳ, ಆಸಿಕಾನ್ ಜೋಗನಮನೆ ಭಟ್ಕಳ ಇವರ ಕೋಣಗಳು ಗೌರವದ ಪಾಲನ್ನು ಪಡ್ಕೊಂಡಿದ್ದಾರೆ. ಎ ಮತ್ತು ಬಿ ಎರಡೂ ಯಜಮಾನಿಕೆ ಪಾಲು. ಈ ವರ್ಷದ ವೆಂಕಟ ಪೂಜಾರಿ ಸವಿನೆನಪಿನಿಂದ ನಡೆಯುತ್ತಿರುವಂತಹ ಕಮಲದಲ್ಲಿ ಆಸಿಕಾನ್ ಜೋಗನಮನೆ ಭಟ್ಕಳ ಎ, ಆಸಿಕಾನ್ ಜೋಗನಮನೆ ಭಟ್ಕಳ ಬಿ ಇವರ ಕೋಣಗಳು ಕರೆಗೆ ಇಳ್ಕೊಂಡಿವೆ. ಇದೀಗ ಗದ್ದೆಗಳಿತಿರುವಂತ ಕೋಣ ಟೀಮ್ NYB ಕೆರಾಡಿ ಯುವ ಸಮುದಾಯ ಕಟ್ಟಿದಂತ ಒಂದು ಯಜಮಾನಿಕೆ ಪಾಲನ್ನು ಕೆರಾಡಿಯ ಗೌರವವನ್ನು ಪಡ್ಕೊಳ್ತಾ ಇದ್ದಾರೆ. ಕೆರಾಡಿ ದೀಟಿ ಟೀಮ್ NYB ಇವರ ಕೋಣಗಳು. ಶ್ರೀ ತುಳಸಿ ಭಂಡಾರು ಹೊಸಕ್ಲ ಮನೆ ಇದೀಗ ಗದ್ದೆಗಳಿರುವಂತ ಕೋಣ ಅಣ್ಣು ನಾಯ್ಕ್ ಕೆರಾಡಿ ಕೋಣಿಮನೆ ಬಿ ಇವರ ಕೋಣಗಳು ಈ ವರ್ಷದ ಸೂರ್ಯಚಂದ್ರ ಜೋಡುಕರೆ ಕಂಬಳದಲ್ಲಿ ಗೌರವದ ಪಾಲನ್ನು ಪಡ್ಕೊಳ್ತಾ ಇದ್ದಾರೆ. ಅವರಿಗೆ ನಲ್ಮೆಯ ಸ್ವಾಗತ, ಸುಸ್ವಾಗತ. ವರಶ್ರೀ ವಾದಿರಾಜ ಹಾಲಾಡಿ ಸಬ್ ಜೂನಿಯರ್ ವಿಭಾಗದಲ್ಲಿ ವರಶ್ರೀ ವಾದಿರಾಜ ಹಾಲಾಡಿ ಇವರ ಕೋಣಗಳು ಗೌರವದ ಪಾಲನ್ನು ಪಡ್ಕೊಳ್ತಾ ಇದೆ. ವರಶ್ರೀ ವಾದಿರಾಜ ಹಾಲಾಡಿ ಯಜಮಾನರ ಗಮನಕ್ಕೆ ನಿಮ್ಮ ಕೋಣಗಳ ಓಡಿಸುವವರ ಹೆಸರನ್ನು ಕೂಡ ನಮೂದಿಸಿಕೊಂಡು ಹೋಗಬೇಕು. ಇದೀಗ ಗದ್ದೆಗಿಳಿತಿರುವಂತ ಕೋಣ ಶ್ರೀ ಸ್ವಾಮಿಧಾಮ ಹೊಳೆಕಟ್ಟು ಕುಂಬಾಶಿ, ಓಡಿಸುವವರು ಭರತ್ ನಾಯಕ್ ಶಿರೂರು ಮುದ್ದು ಮನೆ. ಸ್ವಾಮಿಧಾಮ ಹೊಳೆಕಟ್ಟು ಕೊಂಬಾಶಿ, ಸ್ವಾಮಿಧಾಮ ಹೊಳೆಕಟ್ಟು ಕೊಂಬಾಶಿ ಅವರುಗಳು ಸೂರ್ಯಚಂದ್ರ ಜೋಡುಕರೆ ಕಂಬಳದಲ್ಲಿ ಪಾಲನ್ನು ಪಡ್ಕೊಳ್ತಾ ಇದ್ದಾರೆ. ಬೈಂದೂರು ಭಾಗದಲ್ಲಿ ಒಂದು ವ್ಯವಸ್ಥಿತವಾದಂಥ ಕಂಬಳ ಜೋಡುಕೆರೆ ಕಂಬಳ ಮಹೋತ್ಸವ. ತೆಂಕಣ ಭಾಗಕ್ಕೆ ಹೋದರೆ 20ಕ್ಕೂ ಮಿಕ್ಕಿ ಜೋಡುಕೆರೆ ಸಂಪನ್ನಗೊಳ್ಳುತ್ತೇವೆ. ಆ ನೆಲೆಯಲ್ಲಿ ಇಂದು ವಾರದ ಮಧ್ಯದಲ್ಲಿ ಇಟ್ಟರೂ ಕೂಡ ವ್ಯವಸ್ಥೆಯ ಮೇಲೆ ಆಯೋಜನೆ. ಇದೀಗ ಗದ್ದೆಗಳಿರುವಂಥ ಕೋಣ ತುಳುಜಾ ಭವಾನಿ ಕೊಡ್ಲಾಡಿ, ಓಡಿಸುವವರು ರಂಜಿತ್ ಕೊಡ್ಲಾಡಿ. ತುಳುಜಾ ಭವಾನಿ ಕೊಡ್ಲಾಡಿ ಸೂರ್ಯ ಚಂದ್ರ ಜೋಡುಕೆರೆ ಕಂಬಳದಲ್ಲಿ ನಮ್ಮಿ ಕಂಬಳದಲ್ಲಿ ಭಾಗವಹಿಸಿರುವಂಥ ತುಳುಜಾ ಭವಾನಿ ಕೊಡ್ಲಾಡಿ ಅವರಿಗೆ ಗೌರವದ ಶಾಲು, ಪ್ರೀತಿಯ ಗೌರವವನ್ನು ಮೂಡಿಸಿಕೊಂಡು ಸ್ವಾಗತಿಸಿಕೊಂಡಿದ್ದೇವೆ. ಅದನ್ನು ಅನುಸರಿಸಿಕೊಂಡಂತ ಯಜಮಾನಿಕೆ ಪಾಲು ಕೊಟ್ಟ ರಿಜ್ವಾನ್ ಬ್ಯಾರಿ ಕೊಟ್ಟಬಡುಕೆರೆ ರಿಜ್ವಾನ್ ಬ್ಯಾರಿ ಅವರ ಕೋಣಗಳು ಸೂರ್ಯಚಂದ್ರ ಜೋಡುಕೆರೆ ಕಂಬಳ ಕೂಟದಲ್ಲಿ ಗೌರವದ ಪಾಲನ್ನು ಪಡ್ಕೊಂಡಿದ್ದಾರೆ.
ಬನ್ನಿ. ಪಡುಕೆರೆ ಕೊಟ್ಟ ಪಡುಕೆರೆ ರಿಜ್ವನ್ ಬ್ಯಾರಿ ಕಂಬಳ. ಬಣ್ಣ ಬಣ್ಣದ ಅಂಗಿ, ಬಣ್ಣ ಬಣ್ಣದ ಲುಂಗಿ. ಇದೀಗ ಗದ್ದೆಗಿಳಿದಿರುವಂತಹ ಕೋಣ ಎಚ್.ಎನ್. ನಿವಾಸ್ ಪಿನ್ನುಪಾಲ್ ಭಟ್ಕಳ ಎ ಮತ್ತು ಬಿ ಎರಡು ಜೊತೆ ಕೋಣದ ಯಜಮಾನಿಗೆ ಪಾಲನೆ ಮಾಡಿಕೊಂಡು ಗದ್ದೆಗಿಳಿಸಿಕೊಂಡಿದ್ದಾರೆ. ಎಚ್.ಎನ್. ನಿವಾಸ್ ಪಿನ್ನುಪಾಲ್ ಭಟ್ಕಳ. ಓಡಿಸುವರು ಸಂಪತ್, ಇವ ಓಟಗಾರ ಸಂಪತ್ರು. ಗದ್ದೆಗಿಳಿದಿರುವಂತಹ ಯಜಮಾನಿಕೆ ಪಕ್ಕಿ ಮನೆ ಬೇಸೆ ಭಟ್ಕಳ ಶೇಖರ್ ನಾಯಕರ ಕೋಣಗಳು. ಪಕ್ಕಿ ಮನೆ ಬೇಟೆ ಭಟ್ಕಳ ಬೇಸೆ ಭಟ್ಕಳ ಶೇಖರ್ ನಾಯಕರ ಕೋಣಗಳು. ಓಡಿಸುವರು ಪ್ರದೀಪ್ರು. ಜೋಡುಗೆರೆ ಕಂಬಳಕೂಟದಲ್ಲಿ ಗೌರವದ ಸ್ವಾಗತದ ಪಾಲನ್ನು ಪಡ್ಕೊಂಡಿದ್ದಾರೆ ಭಟ್ಕಳ ಬೇಸೆ ಶೇಖರ್ ನಾಯಕರ ಕೋಣಗಳು. ಇದೀಗ ಗದ್ದೆಗಿಳಿತಿರುವಂಥ ಕೋಣ ಸನ್ಶೈನ್ ಗೊರಟೆ ಕುಪ್ಪಯ್ಯ ನಾಯಕರ ಕೋಣಗಳು. ಓಡಿಸುವವರು ಸ್ವಾನ್. ಮೂಡಿಬರ ಕೋಣ ನೀಲಕಂಠ ಹುದಾರ್ ತಗ್ಗಸ್ಯ ಬೈಂದೂರು ಜೋಡ್ಕರೆ ಹಾಗೂ ಸಾಂಪ್ರದಾಯಿಕ ಕಂಬಳೋತ್ಸವದಲ್ಲಿ ಹಲವಾರು ಪ್ರಶಸ್ತಿಯನ್ನು ಪಡೆದಂತ ಈ ಭಾಗದ ಶ್ರೇಷ್ಠ ಮೇಳಗಾರಿಕೆ. ಈ ವರ್ಷದ ಜೋಡುಗೆರೆ ಕಂಬಳದಲ್ಲಿ ಸೂರ್ಯಕರೆಯಲ್ಲಿ ಇಳಿಯುತ್ತಿರುವಂತಹ ಕೋಣದ ಯಜಮಾನರು ದಿವಂಗತ ಶೀನ ಪೂಜಾರಿ, ವಿ.ಕೆ. ಗ್ರೂಪ್ಸ್, ಕಮ್ಮಟ್ಟು ಹೊಸಮನೆ, ಬನ್ನಾಡಿ ಇವರ ಕೋಣಗಳು ಗೌರವದ ಪಾಲನ್ನು ಪಡ್ಕೊಳ್ಳುವಂತೆ ಕೇಳಿಕೊಂಡಿದ್ದೇವೆ. ದಿವಂಗತ ಶೀನ ಪೂಜಾರಿ, ವಿ.ಕೆ. ಗ್ರೂಪ್, ಕಮ್ಮಟ್ಟು ಹೊಸಮನೆ, ಬನ್ನಾಡಿ ಅವರಿಗೆ ನಲ್ಮೆಯ ಸ್ವಾಗತ ಸುಸ್ವಾಗತ. ವಿ.ಕೆ. ಗ್ರೂಪಿಗೆ ಒಳ್ಳೆ ವಾದ್ಯ. ಇದೀಗ ಗದ್ದೆಗಿಳಿತಿರುವಂತ ಕೋಣ ಚಂದ್ರನಾರಾಯಣ ಕೊಟ್ಟಾರಿ, ನಾಯ್ಕನಕಟ್ಟೆ ಎ ಇವರ ಕೋಣಗಳು. ಚಂದ್ರ ನಾರಾಯಣ ಕೊಟ್ಟಾರಿ, ನಾಯ್ಕನಕಟ್ಟೆ ಪಿ ಇವರ ಕೋಣಗಳು ಗದ್ದೆಗಿಳಿಸಿಕೊಂಡಿವೆ. ಓಡಿಸುವವರು ದಿನೇಶ್ ಕ್ರೇಜ್ರಿ. ಗದ್ದೆಗಿಳಿತಿರುವಂತ ಕೋಣ ನಾಗಜಟ್ಟಿಗೇಶ್ವರ ಕರಿಕಲ್ಲು ಭಟ್ಕಳ, ಭಟ್ಕಳ ಕರಿಕಲ್ಲು ನಾಗಜಟ್ಟಿಗೇಶ್ವರ ಇವರ ಕೋಣಗಳು. ಸೂರ್ಯಚಂದ್ರ ಜೋಡುಗೆರೆ ಕಂಬಳದಲ್ಲಿ ಪಾಲನ್ನು ಪಡ್ಕೊಂಡಿದ್ದಾರೆ. ಈ ವರ್ಷದ ಕಂಬಳೋತ್ಸವದಲ್ಲಿ ಸಾಕಷ್ಟು ನಮ್ಮ ಬಂಧುಗಳಿದ್ದಾರೆ, ಮಾಧ್ಯಮ ಬಂಧುಗಳು ನಿಮ್ಮನ್ನೆಲ್ಲ ಗುರುತಿಸಿಕೊಂಡಿದ್ದೇವೆ. ಈ ಭಾಗದಲ್ಲಿ ಹೋದವರು ಎಡಭಾಗದಲ್ಲಿ ಹೋಗಬೇಕು, ನಮ್ಮೊಂದಿಗೆ ಸಹಕರಿಸಿಕೊಳ್ಬೇಕು. ಮುಂದಿನ ತಯಾರಿ ಶ್ರೀಸ್ಕಂದ ಉಳ್ಳೂರು ಕಂದಾವರ. ಶ್ರೀಸ್ಕಂದ ಉಳ್ಳೂರು ಕಂದಾವರ ಕಂಬಳ ಕ್ಷೇತ್ರದಲ್ಲಿ ಹಲವಾರು
ಮುಖ್ಯನ ಬರುವ ಈ ಭಾಗದ ಶ್ರೀಸ್ಕಂದ ಉಳ್ಳೂರು ಕಂಡಾವರ, ಶ್ರೀಸ್ಕಂದ ಉಳ್ಳೂರು ಕಂಡಾವರ. ಒಂದೊಟ್ಟಿಯ ಕುಮಾರನಾಯಕ್ ಭಾಗದಲ್ಲಿ ದುಬಾರಿ ಮನೆ ಸೋಡಿಗೆಡ್ಡೆ ಭಟ್ಕಳ ಇವರ ಕೊಡೆಗಳು ಗೌರವದ ಪಾಲನ್ನು ಪಡ್ಕೊಂಡಿದ್ದಾರೆ. ನಿಮಗೆ ನಲ್ಲಮೆಯ ಸ್ವಾಗತ ಬಯಸಿಕೊಂಡಿದ್ದೇವೆ. ಅದನ್ನು ಅನುಸರಿಸಿಕೊಂಡಂತೆ ಯಜಮಾನಿಕೆ ಸ್ವಾಮಿ ಅನುಗ್ರಹ ಆದ್ಯ ಧನ್ವಿಜಸ್ ದೇವಾಡಿಗರ ಕೊನೆಗಳು ಜ್ಞಾಪನ. ಚಂದ್ರದೇವಾಡಿಗ ಕಲ್ತೋಡ್ಮಿ ಮನೆ ನಾಗೂರು ಇವರ ಕೊನೆಗಳು ಸೂರ್ಯಚಂದ್ರ ಜೋಡುಕರೆ ಕಂಬಳದಲ್ಲಿ ಗೌರವದ ಪಾಲನ್ನು ಪಡ್ಕೊಳ್ತಿದ್ದಾರೆ. ಕೊಟ್ಟಾರಿಯವರೇ, ಕೊಟ್ಟಾರಿ ಅವರೇ, ಒಂದು ನಿಮಿಷ. ಹಲ್ 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 ಕೊಟ್ಟಾರಿ ಅವರೇ, ಒಂದು ಆರಂಭಿಕವಾದಂತ ಮೇಲೆ ಮತ್ತೆ ಅವಕಾಶ ಕೊಡ್ತೇವೆ, ದಯವಿಟ್ಟು ಗಮನಿಸಿಕೊಳ್ಬೇಕು. ಇದೀಗ ಗೌರವದ ಪಾಲನ್ನು ಪಡ್ಕೊಂಡಿದ್ದಾರೆ ಪೇತ್ರಿ ಕನ್ನಾರು ಮಾಬಲ ನಾಯಕರಿ ಬರ್ಕೋಣಗಳು. ಈ ವರ್ಷದ ಜೋಡುಕೆರೆ ಕಂಬಳದಲ್ಲಿ ಪೇತ್ರಿ ಕನ್ನಾರು ಮಾಬಲ ನಾಯಕರು, ಅದನ್ನು ಅನುಸರಿಸಿಕೊಂಡಂತ ಯಜಮಾನಿಕೆ ಪಾಲು ಪುಷ್ಟಿ ಪನ್ನಗೆ ಹಬ್ಬ ಭಟ್ಕಳ ಓಡಿಸುವವರು ಪ್ರಜ್ವಲ್ರು. ನಮ್ಮ ಈ ಕಂಬಳೋತ್ಸವದಲ್ಲಿದ್ದಾರೆ ವಿಠಲ್ ಶೆಟ್ಟಿ ಸುರ್ಕುಂದ ಅವರನ್ನ ಪ್ರೀತಿಪೂರ್ವಕವಾಗಿ ಗುರುತಿಸಿಕೊಂಡು ಬರುತ್ತೇವೆ. ಅದೇ ರೀತಿ ನಮ್ಮ ಈ ಕಂಬಳೋತ್ಸವಕ್ಕೆ ಆಗಮಿಸಿರುವಂತಹ ಪ್ರಕಾಶನ ಶೆಟ್ಟಿ ಕಂಬತ್ಕೋಣೆ ರೈತರ ಸೇವಾ ಕಾರ್ಯ ಸಂಘದ ಅಧ್ಯಕ್ಷರು, ಅವರನ್ನ ಪ್ರೀತಿಪೂರ್ವಕವಾಗಿ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. ಗಣ್ಯರನ್ನ ಅತ್ಯಂತ ಪ್ರೀತಿಪೂರ್ವಕವಾಗಿ. ಗಿರಿಜಾ ರೋಡ್ ಲೈನ್ಸ್ ಕೋಟ ಗಾಡಿ ಕೂಸಪೂಚಾರಿ ಅವರ ಕೋಣಗಳು. ಈ ವರ್ಷದ ಸೂರ್ಯಚಂದ್ರ ಜೋಡುಕರೆ ಕಂಬಳದಲ್ಲಿ ಗಾಡಿ ಕೂಸಪೂಚಾರಿ ಭೋಜಪೂಚಾರಿ ಗಿರಿಜಾ ರೋಡ್ ಲೈನ್ಸ್ ಇವರ ಕೋಣಗಳು ಈ ವರ್ಷದ ಕಂಬಳದಲ್ಲಿ ಪಾಲನ್ನು ಪಡ್ಕೊಳ್ತಾ ಇದ್ದಾರೆ. ಬಂದಂತ ಅತಿಥಿ ಗಣ್ಯರನ್ನ ವೇದಿಕೆ ಮೇಲ್ಭಾಗಕ್ಕೆ ಕರ್ಕೊಂಡು ಬರಬೇಕು. ಪದಾಧಿಕಾರಿಗಳು ಗಮನಿಸಬೇಕು, ವೇದಿಕೆಯನ್ನ ಅತಿಥಿ ಗಣ್ಯರಿಗೆ ವ್ಯವಸ್ಥೆ ಮಾಡಲಾಗಿದೆ. ಬಂದಂಥ ಅತಿಥಿ ಗಣ್ಯರನ್ನ ವೇದಿಕೆ ಮೇಲ್ಭಾಗಕ್ಕೆ ಅವರಿಗೆ ವೀಕ್ಷಣೆಗೆ ಅವಕಾಶವನ್ನು ಮಾಡಬೇಕು. ನಮ್ಮ ಪದಾಧಿಕಾರಿಗಳು ಗಮನಿಸಬೇಕು. ಇದೀಗ ಬೈಂದೂರು ಸೂರ್ಯಚಂದ್ರ ಜೋಡುಕರೆ ಕಂಬಳದಲ್ಲಿ ಸೂರ್ಯಕರೆಯಲ್ಲಿ ಇಳಿತಾ ಇದ್ದಾರೆ ಅನ್ವಿತಾ ಅರವಿಂದ ಪೂಜಾರಿ ಗಜ್ಞಾರ ಮನೆ ಕೊಡೇರಿ ಹಕ್ರೆಮಠ. ಓಡಿಸುವರು ಶಿವರಾಜ್. ಸಬ್ ಜೂನಿಯರ್ ವಿಭಾಗದ ಕೋಣದ ಯಜಮಾನರು ಯಾರಾದರೂ ಸ್ಪರ್ಧೆಗಿದ್ರೆ ಇಳಿಲಿಕ್ಕೆ ನಿಮಗೆ 3 ನಿಮಿಷ 30 ಸೆಕೆಂಡ್ಗಳು ಮಾತ್ರ ನೀಡ್ತೇವೆ, ಗಮನಿಸಿಕೊಳ್ಬೇಕು. ಇಲ್ಲವಾದಲ್ಲಿ ನಿಮಗೆಲ್ಲ ಗೊತ್ತಿದೆ, ನೇರವಾದ ಚಾನ್ಸ್ ಸುತ್ತು.
ಮುಂಭಾಗದಲ್ಲಿ ಇಳಿಲಿಕ್ಕೆ ಅವಕಾಶ ಇರೋದಿಲ್ಲ. ತದನಂತರ ಗಂತಿನಲ್ಲಿ ಇಳಿದು ಸ್ಪರ್ಧೆಗೆ ಅಣಿ ಮಾಡ್ಬೋದು, ಗಮನಿಸಿಕೊಳ್ಬೇಕು. ನಮ್ಮೆಲ್ಲ ಪದಾಧಿಕಾರಿಗಳ ಗಮನಕ್ಕೆ, ನಿಮಗೆಲ್ಲ ಒಂದು ಆಯಾ ಚೌಕಟ್ಟಿನ ವ್ಯವಸ್ಥೆಗೆ ತಿಳಿಸಿದ್ದೇವೆ. ಆ ಎಲ್ಲ ಕಾರ್ಯಪ್ರವೃತ್ತರಾಗಿ ಕೇಳಿಕೊಂಡಿದ್ದೇವೆ. ವೇದಿಕೆಯಲ್ಲಿ ಬಂದಂತೆ ಎಲ್ಲ ಅತಿಥಿಗಳನ್ನು ಗೌರವಿಸುವುದು. ನಮ್ಮ ಈ ಕಮಲೋತ್ಸವದಲ್ಲಿ ಆಗಮಿಸಿರುವಂತಹ ಪ್ರಕಾಶ್ ಚಂದ್ರ ಶೆಟ್ಟಿ, ಕಂಬದ ಕೋಣೆ ರೈತರ ಸೇವಕಾರಿ ಸಂಘದ ಅಧ್ಯಕ್ಷರು, ಅವರ ಪ್ರೀತಿಪೂರ್ವಕವಾಗಿ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸುತ್ತಾ ಇರುವಂತಹ ಶ್ರೀಯುತ ಪ್ರಕಾಶ್ ಚಂದ್ರ ಶೆಟ್ಟಿ, ಕಂಬದ ಕೋಣೆ ರೈತರ ಸೇವಕಾರಿ ಸಂಘದ ಅಧ್ಯಕ್ಷರು, ಅವರ ಪ್ರೀತಿಪೂರ್ವಕವಾಗಿ ಮನೋಭೂಮಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇರುವಂತಹ ಮೋಹನ್ ಪೂಜಾರಿ, ಗ್ಯಾರಂಟಿ ಸಮಿತಿ ಅಧ್ಯಕ್ಷರು, ಅವರ ಪ್ರೀತಿಪೂರ್ವಕವಾಗಿ ಕಂಬಳೋತ್ಸವದ ಧನ್ಯವಾದಗಳು. ಮನೋಭೂಮಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. ಥ್ಯಾಂಕ್ ಯು. ಅದೇ ರೀತಿ ಉದಯವಾಣಿ ವರದಿಗಾರರಾಗಿರ್ತಕ್ಕಂಥ ಅರುಣ್ ಕುಮಾರ್ ಶಿರೂರು ಹಾಗೂ ಶಿರೂರು.comನ ಗಿರೀಶ್ ಮುಗವೀರ ಇವರನ್ನ ಪ್ರೀತಿಪೂರ್ವಕವಾಗಿ ಕಂಬಳಕೋಟೆಗೆ ಸ್ವಾಗತಿಸಿಕೊಂಡಿದ್ದೇವೆ. ಅದೇ ರೀತಿ ಶ್ರೀಯುತ ವಿಶ್ವನಾಥ್ ಶೆಟ್ಟಿ ಸೂರ್ಕುಂದ್ ಅವರನ್ನ, ಪುಷ್ಪರಾಜ್ ಶೆಟ್ಟಿ ಶಿರೂರು ಅವರನ್ನ ಪ್ರೀತಿಪೂರ್ವಕವಾಗಿ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. ಅದೇ ರೀತಿ ಶ್ರೀಯುತ ಸಂಜೀವ್ ಆಚಾರ್ಯ ಅವರನ್ನ ಪ್ರೀತಿಪೂರ್ವಕವಾಗಿ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. ಕಟ್ಟಿಯ ಜಗನ್ನಾಥ್ ಶೆಟ್ಟಿ ಅವರನ್ನ ಪ್ರೀತಿಪೂರ್ವಕವಾಗಿ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. ಅಣ್ಣ, ಬ್ಯಾರಿಕೇಡ್ ಹಾಕಿದ್ದೇವೆ, ಅದರ ಮೇಲೆ ಬಲ ಪ್ರಯೋಗ ಮಾಡಲಿಕ್ಕಿಲ್ಲ, ದಯವಿಟ್ಟು ಗಮನಿಸಿಕೊಳ್ಬೇಕು. ಬ್ಯಾರಿಕೇಡ್ ಮೇಲೆ ಅದೇ ರೀತಿ ಬಲ ಬೇಡ, ಪ್ರಯೋಗವೂ ಬೇಡ. ಹಿರಿಯ ದೇವಾಡಿಗ ಅವರನ್ನ ಪ್ರೀತಿಪೂರ್ವಕವಾಗಿ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. ಪುಷ್ಪರಾಜ್ ಶೆಟ್ಟಿ ಅವರನ್ನ ಪ್ರೀತಿಪೂರ್ವಕವಾಗಿ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. ವರಶ್ರೀ ವಾದಿರಾಜ ಹಾಲಾಡಿ. ಸಬ್ ಜೂನಿಯರ್ ಸ್ಪರ್ಧೆಗೆ ಇದ್ರೆ ದಯವಿಟ್ಟು, ಈಗಾಗಲೇ ಹೇಳಿದ್ದೇವೆ 3 ನಿಮಿಷ 30 ಸೆಕೆಂಡ್ಗಳು, ಈಗಾಗಲೇ 1 ನಿಮಿಷ 30 ಸೆಕೆಂಡ್ಗಳು ಕಳೆದು ಹೋಗಿವೆ. ಇನ್ನು 2 ನಿಮಿಷಗಳು ಮಾತ್ರ ಬಾಕಿ ಇದೆ. ಸೂರ್ಯಚಂದ್ರ ಜೋಡುಕೆರೆ ಕಂಬಳಕೂಟದಲ್ಲಿ ಈ ವರ್ಷದ ಸಬ್ ಜೂನಿಯರ್ ವಿಭಾಗದಲ್ಲಿ ಒಟ್ಟು 35 ಜೊತೆ ಕೋಣದ ಯಜಮಾನರು ಪಾಲನ್ನು ಪಡ್ಕೊಂಡು ಒಂದು ಗಟ್ಟಿಯಾದ ಚಪ್ಪಾಳೆಯನ್ನು ಕೊಡಬೇಕು ಬಂಧುಗಳೇ. ಈ ವರ್ಷದ ಸೂರ್ಯಚಂದ್ರ ಜೋಡುಕೆರೆ ಕಂಬಳದಲ್ಲಿ ಸಬ್ ಜೂನಿಯರ್ ವಿಭಾಗದಲ್ಲಿ 35 ಜೊತೆ ಯಜಮಾನರು ಗೌರವವನ್ನು ಪಡ್ಕೊಂಡಿದ್ದಾರೆ. ಹಲೋ ಹಲೋ
ನಮ್ಮ ಕಂಬಳೋತ್ಸವಕ್ಕೆ ಆಗಮಿಸಿರುತ್ತರ ಮಾಧ್ಯಮಿತರಾಗಿರುವಂತಹ ಶ್ರೀಯುತ ಅರುಣ್ ಕುಮಾರ್ ಶಿವರನ್ನು ಪ್ರೀತಿಪೂರ್ವಕವಾಗಿ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. ಅದೇ ರೀತಿ ಶ್ರೀಯುತ ಗಿರೀಶ್ ಅವರನ್ನು ಅದೇ ಪ್ರೀತಿಪೂರ್ವಕವಾಗಿ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. ಮಾಧ್ಯಮಿತರಾಗಿರುವಂತಹ ಗಿರೀಶ್ ಅವರನ್ನು ಕೋಣಗಳ ಕೂಡುವಿಕೆ ಆಗಿದೆ. ಮಂಜು ಪೂಜಾರಿ ಸಸ್ತಿಯವರ ಘನ ಅಧ್ಯಕ್ಷತೆಯಲ್ಲಿ ಸಾಗಿ ಬರ್ತಾ ಇದೆ ಬೈಂದೂರು ಸಾಂಪ್ರದಾಯಿಕ ಹಾಗೂ ಜೋಡುಕೆರೆ ಕಂಬಳೋತ್ಸವ ಸೂರ್ಯ ಚಂದ್ರ ನಮ್ಮ ಕಂಬಳೋತ್ಸವಕ್ಕೆ ಆಗಮಿಸಿರುವಂತಹ ಶ್ರೀಯುತ ಗಣಪತಿ ಗೌಡ ನಿವೃತ್ತ ಯೋಧರು ಅವರನ್ನ ಪ್ರೀತಿಪೂರ್ವಕವಾಗಿ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. ಹಾಗೆ ರಾಜು ದೇವಾಡಿಗ ಗ್ರಾಮ ಪಂಚಾಯತ್ ಸದಸ್ಯರು ಕಿರಿಮಂಜೇಶ್ವರ ಅವರನ್ನು ಕೂಡ ಪ್ರೀತಿಪೂರ್ವಕವಾಗಿ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. ಹಲೋ ಕೋಣವನ್ನ ಸಜ್ಜುಗೊಳಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ನಮ್ಮ ಕಂಬಳೋತ್ಸವದಲ್ಲಿರುವಂತಹ ಸಂತೋಷ್ ಪೂಜಾರಿ ಸಿಸಿತ್ಲವರು ವೇದಿಕೆಗೆ ಬರುವಂತೆ ಭಿನ್ನ ಬ್ಯಾರಿಕೇಡ್ ಮೇಲೆ ದಯವಿಟ್ಟು ಕೈಯನ್ನು ತೆಗೆಯಬೇಕು. ಕೋಟ ಜೋಡುಗೆರೆ ಹಾಗೂ ಸಾಂಪ್ರದಾಯಿಕ ಕಂಬಳೋತ್ಸವದಲ್ಲಿ ಪ್ರಶಸ್ತಿಯನ್ನ ಪಡೆದಂತ ಮೇಳಗಾರಿಕೆ ರಿಜ್ವಾನ್ ಡೈರಿ. ರಾಘವ ಹಲೋ, ನಮ್ಮೆಲ್ಲ ಪದಾಧಿಕಾರಿಗಳು, ಸ್ವಯಂ ಸೇವಕ ಬಂಧುಗಳು, ಬಂದಂಥ ಎಲ್ಲ ಸೋದರಿ ತಾಯಂದಿರಿಗೆಲ್ಲ ಆಸನ ವ್ಯವಸ್ಥೆ ಹಾಕಿ ಸಹಕರಿಸುವಂತೆ ಕೇಳಿಕೊಂಡಿದ್ದೇವೆ. ದಯವಿಟ್ಟು ಗಮನಿಸಿಕೊಳ್ಬೇಕು. ಈಗಾಗಲೇ ತಿಳಿಸಿದ್ದೇವೆ, ಬ್ಯಾರಿಕೇಡ್ರ ಮೇಲೆ ಬಲ ಪ್ರಯೋಗ ಮಾಡ್ತಿದ್ರಿ, ಗಮನಿಸ್ಕೊಳ್ಬೇಕು ಬಂಧುಗಳೇ. ಅರ್ಜೆಂಟಲ್ಲಿ ಹಾಕಿದ್ದಂತೆ ಗಮನಿಸ್ಕೊಳ್ಳಿ. ಬ್ಯಾರಿಕೇಡ್ ಮೇಲೆ ಬಲ ಪ್ರಯೋಗ ಮಾಡಬಾರ್ದು. 7 ಗಂಟೆ ಮೇಲೆ ಅದಕ್ಕೆ ಕರೆಂಟ್ ಕೊಡ್ತೇವೆ. ಬೈಂದೂರು ತಾಲೂಕು ಸಾಂಪ್ರದಾಯಿಕ ಮತ್ತು ಜೋಡುಕೆರೆ ಕಂಬಳ ಸಮಿತಿ ಪ್ರಸ್ತುತಿ ಸೂರ್ಯಚಂದ್ರ ಬೈಂದೂರು ಜೋಡುಕೆರೆ ಕಂಬಳ. ನಮ್ಮ ಕಂಬಳೋತ್ಸವಕ್ಕೆ ಆಗಮಿಸಿ ಕಾರ್ಯಕ್ರಮದ ರಂಗವೇದಿಕೆಯಲ್ಲಿರುವಂತಹ ಶ್ರೀಯುತ ಪ್ರಕಾಶದ ಶೆಟ್ಟಿ ಅವರಿಗೆ ಈ ಕಾರ್ಯಕ್ರಮದ ಗೌರವದ ಶಲ್ಯದ ಜೊತೆಗೆ ಈ ಕಾರ್ಯಕ್ರಮದ ನೆನಪಿನ ಸ್ಮರಣಿಕೆಯನ್ನು ಹಸ್ತಾಂತರಿಸುವಂತೆ
ತಾಲೂಕು ಕಂಬಳ ಸಮಿತಿ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ಮಂಜು ಬಿಲ್ ಅವರು ಅಲ್ಲಿ ಭಿನ್ನಹ. ಈ ಕಾರ್ಯಕ್ರಮದ ನೆನಪಿನ ಸ್ಮರಣೆಯನ್ನು ಹಸ್ತಾಂತರಿಸುವುದು ಭಿನ್ನಹ. ಹಾ, ಮಾನ್ಯ ನಮ್ಮ ತೀರ್ಪುಗಾರರು ವಿಶ್ವನಾಥ ಪ್ರಭುಗಳು ವೇದಿಕೆ ಮೇಲ್ಭಾಗದಲ್ಲಿ ಬಂದು ಜವಾಬ್ದಾರಿಯ ಶಾಲನ್ನು ಪಡೆದುಕೊಳ್ಳುವಂತೆ ಕೇಳಿಕೊಂಡಿದ್ದೇವೆ. ಸೂರ್ಯಚಂದ್ರ ಚೋಡುಕೆರೆ ಕಂಬಳದ ದಯವಿಟ್ಟು ವೇದಿಕೆ ಬರಬೇಕಂತ ಕೇಳಿಕೊಂಡಿದ್ದೇವೆ ವಿಶ್ವನಾಥ ಪ್ರಭುಗಳು. ವಿಶ್ವನಾಥ ಪ್ರಭುಗಳು ಈ ಭಾಗವನ್ನು ಕೂಡಿಕೊಳ್ಳಬೇಕು. ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಶ್ರೀಯುತ ಪ್ರಕಾಶ್ ಚಂದ್ರ ಶೆಟ್ಟಿ ಅವರನ್ನ ನುಡಿಪೀಠಕ್ಕೆ ಆಹ್ವಾನಿಸ್ತಾ ಇದ್ದೇವೆ ಸರ್, ತಮ್ಮ 2 ಹಿತ ನುಡಿಗಾಗಿ. ಸ್ಥಳೀಯ ಹಲೋ, ಅಧಿದೇವತೆ ಮಾರಿಕಾಂಬೆ ಹಾಗೂ ಈಶ್ವರ ಮಾರಿಕಾಂಬ ಎರಡು ದೇವರುಗಳನ್ನು ಸ್ಮರಿಸಿಕೊಂಡು ಭಾಳ ವಿಶೇಷವಾಗಿ ಇವತ್ತು ದಿವಂಗತ ವೆಂಕಟ ಪೂಜಾರಿ ಅವರ ಸ್ಮರಣಾರ್ಥ ಅವರ ನೆನಪಿಗಾಗಿ ಈ ಭಾಗದ ಕಂಬಳ ಅಭಿಮಾನಿಗಳು ಮಂಜು ಪೂಜಾರಿ ಅವರ ನೇತೃತ್ವದಲ್ಲಿ ಒಂದು ಐತಿಹಾಸಿಕ ಕಂಬಳವನ್ನು ಇಲ್ಲಿ ಮಾಡುತ್ತಾ ಇರುವಂಥದ್ದು ನಮಗೆಲ್ಲ ತುಂಬ ಸಂತೋಷದ ವಿಚಾರ. ಜೋಡುಕೆರೆ ಕಂಬಳಗಳು ನಮ್ಮ ಈ ಬೈಂದೂರು ಭಾಗದಲ್ಲಿ ಬಹುಶಃ ನನ್ನ ತಿಳುವಳಿಕೆ ಪ್ರಕಾರ ಇದು ಪ್ರಥಮ ಅಂತ ಹೇಳಿ ನಾವು ಭಾವಿಸ್ತೇವೆ. ಬಹುಶಃ ಕಂಬಳ ಕ್ಷೇತ್ರದಲ್ಲಿ ಪರಂಪರಾಗತವಾಗಿ ಅನೇಕ ಕಂಬಳಗಳು, ನಮ್ಮ ತಗ್ಗರ್ಷೆ ಕಂಬಳ ಇರ್ಬೋದು, ಕೆರಗಾಲು, ಬಹುತೇಕ ಕಂಬಳಗಳಿದ್ರೂ ಕೂಡ ಇತ್ತೀಚಿನ ದಿನಗಳಲ್ಲಿ ಬಹುಶಃ ನಮ್ಮ ಉಭಯ ಜಿಲ್ಲೆಗಳಲ್ಲಿ ಕಂಬಳ ಕ್ಷೇತ್ರದಲ್ಲಿ ಹೆಸರು ಮಾಡಿದವರು ದಿವಂಗತ ವೆಂಕಟ ಪೂಜಾರಿ ಅವರು. ಬಹುಶಃ ಈ ಕ್ಷೇತ್ರವನ್ನು ಉಳಿಸಿ ಬೆಳೆಸಲಿಕ್ಕೆ ತನ್ನ ಜೀವಿತ ಅವಧಿಯ ಅಮೂಲ್ಯ ಸಮಯವನ್ನು ಕೂಡ ಅವರು ಕೊಟ್ಟಿದ್ದರು. ಬಹುಶಃ ಆ ಒಂದು ಸವಿ ನೆನಪಿಗಾಗಿ ಅವರ ಅಭಿಮಾನಿ ಮಿತ್ರರು, ಕುಟುಂಬಿಕರು ಎಲ್ಲ ಸೇರಿ ಇವತ್ತಿನ ಈ ಒಂದು ವೈಭವದ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿಕೊಂಡಂಥದ್ದು ನಮಗೆಲ್ಲರಿಗೂ ಕೂಡ ತುಂಬ ಸಂತೋಷದ ವಿಚಾರ. ಬಹುಶಃ ಸಾಕಷ್ಟು ಈ ಭಾಗದಲ್ಲಿ ನಮ್ಮ ಕುಂದಾಪುರ ತಾಲೂಕಿನಲ್ಲಿ ಜೋಡುಕೆರೆ ಕಂಬಳಗಳು ಬಹಳ ಕಡಿಮೆ. ಬಹುಶಃ ಆ ಒಂದು ಪರಂಪರೆಯನ್ನು ಇಲ್ಲಿ ಆರಂಭಿಸಿದಂಥ ನಮಗೆ ತುಂಬ ಸಂತೋಷ. ಬಹುಶಃ ಈ ಕಂಬಳ ನಿರಂತರವಾಗಿ ನಡೀಲಿ. ಬಹುಶಃ ನಾವು ಕಂಬದ ಕೋಣೆ ರೈತರ ಸೇವಾ ಸಹಕಾರಿ ಸಂಘದಿಂದ ನೆಲೆಯಲ್ಲಿ ನಾನಿಲ್ಲಿ ಬಂದಿದ್ದೇನೆ. ನಮ್ಮಿಂದಾದಂಥ ಸಹಕಾರವನ್ನು ಕೂಡ ಈ ಒಂದು ಕಂಬಳಕ್ಕೆ ಕೊಡುವುದರ ಮೂಲಕ ಬಹುಶಃ ವೆಂಕಟ ಪೂಜಾರಿಯವರು ಅಧ್ಯಕ್ಷರಾಗಿದ್ದಂಥ ಸಂದರ್ಭದಲ್ಲಿ ಸುಮಾರು 10 ಬಹುಶಃ ನಮ್ಮ ಪರಮೇಶ್ವರ ಭಟ್ರು ಇವರೆಲ್ಲ ಒಂದು ಶಾಶ್ವತವಾದಂತಹ ಜೋಡುಕೆರೆ ಅಂಗಳವನ್ನು ಮಾಡಬೇಕು ಅಂಥೇಳಿ ಬೇಡಿಕೆಯನ್ನು 10 ವರ್ಷದ ಹಿಂದೆ ಇಟ್ಟಿದ್ದರು. ಸರ್ಕಾರದ ಮುಂದೆ ಹೋಗಬೇಕು, ಬಹುಶಃ ಶಾಶ್ವತವಾದಂಥ ಬೈಂದೂರಿನಲ್ಲಿ ಒಂದು ಸರ್ಕಾರದ ವ್ಯವಸ್ಥೆಗಳಿಂದ ಜೋಡುಕೆರೆ ನಿರಂತರವಾಗಿ ಟ್ರಯಲ್ ಮಾಡಲಿಕ್ಕೆ ಮತ್ತು ವರ್ಷಕ್ಕೊಮ್ಮೆ ಕಂಬಳ ಮಾಡುವಂಥ ಒಂದು ವ್ಯವಸ್ಥೆ ಆಗಲಿಕ್ಕೆ ಅಂತ ಹೇಳುವಂಥ ಕನಸು ಬಹುಶಃ ಈ ಭಾಗದ ಎಲ್ಲ ಕಂಬಳ ಅಭಿಮಾನಿಗಳಿಗೆ ಇದೆ. ಬಹುಶಃ ನಾವೆಲ್ಲ ಒಟ್ಟಾಗಿ ಪ್ರಯತ್ನ ಮಾಡಿದರೆ ಇದು ಬಹಳ
ದೊಡ್ಡ ವಿಚಾರ ಅಲ್ಲ. ಬಹುಶಃ ಈ ಬಗ್ಗೆ ಕನಸುಕೊಂಡವರು ವೆಂಕಟ ಪೂಜಾರಿಯವರು. ಬಹುಶಃ ಅವರು ಕನಸು ನನಸಾಗಲಿ ಅಂತ ಹೇಳುವಂಥ ವಿಚಾರ ಹೇಳ್ತಾ, ಬಹುಶಃ 8 ಗಂಟೆಗೆ ಕಾರ್ಯಕ್ರಮ ಇದೆ. ನಾನು ಅನ್ಯ ಕಾರ್ಯಕ್ರಮ ನಿಮಿತ್ತ ಹೋಗಬೇಕಾಗಿರುವುದರಿಂದ ನನ್ನನ್ನು ಕ್ಷಮಿಸಬೇಕು. ಸಾಧ್ಯ ಆದರೆ ಒಂದು 10:30-11 ಗಂಟೆಗೆ ಬರ್ತೇನೆ ಅಂತ ಹೇಳ್ತಾ ತಮಗೆಲ್ಲರಿಗೂ ಶುಭವನ್ನು ಹಾರೈಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಸಹಕಾರ. ನಮ್ಮಿ ಕಂಬಳಸೋಕೆ ಆಗಮಿಸಿ ಶುಭವನ್ನು ಹಾರೈಸಿರುವಂತಹ ಶ್ರೀಯುತ ಪ್ರಕಾಶ್ ಚಂದ್ರ ಶೆಟ್ಟಿ, ಕಮ್ಮತ್ತಕೋಡ ರೈತರ ಸೇವಾಕಾರಿ ಸಂಘದ ಅಧ್ಯಕ್ಷರು, ಅವರ ಪ್ರೀತಿಪೂರ್ವಕವಾಗಿ ಅಭಿವಂದನೆಗಳನ್ನು ಸಲ್ಲಿಸಿಕೊಳ್ತಾರೆ. ಕಾರ್ಯಕ್ರಮದ ರಂಗವೇದಿಕೆಗೆ ಆಗಮಿಸಿದಂತಹ ಶ್ರೀಯುತ ರಾಘವೇಂದ್ರ ಪೂಜಾರಿ ಕುದುರೆಹಿತ್ಲು ಉದ್ಯಮಿಗಳನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿಕೊಂಡಿರುತ್ತೇವೆ. ಅದೇ ರೀತಿ ಶ್ರೀಯುತ ಉದಯ ಪೂಜಾರಿ ಅವರ ಪ್ರೀತಿಪೂರ್ವಕವಾಗಿ ಸ್ವಾಗತವನ್ನು ವಹಿಸಿಕೊಂಡು ಬರುತ್ತೇವೆ. ಅದೇ ರೀತಿ ಶ್ರೀಯುತ ರಾಜಗಾಡಿಗ ಗುಲ್ವಾಡಿ ಅವರನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತವನ್ನು ವಹಿಸಿಕೊಂಡು ಬರುತ್ತೇವೆ. ಮುಂದಿನ ತಯಾರಿ ಹೆಬ್ಬಾರ್ ಬೆಟ್ಕಳ ಟೋಕನ್ ನಂಬರ್ 31 ಶ್ರೀಯುತ ರಾಘವೇಂದ್ರ ಪೂಜಾರಿ ಅವರಿಗೆ ಗೌರವದ ಶಲ್ಯವನ್ನು ಹೊರಿಸುವಂತೆ ಮನವಿ. ಅದೇ ರೀತಿ ಶ್ರೀಯುತ ಉದಯ ಪೂಜಾರಿ ಅವರಿಗೆ ಕಾರ್ಯಕ್ರಮದ ಗೌರವದ ಶಲ್ಯವನ್ನು ಹೊರಿಸುವಂತೆ ಮನವಿ. ಅದೇ ರೀತಿ ಶ್ರೀಯುತ ಜಗನ್ನಾಥ್ ಶೆಟ್ಟಿ ನಾಕಟ್ಟೆ ಅವರನ್ನು ಪ್ರೀತಿಪೂರ್ವಕವಾಗಿ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. ಹಾಗೆ ಅದೇ ರೀತಿ ಮಾಧ್ಯಮಿತರಾಗಿರುವಂತಹ ಶ್ರೀಯುತ ಅರುಣ್ ಕುಮಾರ್ ಶಿರೂರ್ ಅವರಿಗೆ ಈ ಕಾರ್ಯಕ್ರಮದ ಗೌರವದ ಶಲ್ಯವನ್ನು ಹೊರಿಸುವಂತೆ ಮನವಿ. ಶ್ರೀಯುತ ಪರಮೇಶ್ವರ್ ಭಟ್ ಅವರು ಈ ಕಾರ್ಯಕ್ರಮದ ಗೌರವದ ಶಲ್ಯವನ್ನು ಶ್ರೀಯುತ ಅರುಣ್ ಕುಮಾರ್ ಶಿರೂರ್ ಅವರಿಗೆ ಹಸ್ತಾಂತರಿಸುವಂತೆ ಮನವಿ. ಅದೇ ರೀತಿ ಶ್ರೀಯುತ ಮಾಧ್ಯಮಿತರಾಗಿರುವಂತಹ ಶ್ರೀಯುತ ಗಿರೀಶ್ ಅವರಿಗೆ ಗೌರವದ ಶಲ್ಯವನ್ನು ಹೊರಿಸುವಂತೆ ಮನವಿ. ಮಾಧ್ಯಮಿತರಾಗಿರುವಂತಹ ಶ್ರೀಯುತ ಅರುಣ್ ಕುಮಾರ್ ಶಿರೂರ್ ಅವರಿಗೆ ಕಾರ್ಯಕ್ರಮದ ಗೌರವದ ಶಲ್ಯವನ್ನು ಹೊಂದಿಸುವಂತೆ ಮನವಿ. ಅದೇ ರೀತಿ ಇನ್ನೋರ್ವ ಮಾಧ್ಯಮಿತರಾಗಿರುವಂತಹ ಶ್ರೀಯುತ ಗಿರೀಶ್ ಅವರಿಗೆ ಕಾರ್ಯಕ್ರಮದ ಗೌರವದ ಶಲ್ಯವನ್ನು ಹೊಂದಿಸುವಂತೆ ಮನವಿ. ಹಾಗೆ ಕಾರ್ಯಕ್ರಮದ ರಂಗವೇದಿಕೆಯಲ್ಲಿರುವಂತಹ ಶ್ರೀಯುತ ಜಗನ್ನಾಥ್ ಶೆಟ್ಟಿ ನಾಕಟ್ಟೆ ಅವರಿಗೆ ಪ್ರೀತಿಯ ನಲ್ಮಯ ಸ್ವಾಗತವನ್ನು ವಹಿಸಿಕೊಳ್ತಾ ಕಾರ್ಯಕ್ರಮದ ಗೌರವದ ಶಲ್ಯವನ್ನು ಹೊರಿಸಿ ಸ್ವಾಗತಿಸುವಂತೆ ಮನವಿ. ಹಾಗೆ ಸಜ್ಜನ ವಿಭಾಗದ ಎಲ್ಲ ಕೋಣವನ್ನ ಚಾನ್ಸ್ಗೆ ತರಬೇಕಾಗಿ ಕೇಳ್ಕೊಳ್ತಾ ಇದ್ದಾರೆ. ಕಣ್ಣವರು ಮಾಬಲ ನಾಯಕ್, ಕಣ್ಣವರು ಮಾಬಲ ನಾಯಕ್, ಅದು ಸ್ಪೇಸ್ ಬರ್ಬೇಕಲ್ಲಿ ಜತಿ ಸುತ್ತನವರು. ನಮ್ಮ ಈ ಕಾರ್ಯಕ್ರಮದ ರಂಗವೇದಿಕೆಯಲ್ಲಿರುವಂತಹ ಶ್ರೀಯುತ ಜಗನ್ನಾಥ್ ಶೆಟ್ಟಿ ನಾಕಟ್ಟೆ ಅವರಿಗೆ ಪ್ರೀತಿಯ ಸ್ವಾಗತ. ಕಾರ್ಯಕ್ರಮದ ಗೌರವದ ಶಲ್ಯವನ್ನು ಹೊದಿಸುವಂತೆ ಮನವಿ. ನಮ್ಮ ಕಂಬಳೋತ್ಸವದಲ್ಲಿ ಬಂದಿರುವಂತಹ ಶ್ರೀಯುತ ಚಿರಾನ್ ಶೆಟ್ಟಿ ಅವರನ್ನ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿಕೊಳ್ತಾ ಇದ್ದೇವೆ. ಅದೇ ರೀತಿ ಶ್ರೀಯುತ ಪ್ರಕಾಶ್ ದೇವಾಡಿಗ ಅವರನ್ನ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿಕೊಂಡು ಬರಿದ್ದೇವೆ. ವೇದಿಕೆಗೆ ಬರಬೇಕು ಸರ್. ಅದೇ ರೀತಿ ಶ್ರೀಯುತ ಪ್ರದೀಪ್ ಶೆಟ್ಟಿ ಕಾರಿಕಟ್ಟೆ ಅವರನ್ನ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿಕೊಂಡು ಬರಿದ್ದೇವೆ. ಏನೋ ಕಳಿಸ್ತೇವೆ ನಿಧಾನವೇ ಪ್ರಧಾನ. ಅದೇ ರೀತಿ ಶಬರಿ ಸ್ಟುಡಿಯೋ ಮಾಲೀಕರಾಗಿರುವಂತಹ ಶ್ರೀಯುತ ದೊಡ್ಡಯ್ಯ ಪೂಜಾರಿ ಅವರು ವೇದಿಕೆ ಮೇಲ್ಭಾಗಕ್ಕೆ ಬರುವಂತೆ ಪ್ರೀತಿ ಮನವಿ ಸ್ವಾಗತಿಸಿಕೊಳ್ತಾ ಇದ್ದೇವೆ ಸರ್.
ಬಂದಂತಹ ಈ ಪರಿಸರದ ಎಲ್ಲ ಗಣ್ಯಮಾನ್ಯ ಅತಿಥಿಗಣರಿಗೆ ಪ್ರೀತಿಯ ಸ್ವಾಗತ. ದೊಡ್ಡಯ್ಯ ಪೂಜಾರಿ ಅವರು ವೇದಿಕೆ ಮೇಲ್ಭಾಗಕ್ಕೆ ಬರಬೇಕು ಸರ್. ಬೈಂದೂರು ತಾಲೂಕು ಸಾಂಪ್ರದಾಯಿಕ ಮತ್ತು ಜೋಡುಕೆರೆ ಕಂಬಳ ಸಮಿತಿ ಪ್ರಸ್ತುತಿ ಸೆನ್ಸರ್ ವ್ಯವಸ್ಥೆಯಲ್ಲಿ ಈ ಭಾಗದ ಹೆಸರಾಂತ ಸಂಸ್ಥೆ ESP ಡಿಜಿಟಲ್ ವೆಂಕಟೇಶ್ ಬಡಮನೆಯ ತಂಡ ನಮ್ಮೊಂದಿಗಿದೆ. ಹಾಗೆ ಚಾನ್ಸಿನ ಲಿಸ್ಟ್ ಅನ್ನು ಆದಷ್ಟು ಬೇಗ ಕಳಿಸ್ಕೊಡ್ಬೇಕಲ್ಲ ಕಿಶೋರ್. ನಮ್ಮ ಕಂಬಳೋತ್ಸವಕ್ಕೆ ಆಗಮಿಸಿರುವಂತಹ ಶ್ರೀಯುತ ಮಂಜುನಾಥ್ ಪೂಜಾರಿ ದುರ್ಗಾ ವೆಲ್ಡಿಂಗ್ ವರ್ಕ್ ಇತರ ಮಾಲೀಕರು ಅವರನ್ನು ಪ್ರೀತಿಪೂರ್ವಕವಾಗಿ ಆಹ್ವಾನಿಸ್ತಾ ಇದ್ದೇವೆ. ಕೋಣ ಮೇಲ್ಭಾಗದಲ್ಲಿ ಬಂದಾಗ ನಿಮ್ಮ ಪ್ರೀತಿ ಮಾತ್ರ ಹೊಡಿಲಿಕ್ಕಿಲ್ಲ. ಬರ್ಲಿಕ್ಕೆ ಮನಸ್ಸುಂಟು, ಚಾನ್ಸ್ಗೆ ದಾರಿ ಮಾಡಿ ಕೊಡ್ಬೇಕು. ಈಗಾಗಲೇ ಕೂಡ ಎಲ್ಲ ತಯಾರಾಗಿ ಬರ್ತಾ ಇದೆ. ಸಬ್ ಜೂನಿಯರ್ ವಿಭಾಗದ ಎಲ್ಲ ಕೋಣವನ್ನ ಚಾನ್ಸ್ಗಾಗಿ ಕರೆಗೆ ತರಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ಸ್ಪರ್ಧೆಯ ಸಬ್ ಜೂನಿಯರ್ ವಿಭಾಗದಲ್ಲಿ ಸ್ಪರ್ಧಾ ಕಣದಲ್ಲಿ ಇಳಿಸುವಂತ ಕೋಣಗಳು ಚಾನ್ಸ್ಗೆ ಬರ್ಬೇಕಣ್ಣ. ಸೂರ್ಯಚಂದ್ರ ಜೋಡುಕೆರೆ ಕಂಬಳದಲ್ಲಿ ಸಮಯಕ್ಕಾಗಿ ಉಳಿಸ್ತಾ ಇದ್ದಾರೆ ಚಾನ್ಸ್ಗಾಗಿ. ಹಲೋ ಸೆನ್ಸರ್ ಓಕೆನಾ? ಹಲೋ ಸೆನ್ಸರ್ ಸೂರ್ಯಚಂದ್ರ ಜೋಡುಕೆರೆ ಕಂಬಳ ಸಬ್ ಜೂನಿಯರ್ ವಿಭಾಗದಲ್ಲಿ ಸ್ಪರ್ಧಾ ಕಣದಲ್ಲಿ ಚಾನ್ಸ್ ಅಲ್ಲಿದ್ದಾರೆ. ಹಾಗೆ ಟೋಕನ್ ನಂಬರ್ 11 ಚಾನ್ಸಿಗೆ ಬೇಡು ಪೂಜಾರಿ ಗುರಮಕ್ಕಿ. ಟೋಕನ್ ನಂಬರ್ 11 ಚೇತನ್ ಪೂಜಾರಿ, ಬೇಡು ಪೂಜಾರಿ, ಗುರಮಕ್ಕಿ ಬೈಂದೂರು. ಸೂರ್ಯಕೆರೆಯಲ್ಲಿ ಸೂರ್ಯಕೆರೆತ್ತ ಬೇಡು ಪೂಜಾರಿ
ಬೇಡು ಪೂಜಾರಿ ಗುರಮಕ್ಕಿ ಬೈಂದೂರು ಸೂರ್ಯಕರೆಯಲ್ಲಿ ಸಿದ್ಧತೆಯಲ್ಲಿದ್ದಾರೆ. ಸೂರ್ಯಕರೆತ್ತ ಬೇಡು ಪೂಜಾರಿ ಗುರಮಕ್ಕಿ ಬೈಂದೂರು ರಿವರ್ಸ್. ನಮ್ಮ ಈ ಕಾರ್ಯಕ್ರಮದ ರಂಗವೇದಿಕೆಯಲ್ಲಿ ಶ್ರೀಯುತ ರಾಜು ಗಾಣಿಗ ಹುಳುವಾಡಿ ಹಿರಿಯ ಕೃಷಿಕರು ಅವರನ್ನು ಪ್ರೀತಿಪೂರ್ವಕವಾಗಿ ಗುರುತಿಸಿಕೊಂಡು ಬರಿದ್ದೇವೆ. ಈ ವರ್ಷದ ಸೂರ್ಯಚಂದ್ರ ಜೋಡುಕರೆ ಕಂಬಳದಲ್ಲಿ ಮೊದಲ ಚಾನ್ಸ್ ಅಲ್ಲಿದ್ದಾರೆ. ಬೇಡು ಪೂಜಾರಿ ಗುರಮಕ್ಕಿ ಬೈಂದೂರು ಬೇಡು ಪೂಜಾರಿ ಗುರಮಕ್ಕಿ ಅವರು ಚಾನ್ಸ್ ಅಲ್ಲಿ. ಹಾ ಹಾ ಓಟದ ಸಿದ್ಧತೆಯಲ್ಲೇ. ಹಲೋ ಹಲೋ, ಚಂದ್ರಕರೆಯಲ್ಲಿ ಯಾರಿದ್ದಾರೆ? ಹಾ, ಸೂರ್ಯಕರೆತ್ತ ಬೇಡು ಪೂಜಾರಿ ಗುರಮಕ್ಕಿ ಬೈಂದೂರು ಇವರ ಕೋಣಗಳು. ಸೂರ್ಯಕರೆತ್ತ ಬೇಡು ಪೂಜಾರಿ ಗುರಮಕ್ಕಿ ಬೈಂದೂರು ಇವರ ಕೋಣ ತೆಗೆದುಕೊಂಡು ಸಮಯ 11:49. ಯಾರಿದ್ದಾರೆ? ಕ್ರಮ ಸಂಖ್ಯೆ 20 ಸೂರ್ಯಕರೆತ್ತ ಪಿನ್ನುಪಾಲ್ ಭಟ್ಕಳ. ಎಚ್.ಎನ್. ನಿವಾಸ್ ಪಿನ್ನುಪಾಲ್ ಭಟ್ಕಳ ಎ. ಸೂರ್ಯಕರೆತ್ತ ಚಾನ್ಸ್ ಅಲ್ಲಿದ್ದಾರೆ. ಚಂದ್ರಕರೆತ್ತ ಯಾರಿದ್ದಾರೆ? ಪಿನ್ನುಪಾಲ್ ಭಟ್ಕಳ ಎಚ್.ಎನ್. ನಿವಾಸ್ ತೆಗೆದುಕೊಂಡ ಸಮಯ 11:41. ಚಂದ್ರಕರೆ ಋತ್ವಿಕ್ ಪೂಜಾರಿ ಹೊಳೆಕಡೆ ಮನೆ ಎಳಜಿತ್ ಬೈಂದೂರು. ರಿಷಾ ರೀತಿಕಾ ಪೂಜಾರಿ ಹೊಳೆಕಡೆ ಮನೆ ಎಳಜಿತ್ ಬೈಂದೂರು ತೆಗೆದುಕೊಂಡ ಸಮಯ 10:97. ಚಂದ್ರಕರೆಯಲ್ಲಿ ಪಕ್ಕಿಮನೆ ಬೇಟೆ ಭಟ್ಕಳ ಚಂದ್ರಕರೆತ್ತ ಭಟ್ಕಳ ಬೇಸೆ ಮಕ್ಕಿಮನೆಯವರ ಕೋಣಗಳು. ಚಂದ್ರಕರೆತ್ತ
ಭಟ್ಕಳ ಬೇಸೆ ಮಕ್ಕಿ ಮನೆಯವರ ಕೋಣ 12.58 12.58. ಸೂರ್ಯಕರೆತ್ತ ವರಶ್ರೀ ವಾದಿರಾಜ ಹಾಲಾಡಿ. ಸೂರ್ಯಕೆರೆಯಲ್ಲಿ ಚಾನ್ಸ್ ಅಲ್ಲಿದ್ದಾರೆ ವಾರಶ್ರೀ ವಾದಿರಾಜ ಹಾಲಾಡಿಯವರ ಕೋಣಗಳು. ವರಶ್ರೀ ವಾದಿರಾಜ ಹಾಲಾಡಿಯವರ ಕೋಣಗಳು ಸಾಕಷ್ಟು ವರ್ಷಗಳಿಂದ ಕಂಬಳದಲ್ಲಿ ಸಂಪ್ರದಾಯ ಕಂಬಳದಲ್ಲಿ ಭಾಗವಹಿಸುವಂಥ ಒಂದು ಯಜಮಾನಿಕೆ ಅಂದರೆ ವರಶ್ರೀ ವಾದಿರಾಜ ಹಾಲಾಡಿಯವರ ಕೋಣಗಳು. ಚಂದ್ರಕರೆಯಲ್ಲಿ ದಿವಂಗತ ಚೀನ ಪೂಜಾರಿ ಮಣೂರು ಪಡುಕೆರೆ ಚಾನ್ಸರ್ಲು. ಸೂರ್ಯಕೆರೆಯಲ್ಲಿ ವರಶ್ರೀ ವಾದಿರಾಜ ಹಾಲಾಡಿಯವರ ಕೋಣಗಳು. ಹಲೋ ಹಲೋ ಕೋಟ್ಟಮಣೂರು ಬಡಕೆರೆ ದಿವಂಗತ ಶಿನ ಪೂಜಾರಿ ಚಂದ್ರಕರೆತ್ತ ಕೊಟ್ಟ ಮಣೂರು ಪಡುಕೆರೆ 11.44. ಶ್ರೀ ತುಳಸಿ ವಂಡಾರು ಹೊಸಕ್ಲ ಮನೆ. ವರಶ್ರೀ ವಾದಿರಾಜ ಹಾಲಾಡಿ ವರಶ್ರೀ ವಾದಿರಾಜ ಹಾಲಾಡಿ 10.88. ಚಿರಾಯು ಆಯುಷ್ ನೀಲಕಂಠ ಹುದಾರ್ ತಗ್ಗರ್ಸೆ ಬೈಂದೂರು. ಚಂದ್ರಕರೆತ್ತ ಚಿರಾಯು ಆಯುಷ ನೀಲಕಂಠ ಹುದಾರ್ ತಗ್ಗರ್ಸೆ ಬೈಂದೂರು. ಸೂರ್ಯಕರೆತ್ತ ಕೊಡ್ಲಾಡಿ ಸಾಲಿಮಕ್ಕಿ ದೇವಕಿ ವಾಸುನಾಯಕ್ ಸೂರ್ಯಕರೆತ್ತ. ದೇವಕಿ ವಾಸುನಾಯಕ್ ಸಾಲಿಮಕ್ಕಿ ಕೊಡ್ಲಾಡಿ ಸೂರ್ಯಕರೆತ್ತ 11.44. ಚಿರಾಯು
ಆರುಷ್ ನೀಲಕಂಠ ಹುದಾರ್ ಬೈಂದೂರು ಚಂದ್ರಕರೆತ್ತ 13.12. ದಿವಂಗತ ಶಿನ ಪೂಜಾರಿ ವಿಕೆ ಗ್ರೂಪ್ಸ್ ಕಮ್ಮಟ್ಟು ಹೊಸಮನೆ ಬನ್ನಾಡಿ. ಶೀನ ಪೂಜಾರಿ ವಿಕೆ ಗ್ರೂಪ್ಸ್ ಕಮ್ಮಟ್ಟು ಹೊಸಮನೆ ಬನ್ನಾಡಿ 9-9. ಹಲೋ, ಆ ಭಾಗದಲ್ಲಿ ಆರಂಭಿಕ ಭಾಗದಲ್ಲಿ ವೀಕ್ಷಕ ವಿವರಣೆ ಇಲ್ಲದಿದ್ದ ಸಂದರ್ಭದಲ್ಲಿ ಮೈಕ್ ಒಂದು ಆಫ್ ಮಾಡಿ. ಗಣೇಶ್ ಕೊಟ್ಟಾರೆ, ಹಮ್ಮಿಂಗ್ ಸೌಂಡ್ ಬರ್ತಾ ಇರ್ತದೆ, ಈ ಭಾಗಕ್ಕೆ ಗಮನಿಸಬೇಕು. ಹಾ, ಓ 9.90. ಹಲೋ, ಗಣಪ ಅವರು ಆ ಭಾಗದಲ್ಲಿ ಈಚೆದು ಒಂದು ಲಿಸ್ಟ್ ಆಚೆ ಕಳಿಸಿದ್ದೇವೆ. ಟೋಕನ್ ನಂಬರ್ ಹೆಚ್ಚು ಕಮ್ಮಿ ಆದರೂ ಕೂಡ ಅವರ ಕೋಣದ ಮಾಲಕರ ಹೆಸರನ್ನು ಮ್ಯಾಚ್ ಮಾಡಿ ಬಿಡಿ. $12.56. ನಡೂರು ಖಂಡಿಕೆ ಸ್ವಸ್ತಿಶ್ರೀ ಪರಿಸರ ಪೂಜಾರ ಗುಣಗಳು ಸೂರ್ಯಕರೆಯಲ್ಲಿದ್ದಾರೆ. ಕೋಣದ ಹೆಸರು ಹೇಳಿ ಸಾಕು, ಟೋಕನ್ ನಂಬರ್ ಬೇಡ. ಗಣಪ ಅವರು ಗಂತಿನ ಜವಾಬ್ದಾರಿ. ಸಾಂಪ್ರದಾಯಿಕ ಕಂಬಳದ ಮಜಲ್ ಇದೆ ಇಲ್ಲ ಅವ್ರ ಹತ್ರ ಇನ್ನು ಟೋಕನ್. ಜೋಡುಕೆರೆಗೆ ಬಂದಿದ್ದೀರಿ, ಈಗ ಸ್ವಲ್ಪ ಬದಲಾವಣೆ ಮಾಡ್ಕೊಳ್ಬೇಕು. ನಮ್ಮ ಈ ಕಂಬಳಕ್ಕೆ ಈಗಾಗಲೇ ಆಗಮಿಸಿದ ಬೈಂದೂರು ತಾಲೂಕು ಯೋಜನಾಧಿಕಾರಿಗಳಾದ ಶ್ರೀಯುತ ಸಂಜಯ ನಾಯಕ್ ಅವರನ್ನ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ಅಲ್ಲ, ವೇದಿಕೆ ಮೇಲ್ಭಾಗಕ್ಕೆ ಆಹ್ವಾನಿಸ್ತಾ ಇದ್ದೇವೆ. ಅಲ್ಲ, ಚಂದ್ರಕರೆಯಲ್ಲಿ ಯಾರಿದ್ದಾರೆ? ಕೇಂದ್ರ ಸಮಿತಿಯ ಅಧ್ಯಕ್ಷರಾದಂತಹ ವಾಸು ಮೇಸ್ತಾ ಅವರು ಕೂಡ ಆಗಮಿಸಿದ್ದಾರೆ. ಅವರನ್ನು ಕೂಡ ನಮ್ಮ ಪ್ರೀತಿಪೂರ್ವಕ ವೇದಿಕೆ ಮೇಲ್ಭಾಗಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಬೈಂದೂರು ಯೋಜನಾಧಿಕಾರಿಗಳಾದ ಶ್ರೀಯುತ ಸಂಜಯ್ ನಾಯ್ಕ್ ಅವರನ್ನ ಪ್ರೀತಿಪೂರ್ವಕವಾಗಿ 14-7-3-7 ತಾಲೂಕು ಸಾಂಪ್ರದಾಯಿಕ ಜೋಡುಕೆರೆ ಸ್ವಾಗತವನ್ನ ಬಯಸ್ತಾ ಇದ್ದೇವೆ. ಅದೇ ರೀತಿ ವಾಸು ಮೇಸ್ತಾ ಚಂದ್ರಕರೆಯಲ್ಲಿ ಸಮಿತಿಯ ಅಧ್ಯಕ್ಷರಾದಂತಹ ವಾಸು ಮೇಸ್ತಾ ಅವರು ಕೂಡ ಆಗಮಿಸಿದ್ದಾರೆ. ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ
ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಹಲೋ, ಹತ್ತು ಬಿಂದು 37 ಸೂರ್ಯಕೆರೆಯಲ್ಲಿ ನಡೂರು ಖಂಡಿಕೆ ಸ್ವಸ್ತಿಕ್ ಶ್ರೀ ಪರಿಶೇಷ ಪೂಜಾರರ ಗುಣಗಳು ತೆಗೆದುಕೊಂಡು ಸಮಯ 10:37. ಹಲೋ, ಹೇಳಿ. ನಮಗೆ ಕಂಬಳೋತ್ಸವದಲ್ಲಿ ಏನಾಗಿಲ್ಲ. ಈಗ ಯಾವ ಹೆಸರು ಹೇಳಿ? ಸೂರ್ಯಕೆರೆಯಲ್ಲಿ ಯಾರಿದ್ದಾರೆ? ಈ ಜಾಗದ ಮಾಲೀಕರಾಗಿರುವಂತಹ ಅಣ್ಣಪ್ಪಯ್ಯ ಆಚಾರ್ಯ ಸ್ಪರ್ಧೆಯಲ್ಲಿ ಯಾರಿದ್ದಾರೆ? ಚಾನ್ಸ್ ಅಲ್ಲಿ ಇದ್ದೇವೆ. ಹಾ, ಅಲ್ಲಿ ಗಣೇಶ್ ಕೊಠಾರಿ ಅವರೇ. ಹಾಗೆ ಹಲೋ, ಅಲ್ಲಿ ಯಾವ ಕೋಣ ಬಿಡ್ತಾರೆ ಅದರ ಮಾಹಿತಿ ಒಂದು ಹೇಳಿ ಸರಿಯಾಗಿ. ಸುಮ್ಮನೆ ಟೋಕನ್ ಅಂತ ಅದ್ರ ಬಗ್ಗೆ ಇದು ಮಾಡಬೇಡಿ. ಕೋಣದ ಮಾಹಿತಿಯನ್ನ ಸರಿಯಾಗಿ ಈ ಭಾಗ ಕೊಡಿ. ಹಾ, ಶೇಖರ್ ಶೆಟ್ಟಿ ಅವರನ್ನ ಪ್ರೀತಿಪೂರ್ವಕವಾಗಿ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. ಈ ಕಾರ್ಯಕ್ರಮದ ಗೌರವದ ಶಲ್ಯವನ್ನು ಹೊರಿಸುವಂತೆ ಮಂಜು ಬೆಲ್ ಅವರು ನಿಮ್ಮಿಂದ. ಅನ್ವಿತ್ ಅರವಿಂದ್ ಪೂಜಾರಿ ಗಜ್ಞರ್ ಮನೆ ಕುಡೇರಿ ಇವರ ಕೋಣಗಳು ಇದೀಗ ಸೂರ್ಯ ಕರೆಯಲ್ಲಿ ತಯಾರಾಗ್ತಾ ಇದ್ದಾರೆ. ಚಾನ್ಸ್ ಸಾಲ ಯಾರು ಕರೆ? ಚಂದ್ರಕರೆಯಲ್ಲಿ ಅಣ್ಣನ ಕೆರಾಡಿ ಕೋಣಿ ಮನೆಯವರ ಎ ಕೋಣವ ಬಿ ಕೋಣ. ಸರಿ, ಹಲೋ. ತಾಂತ್ರಿಕ ದೋಷ. ಅರವಿಂದ್ ಅನ್ವಿತ್ ಪೂಜಾರಿ ಗಜ್ಜರಮನಿ ಅವರ ಕೋಣಗಳು ಮತ್ತೊಮ್ಮೆ ಓಡಿಸಬೇಕು. ಚಾನ್ಸ್ ಕಾರ್ಡ್ ತಾಂತ್ರಿಕ ದೋಷವನ್ನೇ ಎದುರು ನೋಡ್ತಾ ಇದ್ದಾರೆ. ಸಾಂಪ್ರದಾಯಿಕ ಕಂಬಳ ಅಂತಕ್ಕಂಥ ಇನ್ಸ್ಟಾಗ್ರಾಮ್ ಅಲ್ಲಿ ಅಕೌಂಟ್. ಈ ಭಾಗದ ಎಲ್ಲ ವಿವರಗಳನ್ನ ಚಂದ್ರಕರೆ ರೆಡಿ. ಅಣ್ಣುನಾಯಕ್ ಕೆರಾಡಿ ಕೋಣಿ ಮನೆ ಒಂದು ನಿಮಿಷ. ಹಲೋ, ಒಂದು ನಿಮಿಷ ಬಿಡಿಬೇಡಿ. ಒಂದು ನಿಮಿಷ. ಸರಿ, ಸಿದ್ಧತೆಯಲ್ಲಿದೆ. ಕೆರಾಡಿ ಅಣ್ಣುನಾಯಕ್ ಇವರ ಕೋಣಗಳು ಚಂದ್ರಕರೆಯಲ್ಲಿ. ಚಂದ್ರಕರೆತ್ತ ಕೆರಾಡಿ ಅಣ್ಣುನಾಯಕರ ಕೋಣಗಳು 15:21. ಪೆಟ್ಟಿಜಿ ಅಣ್ಣ ಪೇಟದವರು ಪೀಠದಲ್ಲಿದ್ದಾರೆ. ಸೂರ್ಯಕರೆತ್ತ ಆಸಿಕಾನ್ ಜೋಗನ ಮನೆ ಭಟ್ಕಳ ಇವರ ಕೋಣಗಳು ಸಿದ್ಧತೆಯಲ್ಲಿ. ಆಸಿಕಾನ್ ಜೋಗನ ಮನೆ ಭಟ್ಕಳ ಅವರ ಕೋಣಗಳು ಸೂರ್ಯಕರೆಯಲ್ಲಿ. ಅದು ಎ ಬಿ ಕೇಳಿ. ಹಲೋ, ಎ ಕೋಣವ ಬಿ ಕೋಣ? ಸರಿ, ಸ್ವಲ್ಪ ನೋಡಿ. ಆಸಿಕಾನ್ ಜೋಗನ ಮನೆ ಕೋಣಗಳ ಕರೆಯುವರು ನೋಡಿ ಮೇಲ್ಭಾಗ.
ಹಾಲ್ 10.76 10.76 ಚಂದ್ರಕರತ್ತ ಸ್ವಾಮಿಧಾಮ ಹೊಳೆಕಟ್ಟು ಕುಂಬಾಶಿ ಚಂದ್ರಕರತ್ತ ಸ್ವಾಮಿಧಾಮ ಹೊಳೆಕಟ್ಟು ಕುಂಬಾಶಿ ಸೂರಕೆರೆಯಲ್ಲಿ ಭಟ್ಕಳ ಹೆಸರು ಸನ್ಶೈನ್ ಗೊರಟೆ ಕುಪ್ಪಯ್ಯ ನಾಯಕರ ಕೋಣಗಳು ಚಂದ್ರಕರೆಯಲ್ಲಿ ಸನ್ಶೈನ್ ಕುಪ್ಪಯ್ಯ ನಾಯಕ್ ಗೊರಟೆ ಭಟ್ಕಳ ಇವರ ಕೋಣಗಳು ಸೂರ್ಯಕರೆತ್ತ ಚಂದ್ರಕರೆತ್ತ ಸ್ವಾಮಿಧಾಮ ಹೊಳೆಕಟ್ಟು ಕುಂಬಾಶಿ ಚಂದ್ರಕರೆತ್ತ Check mic check. Check. Check mic check. Mic check. Check. Mic check. Check. ಚಂದ್ರಕರೆತ್ತ ಸ್ವಾಮಿಧಾಮ ಹೊಳೆಕಟ್ಟು ಕುಂಬಾಶಿ ಸೂರ್ಯಕರೆತ್ತ ಸನ್ಶೈನ್ ಕುಪ್ಪಯ್ಯ ನಾಯಕ್ ಗೊರಟೆ ಭಟ್ಕಳ ಸೂರ್ಯಕರೆತ್ತ ಸೂರ್ಯಕರೆತ್ತ ಸನ್ಶೈನ್ ಕುಪ್ಪಯ್ಯ ನಾಯಕ್ ಗೊರಟೆ ಭಟ್ಕಳ ಸೂರ್ಯಕರೆತ್ತ 13.26 ಸನ್ಶೈನ್ ಕುಪ್ಪಯ್ಯ ನಾಯಕ್ ಗೊರಟೆ ಭಟ್ಕಳ ಸ್ವಾಮಿಧಾಮ ಹೊಳೆಕಟ್ಟು ಕುಂಬಾಶಿ ಸ್ವಾಮಿಧಾಮ ಚಂದ್ರಕರೆತ್ತ ಸ್ವಾಮಿಧಾಮ 10.47 ಸೂರ್ಯಕರೆತ್ತ ಸಮೃದ್ಧಿ ಪ್ರಸಿದ್ಧಿ ದುರ್ಗಾ ಫ್ರೆಂಡ್ಸ್ ಕಂಚಿಕಾನ್ ಬೈಂದೂರು ಎ ಚಂದ್ರಕರೆತ್ತ ಪುಷ್ಟಿ ಪನ್ನಗೆ ಭಟ್ಕಳ ಇವರ ಕೋಣಗಳು ಚಂದ್ರಕರೆಯಲ್ಲಿ ಸೂರ್ಯಕರೆತ್ತ ಬೈಂದೂರು ಸೂರ್ಯಚಂದ್ರ ಜೋಡುಕೆರೆ ಕಂಬಳ ಮಹೋತ್ಸವ ಸೂರ್ಯಕರೆತ್ತ ಸಮೃದ್ಧಿ ಪ್ರಸಿದ್ಧಿ ದುರ್ಗಾ ಫ್ರೆಂಡ್ಸ್ ಕಂಚಿಕಾನಿಗೆ ಚಂದ್ರಕರೆತ್ತ ಚಂದ್ರಕರೆತ್ತ ಪುಷ್ಟಿ ಪನ್ನಗೆ ಭಟ್ಕಳಗೆ ಸೂರ್ಯಕರೆಗೆ ಸಮೃದ್ಧಿ ಪ್ರಸಿದ್ಧಿ ದುರ್ಗಾ ಫ್ರೆಂಡ್ಸ್ ಕಂಚಿಕಾನಿಗೆ ಸಮೃದ್ಧಿ ಪ್ರಸಿದ್ಧಿ ದುರ್ಗಾ ಫ್ರೆಂಡ್ಸ್ ಕಂಚಿಕಾನ್ ಬೈಂದೂರು ಸೂರ್ಯಕರೆತ್ತ 10.59 10.59
ಕಂಬಳ ಅಂದ್ರೆ ಹಾಗೆ. ಜೋಡುಕೆರೆ ಕಂಬಳ ಮಹೋತ್ಸವ ಒಂದೇ ಕರೆಯಲ್ಲಿ ಎರಡೆರಡು. ಹಾ. ಹಾ. ಓ ಒಂದ್ ನಿಮಿಷ ಇಲ್ಲಿ ಎದುರು ಭಾಗದಲ್ಲಿ ಆ ಕೋಣಕ್ಕೆ ಸಂಬಂಧಪಟ್ಟರು ಮಾತ್ರ ಇರ್ಬೇಕಣ್ಣ, ಸ್ವಲ್ಪ ಗಮನಿಸ್ಕೊಳ್ಬೇಕು. ಹಾ ಹಾ. ಚಂದ್ರಕರೆಯಲ್ಲಿ ಯಾರಿದ್ದಾರೆ? ಪುಷ್ಟಿ ಪನ್ನಗ ಹೆಬ್ಬಾರರು ಕಲ್ತೋಡ್ಮಿ ಮನೆ ಚಂದ್ರದೇವಾಡಿಗ ನಾಗೂರಿವರ ಕೊಣಗಳು ಚಂದ್ರಕರೆತ್ತ. (11.47) ಈಗ ಓಡಿ ಬಂದ ಕೋಣದ ಯಜಮಾನರು. ಹಲೋ, ಬಿಡಬೇಡಿ. ಈಗ ಓಡಿ ಬಂದ ಕೋಣದ ಯಜಮಾನರು ಹೆಸರು ಹೇಳಬೇಕು. ಸೂರ್ಯಕರೆತ್ತ ಸೂರ್ಯಕರೆಯಲ್ಲಿ ಬಂದಂತ ಕೋಣದ ಯಜಮಾನರು ಎಚ್.ಎನ್. ನಿವಾಸ್ ಪಿನ್ನುಪಾಲ್ ಭಟ್ಕಳ ಬಿ 11.47. ಸ್ವಲ್ಪ ಈ ಕಡೆನೂ ಕೂಡ ಗಮನ ಕೊಡಬೇಕು. ಸರಿ ಇದೆ. ಹಲೋ, ಸೂರ್ಯಕರೆಯಲ್ಲಿ ಯಾರಿದ್ದಾರೆ? ತುಳುಜ ಭವಾನಿ ಕೊಡ್ಲಾಡಿ ಸೂರ್ಯಕರೆಗೆ. ಕಲ್ತೋಳಿ ಮನೆ ನಾಗೂರು ಚಂದ್ರಕರೆತ್ತ ಚಂದ್ರಕರೆಗೆ. ಕಲ್ತೋಡಿ ಮನೆ ಚಂದ್ರದೇವಾಡಿಗರಿಗೆ ಸೂರ್ಯಕರೆ. ತುಳುಜ ಭವಾನಿ ಕೊಡ್ಲಾಡಿಗೆ. ಬಿಡ್ಲಿಕ್ಕೆ ಮನಸ್ಸುಂಟು. ಚಂದ್ರಕರೆತ್ತ ಚಂದ್ರಕರೆತ್ತ ಚಂದ್ರದೇವಾಡಿಗ ಕಲ್ತೋಡ್ಮಿ ಮನೆ ನಾಗೂರು ಸೂರ್ಯಕರೆತ್ತ ತುಳುಜ ಭವಾನಿ ಕೊಡ್ಲಾಡಿ 12.13. ಕೋಣ ಹಿಡಿಯೋರು ಜಾಗ್ರತೆ. ಹಲೋ, ಒಂದು ನಿಮಿಷ. ಚಂದ್ರದೇವಾಡಿಗೆ ಕಲ್ತೋಡುವಿನವರ ಕೋಣ 11.51. ಚಂದ್ರಕರೆಗೆ ರಿಜ್ವಾನ್ ಬಾರಿ ಕೋಟ ಪಡುಕರೆಗೆ. ಸೋಡಿಗದ್ದೆ ದುಬಾರಿ ಮನೆ ಕುಮಾರ್ ನಾಯ್ಕರಿಗೆ ಸೂರ್ಯಕರೆಗೆ. ಚಂದ್ರಕರೆಯಲ್ಲಿ ಚಾನ್ಸ್ ಅಲ್ಲಿದ್ದಾರೆ ರಿಜ್ವಾನ್ ಬಾರಿ ಕೋಟ ಪಡುಕೆರೆ. ಸೂರ್ಯಕರೆಗೆ ಕುಮಾರ ನಾಯ್ಕ್ ದುಬಾರಿ ಮನೆ ಸೋಡಿಗದ್ದೆ ಭಟ್ಕಳಕ್ಕೆ. ಯಾರೇನೋ ಗೊತ್ತಿಲ್ಲ, ಜಲ್ಜಕ ಖುಷಿಯಲ್ಲಿದ್ದಾರೆ.
ನಮ್ಮೂರಲ್ಲಿ ಜೋಡ್ಕೆರೆ ಕಂಬಳ. ಚಂದ್ರಕೆರೆಗೆ ತಿಜ್ವಾನ್ ಬಾರಿ ಕೋಟಬಡುಗೆರೆಗೆ ಸೂರಗೆರೆತ್ತ ಕುಮಾರನಾಯಕ್ ದುಬಾರಿ ಮನೆ ಸೋಡಿಗದ್ದೆ ಭಟ್ಕಳಕ್ಕೆ ಸೋಡಿಗದ್ದೆ ಭಟ್ಕಳ ಸೂರಗೆರೆ ಸೋಡಿಗದ್ದೆ ಭಟ್ಕಳ ದುಬಾರಿ ಮನೆ ಕುಮಾರನಾಯಕರ ಕೋಣಗಳು 11.84. ಜೋಗನ ಮನೆ ಆಸಿಕಾ ಭಟ್ಕಳೆಯವರ ಕೋಣಗಳು ಬಿ. ಆಗ ಬಿ ಹೇಳಿದ್ರಿ. ಹಲೋ ಎ ಸರಿ ಸರಿ ಓಕೆ. ಸೂರಗೆರೆತ್ತ ಆಸಿಕಾನ್ ಜೋಗನ ಮನೆ ಭಟ್ಕಳ ಬಿ ಇವರ ಕೋಣಗಳು ಸೂರಗೆರೆಯಲ್ಲಿ ಕೋಟ ಬಡುಗೆರೆ ರಿಜ್ವನ್ ಬ್ಯಾರಿ ಚಂದ್ರಕರೆತ್ತ 11.49. 12.49 ಚಂದ್ರಕರೆತ್ತ ಕೋಟ ರಿಜ್ವನ್ ಬ್ಯಾರಿಗೆ. ಆಸಿಕಾನ ಜೋಗನ ಮನೆ ಭಟ್ಕಳ 16.60 ಆಸಿಕಾನ ಭಟ್ಕಳದ. ಯಾರಣ್ಣ? ಶ್ರೀ ತುಳಸಿ ವಂಡಾರ ಹೊಸಕ್ಲ ಮನೆ ಶ್ರೀ ತುಳಸಿ ಚಂದ್ರಕರೆಯಲ್ಲಿ ಸೂರಗೆರೆತ್ತ ತುಳುಜ ವಂಡಾರು ಹೊಸಕ್ಲು ಮನೆಗೆ ತುಳಸಿ ವಂಡಾರು ಹೊಸಕ್ಲು ಮನೆ. ಚಂದ್ರಕರೆಯಲ್ಲಿ ಕೆರಾಡಿ YNB ಕೆರಾಡಿ 13.28 ಚಂದ್ರಕರೆತ್ತ 10.89 ತುಳಸಿ ವಂಡಾರು. ಯಾರು ಸೂರ್ಯಕೆರೆಯಲ್ಲಿ ಯಾರಿದ್ದಾರೆ? ಹಲೋ ಹಲೋ ಏನಾಯ್ತು? ಬರ್ತಾ ಇದ್ದಾರೆ, ಏರ್ ಇಂಡಿಯಾ ಎಕ್ಸ್ಪ್ರೆಸ್ ಅಲ್ಲಿ ಇದ್ದಾರೆ, ಬರ್ತಾರೆ. ಆ ಮೊಬೈಲ್ ನಾಯಕರ ಕೋಣಗಳು ಸಿಗುತ್ತೆ ಹೇಳಿದ್ರೆ ಬಿಡಬೇಕು. ಎಲ್ಲರೂ ಗಡಿಬಿಡಿ, ಮೇಲಿದೆ ಎಲ್ಲ ಗಡಬಡು. ಸಮಾಧಾನದಲ್ಲಿ ಶ್ರೇಷ್ಠ ದಾನ ಸಮಾಧಾನ ಬೇಕು. ಜೂನಿಯರ್ ವಿಭಾಗದ ಕೋಣಗಳ ಮಾಲಕರು ಜತ್ತಿ ಸುತ್ತಿಗೆ ಸಿದ್ಧಗೊಳ್ಳಬೇಕು. ಬ್ಯಾಂಡ್ನವರು ರೆಡಿ ಇರಬೇಕು. ಪೇತ್ರಿಕನ್ನಾರು ಮಾವಲ ನಾಯಕರ ಕೋಣಗಳು 11.60. ಸೂರ್ಯಕೆರೆಯಲ್ಲಿ ತಯಾರಾಗ್ತಾ ಇದ್ದಾರೆ ಯಶ್ವಿನ್ ಮಂಜುನಾಥ್ ಪೂಜಾರಿ ಕಾಮನ ಮನೆ ಕೆರ್ಗಾಲಿ ಬರಕೋಣಗಳು.
ಚಂದ್ರಕರೆಯಲ್ಲಿ ತಯಾರಾಗ್ತಾ ಇದ್ದಾರೆ ಸ್ವಾಮಿ ಅನುಗ್ರಹ ಆದ್ಯ ಧನ್ವಿತ್ ಎಸ್ ದೇವಾಡಿಗರ ಕೋಣಗಳು. ಸೂರ್ಯಕರೆಯಲ್ಲಿ ಕೋಟಿ ಚೆನ್ನಯ್ಯ ಯಶ್ವಿನ್ ಮಂಜುನಾಥ್ ಪೂಜಾರಿ ಕಾಮನಮನೆ ಕೆರ್ಗಾಲಿಬರ ಕೋಣಗಳು ಸಿದ್ಧತೆ ಆಗ್ತಾ ಇದೆ. ಸೂರ್ಯಕರೆ ಕೋಟಿ ಚೆನ್ನಯ್ಯ ಯಶ್ವಿನ್ ಮಂಜುನಾಥ್ ಪೂಜಾರಿ ಕಾಮನಮನೆ ಕೆರ್ಗಾಲು 11:45. ಓ ಸೂರ್ಯಕರೆಯಲ್ಲಿ ತಯಾರಾಗ್ತಾ ಇದ್ದಾರೆ ಗಿರಿಜಾ ರೋಡ್ ಲೈನ್ಸ್ ಕೋಟ ಗಾಡಿ ಕುಸ ಪೂಜಾರ ಕೋಣ. ಚಂದ್ರಕರೆಯಲ್ಲಿ ಸ್ವಾಮಿ ಅನುಗ್ರಹ ಆದ್ಯ ಧನ್ವಿತ್ ಎಸ್ ದೇವಾಡಿಗರ ಕೋಣಗಳು. ಬಿಡ್ಬೇಕಣ್ಣ ಬೇಗ. ಸೂರ್ಯಕರೆಯಲ್ಲಿ (11.08 ಸೂರ್ಯಕರೆತ್ತ ಆರ್ವಿಕ್ ಪ್ರದೀಪ್ ಉಳ್ಳೂರು ಕಂದಾವರ. ಸೂರ್ಯಕರೆಯಲ್ಲಿ ಸೂರ್ಯಕರೆತ್ತ ಆರ್ವಿಕ್ ಉಳ್ಳೂರು ಪ್ರದೀಪ್ ಕಂದಾವರವರ ಕೋಣಗಳು. ಸೂರ್ಯಕರೆತ್ತ 9.90. ನಮಗೆ ಕಬ್ಬಳಕ್ಕೆ ಆಗಮಿಸಿರುವಂತಹ ಏನೋ ಗೊತ್ತಿಲ್ಲ, ಪೋಡಿ ಚಂಡಿ ಆಗಿದೆ. ರವಿರಾಜ್ ಶೆಟ್ಟಿ ಚೇರ್ಕಾಟಿ ಅವರಿಗೆ ಪ್ರೀತಿಯ ಸ್ವಾಗತವನ್ನು ಬಯಸಿಕೊಳ್ತಾ ಇದ್ದೇವೆ. ಹಲೋ, ಸೂರ್ಯಕರೆಯಲ್ಲಿ 1 ನಿಮಿಷ. ಚಂದ್ರಕರೆಯಲ್ಲಿ ನಾಗೂರು 11.09. ಓ 1 ನಿಮಿಷ ಬಿಡಿ. ಹಲೋ, ಹಾ ಸರಿ ಬಿಡ್ಬೋದು. ಬ್ಯಾರಿಕೇಡ್ರ ಮೇಲೆ ಬಲ ಪ್ರಯೋಗ ಮಾಡಬೇಡಿ ಅಣ್ಣ.
ಈ ವರ್ಷ ಸಾಕಷ್ಟು ಇನ್ವೆಸ್ಟ್ ಮಾಡಿದ್ದಾರೆ ಅವರು ಯಜಮಾನರು ಶಾಮಿಯಾನದವರು. ಇನ್ನು ದುಡಿಬೇಕು, ಅದು ದುಡುವುದಲ್ಲ, ದುಡಿಬೇಕು. ಸರಿ, ಹಾ. ಚಂದ್ರಕರೆಯಲ್ಲಿ ಯಾರಿದ್ದಾರೆ? ಹಾ, ಚಂದ್ರಕರೆತ್ತ ಪುಷ್ಟಿ ಪನ್ನಗೆ ಅಬ್ಬಾರ್ ಭಟ್ಕಳಿಯವರ ಕೋಣಗಳಿಗೆ, ಚಂದ್ರಕರೆಗೆ, ಸೂರಕರೆಗೆ, ನಾಗಜಟ್ಟಿಗೇಶ್ವರ ಕರಿಕಲ್ ಭಟ್ಕಳ, ಸೂರಗರತ್ತ ಸೂರಗರತ್ತ ನಾಗ ಜಟ್ಟಿಗೇಶ್ವರ ಕರಿಕಲ್ ಭಟ್ಕಳ ಇವರ ಕೋಣಗಳು. ಸೂರ್ಯ ಕರತ್ತ 10.12. ಚಂದ್ರಗರತ್ತ ಪನ್ನಗೆ ಬಾರ್ ಭಟ್ಕಳ ಪುಷ್ಟಿ ಪನ್ನಗೆ ಬಾರ್ ಭಟ್ಕಳ 12.33. ಚಂದ್ರಕರೆತ್ತ ದುರ್ಗಾ ಫ್ರೆಂಡ್ಸ್ ಸಮೃದ್ಧಿ ಪ್ರಸಿದ್ಧಿ ಚಂದ್ರಕರೆತ್ತ. ನಮ್ಮ ಕಂಬಳ ಸಮಕ್ಕೆ ಆಗಮಿಸಿರುವಂತಹ ವಿಜಯ್ ಬಿ ಕೋಟ್ಯನ್ BC ರೋಡ್ ಅವರಿಗೆ ಪ್ರೀತಿಯ ಸ್ವಾಗತವನ್ನು ಬಯಸಿಕೊಳ್ತಾ ಇದ್ದೇವೆ ಕಂಬಳ ಸಮಿತಿಯ ಪರವಾಗಿ. ಪ್ರಸಿದ್ಧಿ ದುರ್ಗಾ ಫ್ರೆಂಡ್ಸ್ ಚಂದ್ರಕರೆತ್ತ ಚಂದ್ರಕರೆತ್ತ ದುರ್ಗಾ ಫ್ರೆಂಡ್ಸ್ 11.39. ಓ, ಒಂದ್ ನಿಮಿಷ, ಅಲ್ಲಿ 4 ಜೊತೆ ಕೋಣಗಳ ಸ್ಪರ್ಧೆ ಇದು ಬಾಕಿ ಇದೆ. ಚಾನ್ಸ್ಗೆ ಅವ್ರು ಬರ್ಬೇಕಲ್ಲ. ಚಂದ್ರನಾರಾಯಣ್ ಕೊಠಾರಿ ನಾಯಕನಕಟ್ಟೆ ಅವರು AB, ಶೌರ್ಯ ದೇವಾಡಿಗ ಹೊಸಮನೆ ನಾಯಕನಕಟ್ಟೆ, ಅರವಿಂದ್ ಅನ್ವಿತ್ ಪೂಜಾರಿ ಗಜ್ಜರ್ ಮನೆ ಕೊಡೇರಿ ಅವರು, ಗಣೇಶ್ ಕೊಠಾರಿ ಅವರು, ಚಂದ್ರನಾರಾಯಣ್ ಕೊಠಾರಿ ಅವ್ರದ್ದಾಯ್ತು. ಸಬ್ ಜೂನಿಯರ್ ಚಾನ್ಸ್ಗೆ ಇರುವವರು ಆದಷ್ಟು ಬೇಗ ಬರಬೇಕು. 2 ನಿಮಿಷ ನೋಡಿ ಕಾಲಾವಕಾಶ. ತದನಂತರ ಜೂನಿಯರ್ ವಿಭಾಗದ ಜತ್ತಿ ಸುತ್ತಿಗಾಗಿ ಕೋಣಗಳ ಮಾಲಕರನ್ನ ಆಹ್ವಾನಿಸಿಕೊಂಡಿದ್ದೇವೆ. ಚಂದ್ರಕರೆತ್ತ ಅರವಿಂದ್ ಭೂಷಾರಿ ಕೊಡೇರಿ ಎಳೆಯ ಕೋಣಗಳು 12.78. ಹಲೋ, ಹೇಳಿ. ಒಂದು ನಿಮಿಷ. ಮಾಧವ್ ಅವರನ್ನ ಪ್ರೀತಿಪೂರ್ವಕವಾಗಿ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. ಅದೇ ರೀತಿ ನಾಗರಾಜ್ ಕೊಡಿಯಾಲ್ಕೇರಿ ಅವರನ್ನ ಪ್ರೀತಿಪೂರ್ವಕವಾಗಿ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. ಶೇಖರ್ ಪೂಜಾರಿ ಗುಡಾಡಿ ಅವರನ್ನ ಪ್ರೀತಿಪೂರ್ವಕವಾಗಿ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. ಶ್ರೀಯುತ ಮಾಧವ್ ಅವರನ್ನ ಪ್ರೀತಿಪೂರ್ವಕವಾಗಿ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. ಶೌರ್ಯ ದೇವಾಡಿಗ ಆಗಿದೆ ಅಲ್ವಾ? ಸರಿ, ಅವರದ್ದು ಒಂದು ಪಾಯಿಂಟ್ ಒಂದು ಹೇಳಿಬಿಡಿ. ಚಂದ್ರನಾರಾಯಣ
ವೆಂಕಟರಮಣ ಗಾಣಿಗ ನಾವು ಅವರಿಗೆ ಪ್ರೀತಿಯ ಸ್ವಾಗತವನ್ನು ಬಯಸಿಕೊಳ್ತಾ ಇದ್ದೇವೆ. ಕಂಬಳ ಕ್ಷೇತ್ರ ದಿಗ್ಗಜ ದಿವಂಗತ ವೆಂಕಟ ಪೂಜಾರಿ ಅವರ ಸವಿನ ನೆನಪಿನೊಂದಿಗೆ ಬೈದೂರು ಸೂರ್ಯಚಂದ್ರ ಜೋಡುಗೆರೆ ಕಂಬಳೋತ್ಸವ ಬಹಳಷ್ಟು ಜನಸಾಗರ. ಕಂಬಳೋತ್ಸವವನ್ನ ಡ್ರೋನ್ ಮುಖಾಂತರವಾಗಿ ಸೆರೆ ಹಿಡಿಯುತ್ತಿರುವಂತಹ ಜೆಪಿ ಬಡಕೇರ್ ಅವರು. ಚಂದ್ರಕರೆತ್ತ ಶೌರ್ಯದೇವಾಡಿಗ ಶೌರ್ಯದೇವಾಡಿಗ ಶೌರ್ಯಾಡಿದೇವಾಡಿಗ 5-4-0. ನಮ್ಮ ಕಂಬಳೋತ್ಸವಕ್ಕೆ ಆಗಮಿಸಿರುವಂತಹ ಶ್ರೀಯುತ ಗಣೇಶ್ ಟೈಲರ್ ಅವರನ್ನ ಪ್ರೀತಿಪೂರ್ವಕವಾಗಿ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. ಕಂಬಳ ಕ್ಷೇತ್ರದ ದಿಗ್ಗಜ ದಿವಂಗತ ವೆಂಕಟ ಪೂಜಾರಿ ಅವರ ಸವಿನ ನೆನಪಿನೊಂದಿಗೆ ಸೂರ್ಯಚಂದ್ರ ಕಂಬಳೋತ್ಸವ. ಜೂನಿಯರ್ ವಿಭಾಗದ ಎಲ್ಲ ಕೋಣಗಳು ಜತ್ತಿ ಸುತ್ತಿಗಾಗಿ ಇಳಿಬೇಕು ಗದ್ದೆಗೆ. ಜೂನಿಯರ್ ವಿಭಾಗದ ಎಲ್ಲ ಕೋಣಗಳು ಹೇಳಿ. ಡೌನ್ಲೋಡ್ ಮಾಡ್ತೇನೆ, 1 ನಿಮಿಷ ಕಳಿಸಿ ಕೊಡ್ತೇವೆ. ಜೂನಿಯರ್ ವಿಭಾಗದ ಕೋಣಗಳು ಸೂರ್ಯಚಂದ್ರ ಜೋಡುಕರೆ ಕಂಬಳಕ್ಕೆ ಆಗಮಿಸಿದ್ದೀರಿ, ಬನ್ನಿ. ನಮ್ಮ ಈ ಕಂಬಳೋತ್ಸವದ ನೇರ ಪ್ರಸಾರದಲ್ಲಿ ತುಳುನಾಡ ವಾರ್ತೆ ಅವನ್ನು ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿಕೊಳ್ತಾ ಇದ್ದೇವೆ. ಅದೇ ರೀತಿ ಈ ಕಾರ್ಯಕ್ರಮಗಳನ್ನ ಡ್ರೋನ್ ಮುಖಾಂತರವಾಗಿ ಸೆರೆ ಹಿಡಿಯುತ್ತಿರುವಂತಹ V4 ನ್ಯೂಸ್ ನ ಜೆಪಿ ಬಡಕೆರೆ ಅವರು. ಕರಾವಳಿಯ ಸಂಸ್ಕೃತಿ ದಿವಂಗತ ವೆಂಕಟ ಪೂಜಾರಿ ಅವರ ಸವಿನ ನೆನಪಿನೊಂದಿಗೆ ಸೂರ್ಯಚಂದ್ರ ಜೋಡುಕೆರೆ ಕಂಬಳೋತ್ಸವ ಬಂದಂತಹ ಎಲ್ಲ ಗಣ್ಯಮಾನ್ಯರನ್ನ ಅತ್ಯಂತ ಪ್ರೀತಿಪೂರ್ವಕವಾಗಿ ಉತ್ತೇಜಿಸಿಕೊಳ್ತಾ ಇದ್ದೇವೆ. ಜೆಪಿ ಬಡಕೆರೆ ಈ ಭಾಗದ ಡ್ರೋಣಾಚಾರ್ಯರು.
ವಾದ್ಯದವರು ಒಳಭಾಗಕ್ಕೆ ಬರ್ಬೇಕು. ಬನ್ನಿ ಬನ್ನಿ ಬನ್ನಿ. ಅಲ್ಲೇ ಹೊಡೆದ್ರು ತೊಂದ್ರೆ ಇಲ್ಲ. ಅಲ್ಲೇ ಅಲ್ಲೇ. ಜೂನಿಯರ್ ವಿಭಾಗದ ಕೋಣಗಳು ಜತ್ತಿ ಸುತ್ತಿಗಾಗಿ ಈ ಭಾಗದಲ್ಲಿ ಜೋಡು ಕರೆ ಕಂಬಳ ಮಾಡ್ಬೇಕಂತ ಹೇಳಿ ಬೈಂದೂರು ಕಂಬಳ ಸಮಿತಿಯವರ ಮಹದಾಸೆ. ವೆಂಕಟ ಪೂಜಾರಿ ಅವರ ಸವಿನೆನಪಿನೊಂದಿಗೆ ಈ ಬಾರಿ ಬೈಂದೂರು ಹೃದಯ ಭಾಗದಲ್ಲೊಂದು ಜೋಡು ಕೆರೆ ಕಂಬಳ. ಈ ಭಾಗದ ಜನತೆಗೆ ಎರಡೆರಡು ಕರೆಯಲ್ಲಿ ಒಟ್ಟಿಗೆ ಕೋಣಗಳು ಓಡಬೇಕು ಅಂತಕ್ಕಂಥ ನೋಡುವಂತ ಕುತೂಹಲ. ನಮ್ಮ ಭಾಗದಲ್ಲೂ ಕಡಿಮೆ ಇಲ್ಲ. ಈ ಬೈಂದೂರು ಒಂದು ಕಾಲಘಟ್ಟದಲ್ಲಿ ತುಳುನಾಡಾಗಿ ಸೇರ್ಪಟ್ಟಿತ್ತು. ತದನಂತರ ಹಾಡುವಳ್ಳಿ ಸಂಸ್ಥಾನಕ್ಕೂ ಕೂಡ ಸೇರ್ಪಟ್ಟಿತ್ತು. ಶಾಸನಗಳಲ್ಲಿ ಬೈಂದೂರು ತುಳುವ ದೇಶ ಅಂತ ಕೂಡ ಉಲ್ಲೇಖ ಇದೆ. ಬೈಂದೂರು ತಾಲೂಕು ಸಂಪ್ರದಾಯ ಮತ್ತು ಜೋಡುಕೆರೆ ಕಂಬಳ ಸಮಿತಿ ಸೂರ್ಯಚಂದ್ರ ಜೋಡುಕೆರೆ ಕಂಬಳ ಮಹೋತ್ಸವ ಗದ್ದೆಗಳ ಹಲೋ ಮೈಯಾಡಿ ಬೆಣಕಿ ಮನೆ ಮಂಜು ಪೂಜಾರಿಯವರ ಕೋಣಗಳು ಕಂಬಳದ ಉತ್ಸಾಹಿ. ಈ ಭಾಗದ ಎಲ್ಲ ಕ್ರೀಡಾ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳುವ ಮಂಜುನಾಥ ಪೂಜಾರಿಯವರ ಕೋಣಗಳು. ಬೈಂದೂರು ಜೋಡುಕೆರೆ ಕಂಬಳಿಯಲ್ಲಿ ಜೂನಿಯರ್ ವಿಭಾಗದ ಈ ಕಂಬಳ ಕೂಟದ ಯಜಮಾನರಾಗಿ ಮಂಜು ಪೂಜಾರಿ ಮೈಯಾಡಿ. ಉಡುಪಿ ಜಿಲ್ಲಾ ಸೆಕ್ರೆಟರಿ ಕಮಿಟೆಂಟ್ ಆಗಿರುವಂತಹ ಬೆಣಕಿ ಮನೆ ರಾಜೇಶ್ ಕೆಪಿ ಅವರನ್ನ ಇವರ ಕೋಣಗಳು ಪದ್ಯಾಟಕ್ಕೆ ಕಂಬಳೋತ್ಸವಕ್ಕೆ ಆಹ್ವಾನಿಸ್ತಾ ಇದ್ದೇವೆ, ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇವೆ. ಉಡುಪಿ ಜಿಲ್ಲಾ ಸೆಕ್ರೆಟರಿ ಕಮಾಂಡೆಂಟ್ ಆಗಿರುವಂತಹ ಇದೀಗ ರಾಜೇಶ್ ಗದ್ದೆಗಳಿರುವಂತಹ ಕೋಣದ ಯಜಮಾನರು ಸಮೃದ್ಧಿ ಪ್ರಸಿದ್ಧಿ ದುರ್ಗಾ ಫ್ರೆಂಡ್ಸ್ ಕಂಚಿಕಾ. ಜೂನಿಯರ್ ವಿಭಾಗದ ಕೋಣಗಳು ಸಮೃದ್ಧಿ ಪ್ರಸಿದ್ಧಿ ದುರ್ಗಾ ಫ್ರೆಂಡ್ಸ್ ಕಂಚಿಕಾ ಬೈಂದೂರು. ಸೂರ್ಯಚಂದ್ರ ಜೋಡುಕೆರೆ ಕಂಬಳದಲ್ಲಿ ಗೌರವದ ಪಾಲನೆ ಪಡ್ಕೊಳ್ತಿದ್ದೀರಿ. ನಲ್ಮೆಯ ಸ್ವಾಗತ ವಹಿಸಿಕೊಂಡಿದ್ದೇವೆ. ಸಮೃದ್ಧಿ ಪ್ರಸಿದ್ಧಿ ಕಂಚಿಕಾನ್ ಬೈಂದೂರು, ಅದನ್ನು ಅನುಸರಿಸಿಕೊಂಡಂತ ಯಜಮಾನಿಗೆ ಪಾಲು ದೊಡ್ಡಯ್ಯ ಪೂಜಾರಿ ಗುರವಕ್ಕಿ ಬೈಂದೂರು. ಓಡಿಸೋರಿಗೆ ಆಗಮಿಸಿರುವಂತಹ ಶ್ರೀಯುತ ಪಾಂಡ್ಯ ಸುಭಾಷ್ ಚಂದ್ರ ಶೆಟ್ಟಿ ಅವರನ್ನ ಪ್ರೀತಿಪೂರ್ವಕವಾಗಿ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. ಅದೇ ರೀತಿ ಶ್ರೀಯುತ ರಾಜೇಶ್ ಕೇಸಿ ಅವರನ್ನ ಪ್ರೀತಿಪೂರ್ವಕವಾಗಿ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. ಗೌರವದ ಶಾಲು, ವಾದ್ಯ ಮೇಳಗಳ ಗೌರವದ ಸತ್ಕಾರ. ಅದೇ ರೀತಿ ನಮಗೆ ಕಂಬಳೋತ್ಸವಕ್ಕೆ ಆಗಮಿಸಿರುವಂತಹ ರಘುರಾಮ್ ಪೂಜಾರಿ ಉದ್ಯಮಿಗಳು ಶಿರೂರು ಅವರನ್ನ ಪ್ರೀತಿಪೂರ್ವಕವಾಗಿ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. ಇದೀಗ ಗದ್ದೆಗಳಿರುವಂತಹ ಯಜಮಾನರು ಭಟ್ಕಳ ಡ್ರೀಮ್ ಬಾಯ್ಸ್ ಗೊರಟೆ. ಭಟ್ಕಳ ಗೊರಟೆ ಡ್ರೀಮ್ ಬಾಯ್ಸ್. ಸೂರ್ಯಚಂದ್ರ ಜೋಡುಕೆರೆ ಬೈಂದೂರು ಕಂಬಳದಲ್ಲಿ ಗೌರವವನ್ನು ಪಡ್ಕೊಳ್ತಿದ್ದಾರೆ. ಡ್ರೀಮ್ ಬಾಯ್ಸ್ ಗೊರಟೆ ಭಟ್ಕಳ. ಇದೀಗ ಗದ್ದೆಗಳಿರುವಂತಹ ಕೋಣ ಶ್ರೀ
ದುರ್ಗಾ ಕೃಷ್ಣಮೇಸ್ತ್ರಿ ಕೂಡ್ಲಿ ಬಾರ್ಕೂರು, ಶ್ರೀ ದುರ್ಗಾ ಕೃಷ್ಣಮೇಸ್ತ್ರಿ ಕೂಡ್ಲಿ ಬಾರ್ಕೂರು ಇವರ ಕೋಣಗಳು ಗೌರವದ ಪಾಲನ್ನು ಪಡ್ಕೊಳ್ತಿದ್ದಾರೆ. ನಮ್ಮಿ ಕಂಬಳು ಸುಖಕ್ಕೆ ಆಗಮಿಸಿದ್ದಾರೆ ದೂರದ ಬೆಂಗಳೂರಿನಿಂದ ಯೂಟ್ಯೂಬರ್ ಆಗಿರುವಂತಹ ಪೈಲಟ್ ಕನ್ನಡಿಗ ಕಾರ್ತಿಕ್ ಅವರು ಅವರ ಪ್ರೀತಿಪೂರ್ವಕವಾಗಿ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. ಈ ಕಾರ್ಯಕ್ರಮದ ನೆನಪಿನ ಸ್ಮರಣೆಯನ್ನು ತಾವುಗಳು ಪಡಿಬೇಕು. ಸೂರ್ಯಚಂದ್ರ ಜೋಡುಕರ ಕಂಬಳ ಕೂಡಲಿ ಜೂನಿಯರ್ ವಿಭಾಗದಲ್ಲಿ ಗೌರವ ಪಡ್ಕೊಳ್ತಿದ್ದಾರೆ. ಕೃಷ್ಣಮೇಸ್ತ್ರಿ ಶ್ರೀ ದುರ್ಗಾ ಕೂಡ್ಲಿ ಬಾರ್ಕೂರು ಅದನ್ನು ಅನುಸರಿಸಿಕೊಂಡ ಫಿಲಿಪ್ಸ್ ಮೆಂಡೋನ್ಸ ತಲ್ಲೂರು ಕುಂದಾಪುರ ಫಿಲಿಪ್ಸ್ ಮೆಂಡೋನ್ಸ ಸೂರ್ಯ ಚಂದ್ರ ಜೋಡುಗೆರೆ ಕಂಬಳದಲ್ಲಿ ಯಜಮಾನಿಕೆ ಬಾಲನ್ನು ಪಡ್ಕೊಳ್ತಿದ್ದಾರೆ. ನಲ್ಮೆಯ ಸ್ವಾಗತ ವಹಿಸಿಕೊಂಡಿದ್ದೇವೆ. ದೂರದ ಬೆಂಗಳೂರಿನಿಂದ ಆಗಮಿಸಿರುವಂತಹ ಈ ವರ್ಷದ ಜೋಡುಗೆರೆ ಕಂಬಳ ಕೂಟದಲ್ಲಿ ದಿವಂಗತ ಸಂಜಯ್ ಪೂಜಾರಿ ಶ್ರೀ ಶಾಂತಿ ನಿವಾಸ ಕಳಿತ್ಲು ಕೆರ್ಗಾಲು ಎ ಮತ್ತು ಬಿ ಒಡಿಸೋರ ಹೆಸರು ಹೇಳಬೇಕು. ಕ್ರೇಜಿ ಶಾಂತಿ ನಿವಾಸ ದಿವಂಗತ ಸಂಜೀವ ಪೂಜಾರಿ ಕಳಿತ್ಲು ಕೆರ್ಗಾಲು ಎ ಮತ್ತು ಬಿ ಇವರ ಕೋಣಗಳು ಗೌರವದ ಪಾಲನೆ ಮಾಡ್ಕೊಳ್ತಿದ್ದೀರಿ. ಬನ್ನಿ ಬನ್ನಿ ಬನ್ನಿ. ಸೂರ್ಯಚಂದ್ರ ಜೋಡುಕೆರೆ ಕಂಬಳ ಕೂಟದಲ್ಲಿ ಗೌರವವನ್ನು ಪಡ್ಕೊಳ್ತಿದ್ದಾರೆ. ದಿವಂಗತ ಸಂಜೀವ ಪೂಜಾರಿ ಶಾಂತಿ ನಿವಾಸ ಕೆರ್ಗಾಲು ಎ ಮತ್ತು ಬಿ. ನಮ್ಮ ಈ ಕಂಬಳ ಕೂಟದಲ್ಲಿ ಪಾಂಡ್ಯ ಸುಭಾಷ್ ಶೆಟ್ಟಿ ಅವರು ನಮ್ಮ ಈ ಕಂಬಳ ಕೂಟದಲ್ಲಿದ್ದಾರೆ. ಅವರನ್ನ ಗೌರವಿತವಾಗಿ ನಮ್ಮ ಕಂಬಳ ಕೂಟಕ್ಕೆ ಪ್ರೀತಿಯಿಂದ ಭಟ್ಕಳ ಸೂರ್ಯಚಂದ್ರ ಜೋಡುಕೆರೆ ಕಂಬಳ ಕೂಟದಲ್ಲಿ ಜೂನಿಯರ್ ವಿಭಾಗದಲ್ಲಿ ಕಣಕ್ಕಿಳಿಸ್ತಾ ಇದ್ದಾರೆ. ಪುಷ್ಟಿ ಪನ್ನಗಯಪ್ಪ ಭಟ್ಕಳದವರು ಓಡಿಸುವರು ಯಾರು? ಪ್ರಜ್ವಲ್. ಸೂರ್ಯಚಂದ್ರ ಜೋಡುಗೆರೆ ಕಂಬಳ ಕೂಟದಲ್ಲಿ ಗೌರವದ ಪಾಲನ್ನು ಪಡ್ಕೊಳ್ತಿದ್ದಾರೆ. ಪುಷ್ಟಿ ಪನ್ನಗಯಪ್ಪ ಭಟ್ಕಳ ಅದನ್ನು ಅನುಸರಿಸಿಕೊಂಡಂತ ಯಜಮಾನಿಕೆ ಪಾಲು. ಕೊಕ್ಕರ್ಣೆ ವಡ್ಡಾಪೆ ದಿವಂಗತ ಭಾಬಣ್ಣಾಯಕರ ಕೋಣಗಳು ಕರೆಗೆ ಇಳಿತಿದ್ದಾರೆ. ಓಡಿಸುವರು ಗೋಪಿ ನಾಥ ಕೊಕ್ಕರ್ಣೆ. ಶಿವದ ಪಾಂಡ್ಯ ಸುಭಾಷ್ ಚಂದ್ರ ಶೆಟ್ಟಿ ಅವರನ್ನ ವೇದಿಕೆಗೆ ಬರಮಾಡಿಕೊಳ್ಳುವಂತೆ ಶಿವದ ಮಂಜು ಪೂಜಾರಿ ಭಿನ್ನವನ್ನು ಸಲ್ಲಿಸಿಕೊಳ್ತಾ ಇದ್ದೇವೆ. ಅದೇ ರೀತಿ ಉಡುಪಿ ಜಿಲ್ಲಾ ಸೆಕೆಂಡ್ ಇನ್ ಕಮಾಂಡೆಂಟ್ ಆಗಿರುವಂತಹ ಶಿವದ ರಾಜೇಶ್ ಕೆಸಿ ಅವರನ್ನ ಪ್ರೀತಿಪೂರ್ವಕವಾಗಿ ವೇದಿಕೆಗೆ ಆಹ್ವಾನಿಸುವಂತೆ ಶಿವದ ಮಂಜು ಪೂಜಾರಿ ಭಿನ್ನವನ್ನು ಸಲ್ಲಿಸಿಕೊಳ್ತಾ ಇದ್ದೇವೆ. ಜೂನಿಯರ್ ವಿಭಾಗಕ್ಕೆ ಬರ್ಲಿಕ್ಕೆ ಅವಕಾಶ ಇದೆ. ಬನ್ನಿ, 5 ನಿಮಿಷದ ಅವಕಾಶ ಇದೆ. ದಿವಂಗತ ಬಾಬಣ್ಣಾಯಕ್ ಕೊಕ್ಕರ್ಣೆ ವಡ್ಡಾಪೆ ಸೂರ್ಯಚಂದ್ರ ಜೋಡುಕೆರೆ ಕಂಬಳದಲ್ಲಿ ಯಜಮಾನಿಕೆ ಪಾಲನ ಗೌರವದ ಪಾಲನೆ ಪಡ್ಕೊಂಡಿದ್ದೀರಿ. ನಿಮಗೆ ನಲ್ಮೆಯ ಸ್ವಾಗತ ಸುಸ್ವಾಗತ. ಜೂನಿಯರ್ ವಿಭಾಗದಲ್ಲಿ ಕರೆಗೆ ಬರ್ತಾ ಇದ್ದಾರೆ. ನಮ್ಮ ಈ ಕಂಬಳೋತ್ಸವಕ್ಕೆ ಆಗಮಿಸಿರುವಂತಹ ಶ್ರೀಯುತ ವಿಜಯ್ ಶೆಟ್ಟಿ ಮೂರೂರು ಅವರು ವೇದಿಕೆ ಮೇಲ್ಭಾಗ ಬಂದು ಈ ಕಾರ್ಯಕ್ರಮದ ನೆನಪಿನ ಸ್ಮರಣೆಯನ್ನು ಪಡೆಯುವಂತ ಭಿನ್ನ. ಅದೇ ರೀತಿ ಶ್ರೀಯುತ ಸಂಜಯ್ ಪೂಜಾರಿ ಅವರು ವೇದಿಕೆ ಮೇಲ್ಭಾಗ ಬಂದು ಈ ಕಾರ್ಯಕ್ರಮದ ಗೌರವದ ಶಲ್ಯವನ್ನು ಪಡೆಯುವಂತ ಭಿನ್ನ. ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸುವಂತಹ ಶ್ರೀಯುತ ವಿಜಯ್ ಶೆಟ್ಟಿ ಮೂರೂರು ಅವರು ವೇದಿಕೆಗೆ ಬಂದು ಗೌರವದ ಶಲ್ಯವನ್ನು ಪಡೆಯುವಂತ ಭಿನ್ನ. ಅದೇ ರೀತಿ ಶ್ರೀಯುತ ಸಂಜಯ್ ಪೂಜಾರಿ ಅವರು ಶ್ರೀಯುತ ಸುಧಾಕರ್ ಮೊಗವೇರ್ ಅವರು ವೇದಿಕೆ ಮೇಲ್ಭಾಗ ಬಂದು ಪ್ರೀತಿಯ ಗೌರವವನ್ನು ಶಲ್ಯವನ್ನು ಪಡೆಯುವಂತ ಭಿನ್ನ. ಕಂಬಳದ ಪ್ರತೀಕ ಎಳೆಯ ಮಗು ಕೋಟೆ ಚೆನ್ನಯ್ಯ ಕಾಮನಮನೆ ಕೆರ್ಗಾಲಿವರ ಕೋಣಗಳು ಸೂರ್ಯಚಂದ್ರ ಜೋಡುಗೆರೆ ಕಂಬಳದಲ್ಲಿ ಜೂನಿಯರ್ ವಿಭಾಗದಲ್ಲಿ ಕಾಮನಮನೆ ಕೆರ್ಗಾಲು ಕೋಟೆ ಚೆನ್ನಯ್ಯವರ ಕೋಣಗಳು ಓಡಿಸೂರು
ಅವಿನಾಶ್, ಹಾ ಮಂಜು ಪೂಜಾರಿ, ಮೈಯಾಡಿ, ಇದೀಗ ಕರೆಗೆ ಬರ್ತಾ ಇದ್ದಾರೆ ಸೂರ್ಯಚಂದ್ರ ಜೋಡಕರೆ ಕಂಬಳಕೊಟ್ಟದಲ್ಲಿ ಜೂನಿಯರ್ ವಿಭಾಗದಲ್ಲಿ ಗೌರವವನ್ನು ಪಡ್ಕೊಂಡಿದ್ದಾರೆ ಕೋಟಿ ಚೆನ್ನಯ್ಯ ಕೆರ್ಕಾಲು. ನಮಗೆ ಕಂಬಳಿಸೋಕೆ ಆಗಮಿಸಿರುವಂತಹ ಶ್ರೀಯುತ ರಾಜಾರಾಮ್ ಶೆಟ್ಟಿ ಕೊಳ್ಕೆಬೈಲ್ ಅವರು ವೇದಿಕೆಗೆ ಆಹ್ವಾನಿಸುವಂತೆ ಪ್ರೀತಿಯ ಮನವಿ. ಅದೇ ರೀತಿ ಶ್ರೀಯುತ ರವಿ ಶೆಟ್ಟಿ ಕಾರಿಕಟ್ಟೆ ಅವರು ವೇದಿಕೆಗೆ ಬರುವಂತೆ ಪ್ರೀತಿಯ ಮನವಿ. ಅದೇ ರೀತಿ ಇನ್ನೋರ್ವರಾಗಿರುವಂತಹ ಶ್ರೀಯುತ ಗೋಪಾಲ್ ಶೆಟ್ಟಿ ತಲ್ಲೂರ್ ಅವರು ವೇದಿಕೆಗೆ ಬರುವಂತೆ ನಿಮ್ಮನ್ನು ಬರಮಾಡ್ಕೊಳ್ತಾ ಇದ್ದೇವೆ. ಪುನಃ ಪುನಃ ಹೇಳ್ತಾ ಇದ್ದೇವೆ, ಬ್ಯಾರಿಕೇಡ್ರ ಮೇಲೆ ಬಲ ಪ್ರಯೋಗ ಬೇಡ. ಇಲ್ಲಿ ಹಗ್ಗ ಜಗ್ಗಾಟ ಇಲ್ಲ ಅಣ್ಣ. ಓದಿದವ್ರೆ ಒಂದು ಹೊಸ ಆಡ್ಬೇಕಂತೆ ಒಬ್ರು ಟ್ವೀಟ್ ಮಾಡಿದ್ದಾರೆ. ಹಾ ಸರಿ, ಜೂನಿಯರ್ ವಿಭಾಗ ಜೂನಿಯರ್ ಕೋಣದ ಯಜಮಾನರ ಗಮನಕ್ಕೆ ಇನ್ನು 3 ನಿಮಿಷ 7 ಸೆಕೆಂಡುಗಳು ಮಾತ್ರ ಬಾಕಿ ಇದೆ. ಇಲ್ಲವಾದ್ರೆ ನೇರವಾಗಿ ಸ್ಪರ್ಧೆಗಿಳಿಸುವುದಾದರೆ ತಿಳಿಸಬೇಕು. ವಾದ್ಯದವರು ಬಂದರು. ಬಾರ್ಕೂರು ನಾಗರಮಠ ಆಯ್ತ ಪೂಜಾರಿ ಅವರು ಕರೆಗೆ ಜತ್ತಂದುಲರು. ಬಾರ್ಕೂರು ನಾಗರಮಠ ಬಾಬಾ, ಬಾರ್ಕೂರು ಬಾಬಾ ಆಯ್ತ ಪೂಜಾರಿ ನಾಗರಮಠ, ನಮ್ಮ ಬಾರ್ಕೂರು ಆಯ್ತ ಪೂಜಾರಿ. ಬಾರ್ಕೂರು ಬಾಬಾ ಜೋಡುಕೆರೆ ಕಂಬಳಗೊಂಡು ಸೂರ್ಯಚಂದ್ರ ಕರೆಯಲ್ಲಿ ಗೌರವ ಮಾಡಿಕೊಳ್ಳುತ್ತಿದ್ದಾರೆ ಬಾರ್ಕೂರು
ಆಯ್ತ ಪೂಜಾರಿ ನಾಗರಮಠ ಭರ್ಕೂರು ಶ್ರೀಯುತ ಮಹೇಶ್ರು ಕರೆಗೆ ಇಳಿತಾ ಇದ್ದಾರೆ. ಮಾಸ್ತಿಯಮ್ಮ ಮಾಸ್ತಿಕಟ್ಟೆ ಕುಂದಬಾರಂದಾಡಿ ಓಡಿಸೋರು ಭರತ್ ನಾಯ್ಕ್ ಮಂದರ್ತಿ. ಅಣ್ಣ ಗೋಪಿ ಶ್ರೀ ಮಾಸ್ತಿಯಮ್ಮ ಮಾಸ್ತಿಕಟ್ಟೆ ಕುಂದವಾರಂದಾಡಿ ಸೂರ್ಯಚಂದ್ರ ಜೋಡುಕರೆ ಕಂಬಳಕೂಟದಲ್ಲಿ ಗೌರವವನ್ನು ಪಡ್ಕೊಂಡು ನಿಮಗೆ ನಲ್ಮೆಯ ಸ್ವಾಗತ ಸುಸ್ವಾಗತ. ಅಣ್ಣ ಜೂನಿಯರ್ ವಿಭಾಗದಲ್ಲಿ ಮತ್ತೆ ಯಾರಿದ್ದಾರಾ? ಈಗಾಗಲೇ 13 ಜೊತೆ ಕೋಣಗಳ ಯಜಮಾನರು ಗೌರವವನ್ನು ಪಡ್ಕೊಂಡಿದ್ದಾರೆ. ಸಮಯ ಇನ್ನು 60 ಸೆಕೆಂಡ್ಗಳಿದೆ. ಹಗ್ಗ ಹಿರಿಯ ಹಾಗೂ ಹಲಗೆ ಭಾಗದವರು ಸಿದ್ಧತೆಯಲ್ಲಿರಬೇಕು. 8:25 ಸಿದ್ಧತೆಯಲ್ಲಿರಬೇಕು. ಸೂರ್ಯಚಂದ್ರ ಜೋಡುಕೆರೆ ಕಂಬಳ ಮಹೋತ್ಸವ ಕಡಿಮೆ ಸಮಯದಲ್ಲಿ ಒಂದು ಅತ್ಯಾಧುನಿಕ ತಂತ್ರಜ್ಞಾನ ಒಳಗೂಡಿಸಿಕೊಂಡು ಹಗ್ಗ ಹಿರಿಯ ಹಾಗೂ ಹಲಗೆ ಬಾದರು ಒಟ್ಟಿಗೆ ಬರಬೇಕು, ಜೊತೆಯಲ್ಲಿ ಬರಬೇಕು. ಫೆಬ್ರವರಿ 28 ಶ್ರೀ ಜನಾರ್ದನ ಕಂಬಳ ಸಮಿತಿ ಯರ್ಮಾಳು ತಂಕಬಡ ಜೋಡುಕೆರೆ ಕಂಬಳ ಮಹೋತ್ಸವ ಸಂಪನ್ನಗೊಳ್ಳಿಕ್ಕಿವೆ. ಒಂದು ನಿಮಿಷ ತಡ ಆದ್ರೂ ಬೇಗ ಬಂದಿದ್ದೀರಿ. ವಿಶೇಷ ಗೌರವ ನಿಮಗೆ. ಫೈವ್ ಸ್ಟಾರ್ ಗೋಪಾಲ ದೇವಾಡಿಗ ಬೈಂದೂರು. ಓಡಿಸುವರು ಭರತ್ ನಾಯ್ಕ್. ಫೈವ್ ಸ್ಟಾರ್ ಗೋಪಾಲ ದೇವಾಡಿಗರು ಸೂರ್ಯಚಂದ್ರ ಜೋಡುಕೆರೆ ಕಂಬಳಗೂಟದಲ್ಲಿ ಏನಾಗೋದಿಲ್ಲ. ಈ ಮಣ್ಣಲ್ಲಿ ನಡೆದಾಡಿದ್ರೆ ರೋಗ ರುಜಿನಗಳೆಲ್ಲ ಮಾಯವಾಗ್ತದೆ, ದುಷ್ಟ ಶಕ್ತಿಗಳೆಲ್ಲ ದೂರ ಆಗ್ತದೆ. ಮತ್ತೆ ಯಾರಿದ್ರಣ್ಣ? ಕೋಣ ಇದೆಯಾ? ಕಂಬಳಕ್ಕಾಗಿ ಇಡೀ ಕುಟುಂಬವೇ ಬಂದಿದೆ. ನಮ್ಮ ಕಂಬಳ ಅಂದ್ರೆ ಹಾಗೆ. ಕೊಕ್ಕರಣೆ ಕೊಕ್ಕರಣೆ
ಈ ನೀರಿಗೆ ಹೆದರದೆ ಹೇಗೆ, ಇನ್ನು ಸುನಾಮಿ ಬಂದ್ರೆ ಹೇಗೆ? ಬೈಂದೂರವರು ಏನ್ ಕೇಳಿದ್ರು ಕೊಡ್ತಾರೆ ಅಲ್ವಾ? ಸರಿ ಹೇಳಿ. ಶ್ರೀ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಶೌರ್ಯ ತಂಡದವರು ವೇದಿಕೆ ಮೇಲ್ಭಾಗಕ್ಕೆ ಬರಬೇಕು. ಎಲ್ಲ ಸದಸ್ಯರು ಕೂಡ ವೇದಿಕೆ ಮೇಲ್ಭಾಗಕ್ಕೆ ಬರುವಂತೆ ಪ್ರೀತಿ ಮಾನವಿ ತಮ್ಮನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತವನ್ನು ಕೋರಿಕೊಂಡಿದ್ದೇವೆ. ಶೌರ್ಯ ತಂಡದ ಎಲ್ಲ ಸದಸ್ಯರು ಬರಬೇಕು ವೇದಿಕೆ ಮೇಲ್ಭಾಗಕ್ಕೆ. ಉಡುಪಿ ಹೆಸರಾಂತ ಪಾಕತಜ್ಞರು ಮಾಡಿದಂತ ಗಂಜಿ ಊಟ ಸಿದ್ಧತೆ 8:00 ಆರಂಭವಾಗ್ಲಿಕ್ಕಿವೆ. ಸಸ್ಯಾಹಾರಿ ಇದೆ, ಮಾಂಸಾಹಾರಿ ಕೂಡ ಇದೆ. ಕೊಚ್ಚಕ್ಕಿ ಕೂಳು, ಚಟ್ಲಿ ಬಜ್ಜಿ, ಬೆಣ್ತಕ್ಕಿ ಕೂಳು, ಹುರ್ಲಿ ಚಟ್ನಿ, ಒಳ್ಳೆ ಕಾಂಬಿನೇಷನ್. ಒಂದು ಚಳಿ ಇದೆ. ಹೊರಗಡೆ ತಣ್ಣಗೆ, ಒಳಗಡೆ ಬೆಚ್ಚಗೆ. ಇದು ಬೈಂದೂರು. ಅಯ್ಯಪ್ಪ ದೇವ್ರೆ, ಬದುಕಿದೆ ಬಡ ಜೀವ. ಶೌರ್ಯ ತಂಡಕ್ಕೊಂದು ವಿಶೇಷ ಧನ್ಯವಾದ ಚಪ್ಪಾಳೆಗಳನ್ನು ಸಲ್ಲಿಸುವಂತ ಭಿನ್ನ ಪ್ರೀತಿಪೂರ್ವಕವಾಗಿ ಸ್ವಾಗತವನ್ನು ವಹಿಸಿಕೊಳ್ತಾ ಇದ್ದೇವೆ. ಗೌರವದ ಶಲ್ಯವನ್ನು ಹೊರಿಸಿ ಸ್ವಾಗತಿಸಿಕೊಳ್ಳುವಂತೆ ಭಿನ್ನ ಶ್ರೀ ಕ್ಷೇತ್ರ ಗ್ರಾಮಾಭಿವೃದ್ಧಿ ಯೋಜನೆಯ ಶೌರ್ಯ ತಂಡದ ಎಲ್ಲ ಸದಸ್ಯರಿಗೆ ಪ್ರೀತಿಪೂರ್ವಕವಾಗಿ ಸ್ವಾಗತವನ್ನು ವಹಿಸಿಕೊಂಡು ಬರುತ್ತೇವೆ. ಚೈತ್ರ ಪರಮೇಶ್ವರ್ ಅವರು ಎಲ್ಲ ಸದಸ್ಯರಿಗೆ ಪ್ರೀತಿಯ ಗೌರವದ ಶಲ್ಯವನ್ನು ಹೊರಿಸುವಂತೆ ಭಿನ್ನ ಅದೇ ರೀತಿ ಶ್ರೀಮತಿ ನಾಗರತ್ನ ಅವರು ಹಲೋ ಹರಕೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಬಂದಿರುವಂತಹ ಎಲ್ಲರೂ ಕೂಡ ವಿಶೇಷ ಒಂದು ಊಟದ ವ್ಯವಸ್ಥೆ ಇದೆ. ನಿಖಿಲ್ ರವರು ಸಂಪ್ರದಾಯ ನಾವೆಲ್ಲ ನಂಬಿಕೊಂಡಂತ ಶಕ್ತಿ, ಗೌರವ ಕೂಡ ಇದೆ. ಯಜಮಾನ್ರ ಹೆಸರು ಹೇಳ್ಬೇಕಣ್ಣ. ಗೌರವ ಒಂದು ಚಪ್ಪಾಳೆ ಕೊಡಬೇಕು. ಈ ಹಿರಿತನ ನಮ್ಮ ಕಂಬಳದ ಪ್ರತೀಕ. ಗೌರವದ ಶಾಲು ಆ ತಾಯಿ ಮಾರಿಕಮ್ಮ ಇನ್ನಷ್ಟು ಶಕ್ತಿ ಚೈತನ್ಯ ಕೊಡಲಿ ಎಂಬ ಹಾರೈಕೆಯೊಂದಿಗೆ ಸೂರ್ಯಚಂದ್ರ ಜೋಡುಗೆರೆ ಕಂಬಳದಲ್ಲಿ ಗೌರವವನ್ನು ಅರ್ಪಿಸಿಕೊಂಡಿದ್ದೇವೆ. ನಮ್ಮ ವೇದಿಕೆಗೆ ಆಹ್ವಾನಿಸಿರುವಂತಹ ಶ್ರೀಯುತ ಶಿವರಾಮ್ ಪೂಜಾರಿ ಮೇಲ್ವಿಚಾರಕರು ಡಿಸಿಸಿ ಬ್ಯಾಂಕ್ ಅವರ ಪ್ರೀತಿಪೂರ್ವಕವಾಗಿ ಸ್ವಾಗತವನ್ನು ವಹಿಸಿಕೊಳ್ತಾ ಈ ಕಾರ್ಯಕ್ರಮದ ಗೌರವದ ಶಲ್ಯವನ್ನು ಹೊರಿಸುವಂತೆ ಮನವಿ. ವಾದ್ಯ ಯಜಮಾನರು ವಾದ್ಯದಲ್ಲಿ ಹೋಗ್ಬೇಕು. ಶ್ರೀಯುತ ವಾಸು ಗೆದ್ದೆಮನವರಿಗೆ ಪ್ರೀತಿಯ ಸ್ವಾಗತವನ್ನು ನಿರ್ವಹಿಸಿಕೊಳ್ತಾ ಇದ್ದೇವೆ. ಅದೇ ರೀತಿ ರಂಗವೇದಿಕೆಯಲ್ಲಿರುವಂತಹ ಶ್ರೀಯುತ ಶಿವರಾಮ್ ಪೂಜಾರಿ ಮೇಲ್ವಿಚಾರಕರು ಎಸ್ಟಿಸಿ ಬ್ಯಾಂಕ್ ಅವರಿಗೆ ಪ್ರೀತಿಯ ಸ್ವಾಗತವನ್ನು ವಹಿಸಿಕೊಳ್ತಾ ಗೌರವದ ಶಲ್ಯವನ್ನು ಹೊರಿಸಿ ಸ್ವಾಗತಿಸುವಂತೆ ಭಿನ್ನವನ್ನು ಸಲ್ಲಿಸಿಕೊಳ್ತಾ ಇದ್ದೇವೆ.
ಹಾ ಸೂರಜೇಂದ್ರ ಜೋಡುಕೆರೆ ಕಂಬಳದಲ್ಲಿ ಈಗಾಗಲೇ ಸಬ್ ಜೂನಿಯರ್ ವಿಭಾಗದಲ್ಲಿ 35 ಜೊತೆ ಕೋಣಗಳು, ಜೂನಿಯರ್ ವಿಭಾಗದಲ್ಲಿ 15 ಜೊತೆ ಕೋಣಗಳು, ಒಟ್ಟು 50 ಜೊತೆ ಕೋಣಗಳು ಈಗಾಗಲೇ ಸ್ಪರ್ಧಾ ಕಣಕ್ಕೆ ನೋಂದಣಿ ಆಗಿದೆ. ಇನ್ನು ಹಲಗೆ ಇದೆ, ಹಗ್ಗ ಹಿರಿಯ ಇದೆ. ಹಲೋ ಅಣ್ಣ, ಅಲ್ಲಿ ಕೋಣಗಳಿಗೆ ನೀರು ಹಾಕುವಂತ ಡ್ರಮ್ನಲ್ಲಿ ನೀರು ಖಾಲಿ ಆಗಿದೆ, ದಯವಿಟ್ಟು ಅದರ ವ್ಯವಸ್ಥೆಯನ್ನ ಮಾಡಿಕೊಳ್ಳಿ. ನಮಗೆ ಕಂಬಳೋತ್ಸವಕ್ಕೆ ಆಗಮಿಸಿರುವಂತಹ ಶ್ರೀಯುತ ಸುರಭಿ ಮಿಸ್ಟರ್ ಬಾಯಿ ಸದಸ್ಯರಾಗಿರುವಂತಹ ಶ್ರೀಯುತ ಉದಯ್ ಅವರಿಗೆ, ಅದೇ ರೀತಿ ಶ್ರೀಯುತ ನಾಗರಾಜ್ ಪಿ ಎಡ್ತರೆ ಅವರಿಗೆ, ಅದೇ ರೀತಿ ಶ್ರೀಯುತ ಸುರೇಶ್ ಉದಾರ್ ಅವರಿಗೆ ಪ್ರೀತಿಯ ಸ್ವಾಗತವನ್ನು ಬಯಸಿಕೊಳ್ತಾ ಇದ್ದೇವೆ. ತಮ್ಮನ್ನು ಪ್ರೀತಿಪೂರ್ವಕವಾಗಿ ಗುರುತಿಸಿಕೊಳ್ತಾ ಇದ್ದೇವೆ. ಅದೇ ರೀತಿ ಶ್ರೀಯುತ ನಾಗೇಂದ್ರ ಅವರಿಗೆ ಗೌರವದ ಶಲ್ಯವನ್ನು ಹಸ್ತಾಂತರಿಸುವಂತೆ ಪ್ರೀತಿಪೂರ್ವಕವಾಗಿ ಮನವಿ. ವಿಕೆ ಗ್ರೂಪ್ಸ್ ಬನ್ನಾಡಿ ಮತ್ತೆ ಶ್ರೀಸ್ಕಂದ ಆರ್ವಿಕ ಪ್ರದೀಪ್ ಉಳ್ಳೂರು ಕಂದಾಪುರ ಕೋಣದ ಮಾಲಕರು ಬನ್ನಾಡಿಯವರು ಆಗಿ ಉಳ್ಳೂರು ನಿರ್ಣಾಯಕರ ಕೊಠಡಿಗೆ ಬರಬೇಕು. ಉಳ್ಳೂರು ಮತ್ತೆ ವಿಕೆ ಗ್ರೂಪ್ ಬನ್ನಾಡಿಯವರು ನಿರ್ಣಾಯಕರ ಕೊಠಡಿಗೆ ಬರಬೇಕು. ಹಲೋ, ಬರ್ತಾ ಇದೆ ಸ್ವಲ್ಪ ಹೊತ್ತು. ಜತ್ತಿ ಸುತ್ತಿನಲ್ಲಿ ಇರುವಂತ ಕೋಣೆಗಳೆಲ್ಲ ಬಿಡಿ. ಚಾನ್ಸಿಗೆ ಸ್ವಲ್ಪ ಸಿದ್ಧತೆ ಆಗ್ತಾ ಇದೆ, ಸ್ವಲ್ಪ ಹೊತ್ತು. ನಮಗೆ ಕಂಬಳೋತ್ಸವಕ್ಕೆ ಆಗಮಿಸಿದ್ದಾರೆ ಶೇಖರ್ ಪೂಜಾರಿ ಅವರು, ಪ್ರಾಥಮಿಕ ಶಾಲಾ ವಿಭಾಗದ ಶಿಕ್ಷಕರ ಸಂಘದ ಅಧ್ಯಕ್ಷರು ಶ್ರೀಯುತ ಶೇಖರ್ ಪೂಜಾರಿ ಅವರಿಗೆ ಪ್ರೀತಿಯ ಸ್ವಾಗತ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇವೆ. ಅಣ್ಣ, ಹಗ್ಗ ಹಿರಿಯ ಹಾಗೆ ಹಲಗೆ ವಿಭಾಗದ ಕೋಣದ ಮಾಲಕರು ದಯವಿಟ್ಟು ಗಮನಿಸಿ. ಹಲೋ, ಹಾ, ಸೂರ್ಯಗರತ್ತ ಸೂರ್ಯಗರತ್ತ ದೊಡ್ಡ ಪೂಜಾರಿ ಕುರಮಕ್ಕಿ ಬೈಂದೂರು, ಚಂದ್ರಗರತ್ತ ಆಯ್ತ ಪೂಜಾರಿ ಬಾರ್ಕೋರು, ಚಂದ್ರಗರತ್ತ.
ಅಲ್ಲ ಇದು ಚಾನ್ಸ ಏನು? ಹಾ ಆಯ್ತು, ಜೊತೆ ಸುತ್ತ ಆದ್ಮೇಲೆ ಬಿಡಬೇಕು ಚಾನ್ಸಿಗೆ. ಅಣ್ಣ ಅಣ್ಣ ಆಗೋದಿಲ್ಲ, ಒಂದು ನಿಮಿಷ. ಜೊತೆ ಸುತ್ತು ಮುಗಿದ ಮೇಲೆ ಚಾನ್ಸಿಗೆ ಬಿಡ್ಬೇಕಣ್ಣ. ಒಂದು ನಿಯಮ ಪಾಲನೆ ಆಗಿದೆ. ಜೊತೆ ಸುತ್ತಿನ ಎಲ್ಲ ಕೋಣಗಳು ಬಿಡಬೇಕು, ತದನಂತರ ಚಾನ್ಸಿಗೆ. ಆ ಜೊತೆ ಸುತ್ತನೆಲ್ಲ ಬಿಡಬೇಕಣ್ಣ, ಅದ್ಮೇಲೆ ಚಾನ್ಸಿಗೆ ಅವಕಾಶ. ಯಾಕೆ ಹಠ ಮಾಡ್ತೀರಿ? ಪ್ರೀತಿ ಮಾಡಬೇಕು. ಬೈಂದೂರು ಬಂದಿದ್ದೀರಿ. ಸೋಮೇಶ್ವರ ದೇವಸ್ಥಾನ ಇದೆ, ಒತ್ತಿನೇಣಿ ಗುಡ್ಡ ಇದೆ, ಸಮುದ್ರ ತೀರ ಇದೆ, ಹಾಗೆ ಇವತ್ತು ಕಂಬಳ ಇದೆ, ಹೋಗ್ಲಿಕ್ಕೆ ರೈಲು ನಿಲ್ದಾಣ ಇದೆ. ಹಾ ಓಡಿಸೋರು ಅಣ್ಣಪ್ಪ ನಾಯ್ಕ್ ಕಂಬಳಾಭಿಮಾನಿಗಳ ಗಮನಕ್ಕೆ. ಈ ಭಾಗದವರ ಹೆಸರಾಂತ ಓಟಗಾರರು ಅಣ್ಣಪ್ಪ ಪೂಜಾರಿ ಅವರು, ಕೋಣದ ಮಾಲಕರು. ನಮ್ಮಿ ಕಂಬಳೋತ್ಸವಕ್ಕೆ ಆಗಮಿಸ್ತಾ ಇದ್ದಾರೆ ಶರತ್ ಶೆಟ್ಟಿ ಒಪ್ಪಂದ ಉದ್ಯಮಿಗಳು. ಅವರ ಪ್ರೀತಿಪೂರ್ವಕವಾಗಿ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. ಶ್ರೀಯುತ ಶರತ್ ಶೆಟ್ಟಿ ಒಪ್ಪಂದ ಉದ್ಯಮಿಗಳನ್ನ ಪ್ರೀತಿಪೂರ್ವಕವಾಗಿ ಈ ಕಂಬಳೋತ್ಸವದ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. ಹಾಗೆ ಈ ಕಂಬಳಕ್ಕೆ 47 ಮಂದಿ ಶಿವಮೊಗ್ಗದ ಭದ್ರಾವತಿಯ ಗ್ರಾಮಸ್ಥರು ಬಂದಿದ್ದಾರೆ, ಅವರನ್ನು ಕೂಡ ಗುರುತಿಸಿಕೊಂಡಿದ್ದೇವೆ. ಎಲ್ಲ ಕಂಬಳೋತ್ಸವದ ಅಲ್ಲೇ ಅಣ್ಣಪ್ಪ ಪೂಜಾರಿ ಇವರ ಕೋಣಗಳು ಕಾಳು ಬೆಳ್ಳು. ಹಾ ಸರಿ ಸರಿ, ಸಾಕು ಸಾಕಣ್ಣ. ಓಟಿದ ಓಟಗಾರರಿಗೆ ಒಂದು ಚಪ್ಪಾಳೆ ಕೊಡಬೇಕು ಬಂಧುಗಳು. ಇವರೆಲ್ಲ ನಮಗೆಲ್ಲ ಕಂಬಳದ ಶಕ್ತಿಗಳು. ಸರಿ, ಜಸುತ್ತೆಲ್ಲ ಮುಗ್ದಾಯ್ತಣ್ಣ. ಸರಿ, ಹಾ ಸೂರ್ಯಕರೆ ದೊಡ್ಡ ಪೂಜಾರಿ ಗುರಮಕ್ಕೆ ಬೈಂದೂರಿಗೆ. ಚಂದ್ರಕರೆಯಲ್ಲಿದ್ದಾರೆ. ಮಗುವಿನ ಅಪ್ಪ ಮತ್ತು ಮಗುವಿನ ಅಪ್ಪಿ ಜಾಗ್ರತೆ, ಮಗು ಮುಂದೆ ಬಂದಿದೆ ಅಣ್ಣ.
ಸೂರ್ಯಕರತ್ತ ದೊಡ್ಡ ಪೂಜಾರಿ ಅವರ ಮಕ್ಕಿಗೆ ಚಂದ್ರಕರೆ ಭಟ್ಕಳ ಡ್ರೀಮ್ ಬಾಯ್ಸ್ ಕೊರಟೆಗೆ. ಸಾಕಷ್ಟು ಜನ ಕಂಬಳಕ್ಕೆ ಬಂದಿದ್ದೀರಿ, ಬರೀ ಕೈಲಿ ಹೋಗ್ಬಾರ್ದು. ದೊಡ್ಡ ಪೂಜಾರಿ ಗುರಮಕ್ಕಿ ಬೈಂದೂರು ದೊಡ್ಡಯ್ಯ ಪೂಜಾರಿ ಗುರಮಕ್ಕಿ 10.59 10.59 ದೊಡ್ಡಯ್ಯ ಪೂಜಾರಿ ಸೂರ್ಯಕರತ್ತ 10.59. ಮೈಯಾಡಿ ಪಿಣಕಿ ಮನೆ ಮಂಜು ಪೂಜಾರಿ ಸೂರ್ಯಕರತ್ತ. ಚಂದ್ರಕರೆಯಲ್ಲಿ ಇದ್ದಾರೆ ಡ್ರೀಮ್ ಬಾಯ್ಸ್ ಗೊರಟೆ ಭಟ್ಕಳದ ಚಂದ್ರಕರೆಯಲ್ಲಿ. ನಮ್ಮ ಕಂಬಳಕ್ಕೆ ಆಗಮಿಸಿರುವಂತಹ ಶ್ರೀಯುತ ದಿವಾಕರ್ ಶೆಟ್ಟಿ ನೆಲ್ಯಾಡಿ ಉದ್ಯಮಿಗಳು ಬಂದವರಿಗೆ ಪ್ರೀತಿಯ ಸ್ವಾಗತವನ್ನು ಬಯಸಿಕೊಳ್ತಾ ಇದ್ದೇವೆ, ವೇದಿಕೆ ಪಾರು ಮಾಡಿಕೊಳ್ತಾ ಇದ್ದೇವೆ. ಶ್ರೀಯುತ ದಿವಾಕರ್ ಶೆಟ್ಟಿ ನೆಲ್ಯಾಡಿ ಚಂದ್ರಕರೆಯಲ್ಲಿ ಡ್ರೀಮ್ ಬಾಯ್ಸ್ ಭಟ್ಕಳ ಚಂದ್ರಕರತ್ತ 11.50. ನಮ್ಮ ಕಂಬಳಕ್ಕೆ ಆಗಮಿಸಿರುವಂತಹ ಶ್ರೀಯುತ ದಿವಾಕರ್ ಶೆಟ್ಟಿ ಅವರಿಗೆ ಪ್ರೀತಿಯ ಸ್ವಾಗತವನ್ನು ಬಯಸಿಕೊಳ್ತಾ ಏನ್ ಬೇಕಾದ್ರೂ ಬಿಡ್ತಾರೆ, ಕೈಯಲ್ಲಿ ಮೊಬೈಲ್ ಬಿಡೋದಿಲ್ಲ. ಸರಿ, ಗೌರವದ ಶಲ್ಯವನ್ನು ಹೊರಿಸಿ ಆತ್ಮೀಯ ಸ್ವಾಗತವನ್ನು ಬಯಸುವುದು ವಿನಃ ಅಲ್ಲ. ಚಂದ್ರಕರೆಯಲ್ಲಿ ಯಾರಿದ್ದಾರೆ? ಚಂದ್ರಕರೆತ್ತ ಡ್ರೀಮ್ ಬಾಯ್ಸ್ ಭಟ್ಕಳ ತೆಗೆದುಕೊಂಡ ಸಮಯ 11.50. ಮಂಜು ಪೂಜಾರಿ ಮೈಯಾಡಿ ಪಿಣಕಿ ಮನೆ ಸೂರ್ಯಕರೆಯಲ್ಲಿದ್ದಾರೆ. ಸೂರ್ಯಕರತ್ತ 10.16 10.16. ಸಾಕಷ್ಟು ದಿನಗಳಿಂದ ಬೈಂದೂರು ಕಂಬಳದ ಸಮಿತಿಯ ಬಂಧುಗಳು ಸಾಕಷ್ಟು ನಿದ್ದೆ ಬಿಟ್ಟಿದ್ದಾರೆ. ಎಲ್ಲ ಪ್ರಯತ್ನದ ಫಲವಾಗಿ ಇವತ್ತು ಅದ್ದೂರಿಯ ಜೋಡುಕೆರೆ ಕಂಬಳ ಮಹೋತ್ಸವ. ವಿವಿಧ ಭಾಗದ ಕೋಣದ ಯಜಮಾನರು ಕರೆ ಯಾವ ಕರೆಯಲ್ಲಿದ್ದಾರೆ? ಸೂರ್ಯಕರತ್ತ ಸಮೃದ್ಧಿ ಪ್ರಸಿದ್ಧಿ ದುರ್ಗಾ ಫ್ರೆಂಡ್ಸ್ ಕಂಚಿಕಾನ್ ಬೈಂದೂರು ದುರ್ಗಾ ಫ್ರೆಂಡ್ಸ್ ಕಂಚಿಕಾನ್ ಸೂರ್ಯಕರತ್ತ. ಚಂದ್ರಕರೆಯಲ್ಲಿ ಯಾರಿಲ್ವಾ? ಒಂದು ಉಂಗುರ ಸಿಕ್ಕಿದೆ, ಚಿನ್ನದ ಉಂಗುರ. ಕಳೆದುಕೊಂಡವರು ಸರಿಯಾದ ಮಾಹಿತಿ ನೀಡಿ ಪಡ್ಕೊಂಡು ಹೋಗ್ಬೇಕು. ಬಡ ಮನೆಯವರು ಸ್ವಲ್ಪ ಬದಿಗೆ ಹೋಗ್ಬೇಕು. ನಿಮ್ಮನ್ನು ನೋಡಿದರೆ ಕೋಣ ಸ್ವಲ್ಪ ಪ್ರೀತಿ ಮಾಡ್ತದೆ. ಸರಿ. ಸಂಪ್ರದಾಯಕ್ಕೆ ಕಂಬಳ ಈಗಾಗಲೇ ಮುಗಿದಿರ್ತದೆ. ಐತಿಹಾಸಿಕವಾಗಿ ನೋಡಿದಾಗ ಸಂಪ್ರದಾಯವಾಗಿ ಗದ್ಯ ಪುಸ್ತಕದಲ್ಲಿ ಜನಹಿತವಾದಂಥ ಕಂಬಳ ಅಂದ್ರೆ ಒಂಡಾರು ಕಂಬಳ, ಅಲ್ಲಿ ಸುತ್ತಕ್ಕಿ ಹಾಕುವಂತ ಸಂಪ್ರದಾಯ ಇದೆ. ಹಾಗೆ ಎಡತಾಡಿ ಕಂಬಳ ಸಂಪ್ರದಾಯಬದ್ಧವಾಗಿ ಇರ್ತದೆ. ಮಣೂರು ಕಂಬಳ ಕೂಡ ಸಂಪ್ರದಾಯಬದ್ಧವಾಗಿ ನಡೀತದೆ. ಹಾಗೆ ಇತ್ತೀಚೆಗೆ ಸಮೃದ್ಧಿ ಪ್ರಸಿದ್ಧಿ ಶ್ರೀಯುತ ಸತೀಶ್ ಶೆಟ್ಟಿ ಅವರಿಗೆ ಪ್ರೀತಿಯ ಸ್ವಾಗತವನ್ನು ಬಯಸಿಕೊಳ್ತಾ ಇದ್ದೇವೆ. ಕಂಬಳೋತ್ಸವ ಸಮಿತಿ ಪರವಾಗಿ
ಗೌರವದ ಶಲ್ಯವನ್ನು ಹೊರಿಸಿ ಆತ್ಮೀಯ ಸ್ವಾಗತವನ್ನು ಬಯಸುವಂತೆ ಕಟ್ರಿ ಕಂಬಳೋತ್ಸವ ಸಮಿತಿಯ ಮನೆಯವರಾಗಿರುವಂತಹ ಶ್ರೀಯುತ ಸತೀಶ್ ಶೆಟ್ಟಿ ಅವರಿಗೆ, ಭೋಜನಾ ಶೆಟ್ಟಿ ಅವರಿಗೆ ಪ್ರೀತಿಯ ಸ್ವಾಗತವನ್ನು ಬಯಸಿಕೊಳ್ತಾ ಇದ್ದೇವೆ. ಹಲೋ, ಹಲೋ, ಅಲ್ಲಿ ಸೂರ್ಯಕರೆ ಸಿದ್ಧತೆಯಲ್ಲಿ ಇಲ್ವಾ? ಕೋಟಿ ಚೆನ್ನಯ್ಯ ಕಾಮನಮನೆ ಕೆರ್ಗಾಲು ಇವರ ಕೋಣಗಳು ಸೂರ್ಯಕೆರೆಯಲ್ಲಿ ಸಿದ್ಧತೆಯಲ್ಲಿದ್ರೆ, ಚಂದ್ರಕೆರೆಯಲ್ಲಿ ಪುಷ್ಟಿ ಪನ್ನಗೆ ಹೆಬ್ಬಾರ್ ಭಟ್ಕಳ ಅವರ ಕೋಣಗಳು ಸಿದ್ಧತೆ ಇದೆ. ದೇವಯ್ಯ ಮರಾಠಿ ಹಾಗೆ ರಮೇಶ್ ಜಟ್ಕಲ್ ಅವರಿಗೆ ಪ್ರೀತಿಯ ಸ್ವಾಗತವನ್ನು ಬಯಸಿಕೊಳ್ತಾ ಇದ್ದೇವೆ ಕಂಬಳೋತ್ಸವ ಸಮಿತಿಯವರ ಪರವಾಗಿ. ಅದೇ ರೀತಿ ಕಂಬಳೋತ್ಸವಕ್ಕೆ ಆಗಮಿಸ್ತಾ ಇದ್ದಾರೆ ಶ್ರೀಯುತ ರಾಜು ಪೂಜಾರಿ, ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು, ಅವರಿಗೆ ಪ್ರೀತಿಯ ಸ್ವಾಗತ. ಚಂದ್ರಕೆರೆಯಲ್ಲಿ ಬಂದಂತ ಪುಷ್ಟಿ ಪನ್ನಗೆ ಹೆಬ್ಬಾರ್ ಭಟ್ಕಳ ಅವರ ಕೋಣಗಳು 11:05, ಕೋಟಿ ಚೆನ್ನಯ್ಯ ಶಂಕರ ಪೂಜಾರಿ ಕಾಮನಮನೆ ಕೆರ್ಗಾಲು 11:35, 11:35. ಸೂರ್ಯಕೆರೆಯಲ್ಲಿ ತಯಾರಾಗ್ತಾ ಇದ್ದಾರೆ ಫಿಲಿಪ್ ಮೆಂಡೋನ್ಸಾ ತಲ್ಲೂರು. ಅದೇ ರೀತಿ ಚಂದ್ರಕೆರೆಯಲ್ಲಿ ದಿವಂಗತ ಸಂಜೀವ ಪೂಜಾರಿ ಶ್ರೀಶಾಂತಿ ನಿವಾಸ ಕಳಿಹಿತ್ಲು. ಫಿಲಿಪ್ಸ್ ಮೆಂಡೋನ್ಸಾ ತಲ್ಲೂರು ಫಿಲಿಪ್ ಮೆಂಡೋನ್ಸಾ ಅವರ ಕೋಣಗಳು 12:86, 12:86. ಹಾಗೆ ಚಂದ್ರಕೆರೆಯಲ್ಲಿ ದಿವಂಗತ ಸಂಜೀವ ಪೂಜಾರಿ ಶ್ರೀ ಶಾಂತಿ ನಿವಾಸ ಕಳಿಹಿತ್ಲು. ಸೂರ್ಯಕೆರೆಯಲ್ಲಿ ಸಿದ್ಧತೆಯಲ್ಲಿದ್ದಾರೆ ಶ್ರೀದುರ್ಗ ಕೃಷ್ಣಮೇಸ್ತ್ರಿ ಕೂಡ್ಲಿ ಬಾರ್ಕೂರು. ಶ್ರೀದುರ್ಗ ಕೃಷ್ಣಮೇಸ್ತ್ರಿ ಕೂಡ್ಲಿ ಬಾರ್ಕೂರು ಕೂಡ್ಲಿ. ನಮಗೆ ಕಂಬಳೋತ್ಸವಕ್ಕೆ ಆಗಮಿಸಿರುವಂತಹ ದುಬೈ ಶಾಲೆಯ ಶಿಕ್ಷಕರಾಗಿರುವಂತಹ ಶಿವದ ಆನಂದ್ ಅವರನ್ನು ಪ್ರೀತಿಪೂರ್ವಕವಾಗಿ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. ಗೌರವದ ಶಲ್ಯವನ್ನು ಹೊರಿಸಿ ಸ್ವಾಗತಿಸಿಕೊಳ್ಳುವಂತೆ ಶಿವದ ಪರಮೇಶ್ವರ ವಿನಃವನ್ನು ಸಲ್ಲಿಸಿಕೊಳ್ತಾ ಇದ್ದೇವೆ. ನೋಡಿ ಬಂದಂತಹ ಎಲ್ಲರಿಗೂ ಕೂಡ ಪ್ರೀತಿಯ ಊಟದ ವ್ಯವಸ್ಥೆ ಆರಂಭವಾಗಿದೆ. ಎಲ್ಲರೂ ಕೂಡ ಗಂಜಿ ಊಟವನ್ನು ಸೇವಿಸಿ ಸೂರ್ಯಕೆರೆಯಲ್ಲಿ ಯಾರಿದ್ದಾರೆ ವೀಕ್ಷಿಸಬೇಕು. ದಿವಂಗತ ಬಾಬಣ್ಣ ನಾಯ್ಕ್ ಕೊಕ್ಕಳ್ಳೆ ವಡ್ಡಪ್ಪೆ. ನೋಡಿ ಅಲ್ಲಿ ವೇದಿಕೆ ಹಿಂಭಾಗದಲ್ಲಿ ಬಿಸಿ ಬಿಸಿ ಗಂಜಿ ಊಟ ರೆಡಿ ಆಗಿದೆ. ಬಂದ ಎಲ್ಲರೂ ಕೂಡ ಊಟವನ್ನು ಸವಿಬೇಕು. ಶ್ರೀದುರ್ಗ ಕೃಷ್ಣಮೇಸ್ತ್ರಿ ಕೂಡ್ಲಿ ಬಾರ್ಕೂರು 10:24. ಸೂರ್ಯಕೆರೆ
ನೋಡಿ ಬಂದಂತಹ ಎಲ್ಲ ಕೋಣದ ಯಜಮಾನರು, ಓಟಗಾರರು, ಅದೇ ರೀತಿ ಎಲ್ಲ ಕಂಬಳದ ಪ್ರೇಮಿಗಳಿಗೆ ಊಟದ ವ್ಯವಸ್ಥೆ ಇದೆ. ವೇದಿಕೆ ಹಿಂಭಾಗದಲ್ಲಿ ಈಗಾಗಲೇ ಊಟವನ್ನ ಬಳಸ್ತಾ ಇದ್ದಾರೆ. ಎಲ್ಲರೂ ಕೂಡ ಊಟವನ್ನು ಸವಿಬೇಕು. ಬಿಸಿ ಬಿಸಿ ಗಂಜಿ ಊಟ. ಅಣ್ಣ ಅಲ್ಲಿ ಸಂಜೀವ ಪೂಜಾರಿ ಶ್ರೀ ಶಾಂತಿ ನಿವಾಸ ಕಳೀತ್ಲು, ಅವರು ಆದಷ್ಟು ಬೇಗ ಚಾನ್ಸ್ಗೆ ಕೋಣವನ್ನು ತಗೊಂಡು ಹೋಗಿ ವಾಪಸ್. ಹಾ, ಬಿ ಕೋಣ ಆದಷ್ಟು ಬೇಗ ಚಾನ್ಸ್ಗೆ ಮತ್ತೆ ಗದ್ದೆಗಿಳಿಸಿಕೊಳ್ಳಿ. ನೋಡಿ ಅಲ್ಲಿ ವೇದಿಕೆ ಹಿಂಭಾಗದಲ್ಲಿ ಬಿಸಿ ಬಿಸಿ ಗಂಜಿ ಊಟವನ್ನು ಬಳಸ್ತಾ ಇದ್ದಾರೆ. ಬಂದಂತ ಎಲ್ಲ ಕಂಬಳ ಪ್ರೇಮಿಗಳು ಸವಿಬೇಕು. ಜೊತೆಗೆ ಚಟ್ಲಿ ಬಜ್ಜಿ ಕೂಡ ಇದೆ. ಇಲ್ಲಿದೆಲ್ಲ ಚಟ್ಲಿ, ಅದು ಗೋವದ್ದು. ಹೌದು. ಹಾ, ಹಲೋ, ಅಲ್ಲಿ ಚಂದ್ರಕೆರೆಗೆ ಯಾರು ಬರ್ಲಿಲ್ವಾ ಅಣ್ಣ? ಅಲ್ಲಿ ಗಮನಿಸಿಕೊಳ್ಳಿ, ಚಾನ್ಸ್ಗೆ ಬಾಕಿ ಇರುವ ಕೋಣೆಗಳು ಆದಷ್ಟು ಬೇಗ ಗದ್ದೆಗಿಳಿಸಿ. ಸೂರ್ಯಕೆರೆಯಲ್ಲಿ ತಯಾರಿಯಲ್ಲಿದ್ದಾರೆ ದಿವಂಗತ ಬಾಬಣ್ಣ ನಾಯ್ಕ್, ವಡ್ಡಪ್ಪಿ ಕೊಕ್ಕಳ್ಳೆ. ಕಂಬಳ ಕ್ಷೇತ್ರದ ದಿಗ್ಗಜ ದಿವಂಗತ ಸಸಿಹಿತ್ಲು ವೆಂಕಟ ಪೂಜಾರಿ ಅವರ ಅವಿಸ್ಮರಣೀಯ ನೆನಪುಗಳೊಂದಿಗೆ ಬೈದೂರು ಸೂರ್ಯಚಂದ್ರ ಚೋಡುಕೆರೆ ಕಂಬಳೋತ್ಸವ. ಹಲೋ, ಎಲ್ಲ ಸೂರ್ಯಕೆರೆಯಲ್ಲಿದ್ದಾರೆ. ಕೋಣ ಬಿಡಿಸುವವರ ಗಮನಕ್ಕೆ ಎಕ್ಸ್ಪ್ರೆಸ್, ಕೊಕ್ಕರ್ಣ ಎಕ್ಸ್ಪ್ರೆಸ್, ದಿವಂಗತ ಭಾವಣ್ಣ ಕೊಕ್ಕರ್ಣ ವಡ್ಡಪ್ಪಿ ಕೋಣಗಳು ಈಗಾಗಲೇ ನಮ್ಮ ಈ ಕಂಬಳಕ್ಕೆ ಆಗಮಿಸಿಕೊಂಡಿದ್ದಾರೆ. ಈ ಭಾಗದ ಅತ್ಯಂತ ವೇಗದ ಓಟಗಾರ, ನೀವು ನೋಡಿರ್ಬೋದು, ಚಿರ ಯುವಕ, ಇನ್ನೂ ಕೂಡ ಮದುವೆ ಆಗಿಲ್ಲ, ಸ್ವರೂಪ್ ಕುಂದಬಾರಂದಾಡಿ, ಮಾಸ್ತಿಕಟ್ಟೆ. $10.30 ನೇರ ಪ್ರಸಾರದವ್ರೆ, ನಿಮ್ಗೆಲ್ಲ ಒಳ್ಳೆ ಗಂಜಿ ಊಟ ಮಾಡಿದ್ದೇವೆ. ಹಾ, ಸರಿ ಇದೆ. ಕೊಂಚ ನಿದ್ದೆ ಮಾಡಿದವರು ನೀವು ನಮ್ಮ ಜೊತೆ, ನಿಮ್ಮ ಸಾಕಾರ ನೆನಪಿಸಿಕೊಂಡಿದ್ದೇವೆ. ತುಳುನಾಡ ವಾರ್ತೆ. ಹಲೋ, ಮಾಸ್ತಿಕಟ್ಟೆ ಕುಂದಬಾರಂದಾಡಿ, ಮಾಸ್ತ್ಯಮ್ಮ ಮಾಸ್ತಿಕಟ್ಟೆ ಕುಂದಬಾರಂದಾಡಿ ಅವರ ಕೊಡಗಳು ಸೂರ್ಯಕರತ್ತ, ಕುಮಾರಿ ಸ್ಫೂರ್ತಿ ಮಾಸ್ತ್ಯಮ್ಮ ಮಾಸ್ತಿಕಟ್ಟೆ ಕುಂದಬಾರಂದಾಡಿ. ಬಹುಶಃ ಓರ್ವ ಓಟಗಾರ ಸ್ವರೂಪ್ ಕುಂದಬಾರಂದಾಡಿ ಅವರ ಮನೆಯ ಕೋಣಗಳು. ನಂಬಿಕೆ ಬಳಸಕ್ಕೆ ಆಗಮಿಸಿರುವಂತಹ ಶಿಬಿರ ನಂಬಿಕೆ ಬಳಸಕ್ಕೆ ಆಗಮಿಸಿರುವಂತಹ ಶಿಬಿರ ಆನಂದ ಪೂಜಾರಿ ಕೊಡೇರಿ ಅವರಿಗೆ, ಚಂದ್ರ ಪೂಜಾರಿ ಅವರಿಗೆ, ಅದೇ ಶ್ರೀಯುತ ರಾಮಚಂದ್ರ ಅವರಿಗೆ, ಅದೇ ರೀತಿ ಶ್ರೀಯುತ ಚಂದ್ರಕಾರ್ಯ ಶಾಂತಿ ನಿವಾಸ ಕೆರ್ಕಾಲು 11.38. ಒಂದು ಕೋಣ ಮೇಲೆ ಬಂದಾಗ ನೀವು ಕೊಡಬೇಕಾದ್ದು ಚಪ್ಪಾಳೆ. ಆ ಮೊಬೈಲ್ ಎಲ್ಲ ಬದಿಗಿಡಬೇಕು ಇವತ್ತು ಒಂದು ದಿನ. ಹಾ,
ಒಂದು ನಿಮಿಷ. ಒಂದು ನಿಮಿಷ, ಒಂದು ಜಾಹೀರಾತಿದೆ. ಹಲೋ, ಸೂರ್ಯಕರೆತ್ತ ಮಾಸ್ತ್ಯಮ್ಮ ಮತ್ತಕಟ್ಟೆ ಸ್ಫೂರ್ತಿ ಕುಂದವಾರಂದಾಡಿಗೆ ಬರ್ಲಿಕ್ಕೆ ಮನಸ್ಸುಂಟು, ನೀವು ದಾರಿ ಮಾಡಿ ಕೊಡ್ಬೇಕು. ಹಾ, ಬೈಂದೂರು ತಾಲೂಕು ಸಮಿತಿಯ ಚುರುಕಿನ ಅಧ್ಯಕ್ಷರು, ಅವರ ಕಂಡದೆಲ್ಲ ಕನಸು ನನಸಾಗ್ತಾ ಇದೆ. ಮಂಜು ಪೂಜಾರಿ ಅವರು ಸತ್ಯ. ಮಾಸ್ತ್ಯಮ್ಮ ಮಾಸ್ತಿಕಟ್ಟೆ ಸ್ಫೂರ್ತಿ ಕುಂದಬಾರಂದಾಡೆ. ಸರಿ, ಸಮ ಸಮ ಚಪ್ಪಾಳೆ. 10.43. ದಯವಿಟ್ಟು ಗಮನಿಸಿಕೊಳ್ಬೇಕು, ಇಲ್ಲಿ ವೇದಿಕೆ ಮೇಲ್ಭಾಗದಲ್ಲಿ ನಿರ್ಣಾಯಕರ ಕೊಠಡಿಗಳಲ್ಲಿ ಅತಿ ಹೆಚ್ಚು ಜನ ಇರಬಾರದಂತೆ, ದಯವಿಟ್ಟು ಬೇಸರ ಮಾಡಬೇಡಿ. ಸೂರ್ಯಕರೆ ದಿವಂಗತ ಸಂಜಯ ಪೂಜಾರಿ ಶಾಂತಿನಿವಾಸ ಕಳಿತ್ಲು ಕೆರಗಾಲು. ನಮ್ಮ ಈ ಕಂಬಳೋತ್ಸವದಲ್ಲಿ ಕೃಷ್ಣಯ್ಯ ಮುದ್ದೋಣಿಯವರನ್ನ ಪ್ರೀತಿಪೂರ್ವಕವಾಗಿ ಗುರುತಿಸಿಕೊಂಡು ಬರಿದ್ದೇವೆ. ಆತ್ಮೀಯ ಸ್ವಾಗತವನ್ನು ಬಯಸಿಕೊಳ್ತಾ ಇದ್ದೇವೆ. ಬಿಸಿ ಬಿಸಿ ಪೋಡಿ ಇದೆ, ಮುಂಡಕ್ಕಿ ಇದೆ. ಉಚಿತ ಅಲ್ಲ. ಆಯ್ತ ಪೂಜಾರಿ ನಾಗರಮಠ ಮಾರ್ಕೋರ್ ಇವರ ಚಂದ್ರಕರೆತ್ತ ಅವರ ತಂಡದಲ್ಲಿ 37 ಜನ ಬಂದಿದ್ದಾರೆ. ನಾಗರಮಠದವರು ಭರತ್ ನಾಯ್ಕ್ ಶಿರೂರು ಮುದ್ದುಮನೆ ಜೋಡುವಾಗೆ ಸಾಂಪ್ರದಾಯಿಕ ಕಂಬಳದಲ್ಲಿ ಸೇವೆ ಸಲ್ಲುತ್ತಿರುವುದು ಓಟಗಾರರು. ಸಾಂಪ್ರದಾಯಿಕ ಕಂಬಳ ಅಂದ್ರೆ ಹಾಗೆ ಇದು ಜೋಡುಗೆರೆ ಕಂಬಳ ನಡೀತಾ ಇದೆ. ಈ ಸಂದರ್ಭ ನಮ್ಮೊಂದಿಗಿದ್ದಾರೆ. ಬಹುಶಃ ಸಾಂಪ್ರದಾಯಿಕ ಕಂಬಳದಲ್ಲಿ ಈ ವರ್ಷದ ಸಾಲಿನಲ್ಲಿ ಅತಿ ಹೆಚ್ಚು ಬಹುಮಾನಗಳನ್ನು ಪರಾಜಿತ ಹೊಂದಿರುವಂತಹ ಕಂಬಳ ಅಂದ್ರೆ ಮಂಡಾಡಿ ಹೋರುವರ ಮನೆ ಕಂಬಳ. ಆ ಮನೆಯ ಮನೆತನದವರು ನಮ್ಮನ್ನು ಕೂಡಿಕೊಂಡಿದ್ದ ಅವರಿಗೆ ನೆಲ್ಮೆಯ ಸ್ವಾಗತ ವಹಿಸಿಕೊಂಡಿದ್ದೇವೆ. ಮಂಡಾಡಿ ಹಗ್ಗ ಹಿರಿ ಭಾಗ ಹಾಗೂ ಕನೆಲೇಗೆ ಭಾಗದವರು ಕರೆಗೀಳುವಂತ ಸಮಯ ಆಗಿದೆ. ಇದುವೇ ಶುಭ ಕಾಲ. ಬನ್ನಿ. ಮಂಡಾಡಿ ಹೋರುವರ ಮನೆ ಕಂಬಳ ಸಮಿತಿಯವರು ಆಗಮಿಸಿದ್ದಾರೆ. ಅವರಿಗೆ ಪ್ರೀತಿಯ ಸ್ವಾಗತವನ್ನು ಬಯಸಿಕೊಳ್ತಾ ಇದ್ದೇವೆ. ಮಂಡಾಡಿ ಹೋರರ ಮನೆಯ ಕಂಬಳದ ಮನೆತವರನ್ನು ಅದನ್ನು ಪ್ರೀತಿಪೂರ್ವಕವಾಗಿ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. ಮಂಡಾಡಿ ಹೋರರ ಮನೆ ಕಂಬಳ 11.19. ಗೋಪಿ ನಿಮ್ಗೆ ಕಾರ್ಡ್ ಕೊಡ್ತೇವೆ.
ಹಾ ಹಾ ಸರಿ, ಹೊಡಿಲಿಕ್ಕಿಲ್ಲ. ಚಂದ್ರಕರೆತ್ತ ಇತ್ತ ಪೂಜಾರಿ ನಾಗರಮಠ ಬಾರ್ಕೋರು. ಚಂದ್ರಕರೆತ್ತ ಐತ ಪೂಜಾರಿ ನಾಗರಮಠ ಬಾರ್ಕೂರು. 11.36. ಕೊಳೆ ಒಳ್ಳೆಯದು ನೋಡಿ, ಅಲ್ಲಿ ಬಿಸಿ ಬಿಸಿ ಗಂಜಿ ಊಟ. ಹಾ, ಬೇಗ ಹೋಗ್ಬೇಕು ವೇದಿಕೆ ಹಿಂಭಾಗಕ್ಕೆ. ಎಲ್ಲರಿಗಿದೆ. ಚಟ್ನಿ ಬಜ್ಜಿ ಇದೆ. ಹಾ, ಉಪ್ಪಿನ ಹೊಡಿ ಇದೆ. ಹೌದು. ಹಾ, ನಮ್ಮ ಕಂಬಳಕ್ಕೆ ಸಾಕಷ್ಟು ಇತಿಹಾಸ ಇದೆ. ಶಾಸನಗಳನ್ನು ನೋಡಿದಾಗ ತಾಳಿಪಾಡಿ ಶಾಸನ, ಹಾಗೆ ಶೃಂಗೇರಿಯ ಶಾಸನ, ಬಾರ್ಕೂರು ಶಾಸನದಲ್ಲಿ ಕೂಡ ನಮ್ಮ ಕಂಬಳದ ಮೇಲೆ ಐತಿಹ್ಯ ಇದೆ. ಗುತ್ತು, ಬಾಮ, ಸೀಮೆ, ಬರ್ಕೆ ಈ ಭಾಗದಲ್ಲಿ ನಡೆಯುವಂತಹ ಕೆಲವೊಂದು ಕಂಬಳಗಳು ಜನಜನಿತವಾಗಿವೆ. ಹಗ್ಗ ಹಿರಿ ಭಾಗದವರು ಹಾಗೂ ಕನೆಯಲೆಗೆ ಭಾಗದವರು ಕರೆಗೆ ಬರಬೇಕು. ಹಾ, ಮೊದಲೆಲ್ಲ ಕಂಬಳದಲ್ಲಿ ಮಹಿಳೆಯರಿಗೆ ಅವಕಾಶ ಇಲ್ಲಂತೆ. ಒಂದ್ ವೇಳೆ ನೋಡಿದ್ರೆ ಜೋಡು ರಂಗಪೂಜೆ ಕೊಡಬೇಕಿತ್ತಂತೆ. ಕಾಲ ಬದಲಾಗಿದೆ. ಕಂಬಳ ಅಂದ್ರೆ ಹಾಗೆ. ಐಫೋನ್ 17 Pro ಮ್ಯಾಕ್ಸಿಗೆ ಹೋಗಿದೆ. ಸರಿ ಸರಿ, ಹಾ ಬರ್ತಾ ಇದ್ದಾರೆ. 5 ಸ್ಟಾರ್ ಬಿಡ್ಲಿಕ್ಕೆ ಉಂಟಾ? 5 ಸ್ಟಾರ್ ಅವರು ಬಿಡ್ಲಿಕ್ಕೆ ಉಂಟಾ? ಮನಸ್ಸುಂಟು. ಹಾ ಸರಿ, ಯಾರು ಕೂಡ ಮನೆಗೆ ಹೋಗ್ಬಾರ್ದು, ಕಂಬಳ ನೋಡಿ ಹೋಗ್ಬೇಕು. ನಮ್ಮಿ ಕಂಬಳಕ್ಕೆ ಶಿವಮೊಗ್ಗ ಜಿಲ್ಲೆಯ ಅರವಿಳಿಚಿ ಗ್ರಾಮಸ್ಥರು ಟ್ವಿಟ್ ಮಾಡಿದ್ದಾರೆ, ಶುಭಾಶಯ ಕೋರಿದ್ದಾರೆ. ನಮಗೆ ಕೂಡ ಅಭಿನಂದನೆಗಳು. ಅಣ್ಣ, ಅಲ್ಲಿ ಸೀನಿಯರ್ ಹಗ್ಗ ವಿಭಾಗ ಹಾಗೆ ಹಲಗೆ ವಿಭಾಗದ ಕೋಣದ ಮಾಲಕರು ಆದಷ್ಟು ಬೇಗ ಮಂಜೊಟ್ಟಿಯಲ್ಲಿ ಸಿದ್ಧರಾಗಿರಿ. ಈಗಾಗಲೇ ಸಬ್ ಜೂನಿಯರ್, ಜೂನಿಯರ್ ವಿಭಾಗದ ಚಾನ್ಸ್ ಸುತ್ತು ಮುಗಿದಿರ್ತದೆ. ಆದಷ್ಟು ಬೇಗ ಗದ್ದೆಗಿಳಿಸುವರೆ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇವೆ. ನಮ್ಮ ಈ ಕಂಬಳೋತ್ಸವಕ್ಕೆ ಆಗಮಿಸ್ತಾ ಇದ್ದಾರೆ ಬೈಂದೂರು ಕ್ಷೇತ್ರದ ಮಾನ್ಯ ಶಾಸಕರಾಗಿರುವಂತಹ ಶ್ರೀಯುತ ಗುರುರಾಜ್ ಗಂಟಿಹೊಳೆ ಅವರನ್ನ ಪ್ರೀತಿಪೂರ್ವಕವಾಗಿ ವೇದಿಕೆ ಎದುರುಬಾಗಿ ಆಹ್ವಾನಿಸ್ತಾ ಇದ್ದೇವೆ. ನಮ್ಮ ಒಪ್ಪಂದದ ವಾದ್ಯದವರು ಹಿಡಿದುಕೊಂಡಿರುವಂತಹ ಮಾನ್ಯ ಶಾಸಕರಾಗಿರುವಂತಹ ಶ್ರೀಯುತ ಗುರುರಾಜ್ ಗಂಟಿಹೊಳೆ ಅವರನ್ನ ಪ್ರೀತಿಪೂರ್ವಕವಾಗಿ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. ನಿಮ್ಮೆಲ್ಲರ ಪ್ರೀತಿಯ ಚಪ್ಪಾಳೆಗಳೊಂದಿಗೆ ಬರ್ತಾರೆ. ಹಾಗೆ ಅಲ್ಲಿ ಬ್ಯಾಂಡ್ ಸೆಟ್ನವರು ಸಿದ್ಧತೆಯನ್ನು ಮಾಡಿಕೊಳ್ಳಿ. ಸುರಕರತ್ತ 5 ಸ್ಟಾರ್ ಗೋಪಾಲ ದೇವಾಡಿಗರು. ಅವ್ರ ಮನೆಯವರೆಲ್ಲ ಕಾಯ್ತಾ ಇದ್ದಾರೆ 5 ಸ್ಟಾರಿಗೆ. ಸರಿ ಸರಿ, ಬಿಡ್ಬೇಕಲ್ಲ. ಹಾ, ರೈಲ್ವೆ ಗೇಟ್ ಇದೆಯಾ? ಹಾ ಸರಿ 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 ಸರಿ. ಅದೇ ರೀತಿ ಬಿಜೆಪಿ ಮಂಡಲಾಧ್ಯಕ್ಷರಾಗಿರುವಂತಹ ಅನಿತಾ ಮರುವಂತೆ ಅವರ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿಕೊಳ್ತಾ ಇದ್ದೇವೆ ಕಂಬಳೋತ್ಸವ ಸಮಿತಿಯವರ ಪರವಾಗಿ. ಸರಿ, ಮಾನ್ಯ ಶಾಸಕರ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿಕೊಳ್ತಾ ಇದ್ದೇವೆ.
ವಾದ್ಯ ಫೈವ್ ಸ್ಟಾರ್ ಕಮಲ ದೇವಾಡಿಗರ ಕೊಣಗಳು ಸ್ಪರ್ಧಾಕಣದಲ್ಲಿ ಸೂರ್ಯಕರತ್ತ ಫೈವ್ ಸ್ಟಾರ್ ಗೋಪಾಲ ದೇವಾಡಿಗರಿಗೆ ಫೈವ್ ಸ್ಟಾರ್ ಗೋಪಾಲ ದೇವಾಡಿಗ ಸೂರ್ಯಕರತ್ತ ಫೈವ್ ಸ್ಟಾರ್ ಗೋಪಾಲ 14.09. ಗುಡಾಡಿ ಉಳ್ಳೂರು ಹಲೋ, ಕರೆ ಖಾಲಿಯಾಗಿದೆ. ಹಾ, ಅಷ್ಟು ಸುಲಭಕ್ಕೆ ಬಿಡ್ಲಿಕ್ಕೆ ಇದು ರಿಮೋಟ್ ಕಾರ್ ಅಲ್ಲ. ಹಾ, ಒಂದು ನಿಮಿಷ. ಕೊಟ್ಟಾರಿ ಅವರೇ ಎಲ್ಲ ಇದ್ರು. ಹಗ್ಗದವರು ಹಗ್ಗ ಈ ಭಾಗದಲ್ಲೂ ಮೊದಲ ಭಾಗಕ್ಕೆ. ತದನಂತರ ನಮ್ಮೊಂದಿಗಿದ್ದಾರೆ ದೇವದಾಸ್ ಹೊಸ್ಕೇರಿ ಅವರು, ಬಾರ್ಕೋರ ಪರಿಸರದ ನೋಂದವಣಾಧಿಕಾರಿ ಶ್ರೀಯುತ ಆತ್ಮ ಶೆಟ್ರು. ಹಗ್ಗ ಹಿರಿಯ ಭಾಗದವರು ಕೊನೆಯ ಕರೆ. ಕೊಟ್ಟಾರ? ಸರಿ ಸರಿ, ಗೊತ್ತಾಯ್ತು. ಭರತ್ ಕೊಟ್ಟಾರಿ ಎಲ್ಲಿದ್ರು ಬರಬೇಕು. ಗೋಧಿ ಬೈಬಣ್ಣ ಬನ್ನಿ. ನಮ್ಮ ಈ ಕಬ್ಬಳಸಕ್ಕೆ ಆಗಮಿಸಿದ್ದಾರೆ ಗಣೇಶ್ ಕಾಣಿಕರು, ಬೈಂದೂರು ಉತ್ಸವ ಸಮಿತಿಯ ಸಂಚಾಲಕರು. ಅವರಿಗೆ ಪ್ರೀತಿಯ ಸ್ವಾಗತವನ್ನು ಬಯಸಿಕೊಳ್ತಾ ಇದ್ದೇವೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈ ಕಂಬಳೋತ್ಸವದ ಸಭಾ ಕಾರ್ಯಕ್ರಮ ಆರಂಭವನ್ನು ಕಂಡುಕೊಳ್ಳಲಿದೆ. ಕಂಬಳ ಕ್ಷೇತ್ರದ ದಿಗ್ಗಜ ದಿವಂಗತ ಸಸಿಹಿತ್ತು ವೆಂಕಟ ಪೂಜಾರಿಯವರ ಅವಿಸ್ಮರಣೀಯ ನೆನಪುಗಳೊಂದಿಗೆ ಸೂರ್ಯ ಚಂದ್ರ ಬೈದೂರು ಜೋಡಕೆರೆ ಕಂಬಳ. ಹಗ್ಗ ಹಿರಿಯ ಭಾಗದವರು ನಿಮ್ಗಾಗಿ ಕಾಯ್ತಾ ಇದ್ದೇವೆ. ಬೈಂದೂರಿಗೆ ಬಂದಿದ್ದೀರಿ, ಯಾಕೆ ತಡ ಮಾಡ್ತೀರಿ? ಆತ್ಮ ಶೆಟ್ರು ಹಾ,
ಹಲೋ ಅಣ್ಣ, ಹಗ್ಗ ಹಿರಿಯ ವಿಭಾಗದ ಕೋಣದ ಮಾಲಕರು ದಯವಿಟ್ಟು ನಮ್ಮೊಂದಿಗೆ ಸಹಕರಿಸಿ ಆದಷ್ಟು ಬೇಗ ಕೋಣವನ್ನು ಕಟ್ಟಿ ಮಂಜಟ್ಟು ವಿಭಾಗಕ್ಕೆ ಬನ್ನಿ. ಅತ್ಯಂತ ಹಿರಿಯ ವಿಭಾಗ, ನಿಮ್ಮ ನಿರೀಕ್ಷೆಯಲ್ಲಿದ್ದಾರೆ ಜನ. ಆದಷ್ಟು ಬೇಗ ಸಿದ್ಧಗೊಳಿಸಿ ಎನ್ನುವುದಾಗಿ ಕೇಳಿಕೊಳ್ತಾ ಇದ್ದೇವೆ. ಹಲೋ, ಈ ಸಂದರ್ಭ ನಮ್ಮೊಂದಿಗಿದ್ದಾರೆ ವಿದ್ಯಾಸಂಸ್ಥೆಯ ಮುಖ್ಯ ಶಿಕ್ಷಕರಾಗಿರುವಂತಹ ಸಂದೀಪನ್ ಸಂಸ್ಥೆಯ ವಿಶ್ವೇಶ್ವರಯ್ಯರವರು ಅಡಿಗರು ನಮ್ಮೊಂದಿಗಿದ್ದಾರೆ. ನಿಮ್ಮನ್ನು ಪ್ರೀತಿಯಿಂದ ಸ್ವಾಗತಿಸಿಕೊಂಡಿದ್ದೇವೆ. ಶೈಕ್ಷಣಿಕ ಕ್ಷೇತ್ರದಲ್ಲಿ ತನ್ನದೇ ಆದ ಹೆಸರನ್ನ ಮಾಡಿರ್ತಕ್ಕಂಥ ಈ ಭಾಗದ ಹಿರಿಯ ಅಧ್ಯಾಪಕರು ಶ್ರೀಯುತ ವಿಶ್ವೇಶ್ವರ ಅಡಿಗರು ತಮಗೆ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದಾರೆ. ಗೌರವ ಪೀಠದಲ್ಲಿ ಪದಾಧಿಕಾರಿಗಳು ನಿಮ್ಮ ಉಪಸ್ಥಿತಿಯನ್ನು ಕಂಡುಕೊಳ್ಬೇಕು. ಹಗ್ಗ ಹಿರಿಯ ಭಾಗದವರೆಲ್ಲ ಬರಬೇಕಣ್ಣ. ಬಳ್ಳಂಬಳ್ಳಿ ಭಟ್ರು ನಮಗೆ ಕಂಬಳಕ್ಕೆ ಆಗಮಿಸಿರುವಂತಹ ಶೆಟ್ರು ಬಂದಿದ್ದಾರೆ. ಭಟ್ರು ಬರಬೇಕು. ಅಡಿಗ ಮುಖ್ಯೋಪಾಧ್ಯಾಯರು ಸಂದೀಪನ್ ಆಂಗ್ಲ ಮಾಧ್ಯಮ ಶಾಲಾ ಅವರಿಗೆ ಪ್ರೀತಿಯ ಸ್ವಾಗತವನ್ನು ಬಯಸಿಕೊಳ್ತಾ ಇದ್ದೇವೆ. ಅದೇ ರೀತಿ ಶ್ರೀಯುತ ರಾಜು ಎಸ್ ಪೂಜಾರಿ ಮುಖ್ಯೋಪಾಧ್ಯಾಯರು ಹಗ್ಗ ಹಿರಿಯ ವಿಭಾಗದ ಮಾಲಕರು SDMC ಆದಷ್ಟು ಬೇಗ ಕೋಣವನ್ನು ಕಟ್ಟಿ ನಿಮ್ಮ ನಿರೀಕ್ಷೆಯಲ್ಲಿದ್ದೇವೆ. ನೋಡಿ, ಅಲ್ಲಿ ಬಂದಿರುವಂತಹ ಎಲ್ಲ ಕಂಬಳ ಪ್ರೇಮಿಗಳಿಗೆ, ಕೋಟದ ಯಜಮಾನರಿಗೆ, ಓಟಗಾರರಿಗೆ ಊಟದ ವ್ಯವಸ್ಥೆ ಇದೆ. ವೇದಿಕೆ ಹಿಂಭಾಗದಲ್ಲಿ ಗಂಜಿ ಊಟ ಬಿಸಿ ಬಿಸಿ. ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ವಿಶ್ವೇಶ್ವರ ಅಡಿಗ ಸಂದೀಪನ್ ಆಂಗ್ಲ ಮಾಧ್ಯಮ ಶಾಲೆಯ ಮುಖ್ಯೋಪಾಧ್ಯಾಯರು ಪ್ರೀತಿಯ ಸ್ವಾಗತವನ್ನು ಬಯಸಿಕೊಳ್ತಾ ಇದ್ದೇವೆ. ಕಂಬಳಕ್ಷದ ದಿಗ್ಗಜ ದಿವಂಗತ ವೆಂಕಟ ಪೂಜಾರಿ ಅವರ ಅವಿಸ್ಮರಣೀಯ ನೆನಪುಗಳೊಂದಿಗೆ ಬೈದೂರು ಸೂರ್ಯಚಂದ್ರ ಜೋಡುಕರಿ ಕಂಬಳೋತ್ಸವ. ಸಾವಿರಾರು ಕಂಬಳ ಪ್ರೇಮಿಗಳು ನೋಡಿ, ಅಲ್ಲಿ ವೇದಿಕೆ ಹಿಂಭಾಗದಲ್ಲಿ ಬಿಸಿ ಬಿಸಿ ಗಂಜಿ ಊಟ ಇದೆ. ಬಿಸಿ ಬಿಸಿ ಗಂಜಿ ಊಟ ಈಗಾಗಲೇ ಕೊಡ್ತಾ ಇದ್ದಾರೆ. ಜೊತೆಗೆ ಚಟ್ನಿ ಬಜ್ಜಿ ಇದೆ. ಸಸ್ಯಾಹಾರಿ ಇದ್ರು ಕೂಡ ಸಸ್ಯಾಹಾರಿಗಳು ವಿಶೇಷ ವ್ಯವಸ್ಥೆ ಇದೆ. ಸೂರ್ಯಚಂದ್ರ ಜೋಡುಕೆರೆ ಕಂಬಳ ಮಹೋತ್ಸವದಲ್ಲಿ ಹಗ್ಗ ಹಿರಿಯ ಭಾಗದಲ್ಲಿ ಶ್ರೀನಿವಾಸ ಪೂಜಾರಿ ಯಕ್ಷಗ್ರಭ ಮೈಕಳ ಎಳಜಿತ್ತಿವರ ಕೋಣಗಳ ಗೌರವದ ಶಾಲು ಸತ್ಕಾರವನ್ನು ಪಡ್ಕೊಳ್ತಾ ಇದ್ದಾರೆ. ಸೂರ್ಯಚಂದ್ರ ಜೋಡುಕೆರೆ ಕಂಬಳ ಕೂಟದಲ್ಲಿ ಗೌರವದ ಪಾಲು ಶ್ರೀನಿವಾಸ ಪೂಜಾರಿ ಯಕ್ಷ ಕೃಪಾ ಮೈಕಳ ಎಳಜಿತ್ತು ಬೈಂದೂರು. ಹಗ್ಗ ಹಿರಿಯ ಭಾಗದವರು ಇಲ್ಲದಿದ್ರೆ ನೇರವಾಗಿ ತಿಳಿಸಬೇಕು. ಬಜರಂಗಿ
ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಶ್ರೀಯುತ ಅಣ್ಣಪ್ಪ ಮೂರೂರು ಅವರಿಗೆ ಪ್ರೀತಿಯ ಸ್ವಾಗತವನ್ನು ವಹಿಸಿಕೊಳ್ತಾ ಇದ್ದೇವೆ. ಅದೇ ರೀತಿ ಕುಂದಾಪುರ ತಾಲೂಕು ಕಂಬಳ ಸಮಿತಿ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ಪೃಥ್ವಿರಾಜ್ ಶೆಟ್ಟಿ ಅವರಿಗೆ ಪ್ರೀತಿಯ ಸ್ವಾಗತವನ್ನು ವಹಿಸಿಕೊಳ್ತಾ ಇದ್ದೇವೆ. ಅದೇ ರೀತಿ ಅಣ್ಣಪ್ಪ ಮೂರೂರು ಅವರಿಗೆ ಪ್ರೀತಿಯ ಸ್ವಾಗತವನ್ನು ವಹಿಸಿಕೊಳ್ತಾ ಇದ್ದೇವೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕಂಬಳೋತ್ಸವದ ಸಭಾ ಕಾರ್ಯಕ್ರಮ ಸಾಗಿ ಬರಬೇಕಾಗಿದೆ. ಅಣ್ಣ, ಹಗ್ಗ ಸೀನಿಯರ್ ವಿಭಾಗದವರು ದಯವಿಟ್ಟು ಆದಷ್ಟು ಬೇಗ ಕೋಣವನ್ನು ಕಟ್ಟಿ ತನ್ನಿ. ಕರೆ ಖಾಲಿಯಾಗಿದೆ, ದಯವಿಟ್ಟು ಸಹಕರಿಸಿ. ಸೀನಿಯರ್ ವಿಭಾಗ ಅದೆಷ್ಟೋ ಕಂಬಳದಲ್ಲಿ ತಾವು ಸೀನಿಯರ್ ವಿಭಾಗದಲ್ಲಿ ಭಾಗವಹಿಸಿ ಬಹುಮಾನವನ್ನು ಕೂಡ ಪಡೆದಂತ ಅನುಭವ ನಿಮ್ದು. ದಯವಿಟ್ಟು ಈ ಒಂದು ಸಂದರ್ಭದಲ್ಲಿ ಕರೆ ಕಾಲಿಡುವುದು ಶೋಭೆ ಅಲ್ಲ, ದಯವಿಟ್ಟು ನಮ್ಮೊಂದಿಗೆ ಸಹಕರಿಸಿ. ನೋಡಿ, ಅಲ್ಲಿ ವೇದಿಕೆ ಹಿಂಭಾಗದಲ್ಲಿ ಬಂದಿರುವಂತಹ ಎಲ್ಲ ಕಂಬಳ ಪ್ರೇಮಿಗಳಿಗೆ, ಓಟಗಾರರಿಗೆ, ಕೋಣದ ಮಾಲೀಕರಿಗೆ, ಯಜಮಾನರಿಗೆ ಎಲ್ಲರಿಗೂ ಕೂಡ ಊಟದ ವ್ಯವಸ್ಥೆ ಇದೆ. ಬಿಸಿ ಬಿಸಿ ಗಂಜಿ ಊಟ ಜೊತೆಗೆ ಚಟ್ನಿ ಬಜ್ಜಿ. ಸರಿ ಸರಿ ಸರಿ, ಬರ್ಬೇಕು. ನೀವು ಆಗಳಿಂದ ಬಿಸಿ ಬಿಸಿ ಅಂದ್ರಿ, ಬಂದೇ ಇಲ್ಲ ಯಾರು ಕೂಡ. ಹಾ ಸರಿ ಅಣ್ಣ. ಯಾರಣ್ಣ ಗದ್ದೆಗೆ? ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಶ್ರೀಯುತ ಪ್ರಜ್ವಲ್ ಮಯ್ಯ ಅವರಿಗೆ ಪ್ರೀತಿಯ ಸ್ವಾಗತವನ್ನು ವಹಿಸಿಕೊಳ್ತಾ ಕಂಬಳೋತ್ಸವ ಸಮಿತಿಯವರ ಪರವಾಗಿ ಸ್ವಾಮಿಧಾಮ ಕೊಕ್ಕರ್ಣೆ ವಡ್ಡಾಪೆ, ಕೊಕ್ಕರ್ಣೆ ವಡ್ಡಾಪೆ, ದಿವಂಗತ ಬಾಬಣ್ಣಗರ ಕೊಣಗಳು. ಅದೇ ರೀತಿ ಶ್ರೀಯುತ ಸಂದೇಶ್ ಭಟ್ ಅವರನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿಕೊಳ್ತಾ ಇದ್ದೇವೆ. ಕೊಕ್ಕರ್ಣೆ ವಡ್ಡಾಪೆ, ಬಾಬಣ್ಣಗರ ಕೊಣಗಳು, ಜೋಡುಕೆರೆ ಸೂರ್ಯಚಂದ್ರ ಕಂಬಳದಲ್ಲಿ ಇದೀಗ ಸೂರ್ಯಚಂದ್ರ ಜೋಡುಗರ ಕಂಬಳ ಕೂಟದಲ್ಲಿ ಗದ್ದೆಗಿಳಿತಾ ಇದ್ದಾರೆ ಸಸ್ತಾನ ಪಾಂಡೇಶ್ವರ ಗಣೇಶ ಪೂಜಾರರ ಕೋಣಗಳು. ಸಸ್ತಾನ ಪಾಂಡೇಶ್ವರ ನಮ್ಮೂರಿದು ಅಲ್ವಾ? ಕಿಂಗ್ ತಾಟೆ ಇದೆ ನೋಡಿ, ಕಂಬಳ ಕ್ಷೇತ್ರದ ಕಿಂಗು ಸಸ್ತಾನ ಪಾಂಡೇಶ್ವರ ಗಣೇಶ ಪೂಜಾರಿ ಅವರ ಕೋಣಗಳು ಸೂರ್ಯಚಂದ್ರ ಜೋಡುಕೆರೆ ಕಂಬಳದಲ್ಲಿ ಈ ವರ್ಷದ ಸಾಕಷ್ಟು ಕಂಬಳದಲ್ಲಿ ಭಾಗವಹಿಸಿ ಕಂಬಳ ಕ್ಷೇತ್ರದಲ್ಲಿ ಸಾಕಷ್ಟು ಕೋಣಗಳಿಗೆ ಬ್ರ್ಯಾಂಡ್ ನೇಮ್ ಇದೆ. ಅಲ್ಲಿ ಬಲಭಾಗದಲ್ಲಿರುವಂತಹ ಕೋಣ ಕಿಂಗ್ ತಾಟೆ ಸಾಕಷ್ಟು ಬಹುಮಾನಗಳನ್ನು ಪಡೆದಂತ ಯಜಮಾನರು ಸಸ್ತಾನ ಪಾಂಡೇಶ್ವರ ಗಣೇಶ ಪೂಜಾರಿ. ಸಸ್ತಾನ ಪಾಂಡೇಶ್ವರ ಗಣೇಶ ಪೂಜಾರಿ ಅವರ ಕೋಣಗಳು ಮೂಡಿಸುವವರು ಭರತ್ ನಾಯ್ಕ್, ಶಿರೂರು ಮಧ್ಯಮನೆ. ಇರುವೈಲು ದೊಡ್ಡ ಗೊತ್ತು ತೆಕ್ಕಟ್ಟೆ ಸಾಸ್ತಾನ. ಸರಿ ಸರಿ, ಈ ಸಂದರ್ಭ ನಮ್ಮೊಂದಿಗಿದ್ದಾರೆ ಛಾಯಾಗ್ರಾಹಕರು ಹೇಮಂತ್ ದೇವಾಡಿಗರು. ಇದೀಗ ಕರೆಗೆ ಇಳಿತಾ ಇದ್ದಾರೆ ಕೊಟ್ಟಮಣೂರು ಯುವ ಬಾಂಧವರು. ಕೊಟ್ಟಮಣೂರು ಯುವ ಬಾಂಧವರು ಇವರ ಕೊಂಡಗಳು ಸೂರ್ಯಚಂದ್ರ ಜೋಡುಕೆರೆ ಕಂಬಳ ಕೊಡಲು ಈ ವರ್ಷದಲ್ಲಿ ಗೌರವದ ಪಾಲನ್ನು ಪಡ್ಕೊಂಡಿದ್ದಾರೆ ಕೊಟ್ಟಮಣೂರು ಯುವ ಬಾಂಧವರು. ನೋಡಿ, ಅಲ್ಲಿ ವೆಂಕಟೇಶ್ ಬಡಮನೆ ಅವರು ಆದಷ್ಟು ಬೇಗ ವೇದಿಕೆ ಎದುರು ಬಾಕಿ ಬಂದು ನಮ್ಮನ್ನು ಕೂಡಿಕೊಳ್ಬೇಕು. ಮಂಜು ಪೂಜಾರಿ ನಮ್ಮ ನಿರೀಕ್ಷೆಯಲ್ಲಿದ್ದಾರೆ. ಕೊಟ್ಟಮಣೂರು ಯುವ ಬಾಂಧವರು ಸೂರ್ಯಚಂದ್ರ ಜೋಡುಕೆರೆ ಕಂಬಳದಲ್ಲಿ ಗೌರವವನ್ನು ಪಡ್ಕೊಳ್ತಾ ಇದ್ದಾರೆ. ಜೋರಾದ ತಾಟೆ ಕೊಡ್ಬೇಕಣ್ಣ, ಚಪ್ಪಾಳೆ. ಬಂದವರೆಲ್ಲ ಒಮ್ಮೆ ಚಪ್ಪಾಳೆ ಕೊಡಬೇಕು ಬಂಧುಗಳೇ. ಕಂಬಳ ಕ್ಷೇತ್ರದಲ್ಲಿ ಜಿಲ್ಲಾ ರಾಜ್ಯೋತ್ಸವವನ್ನು ಕಂಡವರು ಇದೀಗ ಜೋಡುಕೆರೆ ಕಂಬಳ ಕೂಟದಲ್ಲಿ ಗದ್ದೆಗಳಿತ್ತಿರುವಂತಹ ಕೋಣ ಕೊಟ್ಟಗಿಳಿಯಾರು
ಗಿಳಿಯಾರು ಹೊಂಡಿಕೆರೆ ಮನೆತನದ ರಾಘವೇಂದ್ರ ಶೆಟ್ಟರನ ಕೋಣಗಳು. ಓಡಿಸೋರು ಶ್ರೀಕಾಂತ್ ಬಳಬೈಲು ಕೊಕ್ಕರ್ಣೆ. ಕೊಟ್ಟ ಗಿಳಿಯಾರು ಹಂಡಿಕೆರೆ. ಸಾಕಷ್ಟು ವರ್ಷಗಳಿಂದ ಕಂಬಳ ಕೂಟದಲ್ಲಿ ಭಾಗವಹಿಸಿದ ಮನೆತನ ಸಂಪ್ರದಾಯ ಇರಬಹುದು, ಜೋಡಿಕೆರೆ ಇರಬಹುದು. ಕೊಟ್ಟ ಗಿಳಿಯಾರು ಹಂಡಿಕೆರೆ ರಾಘವೇಂದ್ರ ಶೆಟ್ಟಿಯವರ ಕೋಣಗಳು. ಗೌರವದ ಪಾಲು ನಿಮ್ಮ ಮಡಿಲಿಗೆ ಒಪ್ಪಿಸಿಕೊಳ್ಳಿ. ಹಾ, ಯಾರಿದ್ದಾರೆ ಬಿಡಿ. ಸಾಕಷ್ಟು ಫೋಟೋಗ್ರಾಫರ್ಗಳು, ರೀಲ್ಸ್ ಮ್ಯಾನ್ಗಳೆಲ್ಲ ಬಂದಿದ್ದಾರೆ. ಹಗ್ಗ ಹಿರಿಯ ಬಾದರು ಗಮನಿಸಿಕೊಳ್ಬೇಕು. ಭಾ ಭಾ ಎಂಬ ಕೂಗು, ಭಾ ಭಾ ಎಂಬ ಕೂಗು. ಸಾಕಷ್ಟು ಮಾಧ್ಯಮ ಬಂಧುಗಳು, ಸಾಕಷ್ಟು ಜನ ಕಂಬಳಾಭಿಮಾನಿಗಳು, ಸಾಕಷ್ಟು ತಾಯಂದಿರು, ಸೋದರಿಯರೆಲ್ಲ ಬಂದಿದ್ದೀರಿ. ಸೂರ್ಯಚಂದ್ರ ಜೋಡುಕರೆ ಕಂಬಳ ಕೂಟದಲ್ಲಿ ಹಲಗೆ ಭಾಗದಲ್ಲಿ ಕಣಕ್ಕಿಳುತ್ತಿರುವಂತಹ ಯಜಮಾನರು ಮೋಳಬೈಲು ಗಂಗಬೈಲು ದಿವಂಗತ ಶುಕ್ರಪೂಜಾರಿ ಕಿರಿಮಂಜೇಶ್ವರಿಯವರ ಕೋಣಗಳು. ಈ ವರ್ಷದ ಸಂಪ್ರದಾಯ ಕಂಬಳದಲ್ಲಿ ಭಾಗವಹಿಸಿ ಸಾಕಷ್ಟುಗಳು ಬಹುಮಾನಗಳನ್ನು ಮಾಚಿಕೊಂಡಂತ ಯಜಮಾನಿಕೆ ಪಾಲು ಮೋಳಬೈಲು ಗಂಗಬೈಲು ಕಿರಿಮಂಜೇಶ್ವರ. ಬಾರ್ಕೂರವರು ಒಂದು ನಿಮಿಷ. ಮೋಳಬೈಲು ಗಂಗಬೈಲು ಕಿರಿಮಂಜೇಶ್ವರ ಸೂರ್ಯಚಂದ್ರ ಜೋಡುಕೆರೆ ಕಂಬಳದಲ್ಲಿ ಸೂರ್ಯಚಂದ್ರ ಜೋಡುಕೆರೆ ಕಂಬಳ ಕೂಟದಲ್ಲಿ ಕಂಬಳ ಇದೀಗ ಗದ್ದೆಗಳಿದ್ದಿರುವಂತ ಕೋಣ ನೀರಜ್ ಆತ್ಮಜ್ ಬಾರ್ಕೂರು 1990ರಲ್ಲಿ ಕಂಬಳ ಶತಕ್ಕೆ ಪಾದಾರ್ಪಣೆ ಮಾಡಿ ಕರ್ನಾಟಕ ರಾಜ್ಯೋತ್ಸವವನ್ನು ಮೊಟ್ಟ ಮೊದಲ ಬಾರಿಗೆ ಪಡೆದಂತ ಯಜಮಾನರು ಬಾರ್ಕೂರು ಶ್ರೀ ಬಿ ಶಾಂತರಾಮ ಶೆಟ್ರು. 1996ರಲ್ಲಿ ಜೋಡುಕೆರೆಗೆ ಪಾದಾರ್ಪಣೆ, ಸಾಕಷ್ಟು ಬಹುಮಾನಗಳನ್ನು ಪಡೆದುಕೊಂಡ ಯಜಮಾನರು ಬಾರ್ಕೂರು ಶಾಂತರಾಮ ಶೆಟ್ರು. ಹಾಗೆ ಅವರ ಕೂಟದಲ್ಲಿ ಓಡಿದಂತ ಮೊಟ್ಟ ಮೊದಲ ಬಾರಿಗೆ ಈ ಭಾಗದಲ್ಲಿ ಕ್ರೀಡಾ ರತ್ನ ಪಡ್ಕೊಂಡವರು ಗೋಪಾಲ್ ನಾಯ್ಕ್ ಶಿರೂರು ಮುದ್ದುಮನೆ. ಈ ವರ್ಷ ಕ್ರೀಡಾರತ್ನ ಪಡ್ಕೊಂಡವರು ಬೈಂದೂರು ಭಾಸ್ಕರ ದೇವಾಡಿಗರು. ಹಾಗೆ ಅವರ ಜೊತೆಗೆ ಸವಾರಿಗ ರಾಘವೇಂದ್ರ ರಾಂಪೈತ್ಲು. ಬರುವ ವರ್ಷ ನಿಮಗೂ ಕೂಡ ಸಿಗ್ಲಿ ಎಂಬ ಆರೈಕೆ. ನೋಡಿ, ಅಲ್ಲಿ ಇನ್ನೊಂದು 15 ನಿಮಿಷ ಕಾಲಾವಕಾಶ ಇದೆ. ಅದನ್ನು ಅನುಸರಿಸಿ ಬಂದಂತ ಊಟವನ್ನು ಕ್ಲೋಸ್ ಮಾಡ್ತೇವೆ. ಊಟದ ಕೌಂಟರ್ ಕ್ಲೋಸ್ ಆಗುತ್ತೆ. ಸ್ವಾಮಿನಾಮ ಹೊಳಕಟ್ಟು ಕೊಂಬಾಶಿ, ಹೊಳಕಟ್ಟು ಕೊಂಬಾಶಿ ಸ್ವಾಮಿಧಾಮ. ಹಲೋ, ಸ್ವಾಮಿಧಾಮ ಹೊಳೆಕಟ್ಟು ಕೊಂಬಾಶಿ. ಹಲೋ, ಈ ವರ್ಷದ ಜೋಡುಕೆರೆ ಕಂಬಳ ಕೂಟದಲ್ಲಿ ಸೂರ್ಯಚಂದ್ರ ಜೋಡುಕೆರೆ ಕಂಬಳದಲ್ಲಿ ಸ್ವಾಮಿಧಾಮ ಹೊಳೆಕಟ್ಟು ಕೊಂಬಾಶಿ. ಜೋಡುಕೆರೆಯಲ್ಲಿ ಕೂಡ ಬ್ರ್ಯಾಂಡ್ ನೇಮ್ ಹೆಸರುಗೊಂಡವರು ಸ್ವಾಮಿಧಾಮ ಹೊಳೆಕಟ್ಟು ಕೊಂಬಾಶಿ. ಹಲೋ,
ಊಟದ ಕೌಂಟರ್ ಕ್ಲೋಸ್ ಆಗುತ್ತೆ. ಒಂದು 15 ನಿಮಿಷ ಇದೆ. ಅಬ್ಬಿ ಅವರೇ, ಕಿರಣ್ ಅವರೇ, ಇಲ್ಲಿ ಕಂಬಳ ಶುರುವಾಗಿದೆ. ಹಾ ಸರಿ. ಹಾ, ಒಳ್ಳೆ ಸ್ವರ ಪಡ್ಲೆ. ಹಾ, ಗದ್ದೆಗೆಳುತ್ತಿರುವಂತ ಕೋರ್ದ ಯಜಮಾನರು ಪೂರ್ವಿಕಾ, ಪ್ರತೀಕ, ಅಪ್ಪಣ ನಾಯ್ಕ್, ಬೀದಿಕೆರೆ, ಅರಶಿರೂರು, ಬೈಂದೂರು. ಹಗ್ಗ ಹಿರಿ ಭಾಗದಲ್ಲಿ ಪೂರ್ವಿಕಾ, ಪ್ರತೀಕ, ಬೀದಿಕೆರೆ, ಅಪ್ಪಣ್ಣ ನಾಯ್ಕ್. ಓಡಿಸೋರು ಮಂಜುನಾಥ ಗೌಡ, ಗೋಳಿಹೊಳೆ. ಎಲ್ಲರಿಗೂ ಖುಷಿಯೋ ಖುಷಿ. ಪೂರ್ವಿಕಾ, ಪ್ರತೀಕ, ಅಪ್ಪಣ ನಾಯ್ಕ್, ಬೀದಿಕೆರೆ, ಅರಶಿರೂರು. ಹಂಡಿಕೆರೆ, ಹಾಂಡಿಕೆರೆ. ಅಲ್ಲಿ ಮಂಜೊಟ್ಟಿ ಭಾಗದಲ್ಲಿ ಇದೀಗ ಗದ್ದೆಗೆಳೆದಿರುವಂತ ಕೋಣ ಕುಪ್ಪಯ್ಯ ನಾಯ್ಕ್, ಗೊರಟೆ ಭಟ್ಕಳ, ಜೋಡುಕೆರೆ, ಜೋಡುಕೆರೆ, ಸೂರ್ಯಚಂದ್ರ ಕಮಲದಲ್ಲಿ ಹಲಗೆ ಭಾಗದಲ್ಲಿ ಕಣಕ್ಕಿಳಿತಿರುವಂತ ಗದ್ದೆಗೆಳೆದಿರುವಂತ ಕೋಣ ಕುಪ್ಪಯ್ಯ ನಾಯ್ಕ್, ಗೊರಟೆ ಭಟ್ಕಳ. ಗೌರವ ಭಟ್ಕಳಕ್ಕೆ. ನಂಬಿಕಂಬಳು ಸುಗಿ ಆಗಮಿಸಿರುವಂತಹ ಪ್ರೀತಿ ಮೊಬೈಲ್ಸ್ ಮಾಲೀಕರಾಗಿರುವಂತಹ ಶ್ರೀಯುತ ರತ್ನಾಕರ್ ಕೊಠಾರಿ ಅವರಿಗೆ ಪ್ರೀತಿಯ ಸ್ವಾಗತವನ್ನು ವಹಿಸಿಕೊಳ್ತಾ ಇದ್ದೇವೆ ಕಂಬಳ ಸಮಿತಿಯವರ ಪರವಾಗಿ. ಅದೇ ರೀತಿ ನೋಡಿ ಗಂಜಿ ಊಟ ಒಂದು ಹಿಂದಿ ಸಾಂಗ್. ಇನ್ನು 1 ಗಂಟೆಗಳ ಅವಕಾಶ ಇದೆ. ಗೊರಟೆ ಅವರು ಸ್ವಲ್ಪ ಈ ಎಡದಂಡೆಯಲ್ಲಿ ಹೋಗ್ಬೇಕು. ಆಚೆ ಕಡೆ ಹೋದ್ರೆ ಶಿರೂರು ಟೋಲ್ ಗೇಟ್ ಸಿಗ್ತದೆ. ಕೊಟ್ಟ ಮಣೂರು ಯುವ ಬಾಂಧವರು ಇದೀಗ ಗದ್ದೆಗೆಳೆತಿರುವಂತ ಕೋಣ ಯಜಮಾನರು ಗಿರಿಜಾ ರೋಡ್ ಲೈನ್ಸ್ ಗಾಡಿ ಕೂಸಪೂಜಾರಿ, ಭೋಜಪೂಜಾರಿ, ಎ ಮತ್ತು ಬಿ. ಒಂದು ಗಟ್ಟಿಯಾದ ಚಪ್ಪಾಳೆ ಕೊಡಬೇಕು. 1 ಜೊತೆ ತಂದಿದ್ದಲ್ಲ, 2 ಜೊತೆ. ಕೊಟ್ಟ ಗಾಡಿ ಕೂಸಪೂಜಾರಿ, ಭೋಜಪೂಜಾರಿ ಅವರ 2 ಜೊತೆ ಯಜಮಾನರು ಆ ಪಾಲನೆ ಪಡ್ಕೊಂಡಿದ್ದಾರೆ. ಶ್ರೀಯುತ ಭೋಜಪೂಜಾರಿ ಅವರು ಸಹಕಾರಿ ಕ್ಷೇತ್ರದಲ್ಲಿರ್ಬೋದು, ರಾಜಕೀಯ ರಂಗದಲ್ಲಿರ್ಬೋದು, ಸಾರಿಗೆ ಉದ್ಯಮದಲ್ಲಿ ಉಳಿತಾಯದ ಮೇಲೆ 2 ಜೊತೆ ಕೋಣಗಳನ್ನು ಕಟ್ಟಿ ಜೋಡುಕೆರೆಗೆ ಹೋಗಿ ಹಾಗೂ ಸಂಪ್ರದಾಯದಲ್ಲಿ ಭಾಗವಹಿಸಿದ ಯಜಮಾನರು ಭೋಜಪೂಜಾರಿ, ಗಿರಿಜಾ ರೋಡ್ ಲೈನ್ಸ್. ಇವತ್ತು 2 ಟ್ರಿಪ್ ಇದೆ. ಅಣ್ಣ ಸೆನ್ಸರ್ ಅಲ್ಲೆಲ್ಲ ಮುಟ್ಲಿಕ್ಕಿಲ್ಲ, ತಟ್ಲಿಕ್ಕೂ ಇಲ್ಲ. ಓಡಿಸೋರು ಮಂಜುಗೌಡ. ಅದಕ್ಕೆ ಹೇಳಿದ್ದು ಅಲ್ಲೆಲ್ಲ ನಿಲ್ಲಬಾರ್ದು, ಜೀವಿದ್ರೆ ಬೆಲ್ಲ ಬೆಳ್ಕೊ ತಿನ್ಬಹುದು. ಸರಿ, ಹಲೋ. ಸಾಸ್ತಾನ ಪಾಂಡೇಶ್ವರ ನಮ್ಮೂರಿದಲ್ವಾ? ಕಿಂಗ್ ತಾಟೆ ಇದ್ದಾನೆ. ಎಲ್ಲರ ಚಿತ್ತ ಈ ಕೋಣದತ್ತ ಸಾಸ್ತಾನ ಪಾಂಡೇಶ್ವರ ಗಣೇಶ ಪೂಜಾರಿನವರ.
ಅಲ್ಲಿ ಮೇಲ್ಭಾಗದಲ್ಲಿ ಕೋಣಕ್ಕೆ ಸಂಬಂಧಪಟ್ಟವರು ಮಾತ್ರ ಇರಬೇಕು. ಬಣ್ಣ ಬಣ್ಣದ ಅಂಗಿ, ಬಣ್ಣ ಬಣ್ಣದ ಲುಂಗಿ. ಶಾಸ್ತಾನ ಪಾಂಡೇಶ್ವರ ಗಣೇಶ್ ಪೂಜಾರಿ ಅವರು ಓರ್ವ ಕೃಷಿಕರಾಗಿ, ಆಟೋ ಚಾಲಕರಾಗಿ, 8 ಟಿಪ್ಪರ್ ಇದೆ, ಟಿಲ್ಲರ್ ಇದೆ, ಸಾಕಷ್ಟು ಹೂಡಿಕೆ ಇದೆ. ನಮ್ಮ ಶಾಸ್ತಾನ ಪಾಂಡೇಶ್ವರ ಗಣೇಶ್ ಪೂಜಾರಿ. ಶಾಸ್ತಾನ ಪಾಂಡೇಶ್ವರ ಗಣೇಶ ಪೂಜಾರಿ ಅವರ ಕೋಣಗಳು ಶಾಸ್ತಾನ ಶಾಸ್ತಾನ. ವಾದ್ಯದವರು ಒಂದು ಒಳ್ಳೆ ಹಿಂದಿ ಸಾಂಗ್ ಅಂತೆ. ಸರಿ, ಯಾಕಂದ್ರೆ ಸಾಕಷ್ಟು ಜನ ಪರಭಾಷಿಕರು ಕೂಡ ನಮ್ಮ ಕಂಬಳ ನೋಡ್ತಾ ಇದ್ದಾರೆ, ನಮಗೆಲ್ಲ ಟ್ವಿಟ್ ಮಾಡಿದ್ದಾರೆ. ಅದಕ್ಕಾಗಿ ನಿಮ್ಮಲ್ಲಿ ಬೇಡಿಕೆ ಇಟ್ಟಿದ್ದೇವೆ ಬಂಧುಗಳೇ. ಸರಿ, ತಂತ್ರಜ್ಞಾನದ ಬಳಕೆ. ಅಲ್ಲಿ ಬಿಸಿ ರಕ್ತ ತರುಣರು ಸ್ವಲ್ಪ ಹಿಂದೋಗ್ಬೇಕು. ಗೊತ್ತು ನಿಮ್ಮ ತಾಕತ್ತು ನಮ್ಗೆ. ಸರಿ ಸರಿ, ಹಿಂದೋಗ್ಬೇಕು. ಹಲಗೆ ಭಾಗದಲ್ಲಿ ಜತ್ತಿ ಸುತ್ತಿನಲ್ಲಿ ಇದ್ದಾರೆ ಚಂದ್ರಕರತ್ತ ಬಾರ್ಕೂರು, ಆತ್ಮನೀರಜ್ ಬಾರ್ಕೂರು, ಶಿಬಿ ಶಾಂತರಾಮ್ ಶೆಟ್ಟರ ಕೋಣಗಳು ಕನಬಲತ್ತ. ಹಲಗೆ ಭಾಗದಲ್ಲಿ ನೇರಳಕಟ್ಟೆ ಕೊಡ್ಲಾಡಿ, ಅದ್ವಿನ್ ರವಿರಾಜ್ ಶೆಟ್ಟರ ಕೋಣಗಳು ನೇರಳಕಟ್ಟೆ ಕೊಡ್ಲಾಡಿ. ನೇರಳಕಟ್ಟೆ ಕೊಡ್ಲಾಡಿ, ಕೊಡ್ಲಾಡಿ ನೇರಳಕಟ್ಟೆ ಅದ್ವಿನ್ ರವಿರಾಜ್ ಶೆಟ್ಟರ ಕೋಣಗಳು. ಹಲಗೆ ಭಾಗದಲ್ಲಿ ಇಡೀ ನೇರಳಕಟ್ಟೆ ಬಂದಿದೆ. ಮುಂದಿನ ತಯಾರಿಯಲ್ಲಿದ್ದಾರೆ ಸೂರ್ಯಚಂದ್ರ ಜೋಡುಕರ ಕಂಬಳಕೂಟದಲ್ಲಿ ಈ ವರ್ಷದಲ್ಲಿ ಗೌರವದ ಪಾಲನ್ನು ಪಡ್ಕೊಂಡಿದ್ದಾರೆ ಹಳೆಹಳ್ಳಿ ಕೊಪ್ಪಳ ನಂದಗೋಪಾಲ ಕೃತಿ ಕೃಷ್ಣ ಪೂಜಾರಿ ಅವರ ಕೋಣಗಳು. ಹಳೆ ಅಂಗಡಿ ಕೊಪ್ಪಲ ನಂದಗೋಕುಲ ಕೃತಿ ಕೃಷ್ಣ ಪೂಜಾರಿನ ಕೋಣಗಳು. ಗದ್ದೆಗಳಿತರದ ಕೋಣ ಹಳೆ ಅಂಗಡಿ ಕೊಪ್ಪಳ ನಂದಗೋಕುಲ ಕೃತಿ ಕೃಷ್ಣ ಪೂಜಾರರ ಕೋಣಗಳು. ಹಳೆ ಅಂಗಡಿ, ದೂರದ ಹಳೆ ಅಂಗಡಿಯಿಂದ ಬಂದಿದ್ದಾರೆ. ಹಳೆ ಅಂಗಡಿ ಕೊಪ್ಪಳ ಒಡಿಸೋರು. ನವಿ ಕಪ್ಪಳೋತ್ಸವದ ನಮ್ಮ ಜೊತೆಗಿದ್ದಾರೆ ಶ್ರೀಯುತ ಮಹೇಶ್ ಆಚಾರ್ಯ ಬೈದೂರು ಅವರ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿಕೊಳ್ತಾ ಇದ್ದೇವೆ. ಅವಿನಾಶ್ ಚೈನಾ, ಸಂಕೇಶ್ ಶೆಟ್ಟಿ. ಹಳೆ ಯುವಕರು, ಇನ್ನು ಕೂಡ ಮದುವೆ ಆಗಿಲ್ಲ. ಸರಿ, ಆ ನಗು ನೋಡಿ ಎಷ್ಟು ಖುಷಿ. ಮಂಡೆಗೆ ಮುಂಡಾಸು, ಬಣ್ಣ ಬಣ್ಣದ ಅಂಗಿ, ಬಣ್ಣ ಬಣ್ಣದ ಲುಂಗಿ. ಕೋಣ ಓಡಿಸೋರಿಗೆ ಅಷ್ಟು ಡಿಮಾಂಡ್ ಇದೆ, ಮದುವೆ ಆಗ್ಲಿಕ್ಕೆ ಡಿಮಾಂಡು ಡಿಮಾಂಡ್. ನವಿ ಕಬ್ಬಳೋತ್ಸವಕ್ಕೆ ಆಗಮಿಸಿದ್ದಾರೆ ಶ್ರೀಯುತ ಗಜೇಂದ್ರ ಎಸ್ ಬೇಲೆಮನ್ ಅವರು. ಅವರ ಪ್ರೀತಿಯ ಸ್ವಾಗತವನ್ನು ಬಯಸಿಕೊಳ್ತಾ ಇದ್ದೇವೆ ಕಬ್ಬಳೋತ್ಸವ ಸಮಿತಿಯವರ ಪರವಾಗಿ. ಇದೀಗ ಗದ್ದೆಗಳಿತ್ತಿರುವಂತ ಕೋಣದ ಜವಾನರು ಸೂರ್ಯಚಂದ್ರ ಜೋಡುಕರ ಕಂಬಳಗಳಲ್ಲಿ ಗೌರವದ ಪಾಲನೆ ಮಾಡಿಕೊಳ್ಳದ ಕೊಟ್ಟಮನೂರು ಪಡುಕೆರೆ ದಿವಂಗತ ಶೀನಭೂಷಾರಿ ಅವರ ಕೋಣಗಳು ಓಡಿಸೋರು
ಮನೋಜ್ ಭಟ್ಕಳ. ಪೃಥ್ವಿರಾಜ್ ಶೆಟ್ಟಿ ಅವರಿಗೆ ಪ್ರೀತಿಯ ಸ್ವಾಗತವನ್ನು ಬಯಸಿಕೊಳ್ತಾ ಇದ್ದೇವೆ ಕಂಬಳ ಉತ್ಸವ ಸಮಿತಿಯವರ ಪರವಾಗಿ. ಬಾರ್ಕೂರು ಶಿಬಿ ಶಾಂತರಾಮ್ ಜಟ್ರ ಕೋಣಗಳು ಬಾರ್ಕೂರು. ಅಲ್ಲಿ ಮಂಜೊಟ್ಟೆ ಭಾಗದಲ್ಲಿ ಕೋಣಕ್ಕೆ ಸಂಬಂಧಪಟ್ಟರು ಮಾತ್ರ ಇರ್ಬೇಕಣ್ಣ, ಸ್ವಲ್ಪ ದಯವಿಟ್ಟು ಗಮನಿಸ್ಕೊಳ್ಬೇಕು. ದಯವಿಟ್ಟು ಬೇಸರ ಮಾಡಬೇಡಿ. ಕ್ಯಾಮರಾದಲ್ಲಿ ನೋಡ್ತಾ ಇದ್ದ ನಿಮ್ಮ ಮನೆಯವರು ನಮ್ಮ ಮಗಿನ ಜಾಗೃತಿ ಅಂತ ಕಮೆಂಟ್ ಮಾಡಿದ್ದಾರೆ. ಅವರಿಗೆ ಪ್ರೀತಿಯ ಸ್ವಾಗತವನ್ನು ಬಯಸಿಕೊಳ್ತಾ ಇದ್ದೇವೆ ಕಂಬಳೋತ್ಸವ ಸಮಿತಿಯವರ ಪರವಾಗಿ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈ ಕಂಬಳೋತ್ಸವದ ಸಭಾ ಕಾರ್ಯಕ್ರಮ ಆರಂಭಗೊಳ್ಳಲಿದೆ. ಗೌರವಾನ್ವಿತ ಅತಿಥಿ ಗಣ್ಯರ ನಿರೀಕ್ಷೆಯಲ್ಲಿ ನಾವಿದ್ದೇವೆ. ಕಂಬಳ ಕ್ಷೇತ್ರದ ದಿಗ್ಗಜ ದಿವಂಗತ ವೆಂಕಟ ಪೂಜಾರಿ ಅವರ ಅವಿಸ್ಮರಣೀಯ ನೆನಪುಗಳೊಂದಿಗೆ ಬೈದೂರು ಸೂರ್ಯಚಂದ್ರ ಜೋಡುಕೆರೆ ಈಗ ಗದ್ದೆಗಿಳಿತಿರುವಂತಹ ಕೋಣ ಯಜಮಾನರು ಬೈದೂರು ಸಜಿತ್ಲು ದಿವಂಗತ ವೆಂಕಟ ಪೂಜಾರಿ ಅವರ ಕೋಣಗಳು ಈ ವರ್ಷದ ಸಂಪ್ರದಾಯ ಕಂಬಳದಲ್ಲಿ ಸತತ ಬಹುಮಾನಗಳನ್ನು ಗಿಟ್ಟಿಸಿಕೊಂಡಂತ ಯಜಮಾನರು ಅಂದ್ರೆ ಇಂದು ಅವರ ಸ್ಮರಣಾರ್ಥವಾಗಿ ನಡೆತಿರುವಂತಹ ಆ ನೀರಾವರಿ ಸಚಿವರ ಗಮನಕ್ಕೆ ಅಲ್ಲಿ ನೀರು ಖಾಲಿ ಆಗಿದೆ. ಈಗಾಗಲೇ ನಾವು ಮನವಿ ಕೊಟ್ಟಿದ್ದೇವೆ ನೀರಾವರಿ ಇಲಾಖೆ. ಕೆಲವರಿಗೆ ಕಂಬಳ ಅಂದ್ರೆ ಗೊತ್ತಾಗೋದಿಲ್ಲ, ಅಲ್ಲಿ ಸೆನ್ಸರ್ ಇರ್ತದೆ, ಅದ್ರ ಹತ್ರ ಹೋಗ್ಬಾರ್ದು, ಅದ್ರ ಹತ್ರ ಕೋಣ ಮಾತ್ರ ಹೋಗ್ಬೇಕು. 4 ಕಾಲಿದ್ ಮಾತ್ರ ಹೋದ್ರೆ ಸಾಕು, 2 ಕಾಲಿದ್ ಬೇಡಣ್ಣ, ಹಿಂಗ್ ಹೋಗ್ಬೇಕು. ಅಲ್ಲಿ ವೇದಿಕೆ ಮೇಲೆ ಅತಿ ಹೆಚ್ಚು ಜನ ಇದ್ದವರು ಕೆಳಗಿಳಿಸಿ ಅಣ್ಣ, ಬೇಸರ ಮಾಡಬೇಡಿ, ಅದು ಭಾರ ತಡ್ಕೊಳ್ಳೋದಿಲ್ಲ. ಕರಾವಳಿಯ ಸಂಸ್ಕೃತಿ ಅದೇ ರೀತಿ ದಿವಂಗತ ವೆಂಕಟ ಪೂಜಾರಿ ಅವರ ಅವಿಸ್ಮರಣೀಯ ನೆನಪುಗಳೊಂದಿಗೆ ಬೈದೂರು ಸೂರ್ಯಚಂದ್ರ ಜೋಡುಕೆರೆ ಕಂಬಳ. ಅಣ್ಣ ಹೋಗಿದ್ರೆ ಒಂದು ಪೆಟ್ಟಾಕಿ, ಏನಾಗೋದಿಲ್ಲ. ಕೋಣಗಳಲ್ಲಿ ನಿಲ್ಲಿಸುವವರು ಬಾಕಿ ಇದ್ದಾರಾ? ಈ ವರ್ಷದ ಜೋಡುಕೆರೆ ಕಂಬಳದಲ್ಲಿ ಸೂರ್ಯಚಂದ್ರ ಜೋಡುಕೆರೆ ಕಂಬಳದಲ್ಲಿ ಸಬ್ ಜೂನಿಯರ್ ವಿಭಾಗದಲ್ಲಿ 35 ಜೊತೆ, ಜೂನಿಯರ್ ವಿಭಾಗದಲ್ಲಿ 15 ಜೊತೆ, ಹಗ್ಗ ಹಿರಿಯ ವಿಭಾಗದಲ್ಲಿ 11 ಜೊತೆ, ಹಲಗೆ ವಿಭಾಗದಲ್ಲಿ 5 ಜೊತೆ, ಒಟ್ಟು 66 ಜೊತೆ ಕೋಣಗಳ ಯಜಮಾನ ಬಲ ಒಂದು ಜೊಟ್ಟಿಯಾದ ಜೋರಾದ ಚಪ್ಪಾಳೆ ಕೊಡಬೇಕು. ಈ ವರ್ಷದ ಸೂತ ಕಂಬಳದಲ್ಲಿ ಜೋಡುಕೆರೆ ಕಂಬಳದಲ್ಲಿ 66 ಜೊತೆ ಯಜಮಾನರು ಪಾಲನೆ ಪಡ್ಕೊಂಡಿದ್ದಾರೆ. 66 ನುಡಿಯಲ್ಲಿ ಬೈಂದೂರು ತಾಲೂಕು ಕಂಬಳ ಸಮಿತಿಯ ಸರ್ವ ಸದಸ್ಯರುಗಳು ದಯವಿಟ್ಟು ವೇದಿಕೆ ಎದುರುಬಾಗಿ ಬರುವಂತೆ ಪ್ರೀತಿಯ ಮನವಿ. ಗೌರವಾನ್ವಿತ ಅತಿಥಿ ಗಣ್ಯರ ನಿರೀಕ್ಷೆಯಲ್ಲಿ ನಾವಿದ್ದೇವೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸಭಾ ಕಾರ್ಯಕ್ರಮಗಳನ್ನು ಆರಂಭಿಸುವಂತಹ ಪೂರ್ವ ತಯಾರಿಯಲ್ಲಿ ನೋಡಿ, ದಯವಿಟ್ಟು ಬೈಂದೂರು ತಾಲೂಕು ಕಂಬಳ ಸಮಿತಿಯ ಸರ್ವ ಸದಸ್ಯರು ದಯವಿಟ್ಟು ವೇದಿಕೆ ಎದುರುಬಾಗಿ ಬರುವಂತೆ ಪ್ರೀತಿಯ ಮನವಿ. ಅದೇ ರೀತಿ ಉಪ್ಪುದದ ದುರ್ಗಾ ಪರಮೇಶ್ವರಿ ವಾದ್ಯ ಬಂದದವರು ವೇದಿಕೆ ಎದುರು ಬಗ್ಗೆ ಬರುವಂತೆ ಪ್ರೀತಿಯ ಮನವಿ. ಇನ್ನೇನು ಕೆಲ ಹೊತ್ತಿನಲ್ಲಿ ಈ ಕಂಬಳೋತ್ಸವದ ಸಭಾ ಕಾರ್ಯಕ್ರಮ ಆರಂಭಗೊಳ್ಳಲಿದೆ. ಗೌರವಾನ್ವಿತ ಅತಿಥಿ ಗಣ್ಯರ ನಿರೀಕ್ಷೆಯಲ್ಲಿ ನಾವಿದ್ದೇವೆ.
ಕಂಬಳ ಕ್ಷೇತ್ರದ ದಿಗ್ಗಜ ದಿವಂಗತ ವೆಂಕಟ ಪೂಜಾರಿಯವರ ಅವಿಸ್ಮರಣೀಯ ನೆನಪುಗಳೊಂದಿಗೆ ಬೈದೂರು ಸೂರ್ಯಚಂದ್ರ ಚೂಡುಕೆರೆ ಕಂಬಳ. ಹಲೋ ಹಲೋ, ಒಂದು ಪ್ರಕಟಣೆ ಇದೆ. ಆ ವೇದಿಕೆ ಮೇಲೆ ಸಂಬಂಧ ಪಡದಿದ್ದವರು ನಿಂತಿದ್ದಾರಂತೆ, ದಯವಿಟ್ಟು ಗಮನಿಸಿಕೊಳ್ಬೇಕು. ಸಂಘಟಕರು ಒಂದು ನಿಮ್ಗೆ ತಿಳಿಸೋಕ್ಕಿಂತ ಮುಂಚೆ ನೀವು ಹೇಳಿದ್ರೆ ಒಂದು ಗೌರವ. ಸರಿ, ನಮ್ಮ ಈ ಕಂಬಳೋತ್ಸವಕ್ಕೆ ಆಗಮಿಸಿರುವಂತಹ ಶ್ರೀಯುತ ಶೇಖರ್ ಪೂಜಾರಿ ಅವರು, ಅದೇ ರೀತಿ ಶೇಖರ್ ಖಾರ್ವಿ ಅವರು, ಅದೇ ರೀತಿ ಶ್ರೀಯುತ ವಿಜಯ್ ಪೂಜಾರಿ ಅವರಿಗೆ ಪ್ರೀತಿಯ ಸ್ವಾಗತವನ್ನು ವಹಿಸಿಕೊಳ್ತಾ ಇದ್ದವು. ಹೊಡೆಯಲಿ ಉಪ್ಪುದ್ದ ದುರ್ಗಾ ಪರಮೇಶ್ವರಿ ವಾದ್ಯ ಬಂದವರು ದಯವಿಟ್ಟು ವೇದಿಕೆ ಎದುರು ಬಗ್ಗೆ ಬರಬೇಕು. ಅತಿಥಿ ಗಣ್ಯರ ಅತ್ಯಂತ ಪ್ರೀತಿಪೂರ್ವಕವಾಗಿ ವಾದ್ಯದೊಂದಿಗೆ ಪ್ರೀತಿಪೂರ್ವಕ ಸ್ವಾಗತವನ್ನು ವಹಿಸುವಂತೆ ಉಪ್ಪುದದ ವಾದ್ಯ ಬಂದವರು ಆದಷ್ಟು ಬೇಗ ಬರಬೇಕು ವೇದಿಕೆ ಎದುರು ಭಾಗಕ್ಕೆ. ಹೊಡೆಯಲಿ ಗೌರವಾನ್ವಿತ ದೇವಿ ಪ್ರಸಾದ್ ಶೆಟ್ಟಿ ಅಧ್ಯಕ್ಷರು ರಾಜ್ಯ ಕಂಬಳ ಅಸೋಸಿಯೇಷನ್ ಅವರ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿಕೊಳ್ತಾ ಇದ್ದೇವೆ, ವೇದಿಕೆಗೆ ಬರಮಾಡ್ಕೊಳ್ತಾ ಇದ್ದೇವೆ. ಅದೇ ರೀತಿ ಶ್ರೀಮತ ಮಂಜು ಪೂಜಾರಿ ಅವರ ಪ್ರೀತಿಪೂರ್ವಕವಾಗಿ ವೇದಿಕೆಗೆ ಬರಮಾಡ್ಕೊಳ್ತಾ ಇದ್ದೇವೆ. ನಮ್ಮ ಕಂಬಳೋತ್ಸವದ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ದೇವಿ ಪ್ರಸಾದ್ ಶೆಟ್ಟಿ ಅಧ್ಯಕ್ಷರು ರಾಜ್ಯ ಕಂಬಳ ಅಸೋಸಿಯೇಷನ್ ಅವರ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿಕೊಳ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ನಮ್ಮನ್ನು ಕೂಡಿಕೊಂಡವರಿದ್ದಾರೆ ಸಾಂಪ್ರದಾಯಿಕ ಕಂಬಳ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ಪೃಥ್ವಿರಾಜ್ ಶೆಟ್ಟಿ ಬಿಲ್ಲಾಡಿ, ಸಾಂಪ್ರದಾಯಿಕ ಕಂಬಳ ಸಮಿತಿಯ ಇದರ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ಸುಧಾಕರ್ ಶೆಟ್ಟಿ ಅವರನ್ನ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿಕೊಳ್ತಾ ಇದ್ದೇವೆ. ಅದೇ ರೀತಿ ಮೈದೂರು ತಾಲೂಕು ಕಂಬಳ ಸಮಿತಿ ಅಧ್ಯಕ್ಷರಾಗಿರುವಂತಹ ಮಂಜುನಾಥ್ ಪೂಜಾರಿ ಅವರು ಬಂದಿರುವಂತಹ ಎಲ್ಲ ಗಣ್ಯಮಾನ್ಯರನ್ನ ಅತ್ಯಂತ ಪ್ರೀತಿಪೂರ್ವಕವಾಗಿ ವೇದಿಕೆಗೆ ಆಹ್ವಾನಿಸುವಂತೆ ಪ್ರೀತಿ ಮನವಿ. ಶ್ರೀಯುತ ಕಿಶೋರ್ ಪೂಜಾರಿ ಅವರು, ಅದೇ ರೀತಿ ಶ್ರೀಯುತ ಸುಧೀರ್ ದೇವಾಡಿಗರವರು, ಕಂಬಳ ಸಮಿತಿಯ ಸರ್ವ ಸದಸ್ಯರು ಪದಾಧಿಕಾರಿಗಳು ದಯವಿಟ್ಟು ವೇದಿಕೆ ಎದುರು ಭಾಗ ಬರಬೇಕು. ಬೈಂದೂರು ತಾಲೂಕು ಸಾಂಪ್ರದಾಯಿಕ ಮತ್ತು ಜೋಡುಕರ ಕಂಬಳ ಅದೇ ರೀತಿ ಪ್ರಸ್ತುತಪಡಿಸುವ ಸೂರ್ಯ ಕಂಬಳೋತ್ಸವದ ಸಭಾ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ಶಿವರಾಮ್ ಪೂಜಾರಿ ಮೇಲ್ವಿಚಾರಕರು ಎಸ್ಟಿಸಿಸಿ ಬ್ಯಾಂಕ್, ಅದೇ ರೀತಿ ಶ್ರೀಯುತ ರಾಜರಾಮ್ ಶೆಟ್ಟಿ ಕಾರ್ಯಕರ್ತರು, ಅದೇ ರೀತಿ ಶ್ರೀಯುತ ರಘುರಾಮ್ ಪೂಜಾರಿ ಗೌರವಾಧ್ಯಕ್ಷರು ಭಜನಾ ಪರಿಷತ್, ಅದೇ ರೀತಿ ಶ್ರೀಯುತ ರಾಜು ಗಾಣಿಗ ಮುಳುವಾಡಿ ತಗರ್ಸಿ ಅವರು, ಅದೇ ರೀತಿ ತಾಲೂಕು ಸಮಿತಿಯ ಪದಾಧಿಕಾರಿಗಳು, ನೂತನ ಪದಾಧಿಕಾರಿಗಳೆಲ್ಲರೂ ವೇದಿಕೆ ಹತ್ರ ಬರಬೇಕು. ಬೈಂದೂರು ತಾಲೂಕು ಸಮಿತಿಯ ನೂತನ ಪದಾಧಿಕಾರಿಗಳಷ್ಟು ಎಲ್ಲರೂ ವೇದಿಕೆ ಹತ್ರ ಬರಬೇಕಾಗಿ ವಿನಂತಿಸಿಕೊಳ್ತಿದ್ದೇನೆ. ಹಲೋ ಕಿರಣ್, 2 ನಿಮಿಷ ಒಂದು ಸಾಲ ಒಂದು ಹೇಳಿಬಿಡ್ತೇವೆ ಸಬ್ ಜೂನಿಯರ್ ಇದು, 2 ನಿಮಿಷ ಕೊಡಿ. ಸರಿ ಸರಿ. ಭಾಗವಹಿಸಿದ 34 ಜೊತೆ ಸಬ್ ಜೂನಿಯರ್ ವಿಭಾಗದ ಕೋಣಗಳ ಪ್ರಥಮ ಸುತ್ತಿನ ಸಾಲು
35 ಜೊತೆ ಸಬ್ ಜೂನಿಯರ್ ವಿಭಾಗದ ಕೋಣಗಳ ಪ್ರಥಮ ಸುತ್ತಿನ ಸಾಲು. ಟೀಮ್ NYB ಕೆರಾಡಿ, ಅಣ್ಣು ನಾಯ್ಕ್ ಕೆರಾಡಿ, ಸನ್ಶೈನ್ ಶೌರ್ಯ ದೇವಾಡಿಗ, ಆಸಿಖಾನ್ ಜೋಗನ ಮನೆ, ಸುರೇಶ್ ಸುದೀಪ್ ಕೊಠಾರಿ, ಕೃಷ್ಣಿಮನ ನಾಯಕನ ಕಟ್ಟೆ, ಶ್ರೀ ಸ್ವಾಮಿಧಾಮ ಹೊಳೆಕಟ್ಟು ಕುಂಬಾಶಿ, ಶ್ರೀ ಸ್ಕಂದ ಉಳ್ಳೂರು ಕಂದಾವರ, ವಿಕೆ ಗ್ರೂಪ್ ಬನ್ನಾಡಿ, ದಿವಂಗತ ಸೀನಾ ಪೂಜಾರಿ, ಸಮೃದ್ಧಿ ಪ್ರಸಿದ್ಧಿ ದೇವಾಡಿಗ, ಕಂಚಿಖಾನ್ ಅವರ ಏಕೋಣ, ನಾಗಜಟ್ಟಿಗೇಶ್ವರ, ಆಸಿಖಾನ್ ಜೋಗನಮನೆ ಭಟ್ಕಳ, ಹಾಲಾಡಿ ವರಶ್ರೀ ವಾದಿರಾಜ್, ನಡೂರು ಕಂಡಿಕೆ ಸ್ವಸ್ತಿಶ್ರೀ, ಸಮೃದ್ಧಿ ಪ್ರಸಿದ್ಧಿ ಕಂಚಿಖಾನ್ ಬಿ, ಶ್ರೀ ತುಳಸಿ ವಂಡಾರ್ ಹೊಸೊಕ್ಕಲ ಮನೆ, ರಿಶಾಂತ್ ರಿಷಿ ಕೇಳ್ಜಿತ, HN ನಿವಾಸ್ ಪಿನ್ನುಪಾಲ್ ಭಟ್ಕಳಯೇ, ಗಿರಿಜಾ ರೋಡ್ ಲೈನ್ಸ್ ಕೋಟ ಗಾಡಿ ಕುಸಸಿನ ಪೂಜಾರಿ, HN ನಿವಾಸ್ ಪಿನ್ನುಪಾಲ್ ಬಿ, ಕೋಟ ದಿವಂಗತ ಸೀನಾ ಪೂಜಾರಿ, ಸ್ವಾಮಿ ಅನುಗ್ರಹ, ಪೇತ್ರಿಕನ್ನಾರು, ದೇವಕಿ ವಾಸುನಾಯ್ಕ್, ಕೋಟಿ ಚೆನ್ನಯ್ಯ ಕಾಮನ ಮನೆ ಕೆರ್ಕಾಲು, ಕುಮಾರ್ ನಾಯ್ಕ್ ಭಟ್ಕಳ, ಬೇಡು ಪೂಜಾರಿ, ತುಳಜ ಭವಾನಿ ಕೊಡ್ಲಾಡಿ, ಪುಷ್ಟಿ ಪನ್ನಗ ಹೆಬ್ಬಾರ್, ಚಂದ್ರದೇವಾಡಿಗ ನಾಗೂರು, ಚಿರಾಯು ಆಯುಷ್ ತಕರ್ಸೆ, ರಿಜ್ವಾನ್ ಬ್ಯಾರಿ ಕೋಟ. ಈ ಎಲ್ಲಾ ಕೋಣಗಳ ಮಾಲೀಕರು ಕರೆ ಹಾಗೂ ಚೀಟಿಗಾಗಿ ನಿರ್ಣಾಯಕ ಕೊಠಡಿಗೆ ಬರಬೇಕಾಗಿ ವಿನಂತಿ. ಸಬ್ ಜೂನಿಯರ್ ವಿಭಾಗದ ಸಾಲುಗಳು. ಟೀಮ್ NYBಗೆ ಅಣ್ಣು ನಾಯ್ಕ್ ಕೆರಾಡಿಗೆ, ಸನ್ಶೈನ್ಗೆ ಶೌರ್ಯ ದೇವಾಡಿಗರಿಗೆ, ಆಸಿಖಾನ್ ಜೋಗನಮನೆಗೆ, ಸುಬೇಶ ಕೊಠಾರಿಗೆ, ಸ್ವಾಮಿಧಾಮ ಹೊಳೆಕಟ್ಟು ಕುಂಬಾಶಿಗೆ, ಶ್ರೀಸಂದ ಉಳ್ಳೂರು ಕಂದಾವರಕ್ಕೆ, ವಿಕೆ ಗ್ರೂಪ್ ಬನ್ನಾಡಿ, ದಿವಂಗತ ಶೀನ ಪೂಜಾರಿಗೆ, ಸಮೃದ್ಧಿ ಪ್ರಸಿದ್ಧಿ ದುರ್ಗಾ ಫ್ರೆಂಡ್ಸ್ ಕಂಚಿಖಾನಿಗೆ. ಹಲೋ ಹಲೋ, ಎಷ್ಟು ಜೊತೆ ಬಾಕಿ ಇದಾವಲ್ಲಿ? ಹಲೋ, ಅಲ್ಲಿ ಎಷ್ಟು ಜೊತೆ ಬಾಕಿ ಇದೆ ಕಿಶೋರ್? ಕಿಶೋರ್, ಅಲ್ಲಿ ಎಷ್ಟು ಜೊತೆ ಬಾಕಿ ಇದೆ ಗದ್ದೆಯಲ್ಲಿ? ಹಲೋ ಹಲೋ, ಅಲ್ಲಿ ಎಷ್ಟು ಜೊತೆ ಬಾಕಿ ಇದಾವೆ? ಸಭಾ ಕಾರ್ಯಕ್ರಮ ನಾವು ಆರಂಭಿಸ್ತಾ ಇದ್ದೇವೆ. ಕಂಬಳ ಕ್ಷೇತ್ರದ ದಿಗ್ಗಜ ದಿವಂಗತ ಸಸಿತ್ಲು ವೆಂಕಟ ಪೂಜಾರಿ ಅವರ ಅವಿಸ್ಮರಣೀಯ ನೆನಪುಗಳೊಂದಿಗೆ ಹಮ್ಮಿಕೊಂಡಿರುವಂತಹ ಬೈಂದೂರು ತಾಲೂಕು ಸಾಂಪ್ರದಾಯಿಕ ಮತ್ತು ಜೋಡುಕೆರೆ ಕಂಬಳ ಸಮಿತಿ ಪ್ರಸ್ತುತಿ ಸೂರ್ಯಚಂದ್ರ ಬೈಂದೂರು ಜೋಡುಕೆರೆ ಕಂಬಳೋತ್ಸವದ ಸಭಾ ಕಾರ್ಯಕ್ರಮಕ್ಕೆ ಆಹ್ವಾನಿಸ್ತಾ ಇದ್ದೇವೆ. ಗೌರವಾನ್ವಿತ ದೇವಿ ಪ್ರಸಾದ್ ಶೆಟ್ಟಿ ಅಧ್ಯಕ್ಷರು, ರಾಜ್ಯ ಕಂಬಳ ಅಸೋಸಿಯೇಷನ್ ಅವರನ್ನ ಪ್ರೀತಿಪೂರ್ವಕವಾಗಿ ವೇದಿಕೆಗೆ ಬರಮಾಡಿಕೊಳ್ಳುವಂತೆ ಶ್ರೀಯುತ ಮಂಜು ಪೂಜಾರಿ ಅಧ್ಯಕ್ಷರು ಬೈಂದೂರು ಕಂಬಳ ಸಮಿತಿಯವರು ಆಹ್ವಾನಿಸ್ತಾ ಇದ್ದೇವೆ. ಅದೇ ರೀತಿ ಶ್ರೀಯುತ ರಾಜು ಪೂಜಾರಿ ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು ಅವರನ್ನು ಪ್ರೀತಿಪೂರ್ವಕವಾಗಿ ಈ ಮನೋಭೋಗಿಗೆ ಆಹ್ವಾನಿಸ್ತಾ ಇದ್ದೇವೆ. ಅದೇ ರೀತಿ ಶ್ರೀಯುತ ಶಾಂತಾರಾಮ್ ಶೆಟ್ಟಿ ಜಿಲ್ಲಾ ಕಂಬಳ ಸಮಿತಿ ಗೌರವಾಧ್ಯಕ್ಷರು ಅವರನ್ನು ಪ್ರೀತಿಪೂರ್ವಕವಾಗಿ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. ಅದೇ ರೀತಿ ಶ್ರೀಯುತ ಲೋಕೇಶ್ ಶೆಟ್ಟಿ ಕೋಶಾಧಿಕಾರಿಗಳು ರಾಜ್ಯ ಕಂಬಳ ಸಮಿತಿ ಅವರ ಪ್ರೀತಿಪೂರ್ವಕವಾಗಿ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. ಅದೇ ರೀತಿ ಶ್ರೀಯುತ ರವೀಂದ್ರ ಶೆಟ್ಟಿ ಕಾರ್ಯಕರ್ತೆ ಅವರನ್ನು ಪ್ರೀತಿಪೂರ್ವಕವಾಗಿ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. ಅದೇ ರೀತಿ ಶ್ರೀಯುತ ಗೋಪಾಲ್ ಶೆಟ್ಟಿ ಮೂರೂರು ಅವರನ್ನು ಪ್ರೀತಿಪೂರ್ವಕವಾಗಿ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. ಅದೇ ರೀತಿ ಶ್ರೀಯುತ ರಾಜು ಎಸ್ ಮಯ್ಯಾಡಿ ಅವರನ್ನು ಪ್ರೀತಿಪೂರ್ವಕವಾಗಿ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. ಅದೇ ರೀತಿ ಶ್ರೀಯುತ ಪೃಥ್ವಿರಾಜ್ ಶೆಟ್ಟಿ ಬೆಳ್ಳಾಡಿ ಅವರ ಪ್ರೀತಿಪೂರ್ವಕವಾಗಿ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. ಅದೇ ರೀತಿ ಶ್ರೀಯುತ ವಿಜಯ್ ಕುಮಾರ್ ರಂಗಿನ ಮನೆ ಅವರ ಪ್ರೀತಿಪೂರ್ವಕವಾಗಿ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. ಅದೇ ರೀತಿ ಶ್ರೀಯುತ ಶರತ್ ಶೆಟ್ಟಿ ಅವರ ಪ್ರೀತಿಪೂರ್ವಕವಾಗಿ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. ಅದೇ ರೀತಿ ಶ್ರೀಯುತ ವಿಕ್ರಮ್ ಪೂಜಾರಿ ಅವರ ಪ್ರೀತಿಪೂರ್ವಕವಾಗಿ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. ಶ್ರೀಯುತ ಶಿವರಾಮ್ ಪೂಜಾರಿ ಅವರ ಪ್ರೀತಿಪೂರ್ವಕವಾಗಿ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. ರಾಜಾರಾಮ್ ಶೆಟ್ಟಿ ಕಾರಿಕಟ್ಟೆ ಕೊಳಕೆ ಮೇಲೆ ಅವರನ್ನು ಪ್ರೀತಿಪೂರ್ವಕವಾಗಿ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. ಶ್ರೀಯುತ ರಘುರಾಮ್ ಪೂಜಾರಿ ಗೌರವಾಧ್ಯಕ್ಷರು ಭಜನಾ ಪರಿಷತ್ ಅವರ ಪ್ರೀತಿಪೂರ್ವಕವಾಗಿ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. ಶ್ರೀಯುತ ರಾಜುಗಾಣಿಗ ಮುಳುವಾಡಿ ತಗ್ಗರ್ ಸೇವೆ ಕೃಷಿಕರು ಅವರ ಪ್ರೀತಿಪೂರ್ವಕವಾಗಿ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. ಅದೇ ರೀತಿ ಶ್ರೀಯುತ ಸಂತೋಷ್ ಪೂಜಾರಿ ಸ್ವಾಮಿಧಾಮ ಸುಭಾಷ್ ಅವರ ಪ್ರೀತಿಪೂರ್ವಕವಾಗಿ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. ಶ್ರೀಯುತ ಪರಮೇಶ್ವರ್ ಭಟ್ ಮೊಳವಳ್ಳಿ ಅವರನ್ನ ಪ್ರೀತಿಪೂರ್ವಕವಾಗಿ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ ಮೊಳವಳ್ಳಿ ಅವರನ್ನ. ಅದೇ ರೀತಿ ಶ್ರೀಯುತ ಸಂಜಯ್ ನಾಯಕ್ ಯೋಜನಾಧಿಕಾರಿಗಳು ಮೈಸೂರು ತಾಲೂಕು ಅವರ ಪ್ರೀತಿಪೂರ್ವಕವಾಗಿ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. ಅದೇ ರೀತಿ ಶ್ರೀಯುತ ವಾಸು ಮೇಸ್ತಾ ಅಧ್ಯಕ್ಷರು ಮೈಸೂರು ತಾಲೂಕು ಅವರ ಪ್ರೀತಿಪೂರ್ವಕವಾಗಿ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. ಅದೇ ರೀತಿ ಶ್ರೀಯುತ ವಿಶ್ವೇಶ್ವರ ಅಡಿಗ ಮುಖ್ಯೋಪಾಧ್ಯಾಯರು ಸತಿಮನ್ ಆಂಗ್ಲ ಮಾಧ್ಯಮ ಶಾಲೆ ಅವರ ಪ್ರೀತಿಪೂರ್ವಕವಾಗಿ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. ಅದೇ ರೀತಿ ಶ್ರೀಯುತ ಜಯರಾಮ್ ಶೆಟ್ಟಿ
ಮಂಡಾಡಿ ಹೊರವಳ ಮನೆಯವನ್ನ ಪ್ರೀತಿಪೂರ್ವಕವಾಗಿ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. ಅದೇ ರೀತಿ ಶ್ರೀಯುತ ಸುಧೀರ್ ಪೂಜಾರಿ ಕಾರ್ಯದರ್ಶಿಗಳು ಬೈಂದೂರು ಕಂಬಳ ಸಮಿತಿಯವರನ್ನು ಪ್ರೀತಿಪೂರ್ವಕವಾಗಿ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. ಶ್ರೀಯುತ ಆನಂದ ಪೂಜಾರಿ ಮಾಜಿ ಕಾರ್ಯದರ್ಶಿಗಳು ಅವರನ್ನು ಪ್ರೀತಿಪೂರ್ವಕವಾಗಿ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. ಪ್ರೀತಿ ಮೊಬೈಲ್ ಶಾಪಿನ ಮಾಲೀಕರಾಗಿರುವಂತಹ ಶ್ರೀಯುತ ರತ್ನಾಕರ್ ಕೋರ್ಖಾರಿ ಅವರನ್ನು ಪ್ರೀತಿಪೂರ್ವಕವಾಗಿ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. ಶ್ರೀಯುತ ಶೇಖರ್ ಖಾರ್ವಿ ಅವರನ್ನು ಪ್ರೀತಿಪೂರ್ವಕವಾಗಿ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. ಅದೇ ರೀತಿ ಶ್ರೀಯುತ ವಿಜಯ್ ಪೂಜಾರಿ ಕೊಡೇರಿ ಅವರನ್ನು ಪ್ರೀತಿಪೂರ್ವಕವಾಗಿ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. ಗೌರವಾನ್ವಿತ ಸತೀಶ್ ಅವರನ್ನ ಪ್ರೀತಿಪೂರ್ವಕವಾಗಿ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. ಎಲ್ಲ ಗಣ್ಯಮಾನ್ಯರನ್ನ ಅತ್ಯಂತ ಪ್ರೀತಿಪೂರ್ವಕವಾಗಿ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. ಗೌರವಾನ್ವಿತ ಅತಿಥಿ ಗಣ್ಯರನ್ನ ಅತ್ಯಂತ ಪ್ರೀತಿಪೂರ್ವಕವಾಗಿ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. ಶ್ರೀಯುತ ಮುತ್ತಯ್ಯ ಪೂಜಾರಿ ಅವರನ್ನ ವೇದಿಕೆಗೆ ಬರಮಾಡಿಕೊಳ್ಳುವಂತೆ ಆಹ್ವಾನಿಸ್ತಾ ಇದ್ದೇವೆ. ಗೌರವಾನ್ವಿತ ಎಲ್ಲ ಅತಿಥಿ ಗಣ್ಯರಿಗೆ ಒಂದು ಪ್ರೀತಿಯ ಚಪ್ಪಾಳೆಗಳ ಸ್ವಾಗತವನ್ನು ಬಯಸುವಂತೆ ಭಿನ್ನ ಎಲ್ಲ ಕಂಬಳ ಪ್ರೇಮಿಗಳ ಪರವಾಗಿ ಇದೀಗ ಕಾರ್ಯಕ್ರಮಗಳನ್ನು ಮುಂದುವರಿಸಿಕೊಳ್ತಾ ಕಂಬಳ ಕ್ಷೇತ್ರ ದಿಗ್ಗಜ ದಿವಂಗತ ಸಸಿತ ವೆಂಕಟ ಪೂಜಾರಿಯವರ ಅವಿಸ್ಮರಣೀಯ ನೆನಪುಗಳೊಂದಿಗೆ ಬೈಂದೂರು ತಾಲೂಕು ಸಾಂಪ್ರದಾಯಿಕ ಮತ್ತು ಜೋಡಕೆರೆ ಕಂಬಳ ಸಮಿತಿ ಪ್ರಸ್ತುತಿಯ ಸೂರ್ಯಚಂದ್ರ ಬೈಂದೂರು ಜೋಡಕೆರೆ ಕಂಬಳೋತ್ಸವದಲ್ಲಿ ನಾವಿದ್ದೇವೆ. ಇದೀಗ ಪ್ರತಿಯೊಂದು ಕಾರ್ಯಕ್ರಮವನ್ನು ಆರಂಭಿಸುವ ಪೂರ್ವಾರ್ಧದಲ್ಲಿ ಭಗವಂತನನ್ನ ನೆನೆಯುವುದು ನಮ್ಮ ಸನಾತನ ಪರಂಪರೆ. ಇದೀಗ ಪ್ರಾರ್ಥನೆಯೊಂದಿಗೆ ಕಾರ್ಯಕ್ರಮವನ್ನು ಆರಂಭಿಸುವಂತೆ ಕಳವಾಡಿ ಮಹಿಳಾ ಭಜನಾ ಮಂಡಳಿಯವರಲ್ಲಿ ಭಿನ್ನಹವನ್ನು ಸಲ್ಲಿಸಿಕೊಳ್ತಾ ಇದ್ದೇವೆ. ಕಾರ್ಯಕ್ರಮದ ಮೊದಲ ಹಂತವಾಗಿ ಪ್ರಾರ್ಥನೆ. ಸಂಕಲ್ಪ ಸೋರದೆ, ಸಂಯಮ ಜಾರದೆ, ಮರ್ಯಾದೆ ಮೀರದೆ, ಕುಂದು ತೋರದೆ ಸಂಕಲ್ಪಗಳು ಸಾಕ್ಷಾತ್ಕಾರ ಆಗಬೇಕು ಎಂದಾದರೆ ಪರಮೇಶ್ವರ ಪರಮಾನುಗ್ರಹ ಬೇಕು ಎಂದು ನಂಬಿದಂತಹ ಭವ್ಯ ಪರಂಪರೆ ನಮ್ಮದು. ಪ್ರಾರ್ಥನೆಯೊಂದಿಗೆ ಕಾರ್ಯಕ್ರಮವನ್ನು ಆರಂಭಿಸಿರುವಂತಹ ಕಳವಾಡಿ ಮಹಿಳಾ ಭಜನಾ ಮಂಡಳಿಗೆ ಅಭಿವಂದನೆಗಳನ್ನು ಸಲ್ಲಿಸಿಕೊಳ್ತಾ ಇದೀಗ ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸುತ್ತಿರುವಂತಹ ಶ್ರೀಯುತ ಮಾನ್ಯ ಶಾಸಕರಾಗಿರುವಂತಹ ಶ್ರೀಯುತ ಗುರುರಾಜ್ ಗಂಟಿಹೊಳೆ ಅವರನ್ನು ಅತ್ಯಂತ ಪ್ರೀತಿಪೂರ್ವಕವಾಗಿ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. ಅದೇ ರೀತಿ ಪ್ರೀತಿ ಮೊಬೈಲ್ ಶಾಪ್ನ ಮಾಲೀಕರಾಗಿರುವಂತಹ ಶ್ರೀಯುತ ರತ್ನಾಕರ್ ಕೊಠಾರಿ ಅವರು ವೇದಿಕೆ ಮೇಲ್ಭಾಗ ಬರುವಂತೆ ಪ್ರೀತಿ ಮನವಿ.
ಗೌರವಾನ್ವಿತ ಮಾನ್ಯ ಶಾಸಕರಾಗಿರುವಂತಹ ಗುರುರಾಜ್ ಗಂಡಿಹೊಳೆ ಅವರನ್ನ ಅತ್ಯಂತ ಪ್ರೀತಿಪೂರ್ವಕವಾಗಿ ಈ ಕಾರ್ಯಕ್ರಮದ ಮನೋಭೂಮಿಕೆಗೆ ಆಹ್ವಾನಿಸ್ತಾ ಇದ್ದು ನಿಮ್ಮೆಲ್ಲರ ಪ್ರೀತಿಯ ಚಪ್ಪಾಳೆಗಳೊಂದಿಗೆ. ಇದೀಗ ಕಾರ್ಯಕ್ರಮಗಳನ್ನು ಮುಂದುವರಿಸಿಕೊಳ್ತಾ ಋತುಗಳ ರಾಜ ವಸಂತನಿಗೆ ಕೋಗಿಲೆಗಳ ಸ್ವಾಗತವಂತೆ, ನಿತ್ಯ ಉದಯಿಸುವಂತಹ ಭಾಸ್ಕರನಿಗೆ ಹಕ್ಕಿಗಳ ಇಚ್ಚರದ ಸ್ವಾಗತವಂತೆ, ನಮ್ಮ ಕರೆಯನ್ನ ಮನ್ನಿಸಿ ಆಮಂತ್ರಿತರಾಗಿರುವಂತಹ ಅತಿಥಿ ಗಣ್ಯರನ್ನ ತಮ್ಮ ಚಂದದ ನಲ್ಲೊಡಿಯೊಂದಿಗೆ ಸ್ವಾಗತಿಸಿಕೊಳ್ಳುವಂತೆ ಶ್ರೀಯುತ ದಿನೇಶ್ ಆಚಾರ್ಯ ಅವರಲ್ಲಿ ಭಿನ್ನವನ್ನು ಸಲ್ಲಿಸಿಕೊಳ್ತಾ ಇದ್ದೇವೆ. ಹಲೋ. ಸ್ಥಳ ಸಾನ್ನಿಧ್ಯ ದೇವರಾದ ಕಳುವಾಡಿ ಮಾರಿಕೆ ಅಮ್ಮನವರನ್ನ ಸ್ಮರಿಸುತ್ತಾ ಮೊದಲಿಗೆ ದಿವಂಗತ ವೆಂಕಟ ಪೂಜಾರಿ ಅವರ ಸ್ಮರಣೆಯನ್ನು ಮಾಡುತ್ತಾ ಬೈಂದೂರು ತಾಲೂಕು ಸಾಂಪ್ರದಾಯಿಕ ಮತ್ತು ಜೋಡುಕೆರೆ ಕಂಬಳ ಸಮಿತಿ ಎದುರು ಆಯೋಜಿಸಿದ ನಮ್ಮ ಕಂಬಳದ ಮಾಣಿಕ್ಯ ದಿವಂಗತ ವೆಂಕಟ ಪೂಜಾರು ಸಚಿತ್ಲು ಇವರ ಸವಿನೆನಪಿಗೆ ಆಯೋಜಿಸಿದ ಸೂರ್ಯ ಚಂದ್ರ ಜೋಡುಕೆರೆ ಕಂಬಳದ ಈ ಒಂದು ಸಭಾ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದ ಈ ಕಾರ್ಯಕ್ರಮವನ್ನು ದೀಪ ಬೆಳಗಿಸುವುದರೊಂದಿಗೆ ಉದ್ಘಾಟನೆ ಮಾಡಲಿಕ್ಕಿರುವಂಥ ಶ್ರೀ ದೇವಿ ಪ್ರಸಾದ್ ಶೆಟ್ಟಿ ಅಧ್ಯಕ್ಷರು ರಾಜ್ಯ ಕಂಬಳ ಅಸೋಸಿಯೇಷನ್ ಇವರಿಗೆ ನಮ್ಮ ಕಂಬಳ ಸಮಿತಿಯ ಪರವಾಗಿ ಎಲ್ಲ ಕಂಬಳದ ಅಭಿಮಾನಿಗಳ ಪರವಾಗಿ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಶ್ರೀಯುತರಿಗೆ ಬೈಂದೂರು ತಾಲೂಕು ಕಂಬಳ ಸಮಿತಿ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ಮಂಜು ಪೂಜಾರಿ ಅವರು ಗೌರವದ ಶಲ್ಯವನ್ನು ಹೊಲಿಸಿ ಆತ್ಮೀಯ ಸ್ವಾಗತವನ್ನು ಬಯಸುವಂತೆ ಭಿನ್ನ. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದ ನಮ್ಮೆಲ್ಲರ ಹೆಮ್ಮೆಯ ಶಾಸಕರು ಗುರುರಾಜ್ ಶೆಟ್ಟಿ ಗಂಟಿಹೊಳೆ ಅವರಿಗೆ ನಮ್ಮ ಬೈಂದೂರು ಜೋಡುಕೆರೆ ಕಂಬಳ ಸಮಿತಿಯ ಪರವಾಗಿ ಹಾಗೂ ಎಲ್ಲ ಕಂಬಳ ಸಮಿತಿಯ ಪರವಾಗಿ ಎಲ್ಲರ ಪ್ರೀತಿಯ ಚಪ್ಪಾಳೆಗಳೊಂದಿಗೆ ಗೌರವದ ಶಲ್ಯವನ್ನು ಹೊಲಿಸಿ ಆತ್ಮೀಯ ಸ್ವಾಗತವನ್ನು ಬಯಸುವಂತೆ ಭಿನ್ನ. ವಿಕ್ರಮ್ ಅವರು ವೇದಿಕೆ ಎದುರು ಬಾಕಿ ಬಂದು ಗೌರವದ ಶಲ್ಯವನ್ನ ಅತಿಥಿಗಳಿಗೆ ಹೊಲಿಸುವಂತೆ ಭಿನ್ನ. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದ ಇನ್ನೋರ್ವ ಗಣ್ಯರು ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾದಂಥ ನಮ್ಮವರೇ ಆದಂಥ ಶ್ರೀಯುತ ರಾಜು ಪೂಜಾರಿ ಇವರಿಗೂ ಕೂಡ ನಮ್ಮ ಕಂಬಳ ಸಮಿತಿಯ ಪರವಾಗಿ ಹಾಗೂ ಎಲ್ಲ ಕಂಬಳ ಅಭಿಮಾನಿಗಳ ಪರವಾಗಿ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಶ್ರೀಯುತರಿಗೆ ಪರಮೇಶ್ವರ್ ಭಟ್ ಅವರು ಗೌರವದ ಶಲ್ಯವನ್ನು ಹೊಲಿಸಿ ಆತ್ಮೀಯ ಸ್ವಾಗತವನ್ನು ಬಯಸುವಂತೆ ಭಿನ್ನ. ಇನ್ನೋರ್ವ ಮುಖ್ಯ ಅತಿಥಿಗಳು ಜಿಲ್ಲಾ ಕಂಬಳ ಸಮಿತಿಯ ಗೌರವಾಧ್ಯಕ್ಷರಾದಂತಹ ಶ್ರೀಯುತ ಶಾಂತರಾಮ್ ಶೆಟ್ಟಿ ಇವರಿಗೂ ಕೂಡ ನಮ್ಮ ಈ ಕಂಬಳ ಸಮಿತಿಯ ಪರವಾಗಿ ಹಾಗೂ ಎಲ್ಲ ಸಮಸ್ತ ಕಂಬಳ ಅಭಿಮಾನಿಗಳ ಪರವಾಗಿ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಶ್ರೀಯುತರಿಗೆ ವಿಕ್ರಮ್ ಅವರು ಗೌರವದ ಶಲ್ಯವನ್ನು. ಇನ್ನೋರ್ವರು ಲೋಕೇಶ್ ಶೆಟ್ಟಿ ಕೋಶಾಧಿಕಾರಿಗಳು ಕಂಬಳ ರಾಜ್ಯ ಕಂಬಳ ಅಸೋಸಿಯೇಷನ್ ಇವರಿಗೂ ಕೂಡ ಪ್ರೀತಿಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಇನ್ನೋರ್ವರು ವಿಜಯ ಪೂಜಾರಿ ಕಂಗಿನಮನೆ ಕಾರ್ಯದರ್ಶಿಗಳು ರಾಜ್ಯ ಕಂಬಳ ಅಸೋಸಿಯೇಷನ್ ಇವರಿಗೂ ಕೂಡ ಕಂಬಳ ಸಮಿತಿಯ ಪರವಾಗಿ ಹಾಗೂ ಎಲ್ಲ ಸಮಸ್ತ ಕಂಬಳ ಅಭಿಮಾನಿಗಳ ಪರವಾಗಿ ಪ್ರೀತಿಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಇನ್ನೋರ್ವ ಮುಖ್ಯ ಅತಿಥಿಗಳು ನಮ್ಮೊಂದಿಗೆ ಉಪಸ್ಥಿತರಿದ್ದಂಥ ಶ್ರೀಯುತ ವಿಶ್ವೇಶ್ವರ ಅಡಿಗ ಮುಖ್ಯೋಪಾಧ್ಯಾಯರು ಸಂದೀಪನ್ ಆಂಗ್ಲ ಮಾಧ್ಯಮ ಶಾಲೆ ನಾಗೂರ್ ಇವರಿಗೂ ಕೂಡ ಪ್ರೀತಿಪೂರ್ವಕ ರಘುರಾಮ್ ಪೂಜಾರಿ ಗೌರವಾಧ್ಯಕ್ಷರು ಭಜನಾ ಪರಿಷತ್ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬೈದೂರು ಇವರಿಗೂ ಕೂಡ ಕಂಬಳ ಸಮಿತಿ ಪರವಾಗಿ ಹಾಗೂ ಎಲ್ಲ ಸಮಸ್ತ ಕಂಬಳ ಇನ್ನೋರು ಮುಖ್ಯ ಅತಿಥಿಗಳಾದ ಶ್ರೀಯುತ ಶಿವರಾಮ್ ಪೂಜಾರಿ ಮೇಲ್ವಿಚಾರಕರು DCC ಬ್ಯಾಂಕ್ ಇವರಿಗೂ ಕೂಡ ನಮ್ಮ ಕಂಬಳ ಸಮಿತಿಯ ಪರವಾಗಿ ಹಾಗೂ ಎಲ್ಲ ಸಮಸ್ತ ಕಂಬಳ ಅಭಿಮಾನಿಗಳ ಪರವಾಗಿ ಪ್ರೀತಿಪೂರ್ವಕವಾದಂಥ ಸ್ವಾಗತವನ್ನು ಇನ್ನೋರು ಈ ಕಾರ್ಯಕ್ರಮದಲ್ಲಿ ಗೋಪಾಲ ಶೆಟ್ಟಿ ಮೂರೂರು ಉದ್ಯಮಿಗಳು ಅವರನ್ನು ಕೂಡ ಸಮಸ್ತ ಕಂಬಳ ಅಭಿಮಾನಿಗಳ ಪರವಾಗಿ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದ ಶ್ರೀಯುತ ರವೀಂದ್ರ ಶೆಟ್ಟಿ ಕಾರ್ಯಕ್ರಮ
ಶೇಖರ್ ಕೊಠಾರಿ ಅವರನ್ನು ಕೂಡ ಈ ಕಂಬಳ ಸಮಿತಿಯ ಪರವಾಗಿ ಹಾಗೂ ಸಮಸ್ತ ಕಂಬಳಾಭಿಮಾನಿಗಳ ಪರವಾಗಿ ಪ್ರೀತಿಪೂರ್ವಕದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೂ ಈ ಕಾರ್ಯಕ್ರಮದಲ್ಲಿ ಪರಮೇಶ್ವರ್ ಭಟ್ ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇನ್ನೋರ್ವರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದ ರಾಜರಾಮ್ ಶೆಟ್ಟಿ ಉದ್ಯಮಿಗಳಾದಂಥ ರಾಜರಾಮ್ ಶೆಟ್ಟಿ ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೂ ಈ ಕಾರ್ಯಕ್ರಮದಲ್ಲಿ ಸಂದೇಶ್ ಭಟ್ ಉಪಟ ಅಧ್ಯಕ್ಷರು ಗಣೇಶೋತ್ಸವ ಸಮಿತಿ ದುರ್ಗಾ ಪರಮೇಶ್ವರ ದೇವಸ್ಥಾನ ಉಪಟ ಇವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಸುಧೀರ್ ಪೂಜಾರಿ ಸುಧೀರ್ ದೇವಾಡಿ ಹಾಗೂ ಇವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಕಂಬಳದ ಬೈಂದೂರು ಕಂಬಳ ಸಮಿತಿಯ ಪದಾಧಿಕಾರಿಗಳನ್ನು ಹಾಗೂ ಈ ಕಾರ್ಯಕ್ರಮದ ಮೇನ್ ಮುಖ್ಯ ರೂವಾರಿಗಳಾದಂತಹ ಕರ್ನಾಟಕ ರಾಜ್ಯ ಅಸೋಸಿಯೇಷನ್ನ ಸದಸ್ಯರಾದಂಥ ವಿಕ್ರಮ್ ಪೂಜಾರಿ ಅವರಿಗೆ ಸಮಸ್ತ ಕಂಬಳಾಭಿಮಾನಿಗಳ ಪರವಾಗಿ ಹಾಗೂ ಎಲ್ಲ ಕಂಬಳ ಅಭಿಮಾನಿಗಳ ಪರವಾಗಿ ಪ್ರೀತಿಪೂರ್ವಕವಾದಂಥ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೂ ಈ ಕಂಬಳಕ್ಕೆ ಆಗಮಿಸಿದ ಎಲ್ಲ ಕೋಣದ ಮಾಲಕರಿಗೂ ಮಾಧ್ಯಮ ಮಿತ್ರರಿಗೂ ಹಾಗೂ ಆಗಮಿಸಿದ ಎಲ್ಲ ಕಂಬಳ ಅಭಿಮಾನಿಗಳಿಗೂ ಈ ಕಾರ್ಯಕ್ರಮಕ್ಕೆ ಈ ಒಂದು ಕಾರ್ಯಕ್ರಮವನ್ನು ನಡೆಸಿಕೊಡ ಸ್ಥಳಾವಕಾಶವನ್ನು ಮಾಡಿದಂತಹ ಕೋಣ ಗದ್ದೆಯ ಮಾಲಕರಿಗೂ ಹಾಗೂ ಆಗಮಿಸಿದ ಎಲ್ಲರಿಗೂ ಕೂಡ ಪ್ರೀತಿಯ ಸ್ವಾಗತವನ್ನು ಬಯಸುತ್ತಾ ನನ್ನ ಈ ಸ್ವಾಗತ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ. ಸ್ವಾಗತವನ್ನು ನೆರವೇರಿಸಿರುವಂತಹ ದಿನೇಶ್ ಆಚಾರ್ಯ ಅವರಿಗೆ ಕೂಡ ಪ್ರೀತಿಯ ಸ್ವಾಗತ. ಅದೇ ರೀತಿ ಬಂದಿರುವಂತಹ ಎಲ್ಲ ಕಂಬಳ ಪ್ರೇಮಿಗಳಿಗೆ ಪ್ರೀತಿಯ ಸ್ವಾಗತವನ್ನು ವಹಿಸಿಕೊಳ್ತಾ ಇದೀಗ ಕಾರ್ಯಕ್ರಮಗಳನ್ನು ಮುಂದುವರಿಸಿಕೊಳ್ತಾ ಪ್ರಾಸ್ತಾವಿಕ ಮಾತುಗಳಿಗಾಗಿ ಮಂಜು ಪೂಜಾರಿಸಿದ್ದು ತಾಲೂಕು ಕಂಬಳ ಸಮಿತಿ ಅಧ್ಯಕ್ಷರನ್ನ ನುಡಿಪೆಟ್ಟಕ್ಕೆ ಆಹ್ವಾನಿಸ್ತಾ ಇದ್ದೇವೆ. ಓಂ ಶ್ರೀ ಈಶ್ವರ ಮಾರಿಕಾಯ ನಮ. ಬೈಂದೂರು ತಾಲೂಕು ಸಾಂಪ್ರದಾಯಿಕ ಹಾಗೂ ಜೋಡುಕೆರೆ ಕಂಬಳ ಸಮಿತಿ ಬೈಂದೂರು ಪ್ರಸ್ತುತಿ ದಿವಂಗತ ವೆಂಕಟ ಪೂಜಾರಿಯವರ ನೆನಪಿಗಾಗಿ ಸೂರ್ಯಚಂದ್ರ ಕಂಬಳ ಬೈಂದೂರು ಇದನ್ನು ಆಯೋಜನೆ ಮಾಡಿಕೊಂಡಿರುವಂಥ ಈ ಒಂದು ಸಭಾ ವೇದಿಕೆಯಲ್ಲಿ ಉದ್ಘಾಟಕರಾಗಿ ಆಗಮಿಸಿದಂಥ ನಮ್ಮ ರಾಜ್ಯ ಅಸೋಸಿಯೇಷನ್ ಅಧ್ಯಕ್ಷರಾಗಿರುವಂಥ ಶ್ರೀಯುತ ದೇವಿಪ್ರಸಾದ್ ಶೆಟ್ಟಿಯವರಿಗೆ ನಮ್ಮ ಕಂಬಳಾಭಿಮಾನಿಗಳ ಎಲ್ಲರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಹಾಗೆ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರೇ, ಊರಿನ ನಾಗರಿಕರೇ, ಕಂಬಳಾಭಿಮಾನಿಗಳೇ, ಕೋಣದ ಮಾಲಕರೇ, ಕಟ್ಟಾಳುಗಳೇ, ಓಟಗಾರರೇ ಹಾಗೂ ನಿರ್ವಹಣೆ ಮಾಡುತ್ತಿರುವಂಥ ಕಮಿಟಿ ಮಾಡುತ್ತಿರುವಂಥ ಎಲ್ಲ ಸದಸ್ಯರೇ, ಎಲ್ಲ ಊರಿನ ಗ್ರಾಮಸ್ಥರೇ, ಅಕ್ಕ ತಂಗಿಯರೇ, ನಾವು ಬೈಂದೂರು ತಾಲೂಕಿನಲ್ಲಿ ಸಾಧಾರಣ 15 ವರ್ಷದಿಂದ ನಮ್ಮ ದಿವಂಗತ ವೆಂಕಟ ಪೂಜಾರಿಯವರು 15 ವರ್ಷದಿಂದ ಕಂಬಳ ಸಮಿತಿಯ ಅಧ್ಯಕ್ಷರಾಗಿ ಸ್ಥಾಪಕ ಅಧ್ಯಕ್ಷರಾಗಿ ಸಾಧಾರಣ 15-16 ವರ್ಷ ನಮ್ಮ ಸಮಿತಿಯನ್ನು ಒಳ್ಳೆ ರೀತಿ ನಡೆಸ್ಕೊಂಡು ಬಂದಿದ್ದಾರೆ. ಅವರ ಒಂದು ಸವಿನೆನಪಿನಲ್ಲಿ ನಾವು ಹಿಂದೆ ಇಲ್ಲಿ ಒಂದು ಬೈಂದೂರಿನಲ್ಲಿ ಒಂದು ಜೋಡುಕರೆ ಕಂಬಳ ಮಾಡಬೇಕು, ಜಿಲ್ಲಾ ಸಮಿತಿಯವರು ಮತ್ತು ನಮ್ಮ ಉಡುಪಿ ಜಿಲ್ಲೆಯವರನ್ನೆಲ್ಲ ನಾವು ಒಂದುಗೂಡಿ ನಾವೊಂದು ಕಂಬಳ ಮಾಡಬೇಕು ಅನ್ನುವಂಥದ್ದು ಒಂದು ಉತ್ತಮ ಆಸೆ ಅವರಲ್ಲಿ ಇದ್ದಿತ್ತು. ಆ ಆಸೆಗೆ ಕಾಲ ಕೂಡಿ ಬಂದಿಲ್ಲ. ಹಿಂದೆ ಎಲ್ಲ ಸಾಂಪ್ರದಾಯಿಕ ಕಂಬಳದಲ್ಲಿಯೂ ಆದಷ್ಟು ಅವರ ಚುರುಕುತನ ಅವರು ಇಲ್ಲದೆ ಯಾವುದು ಕಂಬಳ ಇಲ್ಲ ಅನ್ನುವಂಥ ರೀತಿಯಲ್ಲಿ, ಹಾಗೂ ಮಂಗಳೂರಿನಲ್ಲಿಯೂ ಸಹ ಅವರಿಗೆ ಇರುವಂಥ ಗೌರವ ನಮ್ಮ ಇಲ್ಲಿಯವರು ಯಾರು ಇರಲಿಕ್ಕಿಲ್ಲ. ಅಲ್ಲಿ ನಮ್ಮ ಜಿಲ್ಲಾಧ್ಯಕ್ಷರಿರಲಿ, ಪ್ರತಿಯೊಂದು ಕೋಣದ ಮಾಲಕರು ಎಲ್ಲರೂ ಬೈಂದೂರು ವೆಂಕಟ ಪೂಜಾರಿ ಅಂತ ಹೇಳಿದ್ರೆ ಅವರನ್ನು ಬಂದ ಕೂಡಲೇ ಒಂದು ಗೌರವಿಸುವಂಥ ಕಾರ್ಯಕ್ರಮ ಇಡೀ ನಮ್ಮ ಸಮಸ್ತ ಕಂಬಳಾಭಿಮಾನಿಗಳು, ಕಂಬಳ ಅಧ್ಯಕ್ಷರು ಎಲ್ಲರೂ ಮಾಡ್ತಿದ್ದರು. ನಾವು ಅದೇ ರೀತಿ ಅವರ ಕಾಲದ ನಂತರ ನಮ್ಮ ಕಂಬಳ ಸಮಿತಿಯಲ್ಲಿ ಒಂದು ಮೀಟಿಂಗ್ ಮಾಡಿದ್ದೇವೆ. ಮೀಟಿಂಗ್ ಮಾಡಿದವಾಗ ಅಧ್ಯಕ್ಷರ ಆಯ್ಕೆ ಆಗಬೇಕಿತ್ತು. ಈ ಒಂದು ಪ್ರಥಮ 3 ವರ್ಷದಲ್ಲಿ ಅವರ ಒಂದು ಮಾವನವರ ಸ್ಥಾನದಲ್ಲಿ ಅವರ ಅಳಿಯನನ್ನು ಇಡುವಂಥ ಪ್ರಶ್ನೆ ಎಲ್ಲ ಕಂಬಳಾಭಿಮಾನಿಗಳಲ್ಲಿ ನೋಡುವ. ಅವರ ಕಾಲ ನಂತರ ಅವ್ರ ಮನೆಯವರಿಗೆ, ಒಂದು ಕುಟುಂಬದವರಿಗೆ ಒಂದು ಅಧ್ಯಕ್ಷ ಸ್ಥಾನ ಕೊಡುವ ಅನ್ನುವಂಥ ರೀತಿಯಲ್ಲಿ ನಮ್ಮ ಕಂಬಳ ಸದಸ್ಯರೆಲ್ಲರೂ ಆಯ್ಕೆ ಮಾಡಿ ನಮ್ಮನ್ನು ಅಧ್ಯಕ್ಷರನ್ನು ಮಾಡಿದ್ದಾರೆ. ಆ ಅಧ್ಯಕ್ಷತೆಯಲ್ಲಿ ಇವತ್ತು ನಾವು ಬೈಂದೂರು ತಾಲೂಕಿನಲ್ಲಿ ಮತ್ತು ಉಡುಪಿ ಜಿಲ್ಲಾ
ತಾಲೂಕಿನ ಸಾಧಾರಣ 39 ಕಂಬಳದಲ್ಲಿಯೂ ನಾವು ಭಾಗವಹಿಸಿ ನಮ್ಮ ಬೈಂದೂರು ತಾಲೂಕಿನ ಎಲ್ಲ ಕಂಬಳ ಗದ್ದೆ ಮನೆಯವರಿಗೂ ನಾವು ಕಂಬಳ ಗದ್ದೆ ಮನೆಯವರನ್ನ ತಾಲೂಕು ಸಮಿತಿಯಿಂದ ಸನ್ಮಾನ ಮಾಡಿದೆವು, ಯಜಮಾನರನ್ನು. ಅದೇ ರೀತಿ ಇವತ್ತು ಈ ಒಂದು ಜೋಡುಕೆರೆ ಕಂಬಳ ಮಾಡಲಿಕ್ಕೆ ನಮಗೆ ಹುರಿದುಂಬಿಸಿದಂತ ಹೇಳಿದ್ರೆ ನಮ್ಮ ಜಿಲ್ಲಾ ಕಮಿಟಿಯವರು ಮಂಗಳೂರು ಬೈಂದೂರಿನಲ್ಲಿ ಒಂದು ಜೋಡುಕೆರೆ ಕಂಬಳ ಆಗಬೇಕು. ಅದಕ್ಕೂ ನಾವು ಮಾನ್ಯ ಅಧ್ಯಕ್ಷರಲ್ಲಿ ಮನವಿ ಮಾಡ್ತೇವೆ. ಬೈಂದೂರು ತಾಲೂಕಿನಲ್ಲಿ ಈವರೆಗೂ ಇನ್ನೂ ಯಾವುದೂ ಜೋಡುಕೆರೆ ಕಂಬಳ ಆದದ್ದಿಲ್ಲ. ಕಳೆದ ವರ್ಷ ಒಂದು ಮುಲ್ಲಿಕಟ್ಟೆಯಲ್ಲಿ, ಅದು ತ್ರಾಸಿ ಇದಕ್ಕೆ ಬರ್ತದೆ, ಬೈಂದೂರಿನಲ್ಲಿ ನಾವು ಪ್ರಥಮವಾಗಿ ಜೋಡುಕೆರೆ ಕಂಬಳವನ್ನು ಆಯೋಜಿಸುತ್ತೇವೆ. ನಮ್ಮ ಜೋಡುಕೆರೆಗೂ ಹಾಗೂ ನಮ್ಮ ಬೈಂದೂರು ಮತ್ತು ಉಡುಪಿ ಜಿಲ್ಲೆಯಲ್ಲಿರುವ ಎಲ್ಲ ಸಾಂಪ್ರದಾಯಿಕ ಕಂಬಳಿಗಳಿಗೂ ನಿಮ್ಮ ಒಂದು ರಾಜ್ಯ ಸರ್ಕಾರದಿಂದ ಕೊಡಮಾಡುವ ಒಂದು ಅನುದಾನವನ್ನು ನಮ್ಮ ಎಲ್ಲ ಸಾಂಪ್ರದಾಯಿಕ ಗದ್ದೆಗಳಿಗೂ ಕೊಡುವಂಥ ಒಂದು ಕೆಲಸವನ್ನು ನೀವು ಮಾಡಿಕೊಡ್ಬೇಕಂತ ನಿಮ್ಮಲ್ಲಿ ಎಲ್ಲರ ಪರವಾಗಿ ಕೇಳಿಕೊಳ್ತಿದ್ದೇನೆ ಸರ್. ಹಾಗೆ ಹಿಂದೆಯೂ ಸಹ ನಿಮ್ಮಲ್ಲಿ ನಾವು ಬಂದು ಮನವಿ ಕೊಟ್ಟಿದ್ದೇವೆ. ನಿಮ್ಮ ಕಾರ್ಯದರ್ಶಿಯು ಮತ್ತು ಕಾರ್ಯದರ್ಶಿಯರು ಮತ್ತು ಕೋಶಾಧಿಕಾರಿಗಳು ಹೇಳಿದ್ದಾರೆ, ಅಧ್ಯಕ್ಷರು ನಿಮಗೆ ಕೊಡ್ತಾರೆ ಅಂತ. ಹಾಗೆ ಈ ಒಂದು ಜೋಡುಕೆರೆ ಕಂಬಳವು ಸಹ ಇಷ್ಟು ಯಶಸ್ವಿ ಆಗುತ್ತಂತ ನಾವು ಕನಸಲ್ಲಿ ಎಣಿಸಲಿಲ್ಲ. ನಮ್ಮ ತಾಲೂಕು ಸಮಿತಿಯ ಸದಸ್ಯರು ಎಲ್ಲರೂ ಒಂದು ವಾರದಲ್ಲಿ ನಮಗೆ ಹೆಗಲಾಗಿ ನಿಂತುಕೊಂಡು ಈ ಒಂದು ಕಂಬಳವನ್ನು ಇಷ್ಟು ಯಶಸ್ವಿಯಾಗಿ ಮಾಡಲಿಕ್ಕೆ ಮತ್ತು ಜನರು ಇಷ್ಟು ಸಂಖ್ಯೆಯಲ್ಲಿ ಬರ್ತಾರಂತ ನಾವು ಎಣಿಸಲಿಲ್ಲ. ಇದು ಅದ್ಧೂರಿಯಾಗಿ ಒಂದು ಜೋಡುಕೆರೆ ಕಂಬಳ ನಮ್ಮ ರಾಜ್ಯಾಧ್ಯಕ್ಷರು ಬರುವಾಗ ನಮ್ಮ ತಾಲೂಕು ಅಧ್ಯಕ್ಷರ ಒಂದು ಮರ್ಯಾದೆಯನ್ನು ಉಳಿಸಿದಂತ ಹೇಳಿದ್ರೆ ಎಲ್ಲ ಕಂಬಳಾಭಿಮಾನಿಗಳು ಮತ್ತು ನನ್ನ ತಾಲೂಕಿನ ಕಂಬಳದ ಸದಸ್ಯರು. ಯಾಕಂದರೆ ಒಂದು ರಾಜ್ಯಾಧ್ಯಕ್ಷರು ಬರುವಾಗ ಕಂಬಳ ಹಾಳಾಗಿದ್ದರೆ ಇದೇನು ಕಂಬಳಪ್ಪ ಅನ್ನುವಂಥ ಒಂದು ರೀತಿಯಲ್ಲಿ ಅವರ ಮನಸ್ಸಿಗೆ ಹೋಗ್ತದೆ. ಹಾಗೆ ನಮ್ಮ ಶಾಸಕರು ಮುಂಜಾನೆ ನೀವು ಹೆದರ್ಕೊಳ್ಬೇಡಿ, ಕಂಬಳದ ಮಟ್ಟಿಗೆ ನಾನು ಇದ್ದೇನೆ ಅನ್ನುವಂಥ ಮಾತು ಸಹ ನಮಗೆ ಅವರ ಹತ್ರ ಕೇಳಿದ್ದಾರೆ. ನಮ್ಮ ಎಲ್ಲ ಗಣ್ಯರು ಸಹಕಾರ ನೀಡಿದ್ದಾರೆ. ಮುಂದೆಯೂ ಸಹ ಈ ಒಂದು ಕಂಬಳವನ್ನು ಮುಂದೆಯೂ ಸಹ ನಾವು ಶ್ರೀಯುತ ವೆಂಕಟ ಪೂಜಾರ ಸವಿನೆನಪಿಗಾಗಿ ಇದನ್ನು ಮುಂದುವರಿಸಲಿಕ್ಕೆ ನಾವು ತಯಾರಿದ್ದೇವೆ ಕಂಬಳ ಸಮಿತಿಯಿಂದ. ಅದಕ್ಕೆ ಏನಾದರೂ ಅನುದಾನವನ್ನು ಕೊಡುವ ಬಗ್ಗೆ ರಾಜ್ಯಾಧ್ಯಕ್ಷರು ಮನಸ್ಸು ಮಾಡಬೇಕಂತ ಒಂದು ಕೇಳ್ಕೊಳ್ತೇನೆ. ಹಾಗೆ ನಮ್ಮ ಈ ವರ್ಷ ನಮ್ಮ ಬೈಂದೂರು ತಾಲೂಕಿನ ಒಬ್ಬ ವ್ಯಕ್ತಿಗೆ ಕ್ರೀಡಾ ರತ್ನವನ್ನು ಕೊಟ್ಟಿದ್ದಾರೆ ಜಿಲ್ಲಾ ಸಮಿತಿಯವರು ಎಲ್ಲ ಒಟ್ಟಾಗಿ. ಅದಕ್ಕೆ ನಮ್ಮ ಜಿಲ್ಲಾ ಶಾಂತರಾಮ್ ಶೆಟ್ಟರು ಸ್ವಲ್ಪ ಜಾಸ್ತಿ ಸಪೋರ್ಟ್ ಮಾಡಿದ್ದಾರೆ. ಹಾಗೆ ಜಿಲ್ಲಾಧ್ಯಕ್ಷರು ಅಲ್ಲಿಯ ಕಮಿಟಿಯರೆಲ್ಲ ಸೇರಿ ಬೈಂದೂರು ಭಾಗದಲ್ಲಿ ಕ್ರೀಡಾ ರತ್ನ ಕೊಡಲೇಬೇಕು ಅನ್ನುವಂಥ ರೀತಿಯಲ್ಲಿ ಬೈಂದೂರಿನ ಕ್ರೀಡಾ ರತ್ನ ನಮ್ಮ ಭಾಸ್ಕರ್ ದೇವಡಿಗೆ ಕೊಟ್ಟು ಸಹಕರಿಸಿದ್ದೀರಿ. ಅದಕ್ಕೆ ನಿಮ್ಮ ಕಂಬಳಾಭಿಮಾನಿಗಳ ಪರವಾಗಿ ಮತ್ತೊಮ್ಮೆ ಅಭಿನಂದನೆಗಳು ಸಲ್ಲುತ್ತಾ, ಹಾಗೆ ನಮ್ಮ ಈ ಕಾರ್ಯಕ್ರಮಕ್ಕೆ ನೀವು ನಮ್ಮ ಕರೆಗೆ ಹೋಗೊಟ್ಟು ಇಲ್ಲಿಗೆ ಬಂದು ನಮ್ಮ ಮನಸ್ಸನ್ನು ನೆಮ್ಮದಿಪಡಿಸಿದಕ್ಕಾಗಿ ನಿಮಗೆ ಇನ್ನೊಮ್ಮೆ ಅಭಿನಂದನೆ ಸಲ್ಲಿಸ್ತಾ, ನನಗೆ ಮಾತಿಗಾಗಿ ಅವಕಾಶ ಕೊಟ್ಟಂಥ ಎಲ್ಲರಿಗೂ ವಂದನೆ ಸಲ್ಲಿಸ್ತಾ ನಾನು ಮಾತನ್ನು ಮುಗಿಸ್ತೇನೆ. ಜೈ ಗ್ರಾಮಾಭಿವೃದ್ಧಿ, ಜೈ ಕರ್ನಾಟಕ ಮಾತು. ಪ್ರಾಸ್ತಾವಿಕ ಮಾತುಗಳ ಜೊತೆಗೆ ವೆಂಕಟ ಪೂಜಾರಿಯವರ ನೆನಪುಗಳನ್ನು ಮೆಲುಕು ಹಾಕಿಕೊಳ್ಳುತ್ತಾ ಅತ್ಯಂತ ಯಶಸ್ವಿಯಾಗಿ ಈ ಕಂಬಳೋತ್ಸವವನ್ನು ಆಯೋಜಿಸಿರುವಂತಹ ಬೈಂದೂರು ತಾಲೂಕು ಕಂಬಳ ಸಮಿತಿ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ಮಂಜು ಪೂಜಾರಿ ಅವರಿಗೆ ಪ್ರೀತಿಯ ಚಪ್ಪಾಳೆಗಳನ್ನು ಸಲ್ಲಿಸುವಂತೆ ವಿನ್ನಹ ಇದೀಗ ಕಾರ್ಯಕ್ರಮಗಳನ್ನು ಮುಂದುವರಿಸಿಕೊಳ್ತಾ ದೀಪ ಪ್ರಜ್ವಲನ ಮೂಲಕವಾಗಿ ಕಾರ್ಯಕ್ರಮಗಳನ್ನು ಉದ್ಘಾಟನೆ ನೆಲೆಯಲ್ಲಿ ಆಗಮಿಸಿರುವಂತಹ ದೇವಿ ಪ್ರಸಾದ್ ಶೆಟ್ಟಿ ಅಧ್ಯಕ್ಷರು ರಾಜ್ಯ ಕಂಬಳ ಅಸೋಸಿಯೇಷನ್ ಅವರಲ್ಲಿ ಪ್ರೀತಿಪೂರ್ವಕವಾಗಿ ಮನವಿಯನ್ನು ಸಲ್ಲಿಸಿಕೊಳ್ತಾ ಇದ್ದೇವೆ. ಅವರೊಂದಿಗೆ ಎಲ್ಲ ಅತಿಥಿ ಗಣ್ಯರು ಕೈ ಜೋಡಿಸಿ ದೀಪ ಪ್ರಜ್ವಲನ ಮೂಲಕವಾಗಿ ಈ ಕಾರ್ಯಕ್ರಮವನ್ನ ಕಂಬಳೋತ್ಸವವನ್ನು ಉದ್ಘಾಟಿಸುವಂತೆ ಮನವಿ. ನಮ್ಮ ಸನಾತನ ಪರಂಪರೆಯಂತೆ ದೀಪ ಪ್ರಜ್ವಲನ ಮೂಲಕವಾಗಿ ಈ ಕಾರ್ಯಕ್ರಮವನ್ನ ಕಂಬಳೋತ್ಸವವನ್ನ ಉದ್ಘಾಟಿಸುವಂತೆ ಬೈಂದೂರು ಭಾಗದಲ್ಲಿ ಹಲವು ದಿನಗಳ ಕನಸು ಎಂಬಂತೆ ಈ ಭಾಗದ ಜನತೆಗೆ ಜೋಡುಕೆರೆ ಕಂಬಳವನ್ನು ಆಯೋಜಿಸಬೇಕೆನ್ನುವ ಹಂಬಲವನ್ನು ಹೊತ್ತುಕೊಂಡು ಬೈಂದೂರು ತಾಲೂಕು ಕಂಬಳ ಸಮಿತಿ ಇಂದು ಗಣ್ಯರೊಡಗೂಡಿ ಈ ಭಾಗದ ಕಂಬಳ ಪ್ರೋತ್ಸಾಹಕರನ್ನ ಒಳಗೂಡಿಕೊಂಡು ನಮ್ಮ ಈ ಭಾಗದಲ್ಲೂ ಕಂಬಳದ ಖ್ಯಾತಿ ಇನ್ನಷ್ಟು ಮೆರುಗು ಈ ಭಾಗಕ್ಕೆ ಬರಬೇಕು. ವಿಖ್ಯಾತಿಯಾಗಿರ್ತಕ್ಕಂಥ ಕಂಬಳ ಈ ಬೈಂದೂರು ಭಾಗದಲ್ಲೂ ಕೂಡ ಜೋಡುಕೆರೆ ಕಂಬಳ ರಾರಾಜಿಸಬೇಕು. ತನ್ಮೂಲಕ ವಿಶೇಷವಾಗಿ ಕಂಬಳಕ್ಕೆ ಪ್ರವಾಸೋದ್ಯಮದ ಸ್ಪರ್ಶವನ್ನು ನೀಡಬೇಕು ಎನ್ನುವಂಥ ಹೆಬ್ಬಯಕೆಯೊಂದಿಗೆ ಎಲ್ಲ ಗಣ್ಯರೊಂದಿಗೆ ಇದೀಗ ನಮ್ಮ ಜೋಡುಕೆರೆ ಸೂರ್ಯಚಂದ್ರ ಕಂಬಳಕ್ಕೆ ಇದೀಗ ವಿದ್ಯುಕ್ತ ಚಾಲನೆ ದೊರಕ್ತಾ ಇದೆ. ಗೌರವಾನ್ವಿತ ನಮ್ಮ ಜಿಲ್ಲಾ ರಾಜ್ಯ ಕಂಬಳ ಅಸೋಸಿಯೇಷನ್ ದೇವಿ ಪ್ರಸಾದ್ ಶೆಟ್ಟಿ ಅವರು, ಬೈಂದೂರಿನ ಹೆಮ್ಮೆಯ ಗುರುರಾಜ್ ಶೆಟ್ಟಿ ಶಾಸಕರು, ಅದೇ ರೀತಿ ಈ ಭಾಗದ ಎಲ್ಲ ನೆಚ್ಚಿನ ಗಣ್ಯರು ಈ ಒಂದು ಭವ್ಯ ವೇದಿಕೆಯ ಈ ಒಂದು ಜೋಡುಕೆರೆಯ ಸೂರ್ಯಚಂದ್ರ ಕಂಬಳೋತ್ಸವವನ್ನು ದೀಪ ಬೆಳಗುವುದರೊಂದಿಗೆ ವಿದ್ಯುಕ್ತವಾಗಿ ಚಾಲನೆಯನ್ನು ನೀಡ್ತಾ ಇದ್ದಾರೆ.
ಹಿರಿಯರಾಗಿರ್ತಕ್ಕಂಥ ವಿಶ್ವೇಶ್ವರ ಹೆಗಡೆ ಅವರಿಗೂ ಕೂಡ ತುಂಬ ಹೃದಯದ ಅಭಿವಂದನೆಗಳನ್ನು ಸಲ್ಲಿಸಿಕೊಂಡಿದ್ದಾರೆ. ಇದೀಗ ಉದ್ಘಾಟನೆಯನ್ನು ನೆರವೇರಿಸಿರುವಂತಹ ದೇವಿ ಪ್ರಸಾದ್ ಶೆಟ್ಟಿ ಅವರನ್ನ ಸನ್ಮಾನದ ಆಸನದ ಆಹ್ವಾನಿಸ್ತಾ ಇದ್ದೇವೆ. ನಿಮ್ಮೆಲ್ಲರ ಪ್ರೀತಿಯ ಚಪ್ಪಾಳೆಗಳೊಂದಿಗೆ ಇದೀಗ ನೇರವಾಗಿ ಉದ್ಘಾಟನೆಯನ್ನು ನೆರವೇರಿಸಿರುವಂತಹ ಶ್ರೀಯುತ ದೇವಿ ಪ್ರಸಾದ್ ಶೆಟ್ಟಿ ಅವರನ್ನ ಸನ್ಮಾನದ ಆಸನದ ಆಹ್ವಾನಿಸ್ತಾ ಇದ್ದೇವೆ. ಜಿಲ್ಲಾ ಕಂಬಳ ಸಮಿತಿಯ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ಇತ್ತೀಚೆಗೆ ಈ ಭಾಗದಲ್ಲಿ ಹಲವು ದಿನಗಳ ಕನಸಿದ್ರೂ ಕೂಡ ಅದು ನೆರವೇರಿದ್ದು ರಾಜ್ಯ ಕಂಬಳ ಅಸೋಸಿಯೇಷನ್, ಅದು ದೇವಿ ಪ್ರಸಾದ್ ಶೆಟ್ಟಿಯವರ ಸಾರಥ್ಯದಲ್ಲಿ ಕಂಬಳ ಕ್ಷೇತ್ರಕ್ಕೆ ತಾನು ಏನಾದರೂ ವಿಶೇಷವಾಗಿ ಕೊಡಬೇಕು, ತನ್ಮೂಲಕ ನನ್ನ ಜಿಲ್ಲೆಯ ಕಂಬಳವನ್ನು ಉಳಿಸಬೇಕು, ಮತ್ತಿಷ್ಟು ಪ್ರೋತ್ಸಾಹ ಪ್ರೇರಣೆಯನ್ನು ನನ್ನ ಅವಧಿಯಲ್ಲಿ ಕೊಡಬೇಕು, ಅದೇ ರೀತಿ ಸರ್ಕಾರದಿಂದ ಅನುದಾನವನ್ನು ತರುವಲ್ಲಿ ವಿಶೇಷವಾದ ಪ್ರಯತ್ನವನ್ನು ಮಾಡ್ತಿರ್ತಕ್ಕಂಥ ಘನವೆತ್ತ ನಮ್ಮ ರಾಜ್ಯ ಕಂಬಳ ಅಸೋಸಿಯೇಷನ್ನ ದೇವಿ ಪ್ರಸಾದ್ ಶೆಟ್ಟಿಯವರನ್ನ ಪ್ರೀತಿಪೂರ್ವಕವಾಗಿ ಸನ್ಮಾನದ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇವೆ. ನಿಮ್ಮ ಕಂಬಳ ಕ್ಷೇತ್ರದ ವಿಶೇಷವಾದ ಸೇವೆಯನ್ನು ಗುರುತಿಸುವ ನಿಟ್ಟಿನಲ್ಲಿ ನಮ್ಮ ಮಾತೃ ಸಂಸ್ಥೆಯ ನೆನಪಿನಲ್ಲಿ ಇದೀಗ ಬೈಂದೂರು ತಾಲೂಕು ಕಂಬಳ ಸಾಂಪ್ರದಾಯಿಕ ಮತ್ತು ಜೋಡುಕೆರೆ ಕಂಬಳ ಸಮಿತಿ ರಿಜಿಸ್ಟರ್ಡ್ ಬೈಂದೂರು ಇವರ ವತಿಯಿಂದ ಅವನ್ನ ತುಂಬು ಹೃದಯದಿಂದ ಅಭಿವಂದಿಸಲಿಕ್ಕೆ ಹರ್ಷಿಸ್ತಾ ಇದ್ದೇವೆ. ಇನ್ನಷ್ಟು ಕಂಬಳ ಕ್ಷೇತ್ರದಲ್ಲಿ ದುಡಿಯುವಂಥ ಶಕ್ತಿಯ ಭಗವಂತ ನಿಮಗೆ ಕರುಣಿಸಲಿ. ಸ್ಥಳ ದೇವತೆ ಮಾರಿಕಾಂಬೆ ಈಶ್ವರ ದೇವರು ಇನ್ನಷ್ಟು ನಿಮಗೆ ಶಕ್ತಿಯನ್ನು ಒದಗಿಸಿಕೊಡಲಿ. ನಿಮ್ಮ ಅಧಿಕಾರಾವಧಿಯಲ್ಲಿ ಕಂಬಳಕ್ಕೆ ಒಂದು ವಿಶೇಷ ಮಾನ್ಯತೆಯನ್ನು ದೊರಕುವಂತಾಗಲಿ ಎನ್ನುವಂಥ ಶುಭ ಹಾರೈಕೆಯೊಂದಿಗೆ ತಮ್ಮನ್ನು ಈ ಒಂದು ಬೈಂದೂರು ಸೂರ್ಯಚಂದ್ರ ಜೋಡುಕೆರೆ ಪ್ರಪ್ರಥಮ ಕಂಬಳದಲ್ಲಿ ತಮ್ಮನ್ನು ಪ್ರೀತಿಯಿಂದ ಸನ್ಮಾನಿಸಲಿಕ್ಕೆ ಹರ್ಷಿಸ್ತಾ ಇದ್ದೇವೆ ಸರ್. ಎಲ್ಲ ಗಣ್ಯರು ದಯವಿಟ್ಟು ಬಂದು ಕಂಬಳ ಕ್ಷೇತ್ರದಲ್ಲಿ ದುಡಿಯುತ್ತಿರುವಂಥ ಚೇತನ ದೇವಿ ಪ್ರಸಾದ್ ಶೆಟ್ಟಿಯವರನ್ನ ಗುರುತಿಸಬೇಕು, ಕಂಬಳ ಕ್ಷೇತ್ರಕ್ಕೆ ತಾನೇನಾದರೂ ಕೊಡಬೇಕನ್ನುವಂಥ ಹಂಬಲದಿಂದ ನಮ್ಮೆಲ್ಲರ ಮುಂಚೂಣಿಯಲ್ಲಿ ನಿಂತು ಮಾತೃ ಸಂಸ್ಥೆಯ ಘನತೆಯನ್ನು ಎತ್ತಿ ಹಿಡಿಯುವಲ್ಲಿ ಸಹಕರಿಸ್ತಾ ಇದ್ದಾರೆ. ಕಂಬಳ ರಾಜ್ಯ ಅಸೋಸಿಯೇಷನ್ನ ಅಧ್ಯಕ್ಷರು ತಮ್ಮನ್ನ ಪ್ರೀತಿಯಿಂದ ಅಭಿವಂದಿಸಿಕೊಳ್ತಾ ಇದ್ದೇವೆ. ಅಭಿವಂದನೆಗಳು ಸರ್. ಇದೀಗ ಈ ರಂಗವೇದಿಕೆಯಲ್ಲಿ ಇನ್ನೋರ್ವ ಸಾಧಕರಾಗಿರುವಂತಹ ಕ್ರೀಡಾ ಕ್ಷೇತ್ರದಲ್ಲಿ ಕ್ರೀಡಾ ರತ್ನದ ಪ್ರಶಸ್ತಿಯನ್ನು ಪಡೆದುಕೊಂಡಂತಹ ಶ್ರೀಯುತ ಭಾಸ್ಕರ್ ದೇವಾಡಿಗ ಅವರನ್ನ ಸನ್ಮಾನದ ಆಸನದ ಆಹ್ವಾನಿಸ್ತಾ ಇದ್ದೇವೆ. ಕೊಂಚ ಬದಲಾವಣೆ ಇದೆ. ನಮ್ಮ ಈ ಸಮಾರಂಭದ ಉದ್ಘಾಟನೆಯನ್ನು ನೆರವೇರಿಸಿಕೊಟ್ಟಂಥ ಗೌರವಾನ್ವಿತ ದೇವಿ ಪ್ರಸಾದ್ ಶೆಟ್ಟಿ ಅವರನ್ನ ಪ್ರೀತಿಪೂರ್ವಕವಾಗಿ ಮಾತಿನ ಮಂಟಪಕ್ಕೆ ಬರಮಾಡಿಕೊಳ್ತಾ ಇದ್ದೇವೆ ತಮ್ಮ ಪ್ರೀತಿಯ ನುಡಿಗಳಿಗಾಗಿ ಸರ್. ಬೈಂದೂರು ತಾಲೂಕು ಸಾಂಪ್ರದಾಯಿಕ ಮತ್ತು ಜೋಡುಕೆರೆ ಕಂಬಳ ಸಮಿತಿಯ ವತಿಯಿಂದ ಈ ದಿನ ನಮ್ಮೆಲ್ಲ ಕಂಬಳದ ಮಾರ್ಗದರ್ಶಕರು ಕಂಬಳಕ್ಕೊಂದು ಶಾಶ್ವತವಾದಂಥ ಈ ಭಾಗದಲ್ಲಿ ಪ್ರಸಿದ್ಧಿಯನ್ನು ನೀಡಿರುವಂಥ ಹಾಗೂ ನಮ್ಮ ಎಲ್ಲ ಜಿಲ್ಲಾ ಕಂಬಳಗಳಲ್ಲೂ ತನ್ನನ್ನು ತಾನು ತೊಡಗಿಸಿಕೊಂಡು ನಮಗೆಲ್ಲ ಮಾರ್ಗದರ್ಶಕರಾಗಿದ್ದಂಥ ದಿವಂಗತ ವೆಂಕಟ ಪೂಜಾರಿಯವರ ಸ್ಮರಣಾರ್ಥ ಈ ದಿನ ಬೈಂದೂರಿನಲ್ಲಿ ಬಹಳ ಅದ್ಧೂರಿಯಾಗಿ ನಮಗೆ ಎದುರು ನೋಡುವಾಗ ನಮ್ಮ
ಆ ಭಾಗದಲ್ಲಿ ನಡೆಯುವಂಥ ಜೋಡುಕರೆ ಕಂಬಳಕ್ಕೂ ಇಂತ ಕೂಡ ಒಂದು ಪಟ್ಟು ಜಾಸ್ತಿ ಆಗೋ ರೀತಿಯಲ್ಲಿ ಈ ಕಂಬಳವನ್ನು ನಡೆಸಿದಂಥ ಈ ಕಂಬಳ ಸಮಿತಿಯ ಅಧ್ಯಕ್ಷರು ಬಹಳಷ್ಟು ಹುರುಪಿನಿಂದ ಬಹಳಷ್ಟು ಪ್ರಾಮಾಣಿಕತೆಯಿಂದ ಈ ಕಂಬಳ ಕ್ಷೇತ್ರಕ್ಕೆ ದುಡಿಯುವಂಥ ಮಂಜು ಪೂಜಾರಿಯವರೇ, ಈ ವೇದಿಕೆಯಲ್ಲಿ ಈಗಾಗಲೇ ಉಪಸ್ಥಿತರಿರುವಂಥ ಈ ಕಂಬಳಗೆ ವಿಶೇಷವಾಗಿ ಪ್ರೋತ್ಸಾಹ ನೀಡ್ತಾ ಇರುವಂಥ ಬೈಂದೂರು ಕ್ಷೇತ್ರದ ಜನಪ್ರಿಯ ಶಾಸಕರು, ಸರಳ ಸಜ್ಜನಿಕೆ ಮತ್ತು ಒಬ್ಬ ಸಾಮಾನ್ಯ ವ್ಯಕ್ತಿಯಾಗಿ ನಾನು ಒಂದು ರಾಜಕಾರಣದಲ್ಲಿ ಇಷ್ಟೊಂದು ಸಾಮಾನ್ಯ ರೀತಿಯಲ್ಲಿ ಬದುಕುವ, ಇಷ್ಟೊಂದು ಜನರ ಮಧ್ಯದಲ್ಲಿರುವಂಥ, ತಾನೊಬ್ಬ ಶಾಸಕನೆಂಬ ಯಾವುದೇ ರೀತಿಯ ಒಂದು ಅಹಂ ಇಲ್ಲದೆ ಅವರ ಜೀವನ ಚರಿತ್ರೆಯನ್ನು ಒಮ್ಮೆ ಟಿ ವಿಯಲ್ಲಿ ನಾನು ನೋಡಿದ್ದೆ. ಒಂದು ಸಾಮಾನ್ಯ ಮನೆಯಲ್ಲಿ ಅತ್ಯಂತ ಸರಳವಾಗಿ ಜೀವಿಸುವಂಥ ಈ ರಾಜ್ಯದ ಒಬ್ಬ ಏಕೈಕ ಶಾಸಕ ಇದ್ದರೆ ಅದು ಸನ್ಮಾನ್ಯ ಗುರುರಾಜ್ ಗಂಟಿಹೊಳೆ ಅಂತ ಹೇಳಲಿಕ್ಕೆ ನಾನು ಭಾಳ ಸಂತೋಷ ಪಡ್ತೇನೆ. ಬೈಂದೂರು ಕ್ಷೇತ್ರದ ಜನ ನೀವು ಧನ್ಯರಾಗಿದ್ದೀರಿ. ಅವರು ಗಂಟಿಹೊಳೆ ಅಲ್ಲ, ಈ ಕ್ಷೇತ್ರಕ್ಕೆ ಗಟ್ಟಿಹೊಳೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಅದರೊಂದಿಗೆ ನನ್ನ ಆತ್ಮೀಯ ಮಿತ್ರರು ಈ ಭಾಗದ ಸಾಮಾಜಿಕ ಧಾರ್ಮಿಕ ಕ್ಷೇತ್ರದಲ್ಲಿ, ರಾಜಕೀಯ ಕ್ಷೇತ್ರದಲ್ಲಿ ಭಾಳಷ್ಟು ಜನಸೇವೆಯನ್ನು ಮಾಡಿದ, ಜಿಲ್ಲಾ ಪಂಚಾಯತಿ ಅಧ್ಯಕ್ಷರಾಗಿ ಸೇವೆ ಮಾಡಿದಂಥ ಸನ್ಮಾನ್ಯ ರಾಜು ಪೂಜಾರಿಯವರೇ, ನಮ್ಮ ಕಂಬಳ ಕ್ಷೇತ್ರದಲ್ಲಿ ದೊಡ್ಡ ಹೆಸರು ನಮ್ಮ ಶಾಂತರಾಮ್ ಶೆಟ್ಟಿ ಬಾರ್ಕೂರವರು. ನಮ್ಮ ಕಂಬಳದ ಸಮಿತಿಯ ಮಾಜಿ ಅಧ್ಯಕ್ಷರಾಗಿ ಕಂಬಳದಕ್ಕೆ ತೊಡಕಾಗುವಂಥ ಸಂದರ್ಭದಲ್ಲಿ ಪೇಟದವರಿಂದ ಕಂಬಳ ನಿಲ್ತದೆ ಎಂಬ ಒಂದು ಸನ್ನಿವೇಶ ಇದ್ದಾಗ ಆ ಕಷ್ಟದ ಕಾಲದಲ್ಲಿ ಅಧ್ಯಕ್ಷರಾಗಿ ಅನೇಕ ಸವಾಲುಗಳನ್ನು ಎದುರಿಸಿ ಈ ಕಂಬಳಕ್ಕೊಂದು ಹೊಸ ರೂಪವನ್ನು ಕೊಟ್ಟವರು ಮತ್ತು ನಮ್ಮೆಲ್ಲ ಮಾರ್ಗದರ್ಶಕರು. ಕಂಬಳಕ್ಕೆ ಪ್ರಪ್ರಥಮವಾಗಿ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಸ್ವೀಕರಿಸಿದಂಥ ಈ ಭಾಗದ ಹೆಮ್ಮೆಯ ನಮ್ಮ ಆತ್ಮೀಯರು ಆದಂಥ ಸನ್ಮಾನ್ಯ ಶಾಂತರಾಮ್ ಶೆಟ್ಟಿ ಬಾರ್ಕೂರವರೇ ಮತ್ತು ನಮ್ಮ ಕಂಬಳ ಸಮಿತಿಯ ರಾಜ್ಯ ಕಂಬಳ ಅಸೋಸಿಯೇಷನ್ನ ಪ್ರಧಾನ ಕಾರ್ಯದರ್ಶಿ ಆತ್ಮೀಯರು, ಹಿರಿಯ ತೀರ್ಪುಗಾರರು ಆದಂಥ ವಿಜಯಕುಮಾರ್ ಕಂಗಿನಮನೆಯವರೇ, ನಮ್ಮ ರಾಜ್ಯ ಕಂಬಳ ಅಸೋಸಿಯೇಷನ್ನ ಕೋಶಾಧಿಕಾರಿಯವರು, ಹಿರಿಯ ಕೋಣದ ಯಜಮಾನರು, ನಮ್ಮ ಆತ್ಮೀಯರು ಆದಂಥ ಲೋಕೇಶ್ ಶೆಟ್ಟಿ ಮುಚ್ಚೂರವರೇ, ಹಾಗೂ ನಮ್ಮ ಈ ಒಂದು ರಾಜ್ಯ ಕಂಬಳ ಅಸೋಸಿಯೇಷನ್ನ ಸಮಿತಿಯ ಸದಸ್ಯರಾಗಿ ನಮ್ಮ ಬೈಂದೂರಿನವರು ಬೇಕು ಎಂಬ ಉದ್ದೇಶದಿಂದ ವೆಂಕಟ ಪೂಜಾರಿ ಅವರೊಂದು ಹೆಸರು ಶಾಶ್ವತವಾಗಿ ಕಂಬಳದಲ್ಲಿ ಇರಬೇಕು ಅಂತ ಅವರ ಸುಪುತ್ರ ನಮ್ಮ ವಿಕ್ರಮ್ ಪೂಜಾರಿಯವರು ಅವರನ್ನು ಕೂಡ ರಾಜ್ಯ ಕಂಬಳ ಪ್ರಥಮ ಅಸೋಸಿಯೇಷನ್ನಲ್ಲಿ ಅವರನ್ನು ನಮ್ಮ ಕಾರ್ಯಕಾರಿ ಸಮಿತಿಯ ಸದಸ್ಯರನ್ನಾಗಿ ಮಾಡಿದ್ದೇವೆ. ಅವರು ಕೂಡ ಈ ಒಂದು ಕಂಬಳ ನಡಿಬೇಕಾದರೆ ಅವರ ಅಣ್ಣ ತಮ್ಮಂದಿರ ಕೊಡುಗೆ ಕೂಡ ದೊಡ್ಡದಿದೆ. ಅವರು ಕೂಡ ವೇದಿಕೆಯಲ್ಲಿದ್ದಾರೆ. ಈ ಊರಿನ ಅನೇಕ ಗಣ್ಯರಿದ್ದಾರೆ. ಈ ಕಂಬಳದಲ್ಲಿ ಭಾಳ ಪ್ರಸಿದ್ಧಿಯನ್ನು ಪಡೆದಂಥ ಪರಮೇಶ್ವರ್ ಭಟ್ರು ಇದ್ದಾರೆ. ನಮಗೆ ಅವರ ಕೋಣಗಳು ಬಂದರೆ ನಮಗೆ ಭಾಳ ಸಂತೋಷ. ಪರಮೇಶ್ವರ್ ಭಟ್ರ ಕೋಣ ನಮ್ಮಾಚೆ ಬರ್ತಾ ಇದೆ ಅಂತ ಹೇಳಿದರೆ ಅವರು ಒಂದೊಂದಲ್ಲ 3 ಕೋಣಗಳನ್ನು ಕೂಡ ಕರೆಗೆ ಇಳಿಸಿದ್ದಿದೆ. ಆದ್ದರಿಂದ ಒಬ್ಬ ದೊಡ್ಡ ಕೋಣದ ಯಜಮಾನರು. ಬೈಂದೂರು ಭಾಗದಲ್ಲಿ ಒಂದು ಅತ್ಯುತ್ತಮವಾದಂಥ ಜೋಡುಕರೆ ಕಂಬಳ ಆಗಬೇಕು ಅಂತ ನಮ್ಮ ರಾಜ್ಯ ಕಂಬಳ ಅಸೋಸಿಯೇಷನ್ನ ಒಂದು ಭಾಳ ದೊಡ್ಡ ಬಯಕೆ. ಯಾಕಂತ ಹೇಳಿದರೆ ನಮ್ಮಾಚೆ ಅದು ಮುಲ್ಕಿಯಿಂದ ಆಚೆ ನಮ್ಮ ಗಡಿ ದಾಟಿದ ನಂತರ ಪಡುಬಿದ್ರಿಯಿಂದ ಆಚೆ ಈ ಸಲ ಕಟ್ಪಾಡಿ ಇತ್ತು, ಈ ಸಲ ಇಲ್ಲ. ಈ ಸಲ ಎರ್ಮಾಳು ಭಾಳ ಅದ್ಧೂರಿಯಾಗಿ ನಡೀತದೆ. ಆಚೆಯಿಂದ ನಿರಂತರವಾಗಿ ಜೋಡುಕರೆ ಕಂಬಳಗಳು ಇದೆ. ಆದರೆ ಇಲ್ಲಿ ಸಾಂಪ್ರದಾಯಿಕ ಕಂಬಳಗಳು ನಮ್ಮ ಈ ಬಡಗು ಪ್ರದೇಶದಲ್ಲಿ ಜಾಸ್ತಿ ನಮ್ಮ ಸಾಂಪ್ರದಾಯಿಕ ಕಂಬಳಗಳು, ದೈವಾರಾಧನೆ ಕಂಬಳಗಳು, ಭೂತಾರಾಧನೆ ಕಂಬಳಗಳು, ಮನೆತನದ ಕಂಬಳಗಳು ನಿರಂತರವಾಗಿ ನಡೀತಾ ಇದೆ. ಈ ಕಂಬಳಕ್ಕೆ ಒಂದು ಬಹಳ ಮಹತ್ವ ಇದೆ. ಈ ಭಾಗದ ಕಂಬಳಗಳು ನಿಜಕ್ಕೂ ಬಹಳ ಪ್ರಸಿದ್ಧಿಯನ್ನು ಪಡೆದಂಥ ಕಂಬಳಗಳು. ಜೋಡುಕರೆ ಕಂಬಳಗಳು ಆಧುನಿಕತೆಯನ್ನು ಪಡೆದಂಥ ಕಂಬಳಗಳು. ನಮ್ಮ ಈ ಭಾಗದ ಕಂಬಳಗಳಿಗೆ ಸಂಪ್ರದಾಯಬದ್ಧವಾಗಿ ಮನೆತನದಲ್ಲಿ ನಡೆಯಲೇಬೇಕಾದಂಥ ಕಂಬಳಗಳು. ಅದು ಒಟ್ಟಿಗೆರೆಯಲ್ಲಿ ಅದೇ ಸಂಪ್ರದಾಯವನ್ನು ನಡೆಸಿಕೊಂಡು ಬರ್ತಾ ಇದ್ದಾರೆ. ಆದರೆ ಆ ಕಂಬಳಗಳು ಈಗ ಭಾಳಷ್ಟು ಇಲ್ಲಿಯ ಜನರ ಅಚ್ಚುಮೆಚ್ಚಿನ ಕ್ರೀಡೆಯಾಗಿ
ನಮ್ಮ ರೈತಾಪಿ ವರ್ಗದ ಏಕೈಕ ಕ್ರೀಡೆ ಇದ್ದರೆ ಅದು ಕಂಬಳ. ಕಂಬಳ ಅಂತ ಹೇಳಿದರೆ ಮುಂಚೆ ಇದ್ದು 2-3 ಜಿಲ್ಲೆಗೆ ಸೀಮಿತ ಆಗಿತ್ತು. ಈಗ ನಮ್ಮ ಮಾನ್ಯ ರಾಜ್ಯ ಸರ್ಕಾರ, ಮಾನ್ಯ ಮುಖ್ಯಮಂತ್ರಿಗಳು ಈ ಕಂಬಳಕ್ಕೆ ರಾಜ್ಯ ಕ್ರೀಡೆಯಾಗಿ ಮಾನ್ಯತೆ ಕೊಟ್ಟರು. ಕ್ರೀಡಾ ಪ್ರಾಧಿಕಾರದಲ್ಲಿ ರಾಜ್ಯ ಕ್ರೀಡೆಯಾಗಿ ಮಾನ್ಯತೆ ಕೊಟ್ಟು ಈ ಕಂಬಳ ಅಸೋಸಿಯೇಷನನ್ನು ಮಾಡಿದರು. ನಮಗೆ ಭಾಳ ಅಭಿಮಾನ ಇದೆ. ಕಂಬಳವನ್ನು ಕೂಡ ರಾಜ್ಯ ಸರ್ಕಾರ ಅದು ಒಂದು ವಿಶೇಷವಾಗಿ ಗೌರವಿಸಿ ಮಾನ್ಯತೆ ನೀಡುವ ಮೂಲಕ ಕಂಬಳವು ಕೂಡ ಒಂದು ರಾಜ್ಯ ಮಟ್ಟದ ಕ್ರೀಡೆಯಾಗಿ ಹೊರಹೊಮ್ಮಿದೆ. ನಾವು ಕಂಬಳಕ್ಕೆ ಭಾಳಷ್ಟು ಸಂಕಷ್ಟ ಬಂದಾಗ ಪೇಟದವರು ಕಂಬಳವನ್ನು ನಿಲ್ಲಿಸುವ ಮಟ್ಟಕ್ಕೆ ಹೋದಾಗ ಭಾಳ ದೊಡ್ಡದಾದ ಒಂದು ಪ್ರತಿಭಟನೆಯನ್ನು ಮಂಗಳೂರಲ್ಲಿ ಹಮ್ಮಿಕೊಂಡೆವು. ಆ ಸಂದರ್ಭದಲ್ಲಿ ಅತಿ ಹೆಚ್ಚು ಸಹಕಾರ ಮಾಡಿದವರಿದ್ದರೆ ಅದು ಈ ಬೈಂದೂರು ಕುಂದಾಪುರದವರು ಅಂತ ಹೇಳಲಿಕ್ಕೆ ನಾನು ಭಾಳ ಸಂತೋಷ ಪಡ್ತೀನಿ. ಕೋಣಗಳನ್ನು ಹಿಡ್ಕೊಂಡು ಬಂದು ಅತ್ಯಧಿಕ ಜನರು ಬಂದು ಇಂದು ಅಲ್ಲಿ ವಿಧಾನಸೌಧದಲ್ಲಿ ಕೂತ್ಕೊಂಡಂಥ ನಮ್ಮ ಜನಪ್ರತಿನಿಧಿಗಳನ್ನು ನಡುಗಿಸಿದಂಥ ಒಂದು ಸನ್ನಿವೇಶ ಆಗಿದ್ದರೆ ಆ ಮಂಗಳೂರಿನ ಆ ಒಂದು ಸಮಾವೇಶ. ಕಂಬಳ ಕೇವಲ ಒಂದು ಪಕ್ಷಕ್ಕೆ ಸೀಮಿತ ಅಲ್ಲ, ಕಂಬಳ ಕೇವಲ ಒಂದು ಜಾತಿಗೆ ಸೀಮಿತ ಅಲ್ಲ, ಕಂಬಳ ಯಾವುದೇ ಧರ್ಮಕ್ಕೆ ಸೀಮಿತ ಅಲ್ಲ. ಈ ಕಂಬಳ ಜಾತಿ ಮತ ಧರ್ಮವನ್ನು ಮೀರಿ ಯಾವುದಾದ್ರೂ ಒಂದು ಕ್ರೀಡೆ ಇದ್ದರೆ ಅದು ಕಂಬಳ ಅಂತ ಹೇಳಲಿಕ್ಕೆ ನಾನು ಭಾಳ ಸಂತೋಷ ಪಡ್ತೇನೆ. ಇದರಿಂದಾಗಿ ರಾಜ್ಯ ಸರ್ಕಾರ, ಆವತ್ತಿನ ಸರ್ಕಾರ ಕಂಬಳವನ್ನು ಮಾಡಬೇಕು ಅಂತ ಆದ್ಯಾದೇಶವನ್ನು ಹೊರಡಿಸಿತ್ತು. ನಮ್ಮ ಕೇಂದ್ರ ಸರ್ಕಾರ ವಿಶೇಷವಾದಂಥ ರಾಷ್ಟ್ರಪತಿಯ ಅಂಕಿತವನ್ನು ಮಾಡಿಸುವ ಮೂಲಕ ಕಂಬಳಕ್ಕೆ ಯಾವುದೇ ರೀತಿಯ ಎಡರು ತೊಡರು ಆಗಬಾರ್ದು, ಕಂಬಳದಲ್ಲಿ ಯಾವುದೇ ರೀತಿಯ ಹಿಂಸೆ ಆಗುವುದಿಲ್ಲ ಎಂಬುದನ್ನು ಹೇಳಿ ಕಂಬಳದಲ್ಲಿ ಬಂದಂಥ ಎಲ್ಲ ತೊಡಕುಗಳನ್ನು ನಿವಾರಿಸಿ ಇವತ್ತು ಕಂಬಳ ಇಷ್ಟು ನಿರಾಳವಾಗಿ ನಡೀಬೇಕಾಗಿದ್ದರೆ ನಾವು ಕಂಬಳದಲ್ಲಿ ಜನರ ಹೋರಾಟ, ಜನಪ್ರತಿನಿಧಿಗಳ ಸಹಕಾರ, ಈ ಕಂಬಳ ಇವತ್ತು ಯಶಸ್ವಿಯಾಗಿ ನಡೀತಾ ಇದೆ. ಇವತ್ತು ರಾಜ್ಯ ಸರ್ಕಾರ ಕೂಡ ಕಂಬಳಕ್ಕೆ ಮಾನ್ಯತೆ ಕೊಡುವ ಮೂಲಕ ಮಾನ್ಯ ಉಚ್ಚ ನ್ಯಾಯಾಲಯದಲ್ಲಿ ಪೇಟದವರು ಮತ್ತೆ ಮತ್ತೆ ವಿವಾದವನ್ನು ತಕರಾರನ್ನು ಹಾಕ್ತಾ ಇದ್ದರು. ಹೋದ ತಿಂಗಳವರೆಗೂ ಕೂಡ ಅವರ ತಕರಾರಿತ್ತು. ಪ್ರತಿ ಕಂಬಳದ ಫೋಟೋವನ್ನು ತೆಗೆದು ಕೋರ್ಟಿಗೆ ಸಲ್ಲಿಸುವಂಥ ಕೆಲಸವನ್ನು ಮಾಡಿದರು. ಆದರೆ ಯಾವಾಗ ರಾಜ್ಯ ಸರ್ಕಾರ ಕಂಬಳಕ್ಕೆ ರಾಜ್ಯ ಮಾನ್ಯತೆ ಕೊಟ್ಟಿದ್ದ ಅದೇ ಸಂದರ್ಭದಲ್ಲಿ ಮಾನ್ಯ ನ್ಯಾಯಾಧೀಶರು ಹೇಳಿದರು, ಇನ್ನು ಕಂಬಳಕ್ಕೆ ಪೇಟದವರು ತಕರಾರು ಮಾಡುವಾಗಿಲ್ಲ, ರಾಜ್ಯದ ಯಾವುದೇ ಮೂಲೆಯಲ್ಲಿ ಕೂಡ ಕಂಬಳವನ್ನು ಮಾಡಬಹುದು ಎಂಬ ಮಹತ್ವದ ಆದೇಶವನ್ನು ಹೊರಡಿಸುವ ಮೂಲಕ ಕಂಬಳಕ್ಕೆ ಮತ್ತಷ್ಟು ಹೆಚ್ಚು ಗೌರವವನ್ನು ಕೊಡಿಸುವಂಥ ಕೆಲಸವನ್ನು ಈ ನ್ಯಾಯಾಲಯ ಕೂಡ ಮಾಡಿದೆ. ಆದ್ದರಿಂದ ಕಂಬಳ ಇವತ್ತು ಜಿಲ್ಲೆಗೆ ಸೀಮಿತವಾಗಿಲ್ಲ, ರಾಜ್ಯಕ್ಕೆ ಸೀಮಿತವಾಗಿಲ್ಲ, ರಾಷ್ಟ್ರಕ್ಕೆ ಸೀಮಿತವಾಗಿಲ್ಲ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಂಬಳದ ಅಭಿಮಾನಿಗಳು ಬೆಳೆದು ನಿಂತಿದ್ದಾರೆ. ಕಂಬಳವನ್ನು ಈಗ ಈ ಬೈಂದೂರು ಕಂಬಳವನ್ನು ದುಬೈಯಲ್ಲಿ, ಅಮೇರಿಕದಲ್ಲಿ ಕೂತು ನೋಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇದು ಕಂಬಳಕ್ಕೆ ಬರುವಂಥ ಹೆಮ್ಮೆ. ಕಂಬಳದಿಂದ ಗಂಟಿಹೊಳೆ ಅವರು ಇದ್ದಾರೆ ಇಲ್ಲಿ, ಕಂಬಳದಿಂದ ನಮ್ಮಾಚೆ ಶಾಸಕರು ಆಗಿದ್ದಾರೆ, ಕಂಬಳದಿಂದ ಸಂಸದರು ಆಗಿದ್ದಾರೆ, ಕಂಬಳದಿಂದ ದೊಡ್ಡ ದೊಡ್ಡ ರಾಜಕಾರಣಿಗಳು ಹೊರಹೊಮ್ಮಿದ್ದಾರೆ, ದೊಡ್ಡ ಉದ್ಯಮಿಗಳಾಗಿದ್ದಾರೆ. ಕಂಬಳ ಎಲ್ಲರ ಮನಸ್ಸನ್ನು ಪ್ರೀತಿಸುವಂಥ ಒಂದು ಕ್ರೀಡೆ. ಆದ್ದರಿಂದ ಈ ಕಂಬಳಕ್ಕೆ ಹೆಚ್ಚು ಒತ್ತು ನೀಡಬೇಕು ಅಂತ ನಾನು ಶಾಸಕರಲ್ಲಿ ಕೂಡ ಮನವಿ ಮಾಡ್ತಾ, ನಿಮ್ಮ ಬೈಂದೂರು ಕ್ಷೇತ್ರದಲ್ಲಿ ಮುಂದಿನ ವರ್ಷ ಇವತ್ತು ಮಂಜು ಪೂಜಾರಿ ಅವರು, ವೆಂಕಟ ಪೂಜಾರಿಯ ಮಕ್ಕಳು ಮತ್ತು ಎಲ್ಲ ಸಮಿತಿಯವರು ಸೇರಿ ಬೈಂದೂರಲ್ಲಿ ಈ ಒಂದು ದೊಡ್ಡ ಅನುಭವ ನಮಗೂ ಕೂಡ ನೆಟ್ಟು ಕಟ್ಟಿ ಜೋಡು ಕರೆಯನ್ನು ಮಾಡಿ, ಒಂದಿಷ್ಟು ಗೊತ್ತಾಗೋದಿಲ್ಲ ಅದು ನಟ್ಟು ಕಟ್ಟಿದಾರಾ ಅಥವಾ ಜೋಡು ಕರೆ ಮಾಡಿದಾರಾ, ಆ ರೀತಿ ಮಾಡಿದ್ದಾರೆ. ಆದರೆ ಮುಂದಿನ ವರ್ಷ ನಾನು ವಿಕ್ರಮಿಗೂ ಮತ್ತು ಮಂಜು ಪೂಜಾರಿ ಅವರಿಗೆ ಹೇಳ್ತೇನೆ, ನೀವು ಜೋಡು ಕರೆಯನ್ನು ಬೈಂದೂರಲ್ಲಿ
ಪ್ರಥಮವಾಗಿ ಅತ್ಯುತ್ತಮ ಕರೆ ನಿರ್ಮಾಣ ಮಾಡೋ ಮೂಲಕ ಜೋಡು ಕರೆಯನ್ನು ನಿರ್ಮಿಸಬೇಕು. ನಿಮಗೆ ಒಳ್ಳೆಯ ಅದಕ್ಕೆ ಸ್ಪಾನ್ಸರನ್ನು ಕೂಡ ನಾವು ಮಾಡಿಸಿಕೊಡ್ತೇವೆ. ಸರ್ಕಾರದಿಂದ ಕೂಡ ಅನುದಾನವನ್ನು ಕೂಡ ಮಾಡಿಸಿಕೊಡ್ತೇವೆ. ಈ ಬೈಂದೂರು ಭಾಗದಲ್ಲಿ ನಮ್ಮ ಗಂಟಿಹೊಳೆಯ ಗೌರವ ಅಧ್ಯಕ್ಷತೆಯಲ್ಲಿ ಆ ಕಂಬಳ ನಡೆಯುವಂತೆ ಆಗಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತಾ, ನಾವು ಕೂಡ ನಮ್ಮ ವಿಕ್ರಮ್, ನಮ್ಮ ಪೃಥ್ವಿ ಅವರಿದ್ದಾರೆ, ಅವರು ನಮಗೆ ಯಾವತ್ತೂ ಫೋನ್ ಮಾಡೋದು, ಅವರನ್ನು ಕೂಡ ರಾಜ್ಯ ಕಂಬಳಕ್ಕೆ ನಾವು ಸೇರಿಸಬೇಕು ಅಂತ ಈಗ ತೀರ್ಮಾನ ಮಾಡಿದ್ದೀವಿ. ಯಾವತ್ತೂ ಕೂಡ ಅವರು ನಮಗೆ ಹೇಳುವಂಥದ್ದು, ನಮ್ಮ ಸಾಂಪ್ರದಾಯಿಕ ಕಂಬಳವನ್ನು ಕೂಡ ನೀವು ಅದಕ್ಕೂ ಗೌರವ ಕೊಡಬೇಕು, ಅನುದಾನವನ್ನು ಸ್ವಲ್ಪ ಅದಕ್ಕೂ ನೀಡಬೇಕು ಅಂತ ನಾವು ಈ ಸಲ ಈಗಾಗಲೇ ಸರ್ಕಾರಕ್ಕೆ ಮನವಿ ಮಾಡಿದ್ದೇವೆ. ಎಲ್ಲ ಸಾಂಪ್ರದಾಯಿಕ ಕಂಬಳ, ಅದರಲ್ಲಿ 63 ಸಾಂಪ್ರದಾಯಿಕ ಕಂಬಳದ ಪಟ್ಟಿ ಉಂಟು. ಶಾಂತಣ್ಣನವರಿಗೆ ಹೇಳಿದ್ದೇನೆ, ಅದರಲ್ಲಿ ಯಾವುದು ಆದ್ಯತೆಯ ಮೇರೆಗೆ ತಾವು ಆ ಕಂಬಳಕ್ಕೆ ಏನು ಅನುದಾನ ನೀಡಬೇಕು ಅಂತ ತಾವು ತಿಳಿಸಬೇಕು. ತಮಗೆ ಖಂಡಿತವಾಗಿಯೂ ಮುಂದಿನ ಸಲ ಎಲ್ಲ ಈ ಸಾಂಪ್ರದಾಯಿಕ ಕಂಬಳಗಳಿಗೂ ಕೂಡ ಅನುದಾನ ದೊರಕಿಸುವಂಥ ಕೆಲಸವನ್ನು ನಾವು ಸರ್ಕಾರಕ್ಕೆ ಒತ್ತಡ ಹಾಕಿ, ಮುಂದೆ ಬಜೆಟ್ ಕೂಡ ಇದೆ, ಅಧಿವೇಶನ ಕೂಡ ಇದೆ, ನಮ್ಮ ಶಾಸಕರಿಗೂ ನಾನು ಮನವಿ ಮಾಡ್ತೇನೆ, ತಾವು ಕೂಡ ಆ ಸರ್ಕಾರದ ಒಂದು ಮನಸ್ಸನ್ನು ಸೆಳೆಯುವಂಥ ಕೆಲಸ ಮಾಡಬೇಕು. ಈ ಸಾಂಪ್ರದಾಯಿಕ ಕಂಬಳಕ್ಕೂ ಕೂಡ ಅನುದಾನ ದೊರಕುವಂತಾಗಬೇಕು. ಮೊನ್ನೆ H.K. ಪಟೇಲ್ರವರು ಎಲ್ಲ ಕಂಬಳಗಳಿಗೆ 5-5 ಲಕ್ಷ ರೂಪಾಯಿ ಕೊಡುವಂಥ ಭರವಸೆಯನ್ನು ಕೊಟ್ಟಿದ್ದಾರೆ. ನಾನು ಹೇಳಿದ್ದೇನೆ, 5 ಕೋಟಿ ರೂಪಾಯಿ ಬಜೆಟಲ್ಲಿ ಕಂಬಳಕ್ಕೆ ಮೀಸಲಿಡಬೇಕು. ಎಲ್ಲ ಕಂಬಳಗೂ, ಅದು ನಮ್ಮ ಜೋಡುಕರೆ ಕಂಬಳ ಆಗಿರ್ಬೋದು ಅಥವಾ ಸಾಂಪ್ರದಾಯಿಕ ಕಂಬಳ ಆಗಿರ್ಬೋದು, ಎಲ್ಲ ಕಂಬಳಗಳಿಗೂ ಅನುದಾನ ದೊರಕುವಂತಾಗಬೇಕು ಅಂತ ಮುಖ್ಯಮಂತ್ರಿಗಳಿಗೆ, ಪ್ರವಾಸೋದ್ಯಮ ಸಚಿವರಿಗೆ, ನಮ್ಮ ಕಾರ್ಮಿಕ ಸಚಿವರಿಗೆ, ಕನ್ನಡ ಮತ್ತು ಸಂಸ್ಕೃತಿ ಸಚಿವರಿಗೆ ಮನವಿ ಮಾಡಿದ್ದೇವೆ. ಕಾರ್ಮಿಕ ಸಚಿವರ ಮೂಲಕ ಕಂಬಳಕ್ಕೆ ನಮ್ಮ ಓಟಗಾರರಿಗೆ, ತೀರ್ಪುಗಾರರಿಗೆ, ಚಾಕರಿ ವರ್ಗದವರಿಗೆಲ್ಲ ನಾವು ಕಾರ್ಮಿಕ ಕಾರ್ಡ್ ನೀಡುವ ಬಗ್ಗೆ ಮನವಿ ಮಾಡಿದ್ದೇವೆ. ಸಚಿವರು ಕೂಡ ಅದಕ್ಕೆ ಒಪ್ಪಿಗೆ ಕೊಟ್ಟಿದ್ದಾರೆ. ಮುಂದೆ ಅದು ಅನುಷ್ಠಾನ ಆಗ್ತದೆ ಎಂಬ ಭರವಸೆಯನ್ನು ಹೇಳ್ತಾ, ವಿಶೇಷವಾಗಿ ನಮ್ಮ ಇಲ್ಲಿ ಕ್ರೀಡಾ ರತ್ನ, ಯಾಕಂತ ಹೇಳಿದರೆ ಓಟಗಾರರು ಸೃಷ್ಟಿಯಾಗುವುದೇ ನಮ್ಮ ಈ ಭಾಗದಲ್ಲಿ. ಒಂಟಿಕೆರೆ ಆದರೂ ಕೂಡ ಅತ್ಯುತ್ತಮ ಓಟಗಾರರು ಏನಾದರೂ ಈ ದೊಡ್ಡ ಹೆಸರನ್ನು ಕೊಟ್ಟಿದ್ದರೆ ಅದೆಲ್ಲ ಈ ಬಡಗು ಈ ಪ್ರದೇಶದಿಂದಲೇ, ಕುಂದಾಪುರ, ಬೈಂದೂರು ಈ ಪ್ರದೇಶದಲ್ಲಿ ಭಾಳಷ್ಟು ಓಟಗಾರರು ಅವರು ಎಲ್ಲ ಒಂದು ದಾಖಲೆಯನ್ನು ನಿರ್ಮಿಸಿದಂಥ ಓಟಗಾರರಾಗಿ ಹೆಸರುವಾಸಿ ಮಾಡಿದ್ದಾರೆ. ಮೊನ್ನೆ ನಮ್ಮ 8-9ರಲ್ಲಿ ಸ್ವರೂಪ್ ಅವರು ದಾಖಲೆ, ಹುಸೇನ್ ಬೋಲ್ಟ್ ದಾಖಲೆ ಇತ್ತು, ಅದನ್ನು ಮೆರೆದು ಹಾಕಿದ್ದಾರೆ. ಆದ್ದರಿಂದ ಅದೆಲ್ಲ ಈ ಭಾಗದ ಓಟಗಾರರು ಭಾಳ ಪಾಪ, ಏನು ತರಬೇತಿ ಇಲ್ಲ ಅವರಿಗೆ, ಯಾವುದೇ ರೀತಿಯಲ್ಲಿ ಇಲ್ಲಿ ತರಬೇತಿಗೆ ಅವಕಾಶ ಇಲ್ಲ. ಶಾಂತಣ್ಣನ ಆ ಕರೆಯಲ್ಲಿ ಓಡ್ತಾರೆ. ನಾವು ಅದಕ್ಕೆ ಒಂದು ನಿರ್ಣಯ ಮಾಡಿದ್ದೇವೆ. ಯರ್ಮಾಳಲ್ಲಿ ನಾವು ಮಾತುಕತೆ ಮಾಡಿದ್ದೇವೆ. ಯರ್ಮಾಳಲ್ಲಿ ಒಂದು ಒಳ್ಳೆಯ ತರಬೇತಿ ಕೇಂದ್ರವನ್ನು ಸ್ಥಾಪನೆ ಮಾಡಿ, ಈ ಬೈಂದೂರು ಭಾಗದವರಿಗೆ ಹೋಗಲಿಕ್ಕೆ ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲಿದೆ, ಅಲ್ಲಿ ಒಂದು ಒಳ್ಳೆಯ ತರಬೇತಿ ಕೇಂದ್ರವನ್ನು ಮಾಡಿ ಈ ಭಾಗದ ಯುವಕರಿಗೆ ಒಂದು ಉತ್ತೇಜನ ಕೊಡುವ ರೀತಿಯಲ್ಲಿ ಒಂದು ದೊಡ್ಡ ಮಟ್ಟದ ತರಬೇತಿ ಕೇಂದ್ರವನ್ನು ರಾಜ್ಯ ಕಂಬಳ ಅಸೋಸಿಯೇಷನ್ನ ಮೂಲಕ ಉಚಿತವಾಗಿ ಮಾಡುವಂಥ ಕೆಲಸವನ್ನು ಮುಂದಿನಲ್ಲಿ ಮಾಡ್ತೇವೆ ಅಂತ ಹೇಳ್ತಾ, ನಮ್ಮ ಭಾಸ್ಕರ್ ದೇವಾಡಿಗರಿಗೆ ಕ್ರೀಡಾ ರತ್ನ ಪ್ರಶಸ್ತಿ ಬೈಂದೂರಿನವರಿಗೆ ದೊರಕಿದೆ. ಅವರಿಗೂ ಕೂಡ ಅಭಿನಂದನೆ ಸಲ್ಲಿಸಿ, ನಮಗೆ ರೋಷನ್ ಅವರು ಫೋನ್ ಮಾಡಿದರು, ಭಾಸ್ಕರ್ ದೇವಾಡಿಗರು ಅರ್ಜಿ ಹಾಕಿದ್ದಾರೆ, ಏನು ಮಾಡಬೇಕು ಅಂತ. ನಾವು ಹೇಳಿದ್ದೇವೆ, ಕೂಡಲೇ ಶಿಫಾರಸು ಮಾಡಿ, ಅದಕ್ಕೆ ಏನು ಆಚೆ ಈಚೆ ನೋಡೋದು ಬೇಡ, ಅದನ್ನು ಅವರಿಗೆ ಭಾಸ್ಕರ್ ದೇವಾಡಿಗೆ ದೊರಕುವಾಗಿ ಆಗಬೇಕು ಅಂತ ನಾವು ಲೆಟ್ರ್ ಕೊಟ್ಟು ಬಿಟ್ಟಿದ್ದೇವೆ. ಆದ್ದರಿಂದ ಅವರಿಗೂ ಅಭಿನಂದನೆ ಸಲ್ಲಿಸ್ತಾ, ಶಾಸಕರು ಕೂಡ ಒಳ್ಳೆಯ ಶಾಸಕರಿದ್ದಾರೆ, ಉತ್ತಮವಾಗಿ ಜನಸೇವೆ ಮಾಡ್ತಾರೆ, ಎಲ್ಲರೊಂದಿಗೆ ಬೆರೀತಾರೆ, ನಮಗೂ ಭಾಳ ಆತ್ಮೀಯತೆಯಿಂದ ಇದ್ದಾರೆ. ಆದ್ದರಿಂದ ಅವರಿಗೂ ಮುಂದಿನ ದಿನದಲ್ಲಿ ಒಳ್ಳೆಯದಾಗಲಿ ಅಂತ ಹೇಳ್ತಾ, ಎಲ್ಲ ಕಂಬಳಾಭಿಮಾನಿಗಳಿಗೂ ಒಳ್ಳೆಯದಾಗಲಿ ಅಂತ ಹರಸ್ತಾ, ಈ ಒಂದು ಬೈಂದೂರು ಕಂಬಳಕ್ಕೆ ಮಂಜು ಪೂಜಾರಿ ಅವರು ಭಾಳ ಗೌರವದಿಂದ ನಮ್ಮನ್ನು ಕರೆಸಿ ಇಲ್ಲಿ ಅಭಿನಂದಿಸಿದ್ದಾರೆ. ನಾವೆಲ್ಲ ಕಂಬಳದಲ್ಲಿ, ಕಂಬಳ ಅಂದರೆ ನಾವು ಕಂಬಳದ ಮೂಲಕ ನಾವು, ನಮ್ಮಿಂದ ಕಂಬಳ ಅಲ್ಲ, ಆದ್ದರಿಂದ ನಾವು ನಮ್ಮ ಸೇವೆಯನ್ನು ಮಾಡುವಂಥದ್ದು ನಮ್ಮ ಕರ್ತವ್ಯ ಅಂತ ಹೇಳ್ತಾ, ಅದನ್ನು ಖಂಡಿತವಾಗಿ ಮಾಡ್ತೇವೆ ಅಂತ ಹೇಳಿ ತಮಗೆಲ್ಲರಿಗೂ ವಂದಿಸಿ ನನ್ನ 2 ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಕಂಬಳ.
ಕಂಬಳ ನಮ್ಮೆಲ್ಲರನ್ನ ಸೆಳೆಯುವಂತಹ ನಮ್ಮ ಸಂಸ್ಕೃತಿ. ಅದೇ ರೀತಿಯಲ್ಲಿ ಕರಾವಳಿಯ ಉತ್ತರದ ಕೊನೆಯ ಭಾಗದಲ್ಲಿ ಅತ್ಯಂತ ಯಶಸ್ವಿಯಾಗಿ ಜೋಡುಕೆರೆ ಕಂಬಳವನ್ನು ಆಯೋಜಿಸುತ್ತಿರುವಂತಹ ಮೆಚ್ಚುಗೆ ಮಾತುಗಳು ಆಡಿರುವಂತಹ ಶ್ರೀಯುತ ದೇವಿಪ್ರಸಾದ್ ಶೆಟ್ಟಿ ಅಧ್ಯಕ್ಷರು, ರಾಜ್ಯ ಕಂಬಳ ಅಸೋಸಿಯೇಷನ್ ಅವರಿಗೆ ಪ್ರೀತಿಯ ಕಳವಾಡಿಯ ಬೈಂದೂರಿನ ಚಪ್ಪಾಳೆಗಳನ್ನು ಸಲ್ಲಿಸುವಂತೆ ಭಿನ್ನ. ಇದೀಗ ಈ ರಂಗವೇದಿಕೆಯಲ್ಲಿ ಇನ್ನೋರ್ವ ಸಾಧಕರನ್ನು ಸನ್ಮಾನಿಸುವಂತಹ ಹೊತ್ತು ಕಂಬಳ ಕ್ಷೇತ್ರದಲ್ಲಿ ಕ್ರೀಡಾರತ್ನ ಪ್ರಶಸ್ತಿಯನ್ನು ಪಡೆದಂತಹ ಶ್ರೀಯುತ ಭಾಸ್ಕರ್ ದೇವಾಡಿಗ ಅವರನ್ನ ಸನ್ಮಾನದ ಆಸಂತ ಆಹ್ವಾನಿಸ್ತಾ ಇದ್ದೇವೆ. ನಿಮ್ಮೆಲ್ಲರ ಜೋರಾದ ಚಪ್ಪಾಳಿಯ ಸುದ್ದಿನೊಂದಿಗೆ ಇದೀಗ ವೇದಿಕೆ ಮೇಲೆ ಶ್ರೀಯುತ ಭಾಸ್ಕರ್ ದೇವಾಡಿಗ ಅವರನ್ನ ಬರಮಾಡ್ಕೊಳ್ತಾ ಇದ್ದೇವೆ. ಗೌರವಾನ್ವಿತ ಎಲ್ಲ ಅತಿಥಿ ಗಣ್ಯರು ಕೈ ಜೋಡಿಸಿ ಸನ್ಮಾನವನ್ನು ನೆರವೇರಿಸುವುದು ವಿನ್ನಃ ಆದಷ್ಟು ಬೇಗ ಭಾಸ್ಕರ್ ದೇವಾಡಿಗ ಅವರು ಕಂಬಳ ಕ್ಷೇತ್ರದಲ್ಲಿ ಕ್ರೀಡಾರತ್ನ ಪ್ರಶಸ್ತಿಯನ್ನು ಪಡೆದಿರುವಂತಹ ಭಾಸ್ಕರ್ ದೇವಾಡಿಗ ಅವರು ಆದಷ್ಟು ಬೇಗ ಸನ್ಮಾನವನ್ನು ಪಡೆದುಕೊಳ್ಬೇಕು. ಆದಷ್ಟು ಬೇಗ ಭಾಸ್ಕರ್ ದೇವಾಡಿಗ ಅವರು ವೇದಿಕೆ ನಿಮಗಾಗಿ ನಿರೀಕ್ಷೆಯಲ್ಲಿದೆ. ಶ್ರೀಯುತ ಭಾಸ್ಕರ್ ದೇವಾಡಿಗ ಅವರು ಆದಷ್ಟು ಬೇಗ ವೇದಿಕೆ ಮೇಲ್ಭಾಗಿ ಬರಬೇಕು. ಅವರ ಅನುಪಸ್ಥಿತಿಯಲ್ಲಿ ಮತ್ತೆ ಕಾರ್ಯಕ್ರಮಗಳನ್ನು ಮುಂದುವರಿಸಿಕೊಳ್ತಾ ಕಾರ್ಯಕ್ರಮದ ರಂಗವೇದಿಕೆಯಲ್ಲಿರುವಂತಹ ಮಾನ್ಯ ಶಾಸಕರಾಗಿರುವಂತಹ ಶ್ರೀಯುತ ಗುರುರಾಜ್ ಶೆಟ್ಟಿ ಗಂಟೆಹೊಳೆ ಅವರನ್ನ ನುಡಿಪೀಠಕ್ಕೆ ಆಹ್ವಾನಿಸ್ತಾ ಇದ್ದು ಬಂದ್ರ. ಎಸ್, ಭಾಸ್ಕರ್ ದೇವಾಡಿಗ ಅವರು ಇದೀಗ ಕಂಬಳ ಕ್ಷೇತ್ರದಲ್ಲಿ ಕ್ರೀಡಾರತ್ನ ಪ್ರಶಸ್ತಿಯನ್ನು ಪಡೆದಿರುವಂತಹ ಭಾಸ್ಕರ್ ದೇವಾಡಿಗ ಅವರನ್ನು ಅತ್ಯಂತ ಪ್ರೀತಿಪೂರ್ವಕವಾಗಿ ನಿಮ್ಮೆಲ್ಲರ ಪ್ರೀತಿಯ ಬೈಂದೂರಿನ ಚಪ್ಪಾಳಿಯೊಂದಿಗೆ ಸನ್ಮಾನದ ಆಸನದ ಆಹ್ವಾನಿಸ್ತಾ ಇದ್ದೇವೆ. ಎಲ್ಲ ಗೌರವಾನ್ವಿತ ಅತಿಥಿ ಗಣ್ಯರು ಕೈ ಜೋಡಿಸಿ ಸನ್ಮಾನವನ್ನು ನೆರವೇರಿಸುವಂತೆ ಮನವಿ. ನಮ್ಮ ಕರಾವಳಿಯ ಸಂಸ್ಕೃತಿ, ನಮ್ಮ ಜಾನಪದ ಕ್ರೀಡೆ ಕಂಬಳದಲ್ಲಿ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೂ ಕೂಡ ಕೆರೆಹಲಗೆ ವಿಭಾಗದಲ್ಲಿ ಸ್ಪರ್ಧಿಸಿ ಆ ನಿಟ್ಟಿನಲ್ಲಿ ಬೈಂದೂರು ತಾಲೂಕಿನ ಕಂಬಳ ಕ್ಷೇತ್ರದಲ್ಲಿ ಸಾಧನೆಗೈದು ಕಂಬಳ ಕ್ಷೇತ್ರದಲ್ಲಿ ಅಪಾರ ಸಾಧನೆಗೈದರ ಮೂಲಕವಾಗಿ ಕ್ರೀಡಾರತ್ನ ಪ್ರಶಸ್ತಿಯನ್ನು ಪಡೆದಿರುವಂತಹ ಭಾಸ್ಕರ್ ದೇವಾಡಿಗ ಅವರಿಗೆ ಒಂದು ಗಟ್ಟಿ ಕೈ ಚಪ್ಪಾಳಿಯೊಂದಿಗೆ ಈ ರಂಗವೇದಿಕೆಯಲ್ಲಿ ಸನ್ಮಾನಿಸ್ತಾ ಇದ್ದೇವೆ. ನಿಮ್ಮ ಕಂಬಳದ ಕ್ರೀಡೆ ಜೀವನ ಯಶಸ್ಸಾಗಲಿ ಎನ್ನುವಂತಹ ಶುಭ ಹಾರೈಕೆಯೊಂದಿಗೆ ಬೈಂದೂರು ತಾಲೂಕು ಸಾಂಪ್ರದಾಯಿಕ ಮತ್ತು ಜೋಡುಕೆರೆ ಕಂಬಳ ಪ್ರಸ್ತುತಿಯ ಸೂರ್ಯಚಂದ್ರ ಬೈಂದೂರು ಜೋಡುಕೆರೆ ಕಂಬಳೋತ್ಸವದಲ್ಲಿ ನಿಮ್ಮನ್ನ ಅತ್ಯಂತ ಪ್ರೀತಿಪೂರ್ವಕವಾಗಿ ಸನ್ಮಾನಿಸುತ್ತಿದ್ದೇವೆ. ಇದೀಗ ರಂಗವೇದಿಕೆಯಲ್ಲಿರುವಂತಹ ಶ್ರೀಯುತ ಗುರುರಾಜ್ ಶೆಟ್ಟಿ ಗಂಟೆಹೊಳೆ ಅವರನ್ನ ಮಾತಿನ ಮಂಟಪಕ್ಕೆ ಆಹ್ವಾನಿಸ್ತಾ ಇದ್ದೇವೆ ತಮ್ಮ ಶುಭ ನುಡಿಗಳಿಗಾಗಿ. ಎಲ್ರಿಗೂ ನಮಸ್ಕಾರ. ಬೈಂದೂರು ತಾಲೂಕು ಸಾಂಪ್ರದಾಯಿಕ ಮತ್ತು ಜೋಡುಕೆರೆ ಕಂಬಳ ಸಮಿತಿ ಇದರ ಪ್ರಸ್ತುತಿಯಲ್ಲಿ ಸೂರ್ಯಚಂದ್ರ ಜೋಡುಕೆರೆ ಕಂಬಳ ಅನ್ನುವಂಥದ್ದನ್ನು ಭಾರಿ ವಿಜೃಂಭಣೆಯಿಂದ ನೆರವೇರಿಸ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ಭಾರಿ ಖುಷಿ ವಿಷಯ ಅಂತ ಕೇಳಿದರೆ, ಒಂದು ನಮ್ಮ ಊರಿನ ಒಂದು ದಿಗ್ಗಜ ವೆಂಕಟು ಪೂಜಾರರು ಬಹುಶಃ ಕಂಬಳ ಕ್ಷೇತ್ರದಲ್ಲಿ ರಾಜ್ಯ ಅಧ್ಯಕ್ಷರದ್ದೇ ಮಾತಿನಂತೆ ಹೇಳೋದಾದರೆ ಒಟ್ಟು ಕಂಬಳ ಯಾರಿಗೆ ಗೊತ್ತಿದೆ ಅವರಿಗೆಲ್ಲರಿಗೂ ವೆಂಕಟು ಪೂಜಾರರು ಗೊತ್ತಿತ್ತು ಅಂತ ಒಂದು ಹೆಸರದು. ಅವರ ಕುಟುಂಬ, ಅವರ ಬದುಕು ಎಲ್ಲವೂ ಸಹಿತ ಒಂದು ಕಂಬಳ ಕ್ಷೇತ್ರದ ಒಂದು ಕೊಡುಗೆ ಆಗೇ ಇದೆ. ಅದು ಮಂಜುಣ್ಣ ಇರಲಿ, ವಿಕ್ರಮ್ ಇರಲಿ, ವೀರೇಂದ್ರ ಇರಲಿ, ಅವರದ್ದೇ ಆದ ಒಂದು ಗತ್ತಿನಲ್ಲಿ, ಅವರದ್ದೇ ಆದಂಥ ಒಂದು ಶಿಸ್ತಿನಲ್ಲಿ ಕಂಬಳ ಕ್ಷೇತ್ರವನ್ನು ನಡೆಸ್ಕೊಂಡು ಬಂದಿದ್ದಾರೆ. ಇವತ್ತು ಅವರ ನೆನಪಿನಲ್ಲಿ ಕಂಬಳ ಸಾಗ್ತಾ ಇದೆ. ಮತ್ತು ಇಡೀ ಬೈಂದೂರು ಕ್ಷೇತ್ರದ ಇತಿಹಾಸದಲ್ಲಿ ಯಾವತ್ತಿಗೂ ಸಹಿತ ವೆಂಕಟಣ್ಣನ ಹೆಸರು ಮತ್ತು ಅವರ ಇತಿಹಾಸ ಅನ್ನುವಂಥದ್ದು ಯಾವತ್ತಿಗೂ ಇರ್ತದೆ. ಇವತ್ತಿನ ಈ ಕಂಬಳಕ್ಕೆ ನಮ್ಮೆಲ್ಲರ ಮೆಚ್ಚಿನ ದೇವಿಪ್ರಸಾದ್ ಶೆಟ್ಟರು ಬಂದದ್ದು ನಮಗೆಲ್ಲರಿಗೂ ಖುಷಿಯಾಗಿದೆ. ದೇವಿಪ್ರಸಾದ್ ಶೆಟ್ಟರು ಅಂತೇಳಿ ಹೇಳಿದರೆ ಅವ್ರದ್ದೊಂದು ವಿಶೇಷ ವ್ಯಕ್ತಿತ್ವ. ಕಂಬಳದ ಸಮಿತಿಗೆ ರಾಜ್ಯ ಅಧ್ಯಕ್ಷರಾದದ್ದು ಹೌದು, ಅದಲ್ಲದೆ ಅವರೊಂದು ವಿಶೇಷವಾಗಿ ಅವ್ರದ್ದೇ ಒಂದು ಸರ್ಕಲಲ್ಲಿ ಒಂದು ಟ್ರಬಲ್ ಶೂಟರ್. ನೀವು ಬೇಕಾದ ಪ್ರಾಬ್ಲಮ್ ಬರಲಿ, ಬೇಕಾದ ಬೆಂಕಿ ಬೀಳಲಿ, ದೇವಿ ಅಣ್ಣ ಅಂತೇಳಿ ಹೇಳಿದರೆ ಒಂದು ಸಣ್ಣ ಅದೊಂದು ಸೊಲ್ಯೂಷನ್. ತುಂಬ ಜನ ನಂಬ್ಕೊಂಡವರಿದ್ದಾರೆ. ನಾನು ಫಲಾನುಭವಿ, ನಾನು ನನ್ನದೇ ಆದ ಸಮಸ್ಯೆಗೆ ದೇವಣ್ಣನ ಹತ್ರ ಓಡಿದ್ದಿದೆ.
ದಾಲ ಮಂಡೆ ಬೆಚ್ಚ ಮಲ್ಪಡ್ಚೆ ಸರಿ ಮಲ್ಪೋಗಾವೇನಂತೇಳಿ ಹೇಳ್ರಂದ್ರೆ ಅದು ಮುಗಿಸಿ ಕೊಟ್ರಂತ ಲೆಕ್ಕ. ಸೊ ಅಂಥ ದೇವಿಯಣ್ಣ ಕಂಬಳ ಸಮಿತಿಯ ರಾಜ್ಯಾಧ್ಯಕ್ಷರಾಗಿರೋದು, ಇಂಥ 10 ಸಂಸ್ಥೆಗಳಿಗೆ ಅವರು ರಾಜ್ಯಾಧ್ಯಕ್ಷರಾಗಿರೋದು ನಮಗೊಂದು ಭಾರಿ ಅದೊಂದು ಬಲ. ಸೊ ಬೈಂದೂರಿಗೆ ಇವತ್ತು ಅವ್ರು ಬಂದಿದ್ದಾರೆ, ನಮ್ಮ ಕಂಬಳದಲ್ಲಿದ್ದಾರೆ ಅನ್ನುವಂಥದ್ದು ನಮಗೊಂದು ಖುಷಿಯ ಕಾರ್ಯಕ್ರಮ. ಹಾಗಾಗಿ ಇವತ್ತಿನ ಕಾರ್ಯಕ್ರಮಕ್ಕೆ ಅವರು ಒಂದಷ್ಟು ಕಲ್ಪನೆಯನ್ನು, ಸಂಕಲ್ಪವನ್ನು ಹೇಳಿದ್ದಾರೆ. ಜೋಡುಕೆರೆ ಕಂಬಳ ಮಾಡಿ ಇದೇ ಕುಟುಂಬದವರು ಮುಂದೆಡಿಸಿ ಇಡೀ ಬೈಂದೂರಿನ ಎಲ್ಲರೂ ಬೆಂಬಲಕ್ಕೆ ನಿಲ್ಲಿ ಅಂತ ದೇವಿಪ್ರಸಾದ್ ಅಣ್ಣನ ಕಲ್ಪನೆಗೆ ನಾವೆಲ್ಲರೂ ಬಲ ಕೊಡ್ತೇವೆ ಅಂತೇಳಿ ಹೇಳ್ತಾ, ಒಂದು ಕ್ರೀಡೆ ಅನ್ನುವಂಥದ್ದು ಅದು ಎಲ್ಲಿಯೋ ಒಂದು ಕಡೆ ಬೇರೆ ಬೇರೆ ಜಾನಪದ ಕ್ರೀಡೆಗಳು ನಾಶವಾಗಿ ಹೋಗಿದೆ, ಬೆಂಬಲ ಇಲ್ಲದೆ ಹೋಗಿದೆ. ಆದರೆ ದೇವೇಣ್ಣನಂಥವ್ರು ಇದ್ದಾಗ ಅದನ್ನು ಬೆಳಿಲಿಕ್ಕೆ ಇಂಥ ಒಂದು ಒಳ್ಳೆ ಮಾತುಗಳನ್ನು ಆಡ್ತಾರೆ, ದಾರಿ ತೋರಿಸ್ತಾರೆ, ಬೆನ್ನಿಗೆ ನಿಲ್ತಾರೆ. ಕಾನೂನಾತ್ಮಕ ಸಮಸ್ಯೆಗಳು ಬಂದಾಗ ಇಡೀ ಕರಾವಳಿಯನ್ನು ಒಟ್ಟು ಮಾಡಿ ತಗೊಂಡು ಹೋಗಿದ್ದಾರೆ. ಶಾಂತಾರಾಮ್ ಶೆಟ್ಟರ ಹೆಸರು ಹೇಳಿ ಅವ್ರು ಹೇಳಿದರು ಯಾವ ರೀತಿ ಹೋರಾಟ ಸಾಗಿತ್ತು ಅಂತ. ಸೊ ಹಾಗಾಗಿ ಯಾವತ್ತಿಗೂ ಸಹಿತ ಈ ಕಂಬಳ ಕ್ಷೇತ್ರ ಅನ್ನುವಂಥದ್ದು ಇನ್ನೂ ಬೆಳೀತದೆ ಮತ್ತು ಬೆಳಿಬೇಕು ಅನ್ನುವಂಥ ಅವರ ಆಶಯವನ್ನು ನಾವೆಲ್ಲರೂ ಒಪ್ತೇವೆ ಅಂತೇಳಿ ಹೇಳ್ತಾ, ಈ ಒಂದು ಕಾರ್ಯಕ್ರಮ ಇಲ್ಲಿಂದ ಒಂದು ಒಳ್ಳೆಯ ಒಂದು ಸಾಂಕೇತಿಕ ಕಾರ್ಯಕ್ರಮವಾಗಿ ಮುಂದುವರಿಲಿ. ಅವ್ರ ಸಮಿತಿಯಲ್ಲಿ ತುಂಬ ಕನಸುಗಳನ್ನು ಇಟ್ಕೊಂಡಿದ್ದಾರೆ ದೇವಣ್ಣ, ಬೇರೆ ಬೇರೆ ಆಲೋಚನೆ ಇದೆ, ನಿಮ್ಮ ಧೈರ್ಯದಲ್ಲೇ ಇದ್ದಾರೆ, ಮತ್ತು ನೀವು ಹೇಳಿದ್ರೆ ಅದನ್ನೆಲ್ಲ ಮಾಡ್ಕೊಂಡು ಹೋಗೋದು ಅಂತ. ಸೊ ಹಾಗಾಗಿ ಒಂದು ಒಳ್ಳೆ ವೇದಿಕೆ, ತುಂಬ ಜನ ಹಿರಿಯರು ನನ್ನ ಗುರುಗಳಿಂದ ಹಿಡಿದು ತುಂಬ ಜನ ವೇದಿಕೆಯಲ್ಲಿದ್ದಾರೆ. ಅವರೆಲ್ಲರಿಗೂ ಸಹಿತ ನಮಸ್ಕಾರ ಮಾಡ್ತಾ ಈ ಕಾರ್ಯಕ್ರಮಕ್ಕೆ ಶುಭವಾದನ ಕೋರ್ತಾ ಈ ಕಾರ್ಯಕ್ರಮ ಯಶಸ್ವಿಯಾಗಲಿ. ದೇವಣ್ಣನಂಥವರು ಈ ಕಂಬಳ ಕ್ಷೇತ್ರಕ್ಕೆ ಅವರೇ ಹೇಳ್ತಾರೆ, ಕಂಬಳದಿಂದಾಗಿ ನಾವು, ನಮ್ಮಿಂದ ಕಂಬಳ ಅಲ್ಲ ಅಂತೇಳಿ ಹೇಳ್ತಾ, ಅಂಥ ವಿನಯತೆ ಅನ್ನುವಂಥದ್ದು ಈ ಕಂಬಳ ಕ್ಷೇತ್ರದಲ್ಲಿ ಎಲ್ರಿಗೂ ಇರಲಿ ಅಂತೇಳಿ ಹೇಳ್ತಾ ಎಲ್ರಿಗೂ ಶುಭವನ್ನು ಕೋರಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಶುಭವನ್ನು ಹಾರೈಸಿರುವಂತಹ ಮಾನ್ಯ ಶಾಸಕರು, ಅದೇ ರೀತಿ ಸಮೃದ್ಧ ಬೈದೂರಿನ ಕನಸನ್ನು ಹಿಡಿದುಕೊಂಡಿರುವಂತಹ ನಮ್ಮ ಹೆಮ್ಮೆಯ ಗುರುರಾಜ್ ಶೆಟ್ಟಿಗಟ್ಟಳಿ ಒಂದು ಗಟ್ಟಿ ಕೈ ಚಪ್ಪಾಳೆಗಳನ್ನು ಸಲ್ಲಿಸುವಂತೆ ವಿನಃ ಮತ್ತು ಕಾರ್ಯಕ್ರಮಗಳನ್ನು ಮುಂದುವರಿಸಿಕೊಳ್ತಾ ಈ ಅದ್ಧೂರಿ ಕಾರ್ಯಕ್ರಮದಲ್ಲಿ ಕಂಬಳೋತ್ಸವದ ಸ್ಥಳಾವಕಾಶವನ್ನು ನೀಡಿರುವಂತಹ ಶ್ರೀಯುತ ಅಣ್ಣಪ್ಪಯ್ಯ ಆಚಾರ್ಯವರನ್ನ ಪ್ರೀತಿಪೂರ್ವಕವಾಗಿ ಸನ್ಮಾನದ ಆಸನದ ಆಹ್ವಾನಿಸ್ತಾ ಇದ್ದೇವೆ. ಅದೇ ರೀತಿ ಇಂದಿರಾ ಸೀತಾರಾಮ್ ಕೊಠಾರಿ ಅವರು ಎಲ್ಲೇ ಇದ್ರು ಕೂಡ ಆದಷ್ಟು ಬೇಗ ಸನ್ಮಾನದ ಆಸನಕ್ಕೆ ಬರುವಂತೆ ಭಿನ್ನಹ ಆ ನಿಟ್ಟಿನಲ್ಲಿ ಒಂದು ಕಂಬಳೋತ್ಸವ ಮಾಡಬೇಕು, ಜೋಡುಕೆರೆ ಕಂಬಳೋತ್ಸವ ಮಾಡಬೇಕು ಎನ್ನುವಂತಹ ನಿಟ್ಟಿನಲ್ಲಿ ಈ ಪರಿಸರದಲ್ಲಿ ಹಮ್ಮಿಕೊಳ್ಳುವಾಗ ಅದರ ಸ್ಥಳಾವಕಾಶವನ್ನು ನೀಡಿರುವವರು ಅಣ್ಣಪ್ಪಯ್ಯ ಆಚಾರ್ಯ ಅವರು ಒಂದು ಪ್ರೀತಿಯ ಚಪ್ಪಾಳಿಯ ಸದ್ದಿನೊಂದಿಗೆ ಈ ವೇದಿಕೆಯಲ್ಲಿ ನಮ್ಮನ್ನು ಸನ್ಮಾನಿಸ್ತಾ ಇದ್ದೇವೆ. ನಿಮ್ಮ ಪ್ರೀತಿಗೆ ನಾವು ಆಭಾರಿಗಳಾಗಿದ್ದೇವೆ. ಹಾಗೆ ಇನ್ನೋರ್ವರಾಗಿರುವಂತಹ ಇಂದಿರಾ ಸೀತಾರಾಮ್ ಕೊಠಾರಿ ಅವರು ಆದಷ್ಟು ಬೇಗ ವೇದಿಕೆ ಎದುರು ಬರಬೇಕು. ಇಂದಿರಾ ಸೀತಾರಾಮ್ ಕೊಠಾರಿ ಅವರು ಸ್ಥಳಾವಕಾಶವನ್ನು ನೀಡಿರುವಂತಹ ಇಂದಿರಾ ಸೀತಾರಾಮ್ ಕೊಠಾರಿ ಅವರು ಇದ್ದರೆ ಆದಷ್ಟು ಬೇಗ ವೇದಿಕೆ ಎದುರು ಬರಬೇಕು, ಸನ್ಮಾನವನ್ನು ಪಡೆದುಕೊಳ್ಬೇಕು. ಈ ಕಂಬಳೋತ್ಸವದ ಅದ್ಧೂರಿ ಕಂಬಳೋತ್ಸವಕ್ಕೆ ಸ್ಥಳಾವಕಾಶವನ್ನು ನೀಡಿರುವಂತಹ ಇಂದಿರಾ ಸೀತಾರಾಮ್ ಕೊಠಾರಿ ಅವರು ದಯವಿಟ್ಟು ವೇದಿಕೆ ಎದುರು ಬರಬೇಕು, ಮತ್ತೆ ಸನ್ಮಾನವನ್ನು ಪಡೆದುಕೊಳ್ಬೇಕು. ಕಾರ್ಯಕ್ರಮದ ರಂಗವೇದಿಕೆಯಲ್ಲಿರುವಂತಹ ಶ್ರೀಯುತ ವಿಜಯ್ ಕುಮಾರ್ ರಂಗಿನ ಮನೆ ಕಾರ್ಯದರ್ಶಿಗಳು, ರಾಜ್ಯ ಕಂಬಳ ಅಸೋಸಿಯೇಷನ್ ಅವರನ್ನ ಪ್ರೀತಿಪೂರ್ವಕವಾಗಿ ನುಡಿಪೀಠಕ್ಕೆ ಆಹ್ವಾನಿಸ್ತಾ ಇದ್ದೇವೆ. ಆದಷ್ಟು ಬೇಗ ಇಂದಿರಾ ಸೀತಾರಾಮ್ ಕೊಠಾರಿ ಅವರು ವೇದಿಕೆ ಎದುರು ಬರಬೇಕು. ಹಾಯ್, ಹೆಂಗಿದ್ರ ಕುಂದಾಪುರ ಕಂಬಳಾಭಿಮಾನಿ ದೇವರುಗಳೇ, ಎಲ್ರಿಗೂ ನಮಸ್ಕಾರ. ಬಂಧುಗಳೇ, ಈ ಬೈಂದೂರು ಕಂಬಳಕ್ಕೆ ಬರಬೇಕು ಅಂತ ಆಹ್ವಾನ ಕೊಟ್ಟಾಗ ಇಲ್ಲಿ ಎಲ್ಲ ಕಂಬಳ ಒಂಟಿಗರಲ್ಲಿ ಓಡ್ತಾ ಇತ್ತು. ಈ ವರ್ಷ ಒಂದು ಜೋಡುಕರೆ ಕಂಬಳ ಮಾಡಿದ್ದೀರಿ ಅಂತ ಹೇಳಿದರೆ ಆ ವೆಂಕಟ ಪೂಜಾರಿಯವನ್ನ ಈ ಸಂದರ್ಭದಲ್ಲಿ ನಾವು ನೆನಪು ಮಾಡಿಕೊಳ್ಳೇಬೇಕು. ಯಾಕಂತ ಹೇಳಿದರೆ 15-16ನೇ ಇಸ್ವಿಯಲ್ಲಿ ಕಂಬಳವೇ ಆಗುವುದಿಲ್ಲ ಅಂತ ಹೇಳಿದಾಗ ಶಾಂತರಾಮಣ್ಣ ಅಧ್ಯಕ್ಷರಾಗಿ ನಾನು ಕಾರ್ಯದರ್ಶಿಯಾಗಿದ್ದೆ. 11 ಗಂಟೆಗೆ ಪ್ರಾರಂಭ ಆದ ಮೀಟಿಂಗ್ 3 ಗಂಟೆ ತನಕ ಯಾರೂ ಅಧ್ಯಕ್ಷರಾಗಿ ಒಪ್ಪಿಕೊಳ್ಳಿಲ್ಲ. ಯಾಕಂದರೆ ನಿಂತ್ಕೊಳ್ಳುವಂಥ ಕಂಬಳವೇ ಆಗುವುದಿಲ್ಲ ಅಂತಾದಾಗ ಅಧ್ಯಕ್ಷರು ಯಾಕೆ? ಅಂಥ ಹೊತ್ತಿನಲ್ಲಿ ಆ ಸಮಸ್ಯೆಯನ್ನು ಸವಾಲಾಗಿ ತಗೊಂಡವರು ನಮ್ಮ ಶಾಂತರಾಮಣ್ಣ, ಜೊತೆಯಾಗಿದ್ದದ್ದು ನಾನು ಕಾರ್ಯದರ್ಶಿಯಾಗಿ. ಆದರೆ ನಮ್ಮ ಖುಷಿ ಏನು ಅಂತ ಹೇಳಿದ್ರೆ, ನಮ್ಮ ಹೋರಾಟದಲ್ಲಿ ನಮ್ಮನ್ನೆಲ್ಲ ಬೆಂಬಲಿಸಿದ್ದಾರೆ. ಆ ಬೆಂಬಲದಿಂದಾಗಿ ನಾವು ಇಲ್ಲಿ ಕಂಬಳ ಇಷ್ಟು ಆಯೋಜನೆ ಆಗ್ತಾಯಿದೆ. ಈ ಬೈಂದೂರು ಕಂಬಳ ಆಗಲಿಕ್ಕೂ ಸಾಧ್ಯ ಆಗಿದೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಅದ್ರ ಜೊತೆ ಗಂಟಿಹೊಳೆಯವರ ಆ ಚುನಾವಣಾ ಸಂದರ್ಭದಲ್ಲಿ ನಮ್ಮ ಕ್ಯಾಪ್ಟನ್ ಬ್ರಿಜೇಶ್ ಶೆಟ್ ಅವರು ಇಲ್ಲಿ ಬಂದು ಅವ್ರ ಜೊತೆಯಾಗಿದ್ದರು.
ಆವಾಗ ಅವರು ಸಂಸದರಾಗಿರಲಿಲ್ಲ, ಕಂಬಳದವರಾಗಿದ್ದರು. ಆ ಕಂಬಳ ಬಂದಾಗ ನಾನು ಉಲ್ಲೇಖ ಮಾಡಿದ್ದೆ, ಗಂಟಿಹೊಳೆ ಮತ್ತು ಚೌಟ್ರು ಸೇರಿ ಗಂಟಿಹೊಳೆ ಅವರು ಗೆದ್ದರು. ಈ ಎಲ್ಲ ಕ್ಷೇತ್ರ ಜನ ಅವರನ್ನು ಗೆಲ್ಲಿಸಿದರು. ಇವಾಗ ಇವರು ಬಂದು ಅವರನ್ನು ಸಂಸದರಾಗಿ ಮಾಡಿದರು. ಇಬ್ಬರು ಕೂಡ ಜೊತೆಯಾಗಿ ಓಡಿದೆ. ಕೋಣ ಹೆಂಗೆ ಜೊತೆಯಾಗಿ ಓಡುತ್ತೋ ಹಾಗೆ ಇಬ್ಬರು ಜೊತೆಯಾದರೆ ಒಂದು ಸಂಸದ, ಒಬ್ಬ ಶಾಸಕ ಆಗಿದ್ದಾರೆ ಅಂತ ಹೇಳಲಿಕ್ಕೆ ಇಬ್ಬರನ್ನು ಕೂಡ ಈ ಸಂದರ್ಭದಲ್ಲಿ ಅಭಿನಂದಿಸ್ತಾ ಇದ್ದೇನೆ. ಚೌಟ್ರನ್ನು ಕಂಬಳ ಗುರುತಿಸಿದೆ. ಕಂಬಳ ನಿಲ್ಲುತ್ತದೆ ಅಂತ ಹೇಳುವ ಸಂದರ್ಭದಲ್ಲಿ ಕಂಬಳ ಮಾಡಿದವರು ಕ್ಯಾಪ್ಟನ್ ಬ್ರಿಜೇಶ್ ಚೌಟ್ ಅವರು. ಇವಾಗ ಸಂಸದರಾಗಿ ಜನಪ್ರಿಯತೆಯನ್ನು ಪಡೆದಿದ್ದಾರೆ. ಅದೇ ರೀತಿ ಆ ದಿನ ಶಾಂತರಾಮಣ್ಣ ಅಧ್ಯಕ್ಷರಾಗಿ ನಾನು ಕಾರ್ಯದರ್ಶಿಯಾಗಿದ್ದ ಹೊತ್ತಿನಲ್ಲಿ ಇಲ್ಲಿಯ ವೆಂಕಟ ಪೂಜಾರಿ ಅವರು ನಮ್ಮ ಜೊತೆ ಇದ್ದರು. ಆಮೇಲೆ ಅಶೋಕ್ ಮಾಡ ಅಂತ ಇದ್ದರು. ಆಮೇಲೆ ಸಸ್ಯಣ್ಣ ಇದ್ದರು, ಮಡಮಕ್ಕಿ ಸಸ್ಯಣ್ಣ. ಆಮೇಲೆ ನಮ್ಮ ಸುಧಾಕರಣ್ಣ ಹೇರಂಜ. ಈ 4 ಜನ ಕೂಡ ನಮ್ಮ ಜೊತೆಯಾಗಿ ಬಂದವರು. ಬೆಳಗಾಂ ಅಧಿವೇಶನಕ್ಕೆ ಹೋಗುವಾಗ ಕೂಡ ನಮ್ಮ ಜೊತೆಯಾಗಿದ್ದವರು. ಕಂಬಳ ಉಳಿಬೇಕು ಅನ್ನುವಂಥ ಹಂಬಲದಿಂದ ಪ್ರತಿಯೊಂದು ಸಭೆಗೆ ಬರ್ತಾ ವೆಂಕಟ ಪೂಜಾರಿ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ. ಈ ಕಂಬಳ ನಿಮ್ಮ ಹೆಸರಲ್ಲಿ ನಡೀತಾ ಇದೆ, ಖಂಡಿತ ನಿಮ್ಮ ಮೋಕ್ಷಕ್ಕೆ ಹೋಗ್ತೀರಾ. ನಿಮ್ಮ ಮಕ್ಕಳು ಈ ಕಂಬಳವನ್ನು ಮುನ್ನಡೆಸ್ತಾರೆ. ಮುಂದಿನ ದಿನ ಗಂಟಿಹೊಳೆ ಅವರ ಗೌರವ ಅಧ್ಯಕ್ಷತೆಯಲ್ಲಿ ಬೈಂದೂರಲ್ಲಿ ಒಂದು ಅದ್ಧೂರಿಯ ಜೋಡುಕರೆ ಕಂಬಳ ನೋಡುವಂಥ ಅವಕಾಶ ನಮಗೂ ಸಿಗಲಿ ಅಂತೇಳಿ ನಾನು ಭಾವಿಸ್ತೇನೆ. ಅದೇ ರೀತಿ ಇವಾಗ ನಮ್ಮ ರಾಜ್ಯ ಕಂಬಳ ಅಸೋಸಿಯೇಷನ್ ರಚನೆ ಆಗಿದೆ. 50ನೇ ವರ್ಷದ ಕಂಬಳದ ಅಧ್ಯಕ್ಷರು. ಒಂದು ಆಧುನಿಕ ಸ್ಪರ್ಶ ಪಡೆದು ಜೋಡುಕರೆ ಕಂಬಳ ಆಗಿದ್ದು 50 ವರ್ಷಗಳ ಈ ವರ್ಷದ ಕಂಬಳವನ್ನು ಆಯೋಜನೆ ಮಾಡುವಂಥ ಆಯಕಳ ಭಾವದ ದೇವಿಪ್ರಸಾದ್ ಶೆಟ್ಟಿಯವರ ಅಧ್ಯಕ್ಷತೆಯಲ್ಲಿ ಆ ದಿನ ಯಾರೂ ಹುದ್ದೆ ವಹಿಸ್ಕೊಳ್ಳಿಕ್ಕೆ ಸಿಗದ ಸಂದರ್ಭದಲ್ಲಿ ಕಾರ್ಯದರ್ಶಿ ಆಗಿದ್ದೇನೆ. ಈ ವರ್ಷ ಈಗ ನಮಗೂ ಬೇಕು ಅಂತ ಅನಿಸುವ ಹೊತ್ತಿನಲ್ಲಿ ಮತ್ತೊಮ್ಮೆ ನಮಗೆ ಕಾರ್ಯದರ್ಶಿ ಹುದ್ದೆ ಸಿಕ್ಕಿದೆ. ಅದು ನನ್ನ ಸೌಭಾಗ್ಯ ಅಂತೇಳಿ ಭಾವಿಸ್ಕೊಂಡು ಈ ಕಂಬಳಕ್ಕೆ ಇನ್ನಷ್ಟು ಸೇವೆ ಸಲ್ಲಿಸುವಂಥ ಅವಕಾಶ ಸಿಕ್ಕಿದೆ ಅಂತೇಳಿ ಭಾವಿಸ್ಕೊಳ್ತೇನೆ. ದೇವಣ್ಣನ ಬಗ್ಗೆ ನಮ್ಮ ಗಂಟಿಹೊಳೆಯವರು ಹೇಳಿದರು, ಒಂದು ಧೈರ್ಯದ ಮನುಷ್ಯ, ಏನಾದರೂ ಒಂದು ತೀರ್ಮಾನ ತೆಗೆದುದಿದ್ದರೆ ಒಳ್ಳೆಯ ತೀರ್ಮಾನ ತೆಗೆದುಕೊಳ್ತಾರೆ ಅಂತ ಒಬ್ಬ ಅಧ್ಯಕ್ಷರು ಸಿಕ್ಕಿದ್ದು, ಅವ್ರ ಜೊತೆ ಕೆಲಸ ಮಾಡುವಂಥ ಆಯೋಗ ನಮಗೆ ಸಿಕ್ಕಿರೋದು. ಅದೇ ರೀತಿ ಇಲ್ಲಿಯ ವೆಂಕಟ ಪೂಜಾರಿ ಅವರ ಮಗನನ್ನು ನಮ್ಮ ಸಮಿತಿಯಲ್ಲಿ, ಕಾರ್ಯಕಾರಿ ಸಮಿತಿಯಲ್ಲಿ ಸೇರಿಸ್ಕೊಂಡಿದ್ದೇವೆ. ಸುಧಾಕರಣ್ಣನವನ್ನು ಸೇರಿಸ್ಕೊಂಡಿದ್ದೇವೆ. ಶಾಂತರಾಮಣ್ಣ ಕೂಡ ಈ ವಿಭಾಗದ ಒಬ್ಬ ಕೋಣಗಳ ಯಜಮಾನರು. ಸರ್ಕಾರದಿಂದ ಸಿಗುವಂಥ ಅನುದಾನ ಹಿಂದೆಯೂ ಕೂಡ ನಾನು ತುಂಬ ಸಲ ಹೇಳಿದ್ದೆ. ಅನುದಾನ ಅಂತ ಹೇಳಿದರೆ ಸರ್ಕಾರದ ಅನುದಾನ ಪಡಿಬೇಕಿದ್ರೆ ಅದು ಸಾರ್ವಜನಿಕ ವಲಯದಲ್ಲಿ ಸಮಿತಿ ರಚನೆ ಮಾಡಿಕೊಂಡು ಮಾಡುವಂಥ ಕಂಬಳಗಳಿಗೆ ಸಿಗೋದು. ನಮ್ಮ ಮನೆ ಕಂಬಳಗಳಿಗೆ ತೆಗೋಬೇಕಾದ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ಈ ಭಾಗದ ಕಂಬಳಗಳು ಎಲ್ಲಿ ಹೆಚ್ಚಿನ ಕಂಬಳಗಳು ನಡೆಯುವುದು ಪ್ರತಿ ಮನೆಯವರ ಕಂಬಳ ಅಥವಾ ಒಂದು ದೇವಸ್ಥಾನದ ಕಂಬಳ ಅಂತ ಇದ್ದೆ. ಅದಕ್ಕೆ ಸಮಿತಿ ರಚನೆ ಮಾಡಿಕೊಂಡು ಒಂದು ತರಬೇತಿ ಕೇಂದ್ರಗಳು ಅಂತೇಳಿ ತರಬೇತಿಗಾಗಿ ಅನುದಾನ ಸಿಕ್ಕಿದರೆ ಈ ಭಾಗದ ಜನಗಳಿಗೆ ಸಿಗಬಹುದು ಅನ್ನೋದು ನನ್ನ ಅನಿಸಿಕೆ. ಅದನ್ನು ಪ್ರಯತ್ನ ಮಾಡಿ ರಾಜ್ಯ ಅಸೋಸಿಯೇಷನ್ಗೆ ಅದು ಅವಕಾಶ ಇದೆ. ಅಲ್ಲಲ್ಲಿ ತರಬೇತಿ ಕೇಂದ್ರಗಳನ್ನು ರಚನೆ ಮಾಡೋ ಮುಖಾಂತರ ಎಲ್ಲ ಭಾಗದ ಓಟಗಾರರಿಗೆ ತರಬೇತಿಯನ್ನು ಕೊಡುವುದರ ಮುಖಾಂತರ ಸ್ವಲ್ಪ ಅನುದಾನವನ್ನು ಪಡೀಬೋದು ಅನ್ನೋದು ನನ್ನ ಅನಿಸಿಕೆ. ಅದನ್ನು ಮುಂದುವರಿಸಿಕೊಂಡು ಹೋಗಲಿಕ್ಕೆ ನಮ್ಮ ಅಧ್ಯಕ್ಷರು ಹಾಗೂ ನಮ್ಮ ಇಲ್ಲಿಯ ಶಾಸಕರೆಲ್ಲರೂ ಬೆಂಬಲ ಸಿಗ್ಬೋದು ಅಂತ ಕೂಡ ನಾನು ಭಾವಿಸ್ಕೊಳ್ತೇನೆ. ಮತ್ತೊಂದು ವಿಚಾರ ಹೇಳ್ತೀನಿ ಅಂತ ಹೇಳಿದ್ರೆ, ಈ ಭಾಗದ ಹಲವಾರು ಜನ ಓಟಗಾರರು, ನನ್ನ ಪ್ರೀತಿಯ ಓಟಗಾರರು ಇಲ್ಲಿಯವರಿದ್ದಾರೆ. ಒಂದು ಆಯ್ಕೆಗಾಗಿ ಬಂದಂಥ ವಿಶ್ವನಾಥ ದೇವಾಡಿಗರನ್ನು ನೀವು ಅವರ ಎತ್ತರ ಸ್ವಲ್ಪ ಗಿಡ್ಡ ಅಂತೇಳಿ ಅವರ ಆಯ್ಕೆ ಆಗಲಿಲ್ಲ ಅಂತೆ. ನನ್ನ ಮನೆಯ ಕೋಣ ಅವನಿಗೆ ಓಡಿಸ್ಲಿಕ್ಕೆ ಕೊಟ್ಟು ಇದೀಗ ಮೊನ್ನೆಯ ಮೇಯಾರು ಕಂಬಳದಲ್ಲಿ 3 ಪ್ರಥಮ ಬಹುಮಾನ ಪಡೆದ ಒಬ್ಬ ನನ್ನ ಪ್ರೀತಿಯ ಓಟಗಾರ ವಿಶ್ವನಾಥನ ದೇವಾಡಿಗರನ್ನು ಕೂಡ ನಾನು ನೆನಪಿಸ್ಕೊಳ್ತೇನೆ. ಯಾಕೆ ಅಂತ ಹೇಳಿದರೆ ಒಂದು ಛಲ ಇದ್ದರೆ ಗೆಲ್ಬೋದು ಅನ್ನೋಂಥ ತೋರಿಸ್ಕೊಟ್ಟಂಥ ಓಟಗಾರ. ಅದೇ ರೀತಿ ಸ್ವರೂಪ್ ಅನ್ನೋ ಹುಡುಗ ಮೊನ್ನೆ ತಾನೇ 8.69ರಲ್ಲಿ ಓಡಿ ಸಾರ್ವಕಾಲಿಕ ಕಂಬಳದ ದಾಖಲೆಯನ್ನು ಮಾಡಿದ ಓಟಗಾರ ಈ ಭಾಗದ ಓಟಗಾರ ಅಂತೇಳಿ ಕೂಡ ನಾನು ಸಂತೋಷ ಪಡ್ತೇನೆ. ಅದಲ್ಲದೆ ಈ ಭಾಗದ ಬೈಂದೂರು ರವಿ ಇರ್ಬೋದು, ಆಮೇಲೆ ಮಹೇಶ್ ಪೂಜಾರಿ ಇರ್ಬೋದು, ಬೈಂದೂರು ಭಾಸ್ಕರ್ ದೇವಾಡಿಗನಿಗೆ ಕ್ರೀಡಾರತ್ನ ಪ್ರಶಸ್ತಿ ಬಂದಿದೆ. ಬಹುಶಃ ಕಂಬಳದ ಇತಿಹಾಸದಲ್ಲಿ ನಮ್ಮ ಕಡೆ ನಿಶಾನಿಗೆ ನೀರು ಹಾಯಿಸುವುದರಲ್ಲಿ ಅಪ್ರತಿಮ ಒಬ್ಬ ಓಟಗಾರ. 6.5 ಕೋಲು ಮತ್ತು 7.5 ಕೋಲಿಗೆ ಏಕಕಾಲದಲ್ಲಿ 2 ಸಲ ನಿಶಾನಿಗೆ ನೀರು ಹಾಯಿಸಿದ ಓಟಗಾರ ಆ ಬೈಂದೂರು ಭಾಸ್ಕರ ದೇವಾಡಿಗನಿಗೆ ನನ್ನ ಪರವಾಗಿ ಕೂಡ ತುಂಬ ಹೃದಯದ ಅಭಿನಂದನೆಗಳನ್ನು ಹೇಳ್ತಾನೆ. ಬಹುಶಃ ಈಗ ವಿವೇಕ್ ಪೂಜಾರಿ ಇರ್ಬೋದು, ಬೈಂದೂರು ಭಟ್ಕಳ ಹರೀಶ ಇರ್ಬೋದು, ತೆಕ್ಕಟ್ಟೆ ಸುಧೀರ್ ದೇವಾಡಿಗೆ ಇರ್ಬೋದು, ಈ ಭಾಗದ ಎಲ್ಲ ಓಟಗಾರರು ನಮ್ಮ ಆ ಕಡೆ ಕೂಡ ಬಂದು ಬಹುಮಾನ ಪಡೀತಾ ಇದ್ದಾರೆ. ಅದೇನಂತ ಹೇಳಿದರೆ ಆ 1 ತಿಂಗಳ ಈ ಕಂಬಳ ನವಂಬರ್ ತಿಂಗಳಲ್ಲಿ ಪ್ರಾರಂಭ ಆದಂಥ ಕಂಬಳ ಡಿಸೆಂಬರ್ ಸಂಕ್ರಮಣದ ತನಕ ನಡೆಯುವಂಥ ಈ ಕಂಬಳ ಗದ್ದೆಗಳೇ ಅವ್ರಗಳಿಗೆ ತರಬೇತಿ, ಅವರ ಛಲ
ಅವರ ಸ್ಫೂರ್ತಿ ನಮ್ಮ ಕಡೆ ಕೂಡ ಬಂದು ಬಹುಮಾನ ಪಡೆಯುವಂಥ ಅಪ್ರತಿಮ ಓಟಗಾರರು ಯಾರಿದ್ದಾರೆ ಎಲ್ಲರಿಗೂ ಕೂಡ ಭಗವಂತ ಇನ್ನಷ್ಟು ಸಮಯ ಓಟ ಓಡಲಿಕ್ಕೆ ಅವಕಾಶ ಸಿಗಲಿ, ಬಹುಮಾನ ಪಡೆಯುವಂಥ ಛಾಪ್ ಅವರಲ್ಲಿ ಮೂಡಿ ಬರಲಿ. ಮುಂದಿನ ದಿನಗಳಲ್ಲಿ ಈ ಎಲ್ಲ ಭಾಗದಲ್ಲಿ ಆ ತರಬೇತಿಯನ್ನು ಕೊಡುವಂಥ ಕೇಂದ್ರಗಳು ಸ್ಥಾಪನೆ ಆಗಲಿ. ನಮ್ಮ ಅಧ್ಯಕ್ಷರು ಹೇಳಿದಂತೆ ಎರ್ಮಾಳ್ನಲ್ಲಿ ಮುಂದಿನ ವರ್ಷದಿಂದ ಒಂದು ಕನ್ನಡ ಕಂಬಳ ಭವನವನ್ನು ನಿರ್ಮಾಣ ಮಾಡಿ ಅಲ್ಲಿ ತರಬೇತಿ ಕೇಂದ್ರವನ್ನು ಮಾಡುವುದರ ಮುಖಾಂತರ ಈ ಭಾಗದ ಜನಗಳಿಗೂ ನಮ್ಮ ತೆಂಕು ಬಡಗು ಜೊತೆಯಾಗಿ ಇಲ್ಲಿಯ ಕನ್ನಡ ಬೇರೆ ಇರಬಹುದು, ಆದರೆ ನಮ್ಮ ಭಾವನೆ ಒಂದೇ, ಕಂಬಳವನ್ನು ಉಳಿಸಿ ಬೆಳೆಸುವಲ್ಲಿ ಎಲ್ಲಿ ಕಲ್ಚರ್ ಉಳಿಯುತ್ತೋ ಅಲ್ಲಿ ಅಗ್ರಿಕಲ್ಚರ್ ಬೆಳೆಯುತ್ತೆ. ಅದೇ ರೀತಿ ಕೃಷಿಕ ಬಂಧುಗಳ ಪ್ರೀತಿಯ ಈ ಕಂಬಳ ನಿತ್ಯ ನಿರಂತರ ಏನು ಸೂರ್ಯಚಂದ್ರ ಅಂತ ಹೆಸರಿಟ್ಟಿದ್ದೀರೋ ನಮಗೆ ಬೆಳಕು ಕೊಡುವ ಸೂರ್ಯಚಂದ್ರ ಇರೋರ ತನಕ ನಮಗೆ ಆ ಕಂಬಳ ಉಳೀಲಿ, ಕಂಬಳ ಬೆಳೆಯಲಿ, ಅದರಲ್ಲಿ ಭಾಗವಹಿಸುವಂಥ ಅವಕಾಶ ನಿಮಗೆಲ್ರಿಗೂ ಸಿಗಲಿ. ನಮ್ಮ ಯೋಗ ಅಂತ ಹೇಳಿದ್ರೆ ಇಷ್ಟೆಲ್ಲ ಒಳ್ಳೆಯ ಕಂಬಳವನ್ನು ನೋಡುವಂಥ ಸಂದರ್ಭದಲ್ಲಿ ಈ ಭೂಮಿಯಲ್ಲಿ ನಾವಿದ್ದೀವಲ್ಲ, ಅದು ನಮಗೆ ಸಂತೋಷ. ಮುಂದಿನ ಪೀಳಿಗೆಗಳ ಕಂಬಳವನ್ನು ಉಳಿಸುವಲ್ಲಿ ನಮ್ಮೆಲ್ಲರ ಪ್ರಯತ್ನ ಸಾಗಲಿ. ಈ ಭಾಗದೆಲ್ಲ ಓಟಗಾರರಿಗೆ ಅಭಿನಂದನೆಗಳು, ಕೋಣಗಳ ಯಜಮಾನರುಗಳಿಗೆ ಅಭಿನಂದನೆಗಳು. ಈ ಕಂಬಳವನ್ನು ವೆಂಕಟ ಪೂಜಾರಿಯವರ ಸ್ಮರಣಾರ್ಥವಾಗಿ ಆಯೋಜನೆ ಮಾಡಿದಂಥ ಎಲ್ಲ ಬಂಧು ಮಿತ್ರರಿಗೂ ಕೂಡ ಆ ವೆಂಕಟ ಪೂಜಾರಿಯವರ ನೆನಪು ಶಾಶ್ವತವಾಗಿ ಇರಲಿ. ಈ ಊರಿನಲ್ಲಿ ಬೈಂದೂರಿನಲ್ಲಿ ಕಂಬಳ ಅಂತ ಹೇಳಿದರೆ ವೆಂಕಟ ಪೂಜಾರಿಯವರು ಆ ರೀತಿಯ ಹೆಸರು ಇನ್ನೂ ಉಳಿಯಲಿ. ಅದೇ ರೀತಿ ಇಲ್ಲಿಯ ಚೈತ್ರಾ ಪರಮೇಶ್ವರ್ ಭಟ್ ಅಂದರೆ ಒಬ್ಬ ಬಾಲೆ, ಒಂದು 6 ವರ್ಷ 8 ವರ್ಷದ ಬಾಲಕಿ ಸಹಿತ ಆ ಕಂಬಳದ ಕೋಣಗಳನ್ನು ಓಡಿಸುವುದರ ಬಂದು ಆ ಹಿಡಿಯುವಲ್ಲಿ ಆ ಬಾಲಕಿಯ ಪ್ರೀತಿ ವಿಶ್ವಾಸವನ್ನು ಎಲ್ಲರನ್ನ ಗಳಿಸಿದಂಥ ಆ ಚೈತ್ರಾ ಪರಮೇಶ್ವರ್ ಭಟ್ ಅಂತ ಆ ಬಾಲಕಿಯ ಸ್ಫೂರ್ತಿ ಕೂಡ ಎಲ್ಲ ಮಹಿಳೆಯರಿಗೆ ಮಾದರಿಯಾಗಲಿ. ಕಂಬಳ ಉಳಿಯಲಿ, ಕಂಬಳ ಬೆಳೆಯಲಿ. ನನ್ನನ್ನು ಕರೆದು ಇಲ್ಲಿಗೆ ಒಂದು 4 ಮಾತುಗಳಕ್ಕೆ ಅವಕಾಶ ಕೊಟ್ಟ ಎಲ್ಲ ಬಂಧುಗಳಿಗೆ ವಂದಿಸುತ್ತಾ ನನ್ನೆರಡು ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಜೈ ಕಂಬಳಂಗೇಲ್ಗೆ. ಪ್ರಸ್ತುತ ಕಾರ್ಯಕ್ರಮಕ್ಕೆ ಆಗಮಿಸಿ ವೆಂಕಟ ಪೂಜಾರಿಯರವರ ನೆನಪುಗಳನ್ನು ಮೆಲುಕು ಹಾಕಿಕೊಳ್ಳುತ್ತಾ ಅದೇ ರೀತಿ ಪರಿಸರದ ಎಲ್ಲ ಓಟಗಾರರಿಗೆ ಪ್ರೀತಿಯ ಶುಭ ಹಾರೈಸಿ ಅದರ ಜೊತೆಗೆ ಕಂಬಳ ಉಳಿಯಲಿ ಬೆಳೆಯಲಿ ಎನ್ನುವಂತಹ ಮಾತುಗಳನ್ನಾಡಿರುವಂತಹ ಶ್ರೀಯುತ ವಿಜಯ್ ಕುಮಾರ್ ರಂಗಿನಮನೆ ಅವರಿಗೆ ಪ್ರೀತಿಯ ನಲ್ಮಯ್ಯ ಚಪ್ಪಾಳೆಗಳನ್ನು ಸಲ್ಲಿಸುವುದು ಭಿನ್ನ. ಮತ್ತು ಕಾರ್ಯಕ್ರಮಗಳನ್ನು ಮುಂದುವರಿಸಿಕೊಳ್ತಾ ಕಾರ್ಯಕ್ರಮದ ರಂಗವೇದಿಕೆಯಲ್ಲಿರುವಂತಹ ಶ್ರೀಯುತ ರಾಜು ಪೂಜಾರಿ ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರನ್ನು ಪ್ರೀತಿಪೂರ್ವಕವಾಗಿ ಮಾತಿನ ಮಂಟಪಕ್ಕೆ ಆಹ್ವಾನಿಸ್ತಾ ಇದ್ದೇವೆ. ಸರ್, ತಮ್ಮ 2 ಹಿತ ನುಡಿಗಾಗಿ. ವೇದಿಕೆಯಲ್ಲಿ ಉಪಸ್ಥಿತಿರುವಂಥ ಈಗಾಗಲೇ ದೀಪ ಬೆಳಗಿಸುವುದರ ಮುಖಾಂತರ ಉದ್ಘಾಟನೆ ಮಾಡಿದಂಥ ನನ್ನ ಆತ್ಮೀಯ ಮಿತ್ರರು, ಕರ್ನಾಟಕ ರಾಜ್ಯ ಕಂಬಳ ಸಮಿತಿಯ ಅಧ್ಯಕ್ಷರು ಅಂತ ಸನ್ಮಾನ್ಯ ದೇವಿಪ್ರಸಾದ್ ಶೆಟ್ಟಿ ಅವರೇ, ಈ ಕ್ಷೇತ್ರದ ಶಾಸಕರ ಅಂತ ಸನ್ಮಾನ್ಯ ಗುರುರಾಜ್ ಗಂಟಿಹೊಳೆ ಅವರೇ, ನನ್ನ ಆತ್ಮೀಯರು ಹಿರಿಯರು ಅಂತ ಶಾಂತರಾಮ್ ಶೆಟ್ಟಿ, ವೇದಿಕೆಯಲ್ಲಿರುವಂಥ ಎಲ್ಲ ಗೌರವಾನ್ವಿತ ಗಣ್ಯರೇ, ಕಂಬಳ ಸಮಿತಿ ಅಧ್ಯಕ್ಷರಂಥ ಮಂಜು ಪೂಜಾರರೇ, ಎಲ್ಲ ಪದಾಧಿಕಾರಿಗಳೇ, ಆತ್ಮೀಯ ಬಂಧುಗಳೇ, ಈಗಾಗಲೇ ನಮ್ಮ ಅತಿಥಿಗಳು ಈ ಒಂದು ಕಂಬಳದ ವೈಶಿಷ್ಟ್ಯದ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ಹೇಳಿರುವುದರಿಂದ ನಾನು ಹೆಚ್ಚಿಗೆ ಮಾತಾಡಲಿಕ್ಕೆ ಹೋಗುವುದಿಲ್ಲ. ಸಸಿತ್ಲು ವೆಂಕಟ ಪೂಜಾರಿಯವರು ನಮ್ಮ ಒಡನಾಡಿಗಳು, ಒಬ್ಬ ಬಹುಮುಖ ಪ್ರತಿಭೆಯ ಒಂದು ವ್ಯಕ್ತಿತ್ವದ ಒಬ್ಬ ವ್ಯಕ್ತಿ. ಬಹುಶಃ ಅವರು ಎಲ್ಲ ಕ್ಷೇತ್ರದಲ್ಲೂ ಸಹ ತಮ್ಮನ್ನು ತೊಡಗಿಸಿಕೊಂಡವರು. ಒಬ್ಬ ಕ್ರೀಡಾಪಟುವಾಗಿ, ಒಬ್ಬ ಧಾರ್ಮಿಕ ಮುಖಂಡನಾಗಿ, ಯಕ್ಷಗಾನ ಕಲಾವಿದನಾಗಿ, ವಿಶೇಷವಾಗಿ ಈ ಕಂಬಳ ಕ್ಷೇತ್ರದಲ್ಲಿ ತನ್ನನ್ನು ತೊಡಗಿಸಿಕೊಂಡು ಒಬ್ಬ ಸಮಾಜಮುಖಿಯಾಗಿ ತನ್ನ ಬದುಕನ್ನು ರೂಪಿಸಿಕೊಂಡಂಥ ಒಬ್ಬ ವ್ಯಕ್ತಿ. ಈಗಾಗಲೇ ಅತಿಥಿಗಳು ಹೇಳಿದ ಹಾಗೆ ಈ ಸಾಂಪ್ರದಾಯಿಕ ಕಂಬಳ ಈ ಪರಿಸರದಲ್ಲಿ ತುಂಬ ಜನ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಸಾಂಪ್ರದಾಯಿಕ ಕಂಬಳವನ್ನು ನಡೆಸಲಿಕ್ಕಾಗದೆ ನಿಲ್ಲುವಂಥ ಸಂದರ್ಭದಲ್ಲಿ ಆ ಸಾಂಪ್ರದಾಯಿಕ ಕಂಬಳ ನಡೆಸುವಂಥ ಮುಖಂಡರಿಗೆ ವಿಶೇಷವಾಗಿ ಧೈರ್ಯವನ್ನು ಕೊಟ್ಟು, ನಾಯಕತ್ವವನ್ನು ಕೊಟ್ಟು ಈ ಭಾಗದಲ್ಲಿ ಸಾಂಪ್ರದಾಯಿಕ ಕಂಬಳವನ್ನು ಉಳಿಸಲಿಕ್ಕೆ ವಿಶೇಷವಾದ ಒಂದು ಶ್ರಮ ವಹಿಸ್ತಿದ್ದರೆ ಅದು ವೆಂಕಟ ಪೂಜಾರಿಯವರು.
ಬಹುಶಃ ಬೈಂದೂರಿನಂಥ ಈ ಗ್ರಾಮೀಣ ಪ್ರದೇಶದಲ್ಲಿ ಕೆಲವು ಸಾಂಪ್ರದಾಯಿಕ ಕಂಬಳವನ್ನು ನಡೆಸಲಿಕ್ಕೆ ಕಷ್ಟವಾದಂಥ ಪ್ರದೇಶದಲ್ಲಿ ಅಲ್ಲಿರುವಂಥ ಕಂಬಳಾಭಿಮಾನಿಗಳನ್ನು ಸಂಘಟನೆ ಮಾಡಿ ಅವರಿಗೆ ವಿಶೇಷವಾದ ಪ್ರೋತ್ಸಾಹವನ್ನು ಕೊಡೋದ್ರ ಮುಖಾಂತರ ಆ ಕಂಬಳವನ್ನು ಉಳಿಸ್ಕೊಳ್ಳಲಿಕ್ಕೆ ಅವರು ವಿಶೇಷವಾದ ಪ್ರಯತ್ನವನ್ನು ಮಾಡಿದಂಥದ್ದನ್ನು ನಾವೆಲ್ಲ ನೋಡಿದ್ದೇವೆ. ಇವತ್ತು ಬಹುಶಃ ನಾವಿಲ್ಲಿ ಬಂದು ನೋಡುವಾಗ ಇದು ಬೈಂದೂರಿನಂಥ ಪ್ರದೇಶದಲ್ಲಿ ನಾವಿದ್ದೇವೋ ಅಥವಾ ದಕ್ಷಿಣ ಕನ್ನಡ ಜಿಲ್ಲೆಯ ಯಾವುದೋ ಒಂದು ಎಷ್ಟೋ ವರ್ಷಗಳಿಂದ ನಡೆದಿರುವಂಥ ಒಂದು ಜೋಡುಕರ ಕಂಬಳವನ್ನು ನೋಡ್ತಾ ಇದ್ದೇವೆ ಅನ್ನೋ ಭಾವನೆ ಬರ್ತಾ ಇದೆ. ಬಹುಶಃ ನಾನು ಉಡುಪಿ ಜಿಲ್ಲಾ ಪಂಚಾಯತಿನ ಅಧ್ಯಕ್ಷನಿರುವಾಗ ಬೇರೆ ಬೇರೆ ಜೋಡುಕರ ಕಂಬಳದಲ್ಲಿ ಭಾಗವಹಿಸಿದ್ದೇನೆ. ಅದೇ ರೀತಿ ಮಂಗಳೂರು ಜಿಲ್ಲೆಯ ಕೆಲವು ಜೋಡುಕರ ಕಂಬಳದಲ್ಲೂ ಭಾಗವಹಿಸಿದ್ದೇನೆ. ಬಹುಶಃ ಅಷ್ಟೊಂದು ಸುಸಜ್ಜಿತವಾಗಿ ಮಾಡ್ತಿರುವಂಥ ಕಂಬಳವನ್ನು ನೋಡಿದ್ದೇನೆ. ಆದರೆ ಅಂಥ ಕಂಬಳವನ್ನು ನೋಡಿದಾಗ ಬಹುಶಃ ಇಲ್ಲಿ ಯಾವುದಕ್ಕೂ ಕಡಿಮೆ ಆಗದ ರೀತಿಯಲ್ಲಿ ಇಲ್ಲಿ ಕಂಬಳವನ್ನು ನೆರವೇರಿಸಿದ್ದನ್ನು ನಾವು ನೋಡಿದ್ದೇವೆ. ಇವತ್ತು ಒಬ್ಬ ವ್ಯಕ್ತಿ ಒಂದು ಕೆಲಸವನ್ನು ಮಾಡುವಾಗ ವೆಂಕಟ ಪೂಜಾರಿ ಅವರು ಈ ಕಂಬಳ ಕ್ಷೇತ್ರದಲ್ಲಿ ಅವರು ಬಹಳ ಶ್ರದ್ಧೆಯಿಂದ ಈ ಕಂಬಳ ಕ್ಷೇತ್ರ ಉಳಿಬೇಕೆನ್ನುವ ಒಂದು ವಿಚಾರವನ್ನು ಇಟ್ಕೊಂಡು ತಮ್ಮನ್ನು ತೊಡಗಿಸಿಕೊಂಡಂಥ ವ್ಯಕ್ತಿ. ಇವತ್ತು ಅವರ ಹೆಸರಿನಲ್ಲಿ ಕಂಬಳ ಮಾಡುವಾಗ ಬಹುಶಃ ಇಷ್ಟು ಯಶಸ್ವಿ ಆಗಬೇಕಿದ್ರೆ ಬಹುಶಃ ಅವರು ಈ ಕ್ಷೇತ್ರದಲ್ಲಿ ಒಬ್ಬ ವ್ಯಕ್ತಿಯಾಗಿ ಶ್ರದ್ಧೆಯಿಂದ ಆ ಕಾರ್ಯಕ್ರಮ ಮಾಡೋದ್ರಿಂದ ಬಹುಶಃ ಅವರ ಹೆಸರಿನಲ್ಲಿ ಮಾಡುವಾಗ ಇಷ್ಟೊಂದು ರೀತಿಯಲ್ಲದ ಯಶಸ್ಸನ್ನು ಕಾಣಲಿಕ್ಕೆ ಸಾಧ್ಯತೆ ಆಗುತ್ತೆ. ಅಂದರೆ ಯಾವುದೇ ವ್ಯಕ್ತಿ ಒಂದು ಕೆಲಸವನ್ನು ಮಾಡುವಾಗ ಶ್ರದ್ಧೆಯಿಂದ ಪ್ರಾಮಾಣಿಕತೆಯಿಂದ ಯಾರು ಮಾಡ್ತಾರೆ ಬಹುಶಃ ಅವ್ರನ್ನ ಹೆಸರನ್ನು ಇಟ್ಕೊಂಡಾಗ ಈ ಕಾರ್ಯಕ್ರಮ ಇಷ್ಟು ಯಶಸ್ವಿ ಆಗಲಿಕ್ಕೆ ಸಾಧ್ಯತೆ ಆಗುತ್ತೆ. ಬಹುಶಃ ಆ ಹಿನ್ನೆಲೆಯಲ್ಲಿ ಇವತ್ತು ವೆಂಕಟ ಪೂಜಾರಿಯವರು ಈಗಾಗಲೇ ನಮ್ಮ ಕಂಬಳ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ಹಿರಿಯರು ಹೇಳಿದರು, ವೆಂಕಟ ಪೂಜಾರಿಯವರ ಆತ್ಮಕ್ಕೆ ಶಾಂತಿ ಸಿಗ್ತದೆ ಈ ಕಾರ್ಯಕ್ರಮದ ಮುಖಾಂತರ. ಬಹುಶಃ ಅತ್ಯಂತ ಪ್ರೀತಿಯ ಒಂದು ವಿಚಾರ ಇದ್ದರೆ ಅವ್ರಿಗೆ ಕಂಬಳ. ಅವರು ಇಲ್ಲದೇ ಇರುವಾಗ ಅವರ ಅತ್ಯಂತ ಪ್ರೀತಿಯಾದ ಈ ಕಂಬಳ ಇಷ್ಟೊಂದು ಯಶಸ್ವಿ ಆದಾಗ ಖಂಡಿತವಾಗಿ ಅವರ ಆತ್ಮಕ್ಕೆ ಶಾಂತಿ ಸಿಗ್ತದೆ. ಬಹುಶಃ ತಾವೆಲ್ಲ ಏನು ಮಾಡಿದಿರಿ, ಶ್ರಮವನ್ನು ವಹಿಸಿದರೆ ಇದು ಒಂದು ಮಾದರಿ ಕಾರ್ಯಕ್ರಮ, ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶದ ಕಾರ್ಯಕ್ರಮ. ಇವತ್ತು ಯಾವ ವ್ಯಕ್ತಿ ಒಂದು ಸಾಧನೆಯನ್ನು ಮಾಡ್ತಾರೆ ಅವರನ್ನು ಹೆಸರನ್ನು ಇಟ್ಕೊಂಡು ಅವರ ಹೆಸರನ್ನು ಉಳಿಸಿದಾಗ ಮಾತ್ರ ಇವತ್ತು ಸಮಾಜದಲ್ಲಿ ಬಹುಶಃ ಮುಂದಿನ ದಿವಸದಲ್ಲಿ ಇಂಥ ಒಂದು ಕೆಲಸ ಮಾಡಲಿಕ್ಕೆ ಅನೇಕ ಹಿರಿಯರು ತಮ್ಮನ್ನು ತೊಡಗಿಸಿಕೊಳ್ಳಲಿಕ್ಕೆ ಸಾಧ್ಯತೆ ಆಗುತ್ತೆ. ಇವತ್ತು ಬಹುಶಃ ದೇವಿಪ್ರಸಾದ್ ಶೆಟ್ಟರ ಬಗ್ಗೆ ಹೇಳಿದರು. ಬಹುಶಃ ನಾನು ಕಳೆದ 25-30 ವರ್ಷಗಳಿಂದ ದೇವಿಪ್ರಸಾದ್ ಶೆಟ್ಟರನ್ನು ಹತ್ತಿರದಿಂದ ನೋಡಿದ್ದೇನೆ, ಅವರ ನಾಯಕತ್ವವನ್ನು ನೋಡಿದ್ದೇನೆ. ಇವತ್ತು ಬೆಳುಪುವಿನಂಥ ಒಂದು ಗ್ರಾಮ ಇಡೀ ರಾಷ್ಟ್ರದಲ್ಲಿ ಒಂದು ಮಾದರಿ ಗ್ರಾಮವನ್ನು ಮಾಡಿದ್ದಾರೆ. ಅವರು ಯಾವುದೇ ಕ್ಷೇತ್ರಕ್ಕೆ ಹೋಗಲಿ ಬಹುಶಃ ಆ ಕ್ಷೇತ್ರಕ್ಕೆ ಒಂದು ಏನು ತೂಕವನ್ನು ಕೊಡ್ತಾರೆ ಮತ್ತು ಆ ಕ್ಷೇತ್ರದ ಅಭಿವೃದ್ಧಿಯನ್ನು ಕಾಣ್ತಾರೆ. ಇವತ್ತು ಕಂಬಳದ ಏನು ರಾಜ್ಯ ಮಟ್ಟದ ಇವತ್ತು ಅಧ್ಯಕ್ಷರಾಗಿದ್ದಾರೆ. ಇವತ್ತು ಏನೆಲ್ಲ ಕೆಲವು ತಮಗೆ ಬೇಕಾಗುವಂಥ ಸವಲತ್ತುಗಳಿದೆ ಅದನ್ನು ಕೊಡಿಸ್ಲಿಕ್ಕೆ ಖಂಡಿತವಾಗಿ ಅವರಿಂದ ಸಾಧ್ಯತೆ ಇದೆ. ಇವತ್ತು ಈಗಾಗಲೇ ಅವರು ಅನೇಕ ವಿಚಾರವನ್ನು ಹೇಳಿದರು, ಶಾಸಕರ ಗಮನಕ್ಕೆ ತಂದಿದ್ದರು. ಇವತ್ತು ಏನೆಲ್ಲ ಇದೆ, ಬಜೆಟ್ ನಾಳೆ ಆಗ್ತಾ ಇದೆ. ಬಹುಶಃ ಇವತ್ತು ಮುಖ್ಯಮಂತ್ರಿ ಇರ್ಬೋದು, ಸಂಬಂಧಪಟ್ಟ ಸಚಿವರು ಇರ್ಬೋದು, ಅವರನ್ನು ನೇರವಾಗಿ ಇವತ್ತು ಮಾತಾಡಿ ಅವರಿಗೆ ಕನ್ವಿನ್ಸ್ ಮಾಡುವಂಥ ಒಂದು ಶಕ್ತಿ ಇದ್ದದ್ದಿದ್ದರೆ ಬಹುಶಃ ಅದು ದೇವಿಪ್ರಸಾದ್ ಶೆಟ್ಟರಿಗೆ. ಇವತ್ತು ಶಾಂತರಾಮ್ ಶೆಟ್ಟರಂಥ ಹಿರಿಯರು ಅನುಭವಿಗಳಿದ್ದಾರೆ. ಬಹುಶಃ ಅವರೆಲ್ಲ ಅನುಭವವನ್ನು ಇವತ್ತು ಪಡ್ಕೊಂಡು ಯಾವ ರೀತಿಯ ಒಂದು ಕಾರ್ಯಕ್ರಮ ರೂಪಿಸಬೇಕೆನ್ನುವ ಎಲ್ಲ ವಿಚಾರವು ಇವತ್ತು ದೇವಿಪ್ರಸಾದ್ ಶೆಟ್ಟರಿಗೆ ಇದೆ. ಇವತ್ತು ಅವರು ನಮ್ಮ ರಾಜ್ಯದ ಅಧ್ಯಕ್ಷರಾಗಿದ್ದಾರೆ. ನಮ್ಮ ಈ ಬೈಂದೂರಿನ ಈ ತುದಿಯ ಈ ಗ್ರಾಮಕ್ಕೆ ಅವರು ಬಂದಿದ್ದಾರೆ. ಅವರಿಗೆ ವಿಶೇಷವಾಗಿ ಇಡೀ ಬೈಂದೂರಿನ ಮಹಾಜನತೆಯ ಪರವಾಗಿ ಅವರಿಗೆ ನಾನು ಅಭಿನಂದಿಸುವಂಥ ಒಂದು ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಮಾನ್ಯ ಶಾಸಕರು ಅನೇಕ ಹಿರಿಯರು ಈ ಒಂದು ವೇದಿಕೆಯಲ್ಲಿದ್ದಾರೆ. ಈಗಾಗಲೇ ಬಹುಶಃ ದೇವಿಪ್ರಸಾದ್ ಶೆಟ್ಟಿ ಹೇಳಿದ್ರು, ಶಾಸಕರ ಗೌರವಾಧ್ಯಕ್ಷತೆಯಲ್ಲಿ ಒಂದು ಕಂಬಳ ಮುಂದಿನ ದಿವಸದಲ್ಲಿ ನಡಿಬೇಕಂತೇಳಿ. ಬಹುಶಃ ಈಗಾಗಲೇ ಮಂಜು ಪೂಜಾರ ಹತ್ರ ನಾನು ಮೊನ್ನೆ ಕೇಳಿದೆ, ಇದು ಮುಂದುವರಿಸ್ತೀರಾ ಅಂತ ಕೇಳಿದಾಗ ಅವರು ಹೇಳಿದರು, ನಾವು ತಾಲೂಕು ಕಂಬಳದ ಸಮಿತಿಯಿಂದ ನಾವು ಆ ಕಾರ್ಯಕ್ರಮವನ್ನು ಮುಂದುವರಿಸ್ತೇವೆ. ಈಗಾಗಲೇ ಸರ್ಕಾರದಿಂದ ಒಂದು ಜಾಗವನ್ನು, ಸರ್ಕಾರಿ ಜಾಗವನ್ನು ನಾವು ಗುರುತಿಸಿದ್ದೇವೆ. ಬಹುಶಃ ಅದನ್ನು ಶಾಸಕರು ಮತ್ತು ಸಂಬಂಧಪಟ್ಟ ನಮ್ಮ ದೇವಿಪ್ರಸಾದ್ ಶೆಟ್ಟರಿದ್ದಾರೆ. ಬಹುಶಃ ತಾವು ಅದರ ಪ್ರಸ್ತಾವನೆಯನ್ನು ಜಿಲ್ಲಾಧಿಕಾರಿಗಳ ಮುಖಾಂತರ ಅಥವಾ ಸರ್ಕಾರಕ್ಕೆ ತಾವು ಕೊಟ್ಟಾಗ ಬಹುಶಃ ಅದನ್ನು ಅವರು ಖಂಡಿತವಾಗಿಯೂ ಮಾಡಿಕೊಡ್ತಾರೆ. ಬಹುಶಃ ಆದಷ್ಟು ಬೇಗ ಸರ್ಕಾರಿ ಜಾಗ ಸಿಕ್ಕರೆ ಅದಕ್ಕೂ ಸರ್ಕಾರದಿಂದ ಅನುದಾನ, ಬೇರೆ ಬೇರೆ ಅನುದಾನವನ್ನು ಪಡ್ಕೊಂಡು ಒಂದು ಸುಸಜ್ಜಿತವಾದ ಜೋಡುಕರೆಯನ್ನು ನಿರ್ಮಾಣ ಮಾಡೋದ್ರ ಮುಖಾಂತರ ಇದು
ಉಡುಪಿ ಜಿಲ್ಲೆಯ ತುತ್ತ ತುದಿಯ ಈ ಒಂದು ಏನು ಪ್ರದೇಶ ಇದೆ, ಇಲ್ಲಿಯೂ ಸಹ ಒಂದು ಮಾದರಿ ಜೋಡುಕರೆ ಒಂದು ಕಂಬಳ ಮುಂದಿನ ದಿವಸದಲ್ಲಿ ಆಗಲಿ ಅಂತ ಹೇಳ್ತಾ, ಇವತ್ತು ನಮ್ಮ ಊರಿನವರ ಪರವಾಗಿ ಮತ್ತು ಎಲ್ಲ ಕಂಬಳಾಭಿಮಾನಿಗಳ ಪರವಾಗಿ ಮಂಜು ಪೂಜಾರರು ಮತ್ತು ವೆಂಕಟ ಪೂಜಾರಿಯವರ ಪುತ್ರರು ಮತ್ತು ಎಲ್ಲ ಕಂಬಳದ ಪದಾಧಿಕಾರಿಗಳನ್ನು ವಿಶೇಷವಾಗಿ ಅಭಿನಂದಿಸುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್. ಉಡುಪಿ ಜಿಲ್ಲೆಯ ಉತ್ತರ ಭಾಗದ ಕೊನೆಯಾದಂತಹ ಬೈಂದೂರಿನಲ್ಲಿ ಅತ್ಯಂತ ಯಶಸ್ವಿಯಾಗಿ ಜೋಡುಕೆರೆ ಕಂಬಳ ಸಾಗಿ ಬರಲಿ ಎನ್ನುವಂತಹ ಮೆಚ್ಚುಗೆಯ ಶುಭ ಹಾರೈಕೆಯನ್ನು ಸಲ್ಲಿಸಿರುವಂತಹ ಶ್ರೀಯುತ ರಾಜ ಪೂಜಾರಿ ಅವರಿಗೆ ಪ್ರೀತಿಯ ಅಭಿವಂದನೆಗಳನ್ನು ಸಲ್ಲಿಸಿಕೊಳ್ತಾ ಕಾರ್ಯಕ್ರಮಗಳನ್ನು ಮುಂದುವರಿಸಿಕೊಳ್ತಾ ಕಾರ್ಯಕ್ರಮದ ರಂಗವೇದಿಕೆಯಲ್ಲಿರುವಂತಹ ಇನ್ನೋರ್ವ ಅತಿಥಿಗಳಾಗಿರುವಂತಹ ಶ್ರೀ ಲೋಕೇಶ್ ಶೆಟ್ಟಿ ಕೋಶಾಧಿಕಾರಿಗಳು ರಾಜ್ಯ ಕಂಬಳ ಅಸೋಸಿಯೇಷನ್ ಪ್ರೀತಿಪೂರ್ವಕವಾಗಿ ನುಡಿಪೀಠಕ್ಕೆ ಆಹ್ವಾನಿಸ್ತಾ ಇದ್ದೇವೆ ಸರ್, ತಮ್ಮೆರಡು ಹಿತನುಡಿಗಾಗಿ. ಬೈಂದೂರು ಸೂರ್ಯಚಂದ್ರ ಜೋಡುಕೆರೆ ಕಂಬಳದ ಈ ಶುಭ ವೇದಿಕೆಯಲ್ಲಿರುವಂಥ ಕರ್ನಾಟಕ ರಾಜ್ಯ ಕಂಬಳ ಅಸೋಸಿಯೇಷನ್ ಅಧ್ಯಕ್ಷರಾಗಿರುವಂಥ ನನ್ನ ಪ್ರೀತಿಯ ನನ್ನ ಹಿರಿಯನ್ನ ಬೆಳಪು ಡಾಕ್ಟರ್ ದಿವ್ಯಪ್ರಸಾದ್ ಶೆಟ್ರೆ ಹಾಗೂ ಬೈಂದೂರಿನ ಜನಪ್ರಿಯ ಶಾಸಕರಾಗಿರುವಂಥ ಗುರುರಾಜ್ ಗಟ್ಟಿಹೊಳೆಯವರೇ ಹಾಗೂ ಕರ್ನಾಟಕ ರಾಜ್ಯ ಕಂಬಳ ಅಸೋಸಿಯೇಷನ್ನ ಕಾರ್ಯಾಧ್ಯಕ್ಷ ಆಗಿರುವಂಥ ವಿಜಯ್ ಕುಮಾರ್ ಕಂಗಿನಮನೆಯವರೇ, ಹಿರಿಯ ಕೋಣದ ಯಜಮಾನರು, ನಮ್ಮ ಕಂಬಳ ಸಮಿತಿಯ ಅಧ್ಯಕ್ಷರಾಗಿದ್ದ ಕಾರ್ಯವನ್ನು ಮಾಡಿದಂಥ ಬಾರ್ಕೂರು ಶಾಂತರಾಮ್ ಶೆಟ್ರೆ ಹಾಗೂ ಖ್ಯಾತ ಓಟದ ಕೋಣದ ಯಜಮಾನರಾಗಿರುವಂಥ ಬೆಳ್ಳಂಪಳ್ಳಿ ಪರಮೇಶ್ವರ ಭಟ್ರೆ ಹಾಗೂ ವೆಂಕಟ ಪೂಜಾರಿಯವರ ಸುಪುತ್ರರಾಗಿರುವಂಥ ವಿಕ್ರಮ್ ಅವರೇ, ವೀರೇಂದ್ರ ಅವರೇ ಹಾಗೂ ಬೈಂದೂರು ತಾಲೂಕು ಕಂಬಳ ಸಮಿತಿಯ ಅಧ್ಯಕ್ಷರಾಗಿರುವಂಥ ನನ್ನ ಪ್ರೀತಿಯ ಮಂಜು ಪೂಜಾರ್ರೆ ಹಾಗೂ ಬೈಂದೂರಿನ ಎಲ್ಲ ನನ್ನ ಪ್ರೀತಿಯ ಓಟಗಾರರೇ, ಕೋಣದ ಯಜಮಾನರುಗಳೇ ಹಾಗೂ ಕಂಬಳ ಅಭಿಮಾನಿಗಳೇ, ನಾನು ಈ ವೇದಿಕೆಯಲ್ಲಿ ಪ್ರಥಮವಾಗಿ ಈ ಕಂಬಳಕ್ಕೆ ಯಶಸ್ವಿಗೆ ಕಾರಣಕರ್ತರಾಗಿರುವಂಥ ಬೈಂದೂರಿನ ಎಲ್ಲ ಗ್ರಾಮದ ಕಂಬಳ ಅಭಿಮಾನಿಗಳಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಯಾಕೆಂತೇಳಿದರೆ ಈ ದಿನ ನನ್ನ ಆತ್ಮೀಯ ಮಿತ್ರರಾಗಿರುವಂಥ ವೆಂಕಟ ಪೂಜಾರಿ ಅವರ ಸವಿ ನೆನಪಿಗೆ ಈ ಕಂಬಳವನ್ನು ಆಚರಣೆಯನ್ನು ಮಾಡ್ತಾ ಇದ್ದೇವೆ. ವೆಂಕಟ ಪೂಜಾರಿ ಅಂತೇಳಿದರೆ ನಮಗೆ ಒಂದು ಹಿರಿಯ ಮಾರ್ಗದರ್ಶಕರು ಹಾಗೂ ಜೋಡುಕರೆಗೂ ಈ ಬೈಂದೂರಿನ ಸಾಂಪ್ರದಾಯಿಕ ಕಂಬಳಕ್ಕೂ ಒಂದು ಕೊಂಡಿಯಾಗಿದ್ದವರು. ಈ ಕಂಬಳದ ಹೋರಾಟದಲ್ಲಿ ಮುಂಚಿನಲ್ಲಿದ್ದುಕೊಂಡು ನಮಗೆ ಎಲ್ಲ ಥರದ ಸಹಕಾರವನ್ನು ನೀಡಿದವರು. ಆ ಸಂದರ್ಭದಲ್ಲಿ ಇಲ್ಲಿನ ಸರ್ವಸಾಮಾನ್ಯವಾಗಿ 45 ಜೊತೆ ಕೋಣಗಳನ್ನು ಆ ಹೋರಾಟಕ್ಕೆ ಕಳಿಸಿದಂಥ ಒಂದು ಪುಣ್ಯಾತ್ಮವರು ಈಗ ನಮ್ಮಲ್ಲಿಲ್ಲ. ಈ ಕಂಬಳ ಆಚರಣೆಯಿಂದ ಅವರ ಆತ್ಮಕ್ಕೆ ಶಾಂತಿಯನ್ನು ದೇವರು ಕರುಣಿಸಲಿ ಹಾಗೂ ಮುಂದಿನ ದಿನಗಳಲ್ಲಿ ಈ ಕಂಬಳ ಶಾಶ್ವತವಾಗಿ ಜೋಡುಕರೆಯಾಗಿ ಮೂಡಿಬರಲಿ. ಎಲ್ಲ ಬೈಂದೂರಿನ ಕೋಣಗಳು ಹಾಗೂ ನಮ್ಮ ಜೋಡುಕರೆಯಲ್ಲಿ ಓಡುವಂಥ ತೆಂಕು ಬಡಗು ದಿಕ್ಕಿನ ಎಲ್ಲ ಕೋಣಗಳು ಈ ಬೈಂದೂರಿಗೆ ಬರಲಿ, ಅದು ವಿಜೃಂಭಣೆಯಿಂದ ಕಂಬಳ ನಡೀಲಿ. ಹಾಗೂ ಈ ಕಂಬಳಕ್ಕೆ ನಮ್ಮ ಕರ್ನಾಟಕ ರಾಜ್ಯ ಕಂಬಳ ಅಸೋಸಿಯೇಷನ್ನ ಅಧ್ಯಕ್ಷರು ಹಾಗೂ ಫೆಬ್ರವರಿ 7ನೇ ತಾರೀಕಿಗೆ ಐಕಳ ಭಾವ ಕಾಂತಬಾರೆ ಬುಧಬಾರೆ ಕಂಬಳದ ಅಧ್ಯಕ್ಷರಾಗಿರುವಂಥ ನಮ್ಮ ದೇವಿಪ್ರಸಾದ್ ಶೆಟ್ಟರ ಅಧ್ಯಕ್ಷತನದಲ್ಲಿ ಐಕಳ ಕಂಬಳಾದಿ ವಿಜೃಂಭಣೆಯಲ್ಲಿ ನಡೆಯಲಿದೆ. ಆ ಕಂಬಳಕ್ಕೆ ಈ ಗ್ರಾಮದ ಈ ಭಾಗದ ಎಲ್ಲ ಕೋಣಗಳು ಬಂದು ಕಂಬಳವನ್ನು ಯಶಸ್ವಿಗೊಳಿಸಬೇಕಂತೇಳಿ ನಾನು ನಿಮ್ಮಲ್ಲೆಲ್ಲರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಹಾಗೂ ಈ ಭಾಗಕ್ಕೆ ಕಂಬಳಕ್ಕೆ ಬೇಕಾದಂಥ ಏನು ಮೂಲಭೂತ ಸೌಕರ್ಯಕ್ಕೆ ಬೇಕಾದಂಥ ಸರ್ಕಾರದಿಂದ ಬರುವಂಥ ಅನುದಾನವನ್ನು ಖಂಡಿತವಾಗಲೂ ಬೆಳಪು ಡಾಕ್ಟರ್ ದೇವಿಪ್ರಸಾದ್ ಶೆಟ್ಟರು ಇದಕ್ಕೆ ಸಂಪೂರ್ಣವಾಗಿ ಶ್ರಮ ಪಡ್ತಾರೆ. ಅವರು ನಿಮಗೆ ಈ ವೇದಿಕೆಯಲ್ಲಿ ಮಾತು ಕೊಟ್ಟಿದ್ದಾರೆ, ಈ ಮಾತು ಖಂಡಿತವಾಗಿ ಉಳಿಸ್ತಾರೆ ಎಂಬುದು ನನ್ನ ಒಂದು ಭಾವನೆ. ಎಲ್ರಿಗೂ ಶುಭವಾಗಲಿ. ಮುಂದಿನ ದಿನದಲ್ಲಿ ಕಂಬಳ ಅತಿ ಉತ್ತಮವಾಗಿ ಬೈಂದೂರಿನಲ್ಲಿ ನಡೆಯಲಿ ಅಂತೇಳಿ ನನ್ನ ಇಷ್ಟ ದೇವರಲ್ಲಿ ಪ್ರಾರ್ಥಿಸ್ತೇನೆ. ಈ ಸಮಯಕ್ಕೆ ವಂದಿಸ್ತಾ ಇದ್ದೇನೆ. ನಮಸ್ತೆ. ಪ್ರಸ್ತುತ ಕಂಬಳೋತ್ಸವಕ್ಕೆ ಆಗಮಿಸಿ ಶುಭವನ್ನು ಹಾರೈಸಿರುವಂತಹ ಲೋಕೇಶ್ ಶೆಟ್ಟಿ ಕೋಶಾಧಿಕಾರಿಗಳು ರಾಜ್ಯ ಕಂಬಳ ಅಸೋಸಿಯೇಷನ್ ಅವರಿಗೆ ಪ್ರೀತಿಯ ಅಭಿವಂದನೆಗಳನ್ನು ಸಲ್ಲಿಸಿಕೊಳ್ತಾ ಕಾರ್ಯಕ್ರಮದ ರಂಗವೇದಿಕೆಯಲ್ಲಿರುವಂತಹ ಇನ್ನೋರ್ವ ಅತಿಥಿಗಳಾಗಿರುವಂತಹ ಶ್ರೀ ಪೃಥ್ವಿರಾಜ್ ಶೆಟ್ಟಿ ಅವರು ಒಂದೆರಡು ಮಾತುಗಳಿಗಾಗಿ ಮೌನದಲ್ಲಿ ಶುಭ ಹಾರೈಸಿದ್ದಾರೆ. ಅವರು ಕೂಡ ಪ್ರೀತಿ ಅಭಿವಂದನೆಗಳನ್ನು ಸಲ್ಲಿಸಿಕೊಳ್ತಾ ಇದ್ದೇವೆ. ಅದೇ ರೀತಿ ರಂಗವೇದಿಕೆಯಲ್ಲಿರುವಂತಹ ಶ್ರೀಯುತ ಶಾಂತಾರಾಮ್ ಶೆಟ್ಟಿ ಅವರು ಮೌನದಲ್ಲಿಯೇ ಶುಭ ಹಾರೈಸಿದ್ದಾರೆ. ಅವರು ಕೂಡ ಪ್ರೀತಿ ಅಭಿವಂದನೆಗಳನ್ನು ಸಲ್ಲಿಸಿಕೊಳ್ತಾ ಇದ್ದೇವೆ. ಹಾಗೆ ಶ್ರೀಯುತ ಸಂದೇಶ್ ಭಟ್ ಅವರು
ಒಂದೆರಡು ಮಾತುಗಳಿಗಾಗಿ ನುಡಿಬೇಟ. ತಾಯಿ ದುರ್ಗಾ ಪರಮೇಶ್ವರಿಯನ್ನು ವಂದಿಸ್ತಾ ವೇದಿಕೆ ಮೇಲಿರುವ ಕಾರ್ಯಕ್ರಮದ ಅಧ್ಯಕ್ಷರೇ, ಕಂಬಳ ಸಮಿತಿ ಅಧ್ಯಕ್ಷರೇ, ಶಾಸಕರೇ ಹಾಗೂ ಕಂಬಳದ ಎಲ್ಲ ನಾಯಕರುಗಳೇ, ಇವತ್ತಿನ ದಿನ ಬೈಂದೂರಿನಲ್ಲಿ ಜೋಡುಕೆರೆ ಕಂಬಳ ನಮ್ಮ ಮಾರ್ಗದರ್ಶಕರು ಹಿರಿಯರು ಆಗಿರ್ತಕ್ಕಂಥ ವೆಂಕಟ ಪೂಜಾರರ ಸವಿ ನೆನಪಿನಲ್ಲಿ ನಡೀತಾ ಇರತಕ್ಕಂಥದ್ದು. ಈ ಒಂದು ಮಹತ್ವದ ಒಂದು ಕಂಬಳದಲ್ಲಿ ರಾಜ್ಯ ಸಮಿತಿಯ ಅಧ್ಯಕ್ಷರಾಗಿರ್ತಕ್ಕಂಥ ದೇವಿಪ್ರಸಾದ್ ಶೆಟ್ಟರು ಉಪಸ್ಥಿತರಿರುವುದು ಭಾಳ ಸಂತೋಷವನ್ನು ತಂದಿರತಕ್ಕಂಥ ವಿಚಾರ ಆಗಿರ್ತದೆ. ಹಾಗೆ ವೆಂಕಟ ಪೂಜಾರರು, ರಾಜು ಪೂಜಾರಿ ಹೇಳಿದ ಹಾಗೆ ಕಂಬಳ ಕ್ಷೇತ್ರವಲ್ಲದೆ ಆಡು ಮುಟ್ಟದ ಸೊಪ್ಪಿಲ್ಲದ ರೀತಿಯಲ್ಲಿ ವೆಂಕಟ ಪೂಜಾರರು ಎಲ್ಲ ಕ್ಷೇತ್ರಗಳಲ್ಲಿ ತಮ್ಮನ್ನು ಸಂಪೂರ್ಣವಾಗಿ ತೊಡಗಿಸ್ಕೊಂಡಿರ್ತಕ್ಕಂಥವ್ರು. ಅದರಲ್ಲೂ ಅವರು ಕಂಬಳವನ್ನು ಭಾಳ ಇಷ್ಟಪಟ್ಟು ನಡೆಸ್ಕೊಂಡು ಬಂದಿರತಕ್ಕಂಥದ್ದು. ಇವತ್ತು ವೇದಿಕೆಯಲ್ಲಿರುವವರು ಹೇಳಿದರು, ಈ ಭಾಗದ ಭಾಳಷ್ಟು ಕಂಬಳದ ಕ್ರೀಡಾಪಟುಗಳು ಭಾಳ ಸಾಧನೆಯನ್ನು ಮಾಡಿದ್ದಾರೆ ಅಂತ. ಈ ಎಲ್ಲ ಸಾಧನೆಗಳ ಹಿಂದೆ ಕಂಬಳಕ್ಕೆ ಒಂದು ವಿಶೇಷ ಶಕ್ತಿಯಾಗಿರ್ತಕ್ಕಂಥವರು ವೆಂಕಟ ಪೂಜಾರರು. ವೆಂಕಟ ಪೂಜಾರರ ಹೆಸರಿನಲ್ಲಿ ಇನ್ನು ಮುಂದೂ ಕೂಡ ಈ ಭಾಗದಲ್ಲಿ ಕಂಬಳದ ಇದರಲ್ಲಿ ನೆನಪಿರತಕ್ಕಂಥ ಕಾರ್ಯಕ್ರಮ ಮಾಡ್ಕೊಂಡು ಬರಬೇಕು ಅಂಥೇಳಿ ಆಶಿಸ್ತಾ, ಅವರ ಸಹೋದರರು, ಅವರ ಅಳಿಯ, ಅವರ ಮಕ್ಕಳು ವಿಶೇಷವಾಗಿ ಈ ಕಂಬಳ ಕ್ಷೇತ್ರದಲ್ಲಿ ಮುಂಚೂಣಿಯಾಗಿ ನಿಂತು ಈ ಕಾರ್ಯವನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ನಾನು ಇವತ್ತು ಕಂಬಳ ಸಮಿತಿಯವರು ಎಲ್ಲ ಇದ್ದಾರೆ. ಏನಾದರೂ ಕಂಬಳ ಕ್ಷೇತ್ರಕ್ಕೆ ಉಡುಪಿ ಜಿಲ್ಲೆಯಲ್ಲಿ, ಈ ಅವಿಭಜಿತ ಜಿಲ್ಲೆಯಲ್ಲಿ ವಿಶೇಷವಾದ ಸೇವೆಯನ್ನು ಗುರುತಿಸಿ ಸರ್ಕಾರ ಮರಣೋತ್ತರವಾಗಿ ಏನಾದರೂ ಒಂದು ರಾಜ್ಯೋತ್ಸವ ಪ್ರಶಸ್ತಿ ಕೊಡುವುದಿದ್ದರೆ, ನಮ್ಮ ಸಮಿತಿಯ ರಾಜ್ಯಾಧ್ಯಕ್ಷರಿದ್ದಾರೆ, ನಮ್ಮ ಶಾಸಕರಿದ್ದಾರೆ, ಇವ್ರ ನೇತೃತ್ವದಲ್ಲಿ ಮುಂದಿನ ದಿನದಲ್ಲಿ ಅವರಿಗೊಂದು ರಾಜ್ಯೋತ್ಸವ ಪ್ರಶಸ್ತಿ ಬರುವ ರೀತಿಯಲ್ಲಿ ಆದರೆ ಮತ್ತಷ್ಟು ಕಂಬಳಕ್ಕೆ ವಿಶೇಷ ಶಕ್ತಿ ಬರ್ತದೆ, ಮತ್ತಷ್ಟು ಕ್ರೀಡಾಪಟುಗಳು ಹುಟ್ಕೊಳ್ತಾರೆ ಅಂಥೇಳಿ ಆಶಿಸ್ತಾ, ಅದು ಮುಂದಿನ ದಿನದಲ್ಲಿ ಆಗಬೇಕು ಅಂಥೇಳಿ ಆಶಿಸಿ ಈ ಕಾರ್ಯಕ್ರಮಕ್ಕೆ ಶುಭವನ್ನು ಹಾರೈಸಿ ಮುಂದೆ ನಿರಂತರವಾಗಿ ದೇವರ ದಯೆಯಿಂದ ಇಂಥ ಕಾರ್ಯಕ್ರಮಗಳು ಹೆಚ್ಚೆಚ್ಚು ಬೈಂದೂರು ಭಾಗದಲ್ಲಿ ನಡೆಯಲಿ ಅಂಥೇಳಿ ಆಶಿಸ್ತಾ, ರಾಜ್ಯ ಸಮಿತಿಯವರು ಪೂರ್ಣ ಸಹಕಾರವನ್ನು ನಮ್ಮ ಅವರ ವೆಂಕಟ ಪೂಜಾರರ ಕುಟುಂಬಕ್ಕೆ ಇಡಬೇಕು ಅಂತ ಹೇಳಿ ಕೇಳ್ಕೊಳ್ತಾ, ಅವರನ್ನು ಬೆಳೆಸುವಲ್ಲಿ ನಿಮ್ಮ ಪೂರ್ಣ ಸಹಕಾರ ಇರಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಅವಕಾಶಕ್ಕಾಗಿ ವಂದಿಸಿ ನನ್ನ ಮಾತುಕೊಂಡು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕಂಬಳ. ಕಾರ್ಯಕ್ರಮಕ್ಕೆ ಆಗಮಿಸಿ ಶುಭವನ್ನು ಹಾರೈಸಿರುವ ಶ್ರೀಯುತ ಸತೀಶ್ ಭಟ್ ಅವರಿಗೆ ಪ್ರೀತಿಯ ಅಭಿನಂದನೆಗಳನ್ನು ಸಲ್ಲಿಸಿಕೊಂಡು ಕಾರ್ಯಕ್ರಮದ ರಂಗವೇದಿಕೆಯಲ್ಲಿರುವ ಶ್ರೀಯುತ ಗೋಪಾಲ್ ಶೆಟ್ಟಿ ಮೂರೂರು ಅವರನ್ನ ಕಾರ್ಯಕ್ರಮದ ಕೊನೆಯ ಮಾತುಗಳಿಗೆ ವೇದಿಕೆಗೆ ಆಹ್ವಾನಿಸುತ್ತಾರೆ. ಶ್ರೀ ಈಶ್ವರ ಮಾರಿಕಾಂಬೆಯ ಪಾದಾರವಿಂದಕ್ಕೆ ಶಿರಸಾಷ್ಟಾಂಗ ನಮಸ್ಕಾರವನ್ನು ಸಲ್ಲಿಸಿಕೊಳ್ತಾ, ವೇದಿಕೆಯಲ್ಲಿರುವ ಕೊಂಚ ಬದಲಾವಣೆ ಕಾಣ್ತಾ ಇದೆ. ಟೀಮ್ NYB ಕೆರಾಡಿ ಸೂರ್ಯಗರ, ಶೌರ್ಯ ದೇವಾಡಿಗ ಹೊಸಮನೆ ಚಂದ್ರಗರ, ಸೂರ್ಯಗರ ಟೀಮ್ ಟೀಮ್ NYB ಸೂರ್ಯಗರ ಮೊದಲ ಸುತ್ತು ಶೌರ್ಯ ದೇವಾಡಿಗ
ಆಮೇಲೆ ಕಂಬಳ ಪ್ರದೋಷ ಸಂಘರ್ಷ ಕಂಬಳದ ಗೆದ್ದೆಯಲ್ಲಿ ಹೋಗಿ ಮುಂದೆ ಬರಬೇಕು ಸೂರ್ಯಕರೆ ಅವರು. ಮುಂದೆ ಬರಬೇಕು. ಮುಂದೆ ಕರೆಬೇಕಲ್ಲಿ ಸೂರ್ಯಕರೆ ಸರ್. ಸೂರ್ಯಕರೆ ಟೀಮ್ ಎನ್ನುವಲ್ಲಿ ಚಂದ್ರಕರೆ ಶೌರ್ಯ ದೇವಾಡಿಗ. ಮೇಲೆ ನಿಂತು ಈ ಒಂದು ಕಾರ್ಯಕ್ರಮವನ್ನು ನೋಡಿ ಅವರ ಆಸಕ್ತಿಗೆ ಸಂತೃಪ್ತಿಯಾಗಿ ಸಂತೋಷಪಟ್ಟಿದ್ದಾರೆ. ಸೂರ್ಯಕರ ಟೀಮ್ ಎನ್ನುವಲ್ಲಿ ಚಂದ್ರಕರ ಶೌರ್ಯ ದೇವಾಡಿಗ. ಈಗಾಗಲೇ ವೇದಿಕೆಯಲ್ಲಿರುವ ಸುರೇಶ್ ಕೊಠಾರಿ ಅವನೇ ಓಡಿಸ್ತಾನೆ ಅವನೇ. ನಡೂರು ಖಂಡಿಕೆ ನಡೂರು ಖಂಡಿಕೆ ಚಿರಾಯು ಆರುಷ್ ಉದಾರ್ ನೀಲಕಂಠ ಉದಾರ್ ತಗ್ಗರ್ಷ 4ನೇ ಸಾಲ್. ಮೂರನೇ ಸಾಲ್ ಮೂರನೇದು ಸ್ವಲ್ಪ ಅಡ್ಜಸ್ಟ್ಮೆಂಟ್. ನಡೂರು ಖಂಡಿಕೆ ನಡೂರು ಖಂಡಿಕೆ ಹಾಗೂ ಚಿರಾಯು ಆರು 4ನೇ ಸಾಲು. ಚಂದ್ರಕರಲ್ಲಿದ್ದಾರೆ ನಡೂರು ಖಂಡಿಕೆ ಪೂಜಾರು. ಸೂರ್ಯಕರಲ್ಲಿದ್ದಾರೆ ಚಿರಾಯು ಆಯುಷ್ ನೀಲಕಂಠ ಉದಾರು. ಮುಂದಿನಕರ ಸುದೀಕ್ಷಾ ಸುರೇಶ್ ಕೊಠಾರಿ ಕೆರಾಡಿ ಕೋಣಿಮನೆ. ನಡೂರು ಖಂಡಿಕೆ ಮನೆ ನಡೂರು. ಹಲೋ ನಡೂರು ಖಂಡಿಕೆ ಅದಷ್ಟು ಬೇಕು ಬರ್ಬೇಕಣ್ಣ. ಬರ್ತಾ ಇದ್ದಾರೆ. ಐದನೇ ಸಾಲು ಸ್ವಾಮಿರಾಮ ಹಳಕಟ್ಟು ಕುಂಬಾಸಿ ಅಶ್ವಿತ್ ಅರವಿಂದ ಪೂಜಾರಿ ಗಜ್ಜರ್ ಮನೆ ಕೊಡೇರಿ. ಸ್ವಾಮಿರಾಮ ಹಳಕಟ್ಟು ಕುಂಬಾಸಿ ಅನ್ವಿತ್ ಅರವಿಂದ ಪೂಜಾರಿ ಗಜ್ಜರ್ ಮನೆ. ಅಲ್ಲ ನಡೂರು ಖಂಡಿಕೆ ಅವರು ಬರಬೇಕು. ಒಟ್ಟಿಗೆ ಬೇಡ, ರೇಟ್ ಜಾಸ್ತಿ. ಹಲೋ ನಡೂರು ಖಂಡಿಕೆ ಸಬ್ ಜೂನಿಯರ್ ವಿಭಾಗದ ಎಲ್ಲ ಕೋಣವನ್ನು ಆದಷ್ಟು ಬೇಗ ತರಬೇಕಿಲ್ಲಿ. ಹಲೋ ನಮಗೆ 1 ನಿಮಿಷದ ಕಾಲಾವಕಾಶವನ್ನು ನೀಡ್ತಾ ಇದ್ದೇವೆ. ನಡೂರು ಖಂಡಿಕೆ ಹಾಗೂ ಚಿರಾಯು ಆರುಷ್ ನೀಲಕಂಠ ಉದಾರ್. 4ನೇ ಸಾಲಣ್ಣ. 3ನೇ ಸಾಲು ಕೊಂಚ ಬದಲಾವಣೆ ಮಾಡಿದೆ. 3ನೇ ಸಾಲನ್ನ ಕೊಂಚ ಬದಲಾವಣೆ ಮಾಡಿದ್ದೇವೆ. ಓಟಗಾರರಿಲ್ಲ ಅದಕ್ಕೆ. ಬಂದಿದ್ದಾರೆ. ಅಲ್ಲಿ 3ನೇ ಸಾಲಿನಲ್ಲಿ ಓಡಿಸುವವರ ಸಮಸ್ಯೆ ಇದ್ದಕ್ಕ. ಸರಿ ನೆಕ್ಸ್ಟ್ ಅದನ್ನೇ ಬಳ್ಳಿಕೊಡಿ ಅಲ್ಲಿ ನೆಕ್ಸ್ಟ್ ಈಗ 3ನೇ ಸಾಲಿ ಬಿಡುದು. ಲಾಸ್ಟ್ ಬಿಟ್ಟುಕೊಳ್ಳಿ ನಮ್ದು ಮತ್ತೆ ರೆಡಿ ಇದ್ರೆ. ಸುರೇಶ್ ಕೊಠಾರಿ ಹಾಗೆ ಅದ್ವಿತ್ ನಾಯಕ್ ಕೆರಾಡಿ ಕೋಣಿಮನೆ. ಸರಿ ನಡೂರು ಖಂಡಿಕೆ ಚಂದ್ರಕರ ಚಿರಾಯು ಆರುಷ್ ನೀಲಕಂಠ ಉದಾರ್ ಸೂರ್ಯಕರ. 5ನೇ ಸಾಲು ಸ್ವಾಮಿರಾಮ ಹಳಕಟ್ಟು ಕುಂಬಾಸಿ ಅನ್ವಿತ್ ಅರವಿಂದ ಪೂಜಾರಿ ಗಜ್ಜರ್ ಮನೆ ಕೊಡೇರಿ. ಸಮೃದ್ಧಿ ಪ್ರಸಿದ್ಧಿ ದೇವಾಡಿಗ ದುರ್ಗಾ ಫ್ರೆಂಡ್ಸ್ ಕಂಚಿಕಾಂತ ಇಂದೂರು ಪಕ್ಕಿ ಮನೆ ಬೇಸೆ ಭಟ್ಕಳ.
ಸರಿ ಸರಿ ಸ್ವಲ್ಪ ವಿಕಾರ ಹೇಳ್ತಾ ಬಂದಿರ್ತಾರೆ. ಇಲ್ಲ ಇಲ್ಲ ಒಂದೇ ಸಾಲ ಮಾತ್ರ. ಸರಿ ಚಂದ್ರಕರ ನಡೂರು ಖಂಡಿಕೆ ಚಿರಾಯು ಆರಿಸಿದಾರ್ ನೀಲಕಂಠ. ಸರಿ ಚಂದ್ರಕರ ನಡೂರು ಖಂಡಿಕೆ ಸೋಸಿಕ್ ಪರೀಕ್ಷಿತ್ ಪೂಜಾರಿ ಸೂರ್ಯಕರ ಚಿರಾಯು ಆರುಷ್ ನೀಲಕಂಠ ಉದಾರ್ ತಗ್ಗರ್ಷ. ಚಂದ್ರಕರ ನಡೂರು ಖಂಡಿಕೆ ಸ್ವಸ್ತಿಕ್ ಪರೀಕ್ಷಿತ್ ಪೂಜಾರಿ ನೀಲಕಂಠ ಉದಾರ್ ತಗ್ಗರ್ಷ. ಸುದೀಕ್ಷಾ ಸುರೇಶ್ ಕೊಠಾರಿ ನಾಯಕನಕಟ್ಟ ಅದ್ವೈತ್ ನಾಯಕ್ ಖಿಲಾಡಿ ಕೋಣಿಮನೆ. ಕಾರ್ಯಕ್ರಮಕ್ಕೆ ಆಗಮಿಸಿ ಶುಭವನ್ನ ಹಾರೈಸಿರುವಂತಹ ಉದ್ಘಾಟನೆಯಲ್ಲಿ ಆಗಮಿಸಿರುವಂತಹ ದೇವಿ ಪ್ರಸಾದ್ ಚಂದ್ರಕರ ನಡೂರು ಖಂಡಿಕೆ ಸೂರ್ಯಕರ ಚಿರಾಯು ಆರುಷ್ ನೀಲಕಂಠ ಉದಾ. ಜೋಡಗೆರೆ ಕಂಬಳ ಹಲೋ ಪ್ರಸ್ತುತಿಯ ಸೂರ್ಯಚಂದ್ರ ನೆನಪಿನ ಸ್ಮರಣೆಗೆ ಆರುಷ್ ನೀಲಕಂಠ ಉದಾರಿಗೆ ನಡೂರು ಖಂಡಿಕೆ ಪರಿಸಸ್ ಪೂಜಾರು ಚಂದ್ರಕರೆತ್ತ ನಡೂರು ಖಂಡಿಕೆ ಸ್ವಸ್ತಿಕ್ ಸಸ್ ಪೂಜಾರಿ 10.56 ಚಿರಾಯು ಆರುಷ್ ನೀಲಕಂಠ ಉದಾರು 13.69. ಸುದ್ದಿಯೊಂದಿಗೆ ಅದೇ ರೀತಿ ಶ್ರೀಯುತ ಗುರಾಶೆಟ್ಟಿ ಗಟ್ಟಿಹೊಳೆ ಮಾನ್ಯ ಶಾಸಕರು ಬೈಂದೂರು ವಿಧಾನಸಭಾ ಕ್ಷೇತ್ರ ಪ್ರೀತಿಯ ನಲ್ಮೆಯ ಧನ್ಯವಾದವನ್ನು ಸಲ್ಲಿಸಿಕೊಳ್ಳುತ್ತೇವೆ. ಅದೇ ರೀತಿ ಕಾರ್ಯಕ್ರಮದ ವೇದಿಕೆಯಲ್ಲಿರುವ ಕಿರಣ್ ಅವರೇ ರಾಜು ಪೂಜಾರಿ ಮಾಜಿ ಆದಷ್ಟು ಪ್ರೀತಿಯ ನಲ್ಮೆಯ ಧನ್ಯವಾದ ಸಲ್ಲಿಸಿಕೊಳ್ಳ. ಅದೇ ರೀತಿ ರಂಗವೇದಿಕೆಯಲ್ಲಿರುವ ಶರಶೆಟ್ಟಿ ಉಪದ ನಲ್ಮೆಯ ಧನ್ಯವಾದವನ್ನು ಸಲ್ಲಿಸಿಕೊಳ್ತಾ ಇದ್ದೇವೆ. ಅದೇ ರೀತಿ ಶ್ರೀಯುತ ರಘುರಾಮ್ ಶೆಟ್ಟಿ ಅವರಿಗೂ ಕೂಡ ರಘುರಾಮ್ ಪೂಜಾರಿ ಅವರು ಕೂಡ ಪ್ರೀತಿಯ ನಲ್ಮೆಯ ಧನ್ಯವಾದ ಸಲ್ಲಿಸಿಕೊಳ್ತಾ ಇದ್ದೇವೆ. ಅದೇ ರೀತಿ ಕೋಣೆಮನೆ ಬಿ ಪೂಜಾರಿ ಅವರು ಕೂಡ ಸ್ಪರ್ಧಾ ಕಣದಲ್ಲಿದ್ದಾರೆ. ಸೂರ್ಯಕರೆಯಲ್ಲಿ ಸುರಕ್ಷಾ ಸುಭಿಕ್ಷಾ ಕೊಟ್ಟಾರಿಗೆ ಧನ್ಯವಾದವನ್ನು ಸಲ್ಲಿಸಿ ಚಂದ್ರಕರೆ ಅಣ್ಣು ನಾಯಕ್ ಕೆರಾಡಿ ಕೋಣೆಮನೆ ಬಿಗೆ ಅವರಿಗೆ ಪ್ರೀತಿಯ ನಲ್ಮೆಯ ಧನ್ಯವಾದವನ್ನು ಸಲ್ಲಿಸಿಕೊಳ್ತಾ ಇದ್ದೇವೆ. ಶ್ರೀಯುತ ಓಡಿಸುವವರು ಶೆಟ್ಟಿ ಅವರು ಕೂಡ ಪ್ರೀತಿಪೂರ್ವಕವಾಗಿ ಧನ್ಯವಾದವನ್ನು ಸಲ್ಲಿಸಿಕೊಳ್ತಾ ಇದ್ದೇವೆ. ಹಾಗೆ ಶ್ರೀಯುತ ಲೋಕೇಶ್ ಶೆಟ್ಟಿ ಅವರಿಗೆ ಪ್ರೀತಿಯ ನಲ್ಮೆಯ ಧನ್ಯವಾದ ಸಲ್ಲಿಸಿಕೊಳ್ತಾ ಇದ್ದೇವೆ. ಗಜೇಂದ್ರ ಧನ್ಯವಾದವನ್ನು ಸಲ್ಲಿಸಿಕೊಳ್ತಾ ಇದೀಗ ಸಭಾ ಕಾರ್ಯಕ್ರಮ ಸ್ಪರ್ಧಾ ಕಣದ ಸಬ್ ಜೂನಿಯರ್ ವಿಭಾಗದಲ್ಲಿ ಸೂರ್ಯಕರೆಯಲ್ಲಿ ಸುರಕ್ಷಾ ಕೊಟ್ಟಾರಿ ಅಣ್ಣು ನಾಯಕ್ ಕೆರಾಡಿ ಕೋಣೆಮನೆ ಬಿಗೆ ಕಿರಣ್ ಅವರೇ ಧನ್ಯವಾದಗಳು. ಸರಿ, ಇದುವರೆಗೆ ವೇದಿಕೆ ಕಾರ್ಯಕ್ರಮ ನಿರೂಪಣೆಯ ಜವಾಬ್ದಾರಿ ಹೊತ್ತವರು ಕಿರಣ್ ಮತ್ತು ತಂಡ, ನಿಮಗೆ ಅಭಿನಂದನೆಗಳು. ಹಲೋ ಕಂಬಳ ಬಂದ್ರೆ ಗೌರವದ ಸಂಬಳ. ಸ್ಪರ್ಧಾ ಕಣದಲ್ಲಿ ಸೂರ್ಯಕರೆಯಲ್ಲಿ ಸುರಕ್ಷಾ ಸುಭೀಕ್ಷ್ ಒಟ್ಟಾರಿ ಸೂರ್ಯಕರೆ, ಚಂದ್ರಕೆರೆಯಲ್ಲಿ ಅಣ್ಣು ನಾಯಕ್ ಕೆರಾಡಿ ಕೋಣಿಮನೆ ಬೀಗೆ ಸೂರ್ಯಕರೆತ್ತ ಸುರೇಶ ಸುಭಿಕ್ಷ ಕೊಟ್ಟಾರಿ 14.32 14.79 ಅಣ್ಣು ನಾಯಕ ಕೆರಾಡಿ ಕೋಣಿಮನೆ.
ಹಲೋ, ಯಾರಿದ್ದಾರೆ? ಸೂರ್ಯಕರೆಯಲ್ಲಿ ಸ್ಪರ್ಧಾ ಕಾಣಲಿದ್ದಾರೆ ಸ್ವಾಮಿರಾಮ ಹೊಳೆಕಟ್ಟಿಗೆ, ಅರವಿಂದ ಪೂಜಾರಿ ಗುಜ್ಜಾರಮನೆ ಕೊಡೇರಿಗೆ, ಚಂದ್ರಕರೆ. ಹಲೋ, ಸೂರ್ಯಚಂದ್ರ ಜೋಡುಕೆರೆ ಕಂಬಳ ಬೈಂದೂರು ಇದರ ಪ್ರಥಮ ಸುತ್ತಿನ ಜೂನಿಯರ್ ಕೋಣಗಳ ಸಾಲು 7 ಜೊತೆ ಕೋಣಗಳಿಗೆ ಒತ್ತೆ ದುರ್ಗಾ ಫ್ರೆಂಡ್ಸ್ ಸಮೃದ್ಧಿ ಪ್ರಸಿದ್ಧಿ ಕಂಚಿಕಾನ್ ಹಾಗೆ ಮಂಜು ಪೂಜಾರಿ ಮಯ್ಯಾಡಿ ಪಂಕಿಮನೆ ಕೋಣಗಳಿಗೆ ಒತ್ತೆ ಸಾಲು ಶ್ರೀ ದುರ್ಗಾ ಕೃಷ್ಣ ಮೇಸ್ತ್ರಿ ಕುಡ್ಲಿ ಬಾಳ್ಕೂರು 5 ಸ್ಟಾರ್ ಗೋಪಾಲಡಿಗೆ, ದಿವಂಗತ ಬಾಬಣ್ಣ ಕೊಕ್ಕಣೆ ಒಡ್ಡಾಬಿಗೆ, ಫಿಲಿಪ್ ಗಂಡೋನು ತಲ್ಲೂರಿಗೆ, ಮಾಸ್ತಿ ಅಮ್ಮ ಮಾಸ್ತಿಕಟ್ಟೆ ಕುಮಾರಿ ಸ್ಫೂರ್ತಿ ಕುಂದ ಬಾರಂದಾಡಿಗೆ, ಭಟ್ಕಳ ಡ್ರೀಮ್ ಬಾಯ್ಸ್ ಗೊರಟೆ ಭಟ್ಕಳಕ್ಕೆ, ದೊಡ್ಡಯ್ಯ ಪೂಜಾರಿ ಗುರಮಕ್ಕಿ ಅವರಿಗೆ, ದಿವಂಗತ ಸಂಜೀವ್ ಪೂಜಾರಿ ಕಳೀತು ಕೆರಗಾಲು ಬಿಗೆ, ಪುಷ್ಟಿ ಪಲ್ಲಗ ಭಟ್ಕಳ ಅವರಿಗೆ, ಐತ ಪೂಜಾರಿ ನಾಗರಮಠ ಬಾರ್ಕರ್ಗೆ, ದಿವಂಗತ ಸಂಜೀವ್ ಪೂಜಾರಿ ಕಳೀತ್ಲು ಕೆರಗಾಲು ಹೇಗೆ ಕೋಟಿ ಚೆನ್ನಯ್ಯ ಕಾಮನ ಮನೆ ಕೆರಗಾಲಿಗೆ. ಅಣ್ಣ ಹೊಳೆಕಟ್ಟು ಕುಂಬಾಶಿ ಅನ್ವಿತ ಅರವಿಂದ ಪೂಜಾರಿ ಗುಜ್ಜಾರು ಮನೆ ಕೊಡೇರಿಗೆ ಸ್ಪರ್ಧಾ ಕಣದಲ್ಲಿದ್ದಾರೆ. ಎಲ್ಲರ ನಿರೀಕ್ಷೆಯಲ್ಲಿದ್ದಾರೆ ಸ್ವಾಮಿಧಾಮ ಕೊಡೇರಿಗೆ. ಅಣ್ಣ, ಜೂನಿಯರ್ ವಿಭಾಗದ ಎಲ್ಲ ಕೋಣದ ಮಾಲಕರು ಕರನಿರ್ಣಯಕ್ಕಾಗಿ ಆಗಮಿಸಿ. ಜೋಡುಕೆರೆ ಕಂಬಳ ಮಹೋತ್ಸವ ಸಾಕಷ್ಟು ಜನ ಬಂದಿದ್ದೀರಿ. ನಮ್ಮದೊಂದು ಬೆಲೆ ಬಾಳುವ ಬ್ಯಾರಿಕೇಡ್ ಇದೆ, ಬಾಡಿಗೆದು, ದಯವಿಟ್ಟು ಗಮನಿಸಿಕೊಳ್ಬೇಕು. ನಿಮ್ಮ ಬಲ ಎಲ್ಲ ಬ್ಯಾರಿಕೇಡ್ರ ಮೇಲಿದೆ. ಸ್ವಲ್ಪ ಸರಿ ಸರಿ. ಮುಂದಿನ ಸಾಲ ಸರಿ. ಸ್ವಾಮಿಧಾಮ ಹೊಳೆಕಟ್ಟು ಕುಂಬಾಶಿ ಸೂರ್ಯಕರೆಯಲ್ಲಿ, ಚಂದ್ರಕರೆಯಲ್ಲಿ ಅನ್ವಿತ ಅರವಿಂದ ಪೂಜಾರಿ ಗುಂಜಾರು ಮನೆ ಕೊಡೇರಿಯಲ್ಲಿ. ನಂಬಿಕೆಗಳು ಗೋಪಾಲ್ ಪಾಳ್ಗಾರ್ ಅವರನ್ನ ಪ್ರೀತಿಪೂರ್ವಕವಾಗಿ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. ಅದೇ ರೀತಿ ಶ್ರೀ ಸದಾನಂದ ಪಾಳ್ಗಾರ್ ಅವರನ್ನ ಪ್ರೀತಿಪೂರ್ವಕವಾಗಿ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. ಎಲ್ಲ ಬಂದಿದ್ದೀರಿ. ಮತ್ತೆ ಪ್ರೀತಿಪೂರ್ವಕವಾಗಿ ಪರಮೇಶ್ವರ್ ಭಟ್ ಅವರು ಗಂಜಿ ಊಟ ಇದೆ. ಸೂರ್ಯಕರೆಯಲ್ಲಿ ಸ್ಪರ್ಧಾ ಕಾಲದಲ್ಲಿದ್ದಾರೆ ಸ್ವಾಮಿಧಾಮ ಹೊಳೆಕಟ್ಟು ಕುಂಬಾಶಿ. ಓಡಿಸುವವರು ಸೂರ್ಯಕರೆ ಸ್ವಾಮಿಧಾಮ ಹೊಳೆಕಟ್ಟು ಕುಂಬಾಶಿ, ಚಂದ್ರಕರ ಅನ್ವಿತ ಅರವಿಂದ ಪೂಜಾರಿ ಗುಂಜಾರು ಮನೆ ಕೊಡೇರಿ. ಸೂರ್ಯಕರತ್ತ ಸ್ವಾಮಿಧಾಮ ಹೊಳೆಕಟ್ಟು ಕುಂಬಾಶಿ 10.46, 13.15, ಅನ್ವಿತ ಅರವಿಂದ ಪೂಜಾರಿ ಗುಂಜಾರು ಮನೆ ಕೊಡೇರಿ, ಚಂದ್ರಕರೆ. ಆರನೇ ಸಾಲು ಮುಗ್ದಿದೆ. ಸರಿ. ಚಂದ್ರಕರೆಯಲ್ಲಿ ನಿಮ್ಮನ್ನ ಕಾಯ್ತಾ ಇದ್ದಾರೆ ಓಟಗಾರರು. ರಮೇಶ್ ಕೊಟ್ಟಾರೆ. ಸರಿ. ಸಾಕಷ್ಟು ಜನ ಬಂದಿದ್ದೀರಿ. ನಮ್ಮ ಕಂಬಳ ಮೇಲೆ ಅಭಿಮಾನ. ನೀವೆಲ್ಲ ತೆಗೆದ ಫೋಟೋಗಳನ್ನೆಲ್ಲ ನಮ್ಮ ಸಾಂಪ್ರದಾಯಿಕ ಕಂಬಳದ ಇನ್ಸ್ಟಾಗ್ರಾಮ್ ಖಾತೆ ಇದೆ, ಎಲ್ಲ ಕಳಿಸಿಕೊಡಿ. ಸರಿ. ಕಂಬಳ ಸೂರ್ಯಚಂದ್ರ ಜೋಡುಕರೆ ಕಂಬಳೋತ್ಸವ ಸೂರ್ಯಕರ ಸಮೃದ್ಧಿ ಪ್ರಸಿದ್ಧಿ ದೇವಾಲಯ. ಕಂಬಳಕ್ಕೆ ಅಂದು ರಾಜರ ಪ್ರೋತ್ಸಾಹ ಇತ್ತು.
ಪೌರಾಣಿಕ ಹಿನ್ನೆಲೆ ಕೂಡ ಇದೆ. ಇದೊಂದು ಸಾಂಸ್ಕೃತಿಕ ಪ್ರತೀಕವಾಗಿ ಸಾಗ್ತಾ ಇದೆ. ಸೂರ್ಯಚಂದ್ರ ಜೋಡುಕೆರೆ ಕಂಬಳಕೂಟದಲ್ಲಿ ಇದೀಗ ಸ್ಪರ್ಧಾ ಕಣದಲ್ಲಿದ್ದಾರೆ. ಸೂರ್ಯಕೆರೆಯಲ್ಲಿ ಸಮೃದ್ಧಿ ಪ್ರಸಿದ್ಧಿ ದುರ್ಗಾ ಫ್ರೆಂಡ್ಸ್ ಕಂಚಿಗಾನ್ ಬೈಂದೂರು, ಚಂದ್ರಕೆರೆಯಲ್ಲಿ ಪಕ್ಕಿ ಮನೆ ಬೇಸಿ ಭಟ್ಕಳ. ಅಣ್ಣ ಏನಾಗಿದೆ, ಬರ್ಲಿಕ್ಕೆ ಮನಸ್ಸುಂಟು. ಹಾ ಹಾ ದಾರಿ ಮಾಡಿ ಕೊಡ್ಬೇಕು. ಹಾ ಸರಿ 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 ಹಾ ಸರಿ, ಸಂದರ್ಭ ಸಹಿತ ವಿವರಿಸಿದ್ದೀರಿ. ಸರಿ, ಸಮೃದ್ಧಿ ಪ್ರಸಿದ್ಧಿ ದುರ್ಗಾ ಫ್ರೆಂಡ್ಸ್ ಕಂಚಿಗಾನು, ಚಂದ್ರಕರೆಯಲ್ಲಿದ್ದಾರೆ ಪಕ್ಕಿ ಮನೆ ಬೇಸಿ ಭಟ್ಕಳದವರು. ಬೇಗ ಬಿಡಬೇಕು. ಹಾ ಹಾ ಅದೆಷ್ಟೋ ಯುವಕರು ನೋಡಿ ನಿದ್ದೆ ಬಿಟ್ಟು ನಮ್ಮ ಕಂಬಳದಲ್ಲಿದ್ದಾರೆ. ನಮ್ಮ ಕಂಬಳದ ತಾಕತ್ತಂದ್ರೆ ಹಾಗೆ. ಜೂನಿಯರ್ ವಿಭಾಗದ ಯಜಮಾನರ ಗಮನಕ್ಕೆ ಕರೆ ನಿರ್ಣಯಕ್ಕಾಗಿ ವಿಭಾಗಕ್ಕೆ ಬರಬೇಕು. ನಿರ್ಣಾಯಕರ ಕೊಠಡಿಗಾಗಿ ಈಗಾಗಲೇ 3 ಬಾರಿ ತಿಳಿಸಿದ್ದೇವೆ, ಫೋನ್ ಮಾಡಿದ್ದೇವೆ, ಬರಬೇಕು. ತುಳುನಾಡ ವಾರ್ತೆ ಈ ಸಂಸ್ಥೆ ಮೂಲಕವಾಗಿ ನೇರ ಪ್ರಸಾರ. ಈಗಾಗಲೇ ವಾಟ್ಸಪ್, ಇನ್ಸ್ಟಾಗ್ರಾಮು ಎಲ್ಲ ವಿಭಾಗದಲ್ಲಿ ನಾವು ಈ ಲಿಂಕ್ ಅನ್ನು ಹರಿಯಬಿಟ್ಟಿದ್ದೇವೆ. ನಿಮ್ಮ ಪೈಕಿಯರಿಗೆಲ್ಲ ಕಳಿಸಿಕೊಡ್ಬೇಕು. ಈಗಾಗಲೇ ಸರಿಸುಮಾರು 37,374 ಕ್ಯೂಸೆಕ್ ನೀರಿದೆ. ಹೊರ ಹರಿವು ಹಾ ಸಂದರ್ಭ ಆಗ್ಲಿಲ್ವಾ? ಏಳನೇ ಸಾಲಲ್ಲಿ ಸಿದ್ಧತೆ ಮಾಡ್ಕೊಳ್ಬೇಕು. ಆಸಿಕಾನ್ ಜೋಗನ ಮನೆಗೆ, ಇವಿನ್ ರಮೇಶ್ ಕೊಟ್ಟಾರಿಗೆ. ಅಲ್ಲೇ ಸಮೃದ್ಧಿ ಪ್ರಸಿದ್ಧಿ ದುರ್ಗಾ ಬಸ್ ಸೂರ್ಯಕರಲ್ಲಿ ಮಕ್ಕಿ ಮನೆ ಭಟ್ಕಳ, ಚಂದ್ರಕರಲ್ಲಿ ಸೂರ್ಯಕರಟ್ಟ ಸಮೃದ್ಧಿ ಪ್ರಸಿದ್ಧಿ ದುರ್ಗಾ ಫ್ರೆಂಡ್ಸ್ ಕಂಚಿಕಾನ್ 10.64 13.72. ಹಲೋ, ಹಾ ಚಂದ್ರಕರೆಯಲ್ಲಿ ಆಸಿಕಾನ ಜೋಗನ ಮನೆಗೆ, ಸೂರ್ಯಕರೆಯಲ್ಲಿ ಇವಿನ್ ರಮೇಶ ಕೊಟ್ಟಾರಿಗೆ. ಹಾ 7ನೇ ಸಾಲು ಹೇಳಿಯಾಗಿದೆ ಕೋಣಗಳ ಮಾಲಕರು. ಹಾ ಹಲೋ, ಬಿಸಿ ಬಿಸಿ ಚಾ ಇದೆ. ಇಲ್ಲಿಗೆ ಬರಲಿಲ್ಲ. ಹಾ ಸರಿ. ಜೂನಿಯರ್ ವಿಭಾಗದ ಪ್ರಥಮ ಸುತ್ತು ಸಾಲು ಶ್ರೀದುರ್ಗ ಕೃಷ್ಣ ಮೇಸ್ತ್ರಿ ಕೂಡ್ಲಿ ಬಾರ್ಕೂರು, 5 ಸ್ಟಾರ್ ಗೋಪಾಲ ದೇವಡಿಗೆ, ದಿವಂಗತ ಬಾಬಣ್ಣ ನಾಯ್ಕ ಕೊಕ್ಕರ್ಣ ಬಡ್ಡಾಪಿ, ಫಿಲಿಪ್ಸ್ ವೆಂಡೋನ್ಸ್ ತಲ್ಲೂರಿಗೆ, ಮಾಸ್ತಿ ಅಮ್ಮ ಮಾಸ್ತಿಕಟ್ಟೆ ಕುಮಾರಿ ಸ್ಫೂರ್ತಿ ಕುಂದ ಬಾರಂದಾಡಿ, ಭಟ್ಕಳ ಡ್ರೀಮ್ ಬಾಯ್ಸ್ ಗೊರಟೆ ಭಟ್ಕಳಕ್ಕೆ, ದಟ್ಟಯ್ಯ ಪೂಜಾರಿ ಗುರಾಮಕ್ಕೆ, ದಿವಂಗತ ಶೀನ ಪೂಜಾರಿ ಕಳುತ್ತು ತೆರಗಾಲುಬಿಗೆ, ಪುಷ್ಟಿ ಪನ್ನಗೆ ಅಬ್ಬಾರ್ ಭಟ್ಕಳ,
ಆಯ್ತ ಪೂಜಾರಿ ನಾಗರಮಠ ಬಾರ್ಕೋರು ದಿವಂಗತ ಸಂಜೀವ ಪೂಜಾರಿ ಕಳಿತ್ಲು ಕೆರ್ಗಾಲು ಕೋಟಿ ಚೆನ್ನಯ್ಯ ಕಾಮನ ಮನೆ ಕೆರ್ಗಾಲಿಗೆ ಅಣ್ಣ ಎಲ್ಲ ಕೋಣಗಳ ಮಾಲಕರು ಕರೆ ನಿರ್ಣಯಕ್ಕಾದ ಬರೋಡಣ್ಣ. ಹಾ ಸರಿ ಸರಿ. ನಿದ್ದೆ ಮಾಡದೆ ಕಂಬಳ ನೋಡ್ತಾರೆ, ಆ ತಾಕತ್ತೆ ಹಾಗೆ. ನಮ್ಮೊಂದಿಗೆ ಸೆನ್ಸರ್ ಅಲ್ಲಿದ್ದಾರೆ ಶ್ರೀಯುತ ಗಣೇಶರು, ಚೆನ್ನೈಯಲ್ಲಿ ತರಬೇತಿ ಪಡೆದು SP ಡಿಜಿಟಲ್ ಅಲ್ಲಿ. ಹಾ ಸೂರ್ಯಕರೆಯಲ್ಲಿದ್ದಾರೆ ಇವಿನ್ ರಮೇಶ್ ಕೊಟ್ಟಾರಿ, ಚಂದ್ರಕರೆಯಲ್ಲಿದ್ದಾರೆ ಆಸಿಕನ ಜೋಗನ ಮನೆ. ಅಲ್ಲೇ ಸೂರ್ಯಕರಲ್ಲಿ ಇವಿನ್ ರಮೇಶ್ ಕೊಟ್ಟಾರಿ, ಆಸಿಕನ ಜೋಗನ ಮನೆ, ಚಂದ್ರಕರೆಯಲ್ಲಿದ್ದಾರೆ. ಚಂದ್ರಕರತ್ತ ಆಸಿಕನ ಜೋಗನ ಮನೆ, ಚಂದ್ರಕರ 10.30, ಇವಿನ್ ರಮೇಶ್ ಕೊಟ್ಟಾರಿ 15.33. ಚಂದ್ರಕರತ್ತ ಆಸಿಕನ ಜೋಗನ ಮನೆ ಮುಂದಿನ ಸುತ್ತಿಗೆ. ಯಾರಣ್ಣ? ಸೂರ್ಯಕರೆಯಲ್ಲಿದ್ದಾರೆ ವರಶ್ರೀ ವಾದಿರಾಜ ಅಲಾಡಿ, ಚಂದ್ರಕರೆಯಲ್ಲಿ ಸ್ಪರ್ಧಾ ಕಣದಲ್ಲಿದ್ದಾರೆ ಕೊಟ್ಟ ಪಡುಕೆರೆ ರಿಜ್ವಾನ್ ಬ್ಯಾರಿ, ಕೊಟ್ಟ ಪಡುಕೆರೆ ರಿಜ್ವಾನ್ ಬ್ಯಾರಿ, ಚಂದ್ರಕರೆತ್ತ. ಭಟ್ಕಳಕ್ಕೆ ಅಣ್ಣ ಸ್ವಲ್ಪ ಚುರುಕು ಮಾಡಬೇಕು, ನಾಳೆ ಗುರುವಾರ, ಸಮಯ 11 ಗಂಟೆ ಆಗಿದೆ. ಜೂನಿಯರ್ ವಿಭಾಗದಲ್ಲಿ ಸಾಕಷ್ಟು ಬಾರಿ ಹೇಳಿಯಾಗಿದೆ, ಕರೆ ನಿರ್ಣಯಕ್ಕೆ ಒಬ್ಬರು ಬಂದದ್ದಿದ್ರೆ ಯಜಮಾನರು, ಕೋಣದ ಯಜಮಾನರು ಬಂದದ್ದಿದ್ರೆ ನಾವು ಇಲ್ಲಿ ಕರೆ ನಿರ್ಣಯ ಮಾಡ್ತೇವೆ, ಗಮನಿಸಬೇಕು ಜೂನಿಯರ್ ವಿಭಾಗದಲ್ಲಿ. ಸರಿ ಸರಿ. ಸೂರ್ಯಕರೆಯಲ್ಲಿದ್ದಾರೆ ಸ್ಪರ್ಧಾ ಕಣದಲ್ಲಿ ವರಶ್ರೀ ವಾದಿರಾಜ ಅಲಾಡಿ, ಚಂದ್ರಕರೆಯಲ್ಲಿ ಸ್ಪರ್ಧಾ ಕಣದಲ್ಲಿದ್ದಾರೆ ಕೋಟ್ಟ ರಿಜ್ವಾನ್ ಬ್ಯಾರಿ. ಕಂಬಳ ಅಂದ್ರೆ ಹಾಗೆ ಆಗಲೆಲ್ಲ ಗೆಣಗ್ ಬರ್ತಿತ್ತು, ಈಗೆಲ್ಲ ಟ್ವಿಸ್ಟರ್ ಬಂದಿದೆ. ಅಣ್ಣಪ್ಪ 3 ವೇದಿಕೆ ಹತ್ರ ಬರ್ಬೇಕಂತ. ಹಲೋ, ಇವತ್ತೇ ಬಿಡಬೇಕು. ಹಾ ಸರಿ ಸರಿ ಸರಿ. ವರಶ್ರೀ ವಾದಿರಾಜ ಅಲಾಡಿ ಸೂರ್ಯಕರೆಯಲ್ಲಿ ಕೋಟ್ಟ ರಿಜ್ವಾನ್ ಬ್ಯಾರಿ, ಕೋಟ್ಟ ಪಡುಕೆರೆ ಚಂದ್ರಕರೆಯಲ್ಲಿ. ದಿವಂಗತ ಸಂಜೀವ ಪೂಜಾರಿ ಕಳಿತ ವರಶ್ರೀ ವಾದಿರಾಜ ಅಲಾಡಿಗೆ, ಚಂದ್ರಕರೆಯಲ್ಲಿ ಕೋಟ್ಟ ರಿಜ್ವಾನ್ ಬ್ಯಾರಿ, ಕೋಟ್ಟ ಪಡುಕೆರೆ ರಿಜ್ವಾನ್ ಬ್ಯಾರಿ, ಚಂದ್ರಕರೆಯಲ್ಲಿ. ಸೂರ್ಯಕರತ್ತ ವರಶ್ರೀ ವಾದಿರಾಜ ಅಲಾಡಿ 10.81, 12.88. ವೇದಿಕೆ ಮೇಲ್ಭಾಗ ಒಂದು ಗೌರವ ಪಡ್ಕೊಳ್ಬೇಕು. ಜೂನಿಯರ್ ನಲ್ಲಿ ಕರೆ ನಿರ್ಣಯಕ್ಕೆ ಬರಲಿಲ್ಲ, ಸಂಜೀವ್ ಪೂಜಾರಿ ಕಳಿತ್ಲು ಮತ್ತೆ ಕೋಟಿ ಚೆನ್ನಯ್ಯ ಕಾಮನ ಮನೆ ಕೆರ್ಗಾಲು.
ಹಾ ಹಲೋ ಹಲೋ ಕೊಟ್ಟರ್ರೆ ಹಲೋ ಹಾ ಹಾರಿ ಅಂದ್ರೆ ಹಾರಿ ಹಾ 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 ಸಾಧನ ಸಲಾಕೆ ಅಲ್ಲಿಂದ ಹಾರಿ ಹಾ ಇಲ್ಲಿಂದ ಹಾರಿ ಆಯ್ತು 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 ಕಳಿಸ್ತೇವೆ. ಸ್ಪರ್ಧೆಯಲ್ಲಿ ಯಾರಿದ್ದಾರಣ್ಣ? ಜೂನಿಯರ್ ವಿಭಾಗದ ಹಲೋ ಹಾ ಪನ್ನಗೆ ಹಬ್ಬ ಭಟ್ಕಳ ಸೂರ್ಯಕೆರೆಯಲ್ಲಿ ಸ್ಪರ್ಧಾ ಕಣದಲ್ಲಿ ತುಳಸಿ ಭಂಡಾರ ಹೊಸಕ್ಲ ಮನೆಗೆ ಚಂದ್ರಕರೆ ಸೂರ್ಯಕೆರೆ ಪುಷ್ಟಿ ಬನ್ನಗೆ ಹೆಬ್ಬಾರ್ ಭಟ್ಕಳ ಸೂರ್ಯಕೆರೆ ಅಲ್ಲೇ ಸೂರ್ಯಕೆರೆ ಪುಷ್ಟಿ ಬನ್ನಗೆ ಹೆಬ್ಬಾರ್ ಭಟ್ಕಳ ಚಂದ್ರಕರೆ ತುಳಸಿ ಭಂಡಾರ ಹೊಸಕ್ಲ ಮನೆ ಚಂದ್ರಕರೆ ತುಳಸಿ ಭಂಡಾರ ಹೊಸಕ್ಲ ಮನೆ ಸೂರ್ಯಕೆರೆ ಪನ್ನಗೆ ಹೆಬ್ಬಾರ್ ಭಟ್ಕಳ ಚಂದ್ರಕರೆತ್ತ ಶ್ರೀ ತುಳಸಿ ಭಂಡಾರು ಹೊಸಕ್ಲ ಮನೆ 12.10 11.14.91 ಪನ್ನಗೆ ಹೆಬ್ಬಾರ್ ಭಟ್ಕಳ ಸರಿ ಸೂರ್ಯಕರಲ್ಲಿ ಸ್ಪರ್ಧಾ ಕಣದಲ್ಲಿದ್ದಲ್ಲಿ ರಿಶಾನ್ ರಿಷಿಕಾ ಪೂಜಾರಿ ಹೊಳೆಕಡೆ ಮನೆ ಅಲ್ಜಿತ್ ಬೈಂದೂರು ಚಂದ್ರಕರಲ್ಲಿದ್ದಾರೆ ತುಳಜಾ ಭವಾನಿ ಕೊಡ್ಲಾಡಿಯವರು. ನಿಮ್ಗೆ ಟ್ವಿಸ್ಟರ್ ಬೇಕಾ? ಹಾ ಅವ್ರದ್ದು ಫಸ್ಟ್ ಟ್ರಿಪ್ ಅಲ್ವಾ ರೋಡ್ ಲೈನ್ಸ್ ಇದು. ಹಾ ಸ್ಪರ್ಧಾ ಕಣದಲ್ಲಿದ್ದಾರೆ ಓಡಿಸೋರು. ಹಾ ಮುಂದಿನ ಸುತ್ತಲ್ಲಿ ಓಡಿಸೋರಲ್ಲ ಹೆಸರು ಹೇಳಬೇಕು ನೀವು. ಹಾ ಹಲೋ 10ನೇ ಸಾಲು ಬೈಂದೂರು ತುಳಜಾ ಭವಾನಿ ಕೊಡ್ಲಾಡಿ ಚಂದ್ರಕರೆ ಸೂರ್ಯಚಂದ್ರ. ಸಬ್ ಜೂನಿಯರ್ ಸಾಲ ಆದ ನಂತರ ಜೂನಿಯರ್ ವಿಭಾಗದ 6 ಸಾಲು ಕೂಡ್ಲಿ ಬಾರ್ಕೋರು ಶ್ರೀದುರ್ಗ ಕೃಷ್ಣ ಮೇರ್ಶ್ರೀ ಅವರಿಗೆ ಚಂದ್ರಕೆರೆ, ಫೈಸ್ಟಾಲ್ ಗೋಪಾಲ್ ದೇವಾಡಿಗರಿಗೆ ಸೂರ್ಯಕೆರೆ, ದಿವಂಗತ ಬಾಬಣ್ಣ ಕೊಕ್ಕರಣ ವಡ್ಡಾಪಿ ಅವರಿಗೆ ಸೂರ್ಯಕೆರೆ, ಫಿಲಿಪ್ ಮೆಂಡೋನ್ಸ ತಲ್ಲೂರು ಅವರಿಗೆ ಚಂದ್ರಕೆರೆ, ಮಾಸ್ತಿ ಅಮ್ಮ ಮಾಸ್ತಿಕಟ್ಟೆ ಕುಮಾರಿ ಸ್ಫೂರ್ತಿ ಕುಂದ ಬಾರಂದಾಡಿ ಅವರಿಗೆ ಚಂದ್ರಕೆರೆ, ಭಟ್ಕಳ ಡ್ರೀಮ್ ಬಾಯ್ಸ್ ಗೊರಟೆ ಅವರಿಗೆ ಸೂರ್ಯಕೆರೆ, ದಟ್ಟಯ್ಯ ಪೂಜಾರಿ ಗುರಾಮಕ್ಕಿ ಅವರಿಗೆ ಸೂರ್ಯಕೆರೆ, ದಿವಂಗತ ಸಂಜೀವ ಪೂಜಾರಿ ಕಳಿತ್ಲು ಕೆರ್ಗಾಲು ಬಿ ಕೋಣಗಳಿಗೆ ಚಂದ್ರಕೆರೆ, ಪುಷ್ಟಿ ಪನ್ನಗೆ ಹೆಬ್ಬಾರ್ ಭಟ್ಕಳ ಇವರಿಗೆ ಸೂರ್ಯಕೆರೆ, ಐತು ಪೂಜಾರಿ ನಾಗರಮಠ ಭಟ್ಕಳ ಇವರಿಗೆ ಚಂದ್ರಕೆರೆ, ದಿವಂಗತ ಸಂಜೀವ ಪೂಜಾರಿ ಕಳಿತ್ಲು ಕೆರ್ಗಾಲ್ ಇವರಿಗೆ ಸೂರ್ಯಕೆರೆ, ಕೋಟಿ ಚೆನ್ನಯ್ಯ ಕಾಮನಮನೆ ಕೆರ್ಗಾಲ್ ಅವರಿಗೆ ಚಂದ್ರಕೆರೆ. 6 ಜೊತೆ ಜೂನಿಯರ್ ವಿಭಾಗದ ಪ್ರಥಮ ಸುತ್ತಿಗಾಗಿ ಸಬ್ ಜೂನಿಯರ್ ಮುಗಿದ ತಕ್ಷಣ 6 ಜೊತೆಗಳು ಬರ್ಬೇಕಣ್ಣ. ಹಾ ಓ ಹಾ ಸರಿ ಹಾ
ಹಲೋ, ಬಿಡ್ತೀರಾ? ಅಷ್ಟು ಸುಲಭಕ್ಕೆ ಬಿಡ್ಲಿಕ್ಕಿದ್ದು ರಿಮೋಟ್ ಕಾರ್ ಅಲ್ಲ, ಗೊತ್ತು. ಕಂಬಳದ ಕೋಣ ತಟ್ಟಿ ಮುಟ್ಟಿ ಬಿಡ್ಲಿಕ್ಕೆ ಆಗೋದಿಲ್ಲ. ಜೂನಿಯರ್ ವಿಭಾಗದಲ್ಲಿ ಪ್ರಥಮ ಸುತ್ತಿನಲ್ಲಿ 2 ಒತ್ತೆ. ದುರ್ಗಾ ಫ್ರೆಂಡ್ಸ್ ಸಮೃದ್ಧಿ ಪ್ರಸಿದ್ಧಿ ಕಂಚಿಕಾನ್ ಮತ್ತು ಮಂಜು ಪೂಜಾರಿ ಮಯ್ಯಾಡಿ ಪಿಣ್ಕಿ ಮನೆಯವರು. ಸರಿ ಸರಿ, ಆರಂಭಿಕ ಅಲ್ಲೇ ಸೋರೆಗರಲ್ಲಿದ್ದಾರೆ ರಿಶಾನ್ ರಿಜಿಕಾ ಪೂಜಾರಿ ಹೊಳೆ ಕಡೆ ಮನೆ. ಅಲ್ಲ, ಸಾಂಪ್ರದಾಯಿಕ ಕಂಬಳದಲ್ಲಿ ಹೋಗಿ ಅನುಭವ ಅಲ್ಲ. ಕೈ ತಪ್ಪಿ ಬಂತ? ಅವರಿಗೆ ಕೈ ತಪ್ಪಿ ಬಂದಿದೆ. ಸರಿ 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 ಸರಿ, ಕೆಲವೊಮ್ಮೆ ಕೈ ತಪ್ತದೆ, ಕೆಲವೊಮ್ಮೆ ಕಣ್ ತಪ್ತದೆ, ಕೆಲವರಿಗೆ ರಾತ್ರಿಗೆ ಹದ ತಪ್ತದೆ ಬಿಡ್ಲಿಕ್ಕೆ ಅಲ್ವಾ? ಕಂಬಳ ಅಂದ್ರೆ ಹಾಗೆ. ಸರಿ ಸರಿ, ಸರಿ ಸರಿ, ನಿಮ್ಗೆ ಹದ ತಪ್ಪಿದೆ. ಬಿಸಿ ಬಿಸಿ ದೋಸೆ. ಹನ್ನೊಂದು ಸಾಲ ಸಬ್ ಜೂನಿಯರ್ ಚಂದ್ರಕರಲ್ಲಿದ್ದಾರೆ ಗಿರಿಜಾ ರೋಡ್ ಲೈನ್ಸ್ ಕೋಟಾ ಗಾಡಿ ಕೂಸ ಪೂಜಾರಿ. ಸೂರ್ಯಗರಲ್ಲಿದ್ದಾರೆ ಕುಮಾರ್ ನಾಯ್ಕ್ ಸೋಡಿಗದ್ದೆ. ಕುಮಾರ್ ನಾಯ್ಕ್ ದುಬಾರಿ ಮನೆ ಸೋಡಿಗದ್ದೆ. ಸೂರ್ಯಕರೆ ಅಲ್ಲ, ಸಮಯ 11:10 ಕಂಬಳ. ಗಿರಿಜಾ ರೋಡ್ ಲೈನ್ಸ್ ಬರುವ ಹೊತ್ತು. ಯಾರೇನೋ ಗೊತ್ತಿಲ್ಲ, ರಿಯಾ ನಿದ್ದೆ ಮಾಡಲಿಲ್ಲ. ಚಂದ್ರಕರಲ್ಲಿದ್ದಾರೆ ಗಿರಿಜಾ ರೋಡ್ ಲೈನ್ಸ್ ಕೋಟಾ ಗಾಡಿ ಕೂಸ ಪೂಜಾರಿ. ಸೂರ್ಯಗರಲ್ಲಿ ಸ್ಪರ್ಧಾ ಕಣದಲ್ಲಿ ಕುಮಾರ್ ನಾಯ್ಕ್ ದುಬಾರಿ ಮನೆ ಸೋಡಿಗದ್ದೆ. ಸೋಡಿಗದ್ದೆ ದುಬಾರಿ ಮನೆ ಕುಮಾರ್ ನಾಯ್ಕರು ಸೂರ್ಯಕರಲಿ ಸ್ಪರ್ಧೆಯಲ್ಲಿ. ಚಂದ್ರಕರಲ್ಲಿದ್ದಾರೆ ಗಿರಿಜಾ ರೋಡ್ ಲೈನ್ಸ್ ಕೋಟಾ. ಇದೇ ಬರುವ ದಿನಾಂಕ 30ರಂದು ನಮ್ಮ ಕಳವಾಡಿ ಕ್ಷೇತ್ರದಲ್ಲಿ ಭಜನಾ ಮಂಗಲೋತ್ಸವ, 31ರಂದು ಮಹಾ ಅನ್ನ ಸಂತರ್ಪಣೆ. ಎಲ್ಲ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಪ್ರೀತಿಯಿಂದ ಆಹ್ವಾನಿಸಿಕೊಂಡಿದ್ದಾರೆ ಭಜನಾ ಮಂಡಳಿ ಅಧ್ಯಕ್ಷರು ಆಗಿರ್ತಕ್ಕಂಥ ಅಶೋಕಾಚಾರ್ಯ ಕಳವಾಡಿ ಅವರು. ಎಲ್ಲ ಬನ್ನಿ ಅಣ್ಣ, ಎಲ್ಲರೂ ಸೌಭಕ್ತರು. ಸರಿ ಸರಿ ಅಣ್ಣ. ಹಲೋ, ಚಂದ್ರಕರೆ ಗಿರಿಜಾ ರೋಡ್ ಲೈನ್ಸ್ ಕೋಟಾ ಗಾಡಿ ಕೂಸ ಪೂಜಾರಿ. ಸೂರ್ಯಕೆರೆ ಕುಮಾರ್ ನಾಯ್ಕ್ ದುಬಾರಿ ಮನೆ ಸೋಡಿಗದ್ದೆ. ಅಲ್ಲ, ಸಂದರ್ಭ ವಿಶೇಷ ಸಂದರ್ಭ. ವೆಂಕಟೇಶ್ ಬಡಮನೆಯವರು
ಒಂದು ಜೋರಾದ ಚಪ್ಪಾಳೆ ಕೊಡಬೇಕು SP ಡಿಜಿಟಲ್ನವರು. ಅಲ್ಲೇ ಗಿರಿಜಾ ರೋಡ್ ಕೋಟಾ ಗಾಡಿ ಪೂಜಾರಿ ಚಂದ್ರಕರತ್ತ ಕೋರೈಕ್ ದುಬಾರಿ ಮನೆ ಸೋಡಿಗದ್ದೆ ಸೂರ್ಯಕರೆ 11.42 ಗಿರಿಜಾ ರೋಡ್ ಲೈನ್ಸ್ ಕೋಟಾ ಗಾಡಿ ಕೂಸ ಪೂಜಾರಿ 12.12 ಕುಮಾರರಾಯ್ ದುಬಾರಿ ಮನೆ ಸೋಡಿಗದ್ದೆ ಸೂರ್ಯಕರೆ ಚಂದ್ರಕರತ್ತ ಗಿರಿಜಾ ರೋಡ್ ಲೈನ್ಸ್ ಗಾಡಿ ಕೂಸ ಪೂಜಾರಿ. ಅಣ್ಣ ಮೈಕ್ ಒಂದು ಆಫ್ ಮಾಡಿ, ನಮ್ಮ ಅಜ್ಜಿ ಲೈವ್ ನೋಡ್ತಾ ಇದ್ದಾರೆ, ನೀವು ಮಾತಾಡೋದಲ್ಲೇ ಕೇಳ್ತಾ ಇದ್ದಾರೆ. ಹಲೋ, ಯಾರು ಮನೆಗೆ ಹೋಗ್ಬಾರ್ದು, ಕಂಬಳ ನೋಡ್ಕೊಂಡೇ ಹೋಗ್ಬೇಕು. ಹಲೋ, ದಿನಾಂಕ 6/2/2026 ಶುಕ್ರವಾರ ಕಟೀಲು ದುರ್ಗಾಪರಮೇಶ್ವರಿ ಮೇಳದವರ 6ನೇ ಮೇಳದವರಿಂದ ದಿವಂಗತ ಮಂಜಿ ಮತ್ತು ಕುಪ್ಪಯ್ಯ ಪೂಜಾರಿ ಹೊಸಮನೆ ಎಡ್ತ್ರೆ ಇವರ ನೂತನ ಗೃಹ ಪ್ರವೇಶದ ಅಂಗವಾಗಿ ಯಕ್ಷಗಾನ ಇದೆ. ಎಲ್ರಿಗೂ ಪ್ರೀತಿಯ ಆಮಂತ್ರಣವನ್ನು ಕೋರಿಕೊಂಡಿದ್ದಾರೆ. ಬೆಳಕಿನ ಸೇವೆ ಕಟೀಲು ದುರ್ಗಾಪರಮೇಶ್ವರಿ ಅಮ್ಮನವರ 12ನೇ ಸಾಲು ಸೂರ್ಯಕರೆಯಲ್ಲಿ, ಚಂದ್ರಕರೆಯಲ್ಲಿ ಪೆತ್ರಿಕನ್ನಾರು ಮಾಮಲ್ ನಾಯಕರು ಚಂದ್ರಕರೆಯಲ್ಲಿ ಸ್ಪರ್ಧಾಕರಲ್ಲಿ ಸೂರ್ಯಕರಲ್ಲಿದ್ದಾರೆ. ಸ್ವಾಮಿ ಅನುಗ್ರಹ ಆದ್ಯ ಧನ್ವಿಜಿ ದೇವಾಡಿಗರು. ಹಲೋ, ನಾವು ಮನೆಗೆ ಹೋಗೋದಿಲ್ಲ, ಬೇಗ ಬಿಡಬೇಕು. ಹಲೋ, ಹಲೋ, ಕೆಲವರು ಫಸ್ಟ್ ಫ್ಲೋರ್ ಅಲ್ಲಿ ಇದ್ದಾರೆ, ಅಂದ್ರೆ ಕುರ್ಚಿ ಮೇಲಿದ್ದಾರೆ. ಸ್ಪರ್ಧಾಕಣದಲ್ಲಿದ್ದಾರೆ. ಸ್ವಾಮಿ ಅನುಗ್ರಹ ಆದ್ಯ ಧನ್ವಿದಾಸ್ ದೇವಾಡಿಗ ಸೂರ್ಯಕರೆಯಲ್ಲಿ, ಚಂದ್ರಕರೆಯಲ್ಲಿ ಬೇತ್ರಿಕನ್ನಾರು ದಿವಂಗತ ಮಾಬಲ್ ನಾಯಕರು ಚಂದ್ರಕರೆಯಲ್ಲಿ ಸಬ್ ಜೂನಿಯರ್ 12ನೇ ಸಾಲು ಕೊಟ್ಟಾರ್ರೆ. ಸಮಾಧಾನ ನಿದ್ದೆ ಕಣ್ಣು. ಹಲೋ, ನಮಸ್ಕಾರ. ಯಾರಿದ್ದಾರೆ ಸ್ಪರ್ಧೆಯಲ್ಲಿ? ಸರಿ ಇದೆ, ಸರಿ ಇದೆ. ಪರೀಕ್ಷೆ ಮಾಡಿದ್ ನಿಮ್ಮನ್ನು. ಹಲೋ, 14ನೇ ಸಾಲು ಸೂರ್ಯಕರೆ ಎಚ್ ನಿವಾಸ್ ಪಿನ್ನು ಪಾಲ್ಪಟ್ಕೊಳ್ಳಿ. ಹೇಗೆ
ಬೇಡು ಪೂಜಾರಿ ಗುರುಮಕ್ಕಿ ಬೈಂದೂರು ಚಂದ್ರಕರೆಗೆ. ಸರಿ ಇದ್ದಾರೆ. ಈಗ ಸ್ಪರ್ಧೆಯಲ್ಲಿದ್ದಾರೆ ಎಚ್ ಎನ್ ನಿವಾಸ್ ಪಿನ್ನುಪಾಲ ಪಟ್ಕಳಿ, ಬೇಡು ಪೂಜಾರಿ ಗುರುಮಕ್ಕಿ ಚಂದ್ರಕರೆ ಅಲ್ವಾ ಅಣ್ಣ? ಮಾತಾಡಬೇಕು. ಜೋಡುಕೆರೆ ಕಂಬಳ ಮಹೋತ್ಸವ ಸೂರ್ಯಚಂದ್ರ ಜೋಡುಕೆರೆ ಕಂಬಳಕೂಟ. ದಿವಂಗತ ವೆಂಕಟ ಪೂಜಾರಿಯವರ ಸ್ಮರಣಾರ್ಥವಾಗಿ ಮೊಟ್ಟ ಮೊದಲ ಬಾರಿಗೆ ಒಂದು ವ್ಯವಸ್ಥಿತವಾದಂಥ ಕಂಬಳ, ಅತ್ಯಂತ ಕಡಿಮೆ ದಿನ ಕಡಿಮೆ ಸಮಯದಲ್ಲಿ ಒಂದು ಆಯೋಜನೆ ಮಾಡುವಂಥ ಆಲೋಚನೆ ನಮ್ಮ ಕಂಬಳ ಸೂರ್ಯಚಂದ್ರ ಜೋಡುಕೆರೆ ಕಂಬಳ ಮಹೋತ್ಸವ. ಸ್ಪರ್ಧಾ ಕಣದಲ್ಲಿ ಸಬ್ ಜೂನಿಯರ್ ಸೂರ್ಯಕರೆ ಎಚ್ ಎನ್ ನಿವಾಸ್ ಪಿನ್ನುಪಾಲ ಭಟ್ಕಳಿಗೆ, ಚಂದ್ರಕರೆ ಬೇಡು ಪೂಜಾರಿ ಗುರುಮಕ್ಕಿಗೆ. ಎಚ್ ಎನ್ ನಿವಾಸ್ ಪಿನ್ನುಪಾಲ ಸೂರ್ಯಕರೆ 11.18 ಸೂರ್ಯಕರೆ ಎಚ್ ಎನ್ ನಿವಾಸ್ ಪಿನ್ನುಪಾಲ ಭಟ್ಕಳ 11.49 ಬೇಡು ಪೂಜಾರಿ ಗುರುಮಕ್ಕಿ ಚಂದ್ರಕರೆ. ಮುಂದಿನ ಸುತ್ತಿಗೆ ಎಚ್ ಎನ್ ನಿವಾಸ್ ಪಿನ್ನುಪಾಲ ಭಟ್ಕಳ 11.18 ಸೂರ್ಯಕರೆ. ಸಮೃದ್ಧಿ ಪ್ರಸಿದ್ಧ ದುರ್ಗಾ ಫ್ರೆಂಡ್ಸ್ ಕಂಚಿಕಾನ್ ಬಿ ಚಂದ್ರಕರೆಯಲ್ಲಿ, ಚಂದ್ರದೇವಾಡಿ ಕಲ್ತೋಡು ಮನೆ ನಾಗೂರು ಸೂರ್ಯಕರೆಯಲ್ಲಿ ಅಲ್ವಾ? ಅಲ್ಲ ಬಡ ಮನೆಯವ್ರೆ, ಚಾ ಕೊಟ್ರೆ ಜ್ಯೂಸ್ ಕೊಟ್ರೆ ಗೊತ್ತಾಯಿಲ್ಲ, ಫುಲ್ ತಂಡಿ. ಸರಿ, ಬೈಂದೂರಲ್ಲಿ ತಂಡಿ ಚಾ. ಹಲೋ ಅಣ್ಣ, ಹಲೋ ಗಂತೋಡು ತುಂಬುವವರೆಜಿ ವರಂತೋಡು ಅಣ್ಣ ಮತ್ತಿಂದ ಮುಂದೋಗ್ಲಿಕ್ಕಿಲ್ಲ, ನಿಲ್ಸಿ ಅಲ್ಲಿಗೆ ಉಂತೋಡು ಅಲ್ಲಿಗೆ ನಿಲ್ಸಿ. ಗಣೇಶ್ ಕೊಟ್ಟಾರರು ಅಲ್ಲಿ ಯಾರಿದ್ದಾರೆ? ಭರತ್ ಕೊಠಾರಿ ಅವರಿದ್ದಾರಾ? ಹಲೋ ಹಲೋ ಓ, ಸ್ಪರ್ಧೆಯಲ್ಲಿ ಯಾರಿದ್ದಾರೆ? ಕರೆಯಲ್ಲಿ ಸೂರ್ಯ ಕರೆಯಲ್ಲಿ ಧನ್ವಿ ಎಸ್ ದೇವಾಡಿಗ, ಚಂದ್ರ ಕರೆಯಲ್ಲಿ ಪೇತ್ರಿಕನು. 12ನೇ ಸಾಲು. ಸರಿ, 12ನೇ ಸಾಲು ಸೂರ್ಯಕರೆಯಲ್ಲಿ ಸ್ವಾಮಿ ಅನುಗ್ರಹ ಆದ್ಯ ಧನ್ವಿ ಎಸ್ ದೇವಾಡಿಗ, ಚಂದ್ರಕರೆಯಲ್ಲಿ ಪೇತ್ರಿಕನ್ನಾರು ದಿವಂಗತ ಬಾಬಲ್ ನಾಯ್ಕರಿಗೆ.
ಚಂದ್ರಕರಲ್ಲಿ ಪೇತ್ರಿಕನ್ನಾರು ದಿವಂಗತ ಮಾಮಲ್ ನಾಯ್ಕರು, ಸೂರಕರಲ್ಲಿ ಸ್ವಾಮಿ ಅನುಗ್ರಹ ಆದ್ಯ ಧನ್ವಿತ್ಯ ದೇವಾಡಿಗರು. ಹಿಂದೆ ಬರಬೇಕು ಸೂರ್ಯಕೆರೆ ದೇವರು. ಹಾ, ಸೂರ್ಯಕರ ಪೇತ್ರಿಕನ್ನಾರು ಮಾಮಲ್ ನಾಯ್ಕರಿಗೆ, ಚಂದ್ರಕರ ಪೇತ್ರಿಕನ್ನಾರು ಮಾಮಲ್ ನಾಯ್ಕರಿಗೆ, ಸೂರ್ಯಕರ ಸ್ವಾಮಿ ಅನುಗ್ರಹ ಆದ್ಯ ಧನ್ವಿತ್ಯ ದೇವಾಡಿಗರಿಗೆ. ಚಂದ್ರಕರೆ 11.21 ಪೇತ್ರಿಕನ್ನಾರು ಮಾಮಲ್ ನಾಯ್ಕರು, ಸ್ವಾಮಿ ಅನುಗ್ರಹ ಧನ್ವಿತ್ಯ ದೇವಾಡಿಗರು. ಸಮೃದ್ಧಿ ಚಂದ್ರಕರೆ ಪೇತ್ರಿಕನ್ನಾರು ದಿವಂಗತ ಮಾಮಲ್ ನಾಯ್ಕರು. ಸೂರ್ಯಕೆರೆ ಒಂದು ನಿಮಿಷ, ಚಂದ್ರದೇವಾಡಿಗ ಒಂದು ನಿಮಿಷ ನಾಗೂರು. ಅಣ್ಣ ಬಿಡಬೇಡಿ. ಹಲೋ, ಸಮೃದ್ಧಿ ಪ್ರಸಿದ್ಧಿ ದೇವಾಡಿಗ ದುರ್ಗಾ ಹಾ. ಫ್ರೆಂಡ್ಸ್ ಕಚ್ಚಿತ. ಹಲೋ, ಸರಿ. ಸಮೃದ್ಧಿ ಪ್ರಸಿದ್ಧಿ ದೇವಾಡಿಗ ದುರ್ಗಾ ಫ್ರೆಂಡ್ಸ್ ಕಲ್ಚಿಕ. ಹಾ, ಚಂದ್ರಕರೆ ಚಂದ್ರದೇವಾಡಿಗೆ ಕಲ್ತೊಡುಗೆ ಮನೆ ನಾಗೂರು ಸೂರ್ಯಕೆರೆ. ಅಣ್ಣ ಬಿಡಬೇಡಿ. ಎಚ್ ನಿವಾಸ್ ಪಿನ್ಪಾಲ್ ಭಟ್ಕಳ, ಕೋಟಿ ಚೆನ್ನಯ್ಯ, ಯಸ್ವಿನ್ ಮಂಜುನಾಥ್ ಪೂಜಾರಿ. ಸಮೃದ್ಧಿ ಪ್ರಸಿದ್ಧಿ ದೇವಾಡಿಗ ಚಂದ್ರದೇವಾಡಿಗೆ ಕಲ್ತೊಡುಗೆ ಮನೆ ನಾಗೂರು. ಸರಿ, ಒಂದು ನಿಮಿಷ, ಒಂದು ನಿಮಿಷ, ಒಂದು ನಿಮಿಷ, ಒಂದು ನಿಮಿಷ. ವ್ಯವಸ್ಥೆ ಆಗ್ತಾ ಇದೆ. ರಂಜಿತ್ ಕೊಡ್ಲಾಡಿ ತಮ್ಮನ್ನ ಕಾಯ್ತಾ ಇದ್ದಾರೆ. ಮುಂದಿನ ಸಾಲು ಎಚ್ ಎನ್ ನಿವಾಸ್ ಪಿನ್ಪಾಲ್ ಭಟ್ಕಳ ಬಿ, ಕೋಟಿ ಚೆನ್ನಯ್ಯ, ಯಸ್ವಿನ್ ಮಂಜುನಾಥ್ ಪೂಜಾರಿ. ಒಂದೇ ಮಿಸ್ ಆಯ್ತದ. ಬರ್ಲಿಲ್ಲ ಇದು
ಹಲೋ ಕೊಂಚ ಬದಲಾವಣೆ. ಎಚ್ ಎನ್ ನಿವಾಸ್ 15ನೇ ಸಾಲು. ಎಚ್ ಎನ್ ನಿವಾಸ್ ಪಿನ್ಪಾಲ್ ಭಟ್ಕಳ ಇವರ ಬಿ ಕೋಣ, ಕೋಟಿ ಚೆನ್ನಯ್ಯ ಶಂಕರ ಪೂಜಾರಿ ಮಂಜುನಾಥ್ ಪೂಜಾರಿ ಅವರ ಕೋಣಗಳು ಸೂರ್ಯಕರೆಯಲ್ಲಿ. ಚಂದ್ರಕರೆ ಎಚ್ ಎನ್ ನಿವಾಸ್, ಸೂರ್ಯಕರೆ ಕೋಟಿ ಚೆನ್ನಯ್ಯ ಮಂಜುನಾಥ್ ಪೂಜಾರಿ ಕಾಮನ ಮನೆ. ಸೆನ್ಸರ್ ಓಕೆನಾ? ಸ್ವಲ್ಪ ಇರಿ, ಆಗ್ಲಿಲ್ಲ. ಹಾ, ಸ್ವಲ್ಪ ತಡಿಬೇಕು. ಅದೊಂದು ಕರೆಕ್ಟ್ ನೆನ್ಪಿಟ್ಕೊಂಡ್ರೆ ಸರ್. ಎಚ್ ಎನ್ ನಿವಾಸ್ ಪಿನ್ಪಾಲ್ ಭಟ್ಕಳ ಬಿ, ಚಂದ್ರಕರೆ ಕೋಟಿ ಚೆನ್ನಯ್ಯ ಶಂಕರ ಪೂಜಾರಿ ಯಶ್ವಿನ್ ಮಂಜುನಾಥ್ ಪೂಜಾರಿ ಅವರ ಕೋಣಗಳು ಸೂರ್ಯಕರೆಯಲ್ಲಿ. ಸೂರ್ಯಕರೆ ಕೋಟಿ ಚೆನ್ನಯ್ಯ ಯಶ್ವಿನ್ ಮಂಜುನಾಥ್ ಪೂಜಾರಿ, ಚಂದ್ರಕರೆ ಎಚ್ ಎನ್ ನಿವಾಸ್ ಪಿನ್ಪಾಲ್ ಭಟ್ಕಳ. ಮುಂದಿನ ಸಾಲು ಸಮೃದ್ಧಿ ಪ್ರಸಿದ್ಧಿ ದೇವಾಡಿಗ ಹಾಗೆ ಚಂದ್ರ ದೇವಾಡಿಗ ಕಲ್ತೊಡಮೆ ಮನೆಯವರು. ಓಕೆ ಓಕೆ ಓಕೆ. ನೀಲಿ ಚಂದ್ರಕರ ಎಚ್ ಎನ್ ನಿವಾಸ್ ಪಿನ್ಪಾಲ್ ಭಟ್ಕಳ ಬಿ, ಸೂರ್ಯಕರ ಕೋಟಿ ಚೆನ್ನಯ್ಯ ಯಶ್ವಿನ್ ಮಂಜುನಾಥ್ ಪೂಜಾರಿ. ಹಲೋ ಹಲೋ ಹಲೋ, ಸೆನ್ಸರ್ ಸಿದ್ಧವಾಗಿದೆ. ಕೆರೆಯಲ್ಲಿ ತಯಾರಾಗ್ತಾ ಇದ್ದಾರೆ. ಚಂದ್ರಕೆರೆಯಲ್ಲಿ ಎಚ್ ಎನ್ ನಿವಾಸ ಪಿನ್ನುಪಾಲ್ ಭಟ್ಕಳ ಬಿ ಇವರ ಕೋಣ ಆದ್ರೆ, ಸೂರ್ಯಕೆರೆಯಲ್ಲಿ ಕೋಟಿ ಚೆನ್ನಯ್ಯ ಯಶ್ವಿನ್ ಮಂಜುನಾಥ್ ಪೂಜಾರಿ ಕಾಮನವನ ಕೆರ್ಗಾಲು. ಸಬ್ ಜೂನಿಯರ್ ವಿಭಾಗದ ಪ್ರಥಮ ಸುತ್ತಿನ ಸಾಲು ಸಾಗಿ ಬರ್ತಾ ಇದೆ. ಸಂದರ್ಭ ಚಂದ್ರಕೆರೆಯಲ್ಲಿ ಎಚ್ ಎನ್ ನಿವಾಸ ಪಿನ್ನುಪಾಲ್ ಭಟ್ಕಳ ಬಿ, ಸೂರ್ಯಕೆರೆ ಕೋಟಿ ಚೆನ್ನಯ್ಯ ಯಶ್ವಿನ್ ಮಂಜುನಾಥ್ ಪೂಜಾರಿ ಕಾಮನವನ. ಅಲ್ಲೇ ಎಚ್ ಎನ್ ನಿವಾಸ ಪಿನ್ನುಪಾಲ್ ಭಟ್ಕಳ ಬಿ, ಚಂದ್ರಕೆರೆ ಕೋಟಿ ಚೆನ್ನಯ್ಯ ಯಶ್ವಿನ್ ಮಂಜುನಾಥ್ ಪೂಜಾರಿ ಸೂರ್ಯಕೆರೆ. ಸೂರ್ಯಕೆರೆ ಸೂರ್ಯಕೆರೆ ಸೂರ್ಯಕೆರೆಯಲ್ಲಿ ಬಂದಂತ ಕೋಣ ಕೋಟಿ ಚೆನ್ನಯ್ಯ ಯಶ್ವಿನ್ ಮಂಜುನಾಥ್ ಪೂಜಾರಿ ಕಾಮನವನ ಕೆರ್ಗಾಲು. 10:74 11 ಸಮೃದ್ಧಿ ಪ್ರಸಿದ್ಧಿ ದೇವಾಡಿಗ ದುರ್ಗಾ ಫ್ರೆಂಡ್ಸ್ ಚಂದ್ರಕರ, ಚಂದ್ರ ದೇವಾಡಿಗ ಕಲ್ತೋಡ್ಮೆ ಮನೆ ನಾಗೂರು ಸೂರ್ಯಕರ. ದುರ್ಗಾ ಫ್ರೆಂಡ್ಸ್ ಸಮೃದ್ಧಿ ಪ್ರಸಿದ್ಧಿ ದೇವಾಡಿಗ ಬಿ, ಚಂದ್ರಕರ, ಚಂದ್ರ ದೇವಾಡಿಗ ಕಲ್ತೋಡ್ಮೆ ಮನೆ ನಾಗೂರು ಸೂರ್ಯಕರ. ಹಾಗೆ 16ನೇ ಸಾಲು ದಿವಂಗತ ಶೀನ ಪೂಜಾರಿ ಪರಮೇಶ್ವರಿ ವಾದ್ಯವೃಂದ ಒಪ್ಪಂದ ತಾವು ವೇದಿಕೆ ಆಗಮಿಸಿ ನಮ್ಮ ಗೌರವ ಸ್ಮರಣಿಕೆಯನ್ನು ಸ್ವೀಕರಿಸಿ ಎನ್ನುವುದಾಗಿ ಕೇಳಿಕೊಳ್ತಾ ಇದ್ದೇವೆ. ದುರ್ಗಾ ಪರಮೇಶ್ವರಿ ವಾದ್ಯವೃಂದ ಉಪ್ಪುಂದ ನೀವು ವೇದಿಕೆಗೆ ಆಗಮಿಸಿ ನಮ್ಮ ಈ ಗೌರವವನ್ನು ಪಡೆದುಕೊಂಡು ಹೋಗಿ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇವೆ. ಹಲೋ ಹಲೋ, ಸಬ್ ಜೂನಿಯರ್ 16ನೇ ಸಾಲು ಸೂರ್ಯಕೆರೆ 13ನೇ ಸಾಲು ಸಮೃದ್ಧಿ ಪ್ರಸಿದ್ಧಿ ದೇವಾಡಿಗ
ಚಂದ್ರಕರ, ಸೂರ್ಯಕರೆ, ಚಂದ್ರದೇವಾಡಿಗ ಕಲ್ತೋಡ್ಮೆ ಮನೆ. ಸೂರ್ಯಕರೆ, ಚಂದ್ರದೇವಾಡಿ ಕಲ್ತೋಡು ಮನೆ ನಾಗೂರು. ಚಂದ್ರಕರೆ ಸಮೃದ್ಧಿ ಪ್ರಸಿದ್ಧ ದುರ್ಗಾ ಫ್ರೆಂಡ್ಸ್ ಕಂಚಿಗಾನು ಬಿ. ಸೂರ್ಯಕರೆ, ಚಂದ್ರದೇವಾಡಿ ಕಲ್ತೋಡು ಮನೆ ನಾಗೂರು. ಚಂದ್ರಕರೆ, ಚಂದ್ರಕರೆ, ಚಂದ್ರಕರೆ 11.05 ಸಮೃದ್ಧಿ ಪ್ರಸಿದ್ಧಿ ದುರ್ಗಾ ಫ್ರೆಂಡ್ಸ್ ಕಂಚಿಗಾನು ಬಿ. 14.30 ಚಂದ್ರದೇವಾಡಿ ಕಲ್ತೋಡು ಮನೆ ನಾಗೂರು. ಶೀನ ಪೂಜಾರಿ ಕೋಟ ಪಡುಕರ ಚಂದ್ರಕರ, ದೇವಕಿ ವಾಸುನಾಯಕ್ ಸಾಲಿಮಕ್ಕಿ ಕೊಡ್ಲಾಡಿ ಸೂರ್ಯಕರ. ಮುಂದಿನ ತಯಾರಿ ರಿಶಾಂಕ್ ರಿಷಿತ್ ಪೂಜಾರಿ ಹೊಳಕಡೆ ಮನೆ, ತುಳಜಾ ಭವಾನಿ ಕೊಡ್ಲಾಡಿ. ಹಲೋ ಹಲೋ, ಯಾರಣ್ಣ? ದಿವಂಗತ ಶೀನಾ ಪೂಜಾರಿ ಕೋಟ ಪಡುಕೆರೆ, ದೇವಕಿ 14ನೇ ಸಾಲು. ವಾಸುನಾಯಕ್ ಕೊಡ್ಲಾಡಿ ಸೂರ್ಯಕರ. ಮುಂದಿನ ತಯಾರಿ ರಿಶಾಂಕ್ ರಿಷಿತ್ ಪೂಜಾರಿ ಹೊಳೆಕಡೆ ಮನೆ ಏರ್ಜಿತ, ತುಳಜಾ ಭವಾನಿ ಕೊಡ್ಲಾಡಿ. ಅದಾದ ನಂತರ ಜೂನಿಯರ್ ಸಾಲು ದುರ್ಗಾ ಫ್ರೆಂಡ್ಸ್ ಸಮೃದ್ಧಿ ಪ್ರಸಿದ್ಧಿ ದೇವಾಡಿಗ ಕಂಚಿ ಖಾನ್, ಮಂಜು ಪೂಜಾರಿ ಮೈಯಾಡಿ ಪಿಣ್ಕಿ ಮನೆ. ಅಣ್ಣ ಬಳ್ಳಿಕೊಡಿ ಬಳ್ಳಿಕೊಡಿ. ಸೂರ್ಯಚಂದ್ರ ಜೋಡುಕೆರೆ ಕಂಬಳದಲ್ಲಿ ಜೂನಿಯರ್ ಸಾಲು. ಮತ್ತೆ ದುರ್ಗಾ ಫ್ರೆಂಡ್ಸ್ ಸಮೃದ್ಧಿ ಪ್ರಸಿದ್ಧಿ ಕಂಚಿಗಾನು ಮಂಜು ಪೂಜಾರಿ ಮಿಯಾಡಿ ಬಣಕಿ ಮನೆ ಸಾಲು. ರಂಜಿತ್ ಕೊಡ್ಲಾಡ್ 1ನೇ ಸಾಲು ಶ್ರೀ ದುರ್ಗಾ ಕೃಷ್ಣ ಮೇಸ್ತ್ರಿ ಕೂಡ್ಲಿ ಬಾರ್ಕೂರು, 5 ಸ್ಟಾರ್ ಗೋಪಾಲ ದೇವಾಡಿಗ್ರಿ ಸೂರ್ಯಕರೆ. ದಿವಂಗತ ಬಾಬಣ್ಣ ಕೊಕ್ಕರಣೆ ಒಡ್ಡಾಬಿಗೆ 2ನೇ ಸಾಲು ಸೂರ್ಯಕರೆ. ಫಿಲಿಪ್ಸ್ ಮೆಂಡಾದ ತಲ್ಲೂರು ಚಂದ್ರಕರೆ. 3ನೇ ಸಾಲು ಚಂದ್ರಕರೆಯಲ್ಲಿ ಮಾಸ್ತಿಯಮ್ಮ ಮಾಸ್ತಿಕಟ್ಟೆ ಕುಮಾರಿ ಸ್ಫೂರ್ತಿ ಕುಂದ ಬಾರಂದಾಡಿ ಸೂರ್ಯಕರೆಯಲ್ಲಿ ಭಟ್ಕಳ ಡ್ರೀಮ್ ಬಾಯ್ಸ್ ಗೊರಟೆಯವರು. 4ನೇ ಸಾಲು ದೊಡ್ಡಯ್ಯ ಪೂಜಾರಿ ಗುರಮಕ್ಕಿ ಸೂರ್ಯಕರೆ ಚಂದ್ರಕರೆ. ದಿವಂಗತ ಸಂಜೀವ ಪೂಜಾರಿ ಕಲಿತ್ಲು ಕೆರಗಾಲು ಬಿ. 5ನೇ ಸಾಲು ಪುಸ್ತಿ ಪನ್ನಗ ಹೆಬ್ಬಾರ್ ಭಟ್ಕಳ ಸೂರ್ಯಕರೆ. ಐತ ಪೂಜಾರಿ ನಾಗರಮಠ ಬಾರ್ಕೂರು ಚಂದ್ರಕರೆ. ಸಬ್ ಜೂನಿಯರ್ ವಿಭಾಗದ 3 ಜೊತೆ ಯಜಮಾನರ ಗಮನಕ್ಕೆ ಶ್ರೀಸ್ಕಂದಾರ್ವಿಕ ಪ್ರದೀಪ್ ಉಳ್ಳೂರು ಕಂದವರ, ಸುರೇಶ್ ಸುಭಿಕ್ಷಾ ಕೊಟ್ಟಾರಿ, ದಿವಂಗತ ಶೀನ ಪೂಜಾರಿ ವಿಕೆ ಗ್ರೂಪ್ಸ್ ಕಮ್ಮಟ್ಟು ಹೊಸಮನೆ ಮನ್ನಾಡಿ, ಶೌರ್ಯ ದೇವಾಡಿಗ ನಾಯಕನಕಟ್ಟೆ, ನಾಗಜಟ್ಟಿಕೇಶ್ವರ ಕರಿಕಲ್ಲ ಭಟ್ಕಳ, ಸನ್ಶೈನ್ ಗೊರಟೆ ಭಟ್ಕಳ. ಕೂಡಲೇ ಈ 3 ಯಜಮಾನರು ಕರೆನಿರ್ಣಯಕ್ಕೆ ಬರಬೇಕು. 6 ಜೊತೆ ಕೋಣಗಳು ಯಜಮಾನರು ಕರೆನಿರ್ಣಯಕ್ಕೆ ಬರಬೇಕು. ಉಳ್ಳೂರು ಕಂದವರ, ಸುಭಿಕ್ಷಾ ಕೊಟ್ಟಾರಿ, ನಾಯಕನಕಟ್ಟೆ, ಶೌರ್ಯ ದೇವಾಡಿಗ, ಕಮ್ಮಟ್ಟು ಹೊಸಮನೆ, ಸನ್ಶೈನ್ ಗೊರಟೆ, ಕರಿಕಲ್ಲು ಭಟ್ಕಳ, ಜಟ್ಟಿಗೇಶ್ವರ. ದಿವಂಗತ ಶೀನ ಪೂಜಾರಿ ಕೋಟ ಪಡುಕೆರೆ ಚಂದ್ರಕರ, ದೇವಕಿ ವಾಸುನಾಯಕ್ ಸಾಲಿಮಕ್ಕಿ ಕೊಡ್ಲಾಡಿ ಸೂರ್ಯಕರ. ಅಲ್ಲ ಸ್ಪರ್ಧೆಗಳಲ್ಲಿ ಸಬ್ ಜೂನಿಯರ್ ದೇವಕಿ ವಾಸುನಾಯಕ್ ಕೊಡ್ಲಾಡಿ ಚಂದ್ರಕರ, ದಿವಂಗತ ಶೀನ ಪೂಜಾರಿ ಕೋಟ ಮನೋರು ಪುಡುಕೆರೆ, ಕೊಟ್ಟ ಮನೋರು ಪುಡುಕೆರೆ, ದಿವಂಗತ ಶೀನ ಪೂಜಾರಿಗೆ ಚಂದ್ರಕರೆ. ಸೂರ್ಯಕರಲ್ಲಿ ಸ್ಪರ್ಧಕರಲ್ಲಿದ್ದಾರೆ ದೇವಕಿ ವಾಸುನಾಯಕ್ ಸಾಲಿಮಕ್ಕಿ ಕೊಡ್ಲಾಡಿ. ಬರಿತ ಸಾಲು ರಿಶಾಂಕ್ ರಿಷಿತ್ ಪೂಜಾರಿ ಹೊಳಕಡೆ ಮನೆ ಏಳ್ಜಿತ, ತುಳಜಾ ಭವಾನಿ ಕೊಡ್ಲಾಡಿ. ಮುಂದಿನ ಸಾಲು
ಹಲೋ ಹಲೋ ಸಂದರ್ಭ ವಿಶೇಷ ಸಂದರ್ಭ. ಚಂದ್ರಕರ ದಿವಂಗತ ಶೀನ ಪೂಜಾರಿ ಕೋಟ ಪಡುಕರ ಸೂರ್ಯಕರ ದೇವಕಿ ವಾಸುನಾಯಕ್ ಕೊಡ್ಲಾಡಿ ಸಾಲಿಮಕ್ಕಿ ಕೊಡ್ಲಾಡಿ ದೇವಕಿ ವಾಸುನಾಯಕ್ ಸೂರಕರೆಯಲ್ಲಿ, ಚಂದ್ರಕರೆಯಲ್ಲಿ ದಿವಂಗತ ಶೀನ ಪೂಜಾರಿ ಕೋಟ ಮಣೂರು ಪಡುಕೆರೆ. ಹಲೋ ಸಂದರ್ಭ ಎಲ್ಲೆಲ್ಲೂ ಸೊಬಗಿದೆ. ಸೂರ್ಯಚಂದ್ರ ಜೋಡುಕೆರೆ ಕಂಬಳ ಮಹೋತ್ಸವ ಅದ್ದೂರಿಯ ಕಂಬಳ ಮಹೋತ್ಸವ. ಸರಿಸುಮಾರು ಈ ವರ್ಷದ ಮೊದಲ ವರ್ಷದ ಕಂಬಳದಲ್ಲಿ 66 ಜೊತೆ ಕೋಣ ಯಜಮಾನರು ಭಾಗವಹಿಸುವಂತ ಹಿರಿಮೆ. ವ್ಯವಸ್ಥಿತವಾದಂತ ಕಂಬಳ. ವಾರದ ಮಧ್ಯದಲ್ಲಿ ಬಂದರೂ ಕೂಡ 66 ಜೊತೆ ಯಜಮಾನರು ಇವತ್ತು ನಮ್ಮ ಈ ಕಂಬಳದಲ್ಲಿ ಭಾಗವಹಿಸಿದ್ದೀರಿ. ಅಡೆವಂತಲೆ ಇದೀಗ ಸಬ್ ಜೂನಿಯರ್ ವಿಭಾಗದ ಸ್ಪರ್ಧೆ ಆಗ್ತಾ ಇದೆ. ಅದರ ಜೊತೆಯಲ್ಲೇ 3 ಜೊತೆ ಸಬ್ ಜೂನಿಯರ್ ಮುಗಿದ ತಕ್ಷಣ ಜೂನಿಯರ್ ವಿಭಾಗದ ಸ್ಪರ್ಧೆ, ಪ್ರಥಮ ಸುತ್ತಿನ ಸ್ಪರ್ಧೆ ಜರುಗ್ತದೆ. ಕೋಣಗಳ ಮಾಲಕರು ಗಮನಿಸಬೇಕು. ಸಬ್ ಜೂನಿಯರ್ ಆಗ್ತಾ ಇದೆ, ಅದು 3 ಜೊತೆ ಅದರ ಜೊತೆಯಲ್ಲಿ ಸೇರಿಸ್ತೇವೆ. ತದನಂತರ ಜೂನಿಯರ್ ವಿಭಾಗದ ಪ್ರಥಮ ಸುತ್ತಿನ ಸ್ಪರ್ಧೆ. ಸನ್ಶೈನ್ ಭಟ್ಗಳ ಬೈಂದೂರಲ್ಲಿದ್ದೀರಿ, ಯಾಕೆ ತಡ ಮಾಡ್ತೀರಿ? ಮುಂದಿನ ತಯಾರಿ ತುಳಜಾ ಭವಾನಿ ಕೊಡ್ಲಾಡಿ, ರಿಷಿಕ್ ಪೂಜಾರಿ ಹೊಳೆಕಡೆ ಮನೆ ಏಳ್ಚಿತ. ಸೂರ್ಯಕರೆ ಹಲೋ ದೇವಕಿ ವಾಸುನಾಯಕ್ ಸಾಲಿಮಕ್ಕಿ. ಹಲೋ ಹಲೋ ಏನಾಗಿದೆ? ಕೋಣ ಕುಣಿತಾ ಇದೆ. ತಕದಿಮಿತೋ ಸೂರ್ಯಕರೆ ದೇವಕಿ ವಾಸುನಾಯಕ ಸಾಲಿಮಕ್ಕೆ ಕೊಡ್ಲಾಡಿ, ಚಂದ್ರಕರೆ ದಿವಂಗತ ಶೀನ ಪೂಜಾರಿ ಕೋಟಮನೂರು ಪಡುಕೆರೆ, ಚಂದ್ರಕರೆ ಕೊಡ್ಲಾಡಿ ಸೂರ್ಯಕರೆ. ಸಬ್ ಜೂನಿಯರ್ ವಿಭಾಗದ 16ನೇ ಸಾಲು. ಕೋಟಮನೂರು ಪಡುಕೆರೆ
ಅಲ್ಲೇ ಚಂದ್ರಕರೆ ಕೊಟ್ಟಮನೂರು ಬಡುಕರೆ ಸೂರಕರೆ ಸಾಲಿಮಕ್ಕೆ ಕೊಡ್ಲಾಡಿ ಚಂದ್ರಕರೆ 11.30 ದಿವಂಗಿತ ಶೀನ ಪೂಜಾರಿ ಕೋಟಮನೂರು ಬಡುಕೆರೆ 11:54 ಸಾಲಿಮಕ್ಕೆ ಕೊಡ್ಲಾಡಿ ದೇವಕಿ ವಾಸು ನಾಯ್ಕ ಚಂದ್ರಕರೆ ದಿವಂಗತ ಶೀನ ಪೂಜಾರಿ ಕೋಟಮನೂರು ಬಡುಕೆರೆ ತುಳಜಾ ಭವಾನಿ ಕೊಡ್ಲಾಡಿ ಅದಷ್ಟು ಬೇಗ ಬರ್ಬೇಕಣ್ಣ. ತುಳಜಾ ಭವಾನಿ ಕೊಡ್ಲಾಡಿ 10ನೇ ಸಾಲ ಬಾಕಿ ಸಾಲ ಅಲ್ಲ 10ನೇ ಸಾಲ ಅಲ್ವಾ? ಕೊನೆಯ ಸಾಲು ಸರಿ 10ನೇ ಸಾಲು ಅದು ಆಗ ಸ್ವಲ್ಪ ತಡ ಮಾಡಿದ್ದು, ಕೈ ತಪ್ಪಿದ್ದು, ಹದ ತಪ್ಪಿದ್ದು, ಸರಿ ಕಣ್ ತಪ್ಪಿದ್ದು. ಸರಿ ದಯವಿಟ್ಟು ತುಳಜಾ ಭವಾನಿ ಅವರು ನಮ್ಮೊಂದಿಗೆ ಸಹಕರಿಸಬೇಕು. ಜೂನಿಯರ್ ಮತ್ತೆ ದುರ್ಗಾ ಫ್ರೆಂಡ್ಸ್ ಸಮೃದ್ಧಿ ಪ್ರಸಿದ್ಧಿ ದೇವಾಡಿಗ ಕಂಚಿಕಾನ್ ಮಂಜು ಪೂಜಾರಿ ಮೈಯಾಡಿ ಪಿಣ್ಕಿ ಮನೆ ಸಾಲ ಕೃಷ್ಣ ಮೇಸ್ತ್ರಿ ಕೂಡ್ಲಿ ಬಾರ್ಕೂರು ರಂಜಿತ್ ಕೊಡ್ಲಾಡಿ ತಮ್ಮಯ್ಯನ್ನ ಕಾಯ್ತಾ ಇದ್ದೇವೆ. ಹಲೋ ಏನು ತುಳಜಾ ಭವಾನಿ ಕೊಡ್ಲಾಡಿ ಚಂದ್ರಕರೆ ಸೂರಕರೆ ರಿಶಾನ್ ರಿಷಿಕಾ ಪೂಜಾರಿ ಹೊಳೆಕಡೆ ಮನೆಯಲ್ಲಿ ಜಿತ್ ಬೈಂದೂರು ಬರ್ಲಿಲ್ವಾ? ಬಂದಿದ್ದಾರೆ. ಚಂದ್ರಕರ ತುಳಜಾ ಭವಾನಿ ಕೊಡ್ಲಾಡಿ, ಸೂರ್ಯಕರ ರಿಶಾನ್ ರಿಷಿಕ್ ಪೂಜಾರಿ ಹೊಳೆಕಡೆ ಮನೆ ಏಳ್ಚಿತ. ಹಲೋ, ರಂಜಿತ್ ಕೊಡ್ಲಾಡಿ ತಮ್ಮನ್ನು ಕಾಯ್ತಾ ಇದ್ದೇವೆ. ರಂಜಿತ್ ಕೊಡ್ಲಾಡಿ ಚಂದ್ರಕರೆ ತುಳಜಿ ಭವಾನಿ ಕೊಡ್ಲಾಡಿ, ಸೂರ್ಯಕರೆ ರಿಶಾನ್ ರಿಷಿಕ್ ಪೂಜಾರಿ ಹೊಳೆಕಡೆ ಮನೆ ಏಳ್ಚಿತ. ಬಡ ಮನೆಯವರು ಲ್ಯಾಮಿನೇಷನ್ ಮಾಡಿದ್ದಾರೆ. ಶ್ರೀ ದುರ್ಗಾ ಕೃಷ್ಣ ಮೇಸ್ತ್ರಿ ಕೂಡ್ಲಿ ಬಾರ್ಕೂರು 5 ಸ್ಟಾರ್ ಗೋಪಾಲ್ ದೇವಾಡಿಗ ಬಾಬಣ್ಣ ನಾಯಕ್ ಕೊಕ್ಕರ್ಣೆ ದೊಡ್ಡಪ್ಪ ಫಿಲಿಪ್ಸ್ ಮೆಂಡೋನ್ ಸಾತಲೂರು
ಮಾಸ್ತಿಯಮ್ಮ ಮಾಸ್ತಿಕಟ್ಟೆ ಕುಮಾರಿ ಸ್ಫೂರ್ತಿ ಕುಂದಬಾರಂದಾಡಿ ಭಟ್ಕಳ ಡ್ರೀಮ್ ಬಾಯ್ಸ್ ಗೋಲ್ಟೆ. ದೊಡ್ಡೆಯ ಪೂಜಾರಿ ಗುರಮಕ್ಕಿ, ದಿವಂಗತ ಸಂಜೀವ ಪೂಜಾರಿ ಕಳೀತ್ ಲುಕೇರ್ಗಾಲ್ ಬಿ. ಪುಷ್ಟಿ ಪನ್ನೆಗೆ ಹೆಬ್ಬಾರ್ ಭಟ್ಕಳ, ಐತು ಪೂಜಾರಿ ನಾಗರಮಠ ಭಟ್ಕಳ. ದಿವಂಗತ ಸಂಜೀವ ಪೂಜಾರಿ ಕಳೀತ್ ಲುಕೇರ್ಗಾಲು ಎ, ಕೋಟಿ ಚೆನ್ನಯ್ಯ ಕಾಮನ ಮನೆ ಕೆರ್ಗಾಲು. ರಂಜಿತ್ ಕೊಡ್ಲಾಡಿ ಬರ್ತಾ ಇದ್ದಾರೆ. ಈ ದಿನ ಸಾಕಷ್ಟು ಸವಾರಿಗತ್ವವನ್ನು ಮಾಡಿದ್ದಾರೆ. ಸೂರ್ಯಕರ ರಿಶಾನ್ ರಿಷಿಕ್ ಪೂಜಾರಿ ಯೋಜಿತ ಹೊಳಕಡೆ ಮನೆ. ಚಂದ್ರಕರ ತುಳಜ ಭವಾನಿ ಕೊಡ್ಲಾಡಿ. ಹಲೋ. ಸಂದರ್ಭ ಸುಮಾರಾಯ್ತು ಸಂದರ್ಭ. ತುಳಜ ಭವಾನಿ ಕೊಡ್ಲಾಡಿ, ಚಂದ್ರಕರೆ ಸೂರ್ಯಕರೆ ರಿಶಾನ್ ರಿಷಿಕ ಪೂಜಾರಿ ಒಳೆ ಕಡೆ ಮನೆ ಅರ್ಜಿತ್. ಮೂರ್ ಜೊತೆ ಸಬ್ ಜೂನಿಯರ್ ಶ್ರೀಸ್ಕಂದ ಆರ್ವಿಕ ಪ್ರದೀಪ್ ಉಳ್ಳೂರು ಕಂದಬರ ಸೂರ್ಯಕರೆ, ಸುರೇಶ ಸುಭಿಕ್ಷ ಕೊಟ್ಟಾರಿ ಚಂದ್ರಕರೆ, ದಿವಂಗತ ಶೀನ ಪೂಜಾರಿ ವಿಕೆ ಗ್ರೂಪ್ ಕಮ್ಮಟ್ಟು ಹೊಸಮನೆ ಬನ್ನಾಡಿ ಸೂರ್ಯಕರೆ, ಶೌರ್ಯದೇವಾಡಿಗ ನಾಯ್ಕನಕಟ್ಟೆ ಬೈಂದೂರು ಚಂದ್ರಕರೆ, ನಾಗಗಟ್ಟಿಗೇಶ್ವರ ಕರಿಕಲ್ಲು ಭಟ್ಕಳ ಸೂರ್ಯಕರೆ, ಸನ್ಶೈನ್ ಗೊರಟೆ ಭಟ್ಕಳ ಚಂದ್ರಕರೆ. ಈ ಮೂರು ಜೊತೆ ಕೋಣ ಯಜಮಾನು ಸಿದ್ಧತೆ ಮಾಡ್ಕೊಳ್ಬೇಕು. ಅಲ್ಲೇ ಸೂರ್ಯಕರೆ ರಿಶಾನ್ ರಿಷಿಕ ಪೂಜಾರಿ ಒಳಕಳ ಮನೆ ಎಲ್ಜಿತ್ತು, ಚಂದ್ರಕರೆ ತುಳಜಾ ಭವಾನಿ ಕೊಡ್ಲಾಡಿ. (11.00) ಚಂದ್ರಕರೆ ಸೂರ್ಯಕರೆ 11.40 ಸೂರ್ಯಕರೆ 11.00 ಚಂದ್ರಕರೆತ್ತ ತುಳಜ ಭವಾನಿ ಕೊಡ್ಲಾಡಿ. ಜೂನಿಯರ್ ಪ್ರಥಮ ಸಾಲು ದುರ್ಗಾ ಫ್ರೆಂಡ್ಸ್, ದುರ್ಗಾ ಕೃಷ್ಣ ಮೇಸ್ತ್ರಿ ಕೂಡ್ಲಿ ಬಾರ್ಕೂರು ಚಂದ್ರಕರ, 5 ಸ್ಟಾರ್ ಗೋಪಾಲ್ ದೇವಾಡಿಗ ಸೂರ್ಯಕರ. ಹಲೋ. ವಿಶೇಷವಾಗಿ ನೀರಿನ ವ್ಯವಸ್ಥೆಯಲ್ಲಿ ನಮಗೆ ಕಳವಾಡಿ ದೇವಳದ ಆ ಭಾಗದ ಉಸ್ತುವಾರಿ ರಾಘವೇಂದ್ರ ದೇವಾಡಿಗ ಹೊಳಬುದೆ ಮನೆ ಹಾಗೂ ಅಲ್ಲಿ ಅರ್ಚಕರಾಗಿರ್ತಕ್ಕಂಥ ಸುಬ್ರಹ್ಮಣ್ಯ ಅರ್ಚಕ ಇವರಿಗೆ ವಿಶೇಷವಾದ ಅಭಿವಂದನೆಗಳನ್ನು ಸಲ್ಲಿಸಿಕೊಂಡಿದ್ದೇವೆ. ಧನ್ಯವಾದಗಳು ಅವರಿಗೆ. ಸೂರ್ಯಕರಲ್ಲಿ ಯಾರಿದ್ದಾರಣ್ಣ? ಮುಂದಿನ ಸಾಲು ದಿವಂಗತ ಬಾಬಣ್ಣ ನಾಯ್ಕ್ ಕೊಕ್ಕರ್ಣ ವಡ್ಡಪ್ಪ, ಫಿಲಿಪ್ಸ್ ಮೆಂಡೋನ್ಸ ತಲೂರು. ಅಲ್ಲ ಕರೆಯಲ್ಲಿ ಶ್ರೀ ದುರ್ಗಾ ಕೃಷ್ಣ ಮೇಸ್ತ್ರಿ ಕೂಟೂರು ಚಂದ್ರಕರೆ, 5 ಸ್ಟಾರ್ ಗೋಪಾಲ್ ದೇವಾಡಿಗ ಸೂರ್ಯಕರೆ. ಅಲ್ಲ ಶ್ರೀಸ್ಕಂದ ಆರ್ವಿಕ ಪ್ರದೀಪ್ ಉಳ್ಳೂರು ಕಂದವರಾಗಬೇಕು. ಸಬ್ ಜೂನಿಯರ್ ವಿಭಾಗದ ಪೂರ್ಣ ಪ್ರಮಾಣದಲ್ಲಿ ಮುಗಿಬೇಕು. 3 ಸಾಲಿದೆ ಅಣ್ಣ, ಅದೊಂದು ಮುಗಿಸ್ಕೊಳ್ಬೇಕಣ್ಣ. ಬಾಬಣ್ಣ ನಾಯ್ಕ್ ಕೊಕ್ಕರ್ಣೆ ವಡ್ಡಪ್ಪ, ಫಿಲಿಪ್ಸ್ ಮೆಂಡೋನ್ಸ. ಅದಲ್ಲ ಅಣ್ಣ, ಸಬ್ ಜೂನಿಯರ್ ವಿಭಾಗದಲ್ಲಿ ಶ್ರೀಸ್ಕಂದ ಉಳ್ಳೂರು ಕಂದಾವರ ಈಗಾಗಲೇ ಬಂದಾಗಿದೆ ಅಣ್ಣ. ಸುರೇಶ್ ನಾಯ್ಕ್ ಸುಭಾಷ್ ಕೊಟ್ಟಾರಿ ಚಂದ್ರಕರೆ, ವಿಕೆ ಗ್ರೂಪ್ ಕಮ್ಮಟ್ಟು ಬನ್ನಾಡಿ, ಶೌರ್ಯದೇವಾಡಿಗ ನಾಯ್ಕನಕಟ್ಟೆ, ಗಣೇಶ್ ಕೊಟ್ಟಾರಿ ಅವರು. ಅಲ್ಲಿ 3 ಸಾಲಿನ ಒಂದು ಶೀಟ್ ಕಳಿಸಿದ್ದೇವೆ, ಬಂದಿದ್ಯಾ? ಹಲೋ
ಬಂದಿದೆಯಲ್ಲಿ ತಗೊಂಡೋಗಿದ್ದಾರೆ. ಆ ಸಬ್ ಜೂನಿಯರ್ ಜೊತೆಗೆ ಅದನ್ನು ಕಂಪ್ಲೀಟ್ ಮಾಡ್ಕೊಳ್ಳಿ, ನಂತರ ಜೂನಿಯರ್ ಬಿಟ್ಟು ಸಹಕಾರನ ಕೊಡಬೇಕು. ಯಾಕಂತ ಹೇಳಿದ್ರೆ ಮುಂದಿನ ನಮಗೆ ರೌಂಡಿಗೆ ಕ್ಲಿಯರ್ ಆಗ್ತದೆ. ಹಾಗಾಗಿ ಆ 3 ಜೊತೆಯನ್ನು ಅಲ್ಲೇ ಬಿಡಬೇಕು, ಸಬ್ ಜೂನಿಯರ್ ಜೊತೆನೆ. ಶ್ರೀಸ್ಕಂದ ಆರ್ವಿಕ್ ಪ್ರದೀಪ್ ಉಳ್ಳೂರು ಕಂದಾವರ, ಸುರೇಶ್ ಕೊಠಾರಿ ಚಂದ್ರಕರೆ ಸರಿ ಇದೆ. ಸರಿ ಸರಿ. ವಿಶೇಷ ಸಾಲು ಸಬ್ ಜೂನಿಯರ್. ಹಲೋ, ಸಾಲ್ ರೆಡಿ ಆಗಿದೆನಾ? ಜೂನಿಯರ್ ಬಿಡ್ತಾರಂತೆ? ಇಲ್ಲ ಸಬ್ ಜೂನಿಯರ್ ಆಗ್ಲೇಬೇಕಂತೆ. ಅಷ್ಟು ಸುಲಭಕ್ಕೆ ಬಿಡೋದಿಲ್ಲ ನಾವು, ನಮ್ಮೊಂದು ಸಹಕಾರ ಕೊಡಬೇಕು. ಸರಿ ಸರಿ ಅಲ್ವಾ? ಈ ವರ್ಷದಲ್ಲಿ ಮೊದಲ ತಿಂಗಳ ಮೊದಲ ಕಂಬಳ. ಉಳ್ಳೂರು ಕಂದಾವರ ಸೂರ್ಯಕರ, ಸುರೇಶ್ ಸುದೀಕ್ಷಾ ಕೊಠಾರಿ ಚಂದ್ರಕರ. ಸರಿ, ಅದಾದ ಬಳಿಕ ಸಿದ್ಧತೆ ಮಾಡ್ಕೊಳ್ಬೇಕು. ವಿಕೆ ಗ್ರೂಪ್ ಕಮ್ಮಟ್ಟು ಬನ್ನಾಡಿ ಸೂರ್ಯಕರೆ, ಶೌರ್ಯದೇವಾಡಿಗ ನಾಯಕನಕಟ್ಟೆ ಚಂದ್ರಕರೆಗೆ. ಅದಾದ ಬಳಿಕ ಸಿದ್ಧತೆ ಮಾಡ್ಕೊಳ್ಬೇಕು. ನಾಗಜಟ್ಟಿ ಕೇಶವರ ಕರಿಕಲ್ಲ ಭಟ್ಕಳ ಸೂರ್ಯಕರೆ, ಸನ್ಶೈನ್ ಗೊರಟ ಭಟ್ಕಳ ಚಂದ್ರಕರೆ. ಹಲೋ, ಉಳ್ಳೂರು ಕಂದಾವರ ಇದ್ದಾರಾ? ಇದ್ದಾರೆ. ಸರಿ. ಸುರೇಶ್ ಕೊಟ್ಟಾರಿ ಬರ್ತಾ ಇದ್ದಾರೆ. ಅಲ್ಲಿ ಬಂಜೂರಲ್ಲಿದ್ದಾರೆ. ಸರಿ, ಕರೆಗೆ ಬರ್ಬೇಕಣ್ಣ. ಜೂನಿಯರ್ ಬಳ್ಳಿ ಕೊಟ್ಟಾಗಿದೆ, ಬಿಡ್ತಾರಂತೆ. 5 ಸ್ಟಾರ್ ಮತ್ತೆ ಇಲ್ಲ ಅಣ್ಣ. ಹಲೋ ಹೇಳಿ. ಇಲ್ಲಿ ಬಿಟ್ಟಾಗಿದೆ ಅಣ್ಣ, ಬಳ್ಳಿ ಕೊಟ್ಟಾಗಿದೆ. ಆಯ್ತು ಒಂದು ಸಾಲಿ ಮಾಡಿ, ಸರಿ. ನೀವ್ ಹೇಳಿದ್ಮೇಲೆ ಆಯ್ತು, ಮತ್ತೇನು ಹೇಳಲಿಕ್ಕಿಲ್ಲ. ಕಂಬಳ ಸರಿ, ಇದು ನಮ್ಮ ಕಂಬುಲ. ಸರಿ. ಸುಧಾರಾಣಿ ಬೇಕು ಇಲ್ಲಿ. ಸರಿ. ಚಂದ್ರಕರ ಶ್ರೀ ದುರ್ಗಾ ಕೃಷ್ಣಮೇಸ್ತ್ರಿ ಕೂಡ್ಲಿ ಬಾರ್ಕೂರು, ಸೂರ್ಯಕರೆ 5 ಸ್ಟಾರ್ ಗೋಪಾಲ್ ದೇವಾಡಿಗ. ಜೂನಿಯರ್ ಸಾಲು. ಸೂರ್ಯಕರೆಯಲ್ಲಿ 5 ಸ್ಟಾರ್ ಗೋಪಾಲ ದೇವಾಡಿಗರಿಗೆ, ಚಂದ್ರಕರೆಯಲ್ಲಿ ಶ್ರೀ ದುರ್ಗಾ ಕೃಷ್ಣಮೇಸ್ತ್ರಿ ಕೂಡ್ಲಿ ಬಾರ್ಕೂರು, ಬೈಂದೂರು ಟು ಬಾರ್ಕೂರು. ಸರಿ. ಸೂರ್ಯ ಚಂದ್ರ ನಿಶಾನೆಗಾರರಾಗಿ ವಿಶ್ವನಾಥ ಪ್ರಭುಗಳು. ಅಣ್ಣ, ಬ್ಯಾರಿಕೇಡರ್ ನಮ್ಮದಲ್ಲ, ಬಾಡಿಗೆ ಇದು. ಸರಿ. ಸೂರ್ಯಕರೆ 5 ಸ್ಟಾರ್ ಗೋಪಾಲ ದೇವಾಡಿಗರಿಗೆ, ಚಂದ್ರಕರೆ ಶ್ರೀ ದುರ್ಗಾ ಕೃಷ್ಣಮೇಸ್ತ್ರಿ ಕೂಡ್ಲಿ ಬಾರ್ಕೂರಿಗೆ. ಬಾರ್ಕೂರು ಕೂಡ್ಲಿ ಚಂದ್ರಕರೆ 10.2, ಸೂರ್ಯಕರೆ 11.92, ಸುರೀಕ್ಷಾ 10.20, ಚಂದ್ರಕರತ್ತ ಶ್ರೀ ದುರ್ಗಾ ಕೃಷ್ಣಮೇಸ್ತ್ರಿ ಕೂಡ್ಲಿ ಬಾರ್ಕೂರು. ಹಲೋ, ಸರಿ. ಹಲೋ, ಮುಂದಿನ ಸಾಲು ಉಳ್ಳೂರು ಕಂದಾವರ. ಹಲೋ, ಸಬ್ ಜೂನಿಯರ್. ಹಲೋ, ಹಲೋ, ಫಿಲಿಪ್ಸ್ ಮೆಂಡೋನ್ಸಾ. ಆಗದ್ರಲ್ಲಿ ಒಂದು ರಾಣೆ ಮಾಡ್ಕೊಂಡಿದೆ, ಸುಧಾರಾಣೆ. ಇದು 2 ಸಾಲ್ ಮಾಡ್ಕೊಂಡು ಸಬ್ ಜೂನಿಯರ್ ಬಿಡುವ. ನಮಗೆ ಸುಧಾರಾಣೆ ಆಗಿದ್ದಾರೆ ಅವರು. ಸರಿ, ಇರಲಿ. ಅಲ್ಲ, ಜೂನಿಯರ್. ಹಂಗ್ ಬಿಟ್ರು ಬಿಡಲೇಬೇಕು. ಬಾಬಣ್ಣನೆ ಕೊಕ್ಕರ್ಣ ಒಡ್ಡಪ್ಪೆ
ಫಿಲಿಪ್ಸ್ ಮೆಂಡೋತ್ಸ ತಲ್ಲೂರು. ಜೂನಿಯರ್ ಸಾಲು ಉಳ್ಳೂರು ಕಂದವರ ಶ್ರೀಸ್ಕಂದ ಹಾರ್ವಿಕ್ ಪ್ರದೀಪ್ ಹಾಗೆ ಸುರೇಶ್ ಸುದೀಕ್ಷಾ ಕೊಠಾರಿ, ದಿವಂಗತ ಶೀನಾ ಪೂಜಾರಿ, ವಿಕೆ ಗ್ರೂಪ್ ಕಮ್ಮಟ್ಟು ಬನ್ನಾಡಿ, ಶೌರ್ಯ ದೇವಾಡಿಗ ನಾಯಕನಕಟ್ಟೆ, ನಾಗಜಟ್ಟೇಗೇಶ್ವರ ಕರಿಕಲ್ ಭಟ್ಕಳ, ಸನ್ಶೈನ್ ಗೋಲ್ಟೆ ಭಟ್ಕಳ. ಎಲ್ಲ ಕುಣು ಮಾಲಕರು ತಯಾರಿಯಲ್ಲಿರಬೇಕು. ಬಾಬಣ್ಣ ನಾಯಕ್ ಕೊಕ್ಕರ್ಣ, ಸೂರ್ಯಕರ, ಫಿಲಿಪ್ಸ್ ಮೆಂಡೋಸ ತಲ್ಲೂರು, ಚಂದ್ರಕರ. ಸೂರ್ಯಕರ, ಬಾಬಣ್ಣ ನಾಯಕ್ ಕೊಕ್ಕರ್ಣ, ಚಂದ್ರಕರ. ಹಲೋ ಕೊಟ್ಟಾರ್ರೆ. ಹಲೋ ಹಲೋ, ಆ ಮೂರು ಜೊತೆಯವರೆಲ್ಲ ಹೋದ್ರು. ಹಲೋ, ಹಾ ಕೋಣ ನಿಲ್ಲುವುದಿಲ್ಲ ಸರ್. ಸ್ಪರ್ಧೆಯಲ್ಲಿದ್ದಾರೆ ಜೂನಿಯರ್ ಸಾಲು. ಸೂರ್ಯಕರಲ್ಲಿ ದಿವಂಗತ ಬಾವಣ್ಣಯ್ಯಕರು, ಚಂದ್ರಕರಲ್ಲಿ ಫಿಲಿಪ್ಸ್ ಮೆಂಡೋನ್ಸ ತಲ್ಲೂರು, ಸರಿ ಮಾಡಿ, ಸರಿ ಮಾಡಿ. ಹಲೋ ಸರಿ ಮಾಡ್ತಿಲ್ಲ. ನಿಲ್ಲಿಸಿ ಬಿಡುವ ಯತ್ನ. ಅಡೆ ಉಂತಿಲ್ಲ. ಸೂರ್ಯಕರೆ ದಿವಂಗತ ಬಾಬಣ್ಣ ಕೊಕ್ಕರ್ಣೆ ವಡ್ಡಾಬಿಗೆ, ಚಂದ್ರಕರೆಯಲ್ಲಿ ಫಿಲಿಪ್ ನೆಂಡೋ ತಲ್ಲೂರಿಗೆ, ಕೇಜ್ರಿ ಕೆರ್ಗಾಲು, ಕೇಜ್ರಿ ಮುಂದಿನ ಸಾಲಿಗೆ ರೆಡಿ ಆಗ್ಬೇಕು. ಕೇಜ್ರಿ ದಿನೇಶ್ ಕೇಜ್ರಿ. ದಿನೇಶ್ ಕೇಜ್ರಿ ಅತ್ಯಂತ ಹೆಚ್ಚು ಓಡಿದಂತ ಓಟಗಾರ. ಬಾಬಣ್ಣ ನಾಯಕ್ ಕೊಕ್ಕರ್ಣ. ಪಂಚಮಿ ಐಸ್ ಕ್ರೀಮ್ ಇದೆ, ಮಹಾಲಕ್ಷ್ಮಿ ಸ್ವೀಟ್ಸ್ ಇದೆ. ಫಿಲಿಪ್ಸ್ ಮೆಂಡೋಸ. ಹಲೋ, ಹಲೋ, ಹಿಂಗಾರ್ ಹೆಂಗೆ ಅಂತೊಡ್ಚ. ಸಮ ಉಂತಿಲ್ಲ ಅಣ್ಣ. ಹಾ ಮತ್ತೆ ಅಡೆಗೆ ಸರಿ ಮಲ್ಪಿಲ್ಲ ಅಣ್ಣ. ವೇದಿಕೆ ಮೇಲ್ಭಾಗದಲ್ಲಿ ಸಾಕಷ್ಟು ಗಣ್ಯರಿದ್ದಾರೆ. ಸರಿ, ತಲ್ಲೂರು ಕೊಕ್ಕ
ಕೊಕ್ಕರಣೆ. ಅಲ್ಲೇ ಜೂನಿಯರ್ ಒಳ್ಳೆ ಸಾಲು. ಸೂರ್ಯಕರೆ ದಿವಂಗತ ಬಾಬಣ್ಣ ಕೊಕ್ಕರಣೆ ಒಡ್ಡಾಪಿಗೆ. ಚಂದ್ರಕರೆ ಫಿಲಿಪ್ ಚಂಡಲ್ ತಲ್ಲೂರಿಗೆ. ಸೂರ್ಯಕರೆತ್ತ 10.75. ಚಂದ್ರಕರೆ 12.01 ತಲ್ಲೂರು. ಸೂರ್ಯಕರೆತ್ತ ದಿನೇಶ್ ಕೇಜ್ರಿ. ಸೂರ್ಯಕರೆತ್ತ 10.75 ದಿವಂಗತ ಬಾಬಣ್ಣ ಕೊಕ್ಕರ್ಣೆ ಒಡ್ಡಾಪಿಗೆ. ದಿನೇಶ್ ಕೇಜ್ರಿ ಕೆರ್ಗಾಲು ತಮ್ಮನ್ನು ಕಾಯ್ತಾ ಇದ್ದಾರೆ. ದಿನೇಶ್ ಕೇಜ್ರಿ ಕೆರ್ಗಾಲ್. ಹಲೋ ಹಲೋ ಸಬ್ ಜೂನಿಯರ್ ಈಗ ಸ್ಪರ್ಧೆಯಲ್ಲಿ ಯಾರಿದ್ದಾರೆ? ಹಾಗೆ ಸುದೀಕ್ಷಾ ಸುರೇಶ್ ಕೊಠಾರಿ. ಹಾ, ಓಟಗಾರರು ಬರ್ಬೇಕಷ್ಟೆ. ದಿನೇಶ್ ಕೇಜ್ರಿ ಹಾ ತಮ್ಮನ್ನು ಕಾಯ್ತಾ ಇದ್ದಾರೆ. ಬರ್ಲಿಲ್ವಾ? ದಿವಂಗತ ಶೀನಾ ಪೂಜಾರಿ ವಿಕೆ ಗ್ರೂಪ್ ಕಮ್ಮಟು ಹೊಸ್ಮನೆ ಬನ್ನಾಡಿ. ಶೌರ್ಯ ದೇವಾಡಿಗ ನಾಯಕನಕಟ್ಟ. ನಾಗಜಟ್ಟಿಗೇಶ್ವರ ಕರಿಕಲ್ಲು ಭಟ್ಕಳ. ಸನ್ಶೈನ್ ಗೋಟೆ ಭಟ್ಕಳ. ಹಗ್ಗ ಹಿರಿಯ ಭಾಗದ ಭಾಗವಹಿಸಿ 11 ಜೊತೆ ಕೋಣಗಳ ಭಾಗದಲ್ಲಿ ದಿನೇಶ್ ಪ್ರಥಮ ಸುತ್ತಿನ ಸ್ಪರ್ಧೆಗಾಗಿ ಕರೆ ಹಿಡಿದೇವೆ. 5 ಜೊತೆ ಕೋಣಗಳಿಗೆ ಮತ್ತೆ 6 ಸಾಲು. 6 ಜೊತೆ ಕೋಣಗಳಿಗೆ 3 ಸಾಲು. ಒತ್ತೆ ಕೋಟಮಣೂರು ಬಡುಕೆರೆ ದಿವಂಗತ ಶೀನಾ ಪೂಜಾರಿ. ಬೈಂದೂರು ಸಸಿತ್ಲು ದಿವಂಗತ ವೆಂಕಟ ಪೂಜಾರಿ. ಗಿರಿಜಾ ರೋಡ್ ಲೈನ್ಸ್ ಕೋಟ ಗಾಡಿ ಕೂಸ ಪೂಜಾರಿ ಎ. ಗಿರಿಜಾ ರೋಡ್ ಲೈನ್ಸ್ ಗಾಡಿ ಕೂಸ ಪೂಜಾರಿ ಬಿ. ಹಳೆಂಗಡಿ ಕಪ್ಪಳ ನಂದಗೋಕುಲ ಕೃಷ್ಣ ಪೂಜಾರಿ ಸಾಲು. ಸಾಸ್ತಾನ ಪಾಂಡೇಶ್ವರ ಗಣೇಶ ಪೂಜಾರಿಗೆ. ಶ್ರೀನಿವಾಸ ಪೂಜಾರಿ ಯಕ್ಷಿಕ್ರಮ ಮೈಕಲ ಎಲಜಿತ್ ಬೈಂದೂರು. ದಿವಂಗತ ಬಾಬಣ್ಣ ಕೊಕ್ಕರ್ಣೆ ಒಡ್ಡಾಪಿಗೆ. ಕೋಟಕ ಮಣೂರು ಯುವ ಬಾಂಧವರು. ಪೂರ್ವಿಕ ಪ್ರತೀಕ ಅಪ್ಪನ ನಾಯ್ಕ್ ಬೀದಿಕೆರೆ ಶಿರೂರಿಗೆ. ಕೋಟಗಿರಿಯ ಗೊಂಡಿಕೆರೆ ರಾಘವೇಂದ್ರ ಶೆಟ್ಟಿಗೆ. ದಿನೇಶ್ ಕೇಜ್ರಿ ಆದಷ್ಟು ಬೇಗ ಯಜಮಾನರು ಕೆರೆ ನಿರ್ಣಯಕ್ಕೆ ಬರಬೇಕು. ಹಲೋ ಸೀನಿಯರ್ ವಿಭಾಗದ ಯಜಮಾನರ ನಕಲು ದಯದೀದು ಕರೆ ನಿರ್ಣಯ ಮಲ್ಪರು ಬರೋಡಣ್ಣ ಮೂಜಿ ಸಾಲು. ಅಂದ ಬಲ್ಲದ ಮಲ್ಲ ವಿಭಾಗಡ್ ಫಸ್ಟ್ ರೌಂಡ್ ಇತ್ತ ಮೂಜಿ ಸಾಲು ಕರೆ ನಿರ್ಣಯ ಮಲ್ಪರ ಬರೋಡಣ್ಣ ದಯದೀದು ಸೂರ್ಯಕೆರೆ ಕರೆ ನಿರ್ಣಯ ಮಲ್ಪರ ಬೇಗ ಹಾರ್ವಿಕ್ ಪ್ರದೀಪ್ ಉಳ್ಳೂರು ಕಂದಾವರ. ಚಂದ್ರಕರೆ ಸುರೇಶ್ ಸುದೀಕ್ಷಾ ಕೊಠಾರಿ. ಸಬ್ ಜೂನಿಯರ್ ಸೂರ್ಯಕೆರೆಯಲ್ಲಿ ಶ್ರೀಸ್ಕಂದ ಹಾರ್ವಿಕ ಪ್ರದೀಪ್ ಉಳ್ಳೂರು ಕಂದಾವರ. ಚಂದ್ರಕರೆಯಲ್ಲಿ ಸುರೇಶ ಸುಭೀಕ್ಷ ಕೊಟ್ಟಾರಿ. ಚಂದ್ರಕರೆತ್ತ ಹಲೋ ಅಣ್ಣ, ನಿನ್ನೆ ಆರಂಭ ಆಗಿದೆ. 2ನೇ ದಿನಕ್ಕೆ ಬಂದಿದೆ 12 ಗಂಟೆ 7 ನಿಮಿಷ. ಸರಿ, ಹಲೋ ಹಲೋ ಏನಾಗಿದೆ ಸಂದರ್ಭ
ಸಂದರ್ಭ ಸಹಿತ ವಿವರಿಸಿ. ಯಾರು ಮನೆಗೆ ಹೋಗ್ಬಾರ್ದು. ಸರಿ ಸರಿ, ನಾವು ಮನೆಗೆ ಹೋಗೋದಿಲ್ಲ. ಅಡೆ ಒಂತಲೆ ಶಾಸ್ತಾನ ಪಾಂಡೇಶ್ವರರು ಬರಬೇಕು ಇಲ್ಲಿ ಕರೆ ನಿರ್ಣಯಕ್ಕೆ. ಸೂರ್ಯಕರತ್ತ ಶ್ರೀಸ್ಕಂದ ಆರ್ವಿಕ ಪ್ರತಿಬುಳ್ಳೂರು ಕಂದಾವರ ಚಂದ್ರಕರಲ್ಲಿ ಸುಭಿಕ್ಷಾ ಕೊಟ್ಟಾರಿ. ಹತ್ತು ಬಿಂದು 10.01 ಶ್ರೀಸ್ಕಂದ ಆರ್ವಿಕ ಪ್ರತಿಬುಳ್ಳೂರು ಕಂದಾವರ ಸೂರ್ಯಕರೆ. 13.87 ಸುರೇಶ ಸುಭಿಕ್ಷಾ ಕೊಟ್ಟಾರಿ. 10.01 ಸೂರ್ಯಕರತ್ತ ಶ್ರೀಸ್ಕಂದ ಆರ್ವಿಕ ಪ್ರದೀಪುಳ್ಳೂರು ಕಂದಾವರ. ಹಲೋ, ದಿವಂಗತ ಕ್ಷೀರ ಪೂಜಾರಿ ವಿಕೆ ಗ್ರೂಪ್ ಕಮ್ಮಟ್ಟು ಹೊಸ್ಮನ ಸೂರ್ಯಕರೆ ಸ್ಪರ್ಧಾ ಕಣದಲ್ಲಿದ್ದಾರೆ. ಸೂರ್ಯಕರ ಶೌರ್ಯ ದೇವಾಡಿಗ ನಾಯಕನ ಕಟ. ಇದು ಲಾಸ್ಟ್ ಸಾಲ. ಹಲೋ ಹಲೋ, ಸಬ್ ಜೂನಿಯರ್ ದಿವಂಗತ ಶೀನ ಪೂಜಾರಿ ವಿಕೆ ಗ್ರೂಪ್ ಕಮ್ಮಟ್ಟು ಹೊಸ್ಮನೆ ಬನ್ನಾಡಿ ಶೌರ್ಯ ದೇವಾಡಿಗ ನಾಯಕನ ಕಟ್ಟ. ಸರಿ, ಚಂದ್ರಕರಲ್ಲಿದ್ದಾರೆ ಶೌರ್ಯ ದೇವಾಡಿಗ ನಾಯಕನ ಕಟ್ಟೆ. ಸೂರ್ಯಕರಲ್ಲಿದ್ದಾರೆ ದಿವಂಗತ ಶೀನ ಪೂಜಾರಿ ವಿಕೆ ಗ್ರೂಪ್ ಕಮ್ಮಟ್ಟು ಹೊಸ ಮನೆ ಬನ್ನಾಡಿ. ಕೊಂಚ ಬದಲಾವಣೆ ಮಾಡ್ತಾ ಇದ್ದಾವೆ. ಓಡಿಸುವರಿಲ್ಲಂತೆ. ಜೂನಿಯರ್ ಬಿಡ್ತಾರೆ. ಸಬ್ ಜೂನಿಯರ್ ನಾಗಜಟ್ಟಿಗೇಶ್ವರ ಕರಿಕಲ್ ಭಟ್ಕಳ ಸೂರ್ಯಕರ ಸನ್ಶೈನ್ ಚಂದ್ರಕರ. ಬಿಲ್ಲಿ ನೀನಿಲ್ಲಿ. ಸೂರ್ಯಕರಲ್ಲಿದ್ದಾರೆ ಸ್ಪರ್ಧಾ ಕಣದಲ್ಲಿ ನಾಗಜಟ್ಟಿಗೇಶ್ವರ ಕರಿಕಲ್ಲು ಭಟ್ಕಳ. ಚಂದ್ರಕರಲ್ಲಿದ್ದಾರೆ ಸನ್ಶೈನ್ ಗೊರಟೆ ಭಟ್ಕಳ. ಇಬ್ಬರು ಭಟ್ಕಳದವರು. ಹಲೋ ಹಲೋ, ಚಂದ್ರಕರ ಸನ್ಶೈನ್ ಗೋಲ್ಟ ಭಟ್ಕಳ. ಸೂರ್ಯಕರ ನಾಗಜಟ್ಟಿಗೇಶ್ವರ ಕರಿಕಲ್ ಭಟ್ಕಳ. ಭಾಗವಹಿಸ್ತಾ ಬಲದ ಮಲ್ಲ ವಿಭಾಗದ 11 ಜೊತೆ ಇರ್ಲೇಡು 5 ಜೊತೆ ಇರ್ಲಾಗ ಒತ್ತೆ 6 ಜೊತೆ ಇರ್ಲಾಗ ಮೂಜಿ ಸಾಲು ಸಾಸ್ತಾನ ಪಾಂಡೇಶ್ವರ ಗಣೇಶ್ ಪೂಜಾರಿರ್ಲ ಸೀನ ಪೂಜಾರಿ ಯಕ್ಷಿಕ್ರಪ್ಪ ಮೈಕಾಳ ಯಾಜಿತಿರ್ಲಗ್ಲ. ಸಾಸ್ತಾನ ಪಾಂಡೇಶ್ವರ ಗಣೇಶ್ ಪೂಜಾರಿ ಸೂರ್ಯಕರೆ ಶ್ರೀನಿವಾಸ ಪೂಜಾರಿ ಯಕ್ಷಿಕ್ರಪ್ಪ ಮೈಕಾಳ ಯಾಜಿತಿರ್ಲಗ ಚಂದ್ರಕರೆ. ದಿವಂಗತ ಬಾಬಣ್ಣ ನಾಯ್ಕ ಕೊಕ್ಕಣ್ಣ ಒಡ್ಡಾಪಿದಿರ್ಲಗ್ಲ ಕೋಟಮಣೂರು ಯುವ ಬಾಂಧವರಿರ್ಲ. ದಿವಂಗತ ಬಾಬಣ್ಣ ನಾಯ್ಕನೆಲ್ಲ ಸೂರ್ಯಕರೆ ಕೋಟಮಣೂರು ಯುವ ಬಾಂಧವರಿಗೆ ಚಂದ್ರಕರೆ. ಪೂರ್ವಿಕ ಪ್ರತೀಕ ಅಪ್ಪಣ್ಣ ನಾಯ್ಕ ಬೀದಿಕೆರೆ ಅರೇಶೂರದರ್ಲಗ್ಲ ಕೋಟೆಗಿಳಿಯ ರಂಡಿಕೆರೆ ರಾಘವೇಂದ್ರ ಶೆಟ್ಟದಲ್ಲಿ. ಸೂರ್ಯಕರ ನಾಗಜಟ್ಟಿಗೇಶ್ವರ ಕರಿಕಲ್ ಭಟ್ಕಳ. ಪೂರ್ವಿಕ ಪ್ರತೀಕ ಅಪ್ಪಣ್ಣ ನಾಯ್ಕ ಬೀದಿಕೆರೆಗೆ ಕೋಟೆಗಿಳಿಯ ರಂಡಿಕೆರೆಗೆ ಚಂದ್ರಕರೆ. ಹಲೋ, ನಾಗಜಟ್ಟಿಗೇಶ್ವರ ಕರಿಕಲ್ಲ ಭಟ್ಕಳ ಸೂರ್ಯಕರೆಯಲ್ಲಿ, ಸನ್ಶೈನ್ ಗೊರಟೆ ಭಟ್ಕಳ ಚಂದ್ರಕರೆಯಲ್ಲಿ. ಜೂನಿಯರ್ ವಿಭಾಗದ ಸ್ಪರ್ಧೆ ಮುಗಿದ ತಕ್ಷಣ ಸೀನಿಯರ್ ವಿಭಾಗದ ಪ್ರಥಮ ಸುತ್ತಿಗಾಗಿ 3 6 ಜೊತೆ ಕೋಣಗಳು
ಮೂರು ಸಾಲು ಸಿದ್ಧತೆಯಲ್ಲಿ ಇರಬೇಕು. ದಯಮಾಡಿ ಕೋಣಗಳ ಮಾಲಕ. ಸ್ಪರ್ಧಾಗಳ ಸಬ್ ಜೂನಿಯರ್ ಸೂರ್ಯಕೆರೆಯಲ್ಲಿ ನಾಗಜಟ್ಟಕೇಶ್ವರ ಕರಿಕಲ ಭಟ್ಗಳ, ಚಂದ್ರಕೆರೆಯಲ್ಲಿ ಸನ್ಶೈನ್ ಗೊರಟೆ ಭಟ್ಗಳ, ಮುಂದಿನ ವೀಕ್ಷಕ ವಿವರಣೆ ಯಶವಂತ್ ಕಟ್ಪಾಡಿಯವರನ್ನ ಆಹ್ವಾನಿಸ್ತಾ ಇದ್ದೇವೆ. ಹಲೋ ಓ ಸೂರ್ಯಕೆರೆ ನಾಗಜಟ್ಟಿಕೇಶ್ವರ ಕರಿಕಲ್ಲ ಭಟ್ಗಳ, ಚಂದ್ರಕೆರೆ ಸನ್ಶೈನ್ ಗೊರಟೆ ಭಟ್ಗಳ. ಅಣ್ಣ ಬಲೆ ಬಲೆ ಎರಡು ಪಾಲ್ದಾಗಲ್ಲ ಬಲೆ ಬಿಟ್ರಿ ಲೆತ್ತೋನಿ ಸ್ವಲ್ಪ ಸರಿ ಮಲ್ತೋನಿ. ನಾಗ ಜಟ್ಟೇಶ್ವರ ಕರಿಕಲ್ಲು ಭಟ್ಕಳದವರು ಸೂರ್ಯಕೆರೆಯಲ್ಲಿದ್ದಾರೆ. ಚಂದ್ರಕೆರೆಯಲ್ಲಿ ಸನ್ಸೈನ್ ಗೊರಟೆ ಭಟ್ಗಳ, ಗೋಟಿ ಭಟ್ಕಳದವರು ಇದ್ದಾರೆ. ಹಲೋ ಅಡಿಗೆ ಸರ್ ಮಲ್ಪೆ ಅಡಿಗೆ ಸರ್ ಮಲ್ಪೆ ನಿಗ್ಲೆತ್ತೋನೇನಾ ಭಾರತೀಯ ಕಾಲಮಾನ ಪ್ರಕಾರ ಸಮಯ 12:15. ತುನ್ನಿ ಬರೀ ಬರೀ ಬಿಟ್ರಿ ಬಿಟ್ರಿ ರೆಡ್ ಬಾಲ್ ತಗಲ ಬಿಟ್ರಿ. ಸೂರ್ಯಕೆರೆ ನಾಗಜಟ್ಟಿಕೇಶ್ವರ ಕರಿಕಲ್ಲ ಭಟ್ಗಳಿಗೆ, ಚಂದ್ರಕೆರೆ ಸಂಚಯನ ಹೊರಡೆ ಭಟ್ಕಳಕ್ಕೆ. ಸೂರಕರತ್ತ 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 ನಾಗಜಟ್ಟಿಕೇಶ್ವರ ಕರಿಕಲ್ಲ ಭಟ್ಗಳ 10.19 12.39 ಸನ್ಶೈನ್ ಗೊರಟೆ ಭಟ್ಗಳ. ದಿವಂಗತ ಶೀನ ಪೂಜಾರಿ ಮತ್ತೆ ಶೌರ್ಯ ದೇವಾಡಿಗರ ಬಲಬಿಚ್ಚಿ ಸೂರ್ಯಕೆರೆಯಲ್ಲಿದ್ದಾರೆ ದಿವಂಗತ ಶೀನ ಪೂಜಾರಿ, ವಿಕೆ ಗ್ರೂಪ್ ಕಮ್ಮಟ್ಟು ಹೊಸಮನೆ ಬನ್ನಾಡಿ. ಚಂದ್ರಕೆರೆಯಲ್ಲಿ ಸಿದ್ಧತೆಯಲ್ಲಿದ್ದಾರೆ ಶೌರ್ಯ ದೇವಾಡಿಗ, ನಾಯಕನಕಟ್ಟೆ ಬೈಂದೂರು. ಹಲೋ ಸೂರ್ಯಕೆರೆಯಲ್ಲಿ ಇದ್ದಾರೆ ದಿವಂಗತ ಶೀನ ಪೂಜಾರಿ, ವಿಕೆ ಗ್ರೂಪ್ ಕಮ್ಮಟ್ಟು ಹೊಸಮನೆ ಬನ್ನಾಡಿ. ಚಂದ್ರಕೆರೆಯಲ್ಲಿ ಶೌರ್ಯ ದೇವಾಡಿಗ, ನಾಯಕನಕಟ್ಟೆ ಬೈಂದೂರು. ನಿರ್ಣಾಯಕ ವಿಭಾಗದಲ್ಲಿ ವಿಶೇಷವಾದ ಸೇವೆ. ಎಂಜಿನಿಯರ್ ವಿದ್ಯಾರ್ಥಿಯಾಗಿ ಶಿವಕುಮಾರ್ ಸಣ್ಮನೆ.
ಅಲ್ಲಿ ಸರಿ ಮಾಡಿ. ಹಾ, ಸೂರಕೆರೆ ದಿವಂಗತ ಶಿನ ಪೂಜಾರಿ ವಿಕೆ ಗ್ರೂಪ್ ಕಮ್ಮಟ್ಟು ಹೊಸಮನೆ ಬನ್ನಾಡಿ ಚಂದ್ರಕೆರೆ ಶೌರ್ಯದೇವಾಡಿಗ ನಾಯಕನಕಟ್ಟೆ ಸೂರಕರೆತ್ತ 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 ದಿವಂಗತ ಶಿನ ಪೂಜಾರಿ ವಿಕೆ ಗ್ರೂಪ್ ಕಮ್ಮಟ್ಟು ಹೊಸಮನೆ ಬನ್ನಾಡಿ 10.24 ಶೌರ್ಯದೇವಾಡಿಗ ನಾಯಕನಕಟ್ಟೆ 14.30. ಮಸ್ತಿಯಮ್ಮ ಮಸ್ತಕಟ್ಟೆ ಬಡ್ಕಳ. ಬನ್ನಿ ಬನ್ನಿ. ಜೂನಿಯರ್ ಸಾಲು, 3ನೇ ಸಾಲು. ಚಂದ್ರಕರೆಯಲ್ಲಿದ್ದಾರೆ ಮಾಸ್ತಿಯಮ್ಮ ಮಾಸ್ತಿಕಟ್ಟೆ ಕುಮಾರಿ ಸ್ಫೂರ್ತಿ ಕುಂದಬಾರಂದಾಡಿ. ಸೂರ್ಯಕರೆಯಲ್ಲಿ ಭಟ್ಕಳ ಡ್ರೀಮ್ ಬಾಯ್ಸ್ ಗೊರಟೆ ಭಟ್ಕಳ. ಮಾಸ್ತಿಯಮ್ಮ ಮಾಸ್ತಕಟ್ಟೆ ಕುಮಾರಿ ಸ್ಫೂರ್ತಿ ಕುಂದಬಾರಂದಡಿ ಅವರು ಚಂದ್ರಕರೆಯಲ್ಲಿದ್ದಾರೆ. ಸೂರ್ಯಕರೆಯಲ್ಲಿ ಭಟ್ಕಳ ಡ್ರೀಮ್ ಬಾಯ್ಸ್ ಗೊರಂಟೆ ಅವರದ್ದಿದ್ದಾರೆ. ನಾಲ್ಕನೇ ಸಾಲಲ್ಲಿ ಸಿದ್ಧತೆ ಮಾಡಿಕೊಳ್ಬೇಕು. ದೊಡ್ಡ ಪೂಜಾರಿ ಗುರಮಕ್ಕಿ ಸೂರ್ಯಕೆರೆ, ಚಂದ್ರಕರೆಯಲ್ಲಿ ದಿವಂಗತ ಸಂಜೀವ ಪೂಜಾರಿ ಕಳಿತ್ಲು ಕೆರಗಾಲು ಬಿ. ಸರಿ ಮಾಡಿ, ಅಲ್ಲಿ ಸರಿ ಮಾಡಿ. ಯಾಕೆ ಹಿಂದೆ ತಗೊಂಡು ಹೋಗ್ತೀರಾ? ಕರೀರಲ್ಲಿ. ಮಾಸ್ತಿಯಮ್ಮ ಮಾಸ್ತಿಕಟ್ಟೆ ಸ್ಫೂರ್ತಿ ಕುಂದಬಾರಂದಾಡಿ, ಚಂದ್ರಕರೆ ಸೂರ್ಯಕರೆಯಲ್ಲಿ ಭಟ್ಕಳ ಡ್ರೀಮ್ ಬಾಯ್ಸ್ ಗೊರಟೆ ಇವರ ಕೊಣಗಳು ಸಿದ್ಧತೆಯಲ್ಲಿವೆ.
ಮಾಸ್ತಿಯಮ್ಮ ಮಾಸ್ತಿಗಟ್ಟೆ ಸ್ಫೂರ್ತಿ ಕುಂದವಾರನಾಡಿ ಭಟ್ಕಳ ಡ್ರೀಮ್ ಬಾಯ್ಸ್ ಗೊರಟೆ ಚಂದ್ರಕರತ್ತ ಮಾಸ್ತಿಯಮ್ಮ ಮಾಸ್ತಿಗಟ್ಟೆ ಕುಮಾರಿ ಸ್ಫೂರ್ತಿ ಕುಂದವಾರನಾಡಿ 10.72 ಭಟ್ಕಳ ಡ್ರೀಮ್ ಬಾಯ್ಸ್ ಗೊರಟೆ ಸೂರ್ಯಕರೆತ್ತ 12.31. ಬೋಟಯ್ಯ ಪೂಜಾರಿ ಮತ್ತೆ ದಿವಂಗತ ಸಂಜೀವ ಪೂಜಾರಿ ಬನ್ನಿ. ಬನ್ನಿ 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 ಬನ್ನಿ. ದೋಟಯ್ಯ ಪೂಜಾರಿ ಅವರ ಕೋಣಗಳು ಸೂರ್ಯಕರೆ ಇರಲಿ, ಚಂದ್ರಕರೆಯಲ್ಲಿ ದಿವಂಗತ ಸಂಜೀವ ಪೂಜಾರಿ ಅವರ ಕೋಣಗಳು ತಯಾರಾಗ್ತಿದ್ದೇವೆ. ಸೀನಿಯರ್ ವಿಭಾಗದ ಕೋಣಗಳು ಸಿದ್ಧತೆಯಲ್ಲಿರಬೇಕು. ಹಗ್ಗ ಹಿರಿಯ ವಿಭಾಗದಲ್ಲಿ ಪ್ರಥಮ ಸುತ್ತಿನ ಸ್ಪರ್ಧೆ. ದಿನೇಶ್ ಕೇಜ್ರಿ ಕೂಡಲೇ ಬರ್ಬೇಕಣ್ಣ. ಅಣ್ಣ ಅಲ್ಲಿ ಮಾತಾಡುವರು ಎದುರುಗಡೆ ಹೇಳಿ ಅಣ್ಣ. ಸ್ವಲ್ಪ ಭಟ್ಕಳದವರು ಸೂರ್ಯಕರೆಯಲ್ಲಿ ದೊಟ್ಟೆ ಪೂಜಾರಿ ಗುರಮಕ್ಕಿ, ಚಂದ್ರಕರೆಯಲ್ಲಿ ದಿವಂಗತ ಸಂಜಯ್ ಪೂಜಾರಿಗಳಿತ್ತು ಕೆರಗಾಲ ಬಿ, ಕಿಶೋರ್ ಬೈಂದೂರು ಸಸಿತ್ಲು ಈ ಬಾಕಿ ಬರಬೇಕು. ಮುಂದಿನ ವಿದ್ಯಮಾನಕ್ಕಾಗಿ ಕಿಶೋರ್ ಬೈಂದೂರು ಸಸಿತ್ಲು. ಜೂನಿಯರ್ ವಿಭಾಗದ ಸ್ಪರ್ಧೆಗಳು ಸಾಗ್ತಾ ಇದೆ. ತೆಂಕುತಿಟ್ಟಿನ ಭಾಗದಲ್ಲಿ ಸರಿ ಮಾಡಿ ಅಲ್ಲಿ ಒತ್ತೆ ಅಂತ ಪದವನ್ನು ಬಯಸ್ತಾರೆ. ಒತ್ತೆ ಅಂತ ಹೇಳಿದ್ರೆ ಕ್ರೀಡಾ ನಿಯಮದಲ್ಲಿ ಬೈ ಅಂತ. ಸಮ ಸಂಖ್ಯೆ ಬೆಸ ಸಂಖ್ಯೆ 2, 4, 8 ಮಲ್ಟಿಪ್ಲಿಕೇಶನ್ ಆಗುವಂಥ ನಂಬರ್ಗಳಿಗೆ ಯಾವುದೇ ಬೈ ಬರುವುದಿಲ್ಲ. 8ರ ನಂತರ ಬರುವಂಥ 9 ತಂಡ ಬಂದರೆ ಇನ್ನೂ ಬರ್ತಕ್ಕಂಥ ನೆಕ್ಸ್ಟು 8 2 16 ಉಳಿದ ತಂಡಗಳೆಲ್ಲ ಒತ್ತೆ.
ದೊಡ್ಡವ ಪೂಜಾರಿ ಗುರಾಮಕ್ಕಿ ಸೂರ್ಯ ಕರೆಕ್ಟ್. ದಿವಂಗತ ಸಂಜೀವ ಪೂಜಾರಿ ಕಳಿತ್ಲ ಕೆರಗಾಲು ಬಿ ಚಂದ್ರ ಕರೆಕ್ಟ್. ಸೂರ್ಯ ಕರೆತ್ತ ದೊಡ್ಡಯ್ಯ ಪೂಜಾರಿ ಗುರಾಮಕ್ಕೆ 11.46. ಸೂರ್ಯ ಕರೆತ್ತ 11.46 ದೊಡ್ಡಯ್ಯ ಪೂಜಾರಿ ಗುರಾಮಕ್ಕೆ. ಚಂದ್ರ ಕರೆತ್ತ 13.54. ಷಷ್ಠಿ ಪನ್ನಗ ಹೆಬ್ಬಾರ್ ಬಡ್ಕ ಸೂರ್ಯಕೆರೆಯಲ್ಲಿ, ಚಂದ್ರಕೆರೆಯಲ್ಲಿ ಐತು ಪೂಜಾರಿ ನಾಗರಮಠ ಭಟ್ಕಳದವರು. ಬನ್ನಿ ಬನ್ನಿ ಬನ್ನಿ. ಕರೆಯಲ್ಲಿ ತಯಾರಾಗ್ತಾ ಇದ್ದಾರೆ. ಚಂದ್ರಕರೆಯಲ್ಲಿ ಐತು ಪೂಜಾರಿ ನಾಗರಮಠ ಬಾರ್ಕೂರು ಇವರ ಕೋಣಗಳು. ಸೂರ್ಯಕರೆಯಲ್ಲಿ ಪುಷ್ಟಿ ಪನ್ನಗಹ್ವಾರ್ ಭಟ್ಕಳ ಇವರ ಕೋಣಗಳು ಸೂರ್ಯಕರೆಯಲ್ಲಿ ತಯಾರಿಯನ್ನು ಮಾಡಿಕೊಂಡಿದೆ. ಅದು ಐತು ಪೂಜಾರಿ ನಾಗರಮಠ ಬಾರ್ಕೂರ್ ಆಗ್ಬೇಕು. ಬದಲಾವಣೆ ಮಾಡಿಕೊಂಡಿದ್ದೇವೆ. ಸರಿ ಸರಿ ಸರಿ, ಬಾರ್ಕೂರ್ ಸಾರಿ ಸಾರಿ, ಓಕೆ. ಸೂರ್ಯಕೆರೆ ಷಷ್ಠಿ ಪನ್ನಗ ಹೆಬ್ಬಾರ್ ಬಡ್ಕಲೇರ್ನ ಬಲ್ಲದಲ್ಲಿ ಇರಲಿಲ್ಲ. ಚಂದ್ರಕೆರೆಟ್ ಐತು ಪೂಜಾರಿ ನಾಗರಮಠ ಬಾರ್ಕೂರ್ದಾಗಲೇ ಇರಲಿಲ್ಲ. ಜೂನಿಯರ್ ವಿಭಾಗದ ಸ್ಪರ್ಧೆ ಮುಗಿದ ತಕ್ಷಣ ಸೀನಿಯರ್ ವಿಭಾಗದ 3 ಸಾಲು ಸಿದ್ಧತೆಯಲ್ಲಿ ಇರಬೇಕು. ತದನಂತರ ಜೂನಿಯರ್ ಸಬ್ ಜೂನಿಯರ್ ವಿಭಾಗದ ಕರೆ ನಿರ್ಣಯಕ್ಕೆ ಬರೋಣ. ಪ್ರೀ ಕ್ವಾರ್ಟರ್ ಫೈನಲ್ಗಾಗಿ ಕರೆ ನಿರ್ಣಯಕ್ಕಾಗಿ ಬರಬೇಕು. ಶ್ರೀಸ್ಕಂದ ಆರ್ಬಿಕಾ ಪ್ರದೀಪ್ ಉಳ್ಳೂರು ಕಂದಾವರ, ದಿವಂಗತ ಶೀನ ಪೂಜಾರಿ ಕೋಟಮಣೂರು, ನಾಗಜಟ್ಟಿಗೇಶ್ವರ ಕರಿಕಲ್ಲು ಭಟ್ಕಳ, ಕೋಟಿ ಚೆನ್ನಯ್ಯ ಕಾಮನವನ ಕೆರ್ಗಾಲು, ದಿವಂಗತ ಶೀನ ಪೂಜಾರಿ ವಿಕೆ ಬನ್ನಾಡಿ, HN ನಿವಾಸ್ ಭಟ್ಕಳಯ್ಯೆ, ನಡೂರು ಖಂಡಿಕೆ ಸ್ವಸ್ತಿಶ್ರೀ ಪರೀಕ್ಷಿತ್ ಎಸ್ ಪೂಜಾರಿ ಅವರ ಕೋಣಗಳು, ಸಮೃದ್ಧಿ ಪ್ರಸಿದ್ಧಿ ದುರ್ಗಾ ಫ್ರೆಂಡ್ಸ್ ಕಂಚಿಕಾನು ಇವರ ಬಿ ಕೋಣಗಳು, ಸ್ವಾಮಿಧಾಮ ಹೊಳೆಕಟ್ಟು ಕುಂಬಾಶಿ ಅವರ ಕೋಣಗಳು, ಪೇತ್ರಿ ಕನ್ನಾರು ದಿವಂಗತ ಮಾಬಲ್ ನಾಯ್ಕರ ಕೋಣಗಳು, ಸಮೃದ್ಧಿ ಪ್ರಸಿದ್ಧಿ ದುರ್ಗಾ ಫ್ರೆಂಡ್ಸ್ ಕಂಚಿಕಾನು ಇವರ ಎ ಕೋಣಗಳು, ಗಿರಿಜಾ ರೋಡ್ ಲೈನ್ಸ್ ಕೋಟ ಗಾಡಿ ಕುಸ ಪೂಜಾರಿ ಅವರ ಕೋಣಗಳು, ಆಸಿಕಾನ್ ಜೋಗನಮನೆ ಭಟ್ಕಳ ಇವರ ಕೋಣಗಳು, ತುಳಜಾ ಭವಾನಿ ಕೊಡ್ಲಾಡಿ ಅವರ ಕೋಣಗಳು, ವರಶ್ರೀ ವಾದಿರಾಜ್ ಹಾಲಾಡಿ ಅವರ ಕೋಣಗಳು, ಶ್ರೀ ತುಳಸಿ ವಂಡಾರು ಹೊಸಕ್ಲು ಮನೆ ಕೋಣಗಳು. 8 ಸಾಲಿನ 16 ಜೊತೆ ಕೋಣಗಳು ಕರೆ ನಿರ್ಣಯಕ್ಕಾಗಿ ಬರಬೇಕಣ್ಣ ಸಬ್ ಜೂನಿಯರ್ ವಿಭಾಗದಲ್ಲಿ. ಬೈಂದೂರಿನಲ್ಲಿ ಬಹಳ ವಿಶೇಷವಾಗಿರ್ತಕ್ಕಂಥ ಬೇಲೂರು ಹಳೆಬೇಳಿನಲ್ಲಿ ಇರ್ತಕ್ಕಂಥ ಶಿಲ್ಪ ವಿನ್ಯಾಸ ಇರ್ತಕ್ಕಂಥ ವಿಶೇಷವಾದ ಸೇನೇಶ್ವರ ದೇವಸ್ಥಾನ ಇದೆ. ಅಲ್ಲಿ ಬೇಲೂರು ಹಳೆಬೇಡಿನಲ್ಲಿ ಯಾವ ರೀತಿ ಶಿಲ್ಪಕಲೆ ಇದೆ ಅದೇ ರೀತಿಯಾದ ಮಾದರಿಯ ಶಿಲ್ಪಕಲೆಗಳಿವೆ. ಇದು ರಾಜ್ಯದಲ್ಲಿ ವಿಶೇಷವಾಗಿ ಗುರುತಿಸಿಕೊಂಡಿದೆ. ಬೈಂದೂರು ಸೇನೇಶ್ವರ ದೇವಸ್ಥಾನ ಸೇನಾವಾರರು ಕಟ್ಟಿದ್ರು ಅಂತಕ್ಕಂಥ ಉಲ್ಲೇಖಗಳು ಇತಿಹಾಸಗಳು ಅಲ್ಲಿಯ ಶಾಸನಗಳಿಂದ ತಿಳಿದು ಬರ್ತದೆ. ಬೈಂದೂರು ಆಯ್ತಂತ ಒಂದಿಷ್ಟು ಶಂಭಾ ಜೋಶಿ ಅವರ ಉಲ್ಲೇಖ ಕಂಡು ಬಂದ್ರೆ ಕೆಲವೊಂದು ವಿದ್ವಾಂಸರ ಪ್ರಕಾರ ಬಿಂದುಪುರ ಬೈಂದೂರು ಅಂತಕ್ಕಂಥ ಉಲ್ಲೇಖಗಳನ್ನು ಕೂಡ ನೋಡ್ತೇವೆ. ಆದ್ರೆ ಇದು ಸೂರ್ಯಕರೆಯಲ್ಲಿ ಪುಷ್ಟಿ ಬನ್ನಗಬಾರ್ ಭಟ್ಕಳ ಇವರ ಕೋಣಗಳು, ಚಂದ್ರಕರೆಯಲ್ಲಿ ಐತು ಪೂಜಾರಿ ನಾಗರಮಠ ಬಾರ್ಕೂರ್ ಇವರ ಕೋಣಗಳು, ಚಂದ್ರಕರೆತ್ತ
11.14. ಚಂದ್ರಕರೆಯ ಕೋಣಗಳು 11.14. ಆಯ್ತು ಪೂಜಾರಿ ನಾಗರಮಠ ಬಾರ್ಕೂರು ಇವರ ಕೋಣಗಳು. ಸೂರ್ಯಕೆರೆಯಲ್ಲಿ ಪುಷ್ಟಿ ಪನ್ನಾಗ ಹೆಬ್ಬಾರ್ ಭಟ್ಕಳ ಇವರ ಕೋಣಗಳು 11.45. ಜೂನಿಯರ್ ವಿಭಾಗದಲ್ಲಿ ಕೊನೆ ಸಂಜೀವ ಪೂಜಾರಿ ಮತ್ತೆ ಕೋಟೆ ಚೆನ್ನಯ್ಯ. ಬನ್ನಿ ಬನ್ನಿ ಬನ್ನಿ, ಬರಬೇಕು ಬೇಗ. ಹಗ್ಗ ಸೀನಿಯರ್ ವಿಭಾಗದವರು ಸಿದ್ಧತೆಯಲ್ಲಿರಬೇಕು. ಹಗ್ಗ ಹಿರಿಯ ವಿಭಾಗದವರು. ಸೀನಿಯರ್ ಆದ ನಂತರ ಸಬ್ ಸೀನಿಯರ್ ವಿಭಾಗದವರಿಗೆ ಕರೆ ನಿರ್ಣಯಕ್ಕೆ ಸೂಚನೆಯನ್ನು ಕೊಟ್ಟಿದ್ದೇವೆ. ಬನ್ನಿ, ಕರೆ ನಿರ್ಣಯಕ್ಕಾಗಿ ಸಬ್ ಜೂನಿಯರ್ನವರು. ಸೂರ್ಯಕೆರೆಯಲ್ಲಿ ದಿವಂಗತ ಸಂಜೀವ ಪೂಜಾರಿ ಕಲೆಯಿತ್ಲು ಕೆರ್ಗಲ್ಲು ಅವರ ಕೋಣಗಳು ತಯಾರಾಗ್ತಿದ್ದೇವೆ. ಚಂದ್ರಕೆರೆಯಲ್ಲಿ ಕೋಟೆ ಚೆನ್ನಯ್ಯ ಕಾಮನಮನೆ ಕೆರ್ಗಲ್ಲು ಅವರ ಕೋಣಗಳು ತಯಾರಾಗ್ತಿದ್ದೇವೆ. ಹಗ್ಗ ಸೀನಿಯರ್ ವಿಭಾಗದ ಕೋಣಗಳು ತಯಾರಾಗಿರ್ಬೇಕಣ್ಣ. ಶಾಸ್ತನ ಪಾಂಡೇಶ್ವರ, ಶ್ರೀನಿವಾಸ ಪೂಜಾರಿ, ದಿವಂಗತ ಬಾಬನ ನಾಯಕರ ಕೋಟಮನೂರು, ಪೂರ್ವಿಕ ಪ್ರತೀಕ್ ಕೋಟ ಗಿಳಿಯಾರು ತಯಾರಾಗಿರ್ಬೇಕಣ್ಣ. ತುಳಜ ಭವಾನಿಯವರು ಬನ್ನಿ. ಬಲೆ ಬಲೆ ಬಲೆ, ಕರೆ ನಿರ್ಣಯ ಮಲ್ಪರ ಬರಡು. ಗಿರಿಜಾ ರೋಡ್ ಲೈನ್ಸ್ ಅವರು ಬನ್ನಿ. ನಿಲ್ಲಿಸಿ ಅಲ್ಲಿ ಸರಿ ಮಾಡಿ. ಕರೆ ನಿರ್ಣಯ ತಗೊಂಡು ಹೋದ್ರೆ ಆಗ್ತದ?
ಕಳಿತ್ಲು ಕೆರ್ಗಾಲು ಇವರ ಕೋಣಗಳು. ಚಂದ್ರಕರೆಯಲ್ಲಿ ಕಾಮನವರ ಕೆರ್ಗಾಲು ಕೋಟಿ ಚೆನ್ನಯ್ಯ ಕೋಣಗಳು. ಸೂರ್ಯಕರತ್ತ ಕಳಿತ್ಲು ಕೆರ್ಗಾಲು ದಿವಂಗತ ಸಂಜೀವ್ ಪೂಜಾರ್ಯರ ಕೋಣಗಳು. ಚಂದ್ರಕರೆಯಲ್ಲಿ ಬಂದ ಕೋಣಗಳು ಕೋಟಿ ಚೆನ್ನಯ್ಯ ಕಾಮನಮನೆ ಕೆರ್ಗಾಲ್ ಇವರ ಕೋಣಗಳು 12.14. ಸೂರ್ಯಕರೆಯಲ್ಲಿ 11.27. ಕೋಟಮಣೂರು ನಾಗಜಟ್ಟಿಗೇಶ್ವರ ಕರಿಕಲ್ ಭಟ್ಕಳ ಕೋಟಿ ಚೆನ್ನಯ್ಯ ಕಾಮನಮನೆ ಕೆರ್ಗಾಲು. ಕರೆ ನಿರ್ಣಯ ಆದಷ್ಟು ಬೇಗ ಬರ್ಬೇಕಣ್ಣ ದಯಮಾಡಿ. ಗಿರಿಜಾ ರೋಡ್ ಲೈನ್ಸ್ ಅವರು ಅಣ್ಣ ಶಾಸ್ತ್ರ ಪಾಂಡೇಶ್ವರ ಶ್ರೀ ಶ್ರೀನಿವಾಸ್ ಪೂಜಾರಿ ಅಣ್ಣ ಬರಬೇಕು. ಬನ್ನಿ ಸೀನಿಯರ್ ವಿಭಾಗದ ಕೋಣಗಳು ಹಾಗೆ ಹಿರಿಯ ವಿಭಾಗದ ಕೋಣಗಳು 3 ಸಾಲು. ಶಾಸ್ತಾನ ಪಾಂಡೇಶ್ವರ ಗಣೇಶ್ ಪೂಜಾರು ಸೂರ್ಯಕರೆಯಲ್ಲಿ. ಶ್ರೀನಿವಾಸ ಪೂಜಾರಿ ಯಕ್ಷಿಕೃಪ ಮೈಕಳ ಇವರ ಕೋಣಗಳು ಚಂದ್ರಕರೆಗೆ. 2ನೇ ಸಾಲು ದಿವಂಗತ ಬಾಬಣ್ಣ ನಾಯ್ಕ ಕೊಕ್ಕರ್ಣ ವಡ್ಡಾಪಿ ಇವರ ಕೋಣಗಳು ಸೂರ್ಯ ಕರೆಗೆ. ಕೋಟ ಮಣೂರು ಯುವ ಬಾಂಧವರ ಕೋಣಗಳು ಚಂದ್ರಕರೆಗೆ. ಪೂರ್ವಿಕಾ ಪ್ರತೀಕ ಅಪ್ಪಣ್ಣ ನಾಯಕ್ ಬೀದಿಕೆರೆ ಅರಿಶೂರ ಇವರ ಕೋಣಗಳು ಸೂರ್ಯಕರೆಗೆ. ಕೋಟಗಿಳಿಯಾರ ಹುಂಡಿಕೆರೆ ರಾಘವೇಂದ್ರ ಶೆಟ್ಟರ ಕೋಣಗಳು ಚಂದ್ರಕರೆಗೆ. ಆದಷ್ಟು ಬೇಗ ಬರ್ಬೇಕಣ್ಣ ದಯಮಾಡಿ. ಒತ್ತೆ ಕೋಣಗಳಿದ್ದಾವೆ. ಗಿರಿಜಾ ರೋಡ್ ಲೈನ್ಸ್ ಕೋಟ ಗಾಡಿ ಕೂಸು ಪೂಜಾರಿ ಅವರ ಎ ನಂಬರ್ನ ಕೋಣಗಳು ತಯಾರಾಗ್ತಿದ್ದೇವೆ. ಗಿರಿಜಾ ರೋಡ್ ಲೈನ್ಸ್ ಕೋಟ ಗಾಡಿ ಕೂಸು ಪೂಜಾರಿ ಅವರು ಕರೆ ನಿರ್ಣಯಕ್ಕಾಗಿ ಬರಬೇಕಿಲ್ಲಿ. ಎಲ್ಲರೂ ಬಂದಿದ್ದಾರೆ. ಅವರು ಇಲ್ಲಿದ್ದಾರೆ, ಈಗ ಬರ್ತಾರೆ. ಕರೆಯಲ್ಲಿದ್ದಾರೆ ಅವರು. ಹಗ್ಗ ಹಿರಿಯ ವಿಭಾಗದಲ್ಲಿ 5 ಜೊತೆ ಕೋಣಗಳಿಗೆ ಒತ್ತೆ. ಗಿರಿಜಾ ರೋಡ್ ಲೈನ್ಸ್ ಕೋಟ ಗಾಡಿ ಕೂಸ ಪೂಜಾರಿನರು. ಗಿರಿಜಾ ರೋಡ್ ಲೈನ್ಸ್ ಕೋಟ ಗಾಡಿ ಕುಸ ಪೂಜಾರಿ ಅವರ ಕೋಣಗಳು. ಶಾಸ್ತಾನ ಪಾಂಡೇಶ್ವರ ಶ್ರೀನಿವಾಸ್ 10.08. ಈಗಾಗಲೇ ಓಡಿ ಬಂದಂತ ಕೋಟದವರ ಕೋಣಗಳು 10.08. ಶ್ರೀನಿವಾಸ್ ಪೂಜಾರಿ ಅವರ ಕೋಣಗಳು. ಬನ್ನಿ ಬೇಗ. ಶಾಸ್ತಾನ ಪಾಂಡೇಶ್ವರ ಗಣೇಶ್ ಪೂಜಾರಿ ಶ್ರೀನಿವಾಸ್ ಪೂಜಾರಿ ಯಕ್ಷಿಕೃಪಾ ಮೈಕಳ ಯೋಜಿತ. ಬೇಗ ದಿವಂಗತ ಬಾಬಣ್ಣ ನಾಯ್ಕ ಕೊಕ್ಕರ್ಣೆ ವಡ್ಡಾಪಿ ಕೋಟಮ್ಮನೂರು ಯುವ ಬಾಂಧವರು ಸಿದ್ಧತೆಯಲ್ಲಿರಬೇಕು. ಸೀನಿಯರ್ ವಿಭಾಗದ 3 ಸಾಲಿನವರು ಬರಬೇಕು. ಶ್ರೀನಿವಾಸ್ ಪೂಜಾರಿ ಅವರ ಕೋಣಗಳು ಬರ್ಲಿಲ್ಲ ನೀವು. ಎಳಜಿತ ಅಲ್ಲಿ ಬನ್ನಿ.
ಬೇಗ ಬೇಗ ಬರಬೇಕು. ಗಿರಿಜಾ ರೋಡ್ ಲೈನ್ಸ್ ಕೋಟಾ ಗಾಡಿ ಕುಸಪೂಚಾರಿ ಅವರ ಸದಸ್ಯರು ಯಾರಾದರೂ ಇದ್ರೆ ಬರ್ಬೇಕಿಲ್ಲಿ. ಕರೆ ನಿರ್ಣಯಕ್ಕಾಗಿ ಕಾಯ್ತಾ ಇದ್ದೇವೆ. ಪೂರ್ವಿಕ ಪ್ರತೀಕ್ ಅವರು ಮತ್ತೆ ಕೋಟ ಗಿಳಿಯಾರ್ ಅವರು ಇದ್ದೀರಾ? ನಾ ಬನ್ನಿ. ಇದ್ದೀರಣ್ಣ? ವಡ್ಡಾಪಿ ಅವರು, ಕೊಕ್ಕರ್ಣಿ ವಡ್ಡಾಪಿ ಅವರು, ಕೋಟಮಣ್ಣೂರು ಯುವ ಬಾಂಧವರು. ಎಲ್ಜಿತ್ ಶ್ರೀನಿವಾಸ್ ಪೂಜಾರಿ ಅವರ ಕೋಣಗಳು ಬಂದ್ರ? ಬನ್ನಿ 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 ಬೇಗ. ಶಾಸ್ತ್ರ ಪಾಂಡೇಶ್ವರ ಅವರು ಕರೆಯಲಿದ್ದಾರೆ. ಪಾಂಡೇಶ್ವರದವರು ಬಂದಿದ್ದಾರೆ. ಅಣ್ಣ ಬರಬೇಕು ಬೇಗ ಬೇಗ ಬೇಗ. ಇದರ ನಂತರ ಸಾಲು ಪೂರ್ವಿಕ ಪ್ರತೀಕ್ ಅವರು ಮತ್ತೆ ಕೋಟ ಗಿಳಿಯಾರ್ ಅವರು ತಯಾರಿ ಇರ್ಬೇಕಣ್ಣ. ಸೀನಿಯರ್ ಆದ ತಕ್ಷಣ ಸಬ್ ಜೂನಿಯರ್ ವಿಭಾಗದ ಪ್ರೀ ಕ್ವಾರ್ಟರ್ ಫೈನಲ್ಗಾಗಿ ಶ್ರೀಸ್ಕಂದ ಆರ್ವಿಕಾ ಪ್ರದೀಪ್ ಉಳ್ಳೂರು ಕಂದಾವರ ಚಂದ್ರಕರೆ, ದಿವಂಗತ ಶೀನ ಪೂಜಾರಿ ಕೋಟಮ್ಮನೂರು ಸೂರ್ಯಕರೆಗೆ, ನಾಗಜಟ್ಟಿಗೇಶ್ವರ ಕರಿಕಲ್ಲು ಭಟ್ಕಳ ಸೂರ್ಯಕರೆಗೆ, ಕೋಟಿ ಚೆನ್ನಯ್ಯ ಕಾಮನಮನೆ ಕೆರ್ಗಾಲು ಚಂದ್ರಕರೆಗೆ, ದಿವಂಗತ ಶೀನ ಪೂಜಾರಿ ವಿಕೆ ಗ್ರೂಪ್ ಬನ್ನಾಡಿ ಸೂರ್ಯಕರೆಗೆ, ಎನ್ ನಿವಾಸ್ ಭಟ್ಕಳ ಎ ಚಂದ್ರಕರೆಗೆ, ನಡೂರು ಕಂಡಿಗೆ ಸ್ವಸ್ತಿ ಶ್ರೀ ಪರೀಕ್ಷಿತ್ ಎಸ್ ಪೂಜಾರಿ ಅವರ ಕೋಣಗಳು ಚಂದ್ರಕರೆಗೆ, ಸಮೃದ್ಧಿ ಪ್ರಸಿದ್ಧಿ ದುರ್ಗಾ ಫ್ರೆಂಡ್ಸ್ ಕಂಚಿಕಾನ್ ಬಿ ಕೋಣಗಳು ಸೂರ್ಯಕರೆಗೆ, ಸ್ವಾಮಿಧಾಮ ಒಳಕಟ್ಟು ಕುಂಬಾಶಿ ಚಂದ್ರಕರೆಗೆ, ಪೇತ್ರಿಕನ್ನಾರು ದಿವಂಗತ ಮಾಬಲ್ ನಾಯ್ಕರ ಕೋಣಗಳು ಸೂರ್ಯಕರೆಗೆ, ಸಮೃದ್ಧಿ ಪ್ರಸಿದ್ಧಿ ದುರ್ಗಾ ಫ್ರೆಂಡ್ಸ್ ಕಂಚಿಕಾನ್ ಎ ಕೋಣಗಳು ಸೂರ್ಯಕರೆಗೆ, ಗಿರಿಜಾ ರೋಡ್ ಲೈನ್ಸ್ ಗಾಡಿ ಕುಸ ಪೂಜಾರಿ ಅವರ ಕೋಣಗಳು ಚಂದ್ರಕರೆಗೆ, ಆಚಿಕಾನ ಜೋಗನಮನೆ ಭಟ್ಕಳ ಇವರ ಕೋಣಗಳು ಚಂದ್ರಕರೆಗೆ, ತುಳಜಾ ಭವಾನಿ ಕೊಡ್ಲಾಡಿ ಸೂರ್ಯಕರೆಗೆ, ವರಶ್ರೀ ವಾದಿರಾಜ್ ಹಾಲಾಡಿ ಸೂರ್ಯಕರೆಗೆ, ಶ್ರೀ ತುಳಸಿ ಭಂಡಾರು ಹೊಸಕ್ಲು ಮನೆ ಚಂದ್ರಕರೆಗೆ. ಎಲ್ಲ 8 ಸಾಲಿನ 16 ಜೊತೆ ಕೋಣಗಳು. ಆದಷ್ಟು ಬೇಗ ಸಾಲಿಗಾಗಿ ಸಿದ್ಧತೆಯನ್ನು ಮಾಡ್ಕೊಳ್ಬೇಕು. ಸೀನಿಯರ್ ವಿಭಾಗದ 3 ಜೊತೆ ಮುಗಿದ ತಕ್ಷಣ ನೀವು ಬರಬೇಕು. ಸಬ್ ಜೂನಿಯರ್ ವಿಭಾಗದವರು ಸೂರ್ಯಕೆರೆಯಲ್ಲಿ ಶಾಸನ ಪಾಂಡೇಶ್ವರ ಗಣೇಶ್ ಪೂಜಾರಿ ಅವರ ಕೋಣಗಳು ತಯಾರಾಗ್ತಿದ್ದೇವೆ. ಚಂದ್ರಕೆರೆಯಲ್ಲಿ ಶ್ರೀನಿವಾಸ್ ಪೂಜಾರಿ ಅವರ ಕೋಣಗಳು ತಯಾರಾಗ್ತಿದ್ದೇವೆ. ಬನ್ನಿ ಬನ್ನಿ, ಬಿಡ್ಲಿಕ್ಕೆ ಬಿಡ್ಲಿಕ್ಕೆ ಬನ್ನಿ.
ಬನ್ನಿ ಬನ್ನಿ, ಅಲ್ಲಿ ಸರಿ ಮಾಡಿ ಕರೀರಿಗೆ. ಹಲಗೆ ವಿಭಾಗದಲ್ಲಿ 5 ಜೊತೆ ಕೋಣಗಳು ಭಾಗವಹಿಸಿದ್ದಾವೆ. 3 ಒತ್ತೆ, 1 ಸಾಲು. ಯಾರಿಗೆ ಒತ್ತೆ? ನೇರಳಕಟ್ಟೆ ಕೊಡ್ಲಾಡಿ ಅದ್ವಿನ್ ರವಿರಾಜ್ ಶೆಟ್ಟಿ ಅವರಿಗೆ, ಸ್ವಾಮಿಧಾಮ ಹೊಳೆಕೊಟ್ಟು ಕುಂಬಾಶಿ ಅವರಿಗೆ, ಕುಪ್ಪಯ್ಯ ನಾಯ್ಕ್ ಗೊರಟೆ ಭಟ್ಕಳ ಇವರಿಗೆ. ಸಾಲು ನೀರಜ್ ಆತ್ಮಜ್ ಬಾರ್ಕೂರು ಮೊಳಬೈಲು ಗಂಗೆಬೈಲು ದಿವಂಗತ ಶುಕ್ರ ಪೂಜಾರಿ ಅವರಿಗೆ. ಒತ್ತೆ ಓಡಿಸುವವರು ಕನೆಹಲಗೆ ವಿಭಾಗದಲ್ಲಿ ಓಡಿಸಬಹುದು. ಸಾಸ್ತಾನ ಪಾಂಡೇಶ್ವರ ಗಣೇಶ್ ಪೂಜಾರನ ಸೂರ್ಯ ಕರೆಟ್, ಶ್ರೀನಿವಾಸ ಪೂಜಾರಿ ಯಕ್ಷಗಪ್ಪ ಮೈಕಳ ಜೊತೆ ಚಂದ್ರ ಕರೆಟ್, ಸೂರ್ಯ ಕರೆತ್ತ ಸಾಸ್ತಾನ ಪಾಂಡೇಶ್ವರ ಗಣೇಶ್ ಪೂಜಾರನ 10.57 10.57. ಚಂದ್ರ ಕರೆತ್ತ 11.09 11.09. ಪೂರ್ವಿಕ ಪ್ರತೀಕ ಮತ್ತು ಕೋಟಗಿಳಿಯರ್ ಅವರು. ಬನ್ನಿ ಬನ್ನಿ ಬನ್ನಿ. ಹಳೆಂಗಡಿ ಕೊಪ್ಪಳ ನಂದಗೋಕುಲ ಕೃತಿ ಕೃಷ್ಣ ಪೂಜಾರಿ ಅವರ ಕೋಣಗಳು. ವಿವೇಕ ಪ್ರತೀಕ ಅಪ್ಪನ್ನ ನಾಯಕರವರ ಕೋಣಗಳು ಸೂರ್ಯಕೆರೆಯಲ್ಲಿ, ಚಂದ್ರಕೆರೆಯಲ್ಲಿ ಕೋಟಗಿಳಿಯರು ಹಂಡಿಕೆರೆ ರಾಘವೇಂದ್ರ ಶೆಟ್ಟಿ ಅವರ ಕೋಣಗಳು ತಯಾರಾಗ್ತಿದ್ದಾವೆ. ಇದರ ನಂತರ ಕೊಕ್ಕರ್ನೆ ಒಡ್ಡಾಪಿ ದಿವಂಗತ ಬಾಬಣ್ಣ ನಾಯಕರವರ ಕೋಣಗಳು ಮತ್ತು ಕೋಟಬನೂರು ಯುವ ಬಾಂಧವರವರ ಕೋಣಗಳು ತಯಾರಾಗಿರ್ಬೇಕಣ್ಣ. ಇದರ ನಂತರ ಸ್ಪರ್ಧೆಗೆ ದಿವಂಗತ ಬಾಬಣ್ಣ ನಾಯಕ ಮತ್ತು ಕೋಟ ಬನೂರು ಅವರು. ಬನ್ನಿ ಬನ್ನಿ. ಕರೆ ನಿರ್ಣಯ ಮಾಡಿದಂತ ಕೋಣಗಳ ಮಾಲಕರು ಸಬ್ ಜೂನಿಯರ್ ವಿಭಾಗದವರು ಪ್ರೀ ಕ್ವಾರ್ಟರ್ ಫೈನಲ್ ಸಾಲಿಗಾಗಿ ಬೇಗ ಕರೆಗೆ ಬರಬೇಕು. ಇಲ್ಲಿ ಸೀನಿಯರ್ ವಿಭಾಗದ ಸ್ಪರ್ಧೆ ಸಾಗಿ ಬರ್ತಾ ಇದೆ. ತಕ್ಷಣ 1 ಜೊತೆ ಇದೆ. ನಿಲ್ಲಿಸ್ತೀರಾ? ಹಲಗೆ ವಿಭಾಗದಲ್ಲಿ ಪ್ರಥಮ ಸುತ್ತಿನ ಸ್ಪರ್ಧೆಗಾಗಿ ನೀರಜ್ ಆತ್ಮಜ್ ಬಾರ್ಕೂರು ಹಾಗೂ ಮೋಳೆಬೈಲು ಗಂಗೆಬೈಲು ದಿವಂಗತ ಶುಕ್ರ ಪೂಜಾರಿ ಅವರ ಕೋಣಗಳು ಕರಣೆ ನಿರ್ಣಯಕ್ಕಾಗಿ ಗೌರವಯುತವಾಗಿ ಅವರನ್ನ ಪ್ರೀತಿಯಿಂದ ಆಹ್ವಾನಿಸಿಕೊಂಡಿದ್ದೇವೆ.
ಮಾಡಿ ಅಲ್ಲೇ ಹಿಂದೆ ಮಾಡಿ. ಕನಹಲಗೆ, ಸೂರ್ಯಕರೆ ಬಾರ್ಕೂರು, ಚಂದ್ರಕರೆ ಮೋಳೆಬೈಲು ಗಂಗೆಬೈಲು. ಅಲ್ಲಿ ಸರಿ ಮಾಡಿ, ಅಲ್ಲಿ ಸರಿ ಮಾಡಿ. ಹಿಂದೆ ಬನ್ನಿ, ಹಿಂದೆ ಬನ್ನಿ. ಹಲೋ, ನೀರಾವರಿ ಮಂತ್ರಿ, ನೀರು ಖಾಲಿ ಆಗಿದೆ ಅಂದ್ರೆ ಟ್ಯಾಂಕಿಯಲ್ಲಿ. ಕಿರಣ್ ಪೂಜಾರಿ ಅವರೇ, ಆ ಕೋಣೆಗಳಿಗೆ ನೀರಿನ ಡ್ರಮ್ಮಲ್ಲಿ ನೀರಿಲ್ಲಂತೆ. ಕಿರಣಣ್ಣ, ನೀರಿನ ವ್ಯವಸ್ಥೆಯನ್ನು ಮಾಡಬೇಕು. ಸರಿ ಮಾಡಿ, ಅಲ್ಲಿ ಸರಿ ಮಾಡಿ. ಹಿಂದೆ ಮಾಡಿ, ನೀವು ಸಹ ಹಿಂದೆ ಮಾಡಿ. ಹಲೋ, ಸೂರ್ಯಕರೆಯಲ್ಲಿ ಪೂರ್ವಿಕಾ ಪ್ರದೀಪ್, ಅಪ್ಪಣ್ಣ ನಾಯ್ಕ್, ಬೀದಿಕರ ಹರೀಶ್ವರ ಅವರ ಕೋಣಗಳು. ಚಂದ್ರಕರೆಯಲ್ಲಿ ಕೋಟಗಿಳಿ ಆರೋಂಡಿಕರ ರಾಘವೇಂದ್ರ ಶೆಟ್ಟಿ ಅವರ ಕೋಣಗಳು. ಸೂರ್ಯಕರೆ 11.04, ಚಂದ್ರಕರೆ 11.14, ಸೂರ್ಯಕರೆ ಅಪ್ಪಣ್ಣ ನಾಯ್ಕ್, ಬೀದಿಕರೆ ಹರೀಶ್ವರ ಇವರ ಕೋಣಗಳು 11.04, 11.04. ಹಳೆಯಂಗಡಿ ಕೊಪ್ಪಲ ನಂದಗೋಕುಲ ಕೃತಿ ಕೃಷ್ಣ ಪೂಜಾರಿ ಅವರ ಕೋಣಗಳು, ಒತ್ತೆ ಕೋಣಗಳು ಸೂರ್ಯಕರೆಯಲ್ಲಿ ತಯಾರಾಗ್ತಿದ್ದಾವೆ. ದೇವಂತ ಬಾಬನ ನಾಯಕ ಮತ್ತೆ ಕೋಟಮ್ಮನವರವರು ಬನ್ನಿ ಬನ್ನಿ ಬನ್ನಿ.
ಕೋಣಗಳ ಮಾಲಕರಲ್ಲಿ ಕೋಣಗಳಿಗೆ ನೀರಿನ ವ್ಯವಸ್ಥೆಯನ್ನು ಟ್ಯಾಂಕಿಗೆ ನೀರು ಬಿಡಬೇಕು, ಪೈಪಲ್ಲಿ ನೇರವಾಗಿ ಬಿಟ್ಕೊಳ್ಬಾರ್ದು ದಯವಿಟ್ಟು. ಸರಿ, ಹಳೆಯಂಗಡಿ ಕೊಪ್ಪಲ ನಂದಗೋಕುಲ ಕೃತಿ ಕೃಷ್ಣ ಪೂಜಾರಿ ಅವರ ಕೋಣಗಳು. ಹಳೆಯಂಗಡಿ ಕೊಪ್ಪಳ ನಂದಗೋಕುಲ ಕೃತಿ ಕೃಷ್ಣ ಪೂಜಾರನ ಒತ್ತ ಇರಲು 10.41 10.41. ಬೈಂದೂರು ಸಸಿತ್ಲು ಜುಂಗಿತ ವೆಂಕಟ ಪೂಜಾರಿ ಅವರ ಕೋಣಗಳು ತಯಾರಾಗ್ತಿದ್ದಾವೆ. ಒತ್ತೆ ಕೋಣಗಳು ತಯಾರಾಗ್ತಿದ್ದಾವೆ. ಬೈಂದೂರು ಸಸಿತ್ಲು ವೆಂಕಟ ಪೂಜಾರಿ ಅವರ ಕೋಣಗಳು ಕಂಬಳ ಕ್ಷೇತ್ರಕ್ಕೆ ವಿಶೇಷವಾದ ಕೊಡುಗೆಯನ್ನು ನೀಡಿ ಜನಮಾನಸದಲ್ಲಿ ಸೇರಿದಂಥ ಚೇತನ ದಿಗ್ಗಜ ಬೈಂದೂರು ಸಸಿತ್ಲು ವೆಂಕಟ ಪೂಜಾರಿ ಅವರು ಅವರ ಸ್ಮರಣಾರ್ಥವಾಗಿ ಒಂದು ಆರಂಭದ ಪ್ರಯತ್ನ ಜೋಡುಕೆರೆ ಈ ಭಾಗದಲ್ಲಿ ಕಂಬಳ ಸಮಿತಿಯವರ ಮಹದಾಸೆಯಂತೆ ಬಹಳಷ್ಟು ಯಶಸ್ವಿಯಾಗಿ ಅದ್ಧೂರಿಯಾಗಿ ಸಾಗಿ ಬರ್ತಾ ಇದೆ. ಒಂದು ಕಾಲದಲ್ಲಿ ಬೈಂದೂರು ಕೂಡ ತುಳುನಾಡಿಗೆ ಸೇರಿತ್ತು. ಶಾಸನಗಳಲ್ಲಿ ಬೈಂದೂರು ತುಳುವ ದೇಶ ಅಂತಕ್ಕಂಥ ಉಲ್ಲೇಖ ಕೂಡ ಶಾಸನದಲ್ಲಿದೆ. ಇಲ್ಲಿ ವಿಶೇಷವಾಗಿ ಗೋಕರ್ಣದಿಂದ ನೀಲೇಶ್ವರದವರೆಗೆ ತುಳುನಾಡು ವ್ಯಾಪಿಸಿತ್ತು. ಆಚಾರ ವಿಚಾರ ಬೈಂದೂರು ಸಸಿತ್ಲು ಬರ್ತೀರಿ. ಬೈಂದೂರು ಸಸಿತ್ಲು ವೆಂಕಟ ಪೂಜಾರನ ಬಲದ ಮಲೆಯರು. ಬೈಂದೂರು ಸಸಿತ್ಲು ವೆಂಕಟ ಪೂಜಾರಿ ಅವರ ಕೋಣಗಳು ಒತ್ತೆ ಕೋಣಗಳು 10.50 10.50. ದಿವಂಗತ ಬಾಬನ ನಾಯ್ಕ ಕೊಕ್ಕರ್ಣೆ ಒಡ್ಡಪ್ಪಿ ಅವರ ಕೋಣಗಳು ಸೂರ್ಯಕೆರೆಯಲ್ಲಿ ತಯಾರಾಗ್ತಿದ್ದಾವೆ. ಚಂದ್ರಕೆರೆಯಲ್ಲಿ ಕೋಟಮ್ಮನವರು ಯುವ ಬಾಂಧವರ ಅವರ ಕೋಣಗಳು ತಯಾರಾಗ್ತಿದ್ದಾವೆ. ನೇಗಿಲು ಸಬ್ ಜೂನಿಯರ್ ಅವರ ಕೋಣಗಳು ತಾರೆ ಇರಬೇಕಣ್ಣ. ಶೇಷಕಂದ ಪೂರ್ವಿಕ ದಿವಂಗತ ಶೀಣ ಪೂಜಾರಿ, ನಾಗ ಜಟ್ಟಿಗೇಶ್ವರ ಕೋಟ ಚೆನ್ನಿಯ ದಿವಂಗತ ಶೀಣ ಪೂಜಾರಿ ಎಚ್.ಎನ್. ನಿವಾಸ, ನಡೂರು ಖಂಡಿಕೆ ಸಮೃದ್ಧಿ ಪ್ರಸಿದ್ಧಿ ಶ್ರೀ ಸ್ವಾಮಿಧಾಮ ಹೊಳೆಕಟ್ಟು ಪೇತ್ರಿಕಣ್ಣಾರು, ಸಮೃದ್ಧಿ ಪ್ರಸಿದ್ಧಿ ಗಿರಿಜಾ ರೋಡ್ ಲೈನ್ಸ್, ಆಸಿಕ ನಜೋಗನ ಮನೆ ತುಳುಜಾ ಭವಾನಿ, ವರಶ್ರೀ ವಾದಿರಾಜ್ ಶ್ರೀ ತುಳಸಿ ಓಡಾರು ತಯಾರಿರ್ಬೇಕಣ್ಣ. ಸೂರ್ಯಗರಟ್ಟು ದಿವಂಗತ ಬಾಬಣ್ಣ ನಾಯ್ಕ ಕೊಕ್ಕರಣ ಒಡ್ಡಾಪಿ ಚಂದ್ರಗರಟ್ಟು ಕೋಟಮ್ಮನವರು ಯುವ ಬಾಂಧವ್ಯರ ಸೂರ್ಯ
ಕರೆತ್ತ ದಿವಂಗತ ಬಾಬಣ್ಣ ನಾಯಕ್ ವಡ್ಡಾಪಿ ಕೊಕ್ಕರ್ಣೆ 10-5-5. ಚಂದ್ರಕರೆಯಲ್ಲಿ ಕೋಟ ಮಣೂರು ಯುವ ಬಾಂಧವರು 11.20. ಬರಬೇಕು ಶ್ರೀಸ್ಕಂದ ಪೂರ್ವಿಕ ದಿವಂಗತ ಶೀನಾ ಪೂಜಾರಿ ಅವರು, ನಾಗಜಟ್ಟಿಗೇಶ್ವರ ಕೋಟಿ ಚೆನ್ನಯ್ಯ, ದಿವಂಗತ ಶೀನಾ ಪೂಜಾರಿ ಎಚ್.ಎನ್. ನಿವಾಸ, ನಡೂರು ಖಂಡಿಕೆ ಸಮೃದ್ಧಿ ಪ್ರಸಿದ್ಧಿ ಶ್ರೀ ಸ್ವಾಮಿದಮ ಹೊಳೆಕಟ್ಟು ಪೇತ್ರಿ ಕಣ್ಣಾರು, ಸಮೃದ್ಧಿ ಪ್ರಸಿದ್ಧಿ ಗಿರಿಜಾ ರೋಡ್ಲೆನ್ಸ್, ಅರಸಿಕರ ಜೋಗರ ಮನೆ ತುಳಸಿ ಭವಾನಿ, ವರಶ್ರೀ ವಾದಿರಾಜ ಶ್ರೀ ತುಳಸಿ ಒಡಾರು. ಕೂಡ್ಲೆ ಬರ್ಬೇಕಣ್ಣ. ಬನ್ನಿ ಬನ್ನಿ. ಶ್ರೀಸ್ಕಂದ ಆರ್ವಿಕ ಪ್ರದೀಪ್ ಉಳ್ಳೂರು ಕಂದಾವರ, ದಿವಂಗತ ಶೀನಾ ಪೂಜಾರಿ ಕೋಟಮಣೂರು. 8 ಸಾಲು 16 ಜೊತೆ ಕೋಣಗಳು. ಬೇಗ ಬನ್ನಿ. ಸಬ್ ಜೂನಿಯರ್ ವಿಭಾಗದ ಪ್ರೀ ಕ್ವಾರ್ಟರ್ ಫೈನಲ್. ಶ್ರೀಸ್ಕಂದ ಪೂರ್ವಿಕ ಅವರು, ದಿವಂಗತ ಶೀನಾ ಪೂಜಾರಿ ಅವರು ಅಣ್ಣ ಕೂಡ್ಲೆ ಬರ್ಬೇಕಣ್ಣ. ಬೇಗ ಬೇಗ ಬರಬೇಕು. ಶ್ರೀಸ್ಕಂದ ಆರ್ವಿಕ ಪ್ರದೀಪ್ ಉಳ್ಳೂರು ಕಂದಾವರ, ದಿವಂಗತ ಶೀನಾ ಪೂಜಾರಿ ಕೋಟ ಮಣೂರು ಇವರಿಗೆ, ನಾಗಜಟ್ಟಿಗೇಶ್ವರ ಕರಿಕಲ್ಲು ಭಟ್ಕಳ ಕೋಟಿ ಚೆನ್ನಯ್ಯ ಕಾಮನಮನೆ ಕೆರ್ಗಾಲು ಇವರಿಗೆ, ದಿವಂಗತ ಶೀನಾ ಪೂಜಾರಿ ವಿಕೆ ಗ್ರೂಪ್ ಬನ್ನಾಡಿ ಎಚ್.ಎನ್. ನಿವಾಸ್ ಭಟ್ಕಳ ಎ ಅವರಿಗೆ, ನಡೂರು ಖಂಡಿಕೆ ಸ್ವಸ್ತಿಶ್ರೀ ಪರೀಕ್ಷಿತ್ ಎಸ್ ಪೂಜಾರಿ ಅವರಿಗೆ, ಸಮೃದ್ಧಿ ಪ್ರಸಿದ್ಧಿ ದುರ್ಗಾ ಫ್ರೆಂಡ್ಸ್ ಕಂಚಿಕಾನ್ ಬಿ, ಸ್ವಾಮಿಧಾಮ ಹೊಳೆಕಟ್ಟು ಕುಂಬಾಶಿ ಅವರಿಗೆ, ಪೇತ್ರಿಕನ್ನಾರು ದಿವಂಗತ ಮಾಬಲ ನಾಯಕರು, ಸಮೃದ್ಧಿ ಪ್ರಸಿದ್ಧಿ ದುರ್ಗಾ ಫ್ರೆಂಡ್ಸ್ ಕಂಚಿಕಾನ್ ಎ ಕೋಣಗಳಿಗೆ, ಗಿರಿಜಾ ರೋಡ್ ಲೈನ್ಸ್ ಗಾಡಿ ಕುಸ ಪೂಜಾರಿ ಕೋಟ ಇವರ ಕೋಣಗಳು, ಆಸಿಕಾನ್ ಜೋಗನಮನೆ ಭಟ್ಕಳ ಇವರಿಗೆ, ತುಳಜಾ ಭವಾನಿ ಕೊಡ್ಲಾಡಿ ಇವರ ಕೋಣಗಳು, ವರಶ್ರೀ ವಾದಿರಾಜ್ ಹಾಲಾಡಿ ಅವರಿಗೆ, ಶ್ರೀ ತುಳಸಿ ಭಂಡಾರು ಹೊಸಕ್ಲು ಮನೆ. ಅಣ್ಣ 8 ಸಾಲಿನವರು 16 ಜೊತೆ ಕೋಣಗಳು. ಅದಷ್ಟು ಬೇಗ ಕರೆಗೆ ಬರಬೇಕು. ಅಣ್ಣ ಸಬ್ ಜೂನಿಯರ್ ಯಜಮಾನರಾಗಲಿ ಕೂಡಲೇ ಬರೋಣ. ಶ್ರೀಸ್ಕಂದ ಪೂರ್ವಿಕ ಆರ್ವಿಕ ಪ್ರದೀಪ್ ಇರಲ, ದಿವಂಗತ ಶೀನಾ ಪೂಜಾರಿ ಇರಲ, ಕರಕಾಲಿ ಉಂಟು ಅಣ್ಣ, ದಯದಿ ಗಮನಿಸಲಿ. ಬ್ರೀಕ್ ನಾಗ ಜಟ್ಟಿಗೇಶ್ವರ ಕೋಟಿ ಚೆನ್ನಯ್ಯ ಕಾಮನಮನೆ, ದಿವಂಗತ ಶೀನಾ ಪೂಜಾರಿ ಎಚ್.ಎನ್. ನಿವಾಸ, ಅಣ್ಣ ಬೇಗ ಬರೋಡು. ನಡು ಕಂಜಿಕೆ ಸಮೃದ್ಧಿ ಪ್ರಸಿದ್ಧಿ ಶ್ರೀ ಸ್ವಾಮಿಧಾಮ ಹೊಳೆಕಟ್ಟು ಪೇತ್ರಿ ಕಣ್ಣಾರು, ಸಮೃದ್ಧಿ ಪ್ರಸಿದ್ಧಿ ಗಿರಿಜಾ ರೋಡ್ ಲೈನ್ಸ್, ಆಸಿಕನ ಜೋಗರ ಮನೆ ತುಳಸಿ ಭವಾನಿ, ವರಶ್ರೀ ವಾದಿರಾಜ ಶ್ರೀ ತುಳಸಿ ಒಡಾರು. ಕೂಡಲೇ ಬರೋಣ.
ಮತ್ತಾರ ಸುರುತ ಸಾಲದಾಗ್ಲ ಬರ್ತಾರ ಶ್ರೀಸ್ಕಂದ ಆರ್ವಿಕ ಪ್ರದೀಪ್ ಇರ್ಲ ದಿವಂಗತ ಶ್ರೀಣ ಪೂಜಾರಿಗ್ಲ ಅಣ್ಣ ದಯದಿ ಗಮನಿಸಲ್ಲಣ್ಣ ಹಾ ಅಣ್ಣ ದಯವಿಟ್ಟು ಕ್ವಾರ್ಟರ್ ಫೈನಲ್ ಸಬ್ ಜೂನಿಯರ್ ವಿಭಾಗ ಅಣ್ಣ ದಯದೀದಿ ಗಮನಿಸಲ್ಲ ಏರ್ಲ ಯಜಮಾನರಾಗಲು ಏರ್ಪುರ ಸ್ಪರ್ಧೆ ಉಳ್ಳಾರ ನಿಗಲ್ ದಯದೀದಿ ಸಾಕರ ಕೊಡು ಬನ್ನಿ ಬೇಗ ಬನ್ನಿ ಸಬ್ ಜೂನಿಯರ್ ವಿಭಾಗದ ಪ್ರೀ ಕ್ವಾರ್ಟರ್ ಫೈನಲ್ ಉನ್ನೂರು ಕಂದಾರ ಪ್ರಜ್ವಲ್ ಕೂಡ್ಲೆ ಬರ್ಬೇಕಣ್ಣ ಅಣ್ಣ ಕೋಟಮ್ಮನವರು ಅವರು ಅಣ್ಣ ಕೋಟಮ್ಮನವರು ಬಲೆ 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 ಕರೆಕ್ಟ್ ಅಲ್ಲ ಬಲೆ ಕರೆಕ್ಟ್ ತರುಂದಲ್ಲಿ ಶೇಷಕಂದ ಆರ್ವಿಕ ಪ್ರದೀಪ್ ಉಳ್ಳೂರು ಕಂದವರದ ಇರಲು ಚಂದ್ರ ಕೆರೆಟುಲ್ಲ ಸೂರ್ಯ ಕೆರೆಟ್ ದಿವಂಗತ ಶೀನ ಪೂಜಾರಿ ಕೋಟ ಮನೂರದಾಗಲ ಇರಲಿಲ್ಲ ಬರೀಕ್ ನಾಗ ಜಟ್ಟಿಗೇಶ್ವರದಾಗಲ ಕೋಟಿ ಚೆನ್ನೈರದಾಗಲ ತಯಾರದು ಪುಡನ ಅದು ಬರೀಕ್ ದಿವಂಗತ ಶೀನ ಪೂಜಾರ್ಲ ಎನ್ ನಿವಾಸ ಬಡ್ಕಳದಾಗಲ ತಯಾರದು ಪುಡು ಚಂದ್ರಕೆರೆಯಲ್ಲಿ ಶೇಷಕಂದ ಆರ್ವಿಕ ಪ್ರದೀಪ್ ಉಳ್ಳೂರು ಖಂದವರ ಅವರ ಕೋಣಗಳು ತಯಾರಾಗ್ತಿದ್ದಾವೆ ಸೂರ್ಯಕೆರೆಯಲ್ಲಿ ದಿವಂಗತ ಶೀನ ಪೂಜಾರಿ ಕೋಟ ಮನೂರ ಅವರ ಕೋಣಗಳು ತಯಾರಾಗ್ತಿದ್ದಾವೆ
ಬೇಗ ಬೇಗ. ಶ್ರೀಸ್ಕಂದ ಆರ್ವಿಕ ಪ್ರದೀಪ್ ಉಳ್ಳೂರು ಕಂದಾವರ, ದಿವಂಗತ ಶೀನ ಪೂಜಾರಿ ಕೋಟಮಣೂರು. ಸೂರ್ಯಕರೆಯಲ್ಲಿ ದಿವಂಗತ ಶೀನ ಪೂಜಾರಿ ಕೋಟಮಣೂರು, ಚಂದ್ರಕರೆಯಲ್ಲಿ ಶ್ರೀಸ್ಕಂದ ಆರ್ವಿಕ ಪ್ರದೀಪ್ ಉಳ್ಳೂರು ಕಂದಾವರ ಇವರ ಕೋಣಗಳು. ಚಂದ್ರಕರೆಯಲ್ಲಿ ಶ್ರೀಸ್ಕಂದ ಆರ್ವಿಕ ಪ್ರದೀಪ್ ಉಳ್ಳೂರು ಕಂದಾವರ ಇವರ ಕೋಣಗಳು. ಸೂರ್ಯಕರೆಯಲ್ಲಿ ದಿವಂಗತ ಶೀನ ಪೂಜಾರಿ ಕೋಟಮಣೂರು, ಚಂದ್ರಕರೆ ಶ್ರೀಸ್ಕಂದ ಆರ್ವಿಕ ಪ್ರದೀಪ್ ಉಳ್ಳೂರು ಕಂದಾವರ. ಸೂರ್ಯಕರೆಯಲ್ಲಿ ದಿವಂಗತ ಶೀನ ಪೂಜಾರಿ ಕೋಟಮಣೂರು. ಸೂರ್ಯಕರೆ 13-7-0, ಚಂದ್ರಕರೆ 10-0-6. ನಾಗಜಟ್ಟಿಗೇಶ್ವರ ಕರೇಕಲ್ಲು ಭಟ್ಕಳ ಅವರ ಕೋಣಗಳು ಸೂರ್ಯಕರೆಯಲ್ಲಿ ತಯಾರಾಗ್ತಿದ್ದಾವೆ. ಚಂದ್ರಕರೆಯಲ್ಲಿ ಕೋಟೆ ಚೆನ್ನೈ ಕಾಮನಮನೆ ಕೆರ್ಗಲ್ಲು ಅವರ ಕೋಣಗಳು ತಯಾರಾಗ್ತಿದ್ದಾವೆ. ಇದರ ನಂತರ ಸ್ಪರ್ಧೆಗೆ ದಿವಂಗತ ಶೀನ ಪೂಜಾರಿ ಮತ್ತು ಎನ್ ನಿವಾಸ ಭಟ್ಕಳ ತಯಾರಿರ್ಬೇಕಣ್ಣ. ಸೂರ್ಯಕರೆಯಲ್ಲಿ ನಾಗಜಟ್ಟಿಗೇಶ್ವರ ಕರಿಕಲ್ಲು ಭಟ್ಕಳ, ಚಂದ್ರಕರೆಯಲ್ಲಿ ಕೋಟೆ ಚೆನ್ನಯ್ಯ ಕಾಮನಮನೆ ಕೆರ್ಗಾಲೆ ಇವರ ಕೋಣಗಳು. ಸೂರ್ಯಕೆರೆಟ್ಟು ನಾಗ ಜಟ್ಟಿಗೇಶ್ವರ ಕರಿಕಲ್ಲು ಭಟ್ಕಳ ತಕ್ಕಲ ಇರಲು ತಯಾರನ್ನುಲ್ಲ. ಚಂದ್ರಕೆರೆಟ್ಟು ಕೋಟೆ ಚೆನ್ನೈ ಕಾಮನಮನೆ ಕೆರ್ಗಲ್ಲು ಮಕ್ಕಳನ್ನ ಇರಲು ತಯಾರನ್ನುಲ್ಲ. ನಮ್ಮ ಈ ಕುಂಬಳ ಕೂಟದಲ್ಲಿ ವಿಶೇಷವಾಗಿ ನಮ್ಮೊಂದಿಗೆ ಸೇವೆ ಸಲ್ಲಿಸಿದವರು ಗುರುರಾಜ್ ಥೊಂಬೆ, ದೈಹಿಕ ಶಿಕ್ಷಣ ಶಿಕ್ಷಕರು, ರತ್ತುಭಾಯ್ ಜನತಾ ಪ್ರೌಢಶಾಲೆ ಬೈಂದೂರು ಅವರನ್ನು ವಿಶೇಷವಾಗಿ ಅಭಿವಂದಿಸಿಕೊಂಡಿದ್ದೇವೆ. ಸೂರ್ಯಕರೆಟ್ ನಾಗಜಟ್ಟಿಗೇಶ್ವರ ಕರಿಕಲ್ಲು ಭಟ್ಕಳದಾರ, ಚಂದ್ರಕರೆಟ್ ಕೋಟೆ ಚೆನ್ನಯ್ಯ ಕಾಮನಮನೆ ಕೆರ್ಗಾಲು. ಬಡಬಲಿ ಲೆತ್ತು ನೀ ಬಿಟ್ರೆ ನನ್ನ ರಡ್ ಬಲ್ದಾಗಲ್ಲ. ಮುಂದಿನ ಸಿದ್ಧತೆಯಲ್ಲಿ ದಿವಂಗತ ಶೀನ ಪೂಜಾರಿ ವಿಕೆ ಗ್ರೂಪ್ ಬಣ್ಣಾಡಿ, ಎನ್ ನಿವಾಸ್ ಭಟ್ಕಳ ತಯಾರಿಯಲ್ಲಿರಬೇಕು. ಸರಿ ಮಲ್ಪಲ ಅಡಿಗೆ ಸರಿ ಮಲ್ತೊನ್ನಿ ನಿಗ್ಲೆತ್ತು ನಾನು ಸಬ್ ಜೂನಿಯರ್ ವಿಭಾಗ ಮುಗಿದ ತಕ್ಷಣ
ಅಲ್ಲಿ ಸರಿ ಮಾಡಿ ನಿಲ್ಲಿಸಿ, ಅಡೆಗೆ ಅಲ್ಲಿ ನಿಲ್ಲಿಸಿ. ಹಾಗೆ ಮುಂದೆ ತಗೊಂಡು ಹೋದ್ರೆ ಆಗ್ತದ? ಸೂರ್ಯಕರೆಯಲ್ಲಿ ನಾಗಜಟಿಗೇಶ್ವರ ಕರಿಕಲ್ಲು ಭಟ್ಕಳ ಇವರ ಕೋಣಗಳು, ಚಂದ್ರಕರೆಯಲ್ಲಿ ಕೋಟಿ ಚೆನ್ನಯ್ಯ ಕಾಮನಮನೆ ಕೆರ್ಗಾಲ ಇವರ ಕೋಣಗಳು. ಅಲ್ಲಿ ನಿಲ್ಲಿಸಣ್ಣ, ಅಲ್ಲಿ ನಿಲ್ಲಿಸಿ. ನೀವು ಕರೀರಣ್ಣ. ತಯಾರಿಯಲ್ಲಿರಬೇಕು. ದಿವಂಗತ ಶೀನ ಪೂಜಾರಿ, ವಿಕೆ ಗ್ರೂಪ್ ಬನ್ನಾಡಿ, HN ನಿವಾಸ್ ಪಿನ್ನುಪಾಲ್ ಭಟ್ಕಳ ಎ, ನಡೂರು ಖಂಡಿಕೆ ಸ್ವಸ್ತಿಶ್ರೀ ಪರೀಕ್ಷಿತ್ ಎಸ್ ಪೂಜಾರಿ ಅವರು, ಸಮೃದ್ಧಿ ಪ್ರಸಿದ್ಧಿ ದುರ್ಗಾ ಫ್ರೆಂಡ್ಸ್ ಕಂಚಿಕ. ಸೂರ್ಯಕರೆಯಲ್ಲಿ ನಾಗಜಟಿಗೇಶ್ವರ ಕರಿಕಲ್ಲು ಭಟ್ಕಳ ಇವರ ಕೋಣಗಳು, ಚಂದ್ರಕರೆಯಲ್ಲಿ ಕೋಟಿ ಚೆನ್ನಯ್ಯ ಕಾಮನಮನೆ ಕೆರ್ಗಾಲ ಇವರ ಕೋಣಗಳು. ಸೂರ್ಯಕರೆತ್ತ 10.97, ನಾಗಜಟ್ಟಿಗೇಶ್ವರ ಕರಿಕಲ್ಲು ಭಟ್ಕಳ ಇವರ ಕೋಣಗಳು ಸೂರ್ಯಕರೆಯಲ್ಲಿ 10.97, ಚಂದ್ರಕರೆಯಲ್ಲಿ ಕೋಟಿ ಚೆನ್ನಯ್ಯ ಕಾಮನಮನೆ ಕೆರ್ಗಾಲ ಇವರ ಕೋಣಗಳು 11.0. ಶೀನ ಪೂಜಾರಿ, ವಿಕೆ ಗ್ರೂಪ್ಸ್ ಬನ್ನಾಡಿ ಅವರ ಕೋಣಗಳು ಸೂರ್ಯಕರೆಯಲ್ಲಿ, ಚಂದ್ರಕರೆಯಲ್ಲಿ HN ನಿವಾಸ ಭಟ್ಕಳ ಎ ನಂಬರ್ನ ಕೋಣಗಳು ತಯಾರಾಗ್ತಿದ್ದಾವೆ. ಸೂರ್ಯಕರೆಟ್ ದಿವಂಗತ ಶೀನ ಪೂಜಾರಿ, ವಿಕೆ ಗ್ರೂಪ್ಸ್ ಬನ್ನಾಡದಾಗಲೇ ಇರಲಿಲ್ಲ. ಚಂದ್ರಕರೆಟ್ HN ನಿವಾಸ ಭಟ್ಕಳದಾಗಲ ಒಜ್ಜೆ ನಂಬರ್ದ ಇರಲಿಲ್ಲ. ನಡುವು ಖಂಡಿಕೆ ಮತ್ತೆ ಸಮೃದ್ಧಿ ಪ್ರಸಿದ್ಧಿ ಅವರು ತಯಾರಿರ್ಬೇಕಣ್ಣ. ನಂತರ ಶ್ರೀಸ್ವಾಮಿದು ಹೊಳೆ ಕಟ್ಟುದವರು ಬೇತ್ರಿ ಕಣ್ಣವ್ರನವರು. ನಂತರ ಆಸಿಕನ ಜೋಗನ ಮನೆ ಸುಲಜಿ ತುಳಸಿ ಭವಾನಿ
ಅದರ ನಂತರ ಶ್ರೀ ವಾದಿರಾಜ್ ಅವರ ಕೋಣಗಳು ಮತ್ತು ಶ್ರೀ ತುಳಸಿ ಒಡಾರದ ಅವರ ಕೋಣಗಳು. ಅದರ ನಂತರ ಸಮೃದ್ಧಿ ಪ್ರಸಿದ್ಧಿ ದುರ್ಗಾ ಫ್ರೆಂಡ್ಸ್ ಅವರ ಮತ್ತು ಗಿರಿಜಾ ರೋಡ್ ಲೈನ್ಸ್ 8ನೇ ಸಾಲಿಗೆ ತಯಾರಾಗಿ ಬರಬೇಕಣ್ಣ. ನಬಿ ಕಂಬಳಕೂಟದಲ್ಲಿ ವಿಶೇಷವಾಗಿ ಡ್ರೋನ್ ಕ್ಯಾಮರಾದ ಮುಖೇನ ಸುಂದರ ಕ್ಷಣಗಳನ್ನು ದಾಖಲಿಸಿದಂಥ ಈ ಭಾಗದ ಎಲ್ಲ ಕಂಬಳ ಶೈಕ್ಷಣಿಕ ವ್ಯವಸ್ಥೆ ಧಾರ್ಮಿಕ ಆಚರಣೆ ಪದ್ಧತಿಯ ವಿಡಿಯೋಗಳನ್ನು ವಿಶೇಷವಾಗಿ ಸೆರೆ ಹಿಡಿಯುವಲ್ಲಿ JP ಬಡಾಕೆರೆ ವಿಶೇಷ ಸೇವೆ ಅಭಿವಂದಿಸಿಕೊಂಡಿದ್ದೇವೆ. ಉಡುಪಿ ಭಾಗದ ಜಿಲ್ಲೆಯ ಗಡಿ ಭಾಗ ಬೈಂದೂರು ರಾಜರ ಕಾಲದಲ್ಲಿ ವಿಶೇಷವಾಗಿ ವ್ಯಾಪಾರ ವಹಿವಾಟುಗಳು ಕೆಳದಿ ಅರಸರ ಕಾಲದಲ್ಲೂ ಕೂಡ ಈ ಭಾಗಕ್ಕೆ ವಿಶೇಷ ಮಾನ್ಯತೆ ದೊರಕಿದೆ. ಹಾಡುಬಳ್ಳಿ ಸಂಸ್ಥಾನ ಕೆಳದಿ ರಾಣಿ ಚೆನ್ನಭೈರದೇವಿಯ 16 ದೇಶದ ಜೊತೆಯಲ್ಲಿ ವ್ಯಾಪಾರ ವಹಿವಾಟು ಮಾಡಿದವಳು ಕನ್ನಡದ ರಾಣಿ. ಸಾಳ್ವ ಮನೆತನದ ಕೊನೆಯ ಅರಸಿ ಕರಿಮೆಣಸಿನ ರಾಣಿ. ಅವಳನ್ನು ಒಂದಿಷ್ಟು ಸಮುದಾಯದವರು ಅವ್ವರಸಿ ಅಂತ ಕರೆದ್ರಂತೆ ಪ್ರೀತಿಯಿಂದ. ಯಾಕಂತ ಹೇಳಿದರೆ ಅಷ್ಟು ಖ್ಯಾತಿಯನ್ನು ಪಡೆದುಕೊಂಡವಳು ರಾಣಿ ಚೆನ್ನಭೈರಾದೇವಿ. ಅವರ ಶಾಸನಗಳು ಉಪ್ಪುಂದ ದುರ್ಗಾಪರಮೇಶ್ವರಿ, ಹಾಗೆ ತ್ರಾಸಿ ಮಾರಸ್ವಾಮಿ ದೇವಸ್ಥಾನದಲ್ಲಿ, ಬೈಂದೂರು ದೇವಸ್ಥಾನದಲ್ಲಿ, ಹಾಗೆ ಹಲವು ಕಡೆ ಇದೆ. ಭಟ್ಕಳ ಭಾಗದಲ್ಲಿ, ಆ ಭಾಗದಲ್ಲಿ ಕೇತಪ್ಪೈ ದೇವಸ್ಥಾನಗಳು, ಹಾಗೆ ಆ ಪರಿಸರದಲ್ಲಿ 5 ವಿಶೇಷವಾಗಿರತಕ್ಕಂಥ ಇತಿಹಾಸ ಪ್ರಸಿದ್ಧ ದೇವಾಲಯಗಳಿವೆ. ಆ ಭಾಗಕ್ಕೆ ಹೋದರೆ ಒಮ್ಮೆ ನೋಡಬೇಕು. ಭಟ್ಕಳದಲ್ಲಿ, ಬೈಂದೂರಿನಲ್ಲಿ ಸೇನೇಶ್ವರ ದೇವಸ್ಥಾನ ವಿಶೇಷ ಶಿಲ್ಪಕಲೆ, ಬೇಲೂರು ಹಳೆಬೀಡುಗಳನ್ನು ಹೋಲುವಂಥ ಶಿಲ್ಪಕಲೆ ಇದೆ. ವಿಶೇಷವಾದ ಚಂಡೇಶ್ವರಿ ಇದೆ, ಅದರ ಕೆತ್ತನೆ ಬಹಳಷ್ಟು ಸೂಕ್ಷ್ಮ ಇದೆ. ಸೂರ್ಯಕೆರೆಯಲ್ಲಿ ದಿವಂಗತ ಶೀನಾ ಪೂಜಾರಿ VK ಗ್ರೂಪ್ಸ್ ಬನ್ನಾಡಿಯವರ ಕೋಣಗಳು. ಚಂದ್ರಕೆರೆಯಲ್ಲಿ HN ನಿವಾಸ್ ಭಟ್ಕಳ ಅವರ ಎ ಕೋಣಗಳು. ಈ ಕೊರೆಯುವ ಚಳಿಯಲ್ಲೂ ಕೂಡ ಈ ಭಾಗದಲ್ಲಿ ಸಾಕಷ್ಟು ಕಂಬಳದ ಅಭಿಮಾನಿಗಳಿದ್ದಾರೆ. ಬೈಂದೂರು ಭಾಗದಲ್ಲಿ ಪರೀಕ್ಷಾರ್ಥವಾಗಿ ಈ ಭಾಗದ ಜನರ ಬೇಡಿಕೆ ಇದೆ, ಜೋಡುಕೆರೆ ಒಂದು ಕಂಬಳ ಆಗಬೇಕು. ಅದು ವೆಂಕಟ ಪೂಜಾರಿ ಅವರ ಸ್ಮರಣೆಯೊಂದಿಗೆ ಇಂದು ಸಾಕಾರಗೊಳ್ತಾ ಇದೆ. ಮುಂದಿನ ದಿನ ಬೈಂದೂರು ತಾಲೂಕು ಭಾಗದಲ್ಲಿ ಒಂದು ಕರೆಯನ್ನು ನಿರ್ಮಾಣ ಮಾಡಿಕೊಂಡು ಆ ಸಮಿತಿಯ ಜೊತೆಯಲ್ಲಿ ವಿಶೇಷ ಕಾರ್ಯಗಳನ್ನೇ ಕೈಗೊಂಡು ಈ ಭಾಗದ ಜನರು ಸೂರ್ಯಕೆರೆಯಲ್ಲಿ ದಿವಂಗತ ಶೀನಾ ಪೂಜಾರಿ VK ಗ್ರೂಪ್ಸ್ ಬನ್ನಾಡಿಯವರ ಕೋಣಗಳು, ಚಂದ್ರಕೆರೆಯಲ್ಲಿ HN ನಿವಾಸ್ ಭಟ್ಕಳ ಎ ಕೋಣಗಳು, ಸೂರ್ಯಕೆರೆ ಕೋಣಗಳು 10.41, ಸೂರ್ಯಕೆರೆ 10.41. ದಿವಂಗತ ಶೀನಾ ಪೂಜಾರಿ VK ಗ್ರೂಪ್ಸ್ ಬನ್ನಾಡಿ ಸೂರ್ಯಕೆರೆ. HN ನಿವಾಸ್ ಕೋಣಗಳು ಚಂದ್ರಕೆರೆಯಲ್ಲಿ ಬಂದಿವೆ 11.89. ಸಿ ಸ್ವಾಮಿದಮ್ಮ ಹೊಳೆಕಟ್ಟು ಕುಂಬಾಶಿ ಅವರು ಚಂದ್ರಕೆರೆಯಲ್ಲಿದ್ದಾರೆ. ಸೂರ್ಯಕೆರೆಯಲ್ಲಿ ಪೇತ್ರಿ ಕಣ್ಣಾರು ದಿವಂಗತ ಮಾಬಲ ನಾಯ್ಕರವರ ಕೋಣಗಳಿದ್ದಾರೆ. 5ನೇ ಸಬ್ ಜೂನಿಯರ್ ಮುಗಿದ ತಕ್ಷಣ ಹಲಗ ವಿಭಾಗದ ಕ್ವಾರ್ಟರ್ ಫೈನಲ್. ಮೋಳೆಬೈಲು ಗಂಗೆಬೈಲು ದಿವಂಗತ ಶುಕ್ರ ಪೂಜಾರಿ ಅವರ ಕೋಣಗಳು ಚಂದ್ರಕೆರೆಗೆ. ಆತ್ಮಜ್ಞೀರಾಜ್ ಫಾರ್ಕೂರು ಸೂರ್ಯಕೆರೆಯಲ್ಲಿ ತಯಾರಾಗಬೇಕು ಸಬ್ ಜೂನಿಯರ್ ಮುಗಿದ ತಕ್ಷಣ. ಹಾಗೆ ಮೂರು ಜೊತೆ ಕೋಣಗಳಿಗೆ ಒತ್ತೆ ಹಲಗೆ ವಿಭಾಗದಲ್ಲಿ. ನೇರಳಕಟ್ಟೆ ಕುಡ್ಲಾಡಿ ಅದ್ವಿನ್ ರವಿರಾಜ್ ಶೆಟ್ಟಿ ಅವರು, ಸ್ವಾಮಿಧಾಮ ಹೊಳೆಕಟ್ಟು ಕುಂಬಾಶಿ, ಕುಪ್ಪಯ್ಯ ನಾಯ್ ಗೊರಟೆ ಭಟ್ಕಳ. ಚಂದ್ರಕೆರೆಟೆ ಸಿ ಸ್ವಾಮಿಧಾಮ ಹೊಳೆಕಟ್ಟು ಕುಂಬಾಶಿ ದಾಖಲೆ ಇರಲಿಲ್ಲ. ಸೂರ್ಯಕೆರೆಟೆ ಪೇತ್ರಿ ಕಣ್ಣಾರು ದಿವಂಗತ ಮಾಬಲ್ ನಾಯ್ಕರವರ
ಇರಲಿಲ್ಲ. ಚಂದ್ರಕರೆಯಲ್ಲಿ ನಡೂರು ಖಂಡಿಕೆ ಸ್ವಸ್ತಿಶ್ರೀ ಪರೀಕ್ಷಿತ್ ಎಸ್ ಪೂಜಾರಿ ಅವರ ಕೋಣಗಳು 5ನೇ ಸಾಲು. 5ನೇ ಸಾಲು. ಶ್ರೀ ಸ್ವಾಮಿದಮ್ಮ ಹೊಳೆಕಟ್ಟು ಕುಂಬಾಶಿ ಅವರು ಚಂದ್ರಕೆರೆಯಲ್ಲಿದ್ದಾರೆ. ಸೂರ್ಯಕೆರೆಯಲ್ಲಿ ಪೇತ್ರಿ ಕನ್ನಾರು ದಿವಂಗತ ಮಾಬಲ್ ನಾಯ್ಕರ್ ಅವರ ಕೋಣಗಳು ತಯಾರಾಗ್ತಿದ್ದಾವೆ. ಸೂರ್ಯಕೆರೆಯಲ್ಲಿ ಪೇತ್ರಿ ಕನ್ನಾರು ದಿವಂಗತ ಮಾಬಲ್ ನಾಯ್ಕರ ಕೋಣಗಳು, ಚಂದ್ರಕರೆಯಲ್ಲಿ ಸ್ವಾಮಿಧಾಮ ಹೊಳೆಕಟ್ಟು ಕುಂಬಾಶಿ ಅವರ ಕೋಣಗಳು. ಕುಂಬಾಶಿ ಅವರು ಹಲವು ವರ್ಷಗಳಿಂದ ವಿಶೇಷವಾಗಿ ಚೈತನ್ಯ ಭರಿತವಾದ ಕಂಬಳದ ಹೋರಾಟದಲ್ಲಿದ್ದಾರೆ. ಸಂತೋಷ್ ಪೂಜಾರಿ ಅವರು ಬಹಳಷ್ಟು ಹುಮ್ಮಸ್ಸಿನಿಂದ ಕಂಬಳ ಕ್ಷೇತ್ರದಲ್ಲಿ. ಸ್ವಾಮಿಧಾಮ ಹೊಳೆಕಟ್ಟು ಕುಂಬಾಶಿ ಚಂದ್ರಕರೆಯಲ್ಲಿ ಬೇತ್ರಿ ಕನ್ನಾರು ದಿವಂಗತ ಮಾಬಲ್ ನಾಯಕರ ಕೋಣಗಳು, ಸೂರ್ಯಕರೆಯಲ್ಲಿ ಚಂದ್ರಕರೆತ್ತ 10.28 ಚಂದ್ರಕರೆತ್ತ 10.28 ಸ್ವಾಮಿಧಾಮ ಹೊಳೆಕಟ್ಟು ಕುಂಬಾಶಿ ಅವರ ಕೋಣಗಳು. ಸೂರ್ಯಕರೆಯಲ್ಲಿ ಪೇತ್ರಿ ಕನ್ನಾರು ದಿವಂಗತ ಮಾಬಲ್ ನಾಯಕರ ಕೋಣಗಳು, ಸೂರ್ಯಕರೆಯಲ್ಲಿ. ಬೈಂದೂರು ಮಂಜುನಾಥ್ ಗೌಡ್ ಕೂಡಲೇ ಬರ್ಬೇಕಣ್ಣ. ನಡೂರು ಖಂಡಿಕೆ ಸ್ವಸ್ತಿಶ್ರೀ ಪರೀಕ್ಷಿತ್ ಎಸ್ ಪೂಜಾರಿ ಅವರ ಕೋಣಗಳು ಚಂದ್ರಕೆರೆಯಲ್ಲಿ. ಸ್ವಾಮಿಧಾಮ ಪಾಸ್. ಸೂರ್ಯಕೆರೆಯಲ್ಲಿ ಸಮೃದ್ಧಿ ಪ್ರಸಿದ್ಧಿ ದುರ್ಗಾ ಫ್ರೆಂಡ್ಸ್ ಕಂಚಿಕಾನ ಅವರ 2 ನಂಬರ್ ಕೋಣಗಳು ತಯಾರಾಗ್ತಿದ್ದಾವೆ. ನಡೂರು ಖಂಡಿಕೆ ಸ್ವಸ್ತಿಶ್ರೀ ಪರೀಕ್ಷಿತ್ ಎಸ್ ಪೂಜಾರಿ ಅವರ ಕೋಣಗಳು ಚಂದ್ರಕರೆಯಲ್ಲಿ, ಸಮೃದ್ಧಿ ಪ್ರಸಿದ್ಧಿ ದುರ್ಗಾ ಫ್ರೆಂಡ್ಸ್ ಕಂಚಿಕಾನ್ ಇವರ ಬಿ ಕೋಣಗಳು, ಸೂರ್ಯಕರೆಯಲ್ಲಿ. ಹಲಗೆ ವಿಭಾಗ ಮುಗಿದ ತಕ್ಷಣ ಶಿವರಾಜ್ ನಾಯ್ಕ್ ನಿರ್ಣಾಯಕರ ಕೊಠಡಿಗೆ ಬರಬೇಕು. ಶಿವರಾಜ್ ನಾಯ್ಕ್ ಎಲ್ಲರ ಪ್ರೀತಿಯ ಖಾನ. ಜೂನಿಯರ್ ಕ್ವಾರ್ಟರ್ ಫೈನಲ್ಗಾಗಿ ಕರೆ ನಿರ್ಣಯಕ್ಕಾಗಿ ಬರಬೇಕು. ಸಮೃದ್ಧಿ ಪ್ರಸಿದ್ಧಿ ದೇವಾಡಿಗ ದುರ್ಗಾ ಫ್ರೆಂಡ್ಸ್, ಸಂಜೀವ ಪೂಜಾರಿ ಕಳಿತ್ಲು ಕೆರ್ಗಾಲು, ಮಂಜು ಪೂಜಾರಿ ಮಯ್ಯಾಡಿ ಪಿಣಿಕೆ ಮನೆ, ಐತು ಪೂಜಾರಿ ನಾಗರಮಠ ಬಾರ್ಕೂರು, ಶ್ರೀ ದುರ್ಗಾ ಕೃಷ್ಣ ಮೇಸ್ತ್ರಿ ಕೂಡ್ಲಿ ಬಾರ್ಕೂರು, ದೊಟ್ಟೆಯ ಪೂಜಾರಿ ಗುರಮಕ್ಕಿ, ದಿವಂಗತ ಬಾಬಣ್ಣ ನಾಯಕ್ ಕೊಕ್ಕರ್ಣೆ ಬಡ್ಡಾಪಿ, ಮಾಸ್ತಿಯಮ್ಮ ಮಾಸ್ತಿಕಟ್ಟೆ ಕುಮಾರಿ, ಸ್ಫೂರ್ತಿ ಕುಂದವಾರಂದಾಡಿ. 8 ಜೊತೆ ಕೋಣಗಳು 4 ಸಾಲುಗಳಿಗಾಗಿ ಕರೆ ನಿರ್ಣಯಕ್ಕಾಗಿ ದಯವಿಟ್ಟು ಬರೋಣ. ಕರಟ ತರಂದುಲ ಚಂದ್ರಕೆರೆಟ್ ನಡೂರು ಖಂಡಿಕೆ ಸ್ವಸ್ತಿಶ್ರೀ ಪರೀಕ್ಷಿತ್ ಎಸ್ ಪೂಜಾರ್ ನಿರ್ಲುಲ್ಲ. ಸೂರ್ಯಕೆರೆಟ್ ಸಮೃದ್ಧಿ ಪ್ರಸಿದ್ಧಿ ದುರ್ಗಾ ಫ್ರೆಂಡ್ಸ್ ಕಂಚಿಕಾನದಗಳ 2 ನಂಬರ್ ಇರಲಿಲ್ಲ. ಬೈಂದೂರು ಮಂಜುನಾಥ್ ಗೌಡ್ರು ಅಣ್ಣ ಬರಬೇಕು. ಇದರ ನಂತರದ ಸ್ಪರ್ಧೆಗೆ ಆಸಿಕನ ಜೋಗದ ಮನೆಗಳ ತುಳಸಿ ಭವಾನಿ ಕೊಡ್ಲಾಡಿ ಅವರು ತಯಾರಿದಿರಬೇಕಣ್ಣ. ಹಗ್ಗ ಹಿರಿಯ ವಿಭಾಗ ಕ್ವಾರ್ಟರ್ ಫೈನಲ್ಗಾಗಿ ಕರೆ ನಿರ್ಣಯಕ್ಕಾಗಿ ಬರಬೇಕು. ಗಿರಿಜಾ ರೋಡ್ ಲೈನ್ಸ್ ಕೋಟ ಗಾಡಿ ಕುಸಪುಚಾರಿ ಅವರ ಬಿ ಕೋಣಗಳು, ಹಳೆಯಂಗಡಿ ಕೊಪ್ಪಳ ನಂದಗೋಕುಲ ಕೃತಿ ಕೃಷ್ಣ ಪೂಜಾರಿ ಅವರ ಕೋಣಗಳು, ಕೋಟ ಮಣೂರು ಪಡುಕೆರೆ ದಿವಂಗತ ಶಿನ ಪೂಜಾರಿ, ಪೂರ್ವಿಕಾ ಪ್ರತಿಕಾ ಅಣ್ಣಪ್ಪ ನಾಯಕ್ ಬೀದಿಕೆರೆ ಹರಿಶಿರ್ರು, ಪೈಂದೂರು ಸಸಿತಲ್ ದಿವಂಗತ ವೆಂಕಟ ಪೂಜಾರಿ, ದಿವಂಗತ ಬಾಬಣ್ಣ ನಾಯಕ್ ವಡ್ಡಪ್ಪಿ ಕೊಕ್ಕರ್ಣೆ, ಗಿರಿಜಾ ರೋಡ್ ಲೈನ್ಸ್ ಕೋಟ ಗಾಡಿ ಕುಸ ಪೂಜಾರಿ ಎ, ಸಾಸ್ತಾನ ಪಾಂಡೇಶ್ವರ ಗಣೇಶ್ ಪೂಜಾರಿ ಅವರ
8 ಜೊತೆ ಕೋಣಗಳು 4 ಸಾಲುಗಳಿಗಾಗಿ ಕರೆ ನಿರ್ಣಯಕ್ಕಾಗಿ ದಯದೀದು ಬೋರ್ಡರ್ನ ಅಣ್ಣ ಬೈಂದೂರು ಮಂಜುನಾಥ್ ಗೌಡ್ರು ನಾ ಬರಬೇಕು. ಕರೆಕ್ಟ್ ತಾರಂದುಲೇರು ಚಂದ್ರ ಕರೆಕ್ಟ್ ನಡೂರು ಕಂಡಿಕೆ ಸ್ವಸ್ತಿ ಶ್ರೀ ಪರೀಕ್ಷಿತ್ ಎಸ್ ಪೂಜಾರಿ ಎರ್ಲು ಸೂರ್ಯ ಕರೆಕ್ಟ್ ಸಮೃದ್ಧಿ ಪ್ರಸಿದ್ಧಿ ದುರ್ಗಾ ಫ್ರೆಂಡ್ಸ್ ಕಂಚಿಕಾನ್ ಬಿ. ಅಣ್ಣ ಭವಾನಿ ಅಣ್ಣ ಇದ್ದಾರಾ? ಚಂದ್ರಕರೆಯಲ್ಲಿ ನಡೂರು ಕಂಡಿಕೆ ಸ್ವಸ್ತಿ ಶ್ರೀ ಪರೀಕ್ಷಿತ್ ಎಸ್ ಪೂಜಾರಿ ಅವರ ಕೋಣಗಳು. ಬನ್ನಿ ಬನ್ನಿ. ಸೂರ್ಯಕರೆಯಲ್ಲಿ ಸಮೃದ್ಧಿ ಪ್ರಸಿದ್ಧಿ ದುರ್ಗಾ ಫ್ರೆಂಡ್ಸ್ ಕಂಚಿಕಾನ್ ಇವರ ಬಿ ಕೋಣಗಳು. ಬಿಡ್ಬೇಕಣ್ಣ ಬೇಗ. ಓಡಿಸುವವರು ಬರಲಿಲ್ಲ. ಈಗ 7ನೇ ಸಾಲು ಬಿಡ್ತೇವೆ. ಸರಿ ಸರಿ. ಆರ್ಸಿಕನ ಜೋಗದ ಮನೆ ಮತ್ತು ತುಳಜಾ ಭವಾನಿ. ಎಷ್ಟನೇ ಸಾಲಿದು? 7ನೇ ಸಾಲು. 7. ಆಸಿಕಾನ ಜೋಗನ ಮನೆ ಭಟ್ಕಳ ಚಂದ್ರಕರೆಯಲ್ಲಿ, ತುಳಜಾ ಭವಾನಿ ಕೊಡ್ಲಾಡಿ ಸೂರ್ಯಕರೆಯಲ್ಲಿ. ಚಂದ್ರ ಕಿರೀಟ ಆಸಿಗನ ಜೋಗನ ಮನೆ ಬಡ್ಕಳದ ಇರಲಿಲ್ಲ. ಸೂರ್ಯ ಕಿರೀಟ ತುಳಜಾ ಭವಾನಿ ಕೊಟ್ಲಾಡಿ ದಾಖಲೆ ಇರಲಿಲ್ಲ. ಏಳನೇ ಸಾಲ ಪ್ರೀ ಕ್ವಾರ್ಟರ್ ಫೈನಲ್. ಆಸಿಕಾನ ಜೋಗನ ಮನೆ ಭಟ್ಕಳ ಚಂದ್ರಕರೆಯಲ್ಲಿ, ತುಳಜಾ ಭವಾನಿ ಕೊಡ್ಲಾಡಿ ಸೂರ್ಯಕರೆಯಲ್ಲಿ.
ಹಿಂದೆ ಮಾಡಿ ಹಿಂದೆ ಮಾಡಿ ಅಲ್ಲಿ ನಿಲ್ಲಿಸಿ. ಆಸಿಕನ ಜೋಗನ ಮನೆ ಭಟ್ಕಳ ಚಂದ್ರಕರೆಯಲ್ಲಿ, ತುಳುಜ ಭವಾನಿ ಕೊಡ್ಲಾಡಿ ಸೂರ್ಯಕರೆಯಲ್ಲಿ. ಅಣ್ಣ ಆಸಿಕನ ಜೋಗನ ಮನೆ ಭಟ್ಕಳ ಚಂದ್ರಕರೆಯಲ್ಲಿ, ತುಳುಜ ಭವಾನಿ ಕೊಡ್ಲಾಡಿ ಸೂರ್ಯಕರೆಯಲ್ಲಿ. ಚಂದ್ರಕರೆತ್ತ 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 ಆಸಿಕನ ಜೋಗನ ಮನೆ ಭಟ್ಕಳ 10.40 14.45 ತುಳುಜ ಭವಾನಿ. ಕೋಟ ಪಡುಕುರೆ ದಿವಂಗತ ಸೀನಾ ಪೂಜಾರಿ ಅವರ ಕೋಣಗಳು ತಯಾರಾಗ್ತಿದ್ದೇವೆ. ಒತ್ತೆ ಕೋಣಗಳು. ಅಣ್ಣ ಬೈಂದೂರು ಮಂಜುನಾಥ್ ಗೌಡ್ರು ಅಣ್ಣ ಬರಬೇಕು. ಕೋಟ ಪಡುಕುರೆ ದಿವಂಗತ ಸೀನಾ ಪೂಜಾರನ ಬಲ್ಲದಮಲ ಇರಲು. ಕೋಟ ಪಡುಕೆರೆ ಪಡುಕರೆ ಕೋಟ ಪಡುಕೆರೆ ಸೀನಾ ಪೂಜಾರನಿರು 10.55. ಅಣ್ಣ ಬೈಂದೂರು ಮಂಜುನಾಥ್ ಗೌಡ್ರು ಬತ್ತಾರ. ಅಣ್ಣ ವರಶ್ರೀ ವಾದ್ರಾಜ್ ಮತ್ತೆ ಶ್ರೀ ತುಳಸಿ ಒಡಾರು ಒಂಡಾರು 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 ಇದ್ದೀರಾ? ಬನ್ನಿ ಬನ್ನಿ ಬನ್ನಿ. ಇದಾದ ಬಳಿಕ ಹಲಗೆ ಭಾಗದಲ್ಲಿ ಸಿದ್ಧವಿರಬೇಕು. ನೀರಾತ್ಮ ಬಾರ್ಕೂರು, ಮೋಳಬೈಲು, ಗಂಗಬೈಲು. ತುಳಸಿ ಒಂಡಾರು ಅಣ್ಣ ಇದ್ದೀರಾ? ಹಲೋ. ನಾಲ್ಕನೇ ಸಾಲು ನಡೂರು ಖಂಡಿಕೆ ಸ್ವಸ್ತಿಸಿ ಪರೀಕ್ಷಿತ್ ಎಸ್ ಪೂಜಾರಿ ಅವರ ಕೋಣಗಳು ಚಂದ್ರಕೆರೆಯಲ್ಲಿ ತಯಾರಾಗ್ತಿದ್ದಾರೆ. ಸೂರ್ಯಕೆರೆಯಲ್ಲಿ ಸಮೃದ್ಧಿ ಪ್ರಸಿದ್ಧಿ ದುರ್ಗಾ ಫ್ರೆಂಡ್ಸ್ ಕಂಚಿಕಾನ ಅವರ 2ನೇ ನಂಬರ್ನ ಕೋಣಗಳು ತಯಾರಾಗ್ತಿದ್ದಾವೆ. ಚಂದ್ರಕರೆಯಲ್ಲಿದ್ದಾರೆ ನಡೂರು ಖಂಡಿಕೆ ಸ್ವಸ್ತಿ ಪರಿಷತ್ ಪೂಜಾರನ ಕೋಣಗಳು. ಸೂರ್ಯಕರೆಯಲ್ಲಿದ್ದಾರೆ ಸಮೃದ್ಧಿ ಪ್ರಸಿದ್ಧಿ ದುರ್ಗಾ ಫ್ರೆಂಡ್ಸ್ ಕಂಚಿಕಾನ್ ಬಿ.
ಚಂದ್ರಕಿರೀಟ ನಡೂರು ಖಂಡಿಕೆ ಸ್ವಸ್ತಿಸಿ ಪರೀಕ್ಷಿತ್ ಎಸ್ ಪೂಜಾರ್ ನೇರ್ಲುಲ್ಲ. ಸೂರ್ಯಕಿರೀಟ ಸಮೃದ್ಧಿ ಪ್ರಸಿದ್ಧಿ ದುರ್ಗಾ ಫ್ರೆಂಡ್ಸ್ ಕಂಚಿ ಕನ್ನಡಗಳ 2ನೇ ನಂಬರ್ ದೇರ್ಲುಲ್ಲ. ಈ ಸಂದರ್ಭದಲ್ಲಿ ಗುರುತಿಸಿಕೊಂಡಿದ್ದೇವೆ ಉದ್ಯಮಿಗಳು ನೀಲಕಂಠ ಹುದಾರರು ತಮ್ಮನ್ನು ಕೂಡ ಗುರುತಿಸಿಕೊಂಡಿದ್ದೇವೆ. ತಣ್ಣನೇ ಗಾಳಿ. ಚಂದ್ರಕರೆಯಲ್ಲಿದ್ದಾರೆ ನಡೂರು ಖಂಡಿಕೆ, ಸೂರ್ಯಕರೆಯಲ್ಲಿದ್ದಾರೆ ಸಮೃದ್ಧಿ ಪ್ರಸಿದ್ಧಿ ದುರ್ಗಾ ಫ್ರೆಂಡ್ಸ್ ಕಂಚಿಕಾನಬಿ. ನಡೂರು ಖಂಡಿಕೆ ಚಂದ್ರಕರೆಯಲ್ಲಿ, ಸಮೃದ್ಧಿ ಪ್ರಸಿದ್ಧಿ ಸೂರ್ಯಕರೆಯಲ್ಲಿ. ನಡೂರು ಖಂಡಿಕೆ ಚಂದ್ರಕರೆತ್ತ, ಸಮೃದ್ಧಿ ವಿರುದ್ಧ ದುರ್ಗಾ ಫ್ರೆಂಡ್ಸ್ ಸೂರ್ಯಕರೆತ್ತ. ಚಂದ್ರಕರೆತ್ತ 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 ನಡೂರು ಖಂಡಿಕೆ ಸ್ವಸ್ತಿಶ್ರೀ ಪರಿಶಿಷ್ಟ ಪೂಜಾರರ ಕೋಣಗಳು 10.92 11.62 ಸಮೃದ್ಧಿ ಪ್ರಸಿದ್ಧಿ. ಶ್ರೀ ತುಳಸಿ ವಂಡರು ಬನ್ನಿ ಬನ್ನಿ ಬನ್ನಿ. ಯಾರಣ್ಣ? ಬನ್ನಿ ಬನ್ನಿ ಬನ್ನಿ. ಹಲೋ. ವರಶ್ರೀ ವಾಜರಾಜ್ ಹಾಲಾಡಿ ಅವರ ಕೋಣಗಳು ಸೂರ್ಯಕರೆಯಲ್ಲಿದೆ. ಚಂದ್ರಕಿರೀಟ ಶ್ರೀ ತುಳಸಿ ವಂಡರು ಹೊಸವಕ್ಲುಮನ ಅವರ ಕೋಣಗಳಿದ್ದಾವೆ. ಸೂರ್ಯಕರೆಯಲ್ಲಿದ್ದಾರೆ ವರಶ್ರೀ ವಾಜರಾಜ ಹಾಲಾಡಿಗೆ, ಚಂದ್ರಕರೆಯಲ್ಲಿದ್ದಾರೆ ಶ್ರೀ ತುಳಸಿ ವಂಡಾರ ಹೊಸವಕ್ಲುಮನೆಗೆ.
ಸಮೃದ್ಧಿ ಪ್ರಸಿದ್ಧಿ ಮತ್ತೆ ಗಿರಿಜಾ ರೋಡ್ ಲೈನ್ಸ್ ಅಣ್ಣ ನಾಳೆ ಇರ್ಬೇಕಣ್ಣ. ದಯವಿಟ್ಟು ಕೋಣಗಳ ಮಾಲಕರು ಗಮನಿಸಬೇಕು. ಕಂಬಳ ಕೂಟದಲ್ಲಿ 4 ಬಹುಮಾನ ಇದೆ. ನೀವು ಉಳಿದ ಕಂಬಳದಲ್ಲಿ ಪ್ರಥಮ ದ್ವಿತೀಯ ನಿಮಗೆ ಗೊತ್ತಾಗ್ತದೆ. ಈ ಕಂಬಳ ಕೂಟದಲ್ಲಿ ವಿಶೇಷವಾಗಿ ತೃತೀಯ ಚತುರ್ಥ ಸ್ಥಾನವನ್ನು ಪ್ರಥಮ ಸ್ಥಾನ ಯಾರು ಪಡಿತಾರೋ ಅವರ ಹಿಂದೆ ಸೆಮಿಯಲ್ಲಿ ಯಾರು ಅವರನ್ನು ಎದುರಿಸ್ತಾರೆ ಅವರಿಗೆ ತೃತೀಯ ಸ್ಥಾನವನ್ನು, ಅದೇ ರೀತಿ ಇನ್ನೊಬ್ಬರು ಸೆಮಿಯಲ್ಲಿ ಡಿಫೀಟ್ ಆದವರಿಗೆ ಚತುರ್ಥ ಸ್ಥಾನ ಲಭಿಸ್ತದೆ. ಗಮನಿಸಬೇಕು ಕೋಣಗಳ ಮಾಲಕರು. ಪ್ರಥಮ ಬಂದವರ ಎದುರಿಗೆ ಇಂದು ಸೆಮಿಯಲ್ಲಿ ಯಾರು ಸೋತಿರ್ತಾರೆ ಅವರಿಗೆ ತೃತೀಯ ಸ್ಥಾನ. ಆಲಪ್ಪೈಲು ಗಂಗೆ ಬೈಲ್ದವರು ಇದ್ದಾರಣ್ಣ, ಹೇಳಿದಾರ. ವರಶ್ರೀ ವಾದಿರಾಜ ಹಲಾಡಿ, ಶ್ರೀ ತುಳಸಿ ವಂಡಾರುವ ಸೋಕ್ಲು ಮನೆ. ವರಶ್ರೀ ವಾದಿರಾಜ ಹಲಾಡಿ, ಸೂರಗರಲ್ಲಿ ವರಶ್ರೀ ವಾದಿರಾಜ ಹಲಾಡಿ, ಚಂದ್ರಕರಲ್ಲಿದ್ದಾರೆ ತುಳಸಿ ವಂಡಾರುವ ಸೋಕ್ಲು ಮನೆ. ವರಶ್ರೀ ವಾದಿರಾಜ ಹಲಾಡಿ, ಸೂರ್ಯಕರೆತ್ತ 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 ವರಶ್ರೀ ವಾದಿರಾಜ ಹಾಲಾಡಿ 10.76 11.96 93 ಶ್ರೀ ತುಳಸಿ ವಂಡಾರುವ ಸೊಕ್ಲು ಮನೆ. ಮೊಳಬೈಲು ಗಂಗೆಬೈಲು ದಿವಂಗತ ಶುಕ್ರ ಪೂಜಾರಿಯವರ ಕೋಣಗಳು ಚಂದ್ರಕೆರೆಯಲ್ಲಿದ್ದಾರೆ. ಸೂರ್ಯಕೆರೆಯಲ್ಲಿ ಆತ್ಮ ನೀರಾಜ್ ಬಾರ್ಕೂರು ಅವರ ಕೋಣಗಳು ತಯಾರಾಗ್ತಿದ್ದಾವೆ. ಚಂದ್ರಕೆರೆಟ್ ಒಳಬೈಲು ಗಂಗೆಬೈಲು ದಿವಂಗತ ಶುಕ್ರ ಪೂಜಾರನ ಏರ್ಲೋಲ್ಲ. ಸೂರ್ಯಕೆರೆಟ್ ಆತ್ಮ ನೀರಾಜ್ ಬಾರ್ಕೂರ್ ಮಗಳನ್ನ ಏರ್ಲೋಲ್ಲ.
ಇದರ ನಂತರ ಸ್ಪರ್ಧೆಗೆ ಸಮೃದ್ಧಿ ಪ್ರಸಿದ್ಧಿ ಮತ್ತು ಗಿರಿಜಾ ರೋಡ್ ಲೈನ್ಸ್ ತಯಾರಿರ್ಬೇಕಣ್ಣ. ಸರಿ ಮಲ್ಪಲೆ ನಡಿಗೆ ಸರ್ ಮಲ್ಪಲೆ ಪ್ರೇಮ ಮಲ್ಪಲೆ ಹಲೋ ಓ ಸರಿ ಮಲ್ಪಲೆ ಅಡಿಗೆ ಸರಿ ಮಲ್ಪಲೆ ಅಂಚ 11 ಪೌಂಡ್ ಆಪಂಡ ಉಂತಲೆ ಅಡಿಗೆ ಉಂತಲೆ ಬಕ ಅಂಚ 11 ಪೌಂಡ್ ಆಪಣ ಬಕ ಪ್ರೇಮಲ್ಪಲೆ ಉಂಟಲ್ಲ ಅಡಿಗೆ ಸರಿ ಮಲ್ಪಲೆ
ಕೆನೆಯಲ್ಲಿ ಭಾಗದಲ್ಲಿ ಪ್ರಥಮ ಸಾಲು ಮೋಳಬೈಲು ಗಂಗೆಬೈಲು ದಿವಂಗತ ಶುಕ್ರ ಪೂಜಾರಿ ಕಿರಿಮಂಜೇಶ್ವರ ಚಂದ್ರ ಕರೆಯಲಿದ್ದಾರೆ. ಆತ್ಮ ನೀರಜ್ ಭಾರ್ಕೋರು ಶ್ರೀ ಬಿ ಶಾಂತರಾಮ ಶೆಟ್ಟರ ಕೋಣಗಳು ಸೂರಕರೆಯಲ್ಲಿ. ಉಂಟಲೆ ಅಡಿಗೆ ಸರಿ ಮಲ್ಪಲಿ ಉಂಟಲೆ ಸಂಪ್ರದಾಯ ಹಾಗೆ ಜೋಡುಕೆರೆ ಕಂಬಳದ ಭಾಗಸ್ಥಿ ಎರಡು ಮನೆತನಗಳು, ಒಂದೆಡೆ ಮೂಳೆಬೈಲು, ಇನ್ನೊಂದೆಡೆ ಬಾರ್ಕೋರು. ಸೂರ್ಯಕರೆಯಲ್ಲಿ ಬಾರ್ಕೋರು, ಚಂದ್ರಕರೆಯಲ್ಲಿ ಮೂಳೆಬೈಲು. ಬಾರ್ಕೋರು ಸೂರಕರತ್ತ, ಮೂಳೆಬೈಲು ಚಂದ್ರಕರತ್ತ, 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 ಮೂಳೆಬೈಲು ಗಂಗೆಬೈಲು ದಿವಂಗತ ಶುಕ್ರ ಪೂಜಾರಿ 10.71, 10.79 ಆತ್ಮ ನೀರಜ್ ಭಾರ್ಕೋರು. ಸಮೃದ್ಧಿ ಪ್ರಸಿದ್ಧಿ ಮತ್ತೆ ಗಿರಿಜಾ ರೋಡ್ ಲೈನ್ಸ್. ಬನ್ನಿ 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 ಬನ್ನಿ. ಹಲಗೆ ಅವರು ಒತ್ತೆ ಇದ್ದವರು ಓಡಿಸೋದು. ಸಮೃದ್ಧಿ ಪ್ರಸಿದ್ಧಿ ಮತ್ತೆ ಗಿರಿಜಾ ರೋಡ್ ಲೈನ್ಸ್. ಬನ್ನಿ ಬನ್ನಿ ಅಣ್ಣ, ಗಿರಿಜಾ ರೋಡ್ ಲೈನ್ಸ್. ರಂಜಿತ್ ಕೊಡ್ಲಾಡಿ ಕೂಡಲೇ ಬರ್ಬೇಕಣ್ಣ. ಸಮೃದ್ಧಿ ಪ್ರಸಿದ್ಧಿ ಮತ್ತೆ ಗಿರಿಜಾ ರೋಡ್ ಲೈನ್ಸ್ ಬರ್ಬೇಕು ಬರ್ಬೇಕು. ಸಮೃದ್ಧಿ ಪ್ರಸಾದ್ ದುರ್ಗಾ ಫ್ರೆಂಡ್ಸ್ ಕಂಚಿಕನ ಅವರ 2 ನಂಬರ್ನ ಕೋಣಗಳು ಸೂರ್ಯಕೆರೆಯಲ್ಲಿದ್ದಾರೆ. ಚಂದ್ರಕೆರೆಯಲ್ಲಿ ಗಿರಿಜಾ ರೋಡ್ ಲೈನ್ಸ್ ಗಾಡಿ ಕೂಸ ಪೂಜಾರಿ ಅವರ ಕೋಣಗಳಿದ್ದಾರೆ. ಚಂದ್ರಕೆರೆಯಲ್ಲಿ ಗಿರಿಜಾ ರೋಡ್ ಲೈನ್ಸ್ ಗಾಡಿ ಕೂಸ ಪೂಜಾರಿ ಕೋಟ. ಸೂರ್ಯಕೆರೆಯಲ್ಲಿ ಸಮೃದ್ಧಿ ಪ್ರಸಿದ್ಧಿ ದುರ್ಗಾ ಫ್ರೆಂಡ್ಸ್ ಕಂಚಿಕಾನಿ. ಸೂರ್ಯಕೆರೆಟ್ಟು ಸಮೃದ್ಧಿ ಪ್ರಸಿದ್ಧಿ ದುರ್ಗಾ ಫ್ರೆಂಡ್ಸ್ ಕಂಚಿಕನದಗಲ್ನ 2 ನಂಬರ್ ತೀರ್ಲಿಲ್ಲ. ಚಂದ್ರಕೆರೆಟ್ಟು ಗಿರಿಜಾ ರೋಡ್ ಲೈನ್ಸ್ ಗಾಡಿ ಕೂಸ ಪೂಜಾರಿ ಅವರ ಇರಲಿಲ್ಲ. ಅಗ್ಗ ಜೂನಿಯರ್ ವಿಭಾಗದ ಕೋಣಗಳ ಯಜಮಾನರು ತಯಾರಿದಿರಬೇಕಣ. ಪ್ರಸಿದ್ಧಿ ಸಮೃದ್ಧಿ ಸಂಜು ಪೂಜಾರಿ, ಮಂಜು ಪೂಜಾರಿ, ಐತು ಪೂಜಾರಿ, ಕ್ಷೇದುರ್ಗ ಕೃಷ್ಣ ಮೇಸ್ತ್ರಿ, ದೊಡ್ಡಯ್ಯ ಪೂಜಾರಿ, ದಿವಂಗತ ಬಾಬನ ನಾಯ್ಕ ಕೊಕ್ಕರ್ನೆ ಒಡ್ಡಾಪಿ, ಮಾಸ್ತಿ ಅಮ್ಮ ಮಾಸ್ತಿ ಕಟ್ಟೆಯವರು ತಯಾರಿರ್ಬೇಕಣ.
ಹಲೋ ಓ ಸಾಲು ಸೋರೆಕೆರೆಯಲ್ಲಿ ಸಮೃದ್ಧಿ ಪ್ರಸಿದ್ಧ ದುರ್ಗಾ ಫ್ರೆಂಡ್ಸ್ ಕಂಚಿಕನಿ ಚಂದ್ರಕಲ್ಲಿದ್ದಾರೆ ಗಿರಿಜಾ ರೋಡ್ ಲೈನ್ಸ್ ಗಾಡಿ ಕೋಸ ಪೂಜಾರಿ ಕೋಟ. Primal play. ಹಿಂದೆ ಮಾಡಿ ಹಿಂದೆ ಮಾಡಿ. ಹಲೋ ಓ
ಸಮೃದ್ಧಿ ಪ್ರಸಿದ್ಧಿ ದುರ್ಗಾ ಫ್ರೆಂಡ್ಸ್ ಕಂಚಿಕಾನ್ ಎ ಸೂರ್ಯ ಕರೆಕ್ಟ್. ಗಿರಿಜಾ ರೋಡ್ ಲೈನ್ಸ್ ಗಾಡಿ ಕುಸ ಪುಷಾರ್ ಚಂದರ್ ಕರೆಕ್ಟ್. ಒತ್ತರೆ ಸೂರ್ಯಕರೆ 10.64 10.64. ಸಮೃದ್ಧಿ ಪ್ರಸಿದ್ಧಿ ದುರ್ಗಾ ಫ್ರೆಂಡ್ಸ್ ಕಂಚಿಕಾನ್ ಎ ಪಾಸ್. ಅಣ್ಣ ಹಗ್ಗ ಜೂನಿಯರ್ ವಿಭಾಗದ ಕೋಣಗಳು ಅಣ್ಣ ಬರಬೇಕು. ಸಮೃದ್ಧಿ ಪ್ರಸಿದ್ಧಿ ಸಂಜೀವ ಪೂಜಾರಿ ಕಳೆಯಿತ್ಲು ಕೆರ್ಗಾಲು, ಮಂಜು ಪೂಜಾರಿ ಐತು ಪೂಜಾರಿ, ಶ್ರೀದುರ್ಗ ಕೃಷ್ಣ ಮೇಸ್ತ್ರಿ ದೋಟಯ್ಯ ಪೂಜಾರಿ, ದಿವಂಗತ ಬಾಬುನ ನಾಯ್ಕ ಕುಕ್ಕರ್ ಒಡ್ಡಾಪಿ ಮಾಸ್ಯ ಮಾಸ್ತಿ ಕಟ್ಟೆಯವರು ಕೂಡಲೇ ಬರ್ಬೇಕಣ್ಣ. ಹಲೋ ಅಣ್ಣ ಬರ್ಬೇಕಣ್ಣ. ಸಬ್ ಜೂನಿಯರ್ ವಿಭಾಗದಲ್ಲಿ ಕ್ವಾರ್ಟರ್ ಫೈನಲ್ಗಾಗಿ ಕರೆ ನಿರ್ಣಯಕ್ಕಾಗಿ ಕರೀತಾ ಇದ್ದೇವೆ. ಶ್ರೀಸ್ಕಂದ ಆರ್ವಿಕಾ ಪ್ರದೀಪ್ ಉಳ್ಳೂರು ಕಂದಾವರ, ವರಶ್ರೀ ವಾದಿರಾಜ್ ಹಾಲಾಡಿ, ನಾಗಜಟ್ಟಿಗೇಶ್ವರ ಕರಿಕಲ್ಲು ಭಟ್ಕಳ, ಆಸಿಕಾನ್ ಜೋಗನಮನೆ ಭಟ್ಕಳ, ದಿವಂಗತ ಶೀನಾ ಪೂಜಾರಿ ವಿಕೆ ಗ್ರೂಪ್ಸ್ ಬನ್ನಾಡಿ, ಸಮೃದ್ಧಿ ಪ್ರಸಿದ್ಧಿ ದುರ್ಗಾ ಫ್ರೆಂಡ್ಸ್ ಕಂಚಿಕ, ಸ್ವಾಮಿಧಾಮ ಹೊಳೆಕಟ್ಟು ಕುಂಬಾಶಿ, ನಡೂರು ಕಂಡಿಕೆ ಸ್ವಸ್ತಿಶ್ರೀ ಪರೀಕ್ಷಿತ್ ಎಸ್ ಪೂಜಾರಿ. ಕರೆ ನಿರ್ಣಯಕ್ಕಾಗಿ ಬರ್ಬೇಕಣ್ಣ. ಅಣ್ಣ ಪ್ರಸಿದ್ಧಿ ಸಮೃದ್ಧಿ ಪ್ರಸಿದ್ಧಿಯವರು ಕೆರ್ಗಲ್ನವರು ಅಣ್ಣ ಬರಬೇಕು. ಅಣ್ಣ ಬೇಗ ಬರಬೇಕು. ಭಾರತೀಯ ಕಾಲಮಾನ ಪ್ರಕಾರ ಸಮಯ 2:20.
ಆದಷ್ಟು ಬೇಗ ಬನ್ನಿ ಅಣ್ಣ. ಸಮೃದ್ಧಿ ಪ್ರಸಿದ್ಧಿ ದೇವಾಡಿಗ ದುರ್ಗಾ ಫ್ರೆಂಡ್ಸ್ ಸಂಜೀವ್ ಪೂಜಾರಿ ಕಳಿತ್ಲು ಕೆರ್ಗಾಲು, ಮಂಜು ಪೂಜಾರಿ ಮಯ್ಯಾಡಿ ಪಿಣ್ಕಿ ಮನೆ, ಐತು ಪೂಜಾರಿ ನಾಗರಮಠ ಬಾರ್ಕೂರು, ಶ್ರೀದುರ್ಗ ಕೃಷ್ಣ ಮೇಸ್ತ್ರಿ ಕೊಡ್ಲಿ ಬಾರ್ಕೂರು, ದೊಟ್ಟೆಯ ಪೂಜಾರಿ ಗುರಾಮಕ್ಕಿ, ದಿವಂಗತ ಬಾಬಣ್ಣ ನಾಯಕ ಕೊಕ್ಕರ್ಣೆ ಬಡ್ಡಾಪಿ, ಮಾಸ್ತಿಯಮ್ಮ ಮಾಸ್ತಿಕಟ್ಟೆ ಕುಮಾರಿ ಸ್ಫೂರ್ತಿ ಕುಂದಭಾರಂದಾಡಿ ಇಬ್ಬರುಗಳಿಗೆ ಜೂನಿಯರ್ ವಿಭಾಗದ ಕ್ವಾರ್ಟರ್ ಫೈನಲ್ ಸಾಲು 4 ಸಾಲು 8 ಜೊತೆ ಕೋಣಗಳ ನಡುವಿನ ಪೈಪೋಟಿ. ಅಣ್ಣ ಸಮೃದ್ಧಿ ಪ್ರಸಿದ್ಧಿಯವರು ಕಳೆಯತ್ತು ಕೆರ್ಗಾಲು ಅಣ್ಣ ಬರ್ಬೇಕು ಬರ್ಬೇಕು ಬನ್ನಿ. ದೇವಾಡಿಗರು ಬೇಗ ವ್ಯವಸ್ಥೆ ಮಾಡ್ಬೇಕಲ್ಲಿ. ಕ್ವಾರ್ಟರ್ ಫೈನಲ್ಗಾಗಿ ಸಮೃದ್ಧಿ ಪ್ರಸಿದ್ಧಿ ದೇವಾಡಿಗ ದುರ್ಗಾ ಫ್ರೆಂಡ್ಸ್ ಸಂಜೀವ ಪೂಜಾರಿ ಕಳಿತ್ಲು ಕೆರ್ಗಾಲ್ ಫಸ್ಟ್ ಸಾಲ್ ಬನ್ನಿ. ಸಮೃದ್ಧಿ ಪ್ರಸಿದ್ಧಿ ದುರ್ಗಾ ಫ್ರೆಂಡ್ಸ್ ಚಂದ್ರಕರೆಗೆ, ಸಂಜೀವ ಪೂಜಾರಿ ಕಳಿತ್ಲು ಕೆರ್ಗಾಲ್ ಸೂರ್ಯಕರೆಗೆ ಬನ್ನಿ ಅಣ್ಣ, ಬೇಗ ಬನ್ನಿ 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 ಬೇಗ 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 ಬಾ. ಬಲೆ ಬಲೆ ಕರೆತ್ತಲೆ ಬಲೆ ಅಂಚ ಉತ್ತೋಂಡು ಆಪುಂಡ ಬೇಗ 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 ಬೇಡ ಅಣ್ಣ ನಿತ್ಯ ಬೇಯಿಸಲ್ದಾಗ್ಲೆ ಮಂಜು ಪೂಜಾರಿ ಐತು ಪೂಜಾರಿ ಅವರು, ಶ್ರೀದುರ್ಗ ಕೃಷ್ಣ ಮೇಸ್ತ್ರಿ ದೊಟ್ಟೆಯ ಪೂಜಾರಿ, ದಿಂಗತ ಬಾಬನ ನಾಯ್ಕ ಕೊಕ್ಕರ್ನೆ ಒಡ್ಡಪ್ಪಿ ಮಾಸ್ತಿ ಅಮಾಸ್ತಿ ಕಟ್ಟೆ ಕೂಡ್ಲೆ ಬರ್ಬೇಕಣ್ಣ. ಸಮೃದ್ಧಿ ಪ್ರಸಿದ್ಧಿ ದೇವರ ದುರ್ಗಾ ಫ್ರೆಂಡ್ಸ್ ಅವರ ಕೋಣಗಳು ಚಂದ್ರಕೆರೆಯಲ್ಲಿ, ಸೂರ್ಯಕೆರೆಯಲ್ಲಿ ಸಂಜೀವ ಪೂಜಾರಿ ಕಳೆಯಿತ್ಲು ಕೆರ್ಗಳು ಅವರ ಕೋಣಗಳು ತಯಾರಾಗ್ತಿದ್ದಾವೆ. ಚಂದ್ರಕರೆಯಲ್ಲಿ ಸಮೃದ್ಧಿ ಪ್ರಸಿದ್ಧಿ ದುರ್ಗಾ ಫ್ರೆಂಡ್ಸ್ ಸಂಜೀವ ಪೂಜಾರಿ ಕಳೆಯಿತ್ಲು ಕೆರ್ಗಾಲು ಸೂರ್ಯಕೆರೆಯಲ್ಲಿ
ಮಂಜುನಾಥ್ ಗೌಡ್ರು ಬೈಂದೂರು ಅಣ್ಣ ಬರಬೇಕು. ಸಮೃದ್ಧಿ ಪ್ರಸಿದ್ಧಿ ದುರ್ಗಾ ಫ್ರೆಂಡ್ಸ್ ಕಂಚಿಕಾನ ಬೈಂದೂರು, ಸಂಜಯ ಪೂಜಾರಿ ಕಳಿತ್ಲು ಕೆರ್ಗಾಲು ಸ್ಪರ್ಧಾ ಕಣದಲ್ಲಿ ಕ್ವಾರ್ಟರ್ ಫೈನಲ್ ಎರಡನೇ ಸಾಲು. ಸೂರ್ಯಕೆರೆಯಲ್ಲಿ ಸಿದ್ಧತೆ ಮಾಡಿಕೊಂಡಿರಬೇಕು. ಮಂಜು ಪೂಜಾರಿ ಮೈಯಾಡಿ ಪಿಣಕಿ ಮನೆ, ಚಂದ್ರಕೆರೆಯಲ್ಲಿ ಐತ ಪೂಜಾರಿ ನಾಗರಮಠ ಬಾರ್ಕೂರು. ಹಲೋ, ಓಹೋ ಏನಾಗಿದೆ? ಅಣ್ಣ ಭಗವತಿ ಕ್ಯಾಂಟೀನು ಬಿಸಿ ಬಿಸಿ ಪೋಡಿ ಇದೆ. ಉಂಟಲ್ಲ ಅಡಿಗೆ ಸರಿ ಮತ್ತೆ ಉಂಟಲ್ಲಿ
ಸಮೃದ್ಧಿ ಪ್ರಸಿದ್ಧಿ ದುರ್ಗಾ ಫ್ರೆಂಡ್ಸ್ ಕಂಚಿಗಾನ ಬೈಂದೂರು ಸಂಜಯ ಪೂಜಾರಿಗಳು ಇತ್ತು ಕೆರಗಾಲು. ಸೂರ್ಯಚಂದ್ರ ಜೋಡುಕೆರೆ ಕಂಬಳ ಬೈಂದೂರು. ದಿವಂಗತ ವೆಂಕಟ ಪೂಜಾರಿ ಸ್ಮರಣಾರ್ಥವಾಗಿ ಕೋಳಿ ಕೂಗು ಹೊತ್ತಾಗಿದೆ. ಕೂಡ್ಲಿ ಅವರು ಸರಿ. ಹಾಗೆ ಈ ಕಂಬಳಕ್ಕೆ ಸಾಕಷ್ಟು ಕಲಾವಿದರು ಬಂದಿದ್ದಾರೆ. ಯಕ್ಷಗಾನ ಆಟದಿಂದ ಕಂಬಳಕ್ಕೆ. ಚಂದ್ರಗರತ್ತ ಸಮೃದ್ಧಿ ದುರ್ಗಾ ಫ್ರೆಂಡ್ಸ್ ಕಂಚಿಗಾಲು ಸೋರಗರಲ್ಲಿ ಸಂಜೀವ ಪೂಜಾರಿ ಕಲಿತ್ಲು ಕೆರಗಾಲು. ಚಂದ್ರಕರತ್ತ ದುರ್ಗಾ ಫ್ರೆಂಡ್ಸು ಚಂದ್ರಕರತ್ತ ದುರ್ಗಾ ಫ್ರೆಂಡ್ಸ್ ಸಮೃದ್ಧಿ ಪ್ರಸಿದ್ಧಿ ಕಂಚಿಗಾನ ಬೈಂದೂರು 10.29 10.55 ಸಂಜೀವ ಪೂಜಾರಿ ಕಲಿತ್ಲು ಕೆರಗಾಲು. ಚಂದ್ರಕರತ್ತ ಕ್ವಾರ್ಟರ್ ಫೈನಲ್ ಜೂನಿಯರ್ನ 2ನೇ ಸಾಲು. ಮಂಜು ಪೂಜಾರಿ ಮೈಯಾಡಿ ಪಿಣಕಿ ಮನೆ ಸೂರ್ಯಕರೆಯಲ್ಲಿ, ಚಂದ್ರಕರೆಯಲ್ಲಿ ಐತ ಪೂಜಾರಿ ನಾಗರಮಠ ಬಾರ್ಕೂರು ಚಂದ್ರಕರೆಯಲ್ಲಿ. ಹಲೋ ಹೇಳಿ. ಕರೆಯಲ್ಲಿ ನೀರು ಸ್ವಲ್ಪ ಕಮ್ಮಿ ಉಂಟು. ಕಳಿಸಿದೆ, ವ್ಯವಸ್ಥೆ ಮಾಡ್ತಿದ್ದೇವೆ ಸರ್. ಆಯ್ತಣ್ಣ, ಆಯ್ತು ದನಿ. ಸೂರ್ಯಕೆರೆಯಲ್ಲಿ ಮಂಜು ಪೂಜಾರಿ ಮೈಯಾಡಿ ಪಿಂಕಿ ಮಣಿ ಅವರ ಕೋಣಗಳಿದ್ದಾವೆ. ಚಂದ್ರಕೆರೆಯಲ್ಲಿ ಐತ ಪೂಜಾರಿ ನಾಗರಮಠ ಬಾರ್ಕೂರ್ ಅವರ ಕೋಣಗಳು ತಯಾರಾಗ್ತಾ ಇದ್ದಾವೆ. ನಾಗರಮಠ ಬಾರ್ಕೂರ್ ಅವರು ಬನ್ನಿ. ನಾಗರಮಠ ಬಾರ್ಕೂರ್ ಇದ್ದೀರಾ? ಸೂರ್ಯಕರೆಯಲ್ಲಿ ಸ್ಪರ್ಧಾ ಕಣದಲ್ಲಿದ್ದಾರೆ ಮಂಜು ಪೂಜಾರಿ ಮೈಯಾಡಿ ಪಿಣಕಿ ಮನೆ. ಚಂದ್ರಕರೆಯಲ್ಲಿದ್ದಾರೆ ಆಯ್ತ ಪೂಜಾರಿ ನಾಗರಮಠ ಬಾರ್ಕೂರು. ನಾಗರಮಠ ಬಾರ್ಕೂರ್ನವರು ಅಣ್ಣ ಬರಬೇಕು. ನಾಗರಮಠ ಬಾರ್ಕೂರ್ನವರು ಅಣ್ಣ ಬರಬೇಕು. ನಾಗರಮಠ ಬಾರ್ಕೂರು ನಾಗರಮಠ ಆಯ್ತ ಪೂಜಾರಿ ಅವರು.
ಅಣ್ಣ ಇದರ ನಂತರದ ಸ್ಪರ್ಧೆಗೆ ದಿವಂಗತ ಬಾಬನ ನಾಯ್ಕ ಕೊಕ್ಕರ ಒಡ್ಡಪ್ಪಿ ಮತ್ತೆ ಮಾಸ್ತಿ ವಿಜಯಣ್ಣ. ಮಾಸಿಕಟ್ಟೆ ಅವರು ತಯಾರಿ ಇರ್ಬೇಕಣ್ಣ. ಹಾ ಸೂರಕರಲ್ಲಿ ಮಂಜು ಪೂಜಾರಿ ಮೈಯಾಡಿ ಮಣ್ಕಿ ಮನೆ, ಚಂದ್ರಕರೆಯಲ್ಲಿ ಆಯ್ತ ಪೂಜಾರಿ ನಾಗರಮಠ ಬಾರ್ಕೂರು. ಸೂರ್ಯಕೆರೆಯಲ್ಲಿ ಮಂಜು ಪೂಜಾರಿ ಮೈಯಾಡಿ ಪಿಂಕಿ ಮನೆ ಅವರ ಕೋಣಗಳು ತಯಾರಾಗ್ತಿದ್ದಾವೆ. ಚಂದ್ರಕೆರೆಯಲ್ಲಿ ಐತು ಪೂಜಾರಿ ನಾಗರಮಠ ಬಾರ್ಕೂರು ಅವರ ಕೋಣಗಳು ತಯಾರಾಗ್ತಿದ್ದಾವೆ. ಮಹೇಶರು ಹಗ್ಗ ಸೀನಿಯರ್ ವಿಭಾಗದ ಕೋಣಗಳು ತಯಾರಿ ಇರಬೇಕಣ್ಣ. ಗಿರಿಜಾ ರೋಡ್ ಲೈನ್ಸ್ ಹಳೆಂಗಡಿ ಕೊಪ್ಪಳ, ಕೋಟಮ್ಮನವರು ಪೂರ್ವಿಕ ಪ್ರತೀಕ, ಬೈಂದೂರು ಸಸಿತ್ಲು ದಿವಂಗತ ಬಾಪನ ನಾಯಕ್, ಗಿರಿಜಾ ರೋಡ್ ಲೈನ್ಸ್ ಶಾಸ್ತಾರ ಪಾಂಡೇಶ್ವರ ತಯಾರಿ ಇರಬೇಕಣ್ಣ. 4 ಸಾಲು. ಅಷ್ಟು ಚಳಿ ಇಲ್ಲ ಅಲ್ವಾ? ಸರಿ, ಈಗ ಕ್ವಾರ್ಟರ್ ಫೈನಲ್ ಅಲ್ಲಿ ಇದೆ. ಸರಿ, ಬನ್ನಿ ಬನ್ನಿ, ರೆಡ್ ಬಾಲ್ ಬಿಟ್ಟಿನಿ, ಲೆತ್ತನಿ ಅಣ್ಣ, ರೆಡ್ ಬಾಲ್ ಆಗಲ್ಲ. ಚಂದ್ರಕರಲ್ಲಿದ್ದಾರೆ ಆಯ್ತ ಪೂಜಾರಿ ನಾಗರಮಠ ಬಾರ್ಕೂರು, ಸೂರಕರಲ್ಲಿದ್ದಾರೆ ಮಂಜು ಪೂಜಾರಿ ಮೈಯಾಡಿ ಪಿಣಕಿ ಮನೆ. ಸೂರಕರತ್ತ ಮಂಜು ಪೂಜಾರಿ ಮೈಯಾಡಿ ಪಿಣಕಿ ಮನೆ, ಚಂದ್ರಕರತ್ತ ಆಯ್ತ ಪೂಜಾರಿ ನಾಗರಮಠ ಬಾರ್ಕೂರಿಗೆ. ಸೂರಕರತ್ತ 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 ಮಂಜು ಪೂಜಾರಿ ಮೈಯಾಡಿ ಪಿಣಕಿ ಮನೆ 10.17, 11.10 ಆಯ್ತ ಪೂಜಾರಿ ನಾಗರಮಠ ಬಾರ್ಕೂರು. ದಿವಂಗತ ಬಾಬನ ನಾಯ್ಕ ಮತ್ತು ಮಾಸ್ತಿ ಮಾಸಿಕಟ್ಟೆ ಅವರು ಬನ್ನಿ ಬನ್ನಿ ಬನ್ನಿ. ದಿವಂಗತ ಬಾಬನ ನಾಯ್ಕ ಕೊಕ್ಕರ್ನ ಒಡ್ಡಾಪಿ ಮತ್ತು ಮಾಸ್ತಿ ಕಟ್ಟೆಯವರು ಬನ್ನಿ. ಸಬ್ ಜೂನಿಯರ್ ಕ್ವಾರ್ಟರ್ ಫೈನಲ್ ಆದ ತಕ್ಷಣ ಹಗ್ಗ ಹಿರಿಯ ವಿಭಾಗದವರು ಸಿದ್ಧತೆಯಲ್ಲಿ ಇರಬೇಕು.
Quarter ಬಾಬನ final. ನಾಯ್ಕ್ ಕೊಕ್ಕರ್ನೆ ಒಡ್ಡಾಪಿ ಮಾಸ್ತಿಕಟ್ಟೆ ಇದ್ದೀರಾ? ಇದೀಗ ಜೂನಿಯರ್ ವಿಭಾಗದ ಕ್ವಾರ್ಟರ್ ಫೈನಲ್ ಆಗ್ತಾ ಇದೆ. ನಂತರ ಹಗ್ಗ ಹಿರಿಯ ವಿಭಾಗದ ಕ್ವಾರ್ಟರ್ ಫೈನಲ್. 4 ಸಾಲಿನ 8 ಜೊತೆ ಕೋಣಗಳು ಸಿದ್ಧತೆಯಲ್ಲಿರಬೇಕು ಸೀನಿಯರ್ ವಿಭಾಗದವರು. ಸೂರ್ಯಕೆರೆಯಲ್ಲಿ ದಿವಂಗತ ಬಾಬನ ನಾಯ್ಕ್ ಕೊಕ್ಕರ್ನ ಒಡ್ಡಾಪಿ ಅವರ ಕೋಣಗಳು ತಯಾರಾಗ್ತಿದ್ದಾವೆ. ಚಂದ್ರಕೆರೆಯಲ್ಲಿ ಮಾಸ್ತಿಕಟ್ಟೆ ಕುಮಾರಿ ಸ್ಫೂರ್ತಿ ಕುಂದಬಹರಂದಡಿ ಅವರ ಕೋಣಗಳು ತಯಾರಾಗ್ತಿದ್ದಾವೆ. ಸೂರ್ಯಕೆರೆಟ್ಟು ದಿವಂಗತ ಬಾಬನ ನಾಯ್ಕರ ಕೊಕ್ಕರ್ನ ಒಡ್ಡಾಪಿದಾಗಲೇ ಇರಲು ತಯಾರೊಂದಿಲ್ಲ. ಚಂದ್ರಕೆರೆಟ್ಟು ಮಾಸ್ತಿಕಟ್ಟೆ ಕುಮಾರಿ ಸ್ಫೂರ್ತಿ ಕುಂದಬಾರ ಅಂದಡಿದಾಗಲೇ ಇರಲು ತಯಾರೊಂದಿಲ್ಲ. ಅಂತ ಬರೀಕೆ ಶ್ರೀದುರ್ಗ ಕೃಷ್ಣ ಮೇಸ್ತ್ರಿ ಕೋಟ್ಲಿ ಬಾರ್ ಕೊಡದಾಗಲ್ಲ ದೊಡ್ಡಯ್ಯ ಪೂಜಾರಿ ಗುರಮಕ್ಕಿದಾಗಲ್ಲ ತಯಾರದ ಪುಡನ ಇದು ಬರೀಕ್ ಬಲದ ಮಲ್ಲ ಇರಲನ ಸಾಲು ಅಣ್ಣ ಬಲದ ಮಲ್ಲ ಇರಲ ಯಜಮಾನ್ರಾಗಲು ತಯಾರದ ಪುಡನ. ಅಣ್ಣ 4ನೇ ಸಾಲ ಹೌದೌದು. ಸರಿ. ಸೂರ್ಯಕೆರೆಯಲ್ಲಿದ್ದಾರೆ ದಿವಂಗತ ಬಾಬಣ್ಣ ಕೊಕ್ಕರ್ಣೆ ಒಡ್ಡಾಪಿ. ಚಂದ್ರಕೆರೆಯಲ್ಲಿ ಮಾಸ್ತಿಯಮ್ಮ ಮಾಸ್ತಿಕಟ್ಟೆ ಕುಮಾರಿ ಸ್ಫೂರ್ತಿ ಕುಂದಬಾರಂದಾಡಿ. ಸೂರ್ಯಕೆರೆದ ದಿವಂಗತ ಬಾಬಣ್ಣ ಕೊಕ್ಕರ್ಣೆ ಒಡ್ಡಾಪಿ. ಚಂದ್ರಕೆರೆಯಲ್ಲಿ ಮಾಸ್ತಿಯಮ್ಮ ಮಾಸ್ತಿಗಟ್ಟೆ ಸುಮಾರಿ ಸ್ಫೂರ್ತಿ ಕುಂದವಾರಂದಾಡಿ. ಸೂರ್ಯಕೆರೆತ್ತ ದಿವಂಗತ ಬಾಬಣ್ಣ ಕೊಕ್ಕರ್ಣೆ ಒಡ್ಡಾಪಿ. 9.85 10.98 ಮಾಸ್ತಿಯಮ್ಮ ಮಾಸ್ತಿಕಟ್ಟೆ ಕುಮಾರಿ ಸ್ಫೂರ್ತಿ ಕುಂದಬಾರಂದಾಡಿ. ಶ್ರೀದುರ್ಗ ಕೃಷ್ಣ ಮೇಸ್ತ್ರಿ ಮತ್ತೆ ದೊಡ್ಡಯ್ಯ ಪೂಜಾರಿ ಗುರಮಕ್ಕಿ ಬನ್ನಿ. ನಾಗೂರ ಶಂಕರ್ ಕೂಡಲೇ ಬರ್ಬೇಕನ್ನ. ಅಣ್ಣ ಗಿರಿಜಾ ರೋಡ್ ಲೈನ್ಸ್ ಕೋಟಗಾಡಿ ಕೂಸು ಪೂಜಾರಿ ಅವರೇ ಕೊಡಗಳು ಕೂಡಲೇ ಬರ್ಬೇಕಣ್ಣ.
ಅಣ್ಣ ಗಿರಿಜಾ ರೋಡ್ ಲೈನ್ಸ್ ಇದ್ದೀರಾ? ಸೂರ್ಯಚಂದ್ರ ಜೋಡುಕೆರೆ ಬೈಂದೂರು ಕಂಬಳ ಮಹೋತ್ಸವ. ಸೂರ್ಯಕೆರೆಯಲ್ಲಿ ಶ್ರೀದುರ್ಗ ಕೃಷ್ಣ ಮೇಸ್ತ್ರಿ ಗೋಡ್ಲಿ ಬಾರ್ಕೂರ್ ಅವರ ಕೋಣಗಳು ತಯಾರಾಗ್ತಿದ್ದಾವೆ. ಚಂದ್ರಕೆರೆಯಲ್ಲಿ ದೊಡ್ಡೆಯ ಪೂಜಾರಿ ಗುರಮಕ್ಕಿ ಅವರ ಕೋಣಗಳು ತಯಾರಾಗ್ತಿದ್ದಾವೆ. ಕ್ವಾರ್ಟರ್ ಫೈನಲ್ ಜೂನಿಯರ್. ಸೂರ್ಯಕೆರೆಯಲ್ಲಿ ಶ್ರೀದುರ್ಗ ಕೃಷ್ಣ ಮೇಸ್ತ್ರಿ ಕೂಡ್ಲಿ ಬಾರ್ಕೂರಿಗೆ, ಚಂದ್ರಕೆರೆ ದೊಡ್ಡ ಪೂಜಾರಿ ಗುರಮಕ್ಕಿ ಬೈಂದೂರಿಗೆ. ಸೂರ್ಯಕೆರೆಟ್ ಶ್ರೀದುರ್ಗ ಕೃಷ್ಣ ಮೇಸ್ತ್ರಿ ಕೋಡ್ಲಿ ಬಾರ್ಕೂರ್ದ ಏಟ್ಲುಲ್ಲ. ಚಂದ್ರಕೆರೆಟ್ ದೊಡ್ಡೆಯ ಪೂಜಾರಿ ಗುರಮಕ್ಕಿ ದಕ್ಲನ ಏಟ್ಲುಲ್ಲ. ಹಲಗೆ ಭಾಗದ ನೇರಳಕಟ್ಟೆ ಕೊಡ್ಲಾಡಿ ಅಡ್ಮಿನ್ ರವಿರಾಜ್ ಶೆಟ್ಟಿ, ಮೋಳಬೈಲು ಗಂಗೆಬೆಲ್ ದಿವಂಗತ ಶುಕ್ರ ಪೂಜಾರಿ ಅವರು, ಹಾಗೆ ಸ್ವಾಮಿಧಾಮ ಒಳೆಕಟ್ಟು ಕೊಂಬಾಶಿ, ಕುಪ್ಪಯ್ಯ ನಾಯ್ಕ್ ಗೊರಟೆ ಭಟ್ಕಳ ಕರೆ ನಿರ್ಣಯಕ್ಕಾಗಿ ಈ ಭಾಗ್ಯ ಬರುವಂತೆ ಕೇಳಿಕೊಂಡಿದ್ದೇವೆ. ಬಿಡಿ ರೆಡ್ ಬಾಲ್ ಬಲೆ ಬಿಡ್ರಿ. ಕೆನೆಲೆಗೆ ಅವರು ಈಗಾಗಲೇ ತಿಳಿಸಿದ್ದೇವೆ, ಕರೆ ನಿರ್ಣಯಕ್ಕಾಗಿ ಬರಬೇಕು. ನೇರಳಕಟ್ಟೆ, ಮೋಳೆಬೈಲು, ಸ್ವಾಮಿಧಾಮ, ಗೊರಟೆ ಭಟ್ಕಳ.
ಹಲೋ, ಅಲ್ಲಿ ಸೆನ್ಸರ್ ಆನ್ ಆಯ್ತಂತ. ಒಂದು ನಿಮಿಷ. ಸರಿ 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 ಸರಿ, ಒಂದು ನಿಮಿಷ. ಸರಿಯಾಗಿದೆ. ಸೂರಕೆರೆಯಲ್ಲಿದ್ದಾರೆ ಕೂಡ್ಲಿ ಬಾರ್ಕೋರು ಶ್ರೀದುರ್ಗ ಕೃಷ್ಣ ಮೇಸ್ತ್ರಿಗೆ. ಚಂದ್ರಕೆರೆಯಲ್ಲಿದ್ದಾರೆ ಗುರಮಕ್ಕಿ ಬೈಂದೂರು ದೊಡ್ಡಯ್ಯ ಪೂಜಾರಿ ಅವರು. ಇವರ ಕೋಣಗಳು ಸಿದ್ಧತೆಯಲ್ಲಿವೆ. ಕೂಡ್ಲಿ ಬಾರ್ಕೋರು ಸೂರೆಕೆರೆ, ಚಂದ್ರಕೆರೆಯಲ್ಲಿ ದೊಡ್ಡ ಪೂಜಾರಿ ಗುರಮಕ್ಕಿ. ಪ್ರಿಮಲ್ ಪ್ಲೇ ಗಂತಂತಲ್ಲ ರಟ ಬದಲ ಗಂತಂತಲೆ. ನೇರಳಕಟ್ಟೆ ಕೊಡ್ಲಾಡಿಯವರು ನಿಮ್ಗಾಗಿ ಕಾಯ್ತಾ ಇದ್ದೇವೆ ಕರೆ ನಿರ್ಣಯಕ್ಕಾಗಿ. ಸೂರಕೆರೆತ್ತ ದುರ್ಗಾ ಕೃಷ್ಣ ಮೇಸ್ತ್ರಿ ಕೂಡ್ಲಿ ಬಾರ್ಕೋರು. ಸೂರಕೆರೆತ್ತ ಕೂಡ್ಲಿ ಬಾರ್ಕೋರು ಶ್ರೀದುರ್ಗ ಕೃಷ್ಣ ಮೇಸ್ತ್ರಿ, ಚಂದ್ರಕೆರೆತ್ತ ದೊಡ್ಡ ಪೂಜಾರಿ ಗುರಮಕ್ಕಿ. ಸೂರಕೆರೆತ್ತ ಶ್ರೀದುರ್ಗ ಕೃಷ್ಣ ಮೇಸ್ತ್ರಿ ಕೂಡ್ಲಿ ಬಾರ್ಕೋರು 10.42 11.05 ದೊಡ್ಡ ಪೂಜಾರಿ ಗುರಮಕ್ಕಿ. ಅಣ್ಣ ಗಿರಿಜಾ ರೋಡ್ಲೆಸ್ ಅಣ್ಣ ಬರಬೇಕು. ಬಿ ಹಳೆಂಗಡಿ ಕೊಪ್ಪಳ ನಂದಗೋಕುಲ ಕೃತಿ ಕೃಷ್ಣ ಪೂಜಾರಿ.
ಸೂರ್ಯಕೆರೆಯಲ್ಲಿ ಗಿರಿಜಾ ರೋಡ್ ಲೈನ್ಸ್ ಕೋಟ ಗಾಡಿ ಕೂಸ ಪೂಜಾರಿ ಅವರ 2 ನಂಬರ್ನ ಕೋಣಗಳು ತಯಾರಾಗ್ತಿದ್ದವೆ. ಚಂದ್ರಕೆರೆಯಲ್ಲಿ ಹಳೆಂಗಡಿ ಕೊಪ್ಪಳ ನಂದಗೋಕುಲ ಕೃತಿ ಕೃಷ್ಣ ಪೂಜಾರಿ ಅವರ ಕೋಣಗಳು ತಯಾರಾಗ್ತಿದ್ದವೆ. ಸೂರ್ಯಕೆರೆಯಲ್ಲಿ ಗಿರಿಜಾ ರೋಡ್ ಲೈನ್ಸ್ ಕೋಟ ಗಾಡಿ ಕೂಸ ಪೂಜಾರಿ ಬಿ ಇವರ ಕೋಣಗಳು. ಚಂದ್ರಕೆರೆಯಲ್ಲಿ ಹಳೆಂಗಡಿ ಕೊಪ್ಪಳ ನಂದಗೋಕುಲ ಕೃತಿ ಕೃಷ್ಣ ಪೂಜಾರಿ ಅವರ ಕೋಣಗಳು. ಇದರ ನಂತರ ಸ್ಪರ್ಧೆಗೆ ಕೋಟಮ್ಮನೂರು ಪಡುಗರೆಯವರು ಪೂರ್ವಿಕ ಪ್ರತೀಕ ಅಪ್ಪನ ನಾಯಕರವರ ಕೋಣಗಳು ತಯಾರಿರ್ಬೇಕಣ್ಣ. ಅದರ ನಂತರ ಬೈಂದೂರು ಸಸಿತವರು ಜೋಂಗಿದ ಬಾಪನ ನಾಯಕರವರು ಗಿರಿಜಾ ರೋಡ್ ಲೈನ್ಸ್ ಎ ಶಾಸ್ತಾನ ಪಾಂಡೇಶ್ವರ ತಯಾರಿರ್ಬೇಕಣ್ಣ. ಸೂರ್ಯಕಿರೀಟ ಗಿರಿಜಾ ರೋಡ್ ಲೈನ್ಸ್ ಕೋಟ ಗಾಡಿ ಕೂಸ ಪೂಜಾರನ 2 ನಂಬರ್ದ ಬಲದ ಮಲ್ಲ ಇರ್ಲಿಲ್ಲ. ಚಂದ್ರಕಿರೀಟ ಹಳೆಂಗಡಿ ಕೊಪ್ಪಳ ನಂದಗೋಕುಲ ಕೃತಿ ಕೃಷ್ಣ ಪೂಜಾರನ ಬಲದ ಮಲ್ಲ ಇರ್ಲಿಲ್ಲ. ಚಂದ್ರಕೆರೆಯಲ್ಲಿ ಹಳೆಂಗಡಿ ಕೊಪ್ಪಳ ನಂದಗೋಕುಲ ಕೃತಿ ಕೃಷ್ಣ ಪೂಜಾರನು. ಸೂರ್ಯಕೆರೆಯಲ್ಲಿ ಗಿರಿಜಾ ರೋಡ್ ಲೈನ್ಸ್ ಕೋಟ ಗಾಡಿ ಕೂಸ ಪೂಜಾರಿ ಬಿ. ಇದರ ನಂತರ ಸ್ಪರ್ಧೆಗೆ ಬೈಂದೂರು ಸಸಿತ್ಲು ಮತ್ತೆ ದಿವಂಗತ ಬಾಬನ ನಾಯ್ಕ ಒಡ್ಡಾಪಿ ಅವರು ಬರ್ಬೇಕಣ್ಣ. ಅದರ ನಂತರ ಕೋಟಮ್ಮನೂರು ಪಡುಕರೆ ಅವರು ಮತ್ತೆ ಪೂರ್ವಿಕ ಪ್ರತೀಕ ಅವರು. ಹಳೆಂಗಡಿ ಕೊಪ್ಪಳ ಕೋಟ ಗಾಡಿ ಕೂಸ ಪೂಜಾರಿಗೆ.
ಹಳೆ ಅಂಗಡಿ ಕೊಪ್ಪಳ ನಂದಗೋಕುಲ ಕೃತಿಕೃಷ್ಣ ಪೂಜಾರಿ ಚಂದ್ರಕರೆಯಲ್ಲಿದ್ದಾರೆ. ಸೂರ್ಯಕರೆಯಲ್ಲಿದ್ದಾರೆ ಗಿರಿಜಾ ರೋಡ್ ಲೈನ್ಸ್ ಕೋಟ ಗಾಡಿ ಕುಸ ಪೂಜಾರಿ ಬಿ ಅವರ ಕೋಣಗಳು. ಗಿರಿಜಾ ರೋಡ್ ಲೈನ್ಸ್ ಕೋಟ ಗಾಡಿ ಕುಸ ಪೂಜಾರಿ ಸೂರ್ಯಕರೆತ್ತ ಹಳೆ ಅಂಗಡಿ ಕೊಪ್ಪಳ ನಂದಗೋಕುಲ ಕೃತಿಕೃಷ್ಣ ಪೂಜಾರಿ ಚಂದ್ರಕರೆತ್ತ ಸೂರಕರೆತ್ತ 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 ಗಿರಿಜಾ ರೋಡ್ ಲೈನ್ಸ್ ಕೋಟ ಗಾಡಿ ಕುಸ ಪೂಜಾರಿ ಬಿ ಇವರ ಕೋಣಗಳು 10.01 10.64 ಹಳೆ ಅಂಗಡಿ ಕೊಪ್ಪಳ ನಂದಗೋಕುಲ ಕೃತಿ ಕೃಷ್ಣ ಪೂಜಾರನ ಕೋಣಗಳು. ಸೂರ್ಯಕರೆತ್ತ ಗಿರಿಜಾ ರೋಡ್ ಲೈನ್ಸ್ ಕೋಟ ಗಾಡಿ ಕುಸ ಪೂಜಾರಿ ಅವರು. ಅಣ್ಣ ಕೋಟಮ್ಮನವರು ಮತ್ತೆ ಪೂರ್ವಿಕ ಪ್ರತೀಕ ಅಣ್ಣ ಬರಬೇಕು. ಕೋಟಮನಕರಿ ಅವರು ಸಬ್ ಜೂನಿಯರ್ ಕ್ವಾರ್ಟರ್ ಫೈನಲ್ ನಲ್ಲಿ ಮೊದಲ ಸಾಲಿಗೆ ತಯಾರಾಗಬೇಕು. ಸ್ವಾಮಿಧಾಮ ಕುಂಬಾಶಿ ಒಳಕಟ್ಟು ನಡೂರು ಖಂಡಿಕೆ ಸ್ವಸ್ತಿಕ್ ಶ್ರೀ ಪರಿಷತ್ ಪೂಜಾರ್ ಅವರು. ನಾಲ್ಕನೇ ಸಾಲಿಗೆ ಸಿದ್ಧತೆ ಮಾಡಿಕೊಳ್ಬೇಕು. ಶ್ರೀಸ್ಕಂದ ಆರ್ವಿಕ ಪ್ರದೀಪ್ ಉಳ್ಳೂರು ಕಂದವರ ವರಶ್ರೀವಾದಿರಾಜ ಹಾಲಾಡಿ ಸ್ವಲ್ಪ ಬದಲಾವಣೆ. ಪೂರ್ವಿಕ ಪ್ರತೀಕ ಅಪ್ಪನ ನಾಯಕರವರ ಕೋಣಗಳು ಅಣ್ಣ ಬರಬೇಕು. ಬೈಂದೂರು ಮಂಜುನಾಥ್ ಗೌಡ್ರು ಅಣ್ಣ ಕೂಡಲೇ ಬರ್ಬೇಕಣ್ಣ. ಹಲೋ ಬೋಬೋ ಯಾರಿದ್ದಾರೆ? ಕೋಟಮ್ಮನೂರು ಪುಡುಕೆರೆ ಮತ್ತು ಪೂರ್ವಿಕ ಪ್ರತೀಕ ಅಪ್ಪನ ನಾಯಕರ ಕೋಣಗಳು. ಆದ್ರೆ ಬೈಂದೂರು ಮಂಜುನಾಥ್ ಗೌಡ್ರು ಬರಬೇಕು. ಹೌದು, ಈ ಭಾಗದ ಒಂದು ಪ್ರತಿಷ್ಠೆಯ ಓಟಗಾರರು ಕೂಡ ಮಂಜುನಾಥ್ ಗೌಡ್ರು. ಸೂರಕರಲ್ಲಿ ಸ್ಥಿತಿಯಲ್ಲಿದ್ದಾರೆ ಕೋಟಮ್ಮನವರು ಪುಡುಕೆರೆ ದಿವಂಗತ ಶೀನಾ ಪೂಜಾರಿ ಅವರು. ಚಂದ್ರಕರೆಯಲ್ಲಿ ಪೂರ್ವಿಕ ಪ್ರತೀಕ ಅಪ್ಪಣ ನಾಯಕ್ ಬೀದಿಕೆರೆ ಹರೇಶೀರರು ಬೈಂದೂರು. ಜೂನಿಯರ್ ವಿಭಾಗದ ಸೆಮಿಫೈನಲ್ನ ಕರ್ನಿರ್ಣಯಕ್ಕಾಗಿ ಬರಬೇಕಾಗಿ ಕೇಳಿಕೊಂಡಿದ್ದೇವೆ. ಸಮೃದ್ಧಿ ಪ್ರಸಿದ್ಧಿ ದುರ್ಗಾ ಫ್ರೆಂಡ್ಸ್ ಕಂಚಿಕಾನು ಬೈಂದೂರು, ದಿವಂಗತ ಬಾಬಣ್ಣ ಕೊಕ್ಕರ್ಣೆ ವಡ್ಡಾಪಿಯವರು, ಮಂಜು ಪೂಜಾರಿ ಮೈಯಾಡಿ ಪಿಣಿಕಿ ಮನೆ, ಶ್ರೀ ದುರ್ಗಾ ಕೃಷ್ಣ ಮೇಸ್ತ್ರಿ ಕೂಡ್ಲಿ ಬಾರ್ಕೂರು. ದಯವಿಟ್ಟು ಬೇಗ ಬರ್ಬೇಕಣ್ಣ.
ಅಣ್ಣ ಮಂಜುನಾಥ್ ಗೌಡ್ರು ಅಣ್ಣ ಬರ್ಬೇಕು. ಹಲೋ, ಓ ಕಂಬಳ ಕೋಟ ಮಣ್ಣೂರು ಪಡುಕೆರೆ ದಿವಂಗತ ಶಿನ ಪೂಜಾರಿ ಅವರ ಕೋಣಗಳು ಸೂರ್ಯಕೆರೆಯಲ್ಲಿದ್ದಾರೆ. ಚಂದ್ರಕೆರೆಯಲ್ಲಿ ಪೂರ್ವಿಕ ಪ್ರತೀಕ ಅಪ್ಪನ ನಾಯಕ್ ಬೀದಿಕೆರೆ ಅರೇಶೂರೂರ್ ಅವರ ಕೋಣಗಳು ತಯಾರಾಗ್ತಿವೆ. ಇದರ ನಂತರ ಸ್ಪರ್ಧೆಗೆ ಬೈಂದೂರು ಸಶತ್ತು ಮತ್ತೆ ದಿವಂಗತ ಬಾಬನ ನಾಯ್ಕ ಒಡ್ಡಾಪಿ ಕೊಕ್ಕರ್ನೆ ತಯಾರದಿರಬೇಕು. ಅದರ ನಂತರ ಗಿರಿಜಾ ರೋಡ್ ಲೈನ್ಸ್ ಕೋಟಗಾಡಿ ಕೂಸು ಪೂಜಾರಿ ಎ ಸಾಸ್ತಾನ ಪಾಂಡೇಶ್ವರ. ನಂತರದ ಸ್ಪರ್ಧೆಗೆ ಸಬ್ ಜೂನಿಯರ್ ಕೋಣಗಳು ತಯಾರಾಗಿರ್ಬೇಕಣ್ಣ. ಶ್ರೀಸ್ವಾಮಿ ದಾಮವಳಿ ಕಟ್ಟು ಕುಂಬಾಶಿ ನಡೂರು ಕಂಡಿಕೆ ತಯಾರಿರ್ಬೇಕು. ಅಣ್ಣ ಬಿಡಬೇಡಿ, ಸೆನ್ಸರ್ ಅವರು ಒಂದು ನಿಮಿಷ ಬಿಡಬೇಡಿ.
ಸೆನ್ಸರ್ ರೆಡಿ ಇಲ್ಲ. ಆಯ್ತಾಯ್ತು. ಬಿಡ್ಬೋದಲ್ಲ? ಹಲೋ, ಸೆನ್ಸರ್ ಸರಿ ಆಯ್ತಾ? ಹಾ, ಸೆನ್ಸರ್ ಸಿದ್ಧತೆಯಲ್ಲಿದೆ. ಹಾ, ಜೂನಿಯರ್ ವಿಭಾಗದ ಸೆಮಿಫೈನಲ್ ಸಾಲಿಗೆ ಕಂಚಿಕಾನಾಗೆ ಕೊಕ್ಕರಣೆ ಅವರು ಬರಬೇಕು ಕರೆ ನಿರ್ಣಯಕ್ಕೆ. ಚಂದ್ರಕರಲ್ಲಿ ಪೂರ್ವಿಕಾ ಪ್ರತಿಕಾ ಅಪ್ಪಣ್ಣ ನಾಯಕ್ ವೇದಿಕೆರೆ ಕೋಟಮಣ್ಣೂರು ಬಡುಗೆರೆ ದಿವಂಗತ ಶಿನ ಪೂಜಾರಿ ಸುರಕರೆ ಸೂರಕರೆತ್ತ 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 ಕೋಟಮಣ್ಣೂರು ಬಡುಗೆರೆ ದಿವಂಗತ ಶಿನ ಪೂಜಾರಿ ಅವರು 10-29 10.61 ಅಪ್ಪಣ್ಣ ನಾಯಕ್ ವೇದಿಕೆರೆ ಶಿರೂರು. ಬೈಂದೂರು ಸೊಸೈಟಿ ಮತ್ತೆ ದಿವಂಗತ ಬಾಬನ ನಾಯ್ಕ ಒಡ್ಡಾಪಿ ಕೊಕ್ಕರ್ನೆ. ಬನ್ನಿ ಬನ್ನಿ ಬನ್ನಿ. ಹಲೋ, ಓಹೋ, ಯಾರಿದ್ದಾರೆ ಅಣ್ಣ? ಬರ್ಬೇಕು. ಬೈಂದೂರು ಸೊಸೈಟಿ ಬಾಬನ ನಾಯ್ಕ ಒಡ್ಡಾಪಿ ಕೊಕ್ಕರ್ನೆ. ಹಾ, ಅದರ ನಂತರ ಗಿರಿಜಾ ಏರ್ಲೈನ್ಸ್ ಕೋಟ ಗಾಡಿಕೋಸು ಪೂಜಾರಿ ಶಾಸ್ತಾನ ಪಾಂಡೇಶ್ವರ ತಯಾರಾಗಿ ಇರ್ಬೇಕಣ್ಣ. ಕೊಕ್ಕರ್ ನೋಡ್ರಿ, ಬನ್ನಿ ಬನ್ನಿ ಬನ್ನಿ. ಸೂರಕರೆತ್ತ ಬೈಂದೂರು ಸಹಿತ್ಲ ವೆಂಕಟ ಪೂಜಾರಿಗೆ, ಚಂದ್ರಕರಲ್ಲಿ ದಿವಂಗತ ಬಾಬಣ್ಣ ನಾಯ್ಕ ಒಡ್ಡಾಪಿ ಕೊಕ್ಕರಣೆಗೆ.
ಮಂದರ್ತಿ ಭರತ್ ಕೂಡಲೇ ಬರ್ಬೇಕಣ್ಣ. ಹಲೋ, ಓಹ್ ಬರ್ಲಿಲ್ವಾ? ಬಂದ್ರು. ಹಾಗೆ ಮುಂದಿನ ಸಾಲು ಸಿದ್ಧತೆ ಮಾಡ್ಕೊಳ್ಬೇಕು. ಗಿರಿಜಾ ರೋಡ್ ಲೈನ್ ಕೋಟ ಗಾಡಿ ಕೂಸ ಪೂಜಾರಿ, ಸಾಸ್ತಾನ ಪಾಂಡೇಶ್ವರ ಗಣೇಶ ಪೂಜಾರಿ, ಗಿರೀಶ ಪೂಜಾರಿ. ಮಂಜು ಹಾಡಿಮನೆ, ಪುನೀತ್ ಹಾಡಿಮನೆ, ಸಾಸ್ತಾನ ಪಾಂಡೇಶ್ವರ. ಸೂರ್ಯಕೆರೆಯಲ್ಲಿ ಬೈಂದೂರು ಸಸಿಲು ವೆಂಕಟ ಪೂಜಾರಿ ಅವರ ಕೋಣಗಳು ತಯಾರಾಗ್ತಿದ್ದವೆ. ಚಂದ್ರಕೆರೆಯಲ್ಲಿ ದಿವಂಗತ ಬಾಪನ ನಾಯ್ಕ ಒಡ್ಡಾಪಿ ಕೊಕ್ಕರ್ಣಿ ಅವರ ಕೋಣಗಳು ತಯಾರಾಗ್ತಿದ್ದವೆ. ಸೂರ್ಯಕೆರೆ ಬೈಂದೂರು ಸಸಿಲು ವೆಂಕಟ ಪೂಜಾರನ ಇರಲೂರ್ಲ. ಚಂದ್ರಕೆರೆ ದಿವಂಗತ ಬಾಪನ ನಾಯ್ಕ ಕೊಕ್ಕರ್ಣಿ ಒಡ್ಡಾಪಿ ತಕ್ಕಲ ಇರಲೂರ್ಲ. ಸೂರ್ಯಕೆರೆಯಲ್ಲಿ ಬೈಂದೂರು ಸಜಿತ್ಲು ದಿವಂಗತ ವೆಂಕಟ ಪೂಜಾರಿ, ಚಂದ್ರಕೆರೆಯಲ್ಲಿ ದಿವಂಗತ ಬಾಬಣ್ಣ ಕೊಕ್ಕರ್ಣೆ ಒಡ್ಡಾಪೆ. ಇದರ ನಂತರದ ಸ್ಪರ್ಧೆಗೆ ಗಿರಿಜಾ ರೋಡ್ ಲೈನ್ಸ್ ಅವರು ಬರಬೇಕು. ಅವ್ರದ್ದು ಕೊನೆ ಸಾಲ್.
ಈ ಕಂಬಳ ಕೂಟದಲ್ಲಿ ಅರ್ಹತಾ ಸುತ್ತು ಚಾನ್ಸ್ನಲ್ಲಿ ಯಾರು ಒಳ್ಳೆ ಟಾಪ್ ಸಮಯವನ್ನು ದಾಖಲಿಸ್ತಾರೆ ಅದರ ಬೇಸ್ನಲ್ಲೇ ಎಲ್ಲ ಸ್ಪರ್ಧೆಗಳು ಅವರಿಗೆ ಅನುಕೂಲಕರ ವ್ಯವಸ್ಥೆಯನ್ನು ತಂದಿಡ್ತದೆ. ಯಾಕಂತ ಹೇಳಿದ್ರೆ ಒಂದು ಅರ್ಹತಾ ಸುತ್ತು ಅಂತ ಇದ್ದ ಮೇಲೆ ಅರ್ಹತಾ ಸುತ್ತಿನಲ್ಲಿ ನಮ್ಮ ಶ್ರಮ ಹೇಗಿರ್ತದೆ, ನಮ್ಮ ಎಫರ್ಟ್ ಹೇಗಿರ್ತದೆ, ನಮಗೆ ಬಂದ ಗಳಿಕೆ ಹೇಗೆ, ಅದರ ಆಧಾರದ ಮೇಲೆ ಎಲ್ಲವೂ ನಿರ್ಧರಿಸ್ತದೆ. ಸಮನಾಗಿ ಎಲ್ಲರಿಗೂ ಒಂದೇ ರೀತಿಯಾದ ವ್ಯವಸ್ಥೆ ದೊರಕುತ್ತದೆ. ಇತ್ತೀಚೆಗೆ ಸಬ್ ಜೂನಿಯರ್ ವಿಭಾಗದ ಕೋಣಗಳನ್ನು ಪಶು ಇಲಾಖೆಯವರು ಪ್ರಾಣಿದಯ ಸಂಘದವರ ತೊಂದರೆಯಿಂದ ಇತ್ತೀಚೆಗೆ ಅದನ್ನು ನಿರ್ಬಂಧ ಮಾಡಿದ್ದಾರೆ. ಆ ನಿಯಮಗಳನ್ನು ಕೂಡ ನಾವು ಬಹಳ ಪ್ರೀತಿಯಿಂದ ಸ್ವಾಗತ ಮಾಡಿದ್ದೇವೆ. ಹಾಗೆ ಬದಲಾವಣೆಗಳನ್ನು ಸ್ವಲ್ಪ ತಿಳಿದು ಮಾಡುವಂಥದ್ದು ಉತ್ತಮ. ಯಾಕಂತ ಹೇಳಿ ಇದೀಗ ಬಿಟ್ಟಿದ್ದಾರೆ. ಸೊರಗರದ ಬೈಂದೂರು ದೀತ್ಲು ವೆಂಕಟ ಪೂಜಾರಿ, ಚಂದ್ರಗರ್ದ ದೇವಗತ ಬಾಬಣ್ಣ ಕೊಕ್ಕರ್ಣಿ ವಡ್ಡಾಪಿ. ಸೂರಗರತ್ತ ಬೈಂದೂರು ದಿತ್ಲು ದಿವಂಗತ ವೆಂಕಟ ಪೂಜಾರಿ 10.43 10.66 ದಿವಂಗತ ಕೊಕ್ಕರ್ಣೆ ವಡ್ಡಾಪೆ ಬಾಬಣ್ಣಾಯ್ಕರು. ಗಿರಿಜಾ ರೋಡ್ಲೈನ್ಸ್ ಶಾಸ್ತ್ರ ಪಾಂಡೇಶ್ವರ ಸೆಮಿಫೈನಲ್ ಹಂತದಲ್ಲಿ ಬಹಳಷ್ಟು ರೋಚಕ ಘಟ್ಟ ತಲುಪುವ ಸಾಧ್ಯತೆ. ಎಲ್ಲ ಶರವೇಗದ ಪೈಪೋಟಿಯ ಹಂತದ ಒಂದು ವ್ಯವಸ್ಥೆ ಸಾಗಿ ಬರ್ತಾ ಇದೆ. ಜೂನಿಯರ್ ಎಲ್ಲ ವಿಭಾಗದ ಕ್ವಾರ್ಟರ್ ಫೈನಲ್ ಮುಗಿಸ್ಕೊಂಡು ಸೆಮಿಫೈನಲ್ ಹಂತಕ್ಕೆ ತೆರಳುತ್ತೇವೆ. ಶ್ರೀ ಸ್ವಾಮಿದಾಮ ಕುಂಬಶಿ ನಾರು ಖಂಡಿಕೆ ಇದ್ದೀರಾ? ವಡ್ಡಾಪಿಯಾಗಿ ಸ್ವಾಮಿಧಾಮದವರು ತಾಲೂಕು ಸಮಿತಿ ಅಧ್ಯಕ್ಷರಾಗಿರುವಂತಹ ಮಂಜು ಪೂಜಾರಿ ನಿಮಗೆ ಕಾಯ್ತಾ ಇದ್ದಾರೆ. ಈ ಭಾಗವನ್ನು ಕೊಂಡುಕೊಳ್ಬೇಕು. ವಡ್ಡಾಪಿ ಹಾಗೆ ಸ್ವಾಮಿಧಾಮದವರು. ಜೂನಿಯರ್ ವಿಭಾಗದ ಸೆಮಿಫೈನಲ್ನ ಸಮೃದ್ಧಿ ಪ್ರಸಿದ್ಧ ದುರ್ಗಾ ಫ್ರೆಂಡ್ಸು ದಿವಂಗತ ಬಾಬಣ್ಣ ನಾಯಕರು ಕೊಕ್ಕರ್ಣೆ ಮಂಜು ಪೂಜಾರಿ ಈಗಾಗಲೇ ಕರೆ ನಿರ್ಣಯ ಆಗಿದೆ. ದುರ್ಗಾ ಫ್ರೆಂಡ್ಸ್ ಹಾಗೆ ಬಾಬಣ್ಣ ನಾಯಕರು ಕರೆ ನಿರ್ಣಯಕ್ಕೆ ಈ ಭಾಗಕ್ಕೆ ಬರಬೇಕು. ಹಲೋ ಗಿರಿಜಾ ರೋಡ್ಲೈನ್ಸ್ ಕೋಟ ಗಾಡಿ ಕೂಸ ಪೂಜಾರು ಸಾಸ್ತಾನ ಬಂಡೇಶ್ವರ ಗಣೇಶ್ ಪೂಜಾರು ಎಲ್ಲಿದ್ದೀರಿ? ಓಡಿಸುವರು ಬರಬೇಕು. ಹಾ ಸರಿ ಸರಿ ಸರಿ. ಶಾಸ್ತಾನದವರು ಬೇಗ ಬರಬೇಕು. ಭರತ್ ನಾಯ್ಕ ಈಗ ಓಡಿಸ್ಕೊಂಡು ಹೋದ್ರು, ಅವ್ರು ಕೂಡ್ಲೆ ಬರಬೇಕು. ಹೌದು. ಶಾಸ್ತಾನದವರು ತಡ ಮಾಡ್ಲಿಕ್ಕಿಲ್ಲಣ್ಣ. ಟೀಮ್ ಮ್ಯಾನೇಜರ್ ಗಿರೀಶ್ ಪೂಜಾರಿ.
ಅಣ್ಣ ಭರತ್ ನಾಯ್ಕ್ ಕೂಡ್ಲು ಬರ್ಬೇಕಣ್ಣ. ಹಲೋ ಓಹೋ ಹಾ ಅಣ್ಣ ಬಳಿ 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 ಹಾ ಗಿರಿಜಾ ರೋಡ್ ಲೈನ್ಸ್ ಕೋಟ ಗಾಡಿ ಕೂಸ ಪೂಜಾರನ ಉಚ್ಚ ನಂಬರ್ ತಿರ್ಲು ಚಂದ್ರ ಕಿರೀಟುಲ್ಲ ಸೂರ್ಯ ಕಿರೀಟ ಶಾಸ್ತಾನ ಪಾಂಡೇಶ್ವರ ಗಣೇಶ್ ಪೂಜಾರ್ ನೇರ್ಲುಲ್ಲ ಚಂದ್ರಕೆರೆಯಲ್ಲಿ ಗಿರಿಜಾ ರೋಡ್ ಲೈನ್ಸ್ ಕೋಟ ಗಾಡಿ ಕೂಸ ಪೂಜಾರಿ ಅವರ 1ನೇ ನಂಬರ್ನ ಕೋಣಗಳು ತಯಾರಾಗ್ತಿದ್ದಾವೆ. ಸೂರ್ಯಕೆರೆಯಲ್ಲಿ ಶಾಸ್ತಾನ ಪಾಂಡೇಶ್ವರ ಗಣೇಶ್ ಪೂಜಾರಿ ಅವರ ಕೋಣಗಳು ತಯಾರಾಗ್ತಿದ್ದಾವೆ. ಇದರ ನಂತರದ ಸ್ಪರ್ಧೆಗೆ ಶಿವಸ್ವಾಮಿಧಾಮ ಕುಂಬಾಶಿ ನಾಡೂರು ಕಂಟಿಕಿದಗಳು ಅಣ್ಣ ಬರಬೇಕು.
ಚಂದ್ರಕರಲ್ಲಿದ್ದಾರೆ. ಗಿರಿಜಾ ರೋಡ್ ಲೈನ್ಸ್ ಕೋಟ ಗಾಡಿ ಕೋಸ ಪೂಜಾರಿ ಎ. ಸೋರಗರೆ ತರಲಿದ್ದಾರೆ ಶಾಸ್ತಾನ ಪಾಂಡೇಶ್ವರ ಗಣೇಶ್ ಪೂಜಾರಿ. ಅಣ್ಣ ಶ್ರೀಸ್ಕಂದ ಆರ್ವಿಕ ಪ್ರದೀಪ್ ಮತ್ತೆ ವರಶ್ರೀ ವಾದಿರಾಜ್ ಅವರ ಕೋಣಗಳು ಬರ್ಬೇಕಣ್ಣ. ಸ್ವಲ್ಪ ಬದಲಾವಣೆ ಗುರುಗಳೇ. ಹಲೋ, ಸ್ವಾಮಿಧಾಮ ಹೊಳೆಕಟ್ಟು ಕುಂಬಾಶಿ ನಡೂರು ಖಂಡಿಕೆ ಮೊದಲ ಸಾಲು. ಅದು ಓಡಿಸುವವರು ಈಗ ಓಡಿಸ್ಲಿಕ್ಕೆ ಇದ್ದಾರಲ್ಲ ಭರತ್, ಅವರಿಗೆ ಬರಬೇಕು. ಅದ್ರ 1ನೇ ಸಾಲು ಮಾಡಬೇಕಾದ್ರೆ ಅವರೇ ಬರಬೇಕು. ಹೌದು, 2ನೇ ಸಾಲು ಮಾಡಬೇಕಾಗ್ತದೆ. ಸೌಂಡ್ ಇಂಜಿನಿಯರ್ ಸ್ವಲ್ಪ ಲೈಟ್. ದಯವಿಟ್ಟು ಗಮನಿಸಿಕೊಳ್ಬೇಕಣ್ಣ. ಸೌಂಡ್ ಇಂಜಿನಿಯರ್ ಒಂದು ಲೈಟ್ ಆಫ್ ಆಗಿದೆ ಕರೆ ಹತ್ರ. ಸೌಂಡ್ ಇಂಜಿನಿಯರ್, ಕಂಬಳದ ಸಂಘಟಕರು ಲೈಟ್ ವ್ಯವಸ್ಥೆ ಆಗಬೇಕಣ್ಣ. ಲೈಟಿನವರು ಕರೆಯಲ್ಲಿ ಸ್ವಲ್ಪ ಲೈಟ್ ತೊಂದರೆ ಆಗಿದೆ, ದಯವಿಟ್ಟು ಸಂಘಟಕರು. ಕಿಶೋರ್ ಅವರೇ ಬನ್ನಿ. ದಯವಿಟ್ಟು ಅಣ್ಣ, ದಯವಿಟ್ಟು ದಯಮಾಡಿ ದಯವಿಟ್ಟು
ದಯವಿಟ್ಟು ಗಮನಿಸಿಕೊಳ್ಬೇಕು. ದಯವಿಟ್ಟು ಅಣ್ಣ. ಒಂದು ನಿಮಿಷ, ಸೌಂಡ್ ಇಂಜಿನಿಯರ್ ಎಲ್ಲ ಮೈಕ್ಗಳು ಆಫ್ ಆಗಿದೆ ಆ ಕಡೆ, ದಯವಿಟ್ಟು ಗಮನಿಸಿಕೊಳ್ಬೇಕು. ಒಂದು ನಿಮಿಷ, ಸ್ವಲ್ಪ ತಾಂತ್ರಿಕ ಅಡಚಣೆ ಆಗಿದೆ. ಹಲೋ, ದಯವಿಟ್ಟು ಗಮನಿಸಿಕೊಳ್ಬೇಕು ಎಲ್ಲ ಕಂಬಳದ ಯಜಮಾನರು. ಹಾ ಅಣ್ಣ ಬನ್ನಿ. ಚಂದ್ರ ಬರಲಿದ್ದಾರೆ, ಗಿರಿಜಾ ರೋಡ್ಲೈನ್ಸ್ ಕೋಟ ಗಾಡಿ ಕೂಸ ಪೂಜಾರಿ. ಸೂರ್ಯ ಕರಲಿದ್ದಾರೆ, ಸಾಸ್ತಾನ ಬಾಂಡೇಶ್ವರ ಗಣೇಶ ಪೂಜಾರಿ. ಅಣ್ಣ ಸೆನ್ಸರ್ನವರು. ಹಾ ಅಣ್ಣ ದಯವಿಟ್ಟು ಉಳಿದವರೆಲ್ಲ ಈ ಕಡೆ ಬನ್ನಿ, ನಮ್ಮ ಕಂಬಳ ದಯವಿಟ್ಟು. ಹಲೋ, ಸೌಂಡ್ಸ್ನವರು ಆಚೆ ಕೋಣ ಬಿಡುವಲ್ಲಿ ಸೌಂಡ್ ಎಲ್ಲ ಆಫ್ ಆಗಿದೆ ಅಂತ ಸ್ವಲ್ಪ ನೋಡಿ.
ಸೌಂಡ್ಸ್ನವರು ಲೈಟ್ಸ್ ಮತ್ತೆ ಸೌಂಡ್ ಸ್ವಲ್ಪ ವ್ಯತ್ಯಾಸ ಆಗಿದೆ ಅಲ್ಲಿ ಕೋಣ ಬಿಡುವಲ್ಲಿ. ಸೌಂಡ್ಸ್ ಲೈಟಿಂಗ್ಸ್ನ ಪದ್ಮನಾಭ ಅವರು ದಯವಿಟ್ಟು ಆ ಭಾಗದಲ್ಲಿ ಸೌಂಡ್ ವ್ಯವಸ್ಥೆಯನ್ನು ಮಾಡಬೇಕು. ಜೂನಿಯರ್ ವಿಭಾಗದ ಸೆಮಿಫೈನಲ್ ಕರೆ ಕರೆ ಮಾಡಿದ್ದೇವೆ. ಸಮೃದ್ಧಿ ಪ್ರಸಿದ್ಧಿ ಕಂಚಿಗಾನ್ ಬೈಂದೂರು ಹಾಗೂ ದಿವಂಗತ ಬಾಬಣ್ಣ ಕೊಕ್ಕರ್ಣೆ ವಡ್ಡಾಫೆ ಕರೆ ನಿರ್ಣಯಕ್ಕಾಗಿ ಬರಬೇಕು. ಸಮೃದ್ಧಿ ಪ್ರಸಿದ್ಧಿ ದುರ್ಗಾ ಫ್ರೆಂಡ್ಸ್ ಕಂಚಿಗಾನ್ ದಿವಂಗತ ಬಾಬಣ್ಣ ಕೊಕ್ಕರ್ಣೆ ವಡ್ಡಾಫೆ ದಯವಿಟ್ಟು ಕರೆ ನಿರ್ಣಯಕ್ಕಾಗಿ ಬರಬೇಕು. ದಯವಿಟ್ಟು ಅಲ್ಲಿ ಕರೆಗೆ ರೆಡಿಯಾಗಿದ್ದಾರೆ, ಅಲ್ಲಿ ಸಾಲಿಗೆ ರೆಡಿಯಾಗಿದ್ದಾರೆ. ದಯವಿಟ್ಟು ಆ ಹಂತಗಳೆಲ್ಲ ದಾಟಿ ಹೋಗಿದೆ. ದಯವಿಟ್ಟು ಸೆಮಿಫೈನಲ್ ಹಂತದಲ್ಲಿ ಇದ್ದೇವೆ. ಎಲ್ಲರಿಗೂ ಒಂದೇ ನ್ಯಾಯ. ಆ ಭಾಗದಲ್ಲಿ ಪಿಚ್ಚಸ್ ಅಂತ ಹೇಳಿದ್ರೆ ತೆಂಕುತಿಟ್ಟಿಗೂ ಬಡಗುತಿಟ್ಟಿನಲ್ಲೂ ವ್ಯತ್ಯಾಸಗಳೇನಿಲ್ಲ. ಅದು ನಾಕೌಟ್ ಮಾದರಿಯೇ, ಇಲ್ಲ ಆಗುವಂಥದ್ದು ನಾಕೌಟ್ ಮಾದರಿಯೇ. ಒಬ್ರು ಸೋತವನು ಹೊರಗೆ ಎಲಿಮಿನೇಟ್ ಆಗ್ತಾನೆ ಹೋಗ್ತಾರೆ. ಅಲ್ಲಿ ನಮಗೆ ಕೇಳುವಾಗ ಅಕ್ಷರಗಳು ಒಂದೊಂದು ರೀತಿ ಇರಬಹುದು. ಅದನ್ನು ನಾವು ಸರಿಯಾಗಿ ತಿಳ್ಕೊಂಡ್ರೆ ನಮಗೆ ಮನವರಿಕೆ ಆಗ್ತದೆ. ದಯವಿಟ್ಟು ಎಲ್ಲರೂ ಪ್ರೀತಿಯಿಂದ ಎಲ್ಲರ ಕೋರ್ಕೊಳ್ತಾ ಇದ್ದೇವೆ. ಮುಂದಿನ ಸಾಲಿನಲ್ಲಿದ್ದಾರೆ ಸಾಸ್ತಾನ ಮಾಂಡೇಶ್ವರ ಗಣೇಶ ಪೂಜಾರಿ ಸೂರ್ಯಕರೆಯಲ್ಲಿ, ಗಿರಿಜಾ ರೋಡ್ ಲೈನ್ಸ್ ಕೋಟ ಗಾಡಿ ಕುಸ ಪೂಜಾರಿ ಚಂದ್ರಕರೆಯಲ್ಲಿ, ಸಮೃದ್ಧಿ ಪ್ರಸಿದ್ಧಿ ದುರ್ಗಾ ಫ್ರೆಂಡ್ಸ್ ಕಂಚಿಗಾನು, ಹಾಗೆ ದಿವಂಗತ ಕೊಕ್ಕರ್ಣೆ ಬಾಬಾ ಅಣ್ಣ ನಾಯ್ಕ್ ಒಡ್ಡಾಪಿ ಅವರು ಜೂನಿಯರ್ ಸೆಮಿಫೈನಲ್ ಕರೆಗೆ ನಿರ್ಣಯಕ್ಕಾಗಿ ಬರಬೇಕು. ಈಗಾಗಲೇ 3 ಬಾರಿ ಕರೆ ನೀಡಿದ್ದೇವೆ, ಗಮನಿಸಿಕೊಳ್ಬೇಕು. ಕೊಕ್ಕರ್ಣೆ ಹಾಗೂ ಸಮೃದ್ಧಿ ಪ್ರಸಿದ್ಧಿ. ಸೌಂಡ್ ಇಂಜಿನಿಯರ್ ದಯವಿಟ್ಟು ಅಲ್ಲಿ ಸೆನ್ಸರ್ ಇಷ್ಟು ಹೊತ್ತು ರೌಂಡ್ 1 ಇಂದ ಆರಂಭವಾಗಿ ಪ್ರೀ ಕ್ವಾರ್ಟರ್ ಫೈನಲ್, ಕ್ವಾರ್ಟರ್ ಫೈನಲ್ ಎಲ್ಲ ವಿಭಾಗದವರು ವಿಶೇಷವಾಗಿ ಸಹಕಾರ ಕೊಟ್ಟಿದ್ದಾರೆ. ಇಲ್ಲಿ ಮುಕ್ತವಾಗಿದೆ.
ಪಾರದರ್ಶಕವಾಗಿದೆ, ಎಲ್ರಿಗೂ ಒಂದೇ ನ್ಯಾಯ. ಆ ರೀತಿ ಕಂಬಳ ಆಯೋಜಿಸಬೇಕು ಅಂತಕ್ಕಂಥದ್ದು ಇಂದಿನ ನಮ್ಮ ಕಂಬಳದಲ್ಲಿ ಒಂದು ಬಯಕೆ. ಯಾವುದೇ ಮಾದರಿ ಕಂಬಳವನ್ನ ಅನುಕರಣೆ ಮಾಡದೆ ನಾವು ಈ ಬಾರಿ ಇಲ್ಲಿ ಒಂದು ಕಂಬಳವನ್ನು ಮಾಡಬೇಕು, ಎಲ್ರಿಗೂ ನ್ಯಾಯವನ್ನ ಸಮ್ಮತಿಸಬೇಕು ಎನ್ನುವ ನಿಟ್ಟಿನಲ್ಲಿ. ಆದರೆ ಯಾರಿಗೂ ಭೇದ ಆಗಬಾರದು, ಎಲ್ರಿಗೂ ಒಂದೇ ನ್ಯಾಯ. ಪ್ರೀ ಕ್ವಾರ್ಟರ್ ಫೈನಲ್ ಓಡಿದವರಿಗೂ ಒಂದೇ ನ್ಯಾಯ ಆಗಬೇಕು, ಕ್ವಾರ್ಟರ್ ಫೈನಲ್ನಲ್ಲಿ ಆದವರಿಗೂ ಒಂದೇ ನ್ಯಾಯ ಆಗಬೇಕು. ಯಾಕಂತ ಹೇಳಿದ್ರೆ ಚಾನ್ಸ್ನಲ್ಲಿ ಯಾರು ಶ್ರೇಯಾಂಕಿತವನ್ನ ಕಾಯ್ದುಕೊಳ್ತಾರೆ ಅಗ್ರಗಣ್ಯ ಸ್ಥಾನ, ಅದೇ ಆಧಾರದ ಮೇಲೆ ಎಲ್ಲ ಸ್ಪರ್ಧೆಗಳು ಸಾಗಿ ಬರ್ತದೆ. ಮೇಲ್ಭಾಗದ ಟಾಪರ್ ಇದ್ರೆ ಕೆಳಭಾಗದಲ್ಲಿ ಒಬ್ರು ಟಾಪರ್ ಹೋಗ್ತಾರೆ, ಹಾಗೆ ಆ ರೀತಿ ಸ್ಪರ್ಧೆಗಳು ಸಾಗಿ ಬರ್ತದೆ. ನಮ್ಮೊಂದಿಗೆ ಪ್ರೀತಿಯಿಂದ ಕೋಡ್ಕೊಳ್ತಾ ಇದ್ದೇವೆ, ಸಹಕಾರವನ್ನು ಕೊಡಬೇಕು. ಇಲ್ಲಿ ಯಾವುದೇ ರೀತಿಯಾದ ವೈಯಕ್ತಿಕ ಹಿತಾಸಕ್ತಿಗಳು ಮತ್ತೇನೂ ಇಲ್ಲ, ಎಲ್ಲ ಮುಕ್ತವಾಗಿದೆ, ಪಾರದರ್ಶಕವಾಗಿದೆ. ನೀವು ಯಾವ ಕ್ಷಣದಲ್ಲೂ ಕೂಡ ಅದನ್ನು ನೋಡ್ಕೊಳ್ಬಹುದು ತಿಳ್ಕೊಂಡು. ದಯವಿಟ್ಟು ಪ್ರೀತಿಯಿಂದ ಗೌರವಾನ್ವಿತ ಕೋಣಗಳ ಮಾಲಕರಲ್ಲಿ ಕೋರಿಕೊಳ್ತಾ ಇದ್ದೇವೆ. ಸೆಮಿಫೈನಲ್ ಕರೆ ನಿರ್ಣಯಕ್ಕಾಗಿ ಕರಿತಾ ಇದ್ದೇವೆ. ಸಮೃದ್ಧಿ ಪ್ರಸಿದ್ಧಿ ದುರ್ಗಾ ಫ್ರೆಂಡ್ಸ್ ಕಂಚಿಕಾನ್, ದಿವಂಗತ ಬಾಬಣ್ಣ ನಾಯ್ಕ್ ಕೊಕ್ಕರ್ಣ ವಡ್ಡಾಪಿ, ಬನ್ನಿ ಅಣ್ಣ. ಎರಡು ಗೌರವಾನ್ವಿತ ಕೋಣಗಳ ಮಾಲಕರು ಕರೆ ನಿರ್ಣಯಕ್ಕಾಗಿ ನಿರ್ಣಾಯಕರ ಕೊಠಡಿಗೆ ಬರಬೇಕು. ಪ್ರೀತಿಯಿಂದ ಕೋರಿಕೊಂಡಿದ್ದ ಇದ್ದೇವೆ, ಬನ್ನಿ ದಯವಿಟ್ಟು. ಶಾಸ್ತಾಂದವರು ಹಠ ಮಾಡಬೇಡಿ. ಹಾ, ದಯವಿಟ್ಟು ಕರೆ ನಿರ್ಣಯಕ್ಕಾಗಿ ಬರಬೇಕು. ಸಮೃದ್ಧಿ ಪ್ರಸಿದ್ಧಿ ದುರ್ಗಾ ಫ್ರೆಂಡ್ಸ್ ಕಂಚಿಕಾನ್ ಹಾಗೂ ದಿವಂಗತ ಬಾಬಣ್ಣ ನಾಯ್ಕರು ಕೊಕ್ಕರ್ಣೆ ಬಡ್ಡಾಪಿಯವರು ದಯವಿಟ್ಟು ಬನ್ನಿ. ಗೌರವಾನ್ವಿತ ಎರಡು ಕೋಣಗಳ ಮಾಲಕರು ಮಂಜು ಪೂಜಾರಿ ಮಯ್ಯಾಡಿ ಪಿಣಕಿ ಮನೆ ಚಂದ್ರಕೆರೆ ಆಯ್ಕೆ ಮಾಡಿಕೊಂಡಿದ್ದಾರೆ. ಶ್ರೀ ದುರ್ಗಾ ಕೃಷ್ಣ ಮೇಸ್ತ್ರಿ ಕೂಡ್ಲಿ ಬಾರ್ಕೂರ್ ಅವರು ಸೂರ್ಯಕೆರೆ. ಸೆಮಿಫೈನಲ್ ಹಂತ ಬಹಳಷ್ಟು ರೋಚಕ ಘಟ್ಟ. ಎಲ್ಲ ವಿಭಾಗದಲ್ಲೂ ಪೈಪೋಟಿಯನ್ನ ಮಾಡಿ 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 ಬಂದಿರತಕ್ಕಂಥ 4 ಜೊತೆ ಕೋಣಗಳು. ಯಾರಿಗೆ ಫೈನಲ್ ಹಂತಕ್ಕೆ ಲಗ್ಗೆ ಅಂತಕ್ಕಂಥ ಕುತೂಹಲ. ಎರಡು ಬಲಿಷ್ಠ ಕೋಣಗಳು ಬರ್ತದೆ ಈ ಕಂಬಳ ಕೂಟದಲ್ಲಿ. ಟಾಪರ್ ಆಗಿ ಮೂಡಿ ಬಂದಂತ ಕೋಣಗಳು ಬರುವ ಸಾಧ್ಯತೆ ಲಕ್ಷಣಗಳು ಕಾಣಿಸ್ತಾ ಇದೆ. ದಯವಿಟ್ಟು ಕಾರ್ಯನಿರ್ಣಯಕ್ಕಾಗಿ ತಮ್ಮನ್ನ ಪ್ರೀತಿಯಿಂದ ಆಹ್ವಾನಿಸಿಕೊಂಡಿದ್ದೇವೆ. ಸಮೃದ್ಧಿ ಪ್ರಸಿದ್ಧಿ ದುರ್ಗಾ ಫ್ರೆಂಡ್ಸ್ ಸಮೃದ್ಧಿ ಪ್ರಸಿದ್ಧಿ ದುರ್ಗಾ ಫ್ರೆಂಡ್ಸ್ ಕರೆ ನಿರ್ಣಯಕ್ಕೆ ಬರಬೇಕು ಇಲ್ವಣ್ಣ? ಬಬಣ್ಣ ನಾಯ್ಕ ಕೊಕ್ಕರ್ಣೆ ವಡ್ಡಾಪೆ ಕರೆ ನಿರ್ಣಯಕ್ಕೆ ಬರಬೇಕು. ಹಲೋ,
ಭೋಜಣ್ಣ. ಹಲೋ ಹಲೋ. ಚಂದ್ರಕೆರೆಯಲ್ಲಿ ಗಿರಿಜಾ ರೋಡ್ ಲೈನ್ಸ್ ಕೋಟ ಗಾಡಿ ಕೂಸ ಪೂಜಾರಿ ಅವರ 1ನೇ ನಂಬರ್ನ ಕೋಣಗಳು ತಯಾರಾಗ್ತಿದ್ದೆ. ಸೂರ್ಯಕೆರೆಯಲ್ಲಿ ಶಾಸ್ತನ ಪಾಂಡೇಶ್ವರ ಗಣೇಶ್ ಪೂಜಾರಿ ಅವರ ಕೋಣಗಳು ತಯಾರಾಗ್ತಿದ್ದೆ. ಚಂದ್ರಕೆರೆಯಲ್ಲಿದ್ದಾರೆ ಗಿರಿಜಾ ರೋಡ್ ಲೈನ್ಸ್ ಕೋಟ ಗಾಡಿ ಕೂಸ ಪೂಜಾರಿ ಅವರ ಕೋಣಗಳು. ಸೂರ್ಯಕೆರೆಯಲ್ಲಿದ್ದಾರೆ ಶಾಸ್ತಾನ ಪಾಂಡೇಶ್ವರ ಗಣೇಶ ಪೂಜಾರಿ ಅವರ ಕೋಣಗಳು. ಕೋಟ ಶಾಸ್ತಾನ, ಕೋಟಕ್ಕೂ ಶಾಸ್ತಾನಕ್ಕೂ. ಶಾಸ್ತಾನ ಪಾಂಡೇಶ್ವರ ವರ್ಸಸ್ ಕೋಟ. ಚಂದ್ರಕೆರೆಯಲ್ಲಿದ್ದಾರೆ ಗಿರಿಜಾ ರೋಡ್ ಲೈನ್ಸ್, ಸೂರ್ಯಕೆರೆಯಲ್ಲಿದ್ದಾರೆ ಶಾಸ್ತಾನ ಪಾಂಡೇಶ್ವರ ಗಣೇಶ ಪೂಜಾರಿ. ಚಂದ್ರಕೆರೆಯಲ್ಲಿ ಗಿರಿಜಾ ರೋಡ್ ಲೈನ್ಸ್ ಗಾಡಿ ಕುಸ ಪೂಜಾರಿ ಅವರ ಕೋಣ. ಸೂರ್ಯಕೆರೆಯಲ್ಲಿ ಶಾಸ್ತಾನ ಪಾಂಡೇಶ್ವರ ಓಡಿಸುವವರು ಭರತ್ ನಾಯ್ಕ್ ಮಂದರ್ತಿ ಶಿರೂರು. ಕಾಮನಮನೆಯವರೇ, ಬಹಳಷ್ಟು ದೈತ್ಯ ಪ್ರತಿಭೆ, ದೈತ್ಯ ಕೋಣಗಳನ್ನ ಈ ಒಂದು ಕಂಬಳದಲ್ಲಿ ನೋಡಬಹುದು. ಕಿಂಗ್ ಥಾಟೆ, ಶಾಸ್ತಾನ ಪಾಂಡೇಶ್ವರ ವರ್ಚಸ್ ಗಾಡಿ ಕುಸ ಪೂಜಾರಿ. ಗಿರಿಜಾ ರೋಡ್ ಲೈನ್ಸ್ ಗಾಡಿ ಕುಸ ಪೂಜಾರಿ ಅವರ ಕೋಣ. ಕಾಮನಮನೆಯವರೇ, ಹಲೋ ಹಲೋ. ಕೇಳ್ತದ? ಕೇಳ್ತಾ ಇದೆ. ಸರಿ. ಸೂರ್ಯಕರತ್ತ ಶಾಸ್ತಾನ ಪಾಂಡೇಶ್ವರಿಗೆ, ಚಂದ್ರಕೆರೆ ಗಿರಿಜಾ ರೋಡ್ ಲೈನ್ಸ್ಗೆ. ಹೌದು, ಸಾಕಷ್ಟು ಪ್ರಶಸ್ತಿಯನ್ನ ತಮ್ಮ ಮಡಿಲಿಗೆ ಬಾಚಿಕೊಂಡಂತ ಕೋಣಗಳನ್ನ ನೋಡ್ತಾ ಇದ್ದಾವೆ. ಸೂರ್ಯ ಕೆರೆಯತ್ತ ಹಾಗೂ ಚಂದ್ರ ಕೆರೆಯತ್ತ. ಚಂದ್ರಕೆರೆಯತ್ತ ಗಿರಿಜಾ ರೋಡ್ ಲೈನ್ಸ್ ಗಾಡಿ ಕುಸ ಪೂಜಾರಿ ಅವರ ಕೋಣ. ಹಗ್ಗದ ಸವಾರಿಗರಾಗಿ ಮಂಜುನಾಥ್ ಗೌಡ ಗೋಳಿಹೊಳೆ ಹರೀಶ್ವರರು. ಅದೇ ರೀತಿ ಸೂರ್ಯಕೆರೆಯತ್ತ ಶಾಸ್ತಾನ ಪಾಂಡೇಶ್ವರ ಗಣೇಶ ಪೂಜಾರಿ ಅವರ ಕೋಣ. ಶಾಸ್ತಾನ ಎಕ್ಸ್ಪ್ರೆಸ್ ಸೂರ್ಯಕೆರೆಯತ್ತ ಚಂದ್ರಕೆರೆಯತ್ತ ಗಾಡಿ ಕುಸ ಪೂಜಾರಿ ಅವರ ಎಕ್ಸ್ಪ್ರೆಸ್. ಬಲಾಢ್ಯ ಹಿಡಿತಗಾರರು, ದೈತ್ಯ ಪ್ರತಿಭೆ ದಿವಾಕರ್ ಹಾಗೂ ತಾಟಿ ಸ್ವಲ್ಪ ಜೋರಾಗ್ತಾ ಇದೆ. ಬೆಳಗಾದ್ರೂ ನನ್ನ ಬಿಡ್ಲಿಲ್ಲ ಅನ್ನುತ್ತದೀಗ. ಬಹುಶಃ ನಮ್ಮ ಈ ಕಂಬಳ ಮಹೋತ್ಸವದ ಪಿಕ್ಚರ್ ರಿಪೋರ್ಟ್ ಅನ್ನು ಎಲ್ಲರಿಗೆ ಕೊಟ್ಟವರು ಕಾಮನಮನೆ ರಾಘವೇಂದ್ರ ಅವರು. ಹೌದು ಹೌದು, ಸರಿ, ಗೊತ್ತಿರುವಂತ ವಿಷಯ.
ಹೊಗೂರ ಮುಂತ ಕಣಿಯಕ ಒಂಚೂರು ಹೋಗುರ ಹಾಂಗೆ ಹಾಂಗೆ ಬರಲಿ ಅದು ಹೊಗೂರ ಒಂದೊಂದೇ ಹೆಜ್ಜೆ ಬರಲಿ ಹಾಂಗೆ ಹಾಂಗೆ. ಹಾ ಸರಿ ಸರಿ ಹೌದು ಬಂತು ಕಣ ಗೊತ್ತಿತ್ತು ಅದಕ್ಕೆ ಬೈಂದೂರು ಕೋಣೆ ಅದು ತಾಟಿ ತಾಟಿ. ನೋಡಿ, ಜೂನಿಯರ್ ಸೆಮಿಫೈನಲ್ಗಾಗಿ ಕಾರ್ಯನಿರ್ಣಯಕ್ಕಾಗಿ ಸಮೃದ್ಧಿ ಪ್ರಸಿದ್ಧಿ ದುರ್ಗಾ ಫ್ರೆಂಡ್ಸ್ ಕಂಚಿಕಾನ್ ಮತ್ತು ದಿವಂಗತ ಬಾಬಣ್ಣ ನಾಯ್ಕ್ ಕೊಕ್ಕರ್ಣೆ ವಡ್ಡಾಪಿ ಅವರಿಗೆ 2 ನಿಮಿಷದ ಅವಕಾಶವನ್ನು ಕೊಟ್ಟಿದ್ದೇವೆ. ಬರೆದಿದ್ರೆ ನಾವು ಮುಂದಿನ ಹಂತಕ್ಕೆ ತೀರ್ಮಾನವನ್ನು ಕೈಗೊಳ್ತೇವೆ. ದಯವಿಟ್ಟು ನಿಮ್ಮಲ್ಲಿ ದಯಮಾಡಿ ಕೋರಿಕೆಯನ್ನು ಸಲ್ಲಿಸಿಕೊಳ್ತಾ ಇದ್ದೇವೆ. ಒಂದು ಹನಿ ಕೂಡ ಯಾವೊಬ್ಬ ಕೋಣಗಳ ಮಾಲಕರಿಗೂ ಸರಿಯಾದ ನ್ಯಾಯವನ್ನು ಪಾರದರ್ಶಕವಾಗಿ ಒದಗಿಸಿದ್ದೇವೆ ಅಂತಕ್ಕಂಥ ಎದೆತಟ್ಟಿ ಹೇಳುವಂಥ ಮನಸ್ಸು ನಮ್ಮಲ್ಲಿದೆ. ಆ ನಿಟ್ಟಿನಲ್ಲಿ ನಿಮ್ಮಲ್ಲಿ ಪ್ರೀತಿಯಿಂದ ಗೌರವದಿಂದ ಕೋರಿಕೊಳ್ತಾ ಇದ್ದೇವೆ. ಕರೆ ನಿರ್ಣಯಕ್ಕಾಗಿ 2 ನಿಮಿಷದ ಅವಕಾಶ ಕೊಟ್ಟಿದ್ದೇವೆ. ಇಲ್ಲಿ ಸಮೃದ್ಧಿ ಪ್ರಸಿದ್ಧಿ ಅವರು ಬರ್ತಾ ಇದ್ದಾರೆ. ದಯವಿಟ್ಟು ಬಂದು ನಮ್ಮೊಂದಿಗೆ ಸಹಕರಿಸಬೇಕಾಗಿ ಪ್ರೀತಿಯಿಂದ ಕೋರ್ಕೊಂಡಿದ್ದೇವೆ. ಒಂಚೂರು ಗಟ್ಟಿ ಗಟ್ಟಿ ಹಿಡ್ಕಣೆ ದೇವಕರಣ್ಣ, ಗಟ್ಟಿ ಹಿಡ್ಕಣೆ ಬಿಡ್ಬೇಡಿ, ಹಂಗೆ ಬರಲಿ. ಅಲ್ಲಲ್ಲಿ ಕುಂದ ಕನ್ನಡ, ಬೈಂದೂರಲ್ಲಿ ಕುಂದ ಕನ್ನಡ. ಸೂರ್ಯಗರತ್ತ ಶಾಸ್ತಾನ ಬಾಂಡೇಶ್ವರ ಗಣೇಶ ಪೂಜಾರಿಗೆ, ಚಂದ್ರಗರತ್ತ ಚಂದ್ರಕೆರೆಯಲ್ಲಿ ಗಿರಿಜಾ ರೋಡ್ ಲೈನ್ಸ್ ಗಾಡಿ ಕುಸ ಪೂಜಾರಿ ಅವರಿಗೆ. ಈಗಾಗಲೇ ಕರೆ ನಿರ್ಣಯಕ್ಕಾಗಿ ಸಮೃದ್ಧಿ ಪ್ರಸಿದ್ಧಿಯವರ ಉಪಸ್ಥಿತಿಯನ್ನು ಕಂಡುಕೊಂಡಿದ್ದೇವೆ. ಅಣ್ಣ ಕೋಟ ಚಂದ್ರಕೆರೆ ಹತ್ತ ಗಾಡಿ ಕುಸ ಪೂಜಾರಿ ಅವರ ಕೋಣ, ಸೂರ್ಯಕೆರೆ ಹತ್ತ ಸಸ್ತಾನ ಪಾಂಡೇಶ್ವರ ಕಾಮನಮನೆಯವರೇ. ಹಾ, ನೀವು ನಿಧಾನ ಮಾತಾಡಿದ್ರೆ ಹಮ್ಮಿಂಗ್ ಬರ್ತದಂತೆ. ಯಾವುದು? ಹಲೋ, ನಿಮ್ಮ ಮಾತಿಗೆ ಮೈಕ್ ಹೆದರ್ತಾ ಇದೆ. ಹೆದರ್ಲೇಬೇಕಾಗುತ್ತೆ. ಒಂಚೂರು ಲೈಕ್ ಮಾಡಿ ಬಿಡಿ ಹೋಯ್, ಆದಷ್ಟು ಬೇಗ ಬಿಡಿ, ಬೆಳಗಾಯ್ತಲ್ಲ ಈಗ. ಕೊಕ್ಕರ್ಣೆ ವಡ್ಡಾಪಿ ಅವರು ದಯವಿಟ್ಟು ಗಮನಿಸಿಕೊಳ್ಬೇಕು. ಕೆರೆ ನಿರ್ಣಯಕ್ಕಾಗಿ ನಿಮ್ ಕರೆ ನೀಡಿದ್ದೇವೆ. ಸಮಯಗಳು ಕೂಡ ಒಂದು ವ್ಯವಸ್ಥಿತವಾಗಿ ಸಾಗಬೇಕಾಗಿದೆ. ನಿಮ್ಮಲ್ಲಿ ಪದೇ ಪದೇ ತಿಳಿಸಿಕೊಂಡಿದ್ದೇವೆ. ಕಂಬಳಕ್ಕೆ ಕೊಡುವಂತ ಗೌರವ, ನಿಮ್ಮ ಅಭಿಮಾನವನ್ನು ನಾವು ಮೆಚ್ಚಿಕೊಂಡಿದ್ದೇವೆ. ಕೋಟ ಸಾಸ್ತಾನ, 2 ಬಲಾಢ್ಯ ಕೋಣಗಳು ಕಂಡು ಬರ್ತಾ ಇದೆ. ಸೂರ್ಯಚಂದ್ರ ಜೋಡುಕೆರೆ ಕಂಬಳ, ಬೈಂದೂರು ಸಾಂಪ್ರದಾಯಿಕ ಮತ್ತು ಜೋಡುಕೆರೆ ಕಂಬಳ ಸಮಿತಿ ಈಗಾಗಲೇ ಕೋಣವನ್ನ ಬಿಡುವ ನಿರೀಕ್ಷೆಯಲ್ಲಿದ್ದಾರೆ. ಬಿಟ್ಟಿದ್ದಾರೆ ಕೋಣವನ್ನ.
ಸಾಸ್ತಾನ ಬಾಣೇಶ್ವರ ಉತ್ತಮವಾದ ಓಟ ಚಂದ್ರಕರತ್ತ ಸಾಟೆ ಸಾಸ್ತಾನ ಬಾಣೇಶ್ವರ ಸೂರ್ಯಕರತ್ತ ಚಂದ್ರಕರತ್ತ ಗಾಡಿ ಕೂಸ ಪೂಜಾರಿ ಅವರ ಕೋಣ ಚಂದ್ರಕರತ್ತ ಗಾಡಿ ಕೂಸ ಪೂಜಾರಿ ಚಂದ್ರಕರತ್ತ 10.01 10.93 ಸಾಸ್ತಾನ ಪಾಂಡೇಶ್ವರ. ಗೋಪಿ ವಡ್ಡಾಪಿ ಅವರು ಓಟಗಾರರು ಇಲ್ಲಿದ್ರು, ನಿಮಗಾಗಿ ಕಾಯ್ತಾ ಇದ್ದಾರೆ. ಜಯಶೀಲ್ ಪೂಜಾರಿ ಅವರ ಕೋಣ ಕಳೀತ್ಲು ಸಂಜೀವ್ ಪೂಜಾರಿ ದಿವಂಗತ ಸಂಜೀವ್ ಪೂಜಾರಿ ಅವರ ಕೋಣದ ಮಾಲಕರು ನಿಮಗಾಗಿ ಕಾಯ್ತಾ ಇದ್ದಾರೆ. ಗೋಪಿ ಅಣ್ಣವರು ಇಲ್ಲಿದ್ರು, ಗೊಂತಿನ ಹತ್ರ ಬರ್ಬೇಕಾಯ್ತಾ. ಅವ್ರೊಂದು ಸಣ್ಣಕ್ಕೊಂದು ಟ್ರಯಲ್ ಬಿಡ್ತಾರಮ್ರ, ಕೆರೆ ಎಲ್ಲ ಖಾಲಿ ಇತ್ತಲ್ಲ, ಚೂರು ಓಡಿಸ್ಲಿ ಅವ್ರು, ಈ ಬದಿಗೆ ಕಾಣ್ಲಿ ಅಲ್ಲ. ಸೆನ್ಸರ್ ಆನ್ ಮಾಡಕ್ ಹೇಳುವ ನಿಮಗೋಸ್ಕರ, ಈ ಚಳಿಗೂ ಓಡಿಸ್ತಿಲ್ಲ ಮಾರ. ಕೊಕ್ಕರ್ಣ ವಡ್ಡಾಪಿ ಅವರು ಬರಬೇಕು. ಸಮೃದ್ಧಿ ಪ್ರಸಿದ್ಧಿ ಈಗಾಗಲೇ ಬಂದಿದ್ದಾರೆ. ನಿಮ್ಮ ಪ್ರೀತಿಯನ್ನು ನಾವು ತೋರಿಕೊಂಡಿದ್ದೇವೆ. ನಾಗಜಟ್ಟಿಗೇಶ್ವರ ಆಸಿಕನ ಜೋಗನ ಮನೆ ಅನ್ನ ಬರಬೇಕು. ಕೊಕ್ಕರ್ಣ ವಡ್ಡಾಪಿ ಅವರು